ಈ ಹಾಲನ್ನು ಮಾಡಿರುವಂಥದ್ದೇ ಹೊರತು ಯಾವುದೋ ಒಂದು ಬಾಡಿಗೆಗೆ ಕೊಟ್ಟು ಯೋಗಿ ದುಡ್ಡು ಮಾಡಿದ ಅಂತ ಬೇಡ. ದುಡ್ಡು ದೇವರು ಕೊಡುವಂಥದ್ದು ಇವತ್ತಿನವರೆಗೆ ಅಜಾನುಬಾಹು ಅಂತ ಹೇಳ್ತೇವೆ ನಾವು ಭೀಮನನ್ನು. ಅಂತಹ ಭೀಮನಿಗೆ ದೇವರು ಹೇಗೆ ಅನುಗ್ರಹಿಸಿದ್ದಾರೆ ಅದೇ ರೀತಿ ನನಗೆ ಅನುಗ್ರಹಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಬಂಧುಗಳೇ, ಇಂದು ಆಯೋಜಿಸುವಂತಹ ಆಖ್ಯಾನ ಕವಿರತ್ನ ಕಾಳಿದಾಸ ಡಾಕ್ಟರ್ ಶ್ರೇಣಿ ಗೋಪಾಲಕೃಷ್ಣ ಭಟ್ ರಚಿಸಿದಂತಹ ಕೃತಿ. ಆಷಾಢ ಮಾಸ ಈ ಸಂದರ್ಭದಲ್ಲಿ ಕಾಳಿದಾಸನ ಒಂದು ಆಖ್ಯಾನ ಆಗಬೇಕಂತ ಗಾಳಿಮನೆ ಯಕ್ಷ ಸಂಸ್ಕೃತಿ ಬಳಗದಿಂದ ಒಂದು ನಿರ್ದೇಶನದಂತೆ ಇವತ್ತು ಆಯೋಜಿಸಿದ್ದೇವೆ. ಇದರಲ್ಲಿ ದಕ್ಷಿಣೋತ್ತರ ಜಿಲ್ಲೆಯ ಹಿರಿಯ ಅರ್ಥಧಾರಿಗಳಾದಂತಹ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು ಭೋಜರಾಜನ ಪಾತ್ರವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಮಲೆನಾಡ ಕೋಗಿಲೆ ಬಿರುದಾಂಗಿತ ಶಿವಶಂಕರ್ ಭಟ್ ಹರಿಹರಪುರ ಇವರು ಭಾಗವತಿಗೆಯಲ್ಲಿ, ಅದೇ ರೀತಿ ಮದ್ದಳೆಗಾರರಾಗಿ ರಾಘವೇಂದ್ರ ಹೆಗಡೆ ಯಲ್ಲಾಪುರ ಇವರು, ಮತ್ತು ಚಂಡೆಯಲ್ಲಿ ನಿಮಗೆಲ್ಲ ಗೊತ್ತಿರುವಂಥವರೇ ಪರಿಚಿತರು ಶಿವಾನಂದ ಕೋಟ ಇವರು ಚಂಡೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಭೋಜರಾಜನಾಗಿ ಡಾಕ್ಟರ್ ಜೋಶಿ ಅವರು, ಕಾಳಿದೇವಿಯ ಪಾತ್ರದಲ್ಲಿ ಯೋಗಿ ಶ್ರೀ ಸುಧಾಕರ್ ತಂತ್ರಿಯವರು, ಅದೇ ರೀತಿ ಕವಿರತ್ನ ಕಾಳಿದಾಸನ ಪಾತ್ರದಲ್ಲಿ ಪ್ರಸಿದ್ಧ ಕಲಾವಿದರು ಗಾಳಿಮನೆ ವಿನಾಯಕ್ ಭಟ್ ಇವರು ಕಾಳಿದಾಸನ ಪಾತ್ರ ನಿರ್ವಹಿಸಲಿಕ್ಕಿದ್ದಾರೆ. ವಿದ್ಯಾಧರೆಯಾಗಿ ಕೆರೆಗದ್ದೆ ವೆಂಕಟರಮಣ ಭಟ್ರವರು, ಸುಬಾಹು ಮತ್ತು ಡಿಂಡಿಮನ ಪಾತ್ರದಲ್ಲಿ ಶ್ರೀಯುತ ಕೃಷ್ಣಮೂರ್ತಿ ಮಾಯಣ, ಕಾಳನ ಪಾತ್ರದಲ್ಲಿ ಕವಿಗಳಾದಂತಹ ಚಾರ ಪ್ರದೀಪ್ ಹೆಬ್ಬಾರ್ ಹಾಗೂ ರತ್ನಕಲೆಯ ಪಾತ್ರದಲ್ಲಿ ನಾನೇ ಎನ್ ಸದಾಶಿವರಾವ್ ಭಾಗವಹಿಸಲಿಕ್ಕಿದ್ದೇವೆ. ಆಖ್ಯಾನ ಈಗ ತಾನೇ ಪ್ರಾರಂಭವಾಗಿ ಮಧ್ಯ ಒಂದು ಹಂತದಲ್ಲಿ ಸಭಾ ಕಾರ್ಯಕ್ರಮ ಸುಬ್ರಹ್ಮಣ್ಯ ದಾರೇಶ್ವರ್ ಅವರಿಗೆ ನುಡಿನಮನ ಮತ್ತು ಕುಂಬಳೆ ಶ್ರೀಧರ್ ಅವರಿಗೆ ನುಡಿನಮನ ಸಲ್ಲಿಕ್ಕಿದೆ. ಆ ನಂತರ ಮತ್ತೆ ಕಥೆಯನ್ನು ಪ್ರಾರಂಭಿಸಿ ಸಂಪೂರ್ಣ ಕಾರ್ಯಕ್ರಮ ಆಗುವಲ್ಲಿವರೆಗೆ ತಮ್ಮೆಲ್ಲರ ಉಪಸ್ಥಿತಿಯನ್ನು ನಾವು ಬಯಸ್ತೇವೆ. ವಂದನೆಗಳು. ವೇದಿಕೆ ಹಿಮ್ಮೇಳ ಕಲಾವಿದರಿಗೆ. ವಿಘ್ನೇ
ದಕ್ಷಿಣ ಸಗ ದಕ್ಷಿಣ ಗಣಪಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಸುಕುಮಾರ ಗಜವದನನ್ ಚರಣ ಕಮಲಕ್ಕೆ ಆರತಿ ಎತ್ತೀರೆ ಆರತಿಯ ಬೆಳಗಿರೆ ಆರತಿ ಎತ್ತೀರೆ ಗಜಮುಖದವಗೆ ಗಣಪಗೆ ತೋಂ ದಿನ ದಿನದೈ ಇಂದಿರಗೆ ತಲೆಬೋಗಿ ಪರಮಾನಂದ ಭಕ್ತಿಯೊಳಜನ ಧ್ಯಾನಿಸಿ ಪರಮಾನಂದ ಭಕ್ತಿಯೊಳಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ವಂದಿಸುವೆ ಶಾರದೆಗೆ ಶಕ್ರಾಧ್ಯಮರರಿಂಗ್ಯರೈ ಆ
ಮುನಿಪದ ದ್ವಂದ್ವ ಕಾನತನಾಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣೆಗೆ ಬಲ ಬಂದು ಬೇಳುವೆನಿ ಕಥಾಮೃತವ ಆ ಕವಿಗಳ ಸಂದನೆಗೆ ಬಲ ಬಂದು ಬೇಳುವೆನು ಭೋಜ ಕಾಳಿದಾಸ ಕಥಾಮೃತವ ಸರಿ ಸರಿಯನ್ನುತ್ತ ತನುಜೆಯ ಕೇಳಲು ಮರೆಯಲ್ಲಿ ನಿಂತೆ ಪರಿಕಿಸಿದೆ ಸರಿ 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 ಸರಿಯನ್ನುತ್ತ ತನುಜೆಯ ಕೇಳಲು ಮರೆಯಲ್ಲಿ ನಿಂತೆ ಪರಿಕಿಸಿದೆ ಮರೆಯಲ್ಲಿ ನಿಂತೆ ಪರಿಕಿಸಿದೆ ವರಿಸಿದೆ ಮನಸ ವಿದ್ಯಾನಿಧಿಯೇ ವರಿಸಿದೆ ಮನಸ ವಿದ್ಯಾನಿಧಿ ಸುರುಚಿರ ರೂಪನ ನಿಂದೆನುತ ವರಿಸಿದೆ ಮನಸ ವಿದ್ಯಾನಿಧಿಯ ವರಿಸಿದೆ ಮನಸ ವಿದ್ಯಾನಿಧಿಯ ಸುರುಚಿರ ರೂಪನ ನಿಂದೆನುತ ಜಂತೂನಾಂ ನರಜನ್ಮ ದುರ್ಲಭಂ ಮೇಧಿನೀಪತಿಯಾಗಿ ಹುಟ್ಟಿದ್ದೇನೆ. ಅದರಲ್ಲೂ ನೀವೆಲ್ಲರೂ ಆಡುವಂತೆ ಏನು ಪರಮ ಪಾವನವಾದ ಕಾಶೀದೇಶದ ನರೇಶ ಸುಬಾಹು ಎಂಬ ಹೆಸರನ್ನು ಹೊಂದಿದವನಿದ್ದೇನೆ. ಹೌದಪ್ಪ. ನೋಡುವವರಿಗೆ ಕಾಣಬಹುದು ರಾಜನಾಗಿದ್ದಾನೆ, ಸುಖವಾದ ಕಾಲವನ್ನು ಕಳೆಯುತ್ತಾ ಇದ್ದಾನೆ ಅಂತೇಳಿ. ಮೇಲ್ನೋಟಕ್ಕೆ ಅದು ಹೌದಾದರೂ ಕೂಡ ಅಂತರಂಗದಲ್ಲಿ ನಾ ಅನುಭವಿಸಿದ ಒಂದು ವೇದನೆ ಉಂಟಲ್ಲ, ಏನದು ಸಂಸಾರವಂದಿಗನಾಗಿ ಪಡೆದಂತಹ ಓರ್ವಳೆ ಮಗಳು ವಿದ್ಯಾಧರೆ ಅಂತ ಆಕೆಗೆ ಹೆಸರನ್ನಿಟ್ಟಿದ್ದೇನೆ. ಸಕಲ ವಿದ್ಯೆಗಳಿಂದಲೂ ಆಕೆ ಕಂಗೊಳಿಸ್ತಾ ಇದ್ದಾಳೆ. ದಿನಗಳು ಕಳೆಯುತ್ತಿದ್ದ ಹಾಗೆ ಪ್ರಾಯ ಪ್ರಬುದ್ಧಳಾದಳಲ್ಲ. ಆ ಸಂದರ್ಭಕ್ಕಾಗುವಾಗ ಅವಳಿಗೊಂದು ಮದುವೆ ಮಾಡಬೇಕು, ತಂದೆಯಾದವನ ಕರ್ತವ್ಯ. ಹೌದಪ್ಪ, ಹೌದು ಹೌದು. ಷೋಡಶಿಯಾದಂತಹ ಮಗಳಿಗೆ ಮದುವೆ ಮಾಡದಿದ್ದರೆ ದೇವನಿಂದನೆಗೆ ಗುರಿಯಾಗ್ತಾನೆ ಅಂತ ಶಾಸ್ತ್ರಗಳು ಹೇಳುತ್ತದೆ. ಋತುಸ್ನಾತದ ಆದಂತಹ ಪತ್ನಿಯಲ್ಲಿ ಮಕ್ಕಳನ್ನು ಪಡೆಯದಿದ್ದವರು ತಂದೆ ಅಳಿದ ನಂತರ ವಿಧವೆಯಾದ ತಾಯಿಯನ್ನು ಯಾರು ಪೋಷಿಸುವುದಿಲ್ಲವೋ ಅವರೂ ಕೂಡ ಇಂಥದ್ದೇ ಗತಿ ಅಂತ ಕೂಡ ಹೇಳ್ತದೆ. ಆ ಹಿನ್ನೆಲೆಯಲ್ಲಿ ಮಗಳಿಗೆ ಮದುವೆ ಮಾಡಬೇಕು ಅಂಥೇಳಿ ಹೊರಟ್ರೆ ಅವಳು ಆರ್ಜಿಸಿದಂತಹ ಆ ವಿದ್ಯೆ ಏನುಂಟು ಅದೇ ಕಾರಣಕ್ಕಾಗಿ ಮಗಳ ಮದುವೆ ಹಿಂದೆ 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 ಹೋಗ್ತಾ ಇದೆ. ಬಂದಂತಹ ವರಗಳು ಯಾರು ಇಂತಹ ವಿದುಷಿಯನ್ನು ಮದುವೆಯಾಗಲು ನಾವು ಅರ್ಹರಲ್ಲ ಅಂತ ಹೇಳುವಂತಹ ಕಾರಣವನ್ನು ಒಡ್ಡಿ ಬಂದವರು ಹಿಂದೆ ಹೋಗ್ತಾ ಇದ್ದಾರೆ. ಇದೇ ಯೋಚನೆ ಯಾರಲ್ಲಿ ಹೇಳುವುದು ಅಂತ ಯೋಚನೆ ಮಾಡಿದ್ರೆ ರಾಜನಾದವನಿಗೆ ವಿಷಯವದು ಕೌಟುಂಬಿಕವಾಗಲಿ ಅಥವಾ ರಾಜಕೀಯವಿರಲಿ ಸಮಾಲೋಚನೆಗೆ ಇರುವವರು ಮಂತ್ರಿಗಳು ತಾನೆ. ಆ ಹಿನ್ನೆಲೆಯಲ್ಲಿ ಪ್ರಧಾನ ಅಮಾತ್ಯನನ್ನು ಕರೆದು ಅವನಲ್ಲಿ ವಿಷಯವನ್ನು ಅರುಹಿದ್ದು ನಾನು. ಆಗ ಅವ ಕೂಡ ಹೇಳಿದ್ದದನ್ನೇ, ಸ್ತ್ರೀ ತಾನತಿ ವಿದುಷಿಯಾದರೆ ಭೂತಳದೊಳಗೆ ಅರಸಿ ನಾಥನ ತರುವುದು ಬಲು ಕಷ್ಟ. ಮಂತ್ರಿ ತಾನು ಆಡಿದಂತಹ ಮಾತು. ಆದರೂ ಒಂದು ಸಮಾಧಾನವನ್ನು ಹೇಳಿದ್ದಾನೆ. ಹೇಳಿ ಕೇಳಿ ನಿಮ್ಮ ಕೃಪೆಯಲ್ಲಿ ಬೆಳೆದ ಬಾಲಕನ ಜಾಮಾತನನ್ನಾಗಿ ಮಾಡಿದರೆ ಹೇಗೆ ಅಂತ ಹೇಳುವಂಥದ್ದನ್ನು ಹೇಳಿದ. ವಿಷಯ ಕೇಳಿದಾಗಲೇ ಒಂದು ರೀತಿಯಲ್ಲಿ ಕಸಿವಿಸಿ ಆಯಿತು. ಆದರೆ ತೀರ್ಮಾನ ತೆಗೆದುಕೊಳ್ಳುವಲ್ಲಿ ನಾನೊಬ್ಬನೇ ಅಲ್ಲವಲ್ಲ ಎಂಬಂತಹ ಹಿನ್ನೆಲೆಯಲ್ಲೇ ಮಗಳನ್ನು ಕರೆದು ಕೇಳಿದಾಗ ಅವಳು ಅದಕ್ಕೆ ಅವಳದೇ ಆದಂತಹ ರೀತಿಯಲ್ಲಿ
ಪರಿಹಾರವನ್ನು ಹೇಳಿದವಳಿದ್ದಾಳೆ. ಸೂಕ್ಷ್ಮಗ್ರಾಹಿಯಾದಂತಹ ಮಂತ್ರಿ ತಾನು ಪುನಃ ಅದನ್ನು ಗ್ರಹಿಸಿ, ಹೆತ್ತ ಕರುಳಿನ ದುಃಖದ ಭಾವ ಅದು ನನಗೆ ಅರ್ಥ ಆಗ್ತದೆ, ಹಾಗಾಗಿ ನಾನು ಇದಕ್ಕೆ ಸರಿಯಾದ ಪರಿಹಾರವನ್ನು ಕಂಡುಕೊಳ್ತೇನೆ ಕಿರಿದು ದಿನದೊಳಗೆ ಅಂತ ಆತ ಹೇಳಿದ್ದು. ಒಂದೆರಡು ದಿನದೊಳಗೆ ಒಬ್ಬನನ್ನು ತಂದು ನಿಲ್ಲಿಸಿದನಲ್ಲ. ಸೊಬಗನು ಈತ, ಅಭಿಧಾನಿ ಇದ್ದಾನೆ, ಅವಧಾನಿ ಇದ್ದಾನೆ, ಒಳ್ಳೆಯ ಹುಡುಗ, ಮುಂದಿನದು ಪ್ರಭುಚಿತ್ತ. ಇಷ್ಟು ಮಂತ್ರಿ ಆಡಿದಂತಹ ಮಾತು. ಇದೆಲ್ಲವನ್ನು ಯೋಚನೆ ಮಾಡುವಾಗ ಈಗ ನಾನೊಬ್ಬನೇ ತೀರ್ಮಾನ ತೆಗೆದುಕೊಳ್ಳುವುದು ಸಾಧುವಲ್ಲ ಎಂಬಂತಹ ಹಿನ್ನೆಲೆಯಲ್ಲಿ ಮಗಳನ್ನು ಇತ್ತ ಬರ ಹೇಳಿದ್ದೇನೆ. ಮಗಳೇ ವಿದ್ಯಾಧರೆ, ಹಿಂದೆಯೇ ನಿನ್ನಲ್ಲೊಂದು ಮಾತನ್ನು ಕೇಳಿದ್ದು ನಾನು. ಮಂತ್ರಿ ಹೇಳಿದಂತಹ ಹುಡುಗನ ಕುರಿತಾಗಿ ಆಡಿದ್ದ ಮಾತು ಹೇಗೆ ಅಂತ ನೀನು ಆಡಿದ್ಯಲ್ಲ ಭಾವನೆಗೆ. ಅಪ್ಪ, ಇವತ್ತು ನಿಮ್ಮ ಮುಖವನ್ನ ನೋಡಿದ್ರೆ ನನಗೇ ಸಂತೋಷ ಆಗ್ತಾ ಇದೆ. ಯಾವತ್ತೂ ನನ್ನ ಅಪ್ಪನ ಮುಖವನ್ನ ನೋಡಿದ್ರೆ ನಾನು ಬೆಳೆದ ಹಾಗೆ ನಿಮ್ಮ ಮುಖ ಕುಗ್ತಾ ಹೌದು, ಮುಖದಲ್ಲಿ ನೆರಿಗೆಗಳು ಬೀಳ್ತಾ ಇತ್ತು. ಅಂದ್ರೆ ನನಗೆ ಅರ್ಥ ಆಗ್ತದೆ ಅಪ್ಪನಿಗೆ ಚಿಂತೆ ಅಂತ ಹೇಳಿ. ಆದ್ರೆ ಆ ಚಿಂತೆ ದೂರ ಆಯ್ತಲ್ಲ ಅಪ್ಪ. ಹೌದು ಅಪ್ಪ, ನನ್ನ ಉದ್ದೇಶ ಒಂದೇ, ನಾನು ವಿದ್ಯೆ ಕಲಿತವಳು, ಹೌದು, ನೀವು ರಾಜ್ಯ ಆಳಿದವರು. ಆಗಬೇಕಾದದ್ದೇನು? ರಾಜ್ಯವನ್ನು ಆಳುವವರು ವಿದ್ಯೆಯನ್ನು ಕಲಿತವರೇ ಆದರೆ ಅಲ್ಲಿ ಸುಭಿಕ್ಷ ಆಗುತ್ತದೆ. ಹೌದು, ಆ ಕಾರಣದಿಂದ ನಾನು ಹಾಗೆ ಮಾಡಿದ್ದಪ್ಪ. ಆದರೆ ಹಿಂದೊಂದು ವರ ನಿನಗೆ ಆಗಬಹುದೋ ಅಂತ ನಾ ಕೇಳಿದಾಗ ನೀ ಹೇಳಿದಂತಹ ಮಾತುಂಟಲ್ಲ, ಅದ್ವೈತವದು ಭಾವನೆಗಾದೀತು. ಮತ್ತೆ ಮುಂದೆ ಹೇಳಿದ್ದು ನೀನು ಕರ್ಮಕ್ಕೆ ಕೆಲಸಕ್ಕೆ ದ್ವೈತವೇ ಆಗಬೇಕು ಅಲ್ವಾ? ದ್ವೈತವಿಲ್ಲದೆ ರಾಜ್ಯವೆಂತಾಳುವುದು ನಾಳೆ? ಈ ಪ್ರಶ್ನೆಯನ್ನು ಕೇಳಿದಾಗಲೇ ನಿನ್ನ ಈ ವಿದುಷತ್ವದ ಪೂರ್ಣ ಪರಿಚಯ ನನಗಾದದ್ದು. ಆ ಹಿನ್ನೆಲೆಯಲ್ಲಿ ಈಗ ಬಂದು ನೋಡಿದಂತಹ ವರ, ಆ ವರನ ಕುರಿತಾಗಿ ನನಗೇನೋ ಸಂಪೂರ್ಣ ಸಮಾಧಾನ ಇದೆ. ಆದರೂ ನಿನ್ನ ಅಭಿಪ್ರಾಯವನ್ನು ಕೇಳಿ ಮುಂದುವರಿಯಬೇಕು ಎಂಬ ಕಾರಣದಿಂದಲೇ ನಿನ್ನನ್ನಿಲ್ಲಿಗೆ ಕರೆಸಿದವನಿದ್ದೇನೆ. ಅಪ್ಪ, ಮಗಳೇ, ಮದುವೆ ಎನ್ನುವಂತಹದ್ದು ಬದುಕಿಗೊಂದು ಆಸರೆಯಾಗಬೇಕು, ನಿಜ. ಮದುವೆ ಎನ್ನುವಂತಹದ್ದೇ ಬದುಕಿನಲ್ಲಿ ಕೊನೆಯದಲ್ವಲ್ಲ, ಅದು ಆರಂಭ ಆಗಬೇಕು. ಹೌದು, ಹೊಸ ಸೆಲೆ ಆಗಬೇಕು. ಕೆಲವು ಜನರು ಸೆಲೆಯನ್ನು ಕಂಡುಕೊಳ್ಳುವ ಬದಲು ಅದು ಅವರಿಗೆ ಸೆರೆಯಾಗಿ ಬಿಡುತ್ತದೆ. ಹಾಗಾಗಬಾರದು. ವಿದ್ಯಾಧರೆಯಾದ ನನಗೆ ಅಪೇಕ್ಷೆ ಏನು? ನನಗೆ ಅದು ಸೆರೆಯಾಗಬಾರದು. ನನಗೆ ಮಾತ್ರ ಅಲ್ಲ, ಯಾವುದಕ್ಕೂ ಅದು ಸೆರೆಯಾಗಬಾರದು. ಆದರೆ ಅದು ಸೆಲೆಯಾಗುತ್ತಾ ಬರಬೇಕು. ನಮಗೆ ಬದುಕಿಗೆ ಸೆರಗಾಗಬೇಕು. ಹಾಗೆ ಯೋಚನೆ ಮಾಡಿದ್ದಪ್ಪ. ವಿದ್ಯೆ, ಐಶ್ವರ್ಯ, ಇದರಲ್ಲಿ ನಾವು ನೋಡ್ತಾ ಹೋದ್ರೆ ಐಶ್ವರ್ಯವನ್ನ ಯಾರೂ ಸಂಪಾದಿಸಬಹುದು, ವಿದ್ಯೆಯನ್ನೇ ಕಲಿಬೇಕು ಅಂತಿಲ್ಲ. ಆದರೆ ವಿದ್ಯಾವಂತನೂ ಐಶ್ವರ್ಯವನ್ನ ಸಂಪಾದಿಸಬಹುದು. ವಿದ್ಯಾವಂತನು ಸಂಪಾದಿಸಿದ ಐಶ್ವರ್ಯಕ್ಕೆ ಬೆಲೆ ಹೆಚ್ಚು. ಯಾಕೆ ಹೇಳಿ? ಸ್ವದೇಶೇ ಪೂಜ್ಯತೆ ರಾಜ, ಹೌದು, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಆ ನೆಲೆಯಲ್ಲಿ ನಾನು ಯೋಚನೆ ಮಾಡಿದ್ದಪ್ಪ, ಜ್ಞಾನ ಎನ್ನುವಂಥದ್ದೇನು? ಒಂದು ದೀಪವನ್ನು ಹೊತ್ತಿಸಿದ ಮೇಲೆ ಆ ದೀಪದಿಂದ ಅನೇಕ ದೀಪಗಳನ್ನು ಬೆಳಗುವ ಹಾಗೆ, ಊರಿನ ಕತ್ತಲೆಯನ್ನು ಕಳೆದ ಹಾಗೆ ಮನಸ್ಸಿನ ಕತ್ತಲೆಯನ್ನು ಕಳೆಯಬೇಕು. ಯಥಾ ರಾಜ ತಥಾ ಪ್ರಜಾ ಅಲ್ವಾ? ಹೌದಲ್ಲ? ರಾಜನ ಮಗಳು ಹೇಗಿರುತ್ತಾಳೋ ಊರಿನವರು ಹಾಗೆ ಇರಬೇಕು. ಅಂದ್ರೆ ವಿದ್ಯೆಯನ್ನ ಕಲಿಬೇಕು ಎನ್ನುವುದು ನನ್ನ ಆಸೆಯಾಗಿತ್ತಪ್ಪ. ಅಪ್ಪನನ್ನ ಪೀಡಿಸಬೇಕು ಎನ್ನುವಂತಹ ಹಠ ಅಲ್ಲ ಅಪ್ಪ. ಮಗಳೇ, ಈಗ ನೀವು ಕರೆದಾಗ ಸಂತೋಷ ಆಯ್ತು. ಈಗ ನೋಡಿದಂತಹ ವರನ ಕುರಿತಾಗಿ ನಿನ್ನ ಅಭಿಪ್ರಾಯ ಏನು? ಅಪ್ಪ ಮಗಳೇ, ನನ್ನ ಉದ್ದೇಶವನ್ನ ಅರಿತುಕೊಂಡಂತಹ ನೀವು ನನಗೆ ಅವರು ವರ ಅಂತ ಸ್ವೀಕರಿಸಿದ್ರಿ ಅಂದ್ರೆ ಅದನ್ನ ನಾನು ಒಪ್ಪಲೇಬೇಕಪ್ಪ. ಅವರು ವಿದ್ಯಾವಂತರು ಹೌದು, ಗುಣವಂತರು ಹೌದು, ಶ್ರೇಷ್ಠರು ಹೌದು ಎನ್ನುವುದನ್ನೆಲ್ಲ ನೀವು ತಿಳಿಸಿದ್ರಿ. ಸರಿ. ನನ್ನ ಅಪ್ಪ ನನಗೋಸ್ಕರ ಮಾಡಿದಂತಹ ಈ ಒಂದು ನಿರ್ಧಾರದಿಂದ ನಾನು ಹಿಂದೆ ಸರಿಯುವವಳಲ್ಲ. ಯಾಕೆ? ಎಲ್ಲವನ್ನು ಅಳೆದು ತೂಗಿ ಅಪ್ಪ ನಿರ್ಧಾರ ಮಾಡಿರ್ತಾರೆ. ಅಪ್ಪ
ನಾನೊಂದು ಕೇಳುದು, ನಾನು ಹಿಂದೆ ಬೇಡ ಅಂತ ಹೇಳಿದ್ದಕ್ಕೆ ನಿಮಗೇನಾದ್ರೂ ಬೇಸರ ಉಂಟಾ ಅಥವಾ ಹರ್ಷ ಉಂಟಾ? ಹಾಗಲ್ವೇ ಅಲ್ಲ ಮಗಳೇ. ಹಾ, ನೀನೇ ಆಡಿದಂತೆ ಹಾ, ಹೊಸ ಬದುಕಿಗೆ ಅಡಿ ಇಡುವಾಗ ಹಾ, ಒಂದು ರೀತಿಯಲ್ಲಿ ನಿನಗೆ ಮತ್ತೊಂದು ಮನೆ ಎಂಬುದು ಹಾ, ಇನ್ನೊಂದು ಹುಟ್ಟಿಗೆ ಕಾರಣ ಅಂತ. ಯಾಕೆ? ಹಾ, ನಮ್ಮ ಮನೆಯಲ್ಲಿ ಆ ಮಗಳನ್ನು ಹಾ, ಈ ಮನೆಗೆ ಹೇಗೆ ಬೇಕೋ ಹಾಗೆ ನಾವು ಬೆಳೆಸಿರ್ತೇವೆ. ಹಾ, ಮತ್ತೊಂದು ಮನೆಗೆ ಹೋಗುವಾಗ ಹಾ, ಅಲ್ಲಿಯ ಸಂಸ್ಕಾರವನ್ನು ಕಲಿಯುವಲ್ಲಿ ನೀನು ಹಾ, ಮೊದಲಿಂದ ತೊಡಗಿಕೊಳ್ಳಬೇಕಾಗ್ತದೆ. ಪುನಃ ನೀನು ಹುಟ್ಟಿನಿಂದ ಅಂದ್ರೆ ಆ ಮನೆಯಲ್ಲಿ ನೀನು ಹುಟ್ಟುವ ಬಾಲೆ ಆ ಹಿನ್ನೆಲೆಯಲ್ಲಿ ಹಾ, ಅದು ನಿನಗೆ ಮರುಹುಟ್ಟು ಅಂತ. ಹಾಗಿರುವಾಗ ಹಾ, ಸುದೀರ್ಘವಾದಂತಹ ನಿನ್ನ ಯೋಚನೆ ಎಲ್ಲವೂ ಸರಿಯಾಗಿಯೇ ಇದೆ. ಹಾ. ಹಾಗಿದ್ರೆ ಬೇಕಾದ ರೀತಿಯಲ್ಲಿ ಪರೀಕ್ಷೆ ಮಾಡಿದ್ದೂ ಆಗಿದೆ, ಹಾ, ಒಪ್ಪಿಗೆ ಕೊಟ್ಟು ಆಗಿದೆ. ಹಾಗಾಗಿ ಸಿದ್ಧತೆ ಮಾಡುವುದಲ್ಲ ಮದುವೆಗೆ. ತುಂಬಾ ಸಂತೋಷ. ಹರುಷ ತೊಳೆದು ಸುಮೂರ್ತದಿ ಮದುವೆಯ ವಿರಚಿಸಿ ನೆಮ್ಮದಿಯಲಿ ನೃಪನು. ಹರುಷ ತೊಳೆದು ಸುಮೂರ್ತದಿ ಮದುವೆಯ ವಿರಚಿಸಿ ನೆಮ್ಮದಿಯಲಿ ನೃಪನು. ವಿರಚಿಸಿ ನೆಮ್ಮದಿಯಲಿ ನೃಪನು. ಹೊರಗಿರಲಿತ್ತಲು ನೂತನ ವಧು ತನ್ನ ರಸನ ಸೀಯೆಯ ಬಳಿ ಬರಲು. ಹೊರಗಿರಲಿತ್ತಲು ನೂತನ ವಧು ತನ್ನ ರಸನ ಶಯ್ಯೆಯ ಬಳಿ ಬರಲು. ಮಗಳೇ, ಅಪ್ಪ, ಮಂತ್ರಿ ತಾನು ಅತಿ ಆಸ್ಥೆ ವಹಿಸಿ ಹುಡುಕಿಕೊಂಡು ಬಂದು ಇಲ್ಲಿ ತಿಳಿಸಿದಂತಹ ವರನು ಹಾ, ಕಾಳ ಎಂಬುದಾಗಿ ಹೆಸರು. ಹಾ, ಅವನೊಡನೆ ಹಾ, ಯಥಾಶಾಸ್ತ್ರೀಯವಾಗಿ ಹಾ, ಸಂಭ್ರಮದಿಂದ ಹಾ, ಎಲ್ಲಿಯೂ ಯಾವುದೇ ರೀತಿಯ ಕೊರತೆ ಆಗದ ರೀತಿಯಲ್ಲಿ ಹಾ, ನಿಮ್ಮೀರುವರ ಮದುವೆಯನ್ನು ಮಾಡಿದವರಿದ್ದೇನೆ. ಹಾ, ಅರಮನೆಯ ಎಲ್ಲ ವರ್ಗದವರು, ಮಂತ್ರಿಗಳಿಂದ ತೊಡಗಿಕೊಂಡು ಭೃತ್ಯರವರೆಗೆ, ಹಾ, ಅಲ್ಲ ನಾಡಿನ ಎಲ್ಲ ಪ್ರಜಾವರ್ಗದವರು ಹಾ, ಸೇರಿ ನಿಮ್ಮೀರುವರ ದಾಂಪತ್ಯದ ಜೀವನ ಭವಿತವ್ಯವಾಗಲಿ ಎಂಬ ರೀತಿಯಲ್ಲಿ ಹಾರೈಸಿದವರಿದ್ದಾರೆ. ಹಾ, ನಿಮ್ಮ ಮುಂದಿನ ದಿನಗಳೆಲ್ಲ ಶುಭವಾಗಲಿ, ಈರುವರಿಗೂ ಒಳ್ಳೆಯದಾಗಲಿ ಎಂಬಂತಹ ಶುಭದ ಹಾರೈಕೆಯೊಂದಿಗೆ ಮುಂದೆ ಎಲ್ಲ ರೀತಿಯ ಶುಭದ ನಿರೀಕ್ಷೆಯಲ್ಲಿ ನಾವಿರ್ತೇನಂತೆ. ಅಪ್ಪ, ಮಗಳೇ, ಮದುವೆ ಎನ್ನುವಂತಹ ಆದರ್ಶವಾದಂತಹ ಕಾರ್ಯವನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ನೀವು ಮಾಡಿದಂತಹ ಮದುವೆಯಿಂದ ತಿಳಿದುಕೊಳ್ಳಬೇಕು. ಕಾಶಿ ಅಂದ್ರೆ ಏನು? ಜ್ಞಾನದ ಶಿಖರ ಅದು. ಕಾಶಿ ಅಂದ್ರೆ ಏನು? ಧರ್ಮದ ಶಿಖರ ಅದು. ಅಂತಹ ಕಾಶಿಯಲ್ಲಿ ಕಾಶಿ ನರೇಶ ಮಾಡಿದಂತಹ ಈ ಒಂದು ಕಾರ್ಯಕ್ರಮ ಅತ್ಯಂತ ವಿಶಿಷ್ಟವಾಗಿ ಆಯ್ತಪ್ಪ. ಸಂತೋಷ ಆಯಿತು. ಸರಿ, ಸಂತೋಷದ ಕ್ಷಣ ಎನ್ನುವಂತಹದ್ದು ಎಷ್ಟು ಬೇಗ ಕಳೆದು ಹೋಗ್ತದೆ ನೋಡಿ. ಸಂತೋಷ ಎನ್ನುವಂಥದ್ದು ಬೇಗ ಕಳೆದು ಹೋಗ್ತದೆ, ಆದರೆ ದುಃಖ ಎನ್ನುವಂಥದ್ದು ದೀರ್ಘವಾಗಿರುತ್ತದೆ. ಬೆಳಗ್ಗಿನಿಂದ ಸಂಜೆಯವರೆಗೆ ನಡೆದಂತಹ ಕಾರ್ಯಕ್ರಮದಲ್ಲಿ ಒಂದು 5 ನಿಮಿಷದಲ್ಲಿ ಇಡೀ ದಿವಸ ಕಳೆದಾಗ ಆಯ್ತು. ನನಗೆ ಅಷ್ಟು ಸಂತೋಷ ಆಯ್ತು. ಅಪ್ಪ, ಸೂರ್ಯ ಅಸ್ತಮಿಸ್ತಾ ಇದ್ದಾನಲ್ವೋ? ಹೌದು. ಹಾಗಾದ್ರೆ ನಿಮಗೆ ಸಂಧ್ಯಾ ವಂದನೆಗೆಲ್ಲ ಹೋಗ್ಬೇಕಲ್ವಪ್ಪ? ಸರಿ, ಅರ್ಥ ಆಯ್ತು. ಕಂಡಳು ಬರಿ ನೆಲದಲ್ಲಿ ಮೈ ಚಾಚಿದ ಗಂಡನ ದೀನಾವಸ್ಥೆಯನು. ಕಂಡಳು ಬರಿ ನೆಲದಲ್ಲಿ ಮೈ ಚಾಚಿದ ಗಂಡನ ದೀನಾವಸ್ಥೆಯನು. ಗಂಡನ ದೀನಾವಸ್ಥೆಯನು. ಗಂಡನ ದೀನಾವಸ್ಥೆಯನು. ಗಂಡನ ದೀನಾವಸ್ಥೆಯನು. ಪಂಡಿತೆಯಾದುದಗಿ ಪರಿವಿಧಿಯೋ. ಪಂಡಿತೆಯಾದುದಗಿ ಪರಿವಿದೆಯೋ. ದಂಡಿತೆಯಾದನೆ ಶಿವ ಶಿವನೇ. ದಂಡಿತೆಯಾದನೆ ಶಿವ ಶಿವನೇ. ಪಂಡಿತೆಯಾದುದಗಿ ಪರಿವಿದೆಯೋ. ದಂಡಿತೆಯಾದನೆ ಶಿವ ಶಿವನೇ.
ಬದುಕಿನ ಮಧುರವಾದ ಕ್ಷಣಗಳನ್ನು ಕಳೆಯುವಂತಹ ಒಂದು ಸನ್ನಿವೇಶ ಈಗ ಒದಗುತ್ತದೆ ನನಗೆ. ಜೀವನದಲ್ಲಿ ನಾನು ಅಪೇಕ್ಷಿಸಿದಂತಹ ವರ ವಿದ್ಯಾವಂತ ನನಗೆ ದೊರಕಿದ ಎನ್ನುವಂತಹ ಪೂರ್ಣ ತೃಪ್ತಿಯಲ್ಲಿ ಇದ್ದವಣ್ಣ. ಹೀಗಿರುವಂತಹ ಈ ಸಂದರ್ಭದಲ್ಲಿ ನಾನೇ ಕಲ್ಪಿಸಿಕೊಂಡಂತಹ ಮೊದಲ ರಾತ್ರಿಯ ದಿನ ಏನೆಲ್ಲ ಆಗಬಹುದು ಎನ್ನುವ ಸಂತೋಷದಲ್ಲಿ ಸಾಮಾನ್ಯರಂತೆ ಇದ್ದವಳಲ್ಲ ನಾನು. ನನ್ನಲ್ಲಿರುವಂತಹ ವಿದ್ಯಾ ಸಾಮರ್ಥ್ಯ, ವಿದ್ಯೆಯ ವಿಶೇಷತೆಯನ್ನೆಲ್ಲವನ್ನೂ ಕೂಡ ನನ್ನ ಗಂಡನ ಮುಖದಲ್ಲಿ ಕಾಣಬೇಕು. ನಮ್ಮೀರುವರ ಬದುಕು ಎನ್ನುವಂತಹದ್ದು ಅವಿನಾದ್ವೈತವಾಗಿ ಇರಬೇಕು. ನನ್ನಲ್ಲಿರುವಂತಹ ವಿದ್ಯೆಯನ್ನು ಅವರ ಮುಖದಲ್ಲಿ, ಅವರ ಅಂತರಂಗದಲ್ಲಿ ಅನುಭವಿಸಬೇಕು ಎನ್ನುವಂತಹ ಸಂತಸದಿಂದ ಇಷ್ಟು ದಿನ ಕಳೆದೆ. ನನಗೆ ವಿವಾಹ ಆಗಲಿಲ್ಲ ಅಂಥೇಳಿ ತಂದೆಯವರಿಗೂ ನಮ್ಮ ಮನೆಯಲ್ಲಿಯೇ ಚಿಂತೆ ಇದ್ರು. ನನಗೇನು ಚಿಂತೆ ಆಗಿರಲಿಲ್ಲ ಇಷ್ಟು ದಿನ. ಯಾಕೆ? ನನಗೆ ಅನುರೂಪನಾದಂತಹ ವರ ಬೇಕು ಅಂತ. ಕನ್ಯಾ ವರಯತೆ ರೂಪಂ. ಕನ್ಯೆಯಾದವಳು ರೂಪವನ್ನು ಅಪೇಕ್ಷಿಸ್ತಾಳೆ. ಬಾಹ್ಯವಾದಂತಹ ರೂಪವನ್ನು ಅಪೇಕ್ಷಿಸಿದವಳು ಈ ವಿದ್ಯಾಧರೆ ಅಲ್ಲ ಅಲ್ವಾ? ವಿದ್ಯಾಧರೆಗೆ ಬೇಕಾದಂತಹ ರೂಪ ಯಾವುದಾಗಿತ್ತು? ಅಂತರಂಗದ ರೂಪ. ಯಾವುದು ವಿದ್ಯೆಯೋ, ವಿನಯವನ್ನು ತರಬಲ್ಲದೋ, ಜ್ಞಾನವನ್ನು ಉಂಟು ಮಾಡಿ ವ್ಯಕ್ತಿಯನ್ನ ಸ್ವಯಂ ಪ್ರಕಾಶನನ್ನಾಗಿ ಮಾಡಬಲ್ಲದೋ ಅಂತಹ ವಿದ್ಯಾಧರ ಬೇಕು ಅಂತೇಳಿ ಅಪೇಕ್ಷೆ ಪಟ್ಟದ್ದು ನಾನು. ಹಾಗಾದ್ರೆ ನನ್ನ ಬದುಕಿನ ಸುಂದರ ಕ್ಷಣ, ನನ್ನವರನ್ನು ಕಾಣುವ ಏಕಾಂತದಲ್ಲಿ ಕಾಣುವಂತಹ ಒಂದು ಸುಮಧುರವಾದಂತಹ ಕ್ಷಣ. ಒಂದು ವಿಷಯ ಹೇಳ್ತೇನೆ, ನಮ್ಮಲ್ಲಿ ವಧುವರರು ಮೊದಲು ಮಾತನಾಡುವ ಹಾಗೆ ಇಲ್ಲ, ಅವರನ್ನು ಕಾಣುವ ಹಾಗೆ ಇಲ್ಲ. ಆದ್ರೆ ಕೆಲವು ಪ್ರದೇಶದಲ್ಲಿ ಮೊದಲೇ ಮಾತನಾಡ್ತಾರಂತೆ. ಆದ್ರೆ ನಮಗೆ ಹಾಗಲ್ಲ, ನಮ್ಮದು ಒಳ್ಳೆಯ ಸಂಸ್ಕಾರವಂತ ನಾಡಲ್ಲವೇ. ಹಾಗಾಗಿ ನಮ್ಮವರನ್ನು ನಾನೇ ಏಕಾಂತವಾಗಿ ಹೋಗಿ ಮಾತಾಡಿಸಿ ಆ ಸಂಭ್ರಮವನ್ನು ಅನುಭವಿಸಬೇಕು, ಸಂತೋಷವನ್ನು ಕಟ್ಟಿಕೊಳ್ಳಬೇಕು, ನನ್ನ ವಿದ್ಯೆಯನ್ನು ನಾನು ಕಲಿತದ್ದನ್ನೆಲ್ಲ ಹೇಳಬೇಕು. ಆ ಕಲಿತದ್ದರಲ್ಲಿ ನನ್ನವರು ನನಗಿಂತಲೂ ದೇವರನ್ನೇ ಹೇಳುವುದುಂಟು ನಾವು. ಅತ್ಯತಿಷ್ಠ ದಶಾಂಗುಲಂ, ಎಷ್ಟೇ ಅಳೆದರೂ ಕೂಡ 10 ಅಂಗುಲ ಮೇಲೆ ಇರ್ತಾನೆ ಅಂತೇಳಿ. ನನ್ನವರು ನನಗಿಂತಲೂ ಮೇಲಿರಬೇಕು ಅಂತೇಳಿ ನಾನು ಅಪೇಕ್ಷೆ ಪಟ್ಟದ್ದು. ವಿದ್ಯೆಯಲ್ಲಿರ್ಬೋದು, ರೂಪದಲ್ಲಿರ್ಬೋದು. ಹಾಗಾಗಿ ಅಂತಹ ಒಂದು ವಿದ್ಯಾಧರೆ, ಯಾರಿಂದಲೂ ಸೋಲದ ವಿದ್ಯಾಧರೆ, ನನ್ನ ಪತಿಯಿಂದ ಸೋತು ನಾನು ಸಂತೋಷವನ್ನು ಅನುಭವಿಸಬೇಕು ಅಂತೇಳಿ ಈಗ ಹೊರಡುವುದಲ್ವ ನಾನು. ನಮ್ಮ ಶಯ್ಯಾಗ್ರಹ ಸಜ್ಜಾಗ್ರಹ ಅದ್ಭುತವಾಗಿ ಸಿಂಗರಿಸಿದ್ದಾರೆ. ಹೊರಗಿನ ಅಲಂಕಾರವನ್ನ ನೋಡಿದರೆ ಒಳಗಿರುವಂತಹ ಚಿತ್ರಣವನ್ನು ನಾನು ಕಲ್ಪಿಸಿಕೊಳ್ಳಿಕ್ಕೂ ಆಗುವುದಿಲ್ಲ. ಹಾಗಾದ್ರೆ ಇಲ್ಲಿಯೇ ನಾನು ಸಮಯವನ್ನು ಕಳೆಯುತ್ತಾ ಮುಂದೆ ಸಮಯವನ್ನು ಕಳೆಯುವುದಲ್ಲ, ಕೇವಲ ಕಲ್ಪನೆ ಮಾತ್ರ ಮಾಡ್ತಾ ಇರುವುದಲ್ವಲ್ಲ. ಹೀಗೆ ಬಂದು ನಾನು ಸಜ್ಜಾಗ್ರಹದ ಬಾಗಿಲನ್ನು ತೆರಿತೇನೆ. ಅಯ್ಯ, ನನ್ನವರು ಬಂದೇ ಇಲ್ವಲ್ಲ ಇಲ್ಲಿ. ಈ ಒಂದು ಮಂಚದಲ್ಲಿ ನಮ್ಮವರು ಪವಡಿಸಿರ್ತಾರೆ, ನನ್ನ ನಿರೀಕ್ಷೆಯಲ್ಲಿರ್ತಾರೆ, ನನ್ನನ್ನು ಎತ್ತಿಕೊಂಡು ಮುಂದೆ ಹೋಗ್ತಾರೆ ಅಂತ ನೋಡಿದ್ರೆ ಮೇಲೆ ಎಲ್ಲೂ ಹುಡುಕಿದ್ರು ನನ್ನವರು ಕಾಣ್ತಾ ಇಲ್ಲ. ಹಾಗಾದ್ರೆ ಎಲ್ಲಿ ಹೋದ್ರು? ಬರ್ಲಿಲ್ಲವೇ ಅಂತೇಳಿ ಪಿಂತಿರುಗಿ ನೋಡಿದ್ರೆ ಇಲ್ಲ, ಬಂದಿದ್ದಾರೆ, ನನಗೆ ಗೊತ್ತು ಬಂದದ್ದು. ಅದೋ 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 ಒಂದು ಕೆಳಗೆ ಮಲಗಿದ್ದಾರಲ್ಲ ಇವರು. ಹೀಗಿರ್ಬೋದು. ಕೆಲವು ಸಲ ಮೊದಲು ನನ್ನನ್ನು ಕಾಣುವುದಲ್ವೇ, ಹಾಗಾಗಿ ಅವರು ನನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೀಗೆ ಮಾಡಿದ್ದಿರ್ಬೋದು. ತುಂಬಾ ಜಾಣರು ಅವರು, ಬುದ್ಧಿವಂತರು ಅವರು. ಓಯ್ ಓಯ್ ಓಯ್, ನಂಗೆ ನಿದ್ದೆ ಬತ್ತ. ಅಲ್ಲ, ನಿದ್ದೆ ಮಾಡು ದಿವಸ ಇವತ್ತು ನೀವು ಮಲಗಿದ್ದಲ್ಲ, ಬಿದ್ದುಕೊಂಡಿರುವಂತಹದ್ದನ್ನು. ಅಲ್ಲ, ನಾನಿಲ್ಲಿ ಕೆಳಗೆ ಬಿದ್ಕೊಂಡಿದ್ದೆ ಮಾರ. ನೀವು ನಿಮ್ಮ ನಾಟಕ ಎಲ್ಲ ಸಾಕು ಮಾಡಿ ಮೇಲೆ ಬನ್ನಿ. ಮೇಲೆ ಬರದ? ನೀವು ಎಲ್ಲಿರ್ಬೇಕು ಅಲ್ಲಿರ್ಬೇಕಲ್ಲ. ಅಲ್ಲ, ನಾನು ಅಲ್ಲಿ ಮಂತ್ರಿಯಪ್ಪನ ಮನೆಯಲ್ಲಿದ್ದೆ, ಅಲ್ಲಿಂದ ಇಲ್ಲಿ ಕರ್ಕೊಬಂದ ನಿನ್ನನ್ನು ಮದುವೆ ಅಂತದ್ದು ಮಾಡಿದ್ರೆ, ಈಗ ನಾನಿಲ್ಲಿ ಮನ್ಕೊಂಡಿದ್ದೆ, ಸುಮ್ಮನೆ ಮನ್ಕೊಂಡಿದ್ದೆ ಮಾರ. ನೀವು ಬಂದ್ಕೊಂಡು ಈ ರೀತಿ ಮಾತಾಡೋದು ಅಲ್ಲ. ಇವರು ಭಾಷೆಯನ್ನ ನೋಡಿದ್ರೆ ನನಗೆ ಒಳ್ಳೆ ವಿದ್ಯಾವಂತರಿಗೆ ಎಲ್ಲ ಭಾಷೆಯೂ ಬರ್ತದೆ, ನನಗೆ ಗೊತ್ತು. ನಮ್ಮವರು ಎಲ್ಲ ಭಾಷೆಯನ್ನು ಕಲ್ತವ್ರು. ನನಗೆ ಆ ಭಾಷೆ ಬರುವುದಿಲ್ಲ. ನನಗಿಂತಲೂ ಒಂಚೂರು ಹೆಚ್ಚಿದ್ದವರು ಅವರು, ನನಗೆ ಗೊತ್ತು. ಹಾಗಾಗಿ ನನ್ನನ್ನು ತಮಾಷೆ ಮಾಡಿ ರಮಿಸಲಿಕ್ಕೋಸ್ಕರ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಸ್ವಾಮಿ, ಎಂತ ತಮಾಷೆ ಮಾರ. ನನಗಿಲ್ಲಿ ಕಣ್ಣಲ್ಲಿ ನಿದ್ದೆ ಬರ್ತಾ ಇದೆ, ನಿಂದೊಂದು ತಮಾಷೆ ಅಂತ. ರಾಗಡ ಹೋಗ ಹೋಗ ಅಲ್ಲ, ಆಚೆಗೋ. ಸತ್ಯವಾ ಇದು? ಅಯ್ಯೋ ದೇವರೇ, ಇದು ಸುಳ್ಳು ಅಂತ ಹೇಳಿ ಆದ್ರೆ ನನಗೆ ಸಂತೋಷ. ಕೆಲವೊಂದು ಸುಳ್ಳುಗಳು ಸಂತೋಷವನ್ನು ನೀಡ್ತವೆ, ಕೆಲವೊಂದು ಸತ್ಯಗಳು ಸಂತೋಷವನ್ನು ನೀಡುತ್ತದೆ. ಈಗ ನಡೆಯುತ್ತಿರುವಂತಹ ಘಟನೆ ಸುಳ್ಳಾದ್ರೆ ನಾನು ಸಂತಸ ಪಡ್ತೇನೆ. ಆದ್ರೆ ಇದು ಸತ್ಯವೇ ಹೌದು ಅಂತ ಕಾಣ್ತಾ ಉಂಟು. ದುರ್ವಿಧಿಯೇ ಅಲ್ಲ, ಇಂತಹ ಒಂದು ಪರಿಸ್ಥಿತಿಗೆ ನನ್ನನ್ನು ನೂಕಿತೆ ನನ್ನದಾದಂತಹ ಒಂದು ಆಸೆ ಎನ್ನುವಂಥದ್ದು.
ಮನುಷ್ಯನಿಗೆ ಆಸೆ ಇರಬಾರದಂತೆ. ಆದರೆ ಆಸೆ ಇರಬಾರದು ಅಂತೇಳಿ ಯಾರು ಹೇಳಲಿಲ್ಲ, ದುರಾಸೆ ಇರಬಾರದು ಅಂತ ಹೇಳಿದ್ದಾರೆ. ಆದರೆ ನಾನು ಪಟ್ಟದ್ದು ದುರಾಸೆ ಆಯಿತೆ. ವಿದ್ಯಾವಂತನಾದವನನ್ನು ಪತಿಯಾಗಿ ಪಡೆಯಬೇಕು ಎನ್ನುವಂತಹ ಆಸೆ ಯಾವ ದೃಷ್ಟಿಯಲ್ಲಿ ದುರಾಸೆ ಆಗುತ್ತದೆ? ಹಾಗಾದ್ರೆ ನಾನು ಪಟ್ಟ ಆಸೆಯೇ ನನಗೆ ಮುಳುವಾಗಿ ಹೋಯ್ತೆ. ಹಾಗಾದ್ರೆ ಈ ಒಂದು ದುರಂತಕ್ಕೆ ನಿಜವಾಗಿ ಅವರು ನಿಜವಾದ ಅವರ ಭಾಷೆಯನ್ನೇ ಮಾತಾಡ್ತಾ ಇದ್ದಾರೆ. ಕೆಳಗೆ ಮಲಗಿದ್ದಾರೆ ಅಂತೇಳಿ ಆದ್ರೆ ಇದು ವೇಷ. ಅರ್ಥ ಅವರನ್ನ ಮಾತಾಡಿಸುವುದು ಹೇಗೆ? ಮೆಲ್ಲ ಮೆಲ್ಲನೆ ಲಲ್ಲೆಗರೆಯುತ್ತೋ ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಲಲ್ಲೆಗರೆಯುತ್ತೋ ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಲಲ್ಲೆಗರೆಯೂತ ಲಲ್ಲೆಗರೆಯೂತ ನಲ್ಲ ನಾನು ನಲ್ಲುಡಿಯೇ ಮೋಡಿಯ ನಲ್ಲ ನಾನು ನಲ್ಲುಡಿಯ ಮೂಡಿಯ ನಲ್ಲ ನಾನು ನಲ್ಲುಡಿಯ ಮೂಡಿಯ ಮೂಡಿಯ ಮೆಲ್ಲ ಮೆಲ್ಲನೆ ಲಲ್ಲೆಗರೆಯೂತ ನಲ್ಲ ನಾನು ನಲ್ಲುಡಿಯ ಮೋಡಿಯ ನಲ್ಲ ನಾನು ನಲ್ಲುಡಿಯ ಮೋಡಿಯ ನಲ್ಲ ನಾನು ನಲ್ಲುಡಿಯ ಮೋಡಿಯ ಮೆಲ್ಲ ಮೆಲ್ಲನೆ ಲಲ್ಲೆಗರೆಯೂತ ನಲ್ಲ ನಾನು ನಲ್ಲುಡಿಯ ಮೋಡಿಯ ಎಲ್ಲಿ ತಿಳಿದಳು ನಡೆದ ಮೋಸವನೆಲ್ಲವನ್ನು ಸ್ವಾಮಿ ಎಂತ ವಿದ್ಯಾ? ನೀವು ಹೇಗಿದ್ರು ಚಂದವೇ ನನಗೆ. ಹಾ, ನೀವು ಎಲ್ಲಿ ಮಲಗಿದ್ರು ನನಗೆ ಚಂದವೇ. ನಿದ್ದೆ ಬತ್ತು. ಯಾಕೆ ಅಂತೇಳಿ ನಿದ್ದೆ ಬರುದಾ? ಹೌದು. ನಿದ್ದೆ ಮಾಡಿ ಆಯ್ತು, ಇವತ್ತು ನಿದ್ದೆ ಇಲ್ಲ ನಿಮಗೆ. ಹಾ. ನೀವು ನಿದ್ದೆ ಮಾಡುವ ದಿವಸ ಅಲ್ಲ ಇದು. ಅಯ್ಯ ಅಲ್ಲ, ನೀವು ನಿದ್ದೆ ಮಾಡಬಹುದು. ಹಾ. ಸ್ವಲ್ಪ ಮೇಲೆ ಬನ್ನಿ. ಇದೋ ನನ್ನ ಕೈ ಕೊಡ್ತಾ ಇದ್ದೇನೆ, ಈ ಕೈಯನ್ನು ಹಿಡೀರಿ ಮೇಲೆ. ಆ ಮಂತ್ರಪ್ಪನ ಕೈ ಹಿಡ್ಕೊಂಡು ಬಂದು ಇಲ್ಲಿವರೆಗೆ ಕರ್ಕ ಬಂದ. ಆಮೇಲೆ ನಿನ್ಗೊಂದಂತೂ ತಾಳಿ ಕಟ್ಟ ಅಂತ ಹೇಳ್ದ. ಅಲ್ಲ, ನೀವು ಹೇಳುದು ಸರಿ ಹೇಳಿ. ನನಗೆ ನಿಮ್ಮ ಮಾತು ಆಡ್ಲಿಕ್ಕೆ ಬರದೇ ಹೋದ್ರು ಕೇಳಲಿಕ್ಕೆ ಬರ್ತದೆ. ನನ್ನ ಕಿವಿ ಸರಿ ಇದೆ ಆ ಮಾತಿಗೆ. ನೀ ಹೇಳಿದೆಲ್ಲ ಅರ್ಥ ಆಗುತ್ತದೆ. ಯಾವ ಮಂತ್ರಿಯಪ್ಪ? ಅವನ ಈ ರಾಜ್ಯದ ಮಂತ್ರಪ್ಪ ಒಬ್ಬ. ಮಂತ್ರಿಯಪ್ಪ? ಹಾ. ಓಹೋ, ಅವನಂಗೆ ಎಲ್ಲಿ ಸಿಕ್ಕದ ಗೊತ್ತಾ? ಮಂತ್ರಿ ಎಲ್ಲಿ ಸಿಕ್ಕಿದ್ರು ನಿಮಗೆ? ಅದು ನಿಂಗೆ ಮಂತ್ರಪ್ಪ ಹೇಳ. ಎಂತ ಹೇಳುದು? ಅಯ್ಯೋ, ನಾನಲ್ಲಿ 100 ಕುರಿನ ಕಾಯ್ತಾ ಇರುವಾಗ ನಾನು ಮೇಲೆ ಮರದ ಮೇಲೆ ಹತ್ತು ಕೂತ್ಕೊಂಡಿದ್ದಾಗ ಅಲ್ಲ 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 ಎಂತ ನೀವು 100 ಕುರಿ ಕಾಯುವ ಹುಲ್ಲುಗಾವಲ್ಲಿ. ಅಲ್ಲ, ಕುರಿ ಕಾಯ್ತಾ ಇದ್ದವರ? ಹೌದು, 100 ಕುರಿಗಳನ್ನ ಕಾಯ್ತಾ ಇದ್ದವರು. ಹಾ, ಮೇಯಿಸ್ತಾ ಇದ್ದೆ. ನಿಮ್ಮ ಊರಲ್ಲೆಲ್ಲ ಈಗ ಈ ವೇಷ ಹಾಕೊಂಡು ಕುರಿ ಕಾಯುವುದಾ? ಈ ವೇಷ ಅವ ಮಾಡದ್ದಿದಲ್ಲ. ಯಾರು ಮಾಡಿದ್ದು? ಅವ. ಹಾ, ನನ್ನ ವಿಷಯ ಅಲ್ಲ, ಕುರಿ ಕಾಯ್ತಾ ಎಲ್ಲಿದ್ರಿ? ನಾನು ಹುಲ್ಲುಗಾವಲ್ಲಿ ಕುರಿ ಕಾಯ್ತಾ ಇದ್ದೆ. ಹಾ, ಕುರಿ ಕಾಯ್ತಾ ಇಪ್ಪತ್ತಿ ಆ ಮಂತ್ರಪ್ಪ ಬಂದ. ಹಾ,
ನಾ ಮೇಲೆ ಕುರಿನೆಲ್ಲ ಕಾಯುವಾಗ ಮೇಲೆ ಸ್ವಲ್ಪ ಅಂದ್ರೆ ದೂರ ದೂರ ಹೊತ್ತಲ್ಲ ಕಾಣ್ಕಲ್ಲ. ಅಷ್ಟೊತ್ತಿಗೆ ನಾನು ಮೇಲೆ ನಿಂತ್ಕೊಂಡು ಅಂತ ಇದ್ದೆ. ಈ ಮಂತ್ರಪ್ಪ ಕೆಳಗಿಂದ ಕಣಿ ಇಳಿಬಾ 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 ಅಂದ. ಅಂದ್ರೆ ನಾನು ನನ್ನ ಕರಿತ್ನ ಅಥವಾ ಕುರಿನ ಕರಿತ್ನ ಅಂತ ನನಗೆ ಅಂದಾಜೇ ಇಲ್ಲ. ಆಮೇಲೆ ನಾನು ಹೋಗಿ ಇವ ನನ್ನ ಕರಿತ್ನ ಅಂತ ಎಂಥದು 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 ಅಂತ ಕೇಳಿದೆ. ಆಗ ನೀನೇ ಕೆಳಗೆ ಇಳಿದು ಬಾ ಅಂತ ಹೇಳ್ದೆ. ಆಗ ನಾನು ಹಗುರ ಕೆಳಗೆ ಇಳಿದು ಬಂದೆ. ಬಂದು ನಿನ್ನ ಈಗ ನೀನು ನಾನು ಹೇಳ್ದಂಗೆ ಕೇಳಕ್ಕೆ ನಿಂಗೆ ಎಷ್ಟು ಬೇಕಾದ್ರೆ ಕೊಡ್ತೆ ಅಂದ. ಆಯ್ತು ಅಂತೇಳಿ ಹೇಳ್ದೆ. ನೀನು ಸೀದಾ ರಾಜಧಾನಿಗೆ ಹೋಗ್ಬೇಕು, ರಾಜಸ್ಥಾನಕ್ಕೆ ಹೋಗ್ಬೇಕು. ರಾಜಸ್ಥಾನಕ್ಕೆ ಹೋಗಿ ನಿಂಗೊಂದು ಹುಡುಗಿಗೆ ತೋರಿಸ್ತೆ, ಅವಳನ್ನ ಮದುವೆ ಆಯ್ತು. ಮದುವೆ ಆದ್ರ ಮೇಲೆ ವಿಷಯ ಅಂತ ಅಲ್ಲಿವರೆಗೆ ಮಾತಾಡೋಕ್ಕಿಲ್ಲ. ಯಾವುದೋ ಒಂದು ಎಂಥದೋ ಶಬ್ದ ಹೇಳಿದಪ್ಪ. ಎಂತ ಶಬ್ದ? ಎಂಥದೋ ಪುರಪುರ ಎಂಥದೋ ಒಂದು ಶಬ್ದ ಹೇಳಿದ. ಅದು ರಾಜಸ್ಥಾನಕ್ಕೆ ಹೋದ್ರ ಗತಿ ನೀನು ಹೇಳಕ ಅಂತ ಹೇಳ್ದ. ನಾನು ನಿಮ್ಮ ರಾಜ ದೊಡ್ಡ ಕಿರೀಟ ಕಟ್ಕೊಂಡು ಒಬ್ರು ಇದ್ದಿರಲ್ಲ, ನಿಮ್ಮ ತಂದೆ ಅದು. ಅವ್ರು ನನ್ನ ತಂದೆ. ಅವ್ರ ಎದುರು ಒಂದೇ ಮಾತು ಹೇಳದ್ದು. ಆಗ್ಲಿ ನಿಮ್ಮನ್ನ ಅಂದ್ರೆ ನಾನು ಒಂದೇ ಮಾತು ಹೇಳದ್ದು. ಅದಕ್ಕೆಲ್ಲ ಉತ್ತರ ಮಂತ್ರಪ್ಪನೇ ಕೊಟ್ಟ. ಕಡೆ ನಿನ್ನ ಹತ್ರ ಬಂದ್ರು. ಈ ವೇಷ ಎಲ್ಲ ಹಾಕಿದ್ದವ ಮಂತ್ರಿ ಮನೆಗೆ ಹೋಗಿ ಈ ವೇಷ ಎಲ್ಲ ಹಾಕೊಂಡು ಮದುಮಗನಾಗಿ ನಿನ್ನ ಹತ್ರ ಬಂದು ನಿಂಗೊಂದು ತಾಳಿ ಕಟ್ಟಕ ಅಂದ. ತಾಳಿ ಕಟ್ಟದೆ. ಈಗ ಬಂದು ಇಲ್ಲಿ ಸುಮ್ಮನೆ ಮನ್ಕೊಂಡಿದ್ದೆ. ಸಾಕಾಯ್ತು ಮಾರತ್ತೆ ನಾ ಮನ್ಕಂತೆ. ಹೀಗೆ ನಮ್ಮ ಮಂತ್ರಿಯೇ ನಿಮ್ಮನ್ನ ಕರ್ಕೊಂಬಂದದ್ದು? ಹೌದು. ನನಗೆ ಅರ್ಥ ಆಯ್ತು ಇದು. ಸ್ವಾಮಿ, ನೀವು ಕೆಳಗೆ ಮಲಗಬಾರ್ದು, ಮೇಲೆ ಬರಬೇಕು. ಆದ್ರೆ ನಾನೊಂದು ವಿಷಯ ಹೇಳ್ತೇನೆ, ಹಾಗೆ ಮಾಡಬಹುದಾ? ನನ್ನ ಹೆಸರಂತ ಗೊತ್ತಾಯ್ತಲ್ಲ, ಕುರಿಕಾಳ. ಕುರಿ ಕಾಯುವ ಕಾಳ, ಕುರಿಕಾಳ ಅಲ್ಲ, ಕಾಳ ಅನ್ನುವಂತ ಹೆಸರನ್ನು ಹೇಳಿದ್ರು. ಬೇರೆ ಬೇರೆ ಹೆಸರು ಇರ್ತದೆ. ಅತ್ಯಂತ 2 ಅಕ್ಷರದ ಹೆಸರು ಕರೀಲಿಕ್ಕೂ ಒಳ್ಳೆ ಆಗುತ್ತದೆ ಅಂತ ಹೇಳಿ ಇಟ್ಟದ್ದಿರಬಹುದು ಅಂತ ನೋಡಿದೆ ನಾನು. ಹಾಗಾದ್ರೆ ಕುರಿಕಾಳ. ಕುರಿಯುವ ಕಾಯುವಂತಹ ಕಾಳ, ಕುರಿಕಾಯ. ಕುರಿಯನ್ನು ಕಾಯುವವರು ನೀವು? ಹೌದು. ನಾನು ಅಪೇಕ್ಷೆ ಪಟ್ಟದ್ದು ವಿದ್ಯಾವಂತನನ್ನು. ಹಾಗಾದ್ರೆ ಈಗ ಮದುವೆ ಆದದ್ದು ಸ್ವಾಮಿ, ನೀವು ಕುರಿ ಕಾಯುವ ಸತ್ಯವಾ ಇದು? ಹೌದಮ್ಮ, ನಿಮ್ಮ ಹಣೆ ಸತ್ಯ. ಆಣೆ ಎಲ್ಲ ಹಾಕಬೇಡಿ. ಅಡ್ಡಿಲ್ಲ ಸತ್ಯ ಸತ್ಯ ಸತ್ಯ. ಇಷ್ಟೆಲ್ಲ ಅದು ವಿಷಯ ಸತ್ಯ ಹೇಳದ್ ನಾನು. ಸ್ವಾಮಿ, ನೀವು ಹೇಳಿದ್ದೆಲ್ಲ ಸತ್ಯ ಹೌದು, ನಾನು ಕೇಳಿದ್ದೂ ಸತ್ಯ ಹೌದು. ಆದ್ರೆ ಪಾಪ, ಅಲ್ಲ ನಿನ್ನ ಕಣ್ಣಿಗೆ ಮುಗ್ಧರು, ನೀವು ನಿಜವಾಗಿ ಮುಗ್ಧರು. ಈ ಪರಿಸ್ಥಿತಿಗೆ ಕಾರಣ ಯಾರು ಎನ್ನುವುದು ನನಗೂ ಅರ್ಥ. ಕಣ್ಣಂಗೆ ನೀರು ಬರ್ತದೆ ಎಂತಕ್ಕೆ? ಅಲ್ಲ, ಕಣ್ಣಲ್ಲಿ ಕೆಲವು ಸಲ ನೀರು ಬರ್ತದೆ. ಬೆಳಿಗ್ಗೆಯೂ ನೀರು ಬಂದಿತ್ತು ನಿಮ್ಮನ್ನು ನೋಡಿದ ಕೂಡಲೇ ಸಂತೋಷದಿಂದ. ಆದ್ರೆ ಈಗ ಬಂದ ನೀರು ಮಾತ್ರ ಹಾಗಲ್ಲ. ಅಲ್ಲ, ನಿಮ್ಮ ಪರಿಸ್ಥಿತಿ ನೋಡಿ, ನಿಮ್ಮ ವ್ಯವಸ್ಥೆ ನೋಡಿ, ನಿಮ್ಮ ಅವಸ್ಥೆ ನೋಡಿ, ನನ್ನ ಬದುಕನ್ನ ನೋಡಿಕೊಂಡಾಗ ನನ್ನ ಕಣ್ಣಲ್ಲಿ ನೀರು ಬರ್ತದೆ. ಏನ್ ಹೇಳುದು ಸ್ವಾಮಿ? ತಿಳಿದಳು ನಡೆದ ಮೋಸವನೆಲ್ಲವನ್ನು ಆಡಿ ಫಲವಿನ್ನೇನು, ಆಡಿ ಫಲವಿನ್ನೇನು, ಮುಂದಕ್ಕೆ ಮಾಡಬೇಕಾದುದನು ಮುಂದಕ್ಕೆ ಮಾಡಬೇಕಾದುದನು. ರಮಣನ ನೋಡಿ ರಮಿಸುತ್ತೆಂದಳು ಸುಪ್ರೌಢೆಯಿಂದು. ರಮಣನ ನೋಡಿ ರಮಿಸುತ್ತೆಂದಳ ಸುಪ್ರೌಢೆಯಿಂದು. ತಿಳಿದಳು ನಡೆದ ಮೋಸವನೆಲ್ಲವನು, ಆಡಿ ಫಲವಿನ್ನೇನು,
ಪೂರ್ವಕವಾಗಿ ನನ್ನನ್ನು ಇವರಿಗೆ ಅಪ್ಪ ಒಪ್ಪಿಸಿಕೊಟ್ಟಿದ್ದಾರೆ. ಕೈಯನ್ನ ಹಿಡಿದಾಗಿದೆ. ಅವರೇ ಕಟ್ಟಿದಂತಹ ಕರಿಮಣಿ ನನ್ನ ಕೊರಳಲ್ಲಿ ವಿರಾಜಿಸ್ತಾರೆ. ಹಾಗಾದರೆ ಇವರು ನನ್ನವರು ಎನ್ನುವಂತಹ ಭಾವನೆ ಅಂತರಂಗದಲ್ಲಿ ಮಳೆತು ಹೋಗಿದೆ. ನನ್ನ ಮೊದಲಿನ ಯೋಚನೆ ವಿದ್ಯಾವಂತನಾಗಬೇಕು ಅಂತಿತ್ತು. ಹಾಗಾದರೆ ಈ ಪರಿಸ್ಥಿತಿಗೆ ಕಾರಣ ಯಾರು ಅನ್ನುವುದು ನನಗೆ ಅರ್ಥವಾಗದೇನೇ ಉಳಿದದ್ದಲ್ಲ. ಅಪ್ಪನತ್ರ ಕೇಳ್ತಾ ಇದ್ರಂತೆ. ಇವನು ಹೇಳಿದ್ರಲ್ಲ ಮಂತ್ರಿಗಳ ವಿಷಯವನ್ನು. ಮಂತ್ರಿಗಳು ಹೀಗೆಲ್ಲ ಮಾಡ್ತಾರೆ ಎನ್ನುವಂತಹ ನಿರೀಕ್ಷೆಯೇ ಇರಲಿಲ್ಲ. ಕಾಶಿಯಲ್ಲಿ ಮಂತ್ರಿಗಳು ಹೀಗೆ ಮಾಡ್ತಾರೆ ಅಂತ ಹೇಳಿದರೆ ಉಳಿದ ಕಡೆ ಮಂತ್ರಿಗಳು ಏನೆಲ್ಲ ಮಾಡಿಯಾರು. ಅಲ್ಲ, ಅಪ್ಪನೊಂದಿಗೆ ಮಾತನಾಡಬೇಕಾದ್ರೆ ಹೇಳಿದ್ದೆ, ಕೆಲಸವನ್ನು ಮಾಡಬೇಕಾದ್ರೆ ದ್ವೈತ ಇರಬೇಕು, ಇಬ್ಬರಿಗೂ ಯೋಚನೆ ಮಾಡುವ ಸಾಮರ್ಥ್ಯ ಇರಬೇಕು. ಬದುಕಿನಲ್ಲಿ ಅದ್ವೈತ ಭಾವನೆ ಮೋಕ್ಷದಲ್ಲಿರಬೇಕು, ಅವಿನಾಭಾವ ಸಂಬಂಧ ಎನ್ನುವುದಾಗಿ ನಾನು ಅಪ್ಪನಲ್ಲಿ ಹೇಳಿದ್ದೆ. ಮಂತ್ರಿ ಅದನ್ನು ಕೇಳಿಕೊಂಡು ನನ್ನ ಬದುಕಿನಲ್ಲಿ ಹೀಗೆಲ್ಲ ಆಗಬೇಕು ಅಂತೇಳಿ ಯೋಚಿಸಿದ. ಅಪ್ಪನಲ್ಲಿ ಅಂದೇ ಹೇಳಿದ್ದೆ ನಾನು, ನಿನ್ನ ಕಾಲಿಗೆ ಸದಾ ಎರಗುತ್ತಿರುವಂತಹ ಮಂತ್ರಿಗಳೊಡನೆ ನಾವು ಸಂಬಂಧವನ್ನು ಬೆಳೆಸಿದರೆ ಸರಿಯಾದೀತೆ ರಾಜ್ಯ ಅಂತ ಕೇಳಿದ್ದೆ. ಮಂತ್ರಿಗಳ ದುರಾಸೆ ಇಷ್ಟಿರ್ತದೆ ಅಂತ ನನಗೆ ಅರ್ಥ ಆಗಲಿಲ್ಲ. ನಮ್ಮ ಮಂತ್ರಿಗಳು ಸದಾಕಾಲ ನಮಗೋಸ್ಕರ ಜೀವನವನ್ನು ಸವೆಸುತ್ತಿರುವವರು ಅಂತೇಳಿ ಭಾವಿಸಿಕೊಂಡು ಸರ್ವ ಸಮರ್ಪಣಾ ಭಾವದಿಂದ ತಾನು ಮಾಡಬೇಕಾದ ಕೆಲಸವನ್ನು ಅಪ್ಪ ಅವರಿಗೆ ವಹಿಸಿದ್ನಲ್ಲ. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ವಿವಾದ ಮತ್ತು ವಿವಾದ ಎರಡೂ ಕೂಡ ಸರಿಸಮ ಫಲರಲ್ಲಿ ಮಾತ್ರ ಶೋಭಿಸ್ತದೆ. ಅಲ್ಲದೆ ಹೋದರೆ ತಕ್ಕಡಿ ಸರಿಯಾಗಿ ಇರುವುದಿಲ್ಲ. ಬದುಕಿನ ತಕ್ಕಡಿ ವಿದ್ಯಾಧರೆಯ ಬದುಕಿನ ತಕ್ಕಡಿ ಏರುಪೇರಾಗ್ತಾ ಬಂತಲ್ಲ, ಆಗಿ ಹೋಯ್ತು. ಆದರೆ ಹೀಗೆ ಆಗ್ತದೆ ಅಂತೇಳಿ ನಾವು ಯೋಚನೆ ಮಾಡುವುದಲ್ಲ, ಯೋಚನೆ ಮಾಡಬೇಕಲ್ಲ. ನಾನು ಇವರನ್ನು ಹಾಗೆ ಇವರು ಮುಗ್ಧರು, ಇವರಿಗೆ ಏನೋ ವಿಷಯ ಗೊತ್ತಿಲ್ಲ, ಅವರನ್ನು ತಂದು ಅವರನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. ಹಾಗಾದ್ರೆ ಅವರನ್ನು ಹಾಗೆ ಮಾಡುವುದಲ್ಲ. ಸ್ವಾಮಿ ನೋಡಗೂಡಿ ಬನ್ನಿರಿ, ಎಳೆಯನ್ನೊಡಗೂಡಿ ಬನ್ನಿರಿ, ವೇಳೆ ಕಳೆಯಲು ಸಲ್ಲ ಜೀವನ ಬನ್ನಿರಿ, ವೇಳೆ ಕಳೆಯಲು ಸಲ್ಲೋ ಜೀವದೇಳಿಗೆಯ ಸಾಧಿಸುವ ಚಿನ್ಮಯ ಕಾಳಿದಯದಿ. ಜೀವನದೇಳಿಗೆಯ ಸಾಧಿಸುವ ಚಿನ್ಮಯ ಕಾಳಿದಯದಿ. ಸ್ವಾಮಿ ಸುವರ್ಣ ಪುಷ್ಪಾಂ ಚಿನ್ವಂತಿ ಪುರುಷತ್ರಯ ಶೂರಶ್ಚ ಕೃತವಿದ್ಯಶ್ಚ ಯಶ್ಚ ಜಾನಾತಿ ಸೇವಿತು. ಈ ಭೂಮಿಯಲ್ಲಿ ಬದುಕನ್ನ ಬಂಗಾರವಾಗಿಸಿಕೊಳ್ಳಿಕ್ಕಾಗ್ತದೆ ಯಾರು? ಯಾರು ಶೂರನೋ ಅವನು ರಾಜ್ಯವನ್ನ ಸಂಪಾದಿಸಬಹುದು, ಯಾರು ವಿದ್ಯೆಯನ್ನ ಕಲ್ತಿದ್ದಾನೋ ಅವನು ಸಕಲವನ್ನೂ ಪಡೆಯಬಹುದು, ಯಾರು ಸೇವೆಯನ್ನು ಮಾಡುವವನೋ ಅವನೂ ಕೂಡ ಎಲ್ಲವನ್ನು ಇಷ್ಟಾರ್ಥವನ್ನು ಪಡೆಯಬಹುದು ಎನ್ನುವಂಥದ್ದು ಇದೆ. ನೀವೇನು ಮರುಗಬೇಕಾದಂಥ ಅನಿವಾರ್ಯತೆ ಇಲ್ಲ. ನಿದ್ದೆ ಬರ್ತೀವಿ ಅಲ್ಲ, ನೀವು ನಿದ್ದೆ ಬರ್ತದೆ ಅಂತ ಹೇಳಿದ್ರೆ ಬೇರೆಯವರಿಗೆ ನಿದ್ದೆ ಬರೆಸ್ತೀರಿ, ಹಾಗಾಗಬಾರದು ಸ್ವಾಮಿ. ನಿದ್ದೆ ಮಾಡುವುದು ಸ್ವಲ್ಪ ಕಡಿಮೆ ಆಗಬೇಕು ಬದುಕಿನಲ್ಲಿ. ನಾವು ಜೀವನದಲ್ಲಿ ಮೊಲಗಿದ್ದೆಷ್ಟು. ಅಲ್ಲ, ನೀನು ಎಲ್ಲಿ ಹೊರಟದೀಗ? ಅಲ್ಲ, ನಾನೀಗ ಹೇಳ್ದಾಗ ಕೇಳಬೇಕು, ಇದ್ದದ್ದೆಲ್ಲಿ? ಈಗ ಮಂತ್ರ ನಿನ್ನ ನಮ್ಮದಿಯ ಎಂತ ತಾಳೆ ಕಟ್ಟದೆ. ಈಗ ನೀನು ಹೇಳ್ದಂಗೆ ಕಂಡು ಮತ್ತೆಂತ? ಅಲ್ಲ, ಈಗ ನಾನು ಹೇಳಿದಾಗೇ ಕೇಳಬೇಕು. ನಾನು ಹೇಳಿದ್ದನ್ನು ಕೇಳಿದ್ರೆ ಏನನ್ನಾದರೂ ಸಾಧಿಸಬಹುದು ಸ್ವಾಮಿ. ಪ್ರತಿಯೊಂದರಲ್ಲೂ ಕೂಡ ಸುಮ್ಮನೆ ಕುಳಿತುಕೊಂಡ್ರೆ ಕಾರ್ಯವನ್ನು ಮಾಡಲಿಕ್ಕಾಗುವುದಿಲ್ಲ. ಮಾರ್ಗಾರಬ್ಧಾ ಸರ್ವಯತ್ನಾ ಫಲಂತಿ. ನನಗೆ ಗುರುಗಳು ಹೇಳಿದ್ದು ವಿದ್ಯೆ ಕಲಿಬೇಕಾದ್ರೆ ಆರಂಭಿಸಿದ ಎಲ್ಲಾ ಕೆಲಸಗಳು ಫಲವನ್ನ ನೀಡುತ್ತದೆ. ಹಾಗಾದ್ರೆ ನನ್ನ ಉದ್ದೇಶ ಸರಿಯಾಗಿತ್ತಲ್ಲ, ಈ ರೀತಿ ಫಲ ಈ ರೀತಿ ಬಂತು ಅಂತ ಹೇಳಿದ್ರೆ ಇಲ್ಲಿಗೆ ಮುಗಿಲಿಲ್ಲ, ಆರಂಭ ಅಷ್ಟೇ. ಹಾಗಾಗಿ ಸ್ವಾಮಿ, ನೀವೊಂದು ಕೆಲಸ ಮಾಡಬೇಕು. ನಮ್ಮಲ್ಲೊಂದು ವ್ಯವಸ್ಥೆ ಉಂಟು. ಏನು? ಮದುವೆಯಾದ ದಿನ ರಾತ್ರಿ ಕಾಳಿಯ ಗುಡಿಗೆ ಹೋಗ್ಲಿಕ್ಕೆ ಉಂಟು.
ಈಗ ದೇವಸ್ಥಾನಕ್ಕೆ ಹಾಪದೆ, ಇಲ್ಲೇ ಕುತ್ಕೊಳ್ಳಿಕ್ಕಿಲ್ಲ, ದೇವಸ್ಥಾನಕ್ಕೆ ಹಾಪುದು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡ್ಲಿಕ್ಕೆ ಉಂಟು. ಹಾ? ಈ ರಾತ್ರಿಯಲ್ಲಿ ಯಾರಿಗೂ ಗೊತ್ತಾಗಬಾರದು. ಈ ತಡರಾತ್ರಿಯಲ್ಲಿ ತಪಸ್ಸು, ಈ ತಡರಾತ್ರಿಯಲ್ಲಿ ತಪಸ್ಸು. ಹಾ ನೀವು ತಡ ಮಾಡ್ಲಿಕ್ಕಿಲ್ಲ, ಎದ್ದೇಳಿ, ಹಾ ಆಯ್ತಾಯ್ತು. ಈಚೆ ಬನ್ನಿ, ಹಾ ನನ್ನ ಕೈ ಹಿಡೀರಿ, ಹಾ ಹೊರಡುವ. ಹಾ ಅದೋ ನೋಡಿ ಇಲ್ಲಿ ಕಾಣ್ತಾ ಉಂಟಲ್ಲ ಹೌದು. ಕಾಳಿ ಮಂದಿರ. ಹ್ಮ್ ಸುತ್ತಲೂ ಕತ್ತಲೆ ಇದೆ, ಹ್ಮ್ ಸುತ್ತಲೂ ಕೂಡ ಸುಂದರವಾದಂತಹ ಪುಷ್ಪಗಳಿಂದ ಕೂಡಿದ ಮರಗಳು ರಾರಾಜಿಸ್ತಾ ಇವೆ. ಹ್ಮ್ ವಾತಾವರಣವನ್ನ ರಾತ್ರಿಯಲ್ಲಿಯೂ ಕೂಡ ನಾವು ಗ್ರಹಿಸಬಹುದು ಹೇಗಿರುತ್ತದೆ ಅಂತೇಳಿ. ಯಾಕೆ ಇದು ದೇವಿಯ ಮಂದಿರ. ಹ್ಮ್ ದೇವಿಯ ಮಂದಿರವನ್ನ ದೂರದಿಂದ ನೋಡಿದಾಗ ಬಾಗಿಲು ತೆರೆದಿದೆ, ಹೌದು. ಒಳಗೆ ದೇವಿ ಇಲ್ಲ. ಈಗ ನಮಗೆ ಬೇಕಾದದ್ದೇ ಇದು. ದೇವಿ ಒಳಗೆ ಇದ್ದಿದ್ರೆ ನಮಗೆ ಸಮಸ್ಯೆ ಆಗ್ತಿತ್ತು. ಈ ಕಾಳಿ ಮಂದಿರದ ಬಾಗಿಲು ತೆರೆದುಕೊಂಡುಂಟು, ದೇವಿ ಹೊರಗೆ ಹೋಗಿದ್ದಾರೆ. ಆದ್ದರಿಂದ ನೀವು ಒಂದು ಕೆಲಸ ಮಾಡಬೇಕು, ಈ ಮಂದಿರದ ಒಳಗೆ ಹೋಗ್ಬೇಕು. ನಂಗೆ ಹೆದರಿಕೆ ಆಯ್ತು. ಹೆದರ್ಲಿಕ್ಕಿಲ್ಲ. ಬದುಕಿನಲ್ಲಿ ಯಾರು ಹೆದರದೇನೆ ಧೈರ್ಯದಿಂದ ಕಾರ್ಯವನ್ನು ಮಾಡ್ತಾರೋ ಅವರು ಯಶಸ್ಸನ್ನ ಸಾಧಿಸ್ತಾರೆ. ನಿಮಗೆ ಹೆದರಿಕೆ ಆಗ್ಲಿಕ್ಕೆ ನಾನಿಲ್ವೋ? ನೀನ್ ಹತ್ರ ಅಲ್ಲಿಂದ ಇಲ್ಲಿವರೆಗೆ ನನ್ನೊಟ್ಟಿಗೆ ನಡ್ಕೊಂಡ್ ಬಂದಿದ್ದೀರಿ, ಹೆದರ್ಲಿಲ್ಲ. ಈಗ ಇಲ್ಲಿ ಕುತ್ಕೊಳ್ಳಿಕ್ಕೆ ಒಬ್ಬನೇ ಒಳಗೋಗಿ ಅಂತ ಹೇಳಿ ನಂಗೆ ಹೆದರಿಕೆ. ಒಬ್ಬನೇ ಒಳಗೋಗುದು ಮಾತ್ರ ಅಲ್ಲ, ಯಾರು ಬರದೇ ಹೋದಾಗ ಬಾಗಿಲು ಹಾಕೊಳ್ಬೇಕು. ಬಾಗಿಲು ಹಾಕ ಒಬ್ಬರೇ ಬಾಗಲ ಹಾಕಿ ಅಗಳಿಯನ್ನ ಹಾಕಿ ಕೂತ್ಕೊಳ್ಬೇಕು. ಯಾರು ಬಂದ್ರು ತೆಗಿಬಾರದು. ಒಬ್ರು ಬರ್ತಾರೆ ರಾತ್ರಿಯಲ್ಲಿ. ಯಾರು? ದೇವಿ ಬರ್ತಾರೆ. ಹಾ ಕಡೆಗೆ ದೇವಿಯಲ್ಲಿ ಕೇಳ್ಬೇಕು. ನಂಗೆ ಹೆದರಿಕೆ ಆದ್ರೆ? ಹೆದರಿಕೆ ಆಗುದಿಲ್ಲ. ದೇವಿ ಹತ್ರ ಎಂತ ಹೇಳ? ಬಾಗಿಲು ಹಾಕೊಂಡಿರ್ತೀರಲ್ಲ. ಅಲ್ಲ, ದೇವಿ ಹತ್ರ ಎಂತ ಹೇಳುದು? ಹೇಳಿಕೊಡು ಮಾರತ್ತೆ, ಹೇಳಿಕೊಡು. ಎಂತ ಹೇಳುದು ದೇವಿ ಹತ್ರವಾ? ದೇವಿ ಹತ್ರ ನನಗೆ ವಿದ್ಯೆ ಬುದ್ಧಿಯನ್ನೆಲ್ಲ ಕೊಡು ಅಂತೇಳಿ ಕೇಳ್ಬೇಕು. ಕೇಳಬೇಕು. ಎಲ್ಲವನ್ನು ಕೊಡು ಅಂತೇಳಿ. ದೇವರನ್ನ ಕಂಡ್ರೆ ನಮಗೆ ಹೆದರಿಕೆ ಇಲ್ಲ. ದೇವರೆಲ್ಲ ಬೇರೆಯವರಿಗೆ ತೊಂದರೆ ಮಾಡ್ತಾರ? ಮನುಷ್ಯರೇ ಬೇರೆಯವರಿಗೆ ತೊಂದರೆ ಮಾಡುವವರು. ನೋಡಿ ನಿಮ್ಮ ಕೈ ಮೇಲಿನ, ಅಯ್ಯೋ ದೇವರೇ ಪಾಪ, ನಿಮ್ಮ ಕೈ ಮೇಲೆ ಮೈ ಮೇಲೆಲ್ಲ ಬಾಸುಂಡೆ ನೋಡಿದ್ರೆ ಅದು ಯಾರು ಮಂತ್ರಿ ಹೊಡೆದದ್ದ? ಅಯ್ಯ ಅವ ನಾನಿದೆಲ್ಲ ಹಾಕಂತಿಲ್ಲ, ನಂಗೆ ಅದೇ ಸಾಕ, ಬಟ್ಟೆ ಸಾಕಂತ ಹೇಳೋದಕ್ಕೆ ಇಷ್ಟೆಲ್ಲ ಬಡ್ದ. ಅಯ್ಯೋ ದೇವರೇ, ಹಾಗಾದ್ರೆ ಈ ದೇವಿ ಬಂದ್ರೆ, ಒಳಗೆ ಬಂದ್ರೆ ಎಲ್ಲ ಆಯಾಸವನ್ನು ಪರಿಹರಿಸ್ತಾಳೆ. ದೇವರು ಯಾರಿಗೂ ಕೆಟ್ಟದ್ದು ಮಾಡುವುದಿಲ್ಲ. ಆದರೆ ಏಕಾಗ್ರತೆಯಲ್ಲಿ, ಏಕಾಂತದಲ್ಲಿ ಸರಿಯಾಗಿ ದೇವಿಯನ್ನೇ ಭಜಿಸಬೇಕು, ಬೇರೆ ಭಜಿಸ್ಲಿಕ್ಕಿಲ್ಲ. ದೇವಿಯನ್ನೇ ನೀವು ಆರಾಧಿಸ್ತೀರಿ ಅಂತೇಳಿ ಆದ್ರೆ ನಿಮಗೆ ಒಲಿತಾಳೆ. ಅಲ್ಲ, ಬಾಗಿಲು ಹಾಕೊಂಡ್ರ ಬಾಗಿಲು ತೆಗಿಬಾರದು. ಬಾಗಿಲು ತೆಗಿ ಅಂದ್ರೆ ತೆಗಿಲಿಕ್ಕಿಲ್ಲ. ನೀನಲ್ಲ ಇದೆಯಲ್ಲ, ನಾನಿಲ್ಲೇ ಹೊರಗೆ ಮಲಗುತ್ತೇನೆ. ಬಾಗಿಲು ತೆಗಿ ಅಂದ್ರೆ ತೆಗಿಲಿಕ್ಕಿಲ್ಲ. ನಾನು ಹೇಳಿದ್ದು ಕೊಡ್ತೇನೆ ಅಂತೇಳಿ ಒಪ್ಪಿಗೆ ಕೊಟ್ಟ ಮೇಲೆ ಬಾಗಿಲು ತೆಗಿಬೇಕು. ಆಯ್ತಾಯ್ತು, ನಾನು ಇಲ್ಲೇ ಹೊರಗೆ ಮಲಗಿರ್ತೇನೆ, ನೀವಲ್ಲಿ. ಎಂದೊಪ್ಪಿಸುತ್ತವನ ಮಂದಿರವ ಬೊಗಿಸಿ ಇಂದು ಮುಖಿ ಮೈ ಮರೆದು ಮಲಗಿರಲು ಶಿವೆ ಬಂದು ಬಂಧಿಸಿದ ಬಾಗಿಲನ್ನು ತಟ್ಟಿ ಕೇಳಿದನು. ಒಳಗೆ ಹೋದೆ, ಹೆಂಡತಿಯನ್ನ ಕಟ್ಕೊಂಡು. ಹೆಂಡತಿಯ ಹೇಳಿದ ಮಾತಿಗೆ ಒಳಗೋಗಿ ಕಿಲುಕ ಹಾಕಿದೆ. ಸುಮ್ಮನೆ ಇಲ್ಲಿ ಸ್ವಾಮಿ ದೇವರೇ ಅಂತೇಳಿ ಒಂದು ಪ್ರಾರ್ಥನೆ ಮಾಡ್ತಾ ನಿಂತ್ಕೊಂತೇನೆ, ನೋಡುವ ಎಂತ ಆಗ್ತದಂತ. ಸ್ವಾಮಿ ದೇವರೇ. ಜಯ ಜಯ ಶಿವ. ಪೂರ್ಣ ಪ್ರಮಾಣದಲ್ಲಿ ಕಾಶಿ ಕ್ಷೇತ್ರದ ದೇವಾಲಯದ ಒಳಗೆ ಇರುವಂತಹ ಕಾಳಿ ಅನ್ನುವವಳು ನಾನೇ. ಆದರೆ ಉದಯ ಕಾಲದೊಳೆದ್ದು ಲೋಕದಲ್ಲಿ ಏನು ನಡೀತದೆ ಅಂತ ನೋಡಬೇಕು ಅಂತ ಮನಸ್ಸಾಗುವುದು ಆವಾಗ. ಯಾಕಂದರೆ ಯಂತ್ರಕ್ಕೂ ಮಂತ್ರಕ್ಕೂ ತಂತ್ರಕ್ಕೂ ಅಧಿಕಾರಿಣಿ ಎನ್ನುವ ನೆಲೆಯಲ್ಲಿ ಹೆಸರನ್ನಿಕ್ಕಿದ್ರು ಕಾಳಿ ಅಂತ. ಆದರೆ ಕಾಳಿ ಎನ್ನುವ ಭಾವವನ್ನು ಅರ್ಥೈಸಿಕೊಳ್ಳಬೇಕು ಅಂತಾದರೆ ಸುಲಭವಲ್ಲ. ಯಾಕಂದರೆ ಒಂದು ತೆರನಾಗಿ ಲಯಾಧಿಕಾರಿಯ ಜೊತೆಗಿರುವವಳು ಎನ್ನುವ ಭಾವವೂ ಹೌದು. ಯಾವುದನ್ನು ಲಯ ಮಾಡಬೇಕು ಎನ್ನುವ ತೀರ್ಮಾನ ಶಿವನಿಗೆ ಹೇಗುಂಟೋ ಅದೇ ರೀತಿ ನನ್ನದು ಕೂಡ. ಹಾಗಾಗಿ ಲೋಕದಲ್ಲಿ ಯಾವುದನ್ನು ಲಯ ಆಗುತ್ತಾ ಉಂಟು ಅಥವಾ ಯಾವುದು ಬೆಳಗುತ್ತಾ ಉಂಟು ಅಂತಾದರೆ ಸ್ವಲ್ಪ ಲೋಕ ತಿರುಗಬೇಕು ಅಂತ ಮಂದಿರದಿಂದ ಹೊರಗೆ ಬಂದವಳು.
ಯಾಕೆ ಹೊರಗೆ ಬರಬೇಕು ಅಂತ ಪ್ರಶ್ನೆ ಎಲ್ಲರದ್ದು ಇರ್ಬೋದು. ತಾಯಿಗೆ ಅಲ್ಲಿಂದಲೇ ನೋಡಲಿಕ್ಕಾಗುವುದಿಲ್ಲವೋ, ದಿವ್ಯಚಕ್ಷು ಉಂಟಲ್ವೇ ಎನ್ನುವ ಪ್ರಶ್ನೆ. ಆದರೆ ಎಲ್ಲವನ್ನೂ ದಿವ್ಯಚಕ್ಷುವಿನಲ್ಲೇ ನೋಡುವುದಾದರೆ ಇಷ್ಟು ಲೋಕದ ಉತ್ಪತ್ತಿ ಯಾಕೆ ಬೇಕಿತ್ತು? ಹಾಗಾಗಿಯೇ ಹೊರಗಿನ ಈ ಭೂಮಿಯ ಪರಿಸ್ಥಿತಿಯಲ್ಲಿ ಏನಾಗುತ್ತಾ ಇದೆ ಅಂತ ಹೊರಗೆ ತಿರುಗಾಡಲಿಕ್ಕೆ ಬಂದೆ. ಕಾರಣವಿಷ್ಟೇ, ಮನುಷ್ಯನಿಗೊಂದು 6 ಭಾವದ ತೊಂದರೆಗಳು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬಿತ್ಯಾದಿ ಷಡ್ವೈರಿಗಳು. ಮನುಷ್ಯ ಎಲ್ಲ ಮಾಡುವುದು ತಪ್ಪು ಯಾವುದರಿಂದ? ಇದರಿಂದಲೇ. ಹಾಗಾಗಿ ಸತ್ಕರ್ಮವೂ ಉಂಟು, ದುಷ್ಕರ್ಮವೂ ಉಂಟು ಲೋಕದೊಳಗೆ. ಹಾಗಾಗಿ ದುಷ್ಕರ್ಮ ನಿರತರಾಗಿ ಯಾರಾದರೂ ಇದ್ದಾರೋ ಇದ್ದರೆ ಅವರನ್ನು ಶಿಕ್ಷಿಸಿ ಅವರನ್ನು ಸತ್ಕರ್ಮ ನಿರತರನ್ನಾಗಿಸುವ ಹೊಣೆಯನ್ನು ಹೊತ್ತದ್ದು. ಅದಕ್ಕೆ ಹೇಳುವಂಥದ್ದು, ಒಂದು ಕ್ಷೇತ್ರ ಅನ್ನುವ ಭಾವವನ್ನು ಅರ್ಥೈಸಿಕೊಂಡ್ರೆ ಆ ಕ್ಷೇತ್ರದಿಂದ ಏನು ದೊರಕಬೇಕು, ಆ ಕ್ಷೇತ್ರಾಧಿಪತಿಯಾದಂತಹ ತಾಯಿಯಿಂದ ಏನು ದೊರಕಬೇಕು ಎನ್ನುವ ಭಾವವನ್ನು ಎಲ್ಲರೂ ವ್ಯಕ್ತೀಕರಿಸುವುದು. ಅದಕ್ಕೆ ಅಲ್ಲವೇ ಬಂದು ನಮಸ್ಕಾರ ಮಾಡುವುದು ಎಲ್ಲರೂ. ಹಾಗಾಗಿ ಹೊರಗೆಲ್ಲ ತಿರುಗಾಡಿದ್ದಾಯ್ತಿವತ್ತು. ನನ್ನ ಮಂದಿರವನ್ನು ಸೇರಬೇಕು. ಆದರೆ ಮಂದಿರವನ್ನು ಸೇರಬೇಕು ಅಂತ ಬಂದದ್ದು ಹೌದು. ಆದರೆ ನನ್ನ ಮಂದಿರದ ಬಾಗಿಲನ್ನೇ ಮುಚ್ಚಿಯಾರ ಕೂತಿದ್ದಾರೆ. ಹಾಗಾಗಿ ಅವನನ್ನು ವಿಚಾರಿಸಬೇಕು. ಹಾಗಾಗಿ ಮಂದಿರವ ಪೊಕ್ಕೊಳಗೆ ಯಾರು? ಮಂದಿರವ ಪೊಕ್ಕೊಳಗೆ ತೆಗೆ ಬೇಗ ತಡದೆಯಾದುದು ಮುಂದೆ. ಹಂದೆ ತೆಗೆ ಬೇಗ, ಹಂದೆ ತೆಗೆ ಬೇಗ ತಡದೆಯಾದರೆ ಮುಂದೆ, ತಡದೆಯಾದರೆ ಮುಂದೆ ಬಂದದಗುವ ಹಗರಣಕ್ಕಾಗಿ ಹೊಣೆ ಎಪ್ಪೆ. ಹಂದೆ ತೆಗೆ ಬೇಗ ತಡದೆಯಾದರೆ ಮುಂದೆ ಬಂದದಗುವ ಹಗರಣಕ್ಕಾಗಿ ಎಪ್ಪೆ. ಮಂದಿರವ ಪೊಕ್ಕೊಳಗೆ ಒಬ್ಬ ಕುಳಿತಿದ್ದಾನೆ ಅಂತ ಆಗುವಾಗಲೇ ಯಾರು ಅಂತ ತಿಳಿಯಲಾರದಷ್ಟು ಮೂರ್ಖಳು ನಾನಲ್ವಲ್ಲ. ಆದರೆ ಇವನನ್ನು ವಿಚಾರಣೆ ಮಾಡುವುದಂತೂ ನನ್ನ ನ್ಯಾಯ ರೀತಿಯಲ್ಲೇ ವಿಚಾರಣೆ ಮಾಡಬೇಕು. ಹಾಗಾಗಿ ಮಂದಿರವ ಪೊಕ್ಕೊಳಗೆ ಖಳರಂಧದೊಳು ಕುಳಿತವ ಯಾರು? ಮಂದಿರದ ಒಳಗೆ ಕುಳಿತವನಿಗೆ ಈ ಪ್ರಶ್ನೆ. ಯಾಕಂದರೆ ದೇವಿಯಾಲಯ ಅಥವಾ ಕಾಳಿಯಾಲಯದೊಳಗೆ ಒಬ್ಬ ಕುಳಿತುಕೊಳ್ಳಬೇಕು ಅಂತಾದರೆ ಅವನ ಸಾಮರ್ಥ್ಯ ಎಷ್ಟು ಬಂತು? ಮೂಲ ಮೂರ್ತಿಯ ಹತ್ತಿರ ಹೋಗಬೇಕು ಅಂತಾದರೂ ಅದಕ್ಕೊಂದಷ್ಟು ನಿಯಮಗಳಿದ್ದಾವೆ. ಅದನ್ನು ಬಿಟ್ಟು ಮಂದಿರವ ಪೊಕ್ಕಿ ಒಳಗೆ ಕುಳಿತವ ನೀನು ಯಾರು? ನೀನು ಮೂರ್ಖನೇ ಸರಿ. ಸ್ವಾಮಿ ದೇವರೇ, ಎಲ್ಲರೂ ಹೀಗೆ ಹೇಳುವುದು. ಮಾಡುವ ತಪ್ಪನ್ನೆಲ್ಲ ಮಾಡಿಬಿಟ್ಟು ಕಡೆಗೆ ಸ್ವಾಮಿ ದೇವರೇ ಅಂತ. ಸ್ವಾಮಿ ದೇವರೇ, ಏನು ಹೇಳಿದ್ರು ಏನು ಫಲ? ಮಾಡುವ ಕರ್ಮವನ್ನು ಮಾಡಿ ಆಯ್ತಲ್ಲ. ಆಲಯದೊಳಗೆ ಹೊಕ್ಕೆ ಕುಳಿತಿದ್ದಿ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಪ್ರಶ್ನೆ. ಇನ್ನೊಂದು ಏನು ಗೊತ್ತೋ? ಮಂದಿರದ ಬಾಗಿಲದ ಬಂಧನವನ್ನು ಬಿಡಿಸದಿದ್ದರೆ
ನಿನ್ನ ಬಂಧನ ಆಗುತ್ತದೆ. ಯಾವ ರೀತಿಯಲ್ಲಿ ಗೊತ್ತು? ನಿನ್ನ ಜೀವನಕ್ಕೆ, ನಿನ್ನ ಜೀವಕ್ಕೆ ಬಂಧನವಾದೀತು. ದೇವರೇ, ಒಂದು ಮಾತು. ಹಾ, ಹೇಳು. ನಾನು ಬಾಗಿಲು ತೆಗೀತೆ, ನಂಗೆಲ್ಲ ಕೊಡ್ತೀಯಾ? ನಿನಗೆ ಏನು ಕೊಡಬೇಕು ಅಂತ ನಿನ್ನ ಪ್ರಶ್ನೆ ಇದ್ದದ್ದೇಳು. ಏನೋ ಕೊಡಬೇಕು ಅಂತ. ಹಾಗಿದ್ದವಾಗ ನಿನಗೆ ಕೊಡಬೇಕು ಅಂತ ಆದರೆ ನೀನು ಯಾರು ಅಂತ ಗೊತ್ತಾಗಬೇಕು. ಹಾಗಾಗಿ ನಿನಗೆ ನಾ ಕೊಡಲೆಂತೂ, ನಿನಗೆ ನಾ ಕೊಡಲೆಂತೂ, ನಿನಗೆ ನಾ ಕೊಡಲೆಂತು, ನೀನೇ ಮನೆಯೋಳ್ ಅಡಗಿ ನೀನೇ ಮನೆಯೋಳ್ ಅಡಗಿ ನಿನಗೆ ನಾ ಕೊಡಲೆಂದು, ನೀನೇ ಮನೆಯೋಳ್ ಅಡಗಿ ಕದವ ತೆರೆಯುತ್ತ ಅನುವ ಮಾಡದೆ, ಕದವ ತೆರೆಯುತ್ತ ಅನುವ ಮಾಡದೆ, ಪಡೆವೆನೆಂದರೆ ಹೇಗೆ ಸಾಧ್ಯವದು? ಕದವ ತೆರೆಯುತ್ತ ಅನುವ ಮಾಡದೆ, ಪಡೆವೆನೆಂದರೆ ಹೇಗೆ ಸಾಧ್ಯವದು? ನಿನಗೆ ನಾ ಕೊಡಲೆಂತು, ನೀನೇ ಮನೆಯೊಳಡಗಿ ನಾ ಕೊಡಲೆಂತು. ತಾಯಿ, ಅಯ್ಯ, ನಾನಾರು ಎಂದು ಕೇಳ್ತಾ ಇದ್ದೀಯ? ನಾನು ಕುರಿ ಕಾಯುವ ಕುರುಬನ ಕಾಳ, ವಿದ್ಯಾಧರೆಯ ಗಂಡ ಕಾಳ. ನನಗೆ ನೀನೆಲ್ಲ ಕೊಡಬೇಕು. ವಿದ್ಯಾ, ಬುದ್ಧಿ, ಸಂಪತ್ತು ಎಲ್ಲವನ್ನ, ವಿದ್ಯೆಯನ್ನ ಕರುಣಿಸು ಎಂದು ನಾನು ಕೇಳ್ತಾ ಇದ್ದೇನೆ. ಏನಾದ್ರೊಂದು ದಯಪಾಲಿಸು. ಅಲ್ಲ, ನೀನು ಹೇಳುವಾಗಲೇ ಹೇಳಿದ್ದಿ ತವ ನಿಲಯ. ಅರ್ಥವೇನಯ್ಯ ಇದರದ್ದು ಗೊತ್ತಾ ನಿನಗೆ? ತವ ನಿಲಯ ಅಂದರೆ ನನ್ನ ನಿಲಯ, ನಿನ್ನದಲ್ಲ ಅದು. ಹೌದಲ್ಲ? ಹಾಗಿದ್ದವಾಗ ನನ್ನ ನಿಲಯದೊಳಗೆ ಬಂದುಕೊಂಡು ಬಾಗಿಲನ್ನು ಬಂಧಿಸಿಕೊಂಡು ಅದು ಕೊಡು ಇದು ಕೊಡು ಎನ್ನುವ ಪ್ರಶ್ನೆ ನಿನ್ನದು. ಹೌದು. ಆದರೆ ನಿನಗೆ ನಾ ಕೊಡಲೆಂತು, ಕೊಡುವುದು ಹೇಗೆ? ಬಾಗಿಲು ತೆಗಿಬೇಕೀಗ. ಅಲ್ಲ, ಬಾಗಿಲು ತೆಗಿಬೇಕು. ನೀನು ಬಾಗಿಲು ತೆಗೆಯದಿದ್ದರೆ ತೆಗೆಸಿಕೊಳ್ಳುವ ಸಾಮರ್ಥ್ಯ ಈ ತಾಯಿ ಹತ್ರ ಸದಾ ಇದೆ. ಆದರೆ ಕೇಳಿದ್ಯಾಕೆ? ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗಲೂ ದಂಡಧರನಾಗಿ ಮಾಡುವ ಕಾರ್ಯಕ್ಕಿಂತ ಅನುನಯದಿ ಮಾಡುವ ಕಾರ್ಯ ಉತ್ತಮ ಅಲ್ವಾ? ಹಾಗಾಗಿ ನಿನಗೆ ನಾ ಕೊಡಲೆಂತು ಅಂತ ಯಾಕೆ ಪ್ರಶ್ನೆ ಕೇಳಿದೆ ಅಂತ ಕೇಳಿದರೆ, ಒಬ್ಬನಿಗೆ ಒಂದು ಸ್ಥಳ ಕೊಡುವ ಜಾಗ ನಿಘಂಟುವಾಗಿ ಇದೆ, ನಿಶ್ಚಯವಾಗಿ ಇರ್ತದೆ. ಎನ್ನ ಸ್ಥಳದಲ್ಲಿ ನೀನೀಗ ಕುಳಿತಿದ್ದಿ, ಹಾಗೆಂದು ಎನ್ನ ಪೀಠ ಅಲ್ಲಿಯೇ ಇದೆಯಲ್ವೋ? ಸ್ಥಳ ಬಿಟ್ಟು ಕೊಡಬೇಕು. ಎನ್ನ ಸ್ಥಾನ ಎನಗೆ ಸಿಕ್ಕಿದ ಮೇಲೆ ನಿನಗೆ ಕೊಡುವುದರಲ್ಲಿ ನಾನು ಆಲೋಚನೆ ಮಾಡಬೇಕು. ಎನ್ನ ಸ್ಥಾನ ಸಿಗಬೇಕು ಅಂತ ಆದರೆ ಕದವನ್ನು ನೀನು ಬಿಡಿಸಬೇಕು. ನೀನು ಹೊರಗೆ ಬಂದು ಏನಾದರೂ ಕೇಳಿದರೆ ಅಲ್ಲಿ ನಾನು ಕುಳಿತರೆ ನಿನಗೆ ಕೊಡುವುದೋ ಬಿಡುವೋ ಎನ್ನ ತೀರ್ಮಾನ ನಾನು ಮಾಡ್ತೇನೆ. ಕೊಡ್ತೇನೆ ಅಂತಲೂ ಮಾತು ಕೊಡಬಹುದು. ತಾಯಿ, ನಾನೀಗ ನಿನ್ನ ಸ್ಥಾನವನ್ನು ಬಿಟ್ಟು ಈ ಕದವನ್ನು ತೆಗೆದು ಹೊರಗೆ ಬರ್ತೇನೆ. ಏನಾದರೊಂದು ದಯಪಾಲಿಸಿ ನನಗೆ ವಿದ್ಯಾ ಬುದ್ಧಿಯನ್ನು ಕರುಣಿಸು ಎಂದು ಪ್ರಾರ್ಥನೆಯನ್ನು ಮಾಡ್ತೇನೆ. ತಾಯೇ ಜಗದೀಶ್ವರಿ. ನೋಡು, ನಿನ್ನನ್ನು ಹೀಗೆ ನೋಡುವಾಗ ಖುಷಿಯಾಗುತ್ತದೆ. ಯಾಕಂದರೆ
ಬಾಗಿಲ ಬಂಧನವನ್ನು ಬಿಡಿಸಿ ಹೊರಗೆ ಬಂದೆ ನೋಡು. ನಾನು ಒಳಗೆ ಹೋಗಬೇಕು. ನನ್ನ ಆಲಯದಲ್ಲಿ ಕುಳಿತ ಮೇಲೆ ನಿನಗೇನು ಕೊಡದೇ ಇರ್ತೇನೋ? ತಾಯಿ ಯಾವಾಗಲೂ ಮಕ್ಕಳ ಹಸಿವಿಗೆ ಪ್ರತಿಯೊಂದು ಹೊತ್ತಿಗೂ ಕೂಡ ಕೊಡುವವಳು. ಹೌದು, ಹಸಿವನ್ನೀಗಿಸುವವಳು. ಹೌದು. ಹಾಗೆಂತೇಳಿ ಒಂದು ಸಣ್ಣ ಮಗು ಸುಮ್ಮನೆ ಕೂಗಿತ್ತು ಅಂತ ಹೇಳಿ ತಾಯಿ ಮೊಲೆ ಹಾಲನ್ನು ಕೊಡುವುದಿಲ್ಲ. ಯಾಕೆ ಗೊತ್ತೋ? ಮಗುವಿಗೆ ಹಸಿವಾಗಿದೋ ಇಲ್ವೋ ಎನ್ನುವುದು ತಾಯಿಗೆ ಗೊತ್ತಾಗಬೇಕು. ಇಲ್ಲಿ ನಿನಗೆ ಹಸಿವಾಗಿದೆ, ಏನೋ ಬೇಕು ಎನ್ನುವ ಹಸಿವಾಗಿದೆ ಎನ್ನುವುದು ನಿಶ್ಚಯವಾಗಿದೆ. ವಿದ್ಯಾ ಬುದ್ಧಿ. ಹಾಗಾಗಿ ನಿನಗೇನು ಕೊಡ್ತೇನೆ ಗೊತ್ತೋ? ಅಸ್ತಿ ಕಸ್ತಿ ವಾಗ್ವಿಶೇಷವ ಅಸ್ತಿ ಕಸ್ತಿ ಅಸ್ತಿ ಕಸ್ತಿ ವಾಗ್ವಿಶೇಷವೇ ಮುಕ್ತ ಪೂರ್ಣ ಗೃಹವ ಏನು ಮರೆಯಾಗಂಕೆ ಮರೆತುದು ತಾನೀತು ಮರೆಯಾಗಂಕೆ ಮರೆತುದು ಅಮ್ಮ ಜಗದೀಶ್ವರಿ, ವಿದ್ಯಾ ಬುದ್ಧಿ ಸಂಪತ್ತು ಕೊಟ್ಟು ಕರುಣಿಸು ತಾಯೇ, ಕರುಣಿಸು. ಈಗ ನಿನ್ನನ್ನು ಕರಿಬೇಕಾದ್ದು ಮಗು ಅಂತ. ಅಮ್ಮ ಯಾಕೆ ಬಲ್ಲೆಯ? ಮಗುವಿಗೆ ಬೇಕಾದ್ದು ಯಾವುದು ಕೇಳಿದರೆ ಒಂದು ವಿದ್ಯೆ. ವಿದ್ಯೆ. ಆ ವಿದ್ಯೆಯ ಧಾತುವನ್ನು ಒಳಗೊಂಡಂತಹ ಅಂಶಗಳು ಅದು ಮುಂದೆ ಸಂಪತ್ತಾಗಿ ಪರಿಣಮಿಸ್ತವೆ. ವಿದ್ಯಾ ಸಂಪತ್ತು ಎನ್ನುವುದು. ಹೌದು. ಅದೇ ವಿದ್ಯಾ ಸಂಪತ್ತಿನಿಂದ ಎದುರಿಗೊಬ್ಬ ಶಕ್ತಿವಂತನಾದಂತಹ ದುಷ್ಟ ಬಂದ ಅಂತ ಆದರೆ ಆ ವಿದ್ಯೆಯೇ ಒಬ್ಬನನ್ನು ಕೊಲ್ಲಲೂಬಹುದು. ಹಾಗಾಗಿಯೇ ಹೇಳಿದ್ದು ಅಕಾರ ಉಕಾರ ಮಕಾರಾತ್ಮಗಳಿಂದ ಕೂಡಿದಂತಹ ಮೂರು ಶಕ್ತಿಗಳ ಮೂಲಧಾತು ಏನು ಕೇಳಿದರೆ ಓಂಕಾರ. ಈ ಮೂರೂ ವಿದ್ಯೆಗಳಿಂದ ಏಕೀಕೃತವಾದಂತಹ ಮುಂದೆ ನಿನ್ನ ಜೀವನದಲ್ಲಿ ಏನು ಬೇಕು ಅದನ್ನು ಸಾಧಿಸುವ ನೆಲೆಯತ್ತ ನೀನು ಗಮನ ಹರಿಸಬೇಕು. ಆದರೆ ಗಮನ ಹರಿಸಬೇಕು ಅಂತ ಆದರೆ ಈ ಕಾಳ ಎನ್ನುವ ನಿನ್ನ ಹೆಸರು ಮುಂದೆಗೆ ಅವಿನಾಭಾವವಾಗಿ ಈ ಕಾಳಿಗೆ ಮುಂದೆಗೆ ದಾಸನಾಗಿ ನಿಲ್ಲುವಂತಹ ದಾರಿಯಾಗಬೇಕು. ಆಗಬೇಕು ಅಂತ ಆದರೆ ಯಾವ ದಾರಿ ಗೊತ್ತಿದೆಯೋ ಸ್ವಲ್ಪ ನಿನ್ನ ನಾಲಗೆಯನ್ನು ಹೊರಚಾಚಬೇಕು. ನೀನು ಆ ನಾಲಗೆಯನ್ನು ಹೊರಚಾಚಿದರೆ ಮೂರು ಬಿಂದುಗಳಿಂದ ಕೂಡಿದಂತಹ ತ್ರಿಕೋಣ ಸ್ವರೂಪವಾದ ಮೂಲಧಾತುವಿನಿಂದ ಒದಗಲ್ಪಡುವಂತಹ ಆ ಒಂದು ವಿಶೇಷ ಅಕ್ಷರವನ್ನು ಬರೆಯಲಿದ್ದೇನೆ. ಅದನ್ನು ಬರೆದ ಮೇಲೆ ನಿನ್ನ ಹೆಸರು ವಿಶ್ವವಿಖ್ಯಾತಿಯಾಗುವುದಲ್ಲದೆ ಅಗಣಿತವಾದಂತಹ ಜ್ಞಾನ ಸಂಪತ್ತನ್ನು ಹೊಂದಿ ಬೆಳಗುವುದರಲ್ಲಿ ಸಂಶಯ ಬೇಡ. ನಾಲಗೆ ಹೊರಚಾಚಿದ್ದೀಯಲ್ಲ, ಬೀಜಾಕ್ಷರವನ್ನು ಈಕೋ ಬರೆದಿದ್ದೇನೆ. ಧನ್ಯೋಸ್ಮಿ, ಕಾಳಿದಾಸನಾಗಿ ಮುಂದೆ ಬರ್ತೇನೆ. ಮಾಣಿಕ್ಯ ವೀಣಾಮುಪಲಾಲಯಂತಿ ಮಾಣಿಕ್ಯ ವೀಣಾಮುಪಲಾಲಯಂತಿ ಮಾಣಿಕ್ಯ ವೀಣಾಮುಪಲಾಲಯಂತಿ ಮದಾಲಸ ಮಂಜುಳವಾಪಿಲಾಸ ಮದಾಲಸ ಮಂಜುಳವಾಗ್ಮಿಲಾಸ ಮದಾಲಸಂ ಮಂಜುಳವಾಗ್ಮಿಲಾಸಂ ಮಹೇಂದ್ರ ನೀಲದ್ಯುತಿ ಕೋಮಲಾಗಿ
ನೀಲಾದ್ಯುತಿ ಕೋಮಲಾಗಿ ಮಾತಂಗ ಕನ್ಯಾ ಮನಸ ಸ್ಮರಾಮಿ ಮಾತಂಗ ಕನ್ಯಾ ಮನಸ ಸ್ಮರಾಮಿ ಚತುರ್ಭುಜೆ ಚಂದ್ರಕಳಾವಕಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ ತಾಯೇ ಚತುರ್ಭುಜೆ ಚಂದ್ರಕಳಾವಕಂಸೆ ಕುಚೋನ್ನತೆ ಕುಂಕುಮರಾಗ ಶೋಣೆ ಪುಂಡ್ರೇಷು ಪುಷ್ಪ ಬಾಣೆ ಪುಂಡ್ರೇಕ್ಷು ಪುಷ್ಪಾಂಕುಶ ಬಾಣಹಸ್ತೆ ನಮಸ್ತೆ 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 ಜಗದೇಕ ಮಾತಾ ನಮಸ್ತೆ ನಮಸ್ತೆ ನಮೋ ನಮಃ ನಮೋ ನಮಃ ನಮೋ ನಮಃ. ಮಗು, ಭವ್ಯವೂ ದಿವ್ಯವೂ ಆದಂತಹ ನಿನ್ನ ಆಲಯದಲ್ಲಿ ನನ್ನಲ್ಲಿ ಇರಬಹುದಾದಂತಹ ಅಜ್ಞಾನಗಳೆಲ್ಲ ಲಯವಾಗಿ ಹೊಸದಾದ ಬದುಕಿಗೊಂದು ಲಯವನ್ನು ಕರುಣಿಸಿದೆ ತಾಯಿ. ಈ ಲಯ ನನ್ನ ಬದುಕಿನ ಆಲಯ ಎನ್ನುವುದನ್ನು ಅರ್ಥ ಮಾಡಿಸಿಕೊಡ್ತಾ ಇದ್ದೀನಿ ನೀನೀಗ. ಓಹೋ. ಕೈಯಲ್ಲಿ ಮಾಣಿಕ್ಯದ ವೀಣೆಯನ್ನು ಧರಿಸಿ ಅದನ್ನೇ ಅದರ ಶ್ರುತಿಯನ್ನು ಮೀಟುತ್ತಾ ಪ್ರಾಕೃತಿಕವಾಗಿ ಸಮಗ್ರವಾದಂತಹ ಪ್ರಕೃತಿಯೇ ನಿನ್ನ ಈ ಮೀಟುವಿಕೆಯಿಂದ ತನನ ಎನ್ನುವ ಹಾಗೆ ಕುಣಿಯುತ್ತದೆ ಅಂತ ತೋರಿಗೊಟ್ಟ ಮಹಾಮಹಿಮೆ ನೀನು. ಕೈಯಲ್ಲಿ ಹಿಡಿದಿರಬಹುದಾದಂತಹ ಹೂವು, ಅಂಕುಶ, ಬಾಣ ಎಂಬಿತ್ಯಾದಿಯಾದಂತಹ ನಿನ್ನ ಯಾವ ಆಭರಣಗಳಿದ್ದಾವೋ ಜಗದ ಮುಖದಲ್ಲಿ ಅವು ಆಯುಧಗಳು. ಆದರೆ ಭಕ್ತರ ಪಾಲಿಗೆ ಅದು ಆಭರಣವಲ್ಲವೇ ಅಮ್ಮ? ಹೌದು. ಇವತ್ತಿಗೆ ಈ ಕ್ಷೇತ್ರ ನಿಜಾರ್ಥದ ಕಾಳಿಯ ಆಲಯವಾಯಿತು, ದುರ್ಗಾಲಯವಾಯಿತು. ದುರ್ಗೆ ಎಂಬ ಜ್ಯೋತಿಸ್ವರೂಪಿಣೆಯ ನಿಜಾರ್ಥದ ದುರ್ಗಾ ಜ್ಯೋತಿಷ್ಯಾಲಯ ಎನ್ನಬಹುದಾದ ನೆಲೆಯನ್ನೂ ಹೊಂದಿತು. ಧನ್ಯಳಾದೆ ತಾಯಿ, ಧನ್ಯಳಾದೆ. ಚತುರ್ಭುಜಯಾಗಿ ಚಂದ್ರಕಲೆಯನ್ನು ಅವತಂಸದ ಮುಖೇನ ನಿನ್ನದ್ದಾದಂತಹ ಆಭರಣವಾಗಿ ಹೊಂದಿ ಉನ್ನತವಾದಂತಹ ಕುಚಗಳಿಂದ ಸಕಲರನ್ನು ಪಾಲಿಸುವಂತಹ ಸ್ತನಂಧರೆಯಾಗಿ ಕುಂಕುಮ ರಾಗ ಶೋಣೆಯಾಗಿ ಎಲ್ಲ ವಿಧವಾದಂತಹ ರಕ್ಷಣೆಯ ಹೊಣೆಗಾರಿಕೆಯಲ್ಲಿರುವ ತಾಯಿ ತಾನು ಎನ್ನುವುದಕ್ಕೆ ತೋರಬೇಕಾದಂತಹ ಎಲ್ಲ ವಿಧವಾದ ಅಭಯ ಮುದ್ರೆಯನ್ನಿತ್ತು ನಿಂತು ನನ್ನನ್ನು ಹರಸುತ್ತಿದ್ದಿ. ನಾನು ಯಾರು ನನಗರ್ಥವಾಗದ ಸ್ಥಿತಿಯಲ್ಲಿ ನೀನ್ಯಾರು ಅಂತ ತಿಳಿದುಕೊಳ್ಳುವ ಕುತೂಹಲದ ಎತ್ತರಕ್ಕೆ ನನ್ನನ್ನು ಏರಿಸುತ್ತಿದ್ದಿ ತಾಯಿ. ನನಗೆ ತಿಳಿಯದೆ ನನ್ನ ನಾಲಿಗೆಯ ಮೇಲೆ ಮೂಡಿರಬಹುದಾದಂತಹ ಅಕ್ಷರತ್ರಯಗಳಿಂದ ಯಾವುದೋ ಒಂದು ವಿಶೇಷವಾದ ಚೈತನ್ಯ ಮೈಯಲ್ಲಿ ಹರಿದ ಹಾಗೆ, ಹೌದು, ಕಳೆದು ಹೋದಂತಹ ನಿನ್ನೆ ಯಾವುದು ಎನ್ನುವುದನ್ನೆಲ್ಲ ಮರೆತ ಹಾಗೆ, ನಿದ್ದೆಯಿಂದ ಎಚ್ಚೆದ್ದಂತಹ ಒಬ್ಬ ವ್ಯಕ್ತಿ ತಾನು ಎಲ್ಲಿದ್ದೇನೆ ಎನ್ನುವುದನ್ನೇ ಮರೆಯುವ ಹಾಗೆ, ವರ್ತಮಾನ ಕಾಲದಲ್ಲಿ ನಾನು ಏನು, ನಾನು ಯಾಕೆ, ನಾನು ಹೇಗೆ ಅರ್ಥವಾಗದಂತಹ ಸನ್ನಿವೇಶದಲ್ಲಿ ತಾಯಿಯಾಗಿ ಬಂದು ಹರಸಿದೆಯಲ್ಲಮ್ಮ. ಹೌದು ಮಗು. ನೀನು ಕೊಟ್ಟಂತಹ ವಿದ್ಯೆಯ ದಾನದಿಂದ ನಿನ್ನ ಸ್ತುತಿ ಮಾಡುವ ಯತ್ನಶೀಲನಾದವನಮ್ಮ ಇವ. ಅದಕ್ಕೆ ಹೊರತಾಗಿ ತಿಳಿದಿಲ್ಲ. ನಾನು ಕಾಳಿಯ ಆಲಯಕ್ಕೆ ಹೋದಂತಹ ಸನ್ನಿವೇಶದಲ್ಲಿ ಆಲಯ ಬರಿದಾಗಿತ್ತು ಎನ್ನುವ ಭಾವ ಈಗ ಅರ್ಥ ಆಯಿತು. ಯಾವುದು ಶೂನ್ಯವೋ ಅದೇ ಪೂರ್ಣತೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅಮ್ಮ, ನಿನ್ನ ಮನೆ, ನಿನ್ನ ಮಂದಿರ ಸಮಗ್ರವಾಗಿ ದುಃಖ ಪರಿಹಾರಕಿಯಾದಂತಹ, ದುಃಖ ಹಂತ್ರಿಯಾದಂತಹ ಆ ದುರ್ಗೆಯ ಸ್ಥಾನ ಎನ್ನುವುದು, ಆ ದುರ್ಗೆಯ ಸ್ವರೂಪ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ನಾನಿದ್ದೇನೆ.
ನಾನು ಆಲಯದಿಂದ ಹೊರಗೆ ಬರಬೇಕು ಅಂತ ಆದಾಗ ನನಗನ್ನಿಸಿದ ಭಾವ ಇದು ತಾಯೇ. ನಾನು ಬರುತ್ತಿರುವುದು ಭೌತಿಕವಾಗಿರುವ ಈ ದೇವಸ್ಥಾನ ಎನ್ನುವ ಈ ಆಲಯದಿಂದ ಅಲ್ಲ, ನಿನ್ನ ಗರ್ಭವೆನ್ನಬಹುದಾದಂತಹ ಆಲಯದಲ್ಲಿ ಲಯವಾಗಿ ಹೋಗಬಹುದಾದಂತಹ ಲಕ್ಷ ಲಕ್ಷ ಸಂಖ್ಯೆಯ ಜೀವಜಾತುಗಳ ನಡುವೆ ಎದ್ದು ಬಂದಂತಹ ಮಗ ನಾನು ಎನ್ನುವುದನ್ನು ಅರ್ಥ ಮಾಡಿಸಿಕೊಡ್ತಾ ಇದ್ದೀಯಮ್ಮ. ಧನ್ಯ ಧನ್ಯ, ನಿನ್ನ ಆಶೀರ್ವಾದ ಈತನ ಬದುಕು ಅಂತ ಭಾವಿಸಿಕೊಳ್ಳುತ್ತೇನೆ. ಹರಸು ತಾಯೇ, ನಿನ್ನ ಅನುಗ್ರಹ ಸದಾ ನನ್ನ ಮೇಲಿರಲಿ ಅಮ್ಮ, ನನ್ನ ಮೇಲಿರಲಿ. ಮಗು, ಹೇಳುವುದೆಲ್ಲ ಚಂದವೇ, ಆದರೆ ಆಲಯದ ಒಳಗೆ ನೀನು ಕುಳಿತವಾಗ ಗೊತ್ತಿಲ್ಲದೆ ಆಲಯದ ಒಳಗೆ ಕುಳಿತವನಾರೋ ಕೇಳಿದ್ದು ಅಂತ ಎಲ್ಲರೂ ಭಾವಿಸಿಯಾರು. ಅಂಥ ಚಕ್ಷುವಿನೊಳಗೆ ಗಮನಿಸಿಯೇ ನಾನು ಪ್ರಶ್ನೆಯನ್ನು ಕೇಳಿದ್ದು ಮಗು. ಆದರೆ ನಿನ್ನ ಸ್ಥಾನವೊಂದು ಹೀಗೆ ಬರಬೇಕು ಅಂತಾದರೆ ಅದಕ್ಕೊಂದಷ್ಟು ದಾರಿಗಳು ಆಗಬೇಕು. ಸರಿ, ಆ ದಾರಿಗಳಾಗುವುದಕ್ಕೆ ಈ ರೀತಿಯ ನಟನೆಯೊಂದು ಮಾಡಬೇಕಾಗಿ ಬಂತು ಮಗು. ಹಾಗಾಗಿ ಜೀವನದಲ್ಲಿ ಉದ್ಧಾರ, ಶ್ರೇಯಸ್ಸು, ಮುಂದೆ ಆಗುವಂತಹ ನಿನ್ನಿಂದ ಬರುವಂತಹ ಯಾವ ವಿದ್ಯೆಯ ಮೂಲ ಭಂಡಾರ ಇದೆಯೋ ಅದು ಸರಾಗವಾಗಿ ನದಿ ನೀರು ಹರಿದಂತೆ ಮುಂದೆ ಸಾಗಲಿ. ಶ್ರೇಯೋಸ್ತು ಶ್ರೇಯೋಸ್ತು ಶ್ರೇಯೋಸ್ತು. ಅಮ್ಮ, ನಿನ್ನನ್ನು ಬೀಳ್ಕೊಡುತ್ತೇನೆ ಎನ್ನಬಹುದಾದಂತಹ ಧಾರ್ಷ್ಟ್ಯ ನನ್ನದಲ್ಲ. ನಿನ್ನನ್ನು ನನ್ನೊಳಗೆ ತುಂಬಿಕೊಂಡು ಮುಂದೆ ಸಾಗುತ್ತೇನೆ ಎನ್ನುವ ಭಾವವಷ್ಟೇ ನನ್ನದು. ಬರ್ತೇನೆ. ಶುಭವಾಗಲಿ ಕಂದ. ತಾಯಿಯಿಂದ ಅನುಗ್ರಹೀತನಾದ ನನಗೆ ಅಸ್ತಿ ಕಶ್ಚಿದ್ ವಾಗ್ವಿಶೇಷ ಎನ್ನಬಹುದಾದ ಒಂದು ಮೂಲ ಸ್ವರೂಪವನ್ನು ಕೊಟ್ಟಳಲ್ಲ. ಏನೋ ಒಂದು ವಾಗ್ವೈಶಿಷ್ಟ್ಯವನ್ನು ನನ್ನೊಳಗೆ ತುಂಬಿದ್ದಾಳೆ ಅಮ್ಮ ಎನ್ನುವುದಷ್ಟು ಸ್ಪಷ್ಟ. ಇನ್ನದಾಡುವುದಕ್ಕಿಲ್ಲ. ತಾಯಿ ತೋರಿದಂತಹ, ತಾಯಿ ನೀಡಿದ ಪ್ರೇರಣೆಯಂತೆ ಮುಂದೆ ಸಾಗಬೇಕು ಅಂತಾದರೆ ಇಲ್ಲಿ ನಿಲ್ಲುವುದಲ್ಲವಲ್ಲ, ಮುಂದೆ ಸಾಗುತ್ತೇನೆ. ನಿಂತ ನೆಲ ಯಾಕೆ, ಹೊಸ ಸ್ಥಾನವನ್ನು ಅರಸಿ ಮುಂದೆ ಸಾಗುತ್ತೇನೆ. ಎದ್ದು ಕಂಡರಿದಳು ದುರ್ವೀದಿ ಆಡವ, ಎದ್ದು ಕಂಡರಿದಳು ದುರ್ವೀಧಿ ಆಡವ. ಬದ್ಧ ಕಂಕಣಳಾಗಿ ಕಡೆಗೆ ದುರ್ವೀಧಿ ಆಡವ, ಬದ್ಧ ಕಂಕಣಳಾಗಿ ಕಡೆಗೆ ನೋಡ್ತೇನೆ. ಎಚ್ಚರ ಆಯಿತು. ಆಚೆ ಈಚೆ ಎಲ್ಲಿ ನೋಡಿದರೂ ಕೂಡ ಯಾರೂ ಕಾಣ್ತಾ ಇಲ್ಲ. ವಿದ್ಯಾಧರೆ ಅಂದರೆ ಗಾಳಿ ಪಟದ ಹಾಗೆ ಎತ್ತರಕ್ಕೆ ಹಾರಾಡ್ತಾ ಇದ್ದವಳು ವಿದ್ಯೆಯೇ ನನ್ನ ಪತಾಕೆಯಾಗಿ. ಆದರೆ ಈ ವಿದ್ಯಾಧರೆಯ ಆ ಪಟದ ಸೂತ್ರ ಇವತ್ತು ಹರಿದು ಹೋಯಿತೆ. ಬದುಕಿನಲ್ಲಿ ಏನನ್ನೋ ಸಾಧಿಸಬೇಕು, ಏನನ್ನೋ ಕಾಣಬೇಕು ಅಂತೇಳಿ ಸೋತಲ್ಲೇ ಹುಡುಕಬೇಕು, ಎಲ್ಲಿ ಕಳೆದುಕೊಂಡಿದ್ದೇನೋ ಅಲ್ಲೇ ಪಡೆಯಬೇಕು ಅಂತೇಳಿ ಹೊರಟ್ರೆ ದೇವಿಯ ಆಲಯದಲ್ಲೂ ನನಗೆ ಸಿಕ್ಕಲಿಲ್ವಲ್ಲ. ಆದರೆ ಯಾರಿಗೆ ಯಾವುದು ಸಿಕ್ಕಿದರೆ ಏನಾಗುತ್ತದೆ ಎನ್ನುವಂತಹದ್ದು ನನಗೆ ಇವತ್ತು ಗೊತ್ತಾಯಿತು. ನನ್ನವರನ್ನು ನಾನು ಪಡೆದುಕೊಂಡು ಹೋಗ್ತೇನೆ, ವಿದ್ಯಾವಂತರನ್ನಾಗಿಸಿಕೊಂಡು ಹೋಗ್ತೇನೆ, ದೇವಿಯ ಅನುಗ್ರಹೀತರನ್ನಾಗಿಸಿಕೊಂಡು ಹೋಗುತ್ತೇನೆ, ನನ್ನೊಟ್ಟಿಗೆ ಕರೆದುಕೊಂಡು ಹೋಗುತ್ತೇನೆ ಎನ್ನುವಂತಹ ಹಾಗಾದರೆ ಇಲ್ಲಿಯೇ ನಿಂತು ದುಃಖಿಸಿ ಪ್ರಯೋಜನ. ಜನಕಾಗೆ ತಿಳಿಸಿ ಗಂಡುಡುಗೆಯ ಆದುದ ಜನಕಾಗೆ ತಿಳಿಸಿ ಗಂಡುಡುಗೆಯ ಹೊತ್ತು ಸಾಗಿದಳವಳಂದೇ
ಆದೂತ ಜನಕಾಗಿ ತಿಳಿಸಿಕೊಂಡೊಡುಗೆಯು ಹೊತ್ತು ಸಾಗಿದಳವಳಂದೆ. ಕೊಟ್ಟ ಹೆಣ್ಣು ಕುಲದ ಹೊರಗೆ ಅಂತ ಹೇಳ್ತಾರೆ. ಅಪ್ಪ ನನ್ನನ್ನು ಅವರಿಗೆ ಕೊಟ್ಟ ಆಗಿದೆ. ಆ ರಾಜ್ಯ ನನಗೆ ತವರು ಮನೆ ಮಾತ್ರವೇ ಹೊರತು ನನ್ನ ಮನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಾನಿಲ್ಲಿ ಬಂದದ್ದು ಯಾರಿಗೂ ಗೊತ್ತಿಲ್ಲ. ರಾತ್ರೋರಾತ್ರಿ ಮನೆಯಿಂದ ಸಜ್ಜಾಗ್ರಹದಿಂದ ವಿದ್ಯಾಧರೆ ಮತ್ತು ಅವಳ ಪತಿ ಎಲ್ಲಿಗೆ ಹೋದರು ಎನ್ನುವಂಥದ್ದೇ ಸಮಸ್ಯೆ ಆದೀತು ತಂದೆಗೆ. ನಾನು ಈಗ ಇಲ್ಲೇ ಇರುವುದಲ್ಲ, ತಂದೆಯಲ್ಲಿಗೆ ಹೋಗಿ ತಿಳಿಸಬೇಕು. ಬಂದು ನಿಂತೆ ತಂದೆಯವರಲ್ಲಿ ನಿವೇದಿಸಿಕೊಂಡೆ, ಅಪ್ಪ ನನ್ನವರು ಇಲ್ಲದೇನೆ ನಾನಿಲ್ಲಿರ್ಲಿಕ್ಕಾಗುವುದಿಲ್ಲ. ನನಗಾದಂತಹ ವಿಷಯವನ್ನೆಲ್ಲ ತಿಳಿಸಿದೆ. ಅಪ್ಪನೂ ವ್ಯಥೆ ಪಟ್ಟುಕೊಂಡ್ರು. ಮಗಳೇ, ನಿನ್ನ ಬದುಕಿನಲ್ಲಿ ವಿಧಿ ಇಂಡುಡುಗೆಯನ್ನು ಧರಿಸಿ ಹೋಗುತ್ತೇನೆ ಅಂತ ಹೇಳಿದ್ದಕ್ಕೂ ಅಪ್ಪ ಒಪ್ಪಿಗೆ ಕೊಟ್ರಲ್ಲ. ಎಷ್ಟು ದೊಡ್ಡ ಮನಸ್ಸು ಅಪ್ಪ. ಅಪ್ಪನಲ್ಲಿ ಹೇಳಿ ನನ್ನವರನ್ನ ಅರಸಿಕೊಂಡು ವಿದ್ಯಾಧರೆಯಾಗಿ ಯಾರಿಗೂ ಕಾಣುವುದಿಲ್ಲ ನಾನೀಗ. ನನಗೆ ಮಾತ್ರ ನಾನು ವಿದ್ಯಾಧರೆ, ಬೇರೆಯವರಿಗೆಲ್ಲ ಕಾಣುವುದು ಪರಪುರುಷನ ಹಾಗೆ. ಹಾಗಾಗಿ ಊರೆಲ್ಲ ಸುತ್ತುತ್ತೇನೆ, ನನ್ನವರನ್ನ ಹುಡುಕಿಯೇ ಹುಡುಕ್ತೇನೆ. ನೋಡೋಣ. ಕಾಶಿಯ ಕಾಳಿಯ ಮಂದಿರದಿಂದ ಹೊರಟಂತಹ ನನಗೆ ಹೋಗಬೇಕಾದಂತಹ ಗಮ್ಯವಾದಂತಹ ಸ್ಥಾನ ಯಾವುದು ಎನ್ನುವುದು ತಿಳಿಯದ ಸ್ಥಿತಿ. ಆದರೆ ತಾಯಿಯ ಅನುಗ್ರಹವನ್ನು ಪಡೆದುಕೊಂಡಂತಹ ನನಗೆ ಅದಕ್ಕೂ ಒಂದು ಅನುಕೂಲ್ಯ ಸಿದ್ಧಿಸಬೇಕೋ ಬೇಡವೋ? ಆ ಅನುಕೂಲ್ಯವನ್ನು ಪಡೆದುಕೊಳ್ಳಬೇಕು ಅಂತಾದರೆ ಲೋಕದಲ್ಲಿ ಹೇಳಿದಂತಹ ಮಾತು, ಪಂಡಿತರಾಗಲಿ ವನಿತೆಯಾಗಲಿ ಲತೆಯಾಗಲಿ ವಿನಾಶ್ರಯೇಣನ ಶೋಭಂತೆ, ಆಶ್ರಯವಿಲ್ಲದಿದ್ದರೆ ಈ ಮೂರಕ್ಕೂ ಶೋಭೆ ಇಲ್ಲ. ಕಾವ್ಯವನ್ನು ಬರೆಯುವಂತಹ ಪ್ರಚೋದನೆಯನ್ನಿತ್ತಂತಹ ತಾಯಿ ಮುಂದೆ ಎಲ್ಲಿ ಹೋಗುವಂತ ಹೇಳುವುದಕ್ಕಿಲ್ಲ. ಆದರೆ ನಾನು ತಿಳಿದುಕೊಳ್ಳಬೇಕಲ್ವ, ನಾನಾಗಿಯೇ ಅದನ್ನು ಅರಸಿಕೊಂಡು ಹೋಗಬೇಕು ಅಂತಾದಾಗ ವರ್ತಮಾನ ಕಾಲದಲ್ಲಿ ಕಾವ್ಯದ ಶಕ್ತಿಗಳೆಲ್ಲ ಒಂದತ್ರ ಸಮಾವೇಶಿತವಾದಂತಹ ಸ್ಥಾನವಿದ್ದರೆ ಅದು ಧಾರಾನಗರ ಅಂತ ಕೇಳಿದ್ದೇನೆ. ಈಗಾಗಲೇ ವಿದ್ವಜ್ಜನ ಮನೋರಂಜಿತವಾದಂತಹ ಸಭೆ ಅದು. ಕೇವಲ ವಿದ್ವಜ್ಜನರು ಸಭಾಮಂಡಿತರು ಎನ್ನುವುದಕ್ಕಷ್ಟೇ ಅಗ್ಗಳಿಕೆಯಾಗಿ ಹೆಗ್ಗಳಿಕೆಯಾಗಿ ಮಾರ್ಪಡಲಿಲ್ಲ. ಸ್ವಯಂ ರಾಜನೂ ತಾನೂ ಕವಿಯಾಗಿ ಕವಿಗಳಿಗೆ ಪೋಷಣೆ ನೀಡಿದವ, ತಾನೂ ಕವಿತ್ವದಿಂದ ಲೋಕದಲ್ಲಿ ಸುಶೋಭಿತನಾದವ ಎನ್ನುವುದನ್ನು ನಾವು ಕೇಳಿದ್ದೇವೆ. ಹಾಗಾದರೆ ಅಂತಹ ಕವಿ, ಅಂತಹ ಕವಿರಾಜ ರಾಜಕವಿ ಇರುವಂತಹ ಸ್ಥಾನಕ್ಕೆ ನಾವು ಹೋದೆವು ಅಂತಾದರೆ ನಮಗೂ ಒಂದು ಅನುಗ್ರಹ, ನಮಗೂ ಒಂದು ಆಶ್ರಯ ಸಿಗಬಹುದಲ್ವೋ? ಈ ನೆಲೆಯಲ್ಲಿ ಕಾಶಿಯಿಂದ ಹೊರಟಿದ್ದೇನೆ. ಕಾಶಿಯಲ್ಲಿ ಇರಬಹುದಾದಂತಹ ಸಾಂಬ ಸದಾಶಿವರ ಪರಿಪೂರ್ಣ ಅನುಗ್ರಹವನ್ನು ಬೇಡಿದ್ದೇನೆ. ಇಲ್ಲಿ ನಿಂತಹ ನಾನು ಉತ್ತರದ ಕಾಶಿಯಿಂದ ಆ ಕಡೆಗೆ ಸಾಗಿ ಹೋಗುತ್ತೇನೆ ಅಂತ ಆಡಿದೆ. ಧಾರಾನಗರದ ಗಡಿಯನ್ನೂ ಪ್ರವೇಶ ಮಾಡಿದೆ.
ಬಹುದಿನಗಳಿಂದ ಸಿದ್ಧವಾದಂತಹ ಈ ಪ್ರಯಾಣದಲ್ಲಿ ಇಲ್ಲಿಯವರೆಗೆ ಬರುವುದಕ್ಕೆ ಅನುಕೂಲ್ಯವೆಲ್ಲವೂ ನನ್ನ ವಿದ್ಯೆಯೇ ಒದಗಿಸಿಕೊಟ್ಟಿದ್ದು ಸುಳ್ಳಲ್ವಲ್ಲ. ಆಡಿದಂತಹ ಮಾತಿರಬಹುದು, ನಾನು ಹೇಳಬಹುದಾದಂತಹ ಮಾತುಗಳಿರಬಹುದು, ಅವರ ಜೊತೆಯಲ್ಲಿ ಮಾಡಿದಂತಹ ಸಂವಾದಗಳಿರಬಹುದು, ಪರಿಹರಿಸಿದ ವಿವಾದಗಳಿರಬಹುದು, ಶಾಸ್ತ್ರ ಚಿಂತನೆ ಇರಬಹುದು. ಇದನ್ನೆಲ್ಲವನ್ನು ಕೇಳಿದಂತಹ ಜನಮಾನಸ ನನ್ನನ್ನು ನಾನು ಹೋಗಬೇಕಾದ ಸ್ಥಾನಕ್ಕೆ ಸೇರುವಲ್ಲಿ ಸಹಕಾರವನ್ನಿತ್ತದ್ದು ಸುಳ್ಳಲ್ಲ. ಹೀಗೆ ಸಕಲರಿಂದ ಸಹಕೃತನಾದಂತಹ ನಾನು ಲೋಕೋತ್ತರ ಕೀರ್ತಿಶಾಲಿಯಾದಂತಹ ಧಾರಾನಗರವನ್ನು ಸೇರುತ್ತಾ ಇದ್ದೇನೆ. ಧಾರಾನಗರ ಧಾರಾಳವಾದಂತಹ ಸ್ಥಾನ, ಭೋಜರಾಜ ರಾಜಭೋಜನ ಅಲಂಕಾರದ ಸ್ಥಾನವದು. ಅವನನ್ನು ಕಾಣುವುದಕ್ಕೆ ಬೇಕಾಗಿ ಅವನ ಸಭಾಸ್ಥಾನವನ್ನು ಸೇರ್ತೇನೆ. ಸಭಾಸ್ಥಾನವನ್ನು ಸೇರ್ತೇನೆ. ಪಂಡಿತ ರಾಜಾದಿರಾಜ ಪಂಡಿತ ರಾಜಾದಿರಾಜ ಪಂಡಿತ ರಾಜಾದಿರಾಜ ಭೋಜ ಮಂಡಿ ಸೇವಿತರದಲ್ಲಿ ತೇಜ ಭೋಜ ಮಂಡಿ ಸೇವಿತರದಲ್ಲಿ ತೇಜ ಮಂಡಲ ವ್ಯಾಪಿಸಿದಾಗ ತೇಜ ಮಂಡಲ ವ್ಯಾಪಿಸಿದಾಗ ಬಂದು ಕಂಡು ನಮಿಸೆ ಕಾಳಿದಾಸ ನಿಂತಾಗ ಬಂದು ಕಂಡು ನಮಿಸೆ ಕಾಳಿದಾಸ ನಿಂತಾಗ ಮಂಡಲ ವ್ಯಾಪಿಸಿದಾಗ ಬಂದು ಕಂಡು ನಮಿಸೆ ಕಾಳಿದಾಸ ನಿಂತಾಗ ಪಂಡಿತ ರಾಜಾದಿರಾಜ ಭೋಜ ಮಂದಿರವಿತ್ತರದಲ್ಲಿ ತೇಜ ಓಂ ನಮಃ ಶಿವಾಯ. ಮಾಳವ ದೇಶದ ರಾಜಧಾನಿ ಧಾರಾನಗರದಲ್ಲಿ ಸಿಂಹಾಸನವನ್ನು ಆರೋಹಣ ಮಾಡುವ ಕಾಲಕ್ಕೆ ಚಕ್ರವರ್ತಿ ಭೋಜನಿಗೆ ಜಯವಾಗಲಿ ಅಂತ ಹೇಳಿದರೆ ನನಗೆ ಸಂತೋಷ ಆಗುವುದಿಲ್ಲ. ಹೌದಪ್ಪ. ಸಿಂಧುರಾಜನ ಮಗ, ಸಾವಿತ್ರಿ ದೇವಿಯ ಮಗ, ಪಂಡಿತ ರಾಜಾಧಿರಾಜ ಅಂತ ಹೇಳಿದರೆ ಸಂತೋಷವಾಗ್ತದೆ. ನಾನು ಪಂಡಿತ ಎಂಬ ಅರ್ಥದಲ್ಲಿ ಇರುವುದಲ್ಲ ಆ ಶಬ್ದ. ಬಹಳ ಜನ ತಿಳ್ಕೊಂಡಿದ್ದಾರೆ ಈಗ. ಪಂಡಿತ ರಾಜ, ಇವನು ಪಂಡಿತರ ರಾಜ ಅಂತ ಅಲ್ಲ. ನನ್ನ ಆಸ್ಥಾನದಲ್ಲಿ ಪಂಡಿತರಿದ್ದಾರೆ, ಅವರಿಗೆ ನಾನು ರಾಜ. ಹಾಗಾಗಿ ಪಂಡಿತರಿಗೆ, ಕವಿಗಳಿಗೆ, ಬಲ್ಲವರಿಗೆ ಆಶ್ರಯವನ್ನು ಕೊಡತಕ್ಕವನು, ನಿಜವಾದ ರಂಜನೆಯನ್ನು ಕೊಡುವ ರಾಜ. ರಾಜ ಶಬ್ದಕ್ಕೆ ಅದೇ ಅರ್ಥ ತಾನೆ. ಜನರನ್ನು ಎರಡೂ ಅರ್ಥದಲ್ಲಿ ರಂಜಿಸಬೇಕು ಅವನು. ಒಳ್ಳೆ ಆಡಳಿತವನ್ನು ಕೊಡಬೇಕು. ಜನರಿಗೆ ಬರೀ ಕಾವ್ಯ ಕೊಟ್ಟರು ಪ್ರಯೋಜನ ಇಲ್ಲ. ಹೊಟ್ಟೆ ತುಂಬದಿದ್ರೆ ಕಾವ್ಯ ಅರ್ಥ ಆಗ್ತದೆ. ಇಲ್ಲ ಇಲ್ಲ. ಕವಿಗಳಿಗೆ ರಾಜಾಶ್ರಯ ಬೇಕು ಅಂತ ಹೇಳಿದ್ರೆ ಯಾವ ಅರ್ಥದಲ್ಲಿ? ಕಾವ್ಯವನ್ನು ಜನರ ಮುಂದೆ ಕೊಡುವುದಕ್ಕೆ ಆಸ್ಥಾನ ಬೇಕು ಅಂತ ಮಾತ್ರ ಅಲ್ಲ, ಕವಿ ಮೊದಲು ಬದುಕಬೇಕಲ್ಲ. ಕವಿಯನ್ನು, ಕಲಾವಿದನನ್ನು ಕಂಡ ಸಮಾಜ ಎಷ್ಟೋ ಸಲ ಅದನ್ನು ಗ್ರಹಿಸುವುದಿಲ್ಲ. ಅವನು ಯಾಕೆ ಹಾಗೆ ಮಾಡಲಿಲ್ಲ, ಅವನು ಯಾಕೆ ಹೀಗೆ ಮಾಡಿದ, ಅವ ಹೇಗೆ ಬದುಕಿದ ಅಂತ ನೋಡಲಿಲ್ಲ. ಆದರೆ ನಮ್ಮ ಭರತ ಕಂಡ ಜಮ್ಮು ದ್ವೀಪದಲ್ಲಿ ಮಹಾಮಹಾರಾಜರು ನಮ್ಮ ವಂಶದಲ್ಲೇ ವಿಕ್ರಮರೆಂಬವರು ಆಗಿ ಹೋಗಿದ್ದಾರೆ. ಹಾಗೆ ಮೌರ್ಯ ಗುಪ್ತಾದಿಗಳು ಆಗಿ ಹೋಗಿದ್ದಾರೆ.
ಅವರನ್ನು ಅನುಕರಿಸಿ ಶ್ರೀರಾಮಚಂದ್ರನು, ಶ್ರೀಕೃಷ್ಣನು, ಮನು ಮಾಂಧಾತಾದಿಗಳು ಆ ಎತ್ತರವನ್ನು ನಾವು ಏರುವುದಕ್ಕಿಲ್ಲ. ಆದರೆ ಅಲ್ಪಾಂಶವಾಗಿ ಅವರ ಆದರ್ಶವನ್ನು ನಾವು ಪಾಲಿಸಿದರೆ ಅದು ಪರಮ ಭಾಗ್ಯ ರಾಜತ್ವಕ್ಕೆ ಅಂತ ಆ ಅರ್ಥದಲ್ಲಿ ಪಂಡಿತ ರಾಜ ನಾನು. ಮಾಲವ ದೇಶವನ್ನು ಆಳಿದ್ದೇನೆ. ಧಾರಾ ಈ ನಗರಕ್ಕೆ ಹಿರಿಯರಿಟ್ಟ ಹೆಸರು. ನಮ್ಮ ತಂದೆಯವರು ಸಿಂಧುರಾಜರಿಂದ ಬಂದ ಅಧಿಕಾರ ಇದು. ಅವರಿಗೆ ಬಂದದ್ದು ನಮ್ಮ ದೊಡ್ಡಪ್ಪ ವಾಕ್ಪತಿ ಮುಂಜರಾಜರಿಂದ. ಅವರು ಸ್ವತಃ ವಾಕ್ಪತಿಗಳೇ, ಸ್ವತಃ ಕವಿಗಳೇ. ನಮ್ಮ ವಂಶವೇ ಕವಿಗಳ ವಂಶವಾದ್ದರಿಂದ ನನ್ನಲ್ಲಿಯೂ ಸ್ವಲ್ಪ ಕಾವ್ಯತ್ವ ಇದ್ದರೆ ವಿಶೇಷ ಇಲ್ಲ. ಎಂತೆಂಥ ವಿದ್ವಾಂಸರು ನನಗೆ ಸಿಕ್ಕಿದ್ದಾರೆ. ನಾನೆಷ್ಟು ಕೃತಜ್ಞ ಅಂತಂದರೆ ನನ್ನ ಗುರುಗಳನ್ನು ಹೆಸರನ್ನು ನೆನಪಿಟ್ಟುಕೊಳ್ಳಲಾರದಷ್ಟು ಗುರುಗಳು ನನಗೆ. ಹಾಗಾಗಿ ಶಿವನನ್ನು ಗುರುವನ್ನಾಗಿ ಸ್ವೀಕರಿಸಿ ಅವನಲ್ಲೇ ಎಲ್ಲ ಗುರುಗಳನ್ನು ಕಾಣುತ್ತೇನೆ. ನಮ್ಮ ಸೋಮಾರ್ಧಧಾರಿಣೆ ಅರ್ಧಚಂದ್ರವನ್ನು ತಲೆ ಮೇಲೆ ಧರಿಸಿದ್ದಾನಂತೆ. 2 ಕಣ್ಣು ಕಾಣುತ್ತದಂತೆ. 1ನೇದು ಅದ್ವೈತವಾದದ್ದು ಒಳಗುಂಟು. ಪರಮಜ್ಞಾನಿಗಳಿಗಾದರೂ ಭಗವಂತನ ಸ್ವರೂಪ ಅರ್ಧವೇ ಕಾಣುವುದಂತೆ. ಅರ್ಧ ಚಂದ್ರ ಇಟ್ಟುಕೊಂಡಿದ್ದಾನೆ ಅಂದರೆ ಚಂದಕ್ಕಲ್ಲ ಅದು. ಅದೊಂದು ಸಿದ್ಧಾಂತ ಉಂಟು. ಶಿವನ ಡಮರುವು ಕಾವ್ಯವನ್ನು ವ್ಯಾಕರಣವನ್ನು ಹೇಳ್ತದಂತೆ. ಆದರೆ ಅವನದೆಲ್ಲ ನಡೆಯುವುದು ಇಷ್ಟೆಲ್ಲ ಇದ್ದರೂ ಕೂಡ ದಿಗಂಬರನಾಗಿ ಭಿಕ್ಷುಕನಾಗಿರುವ ನಮ್ಮ ದೇವರು ಅವನ ಮನೆಯಲ್ಲಿ ಅನ್ನಪೂರ್ಣ ಇದ್ದದ್ರಿಂದ ಎಲ್ಲ ನಡೀತದೆ. ಅನ್ನಪೂರ್ಣ ಅನುಗ್ರಹವು ಧಾರಾನಗರಕ್ಕುಂಟು. ದೊಡ್ಡ ದೊಡ್ಡ ಸಂಕಲ್ಪ ಮಾಡಿಕೊಂಡಿದ್ದೇನೆ. ಎಷ್ಟು ನಡೆಸ್ತೇನೋ ಕೆಲವು ಸಲ ಹೆದರಿಕೆ ಆಗ್ತದೆ. ಹೌದಲ್ಲ, ಆಡಳಿತಗಾರ ಹೆದರಬೇಕಂತೆ. ಭೋಜನಿಂದ ಪಾಲಿತವಾದಂತಹ ಪುರ ಎಂಬ ಅರ್ಥದಲ್ಲಿ ಇನ್ನೊಂದು ಪುರವೂ ಬೇಕು. ಇನ್ನದನ್ನು ಭೋಜ ಜಕಾರ ಬಿಟ್ಟು ನಡೀತದೆ ಭೋಪಾಲ ಅಂತಲೇ ಹೇಳಿ ಬೇಕಾದರೆ ನನ್ನ ಹೆಸರು ಉಳಿಬೇಕಾಗಿಲ್ಲ, ಪುರ ಉಳಿಬೇಕು. ಸುತ್ತಲಿನ ರಾಜರು ಅನೇಕರು ನನಗೆ ಸ್ಪರ್ಧಿಗಳಿದ್ದಾರೆ. ಚಾಲುಕ್ಯರಿದ್ದಾರೆ, ಕರ್ಣರಿದ್ದಾರೆ, ಗುರ್ಜರ ದೇಶದವರಿದ್ದಾರೆ. ತಪ್ಪೇನಿಲ್ಲ, ಅವರ ರಾಜ್ಯ ವಿಸ್ತಾರಕ್ಕೆ ಅವರು ಪ್ರಯತ್ನ ಮಾಡಬೇಕು. ಈವರೆಗೆ ದಮನಿಸಿದ್ದೇನೆ. ಆದರೆ ಒಂದು ಕೆಲಸ ಪುಣ್ಯ ಕಾರ್ಯ ಮಾಡಿದ್ದೇನೆ. ಮ್ಲೇಚ್ಛರ ಆಕ್ರಮಣ ಕ್ಷೇತ್ರಗಳ ಮೇಲೆ ಆಗುವ ಕಾಲಕ್ಕೆ ಈ ರಾಜರನ್ನೆಲ್ಲ ಸೇರಿಸಿ ಪ್ರತಿಭಟನೆ ಮಾಡಿದ್ದೇನೆ. ನೀವೇ ಮುಂದೆ ನಿಲ್ಲಿ, ನಾನು ಸಹಾಯಕ, ನೇತೃತ್ವ ನನಗೆ ಬೇಕು ಅಂತಿಲ್ಲ. ರಾಜರಲ್ಲಿ ಜಗಳ ಬರುವುದೇ ಅಲ್ಲಿ. ನಾವು ಒಟ್ಟಾಗುವಲ್ಲಿ ಮುಖ್ಯ ಯಾರು? ಇದು ಯಾರೋ ಹೇಳಿದಾರಂತೆ, ಆಪತ್ತು ಬಂದಿದೆ ದೇಶಕ್ಕೆ, ಬರಗಾಲ ಬಂದಿದೆ, ಅಲ್ಲ ಕಳ್ಳಕಾಕರ ಭೀತಿ ಬಂದಿದೆ, ಅದಕ್ಕೆ ಒಟ್ಟಾಗಿ ಹೋರಾಡಬೇಕು. ಆ ಹೋರಾಟದಲ್ಲಿ ನಾಯಕತ್ವ ನನಗೆ ಬೇಕು. ಹೇಗೆ ಹೋರಾಡುವುದು? ಯಾರ ವಿರುದ್ಧ? ದುರ್ಜನರ ವಿರುದ್ಧ. ಅದಕ್ಕೆ ನಾಯಕತ್ವದ ಪ್ರಶ್ನೆ ಏನುಂಟು? ಸಾಮೂಹಿಕವಾಗಿ ಹೋರಾಡುವ ಅಂತ ಮಲೇಚ್ಛರ ಆಕ್ರಮಣಕ್ಕೆ ನನ್ನ ಸೈನ್ಯವನ್ನು ಕೊಟ್ಟಿದ್ದೇನೆ. ನಮ್ಮೊಳಗೆ ಜಗಳ ಇರಲಿ. ಭೂಮಿಗಿಳಿದು ಬಂದ ಯಮದೇವನ ಸಾಕ್ಷಾತ್ ಸ್ವರೂಪ ಧರ್ಮರಾಜ ಯುಧಿಷ್ಠಿರನೇ ಹೇಳಿದ ಮಾತುಂಟು, ವಯಂ ಪಂಚಾಧಿಕಂ ಶತಂ. ದುರ್ಯೋಧನನಿಗೂ ನಮಗೂ ಜಗಳ ಇರಲಿ, ಚಿತ್ರಸೇನನ ಆಕ್ರಮಣ ಆಗುವಾಗ ನಾವು 105 ಮಂದಿ ಒಂದಾಗಬೇಕು. ಪರರ ಆಕ್ರಮಣ, ಪರಚಕ್ರ, ಪರಖಡ್ಗ ನಮ್ಮ ದೇಶಕ್ಕೆ ಬರುವಾಗ ನಾವೆಲ್ಲರೂ ಒಟ್ಟಾಗಿ ನಿಲ್ಲಬೇಕು ಅಂತ ಒಂದು ಭಾವನೆ ಈ ದೇಶದಲ್ಲಿ ಯಾವಾಗ ಬರ್ತದೆ, ನಮಗೆ ಸೈನ್ಯವೇ ಬೇಡ, ತಾನಾಗಿ ಆದರೆ ಈ ದೇಶದಲ್ಲಿ ಯಾವಾಗ ಬರ್ತದೋ ಸಮಾಜ ಅಪೇಕ್ಷಿಸುವಾಗ ನಾಯಕತ್ವ ಬರ್ತದೆ ಅಂತ ಒಂದು ಮಾತುಂಟು. ಧಾರಾನಗರಿಯಲ್ಲಿ ಕವಿಮಂಡಲಿಯನ್ನು ಸೇರಿಸಿದ್ದೇನೆ. ನಾನು ಸ್ವತಃ ಕಾವ್ಯ ರಚನೆ ಮಾಡಿದ್ದೇನೆ. ಸರಸ್ವತಿ ಕಂಠಾಭರಣ, ವ್ಯಾಕರಣ ನನ್ನದಲ್ಲ, ಅದು ಮಹರ್ಷಿಗಳಾದ ಪಾಣಿನಿಗಳು ಮಾಡಿದ ಮಹಾವ್ಯಾಕರಣಕ್ಕೆ ನಾನು ಅದನ್ನು ಸರಳವಾಗಿ ಜನರಿಗೆ ಅರ್ಥ ಆಗುವ ಹಾಗೆ ಮಾಡಿದ್ದೇನೆ. ಶೃಂಗಾರ ಪ್ರಕಾಶ ಆರಂಭಿಸಿದ್ದೇನೆ. ಅದು ಬರೀ ಶೃಂಗಾರ ಅಲ್ಲ, ರಸಗಳ ವಿಷಯ. ಆದರೆ ಅದಕ್ಕೆ ಉದಾಹರಣೆಯಾಗಿ ಮಹಾಕವಿಯೊಬ್ಬನನ್ನು ಅಪೇಕ್ಷಿಸ್ತಾ ಇದ್ದೇನೆ. ವೇದಾಂತಿಗಳಿದ್ದಾರೆ, ಸಾಂಖ್ಯರಿದ್ದಾರೆ, ಭೇದ ಇಲ್ಲ ನನಗೆ. ಮ್ಲೇಚ್ಛ ವಿದ್ವಾಂಸರು ಬಂದರೂ ಅವರ ಜ್ಯೋತಿಷ್ಯವನ್ನು ಸ್ವೀಕರಿಸಿ ಅಂತ ಹೇಳಿದ್ದೇನೆ. ಅವರು ಮ್ಲೇಚ್ಛರೇ ಆದರೂ
ಪೂಜ್ಯರೇ. ಸರಿಯಪ್ಪ. ಜಾತಿ ಮುಖ್ಯ ಅಲ್ಲ ನಮಗೆ, ದೇಶ ಮುಖ್ಯ ಅಲ್ಲ. ಶಾಂತಿಸೇನರಿದ್ದಾರೆ, ಜಿನಾಚಾರ್ಯರು, ಘನಪಾಲರಿದ್ದಾರೆ, ಬೌದ್ಧರು, ಸೌಗತರಿಗೂ ಆಶ್ರಯ ಕೊಟ್ಟಿದ್ದೇನೆ. ಷಡ್ದರ್ಶನ ಸಾಲದು, ನೂರಾರು ದರ್ಶನ ಇದ್ರೆ ಬನ್ನಿ, ಎಲ್ಲರಿಗೂ ಆಶ್ರಯ ಒದಗಿಸಿದ್ದೇನೆ. 8 ಮಣಿಗಳಾದರೂ ನೋಡಿ ನಮ್ಮಲ್ಲಿ. ಧನ್ವಂತರಿ ಸಮಾನರಾದ ಧನ್ವಂತರಿಗಳಿದ್ದಾರೆ, ಕ್ಷಪಣಕರಿದ್ದಾರೆ, ವಿಚಿತ್ರ ವಿದ್ವಾಂಸರು, ಘಟಕರ್ಪರಿದ್ದಾರೆ, ಅವರು ಏನು ಅಂತ ಅರ್ಥ ಆಗಲಿಲ್ಲ ಇನ್ನು ಜನರಿಗೆ ಪೂರ್ತಿ. ಅಮರು ಕವಿಗಳಿದ್ದಾರೆ, ಎಣಿಸಿದಲ್ಲಿ ಮಧ್ಯರಾತ್ರಿ ಹೋಗಿ ಕೇಳಿದರೆ ಕಾವ್ಯ ಹೇಳ್ತಾರೆ. ವರರುಚಿ ಪರಮ ವೈಯಾಕರಣರು, ಪ್ರಾಕೃತ ಸಂಸ್ಕೃತ ಎರಡರಲ್ಲಿಯೂ. ಸಂಸ್ಕೃತ ಒಂದೇ ಭಾಷೆ ಅಲ್ಲ, ಹಾಗೆ ನಾನು ನಂಬಲೇ ಇಲ್ಲ. ಎಲ್ಲ ಭಾಷೆಗಳು ಭಾಷೆಗಳೇ, ಆದರೆ ಮೂರ್ಧನ್ಯ ಸ್ಥಾನವು ಸಂಸ್ಕೃತಕ್ಕೆ ಸಿಕ್ಕಬೇಕು. ಆದರೆ ಒಂದು ಕೊರತೆ ಕಾಣ್ತದೆ ನನಗೆ. ಸಮರಾಂಗಣ ಸೂತ್ರಧಾರದಿಂದ ಹಿಡಿದು ಸರಸ್ವತಿ ಕಂಠಾಭರಣದವರೆಗೆ ಬೇರೆ ಬೇರೆ ಶಾಸ್ತ್ರಗಳ ಮೇಲೆ, ವಾಸ್ತುವಿನ ಮೇಲೆ, ಮಂತ್ರತಂತ್ರಗಳ ಮೇಲೆ ಗ್ರಂಥ ರಚನೆ ಮಾಡಿದರೂ ಒಂದು ಕೊರತೆ ಉಂಟು. 8 ಮಣಿಗಳಾದ್ರಲ್ಲ, ನವರತ್ನ ಅಲ್ವಾ? 9 ಆದಮೇಲೆ 10 ಆಗಲಿ ಅಂತ ಆಸೆ ಬರ್ತದ ಏನೋ. ಇಲ್ಲದವನಿಗೆ ಒಂದು ಸಿಕ್ಕಿದರೆ ಬೇಕು ಅಂತ, ಒಂದು ಸಿಕ್ಕಿದರೆ ಹಲವು. ಆದರೆ ಇದು ಸಂಪತ್ತಿನ ಆಸೆ ಅಲ್ಲ, ಸೌಭಾಗ್ಯದ ಆಸೆ ಅಲ್ಲ. ನನ್ನ ಆಸ್ಥಾನದಲ್ಲಿ ಇವರಿಗೆಲ್ಲರಿಗೂ ಸೇರಿ ಮೀರಿ ಹೊಸಬನೂ ಆಗಿ ನವಮಣಿ, ನವಮ ಮಣಿ ಆಗುವ ಒಬ್ಬ ಕವಿ ಬಂದರೆ ಒಳ್ಳೆದಿತ್ತು. ವಿದ್ವಾಂಸರಿದ್ದಾರೆ ನಮ್ಮಲ್ಲಿ, ಬೇಕಾದಷ್ಟು ದಾರ್ಶನಿಕರಿದ್ದಾರೆ, ಆಶು ಕವಿಗಳಿದ್ದಾರೆ, ವ್ಯಾಕರಣ ಜ್ಯೋತಿಷ್ಯಾದಿಗಳನ್ನು ಹೇಳೋರಿದ್ದಾರೆ. ಧಾರಾನಗರ ಜ್ಯೋತಿರ್ಮಂದಿರವೇ ಆಗಿದೆ. ಆದರೆ ಗುರುಗಳು ಹೇಳಿದ ಒಂದು ಮಾತು ನೆನಪುಂಟು. ಮನಸ್ಸಿನಲ್ಲಿ ಪ್ರಾಮಾಣಿಕವಾದ ಒಂದು ಬಯಕೆ ಮೂಡಿದರೆ, ಅಪೇಕ್ಷೆ ಬಂದರೆ ಅದು ಸಿದ್ಧಿಸುವುದಕ್ಕಿದ್ದದ್ದು. ಆದರೆ ಒಂದು ನಿರ್ಬಂಧ ಉಂಟು, ಆ ಬಯಕೆ ಸ್ವಚ್ಛವಾಗಿರಬೇಕು, ಸ್ವಾರ್ಥಪೂರ್ಣವಾಗಿರಬಾರದು. ನಮ್ಮ ಭರತಭೂಮಿಯನ್ನು ಕಾವ್ಯಗಳ ಮೂಲಕವಾಗಿ ಹಿರಿದೆನಿಸುವ, ಹಿಂದು ಮುಂದಿಲ್ಲದ ಒಬ್ಬ ಕವಿ ನನ್ನ ಆಸ್ಥಾನದಲ್ಲಿದ್ದಾನೆ ಅಂತಾದರೆ ನನಗೆ ಮತ್ತೆ ಚಕ್ರವರ್ತಿತ್ವ ಬೇಡ, ಅದೇ ಚಕ್ರವರ್ತಿತ್ವ ಅಂತ ನಿರೀಕ್ಷೆಯಲ್ಲಿರುವಾಗ ಯಾರೋ ಒಬ್ಬರು ಬಂದಿದ್ದಾರೆ, ನೋಡಿದರೆ ಅರ್ಥ ಆಗುವುದಿಲ್ಲ, ವಿಚಿತ್ರ ಪ್ರಕೃತಿಯ ವ್ಯಕ್ತಿ, ಒಳಗೆ ಬರಲಿಕ್ಕೆ ಅಪ್ಪಣೆ ಕೇಳ್ತಾ ಇದ್ದಾರೆ. ಒಳಗೆ ಬರಲಿಕ್ಕೆ ಹೇಳಿ. ರಾಜನ್, ಯಾರು? ನಾನು ಧಾರಾನಗರದ ಮಹಾಸಮ್ರಾಟನಾದಂತಹ ಭೋಜರಾಜನನ್ನು, ಭೋಜರಾಜನ ಕೀರ್ತಿಯನ್ನು ಕೇಳಿ ಅವನ ಸಂದರ್ಶನದ ಭಾಗ್ಯಕ್ಕೋಸ್ಕರ ಯಾಚನೆ ಮಾಡಿ ನಿಂತವನು ನಾನು. ಯಾಚನೆ ಬೇಡ, ಹೀಗೆ ಬರಬೇಕು. ಬಂದಿದ್ದೇನೆ. ಉಪಚಾರಕ್ಕಾಗಿ ವ್ಯವಸ್ಥೆ ಮಾಡಿದ್ದೇನೆ, ನಿತ್ತುಕೊಳ್ಬೇಕು ಅಂತ ಇಲ್ಲ. ಉಪವಿಷ್ಟ ಉತ್ಕೊಳ್ಬಹುದು. ವರ್ಣಯೋಗ್ಯವಾದದ್ದು ಯಾವುದೋ ಅದನ್ನು ಸ್ವೀಕರಿಸುವಂತೆ ಸಕಲೋಪಚಾರಗಳನ್ನು ಇಟ್ಟಿದ್ದೇನೆ. ನಮ್ಮಲ್ಲಿ ಹಾಗೆ ಕ್ರಮ, ಎಲ್ಲ ತರುವುದು. ಯದ್ರೋಚತೆ ತದ್ಗ್ರಾಹ್ಯಂ, ಎನ್ನರೋಚತೆ ತತ್ಯಾಜ್ಯಂ, ಅಪೇಕ್ಷಿತಂ ಯಾಚಿತವ್ಯಂ. ಯಾರು? ಆರು ನೀನೆಲ್ಲಿಂದ ಬಂದೆ, ಆರು ನೀನೆಲ್ಲಿಂದ ಬಂದೆ, ಆರು ನೀನೆಲ್ಲಿಂದ ಬಂದೆ, ಬೇಡಿ ಕಾರಣವೇನು ಹೋಗುವುದಿಲ್ಲಿ ಮುಂದೆ, ಬೇಡಿ ಕಾರಣವೇನು ಹೋಗುವುದಿಲ್ಲಿ ಮುಂದೆ. ಆರು ನೀನೆಲ್ಲಿಂದ ಬಂದೆ, ಆರು ನೀನೆಲ್ಲಿಂದ ಬಂದೆ, ಬೇಡಿ ಕಾರಣವೇನು ಹೋಗುವುದಿಲ್ಲಿ ಮುಂದೆ, ಬೇಡಿ ಕಾರಣವೇನು ಹೋಗುವುದಿಲ್ಲಿ ಮುಂದೆ.
ಅಯ್ಯ ಆಗಂತುಕನೇ ರಾಜ, ಯಾರು? ವ್ಯಕ್ತಿ ಆದವನಿಗೆ ಅದೇ ಪ್ರಶ್ನೆ ಅಂತೆ. ನೀನು ಯಾರು? ಹೌದು. ನಾನು ಯಾರು? ಆಧ್ಯಾತ್ಮಿಕವಾಗಿ ಕಡೆಗೆ ಹೇಳಿದ್ರಂತೆ ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಹೌದು. ಆದರೆ ಅದು ಆಧ್ಯಾತ್ಮಿಕ ಸತ್ಯ. ಅದ್ವೈತ ಆಡಳಿತಕ್ಕಾಗುವುದಿಲ್ಲ. ದ್ವೈತ ಬೇಕು, ದ್ವೈತ ಬೇಕು. ಸೇವ್ಯ ಸೇವಕ, ನಾನು ಮೇಲೆ ಕೆಳಗೆ, ಆಶ್ರಯ ಆಶ್ರಿತ, ಕೊಡುವವ ತೆಕ್ಕೊಳ್ಳುವವ. ಹೌದು. ನಿಜವಾಗಿಲ್ಲ, ಎಲ್ಲ ಒಬ್ಬನೇ ಮಾಡುವುದು. ಆದರೂ ಬೇಕು. ಆದರೂ ವ್ಯಾವಹಾರಿಕವಾಗಿ ಎಲ್ಲವೂ ಬೇಕು. ವ್ಯಾವಹಾರಿಕ ಸತ್ಯದಲ್ಲಿ ಅದನ್ನೇ ಅನುಸರಿಸಬೇಕಾದದ್ದು. ಸಾಮಾನ್ಯವಾಗಿ ನಮ್ಮಲ್ಲಿ ಭಿಕ್ಷುಕರೋ ಅಂತ ಕಂಡ್ರೆ ಭಂಡಾರಾಧಿಕಾರಿಗಳಿದ್ದಾರೆ, ಮಂತ್ರಿಗಳಿದ್ದಾರೆ. ಹೌದು. ಸಾಮಂತರು ಧೀಮಂತರು ಬಂದರೆ ಅವರನ್ನು ಕೇಳುವವರು ಇದ್ದಾರೆ. ಇವತ್ತು ನನಗೆ ಕೇಳುವ ಅಂತ ಅನ್ನಿಸಿತ್ತು. ಯಾಕೋ ಇಲ್ಲಿ ಒಂದು ದೈವಿಕವಾದ ರಹಸ್ಯ ಇರಬಹುದು. ಏನು? ನೋಡಿದರೆ ಬಡತನ ಕಾಣುತ್ತದೆ, ನಿಂದೆ ಅಲ್ಲ ವಾಸ್ತವ. ಸರಿ. ಆದರೆ ಅಸಾಧಾರಣವಾದ ವರ್ಚಸ್ಸು ಸಂಸ್ಕಾರಗಳನ್ನು ಗುರುತಿಸಿದ್ದೇನೆ. ಆದ್ದರಿಂದ ಎಲ್ಲಿಂದ ಬಂದೆ? ರಾಜನನ್ನು ಕಾಣಬೇಕು ಅಂತ ಅಪೇಕ್ಷೆಯನ್ನು ಪ್ರತಿಹಾರಿಗಳಲ್ಲಿ ಹೇಳಿದೆಯಂತೆ. ಹೌದು. ಏನಪೇಕ್ಷೆ? ಈ ಅಪೇಕ್ಷೆಯನ್ನು ಪೂರೈಸಿ ಹೋಗುವುದೆಲ್ಲಿ ಮುಂದೆ? ಜೀವಿಯಾದವರಿಗೆ ಎಲ್ಲರಿಗೂ ಇರುವ ಪ್ರಶ್ನೆ ಸಹಜ. ಬದುಕಿನಲ್ಲಿಯೂ ಅದೇ ಪ್ರಶ್ನೆ. ಇಲ್ಲಿವರೆಗೆ ಬಂದಿದ್ದೇನೆ, ಮುಂದೇನು? ನಿನ್ನ ಹಿಂದೆ ಮುಂದೆ ಬಂದಿರುವ ಕಾರಣ ಹೇಳ್ತೀಯಾ? ಭಿಕ್ಷಾಪಾತ್ರೆಯನ್ನು ಹಿಡಿದು ಭೋಜರಾಜನ ಮುಂದೆ ನಿಂತಿದ್ದೇನೆ. ಪರಮ ಪಾವನವಾದ ಭಿಕ್ಷೆಯನ್ನ ಕೊಡಬಹುದಾದಂತಹ ಅನ್ನಪೂರ್ಣೇಶ್ವರಿ ಗೊತ್ತಲ್ಲ, ಕಾಳಿಯ ಮಂದಿರ. ಗೌರಿ ಮಂದಿರದಿಂದ ಬಂದೆ, ಗೌರಿ ಮಂದಿರದಿಂದ ಬಂದೆ, ಅಲ್ಲಿಂದ ಬಂದೆ. ಗೌರಿ ಮಂದಿರದಿಂದ ಬಂದೆ, ಆದರೆ ಬೇಡಲಾರೇನು ಮುಂದೆಲ್ಲಿ ಎಂಬುದು ನಿಂದೆ. ಬೇಡಲಾರೇನು ಮುಂದೆಲ್ಲಿ 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 ಎಂಬುದು ನಿಂದೆ. ಗೌರಿ ಮಂದಿರದಿಂದ ಬಂದೆ, ಬೇಡಲಾರೇನು ಬೇಡಲಾರೇನು ಮುಂದೆಲ್ಲಿ ಎಂಬುದ ನಿಂದೆ. ಗೌರಿ ಮಂದಿರದಿಂದ ಬಂದೆ, ಬೇಡಲಾರೇನು ಮುಂದೆಲ್ಲಿ ಎಂಬುದ ನಿಂದೆ. ರಾಜನ್, ಬಂದಂತಹ ನನಗೆ ಉಪಚಾರವನ್ನಿತ್ತು ಸಹಜವಾಗಿ ರಾಜವ್ಯವಸ್ಥೆಗನುಗುಣವಾಗಿ ಪ್ರಶ್ನೆಯನ್ನು ಕೇಳುವಾಗ ನಾನು ಬಂದದ್ದು ಪಕ್ಕನೆ ನೆನಪಾಗುವುದು ನನಗೂ ಒಂದೇ, ಗೌರಿ ಮಂದಿರದಿಂದ ಬಂದೆ. ದೇವಸ್ಥಾನದಿಂದ ಸಿದ್ಧನಾದಂತಹ ನನಗೆ ಆದ ಸಹಜ ಪ್ರೇರಣೆಗನುಗುಣವಾಗಿ ಇಲ್ಲಿಗೆ ಬಂದು ನಿಂತಿದ್ದೇನೆ. ಪ್ರತಿಹಾರಿಗಳಲ್ಲಿ ಆಡಿದ ಹಾಗೆ ನಿನ್ನದ್ದಾದ ದರ್ಶನಕ್ಕೆ ಆನುಕೂಲ್ಯವೂ ಒದಗಿ ಬಂತು. ಆದರೆ ಸಹಜ ನೀನು ಕೇಳುವುದು ನೀನು ಕುಳಿತ ಸ್ಥಾನ ಎತ್ತರದ್ದು, ಮುಂದೆಲ್ಲಿ? ಈಗ ಇಲ್ಲಿ ಬಂದು ಹೌದು, ಮುಂದೇನು? ಯಾಕಂದ್ರೆ ಕಾಯ್ತಾ ಇರೋರು ತುಂಬಾ ಇರಬಹುದು. ಹೌದೌದು. ಯಾಕೆ? ಉಳಿದ ರಾಜರುಗಳಲ್ಲಾದರೆ ಕಾಯಬೇಕು, ಅವರಿಗೆ ಕಾಯಬೇಕು, ನಿನ್ನ ಕಾಯಬೇಕು, ನೀನು ಅವರನ್ನು ಕಾಯಬೇಕು. ಆದರೆ
ಭೋಜರಾಜ ಹಾಗಲ್ವಲ್ಲ. ಕೇವಲ ಕಾಯುವವರಿಗೆಲ್ಲ ಕಾಯಬೇಕು ಅಂತ ಹೇಳಿಕೊಂಡು ನಿಲ್ಲಿಸುವವನು ಭೋಜರಾಜನಲ್ಲ. ಕವಿಗಳಿಗೂ ಆಶ್ರಯವನ್ನು ಕೊಟ್ಟಂತಹ ಮಹಾಮಹಿಮನಿದ್ದಾನೆ ಭೋಜರಾಜ. ಅಂತಹ ಭೋಜನಲ್ಲಿ ಆಡುವಾಗ ಎಚ್ಚರಿಕೆಯಲ್ಲಿ ನಾನು ಯೋಚನೆ ಮಾಡುವುದು, ಮುಂದೆಲ್ಲಿ ಹೋಗುವುದು ಅಂತಂದ್ರೆ ಹಿಂದೇನಾಯ್ತು ಹೇಳುವುದೇ ಗೊತ್ತಿಲ್ಲದ ನನಗೆ ಮುಂದೆಲ್ಲಿ ಹೋಗುವೆ ಈಗಲೇ ಹೇಳುವುದಕ್ಕಾಗುವುದಿಲ್ಲ ರಾಜ. ಒಂದು ರಿಕ್ತವಾದ ಭಾಂಡ ಇದೆ, ರಿಕ್ತವಾದ ಪಾತ್ರೆಯನ್ನು ಹಿಡಿದು ಭೋಜ ನೀಡಲಾರೆಯ ಭೋಜನ ಎನ್ನಬಹುದಾದ ಭಾವದಲ್ಲಿ ನಿಂತಿದ್ದೇನೆ. ಎಂಥದಯ್ಯ ಇದು? ಮುಂದೆ ಎಲ್ಲಿ ಹೋಗ್ತೇನೆ ಅಂತ ಗೊತ್ತಿಲ್ಲ. ಬಡವನ ಮಾತು ಆಗಬಹುದು, ನಿರ್ಗತಿಕನ ಮಾತು ಆಗಬಹುದು, ಆದರೆ ಎಲ್ಲ ಜೀವಿಗಳು ಹಾಗೆ ಅಲ್ಲ. ಏನೋ ಕವಿಗಳ ಸಂಸರ್ಗ ಇದ್ದಾಗುಂಟು ಇವನಿಗೆ, ಅಲ್ಲ ಅಧ್ಯಾತ್ಮವಾದಿಗಳದ್ದು. ಧರ್ಮರಾಜ ಯಾರೋ ಸಹಾಯಕ್ಕೆ ಬಂದಾಗ ನಾಳೆ ಬಾ ಅಂದನಂತೆ. ನಿನ್ನ ಮಾತು ಹಾಗುಂಟಲ್ಲ ರಾಜ ಮತ್ತು ನಾಳೆ ಬಾ ಅಂತ ಹೇಳುವಾಗ ಭೀಮಸೇನ ವಿಜಯ ಘಂಟೆಯನ್ನು ಬಾರಿಸಿದಂತೆ. ನಮ್ಮ ಅಣ್ಣ ಕಾಲವನ್ನು ಗೆದ್ದ. ಯಾಕೆ? ನಾಳೆ ಬಾ. ಹೌದು, ನಾಳೆ ಬರುವಾಗ ಕೊಡುವುದಕ್ಕೆ ನಾನು ಜೀವಂತ ಇದ್ದೇನೆ ಅಂತ ಹೇಳಿದಾಗ ಆಯ್ತು. ರಾಜನ್ ಮತ್ತೊಂದಿದೆ. ಧರ್ಮರಾಜನ ಅಂಶ ವಿಚಾರವನ್ನು ಆಡುವಾಗ ನೆನಪಾಗುವುದು ಅವ್ಯಕ್ತಾದೀನಿ ಭೂತಾನಿ. ಕೇಳಿಲ್ಲ ನಾವು ಅಲ್ವೋ? ಮುಂದೇನಾಯ್ತು ಗೊತ್ತಿಲ್ಲ. ವ್ಯಕ್ತ ಮಧ್ಯಾಹ್ನಿ ಭಾರತ. ಇವತ್ತೇನು ಭೋಜನ ಮುಂದೆ ನಿಂತಿದ್ದೇನೆ ವ್ಯಕ್ತ. ಅವ್ಯಕ್ತ ನಿಧನಾನಿ. ನಾಳೆ ಏನು ಅವ್ಯಕ್ತ. ಅವ್ಯಕ್ತವನ್ನು ವ್ಯಕ್ತಪಡಿಸಬಹುದಾದಂತಹ ಎತ್ತರದಲ್ಲಿ ಇಲ್ಲವಲ್ಲ ನಾನು. ಪರಿಶೀಲನೆ ಮಾಡಬೇಕಾದ ವಿಷಯ. ಕವಿತ್ವ ಕಾಣುತ್ತದೆ, ಆದರೆ ಬಡತನ ಕವಿತ್ವವನ್ನು ತರ್ತದೆ. ಯಾರೋ ಬೆಳೆದಂತೆ ನನ್ನಲ್ಲಿ ಏನಿಲ್ಲ, ಏನೂ ಇಲ್ಲ ಅಂತ ಒಂದರ್ಥ. ಏನಿಲ್ಲ ಹಾಗೆ ಬಂದದ್ದು ಅಂತ ದೃಷ್ಟಿಯಿಂದ ವಿಚಾರ ಮಾಡಬೇಕು. ಗೌರಿ ಮಂದಿರ ಅಂತ ಹೇಳಿದೆಯಲ್ಲ, ಗೌರಿ ಮಂದಿರದಿಂದ ಬಂದಿದ್ದೆ. ಹಾಗೆ ಹೇಳುವುದಿಲ್ಲಲ್ಲ ಯಾರು. ಯಾಕೆ? ಏನಾಯಿತು? ಅಪಚಾರ. ಅನ್ನಪೂರ್ಣೆಯ ಮಂದಿರ ಅಂತಂದ್ರೆ ಕಾಶಿ ತಾನೆ. ಕಾಶಿಯಿಂದ ಬಂದದ್ದು. ಕಾಶಿ ಅನ್ನಪೂರ್ಣೆಯ ಮಂದಿರವೇ ಹೌದು, ಅವಳಲ್ಲಿ ಅಧಿಷ್ಠಾತ್ರಿ ಹೌದು ಹೌದು. ಆದರೆ ಅದನ್ನು ಗೌರಿ ಮಂದಿರ ಅಂತ ಕೈಲಾಸದಿಂದ ಬರುವವರು ಹೇಳೋದಿಲ್ಲ, ಕಾಶಿಯಿಂದ ಬರುವವರು ಹೇಳೋದಿಲ್ಲ. ಮತ್ತೆ ಶಿವ ಮಂದಿರ. ಯಾಕೆ? ಹೇಗೆ? ವಾರಾಣಸಿ ಪುರಪತಿ ಭಜ ವಿಶ್ವನಾಥ. ಸರಿ, ವಿಶ್ವನಾಥನೇ ಅಲ್ಲಿ ದೇವರು. ಗೌರಿ ಸಣ್ಣವಳು ಎಂಬ ಅರ್ಥ ಅಲ್ಲ. ಆದರೆ ಕುರಿತಾಗಿ ನೀನು ಹಾಗೆ ಹೇಳದೆ ಹಿಮಾಲಯದಿಂದಲೇ ಬಂದಿರು, ಕಾಶಿಯಿಂದಲೇ ಬಂದಿರು, ಶಿವ ಮಂದಿರ ಹೇಳಬೇಕಲ್ಲ. ಕಾಶಿಯ ಪ್ರಕಾಶ ಶಿವ. ಹೌದು, ನೀನಾಡುವುದು ಸರಿ. ಆದರೆ ವರ್ತಮಾನದಲ್ಲಿ ಆ ಕಾಶಿಯ ಅಧೀಶ್ವರನಾದಂತಹ ಯಾವ ಪರಮೇಶ್ವರ ಇದ್ದಾನೋ ಅವನಲ್ಲದಿಲ್ಲ ಪರಾಕೆ. ಕೇಳಲಿಲ್ವ ವರ್ತಮಾನದ ಕಥೆ? ಏನಾಗಿದೆ? ಸುಖ ಇಲ್ವಾ? ಎಲ್ಲಿ ಕಾಳಿಯ ಮಂದಿರ ಅಂತ ನಾವು ಆಡುತ್ತೇವೋ, ಹೌದು, ಯಾವುದನ್ನು ಈಶ್ವರನ ಸ್ಥಾನ ಅಂತ ನೀನು ಆಡ್ತಾ ಇದ್ದೀಯೋ, ಈಶ್ವರ ಸ್ಥಾನದ ಈಶ್ವರತ್ವವೋ ಐಶ್ವರ್ಯವೋ ವರ್ತಮಾನ ಕಾಲದಲ್ಲಿ ಕಾಶಿಯ ಆ ವಿಶ್ವನಾಥನಲ್ಲಿ ಇಲ್ಲ. ಅದಿಲ್ಲ. ಲೋಕೇಶ್ವರ. ಲೋಕೇಶ್ವರ ಎನ್ನಬಹುದಾದ ಬಿರುದು ಭೂತಕಾಲಕ್ಕೆ ಸಂದು ಹೋಗಿದೆಯೋ ಎನ್ನುವ ಹಾಗೆ. ಈಶಾನ ಸರ್ವವಿದ್ಯಾನ, ಈಶ್ವರ ಸರ್ವಭೂತಾನ. ವರ್ತಮಾನ ಕಾಲದಲ್ಲಿ ಕಷ್ಟ ಬಂದಿದೆ ಶಿವನಿಗೆ. ಶಿವನಿಗೆ ಕಷ್ಟ ಅಲ್ಲ, ವಿಷಯ ಹೌದು. ಯಾಕೆ? ಶಿವ ಭಕ್ತರ ಪರಾಧೀನನಾಗಿ ಹೊಂದಿದಂತಹ ಕಷ್ಟಗಳಿಗೆ ಅಪಾರ, ಅದಕ್ಕೆ ಲೆಕ್ಕವಿಲ್ಲ. ಅದಕ್ಕೆ ಅದು ರಾಜನಾಗಿ ನಮಗೂ ಅನುಭವಕ್ಕೆ ಬರ್ತದೆ. ಆದ್ದರಿಂದ ರಾಜನನ್ನು ಈಶನಾಗಿಯೇ ಗುರುತಿಸುವುದಿದೆ, ನರೇಶ. ಆದರೆ ವರ್ತಮಾನ ಕಾಲದಲ್ಲಿ ರಾಜ ಭೋಜ ಹೊರಪ್ರಪಂಚ ಆಡುತ್ತಿರಬಹುದಾದ ಮಹೋನ್ನತವಾದಂತಹ ಭಾವಕ್ಕೆ ಕಿವಿ ಕೊಡಲಿಲ್ಲ ಅಂತ ಕಾಣುತ್ತದೆ. ಅಂದರೆ ಕೇಳಬೇಕು, ಇವತ್ತು ಹೇಗಿದೆ ಪರಿಸ್ಥಿತಿ? ಹೇಗಿದೆ? ಅರ್ಧ ಮೊದಲೇ ಗೌರಿಗಿತ್ತು ಆ ನೀನಾಡಿದ ಈಶ್ವರ ಅರ್ಧ ಮೊದಲೇ ಗೌರಿಗಿತ್ತಿದ್ದಾನೆ. ಅರ್ಧ ಮೊದಲೇ ಗೌರಿಗಿತ್ತು, ಉಳಿದರ್ಧ ದೇಹವ ಹರಿಗೆ ನೀಡಿದ.
ಉಳಿದರ್ಧ ದೇಹವ ಹರಿಗೆ ನೀಡಿದ ದೇಹವಿಲ್ಲದ ಶಿವ ಎತ್ತು ಶಶಿಯಂಬರವನೇ ಕೇಳಲಿಲ್ಲವೇ ಪ್ರಸಿದ್ಧವಾದ ಕಥೆ. ಎತ್ತು ಶಶಿಯಂಬರವನೇರಿದ ಇಳಿದಳ ಗಂಗೆ ಗಂಗಾಧರನೆಂದು ಪ್ರಕೀರ್ತಿತನಾದ ಆತನ ತಲೆಯಿಂದ ಇಳಿದ ಗಂಗೆ ಅಡಿ ಇಳಿದಳ ಗಂಗೆ ಶುದ್ಧಿಯಾಗಿರ ಈಶ ಪದವದು ಶುದ್ಧಿಯಾಗಿರ ಈಶ ಪದವದು ಈಶ ಪದವದು ಸಿದ್ಧಿಯೋದುದು ಭೂಪರಿಗುಳಿದಿದ್ದುದೊಂದದು ದಕ್ಕಿತಿ ಕವಿ ಕಾಳಿದಾಸನಿಗೆ ಉಳಿದಿದ್ದುದೊಂದದು ದಕ್ಕಿತಿ ಕವಿ ಕಾಳಿದಾಸನಿಗೆ ಅರ್ಧ ಮೊದಲೇ ಗೌರಿಗಿತ್ತು ಉಳಿದರ್ಧ ದೇಹವು ಹರಿಗೆ ನೀಡಿದ ಲೋಕದಲ್ಲಿ ಪ್ರಸಿದ್ಧವಾದಂತಹ ಕಥೆ, ಪೌರಾಣಿಕವಾಗಿ 10 ಹಲವು ವಿಧದಲ್ಲಿ ವಿಮರ್ಶಿತವಾದ ಕಥೆ. ಈಶ್ವರ ತನ್ನ ಅರ್ಧದೇಹವನ್ನು ಗಿರಿಜಗಿತ್ತು ಅರ್ಧನಾರೀಶ್ವರ ಎನ್ನಬಹುದಾದ ನೆಲೆಯನ್ನು ಏರಿದ ಕಥೆಯದು. ಹೆಣ್ಣಿಗೆ ಅರ್ಧವನ್ನು ಮೊದಲೇ ಕೊಟ್ಟಿದ್ದಾನೆ. ಹಾಗಾಗಿ ಹೆಣ್ಣಿಗೆ ಎಷ್ಟು ಅಂತ ಇಲ್ಲ ಸಮಾಜದಲ್ಲಿ, ಕೊಟ್ಟಿದ್ದಾನೆ ಶಿವ, ಸರಿಯಾಗಿಯೇ ಕೊಟ್ಟಿದ್ದಾನೆ. ಮತ್ತೆ ಅರ್ಧ ಹೋಯ್ತು ಅಲ್ಲಿಗೆ. ಮೊದಲು ಬರುವುದೇ ನಾರಿ, ಮತ್ತೆ ಈಶ್ವರ, ಅರ್ಧನಾರೀಶ್ವರ. ಲೋಕದಲ್ಲಿ ಪೌರಾಣಿಕವಾದಂತಹ ಚಿಂತನೆಗಳನ್ನು ಸಾರ್ವಜನಿಕರು ಅರ್ಥ ಮಾಡಿಕೊಳ್ಳಬಹುದಾದ ನೆಲೆ, ಸಮಾಜದ ಸ್ವಾಸ್ಥ್ಯವನ್ನು ಉಳಿಸುವುದು ಈ ನೆಲೆಯಿಂದ. ಶಿವನು ಲೋಕಗುರುವಾಗಿರುವುದು ಹಾಗೆ ಅಲ್ವೋ? ಅರ್ಧವನ್ನು ಗೌರಿಗಿತ್ತ, ಉಳಿದರ್ಧ ದೇಹವ ಅರ್ಧಂ ದಾನವ ವೈರಿಣ. ಅದು ಹೇಗೋ ಲೋಕದಲ್ಲಿ ಪ್ರಸಿದ್ಧವಾದ ಪುರಾಣದ ಕಥೆ. ಮಹಾವಿಷ್ಣುವು ಈ ಶಿವನನ್ನೇ ಹೊಂದಬಹುದಾದ, ಶಿವನಿಂದ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣೋಶ್ಚ ಹೃದಯಂ ಶಿವ ತಯೋರ್ಮಧ್ಯೆ ಭೇದೋ ನಾಸ್ತಿ ಎನ್ನಬಹುದಾದ ನೆಲೆ. ಈ ನೆಲೆಯಲ್ಲಿ ಪೌರಾಣಿಕವಾಗಿ ವಿಷ್ಣು ಪುರಾಣವನ್ನೋ ಶಿವಪುರಾಣವನ್ನೋ ತಾವು ಪರಾಮರ್ಶೆ ಮಾಡುವಾಗ ನಿಮಗೆ ಗೊತ್ತಿರುವ ಪ್ರಸಿದ್ಧ ಸ್ಥಿತಿ ಅದು, ಕಥೆ ಅದು. ತನ್ನ ಅರ್ಧದೇಹವನ್ನು ವಿಷ್ಣುವಿಗಿಡಬಹುದಾದಂತಹ ಸನ್ನಿವೇಶವೂ ಪುರಾಣದ ಕಥೆಯಾಗಿ ಲೋಕದಲ್ಲಿ ಪ್ರಸಿದ್ಧ. ವಿಷ್ಣು ಶಕ್ತಿಯೇ ಪಾರಮ್ಯದಲ್ಲಿದೆ ಎನ್ನಬಹುದಾಗಿ ವೈಷ್ಣವರಾಡುವಾಗ ಶಿವ ತನ್ನ ದೇಹವನ್ನು ತೆತ್ತು ವಿಷ್ಣುವನ್ನು ಕಾಪಾಡಿದ, ವಿಷ್ಣು ತತ್ವವನ್ನು ಉಳಿಸಿದ ಎನ್ನಬಹುದಾದ ನೆಲೆ ಲೋಕದಲ್ಲಿ ಪ್ರಸಿದ್ಧವಾಗಿ, ಅದು ಲೋಕದ ನೆಲೆಯಲ್ಲಿಯೇ ಬರಬೇಕಾದಂತಹ ಸಂಗತಿ. ಅದು ಪುರಾಣದ ತತ್ವದ ಮಂಥನದಲ್ಲಿ ಒದಗಿದ ವಿಷಯ. ಯಾಕೆ ಅಂದರೆ, ಪರಾಕೆ ನಿನ್ನ ಮುಂದೆ ಆಡುವುದಕ್ಕೆ ನಾವಲ್ಲ, ಆದರೂ ಆಡಬೇಕು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್. ಅದು ಗೊತ್ತಿಲ್ಲದಿದ್ದರೆ, ಇತಿಹಾಸ ಪುರಾಣಗಳನ್ನು ತಿಳಿಯದೇ ವೇದವನ್ನು ಹಿಡ್ಕೊಂಡು ಬಂದರೆ ಅಲ್ಲವೋ, ವೇದವೇ ಹೆದರುತ್ತದಂತೆ. ಹೌದು, ಇವನು ನನಗೆ ಹೊಡಿತಾನೆ. ಹೌದು, ಬಿಭೇತ್ಯಲ್ಪಶ್ರುತಾದ್ವೇದ ಮಾಮಯಂ ಪ್ರಹರಿಷ್ಯತಿ, ಮಾಮಯಂ ಪ್ರಹರಿಷ್ಯತಿ, ಇವನು ನನಗೆ ಹೊಡಿತಾನೆ. ಹೌದು. ಹಾಗಾಗಿ ಪುರಾಣದಲ್ಲಿರುವ ತತ್ವಗಳೆಲ್ಲ ವೈದಿಕವಾದಂತಹ ದೇವತೆಗಳ ಸತ್ವವನ್ನು ಲೋಕದಲ್ಲಿ ಮಂದ ಮಧ್ಯಮ ತರಗತಿಯಲ್ಲಿರಬಹುದಾದವರಿಗೆ ತಿಳಿಸುವುದಕ್ಕೆ. ಎಲ್ಲ
ಮಟ್ಟದವರಿಗೂ ಆಗುವುದಿಲ್ಲ ಅಲ್ಲ. ವೇದ ಆಗುವುದಿಲ್ಲ. ವೇದಜ್ಞ ವೇದಬ್ರಹ್ಮ ಹೆಸರಿನಲ್ಲಿ ಸೇರಿಸಿಕೊಳ್ಳಬಹುದು ಉಪಾಧಿಯಾಗಿ. ಆದರೆ ಸಮಾಜದಲ್ಲಿ ಇರಬಹುದಾದಂತಹ ಉಳಿದ ವರ್ಗದವರಿಗೆ ಬೇಕು ಅಂತ ಆಗುವಾಗ ರಾಮನ ಕಥೆಯೋ ಕೃಷ್ಣನ ಕಥೆಯೋ ವಿಷ್ಣುವೇ ಮತ್ಸ್ಯನಾದ, ವಿಷ್ಣುವೇ ಕೂರ್ಮನಾದ, ಅದು ಹೇಗೆ ಎನ್ನಬಹುದಾದ ಕಥೆ. ಯಜ್ಞವಾಗಿ ಅಗ್ನಿಯಲ್ಲಿ ಅರ್ಪಣೆ ಮಾಡುವವರು ಹೇಳಿದ್ರಂತೆ ನಮಗೆ ಬೇರೆ ಬೇಡ ಅಂತ. ಹೌದು, ಆಗಲಿ. ಆದರೆ ಹಾಗೇ ಉಳಿದವರಾಗಬಾರದು, ಆಗಬಾರದು. ಹೀಗೆ ತ್ರೈವಿದ್ಯರಿಗೆ ಯಜ್ಞ, ಅಗ್ನಿರ್ ದೇವೋ ದ್ವಿಜಾತಿನ, ಹೌದು, ಯೋಗಿನಾಂ ಹೃದಯ ಹರಿ, ಹೌದು, ಯೋಗಿಗಳಿಗೆ ಹೃದಯದಲ್ಲಿದ್ದಾನೆ, ಹೊರಗಡೆಯಲ್ಲಿಯೂ ಬೇಕು ಅಂತ. ಹಾಗಾದ್ರೆ ಪೂಜಾ ಮಂದಿರ ಮೂರ್ತಿ ಎಲ್ಲ ಬೇಡವಾ? ಬೇಕು. ಬೇಕು. ಪ್ರತಿಮಾಸು ಅಲ್ಪ ಬುದ್ಧಿ, ನಮ್ಮ ಹಾಗಿದ್ದ ಸ್ವಲ್ಪ ಬುದ್ಧಿಯವರಿಗೆ ಪ್ರತಿಮೆ ಬೇಕು. ಬೇಕು ಬೇಕು. ಸರ್ವತ್ರ ಸಮದರ್ಶನ. ಇದಕ್ಕಿಂತ ಔದಾರ್ಯ ಏನುಂಟು? ಈ 4 ರೂಪದಲ್ಲಿ ಯೋಚಿಸುವುದಾದ್ರೆ ಪೌರಾಣಿಕವಾಗಿ ಅರ್ಧವನ್ನು ಗೌರಿಗಿತ್ತ, ಶಿವೆಗೆ ಕೊತ್ತ, ಇನ್ನರ್ಥವನ್ನ ಆಗ ತನ್ನನ್ನೇ ಅರ್ಪಣೆ ಮಾಡಿದ. ಶಿವ ಆಗ ಶರೀರ ರಹಿತನಾದ, ತನ್ನನ್ನೇ ಕಳ್ಕೊಂಡ, ತನ್ನ ತನವನ್ನು ಕಳೆದುಕೊಂಡ. ಆಗ ಯಾವಾಗಲೂ ಹಾಗೆ. ಹೇಗೆ? ದೊಡ್ಡ ಸ್ಥಾನದಲ್ಲಿರೋ ಒಂದೊಂದೇ ಕಳ್ಕೊಳ್ಳುವಾಗ ಒಟ್ಟಿಗಿದ್ದವರು ಮತ್ತೆ ಬಿಟ್ಟು ಹೋಗ್ತಾರೆ. ಮತ್ತೆ ಸಹಜ, ಅವರಿಗೆ ಬೇಡ ಅದು. ಅದನ್ನೇ ಕಾವ್ಯ ಆಡುವುದು. ರಾಯರಿಗೆ ತೊಂದರೆ ಆಗಿದೆ, ನಾವು ಹೋಗುವ. ಅವ ಹೇಳುವಾಗ ಹೇಳುವುದು ಹೇಗೆ? ತನಗೆ ಆಶ್ರಯ ತಪ್ಪಿತು ಅಂತಲ್ಲ, ಅವನಿಗೆ ಉಪಕಾರ ಮಾಡುವ. ನಾನು ಅವರ ಮನೆ ಬಿಟ್ಟೆ, ಅರ್ಧ ಗೌರಿಗೆ ಹೋಯ್ತು, ಅರ್ಧ ಶ್ರೀಪತಿಗೆ ಹತ್ರ ಬೇಕಾದಷ್ಟು ಉಂಟು. ಹೌದು, ಆದರೆ ಶ್ರೀಪತಿಯಲ್ಲಿದ್ದರೂ ಇವನು ಬಿಟ್ಟದ್ದು ಹೌದಲ್ಲ, ಇವ ಬಿಟ್ಟಿದ್ದಾನೆ. ಆಗ ತಲೆಯಲ್ಲಿದ್ದ ಶೇಖರ ಸ್ವರೂಪದಲ್ಲಿದ್ದ ಚಂದ್ರಶೇಖರ ಅಂತ ಪ್ರಸಿದ್ಧಿ. ಚಂದ್ರಶೇಖರ ಎನ್ನಬಹುದಾದ ಪ್ರಸಿದ್ಧಿಯಲ್ಲಿದ್ದಂತಹ ಶಿವನೇ ಕಾಣದಾದಾಗ ಚಂದ್ರ ಆಕಾಶವನ್ನು ಸೇರಿದ. ಬಲೆ ನಾನೆಲ್ಲಿ ಕೂತ್ಕೊಳ್ಳುವುದು ಅವನಿಗೆ? ಹೌದು, ಚೆನ್ನಾಗಿದೆ. ಒಂದು ಉಪಾಧಿ ಬೇಕೋ ಬೇಡವೋ? ಬೇಕಲ್ಲ. ಉಪಾಧಿ ಇಲ್ಲದಿದ್ದರೆ ನಿರುಪಾಧಿಕತ್ವಂ ಅಪವಾದಸ್ಯ ಬೀಜಂ. ಉಪಾಧಿ ಇಲ್ಲ ಅಂತಾರೆ ಅದೇ ಅಪವಾದಕ್ಕೆ ಅದೊಂದು ಪ್ರಶ್ನಾರ್ಥಕವಾಗುತ್ತದೆ. ಹೌದಲ್ಲ. ಆ ಜೊತೆಯಲ್ಲಿ ಶಿವ ಪ್ರಸಿದ್ಧನಾದದ್ದು ಹೇಗೆ? ಗಂಗಾಧರ ಅಂತ ಅಲ್ಲ? ಹೌದು. ಚಂದ್ರಶೇಖರನೂ ಹೌದು, ಗಂಗಾಧರನೂ ಹೌದು. ಗಂಗಾಧರ ಗಂಗೆ ತಲೆಯಿಂದ ಇಳಿದ್ಲು. ಇಳಿದ ಗಂಗೆ ಮೊದಲು ದೇವಗಂಗೆ, ಭಗೀರಥ ಪ್ರಯತ್ನದಿಂದ ಅದು ಶಿವನಿಗೆ ಅಲಂಕಾರ ಸ್ವರೂಪದಲ್ಲಿ ಗಂಗಾಧರನಾಗುವ ಸ್ಥಿತಿ ಬಂತು. ಇಳಿದಂತಹ ಆ ಗಂಗೆ ಹರಿದು ಪಾತಾಳವನ್ನು ಸೇರಿದ್ಲು. ಒಂದು ಸಂಪತ್ತು ಮೇಲೆ ಹೋಯಿತು, ಹೌದು, ಒಂದು ಕೆಳಗಿಳಿಯಿತು, ಹೌದು, ಮತ್ತೊಂದು ಪಾತಾಳವನ್ನು ಸೇರಿಕೊಂಡಿತು. ಇನ್ನೇನಿಲ್ಲ. ಆದರೆ ಒಂದಿದೆ, ಯಾವುದು? ತನ್ನತನ ಅಂತ ಆಡಿದೆನಲ್ಲ, ಸ್ವಯಂ. ಆ ಸ್ವಯಂ ಎನ್ನಬಹುದಾದ ಪ್ರಜ್ಞೆ, ಅದಕ್ಕೊಂದು ಆಶ್ರಯ ಬೇಕೋ ಬೇಡವೋ? ಬೇಕು. ಅದು ಆಶ್ರಯವನ್ನು ಹುಡುಕಿಕೊಂಡು ಲೋಕವನ್ನೆಲ್ಲ ಸಂಚಾರ ಮಾಡಿ ಈಶ್ವರನಲ್ಲಿರಬಹುದಾದ ಸ್ವಯಂ ಪ್ರಜ್ಞೆ ಸಾಮಾನ್ಯರಲ್ಲಿ ನಾನು ಆಶ್ರಯ ಪಡೆಯುವ ಹಾಗಿಲ್ಲ ಅಂತ ಭಾವಿಸಿ ಸರಸ್ವತಿ ಮಂದಿರದ ನಿರ್ಮಾತೃವಾದಂತಹ ಕಾಶಿಯ ಸ್ವರೂಪದಲ್ಲಿ ತನ್ನದಾದಂತಹ ಗಂಗಾಧರತ್ವವನ್ನು ಲೋಕದಲ್ಲಿ ಭಕ್ತಿಭಾವದಿಂದ ಪೂಜಿಸುವ ಆರಾಧಿಸುವಂತಹ ಭೋಜರಾಜನಲ್ಲಿ ಈಶತ್ವ ಬಂದಿದೆ. ಇವತ್ತು ಈಶತ್ವ ನಿನ್ನಲ್ಲಿದೆ, ಮುಗಿಲಿಲ್ಲ. ಮೆಚ್ಚಬೇಕಾದ ಹೌದು, ಆದರೆ ನನಗೆ ಈಶತ್ವ ಬಂತು ಅಂತಲ್ಲ, ರಾಜರಿಗೆಲ್ಲ ಹೋಯ್ತು ಅಂತ ಹೇಳುವ. ನನಗೂ ಹೌದು. ಮುಂದೆ ಏನು ಉಳಿಲಿಲ್ವ ಶಿವನಲ್ಲಿ? ಶಿವನಲ್ಲಿ ಉಳಿದದ್ದು ಪ್ರಸಿದ್ಧವಾದದ್ದು ಒಂದೇ, ಭಿಕ್ಷೆಯನ್ನು ಕೇಳಬಹುದಾದ ಭಿಕ್ಷಾಪಾತ್ರೆ. ತನ್ನ ಹೆಂಡತಿ ಅನ್ನಪೂರ್ಣೇಶ್ವರಿಗೆ ಭಿಕ್ಷೆಯನ್ನ ಕೊಡು ಅಂತ ಕೇಳಿದ, ತೆಕ್ಕೊಳ್ಳಿಕ್ಕೆ ಯಾರು ಇಲ್ಲ. ಅದು ಸ್ವಯಂ ಪ್ರಜ್ಞೆಯ ಎದುರು ನಿಂತಿದೆ ಈಗ. ಅದ್ಭುತ ಹೇಳಿ ಪುನಃ ಒಮ್ಮೆ ಕೇಳುವ. ಎಂಥದ್ದು? ಅರ್ಧಂ ದಾನವ ವೈರಿಣ ಗಿರಿಜಯಾಪ್ಯರ್ಧಂ ಶಿವಸ್ಯಾಹೃತಂ. ಈಗ ಸರ್ವಜ್ಞತ್ವಮಧೀಶ್ವರತ್ವಮಗಮತ್ವಾಂ ಮಾಂಚ ಭಿಕ್ಷಾಟನಂ. ನಾನು ಎಣಿಸಿದಲ್ಲಿಗೆ ಬರ್ತದವಂತ. ಕವಿತ್ವ ಹೌದು, ಅದ್ಭುತವಾಗಿದೆ. ಕಲ್ಪನೆ, ಅಲಂಕಾರ ಇದೆ, ಛಂದಸ್ಸು ಇದೆ. ಸಾಧು ಪ್ರಯೋಗ ಮಾತ್ರ ಅಲ್ಲ, ಸುಂದರವಾದ ಪದಪ್ರಯೋಗ ಇದೆ. ಈ ವ್ಯಕ್ತಿ ಕೇವಲ ಕವಿ ಅಂತ ಹೇಳಿದರೆ ಸಾಲದು. ಕವಿ ಅಕ್ಷರಗಳನ್ನು ಬಳಸಿ ಕಾವ್ಯಕ್ಕೆ ಜೀವ ಕೊಡ್ತಾನಂತೆ.
ಇಲ್ಲಿ ಅಕ್ಷರಗಳಿಗೆ ಜೀವ ಬಂದಾಗುಂಟು ಕವಿಯ ಮಾತಿನಲ್ಲಿ. ಆಗಂತುಕ ಕವಿಯೇ ಅಸಾಧಾರಣವಾದ ಕವಿತ್ವ ಎಂಬುದನ್ನು ಒಪ್ಪಿಕೊಳ್ತೇನೆ. ಕಿಂಚಿತ್ ಪರಿಶ್ರಮ ನಮಗುಂಟು ಕಾವ್ಯದಲ್ಲಿ. ಕೇಳಿದ್ದೇನೆ. ಅಲಂಕಾರ ಶಾಸ್ತ್ರದ ಮೇಲೆಯೂ ಗ್ರಂಥ ರಚನೆಗಳು ನಡೀತಾ ಇದೆ. ಓಹೋ, ಪೂರ್ತಿ ಆಗಲಿಲ್ಲ. ಅದು ಯಾಕೋ ಪೂರ್ತಿ ಆಗುವುದಕ್ಕೆ ದೈವ ಸಂಕಲ್ಪ ಕೂಡಿ ಬರಬೇಕು. ಸರಸ್ವತಿ ಘಂಟಾಭರಣಕ್ಕೋ ಶೃಂಗಾರ ಪ್ರಕಾಶಕ್ಕೋ ಅಲಂಕಾರದ ಇತರ ಗ್ರಂಥಗಳಿಗೋ ನೇರವಾಗಿ ಉದಾಹರಣೆ ಆಗಬಹುದಾದ ಅದ್ಭುತವಾದ ಶ್ಲೋಕ, ಅತಿಶಯೋಕ್ತಿ ಉಂಟು. ಸರಿ. ಶಿವನ ಮಹಿಮೆ ಉಂಟು. ಶಿವ ಎಲ್ಲವನ್ನು ಕೊಟ್ಟ ಅಂತ ಹೇಳಿದ್ರು ಬಡವನಾಗಲಿಲ್ಲ. ಶಿವ ಕೊಟ್ಟಿದ್ದರಿಂದ ಶ್ರೀಮಂತನಾದ. ಶ್ರೀಮನ್ನಾರಾಯಣನಿಗೆ ಕೊಟ್ಟ ಅಲ್ವಾ? ಶ್ರೀಮನ್ನಾರಾಯಣನಿಗೆ ಕೊಟ್ಟ. ಆಕಾಶಕ್ಕೆ ಚಂದ್ರನನ್ನು ಕೊಟ್ಟ. ಮತ್ತೆ ಶ್ರೀಮನ್ನಾರಾಯಣನಿಗೆ ವೇಷವನ್ನೂ ಕೊಟ್ಟ. ವೇಷ ಮಾಡಿ ಆವೇಶವನ್ನೂ ಹೊಂದುವ ಹಾಗಾಯಿತು. ಲೋಕದ ಅನುಗ್ರಹ ವ್ಯಕ್ತಿ ಏನು ಅಂತ ಗೊತ್ತಾಗಬೇಕಾದ್ರೆ ಒಂದು ಸಲ ಆದರೂ ಅವನ ಹತ್ರ ವೇಷ ಮಾಡಿಸಬೇಕು. ಶಿವದೇವರು ವೇಷ ಮಾಡಿಸಿದ. ಶಿವದೇವರು ವಿಷ್ಣುವಿನಲ್ಲಿ ಕೊಟ್ಟಂತಹ ವೇಷವೇ ಸ್ತ್ರೀತ್ವದ್ದು. ಅದೇ ಯಾರು? ನಂದಿಯೇ ಭಾಗವತನಾಗಿದ್ದನು. ಹೌದೌದು, ಹಿಮ್ಮೇಳದಲ್ಲಿ ನಂದಿ. ಇದರೊಂದಿಗೆ ಇದು ಅಸಾಧಾರಣ ಹೌದು, ಕವಿತ್ವವೂ ಹೌದು. ಭಿಕ್ಷಾಪಾತ್ರೆ ಅವಶ್ಯಕತೆ ಇಲ್ಲ, ನನಗೆ ಅರ್ಥ ಆಯಿತು. ಯಾಕೆ ಈಶತ್ವ ಇಲ್ಲಿರುವಾಗ ಅಲ್ಲಿ ಭಿಕ್ಷಾಪಾತ್ರೆ ಇದ್ರೆ ಅದು ನಾಚಿಕೆ. ಆದರೆ ಇದು ಅಂತಹ ಭಿಕ್ಷಾಪಾತ್ರೆ ಅಲ್ಲವಲ್ಲ ಪರಾಕೆ. ಮಹಾಕಾವ್ಯ ರಚನೆ ಮಾಡುವ ಯೋಗ್ಯತೆ ಇದ್ದವನಲ್ಲಿ ಸಮಸ್ಯಾಪೂರ್ತಿಯ ಯೋಗ್ಯತೆ ಇರಬೇಕಲ್ಲ. ಪ್ರತಿಭೆ ಅದು ಕ್ಷಣಿಕವಾಗಿ ಬರುವಂಥದ್ದು. ನವನವೋನ್ಮೇಷಶಾಲಿನಿಯಾದಂತಹ ಪ್ರಜ್ಞೆಯಿಂದಲೇ ಸಿದ್ಧವಾಗಬೇಕು. ಸಮಸ್ಯಾಪೂರ್ತಿ ಮಹಾಕಾವ್ಯ ಏನಲ್ಲ, ಆದರೆ ಕವಿಗೆ ನಿಕಷ. ಅದು ನಿಕಷ ಅದೇ ಪ್ರಾಥಮಿಕವಾಗಿ ಯಾರು ಹೇಳಿದ್ರಲ್ಲ, ಗದ್ಯಂ ಕವೀನಾಂ ನಿಕಷಂ ವದಂತಿ. ಹಾಗಾದ್ರೆ ಗದ್ಯ ಬರೆಯುವನೇ ಕವಿಯೋ? ಹಾಗಲ್ಲ, ಗದ್ಯದಲ್ಲಿ ಗೊತ್ತಾಗ್ತದೆ ಅಂತ. ಕಾವ್ಯದಲ್ಲಿ ಆದ್ರೆ ಕೆಲವು ಸ್ಥಾನಗಳಿಗಾಗಿ ಶಬ್ದಗಳು ಪದ್ಯಗಳಲ್ಲಿ. ಹೌದಲ್ಲ? ಹೌದು. ಗದ್ಯ ಪದ್ಯ ಕಾವ್ಯ ಹೌದು ಎರಡರಲ್ಲಿಯೂ ಸಾಮರ್ಥ್ಯ ಇರಬೇಕಾದ್ರೆ ಕ್ಷಣಕ್ಕೆ ಉತ್ತರ ಕೊಡುವಂತದ್ದು ಇರಬೇಕು. ಅದೇ ಸಮಸ್ಯಾಪೂರ್ಣದ ನಿಯಮ ಅಲ್ವೋ? ಕವಿಯನ್ನು ಅವಮಾನಿಸುವುದಲ್ಲ, ಪರೀಕ್ಷೆ ಅಲ್ಲ. ಓಹೋ, ಎರಡು ಸಮಸ್ಯೆಗಳನ್ನು ಮುಂದಿಡ್ತೇನೆ. ಒಂದೇ ಪ್ರಧಾನವಾದದ್ದು ಆರ್ಷ ಪ್ರಯೋಗ. ಯಾಕೆ ಅಂದ್ರೆ ವ್ಯಾಕರಣ ನಿಯಮ ಪಾಣಿನಿಯೇ ಮೊದಲಾದಂತಹ ಮಹರ್ಷಿಗಳಿಂದ ಬಂದದ್ದು ಹೌದಾದರೂ ಆ ಮಹರ್ಷಿಗಳು ಹೇಳಿದಂತಹ ಮಾತನ್ನು ಮೀರಿದಂತಹದ್ದು ಋಷಿ ಪ್ರಣೀತವಾದದ್ದು. ತ್ರ್ಯಂಬಕ ಎರಡೂ ಸರಿ ಅಂತ ಹೇಳಿದ್ದಾರೆ. ಹೌದು. ಇಲ್ಲಿ ನಾನು ಕಂಡದ್ದು ಏಕಕಾಲದಲ್ಲಿ ಎರಡು ಮಣಿಗಳು. ಒಂದು ನಾನು ನಿರೀಕ್ಷಿಸ್ತಾ ಇದ್ದಂತಹ ನವಮ ಮಣಿ. ಓಹೋ, ಇಲ್ಲಿ ಅಷ್ಟಮಣಿಗಳಿದ್ದಾರೆ, ನೋಡಿದ್ದೇನೆ. ಕವಿಗಳಿಗೆ ಗೊತ್ತಿರಬಹುದು. ವರರುಚಿ, ಅಮರುಕ, ಹೌದು, ಧನ್ವಂತರಿಯೇ ಮೊದಲಾದವರು ಕೇಳಿಬಲ್ಲೆ. ಅಲ್ಲಿಗೆ 9ನೇದಾಗಿ ಒಂದು ಮಣಿ ಬಂತು. ಆ ಸಾರ್ಥಕ್ಯದ ಭಾವಕ್ಕೆ ಸದ್ಯಕ್ಕೆ ಬಹುಮಾನ ಬಂದದ್ದು ಸಂಪದ್ರೂಪ ಧನಕನಕ ಅಲ್ಲ, ಆನಂದಾಶ್ರು. ಕಾಣ್ತಾ ಕಣ್ಣೀರಿನ ಮಣಿ. ಓಹೋ, ಕಣ್ಣು ಮಣಿ. ಅದನ್ನೇ ತೋರಿಸಿದ್ದೇನೆ. ಭಿಕ್ಷಾಪಾತ್ರೆ ಅಲ್ಲ, ಶಿವಭಿಕ್ಷಾಪಾತ್ರೆ. ಅದು ತುಂಬಿ ಬರ್ತದೆ ನನ್ನ ಅನುಗ್ರಹದಿಂದ ಅಲ್ಲ, ಶಿವಾನುಗ್ರಹದಿಂದ, ಧನ್ಯ ಅನ್ನಪೂರ್ಣೆ ಅನುಗ್ರಹದಿಂದ. ಅದಕ್ಕಾಗಿ ಯಾವ ಸಂಕೋಚವೂ ಇಲ್ಲದೆ ಅಪರಿಚಿತನೆಂಬ ಭಾವ ಇಲ್ಲಿಗೆ ಹೋಯಿತು. ಆಲಿಂಗಿಸಿಕೊಂಡಿದ್ದೇನೆ. ಓಹೋ, ನಮ್ಮ ರಾಜ್ಯಕ್ಕೆ, ನಮ್ಮ ಬಂಧು ಬಳಗಕ್ಕೆ ಅತಿ ಹತ್ತಿರದವನಾಗಿದ್ದಿ. ಉಳಿದ 8 ಮಂದಿಯನ್ನು ಪರಿಚಯಿಸಿದ್ದೇನೆ. ಸೇನರು, ಧನಪಾಲನೆ ಮೊದಲಾದ ವಿದ್ವಾಂಸರಿದ್ದಾರೆ. ಬಯಸಿದ ವ್ಯವಸ್ಥೆ ಸ್ವತಂತ್ರವಾಗಿ ನೀವು ಮಾಡಿಕೊಳ್ಳಬಹುದು. ಕೆಲವರಿಗೆ ಏಕಾಂತ ಬೇಕಾಗ್ತದೆ. ಹೌದು. ಅಲ್ಲ, ಅರಮನೆಯಲ್ಲೇ ಇರಬಹುದು. ಅಲ್ಲ, ಸಮಸ್ತ ಸರಸ್ವತಿ ಮಂದಿರವೇ ನಿಮ್ಮದು ಅಂತ ತಿಳ್ಕೊಳ್ಳಿ. ಓಹೋ, ಮುಕ್ತವಾಗಿರಬಹುದು. ಆದರೆ ಕಾವ್ಯ ಸಂಕಲ್ಪವೊಂದನ್ನು ಈಗ ಹೇಳಬೇಕು. ಏನು ಮಾಡಬೇಕು ಅಂತ ಇದ್ದೀರಿ ಅದನ್ನು ಹೇಳಿ ಮುಂದುವರಿಸು. ಹಾಗಾದರೆ ಆಲಿಂಗನ ಅಂತ ತೊಡಗಿದೆ. ಲೋಕದಲ್ಲಿ ಶಿವಾನುಗ್ರಹಕ್ಕೆ ಪಾತ್ರನಾಗಿ, ಕಾಳಿಯ ಅನುಗ್ರಹಕ್ಕೆ ಪಾತ್ರನಾಗಿ ಬಂದಂತಹ ಈ ನೆಲೆಯ ಧಾರಾನಗರದಲ್ಲಿ
ಕವಿಕುಲವನ್ನೆಲ್ಲ ರಕ್ಷಿಸುತ್ತಿರುವಂತಹ ರಾಜಾಧಿರಾಜನ ಆಲಿಂಗನ ದೊರೆತಾಗ ಆಲಿಂಗನಕ್ಕೆ ಕಾರಣವಾದದ್ದು ಕಣ್ಣೀರ ಹನಿ, ಪನ್ನೀರ ಹನಿ. ಹೌದು, ಆಡುತ್ತಾ ಇದ್ದೀನೇನು ನನಗೆ ಅರ್ಥವಾಗುತ್ತದೆ. ಪುರಾಣದ ಕಥೆಯೊಂದು ತಾನಾಗಿ ನೆನಪಾಗುವ ಹಾಗೆ ಮಾಡಿದಿ. ಸೀತೆಯನ್ನು ಕಾಣದೆ ವಿಲವಿಲನೆ ಒದ್ದಾಡಿದಂತಹ ರಾಮ ಹನುಮಂತನನ್ನು ಕಳುಹಿಸಿದಂತಹ ಬಗೆ, ಸುಂದರಕಾಂಡವಾಗಿ ಬೆಳೆದ ಬಗೆ, ಸುಂದರಕಾಂಡದ ಕೊನೆಯಲ್ಲಿ ಸೀತೆಯನ್ನು ಕಂಡಂತಹ ಹನುಮ ಪುನಃ ವಿಶೇಷವಾದಂತಹ ತಾಯಿ ಜಾನಕಿ ಕೊಟ್ಟಂತಹ ವಿಶೇಷವಾದ ಅಭಿಜ್ಞೆಯನ್ನೂ ತೆಗೆದುಕೊಂಡು ಬಂದು, ಅದು ಅಭಿಜ್ಞಾನವನ್ನು ತೆಗೆದುಕೊಂಡು ಬಂದು ರಾಮನಲ್ಲಿ ನಿಂತಾಗ ರಾಮ ಮಾತನಾಡಲಿಕ್ಕೆ ಆಗಲಿಲ್ಲವಂತೆ. ರಾಮ ಆಗ ಪನ್ನೀರ ಹನಿಗಳನ್ನು ಧಾರಾಕಾರವಾಗಿ ಸುರಿಸಿ, ಹನುಮ, ನೀನು ಮಾಡಿದ ಈ ಮಹತ್ ಕಾರ್ಯ ನನ್ನ ಊಹಾಪೋಹ ಪಟುತ್ವಕ್ಕೂ ಮೀರಿದವು. ನಾನು ಏನು ಕೊಡಲಿ ಅಂತ ಕೇಳಿದಾಗ ಒಂದು ಹಿಡಿಮುಷ್ಟಿಯ ಹಾಗಾದಂತಹ ಹನುಮ ಧಾರಾಕಾರವಾಗಿ ಅವನ ಕಾಲಿಗೆ ಬಿದ್ದು ನಿಂತಾಗ ಅವನನ್ನು ಬರೆಸೆಳೆದು ರಾಮ ಹನುಮನನ್ನು ಅಪ್ಪಿದನಂತೆ. ಅದು ಮುಖ್ಯ ಪ್ರಾಣನ ವಿದ್ಯೆಯ ಯೋಗ್ಯತೆಯ ಸಾಮರ್ಥ್ಯ. ಅದು ಹಾಗಾದರೆ ಇಲ್ಲಿ ನಾನು ಯೋಚಿಸುವುದು ಹೇಗೆ? ಆಶ್ರಯ ಕೊಟ್ಟಂತಹ ಭೋಜರಾಜ ರಾಮ ಆ ಸನ್ನಿಧಾನ ಅಂತ ಭಾವಿಸಿ ನಿನ್ನ ಮುಂದಿರುವ ಹನುಮ ನಾನು ಎನ್ನುವುದಷ್ಟೇ ನಾನು ಆಡುವುದಕ್ಕೆ ಸಾಧ್ಯ. ನನ್ನನ್ನು ಪೊರೆಯುವ ದಾತಾರ ನೀನು, ನಿನ್ನಿಂದ ಅನುಗ್ರಹೀತ ನಾನು ಸ್ವಾಮಿ. ಹನುಮದ್ ವಿಕಾಸಕ್ಕೆ ಎಲ್ಲೇ ಇಲ್ಲ, ಅದೆಷ್ಟು ಬೆಳೆಯುತ್ತದೆ, ಅದರ ಬೆಳವಣಿಗೆಗೆ ಧಾರೆ ಆಗಲಿ. ಹೌದು, ಧಾರಾಳವಾಗಿ ನೀನು ನನಗೆ ವ್ಯವಸ್ಥೆ ಕಾವ್ಯ ಧಾರೆ ಲೋಕದಲ್ಲಿ ಪ್ರವಹಿಸಲಿ. ನೀನಾಡಿದ ಹಾಗೆ ಕಾವ್ಯಗಳನ್ನು ಸಂಕಲ್ಪ ಮಾಡುತ್ತಾ ಇದ್ದೇನೆ. ನನಗೆ ಈಗ ನಿನ್ನಿಂದಲೇ ಪ್ರೇರಿತನಾಗಿ ಬಂದು ರಾಮನ ಕಥೆ, ನಾವು ಇಲ್ಲಿ ಹೀಗೆ ಸೇರುವಲ್ಲಿ ಪ್ರಾರಂಭದಲ್ಲಿ ಬಂದಂತಹ ಕಾವ್ಯಾತ್ಮಕವಾದ ಶಿವನ ಕಥೆ, ಮತ್ತೆ ಇದೆರಡನ್ನೂ ಸೇರಿಕೊಂಡು ಇರಬಹುದಾದ ಕಾವ್ಯತ್ವದ ನಿಕಷವೋ ಎನ್ನಬಹುದಾದ ಗದ್ಯಂ ಕವೀನಾಂ ನಿಕಷಂ ವದಂತಿ ಅಂತ ಆಡಿದೆಯಲ್ಲ. ನೀನಂತೂ ಚಂಪೂ ಕಾವ್ಯದ ಮಹಾಪಟು ಅಂತ ಲೋಕದಲ್ಲಿ ಈಗಾಗಲೇ ಪ್ರಕೀರ್ತಿತನಾದ. ಶ್ರೀರಾಮಚಂದ್ರನ ಕಾವ್ಯವನ್ನು ಯಥಾಮತಿ ಚಂಪು ಆಗಿ ನಾವು ಬರೆದಿದ್ದೇವೆ. ಉಚ್ಚೈರ್ಗತಿರ್ ಜಗತಿ ಸಿದ್ಧ್ಯತಿ ಧರ್ಮತಶ್ಚೇತ್ ಎಂಬಿತ್ಯಾದಿ ಮಾತುಗಳನ್ನು ಹೇಳಿ ಲೋಕದಲ್ಲಿ ಕುಶೀಲವವು ಕುಶಲವ ನಾಮಧಾರಿಣವು ಎನ್ನುವ ಚಮತ್ಕಾರಯುತವಾದ ಮಾತನ್ನ ಆಡಿದಂತಹ ನೀನು ಈಗಾಗಲೇ ಚಂಪೂರಾಮಾಯಣದ ಕರ್ತೃವಾಗಿ ಚಂಪೂ ಕಾವ್ಯದಲ್ಲಿ ಪಂಚಮಹಾಚಂಪುಗಳಲ್ಲಿ ವಿಶಿಷ್ಟ ಸ್ಥಾನಾಪನ್ನವಾಗಿದೆ. ಗುರುಗಳ ಅನುಗ್ರಹ. ಅಂತಹ ನಿನ್ನ ಮುಂದೆ ನಾನು ಆಡುವುದು ಅದೇ ರಾಮ, ಅದೇ ಶಿವ. ಜೊತೆಯಲ್ಲಿ ಇನ್ನೊಂದು ಪ್ರಯತ್ನಶೀಲನಾಗಬೇಕು ಅಂತ ಇದೆ. ಯಾವುದು? ಇದೆಲ್ಲ ಶ್ರವ್ಯ ಕಾವ್ಯವಾಯಿತು, ಒಂದು ದೃಶ್ಯ ಕಾವ್ಯಕ್ಕೂ ಪ್ರೇರಣೆ. ಯಾಕೆ? ಇವತ್ತು ಆದದ್ದು ನಿನ್ನ ಮುಂದೆ ಮಹಾದೃಶ್ಯ ವೈಭವ ಅಲ್ವೋ ನನಗಾದದ್ದು. ನಾನು ಲೋಕಮುಖದಲ್ಲಿ ಮೊದಲಾಗಿ ನಾನು ಎನ್ನಬಹುದಾದ ನನ್ನ ಅಸ್ಮಿತೆಗೆ ಒದಗಿ ಬಂದದ್ದು ಆ ಕಾಳಿಯ ಮಹಾದೃಶ್ಯದಿಂದ, ಮಹಾದರ್ಶನದಿಂದ. ದರ್ಶನಕ್ಕೆ ಯೋಗ್ಯವಾದ ದರ್ಶ್ಯ ಕಾವ್ಯವನ್ನು ಬರೆಯುವಂತಹ ಸಂಕಲ್ಪ ಮಾಡುತ್ತೇನೆ. ನಿನ್ನ ಈ ಆವರಣದಲ್ಲಿ ಕಾವ್ಯವನ್ನು ವರ್ಣ ಮಾಡಿ ಅದನ್ನೇ ಯಥೋಚಿತವಾಗಿ ಬರೆಯುವ ಪ್ರಯತ್ನಶೀಲನಾಗಿ ಮುಂದೆ ಸಾಗ್ತೇನೆ. ಶೀಘ್ರವಾಗಿ ಪ್ರಯೋಗವಾಗಲಿ. ಇತ್ತಲ ರತ್ನಾಕಲೆಯು ಇತ್ತಲ ಗಣಿಕಾಂಗನೆಯು ಇತ್ತಲ ಗಣಿಕಾಂಗನೆಯು ರತ್ನಕಲೆಯು ಪುರುಷರ ವಶವ ಮಾಡಿ ಪುರುಷರ ವಶವ ಮಾಡಿ ಪುರುಷರ ವಶವ ಮಾಡಿಕೊಳ್ಳುತ್ತಲೇ
ಮೆಲುದಿನದಿ ಪುರುಷರ ವಶವ ಮಾಡಿಕೊಳ್ಳುತ್ತಲಿರಲು ಹೇಗೆ ಚಂದ ಸಾಕಾಯ್ತಾ? ಇವತ್ತು ಸ್ವಲ್ಪ ಹೆಚ್ಚೇ ಚಂದ ಆಗಿದ್ದೇನೆ. ದಾರಾನಗರದ ಭೋಜರಾಜರ ಆಸ್ಥಾನದ ಗಣಿಕಾಂಗನೆ ಎಂದರೆ ಮತ್ತೆ ಸಾಮಾನ್ಯವಾಗಿ ಬರಲಿಕ್ಕೆ ಆಗ್ತದ? ಗಣಿಕಾಂಗನೆಯರ ನಾನೇ. ಏನು ಹೆಸರು? ರತ್ನಾಕಲೆ ಅಂತ ನನ್ನ ಹೆಸರು. ರತ್ನಕಲೆ. ಹೇಳುವವರು ಹೇಳ್ತಾರೆ ವೇಶ್ಯೆ ಅಂತ. ನನ್ನ ಎದುರಿಗೆ ಹೇಳಿ ನೋಡುವ. ಇನ್ನೂ ಒಂದು ಪದ ಉಂಟು. ಹೌದೌದು, ಅದು ಹೇಳುವುದಿಲ್ಲ. ಅದು ಹಾಗೆ ಹೇಳುವವರಿಗೆ ಬಿಡುವುದೇ ಇಲ್ಲ. ಅದು ತಪ್ಪದು, ಅದು ಬೇಡ, ಅದು ಅವಮಾನ ಹೆಂಗಸರಿಗೆ. ಅದಲ್ಲ ಅದಲ್ಲ. ನೀವು ಅಲ್ವಾ? ಹೌದು, ಗಣಿಕಾಂಗನೆ. ಉನ್ನತ ಎದುರು ಸಾಲಿನಲ್ಲಿ ಗಣನೆಗೆ ಬರುವಂತಹವರು ಕುಳಿತುಕೊಳ್ಳುವಂತಹ ಸ್ಥಾನ. ಭೋಜರಾಜನ ಆಸ್ಥಾನದಲ್ಲಿ ನನಗೂ ಒಂದು ಸ್ಥಾನ ಉಂಟಂತಾದ್ರೆ ಹಾಗಾದ್ರೆ ನನ್ನದು ಒಂದು ಸಾಮರ್ಥ್ಯ ಎಷ್ಟು. ಎಷ್ಟೆಷ್ಟೋ ದೇಶದ ಜನರು ಬಂದಾಗ ಎದುರಿನಲ್ಲಿ ಕೂಡುವವಳೇ ನಾನು. ಇನ್ನೊಂದು ಹೆಸರುಂಟು, ದೇವದಾಸಿ ಅಂತ. ನೀವು ಹೇಳಿದ್ದಲ್ಲ, ಇನ್ನೊಂದು ದೇವದಾಸಿ ಅಂತ. ದೇವದಾಸಿಯರು. ಹೌದೌದು. ನಾಟ್ಯ ಮಾಡಲಿಕ್ಕೂ ನಾನೇ. ಹಿಂದೊಮ್ಮೆ ಇಂದ್ರ ತನ್ನ ಮಗನಿಗೆ ಅರ್ಜುನನಿಗೆ ಊರ್ವಶಿಯಿಂದ ನಾಟ್ಯ ಮಾಡಿಸುವಾಗ ಅರ್ಜುನ ನೋಡ್ತಾ ಇದ್ದ. ಅವ ನೋಡಿದ್ದು ಮಾತ್ರ. ಹಾಗಾದ್ರೆ ತನ್ನ ಮಗನಿಗೆ ಅರ್ಜುನನಿಗೆ ಊರ್ವಶಿ ಮೇಲೆ ಮನಸ್ಸಾಗಿದೆ ಅಂತ ಎಣಿಸಿ ಇಂದ್ರ ರಾತ್ರಿ ಕಳಿಸಿದ್ದ ಅರ್ಜುನನ ಕೋಣೆಗೆ ಊರ್ವಶಿಯನ್ನು. ಹಾಗೆಯೇ ನಾನು ನೃತ್ಯ ಮಾಡುವಾಗ ಕೆಲ ದೇಶದ ದೊರೆಗಳು ಎಲ್ಲಿಯಾದರೂ ನನ್ನನ್ನು ನೋಡಿದರೆ ನನ್ನ ಅರಮನೆಗೂ ಕಳಿಸ್ತಾರೆ. ಅಂತಹ ವಿಚಾರ ಉಂಟು. ಅಷ್ಟು ಮಾತ್ರ ಅಲ್ಲ, ನನಗೂ ಭೋಜರಾಜನಿಗೂ ಸಂಪರ್ಕ ಹೇಗೆ? ಯಾವುದೇ ಕೆಲಸ ಆಗಬೇಕಾದ್ರೂ, ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಸ್ಥಾನ ಬೇಕಾದರೂ, ಎಂತಹುದೇ ಕೆಲಸ ಆಗಬೇಕಾದ್ರೂ ನನ್ನದೇ ಮಾತು, ನನ್ನಲ್ಲಿಯೇ ಬರುವುದು. ನಂದು ಒಂದು ಕೆಲಸ ಮಾಡಿಕೊಡಿ ದೊರೆಗಳ ಹತ್ರ ಅಂತ ಎಷ್ಟು ಜನ ಬರ್ತಾರೆ. ಹೌದೌದು, ನಂದೇ ಕಾಲು ಹಿಡಿಯುದು. ಮತ್ತೆ ಕೆಲವರು ಇದ್ದಾರೆ ವಿಟ ಪುರುಷರು, ಅವರು ಮಾತ್ರ ಹೇಳುದು ವೇಶ್ಯೆ ಅಂತ. ತನ್ನ ತೀಟೆ ತೀರಿಸಿಕೊಳ್ಳುವವರು ಮಾತ್ರ ಹಾಗೆ ಮಾತಾಡುದು. ಆದರೆ ನನಗೆ ನಾನೇ ಸಂಶೋಧನೆ ಮಾಡಿ ಒಂದು ಹೆಸರಿಟ್ಕೊಂಡಿದ್ದೇನೆ. ಏನದು? ರಾಷ್ಟ್ರ ಪಕ್ಷಿ ನವಿಲು ಅಂದರೆ ನಾನು ನಮ್ಮ ಜಾತಿಯವರು. ಯಾಕೆ? ಈ ವಿಷ ಸರ್ಪಗಳು, ವಿಷದ ಹಾವುಗಳನ್ನು ನಾಶ ಮಾಡುವುದೇ ನವಿಲು. ಹೌದಾ? ನವಿಲು ಬಂದ ಮೇಲೆ ವಿಷದ ಹಾವುಗಳು ಉಂಟಾ? ಹಾಗೆಯೇ ನಮ್ಮಂಥವರು ಇದ್ದ ಮೇಲೆ ದುಷ್ಟರು ಇಲ್ಲ, ಕಾಮುಕರು ಇಲ್ಲ, ವಿಕೃತ ಕಾಮಿಗಳು ಇಲ್ಲ. ಸಮತೋಲನ ತಪ್ಪಬಾರದು. ಗಂಡಿಗೆ ಸರಿಯಾಗಿ ಹೆಣ್ಣುಗಳು ಬೇಕು. ಏನು ಮಾಡೋಣ? ಹೆಣ್ಣುಗಳಿಲ್ಲ, ಹೆಣ್ಣುಗಳು ಕಮ್ಮಿ, ಗಂಡುಗಳೇ ಜಾಸ್ತಿ. ಅಂತಹ ಹೆಣ್ಣಿಲ್ಲದ ಗಂಡುಗಳಿಗೆ ನಾವು ನವಿಲುಗಳಾಗಿ ಅವರ ತೀಟೆಯನ್ನು ತೀರಿಸುವಂತಹದ್ದು. ಹಾಗಾಗಿ ಹೆಣ್ಣು ಮಕ್ಕಳು ಹಗಲು ರಾತ್ರಿ ಈ ಭೋಜರಾಜನ ಆಸ್ಥಾನದಲ್ಲಿ ದಾರಾನಗರದಲ್ಲಿ ಹಗಲು ರಾತ್ರಿ ನಡಿಬಹುದು. ಇಲ್ಲದಿದ್ರೆಯೋ ಕಾಮುಕರ ಒಂದು ಚೇಷ್ಟೆಗಳಿಂದ ನಡೆಯಲಿಕ್ಕೆ ಸಾಧ್ಯ ಇದ್ದಿಲ್ಲ. ಅಷ್ಟು ಮಟ್ಟಕ್ಕೆ ಈ ಸಮತೋಲಿತದಲ್ಲಿ ನಮ್ಮದೂ ಪಾತ್ರ ಉಂಟು. ಹಾಗಾಗಿ ಇಂದು ಚಂದದ ವೇಷ ಮಾಡಿ, ನಾನೇ ಚಂದದ ವೇಷ ಅಲ್ಲ, ಚಂದದ ರೂಪ ಬೇಡ. ಮೊದಲೇ ಚಂದ. ಈ ಇಂದ್ರನ ಬಲೀಂದ್ರನ ಯಾಗಕ್ಕೆ ವಾಮನ ಬರುವಾಗ ತೇಜೋಪುಂಜ ಅರಳಿದಂತೆ ಇವತ್ತು ಚಂದದ ಒಂದು ವೇಷ ಮಾಡಿಕೊಂಡು ಬಂದಿದ್ದೇನೆ. ಅದು ಯಾರು ಬರ್ತಾ ಇದ್ದಾರಲ್ಲ? ಇಲ್ಲಿವರೆಗೆ ನೋಡದ ಮುಖ ಬಹಳ ಚಂದ. ಪುರುಷ ವೇಷವ ಧರಿಸಿ
ಪುರುಷವೇಷವ ಧರಿಸಿ ದಾರಾಪುರದ ಕಣಿಕಾ ರತ್ನಕಲೆಯ ದಾರಾಪುರದ ಗಣಿಕಾ ರತ್ನಕಲೆಯ ಆಸರೆಯ ಪಡೆಯುತ್ತ ಎಂದಳಾನು ಹೆಣ್ಣು ನಿನ್ನಂತೆ ಆಸರೆಯ ಪಡೆಯುತ್ತ ಎಂದಳಾನು ಹೆಣ್ಣು ನಿನ್ನಂತೆ ಆಸರೆಯ ಪಡೆಯುತ್ತಲೆಂದಳಾನು ಹೆಣ್ಣು. ಹೊಸ ಮುಖ ಹೊಸ ಮುಖ. ಆಸರೆಯ ಪಡೆಯುತ್ತಳೆಂದಳಾನು ಹೆಣ್ಣು ನಿನ್ನಂತೆ ವರಕಲಾದರೆ ಎಂಬ ಪೆಸರಿ ವರಕಲಾದರೆ ಎಂಬ ಪೆಸರಿ ಇರುವೆ ಸೋದರಿ ಎಂದು ಪಗದಿ ವರಕಲಾದರೆ ಎಂಬ ಪೆಸರಿ ಇರುವೆ ಸೋದರಿಯಂತೆ ಉಪಕೃತಿ ಮರೆಯಲೋರಿನು ಸರ್ವದ ಬದುಕಿರುವ ಅನಕ ಮರೆಯಲೋರಿನು ಸರ್ವದ ಬದುಕಿರುವ ಅನಕ ಮರೆಯಲೋರಿನು ಸರ್ವ ಬದುಕಿರುವ ಅನಕ ಮರೆಯಲೋರಿನು ಸರ್ವಥ ಬದುಕಿರುವ ಅನಕ ಧರಿಸಿದವರ ಪುರದ ಗಣಿಕ ರತ್ನ ಕಲೆಯು ಆಸರೆಯ
ಪಡೆಯುವಳಂತೆ ಎಂದಳಾನು. ಅಹಂ ಕಾಶೀಂ ಗಮಿಷ್ಯಾಮಿ ಗಂಗಾ ಸ್ನಾನಂ ಕರೋಮಿ ಚ ಎನ್ನುವುದೇ ಪ್ರತಿಯೊಬ್ಬರೂ ಬದುಕಿನಲ್ಲಿ ಉದ್ದೇಶವನ್ನಿಟ್ಟುಕೊಂಡಿರ್ತಾರೆ. ಈ ಭರತ ಭೂಮಿಯಲ್ಲಿ ಕಾಶಿಯಲ್ಲೇ ಜನಿಸಿದ ನಾನು ಗಂಗಾ ಸ್ನಾನವನ್ನು ಎಷ್ಟು ಸಲ ಮಾಡಿದ್ದೇನೆ. ಗಂಗಾ ಸ್ನಾನ ಮಾಡಿದರೂ ಪಾಪ ತೊಳಿಲಿಲ್ಲವೋ ಅನ್ನುವಂಥ ಒಂದು ಪಾಪದ ಭಾವನೆ ಮನಸ್ಸಿನಲ್ಲಿ ಬರ್ತಾ ಉಂಟು. ಯಾಕೆ ಹೀಗೆಲ್ಲ ಆಯಿತು? ನಾನು ಊರೂರನ್ನು ಸುತ್ತುವ ಪರಿಸ್ಥಿತಿ ಬಂತಲ್ಲ, ಅದು ಹೇಗೆ? ನಾನು ಇದ್ದ ವೇಷದಲ್ಲಿದ್ದೇನೆ, ಗಂಡುಡುಗೆಯನ್ನು ತೊಟ್ಟು ಹೊರಟಿದ್ದೇನೆ, ಅಪ್ಪನ ಅನುಮತಿಯನ್ನು ಪಡೆದು ನನ್ನ ವೇಷವನ್ನು ಮರೆಮಾಚಿಕೊಂಡು ಹೊರಟಿದ್ದೇನೆ. ಹಾಗಾದರೆ ಹೊರಟ ಉದ್ದೇಶ ಮಾತ್ರ ನನ್ನವರನ್ನೇ ಕಾಣಬೇಕು, ನನ್ನವರನ್ನು ಕಾಣಬೇಕು ಅಂತೇಳಿ ಹೊರಟವನ್ನ. ಊರೆಲ್ಲ ಸುತ್ತಿದೆ ಸುತ್ತಿದೆ ಸುತ್ತಿದೆ, ಕಾಣಲಿಲ್ಲ, ಸಿಗ್ಲಿಲ್ಲ. ಅಂದರೆ ಸಿಗಲಿಲ್ಲ ಅಂತೇಳಿ ಹತಾಶನಾಗುವುದಕ್ಕಿಂತಲೂ ಅವರು ಇದ್ದಲ್ಲಿ ನಾನು ಹೋಗಿ ಮುಟ್ಲಿಲ್ಲ ಅಷ್ಟೇ. ಅಂದರೆ ನನ್ನ ಪ್ರಯತ್ನ ಕಡಿಮೆ ಅಷ್ಟೇ, ಅವ್ರು ಇದ್ದಲ್ಲಿಗೆ ನಾನು ಹೋಗಬೇಕು. ಹೀಗೇ ಕೂತಿ ಯೋಚನೆ ಮಾಡಿದಾಗ ಎಲ್ಲರೂ ಮಾತಾಡುವುದು ಕೇಳ್ತಾ ಉಂಟು. ಎಲ್ಲರಿಗೂ ಆಶ್ರಯವನ್ನು ಕೊಡುವಂತಹ ಜಾಗ ಯಾವುದು ಅಂತ ಕೇಳಿದರೆ ಧಾರಾನಗರ. ಧಾರಾನಗರ ಎನ್ನುವಂತಹದ್ದು ಧಾರಾನಗರದಲ್ಲಿ ಕೇವಲ ರಾಜನ ಆಸ್ಥಾನ ಇರುವುದಲ್ಲ, ವಿದ್ವತ್ ಮಣಿಗಳೆಲ್ಲರೂ ಕೂಡ ಇರುವಂತಹ ಜಾಗ ಅದು. ಪಂಡಿತ ವನಿತಾ ಲತಾ, ಪಂಡಿತರು ವನಿತೆಯರು ಲತೆಯರು ಬಳ್ಳಿಗಳು ನಿರಾಧಾರವಾಗಿ ಶೋಭಿಸುವುದಿಲ್ಲ. ಪಂಡಿತರಿಗೆ ಆಶ್ರಯವನ್ನು ಕೊಡಲಿಕ್ಕೆ ರಾಜ ಬೇಕು, ಒಂದು ಬಳ್ಳಿಗೆ ಒಂದು ಮರ ಬೇಕು, ವನಿತೆಯರಿಗೆ ಗಂಡ ಬೇಕು. ನಾನು ಗಂಡನನ್ನು ಹುಡುಕಿಕೊಂಡು ಹೊರಟದ್ದು. ಹೌದು, ನನ್ನವರು ಒಳ್ಳೆ ವಿದ್ವಾಂಸರು ಎನ್ನುವುದು ನನಗೆ ಅರಿವಿಗೆ ಬಂದಿದೆ. ಹಾಗಾದರೆ ಅವರಿಗೆ ಆಶ್ರಯ ಎಲ್ಲಿರಬಹುದು ಅಂತೇಳಿ ಹುಡುಕಿದರೆ ಭೋಜನ ಆಸ್ಥಾನದಲ್ಲೇ ಇರಬಹುದು ಅಂತೇಳಿ ನಾನೊಂದು ಸಂಕಲ್ಪಿಸಿ ಹೊರಟಾಗ ಅನೇಕ ಉದಂತಗಳು ಬಂತು. ಉದಂತ ಅಂದರೆ ಅಲ್ಲಿ ಇಲ್ಲಿ ಮಾತಾಡಿಕೊಳ್ತಾ ಇರುವಂತಹ ಮಾತು ನನ್ನ ಕಿವಿಗೆ ಬಿತ್ತು. ಅಲ್ಲಿದ್ದಾರಂತೆ ನಮ್ಮವರು. ಹೌದಾ? ಹಾಗಾದ್ರೆ ನಾನು ಹೀಗೆ ಹೋಗಿ ನನ್ನವರೇ ಬನ್ನಿ ಅಂತ ಕರ್ಕೊಂಡು ಬರ್ಲಿಕ್ಕಾಗ್ತದಾ? ಒಂದು ವೇಳೆ ಅಷ್ಟೊಂದು ಇದ್ರೆ ಅವರು ನನ್ನನ್ನು ಬಿಟ್ಟು ಬರ್ತಿದ್ರ ಎನ್ನುವಂಥದ್ದು ಮುಖ್ಯವಾದದ್ದು. ಯಾಕಾಗಿ ನನ್ನನ್ನು ಬಿಟ್ಟರು? ಬಿಡುವ ಉದ್ದೇಶ ಇತ್ತೋ ಅಥವಾ ವಿಸ್ಮೃತಿಯೋ ಅಥವಾ ಇನ್ನೇನೋ ಅದನ್ನು ತಿಳಿದುಕೊಂಡು ನನ್ನವರೆದುರಿಗೆ ನಾನು ಅನಾವರಣಳಾಗಬೇಕು. ಹಾಗಾದರೆ ಈ ವೇಷದಲ್ಲೇ ನಾನು ಇಲ್ಲಿಗೆ ಹೋಗಬೇಕು. ಎಲ್ಲಿಗೆ ಹೋಗಲಿ ನಾನು ಅಂತೇಳಿ ಧಾರಾನಗರಕ್ಕೆ ಬಂದು ನಿಂತ ಮೇಲೆ ಯೋಚನೆ ಬಂತು. ಇಲ್ಲಿಗೆ ಬಂದ ಮೇಲೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು? ರಾಜನ ಆಸ್ಥಾನಕ್ಕೆ ಹೋಗಿ ಕೇಳುವುದಾ? ಕೇಳಲಿಕ್ಕಾಗುವುದಿಲ್ಲ, ಓಡಿಸಿ ಯಾರು? ಹಾಗಾದರೆ ಏನು ಮಾಡಲಿ ಅಂತೇಳಿ ಯೋಚನೆ ಮಾಡಿದಾಗ ಊರಿನ ಹಿರಿಯರು, ಕವಿಗಳು, ರಾಜರೆಲ್ಲ ಬರುವುದು ಇಲ್ಲಿಗೆ. ಅದೇ ನಾನು ಹೇಳುವುದು. ಇಲ್ಲಿರುವಂತಹ ಪ್ರಸಿದ್ಧ ನಾಟ್ಯ ರಾಣಿ ಇದ್ದಾಳೆ ಒಬ್ಬಳು, ಕಲಾವತಿ ಅಂತೇಳಿ ಹೆಸರಂತೆ ಹೇಳೋದು, ರತ್ನಕಲೆ ಅಂತೇಳಿ. ಅಲ್ಲಿ ನಿತ್ಯವೂ ನಾಟ್ಯ ಸಂಗೀತಗಳೆಲ್ಲ ಆಗ್ತದೆ. ಶ್ರುತಿ ರಾಗ ತಾಳ ಎಲ್ಲವೂ ಸೇರಿದರೆ ಮನಸ್ಸಿಗೆ ಹಿತವಾಗುತ್ತದೆ ಅಂಥೇಳಿ ಎಲ್ಲರೂ ಬಂದು ಕುಳಿತುಕೊಳ್ತಾರೆ. ಹಾಡುವವರು ಚೆನ್ನಾಗಿರ್ತಾರೆ, ನುಡಿಸುವವರೂ ಚೆನ್ನಾಗಿದ್ದರೆ ವಾತಾವರಣವೇ ಸುಂದರವಾಗ್ತದೆ. ಅಂತಹ ಸುಂದರವಾದ ವಾತಾವರಣ ಅಲ್ಲಿದೆ ಅಂತೇಳಿ ಬಂದು ಕುಳಿತುಕೊಳ್ಳುವವರು ಇರ್ತಾರೆ. ಅವರಿಗೆ ಪದ್ಯವನ್ನು ರಚಿಸುವವರು, ಪದ್ಯಕ್ಕೆ ನೃತ್ಯವನ್ನು ಮಾಡುವವರು ಎಲ್ಲರೂ ಬರ್ತಾರೆ ಅಲ್ಲಿ. ಹಾಗಾದರೆ ಅಲ್ಲಿಗೆ ನಾನು ಹೋಗಿ ಆಸರೆಯನ್ನು ಕೇಳಿದರೆ ನನ್ನವರು ಅಲ್ಲಿಗೆ ಬಂದಾರು. ಅವರ ಬಗ್ಗೆ ನನ್ನ ಬಗ್ಗೆ ಅವರಿಗೆ ಯಾವ ಭಾವನೆ ಇದೆ ಎನ್ನುವುದನ್ನು ತಿಳಿಯಬಹುದು. ಹಾಗಾಗಿ ನಾನು ಈಗ ಬಂದು ನಿಂತದ್ದು ಈ ಊರಿನ ಪ್ರಸಿದ್ಧ ದೇವದಾಸಿ ರತ್ನಕಲೆ ಅಂತ ಹೆಸರು ಅವಳು. ಅಲ್ಲ, ಮನೆ ನೋಡಿದ್ರೆ ಗೊತ್ತಾಗ್ತದೆ ಎಂತಹ ಕಳೆ ಈ ಮನೆಗೆ. ಕಲೆ ಅಲ್ಲ, ಕಳೆ ಅದ್ಭುತವಾದಂತಹ ಒಂದು ಕಲಾ ಸೌಂದರ್ಯದಿಂದ ಕೂಡಿದಂತಹ ಮನೆ. ನಿಜವಾಗಿ ಧಾರಾನಗರಿಗೆ ರಾಜನ ಅರಮನೆ ಅಲ್ಲ, ಇವಳ ಮನೆಯೇ ಹೀಗಿದ್ರೆ ಈ ರಾಜನ ಅರಮನೆ ಹೇಗಿರ್ಬೋದು ಊಹೆ ಮಾಡಲಿಕ್ಕೆ ಆಗುವುದಿಲ್ಲ. ಅಷ್ಟು ಸುಂದರವಾದ ಭವ್ಯವಾದಂತಹ ಮನೆ. ಜನರೆಲ್ಲ ಬಂದು ಹೋಗ್ತಾ ಇದ್ದಾರೆ. ಬಂದು ಹೋದವರು ಸಾಮಾನ್ಯರಲ್ಲ. ಸಂಪತ್ತಿ ಎಷ್ಟು? ಕಂಡವ್ರ ಸಂಪತ್ತು. ಕಂಡವ್ರ ಸಂಪತ್ತಿ ಇವಳು ಅಲ್ಲ, ಇಂಥವರು ಬೇಕಲ್ಲ. ಹಾಗಾದರೆ ನಾನು ಅದನ್ನು ಪ್ರಶ್ನೆ ಮಾಡುವಾಗಿಲ್ಲ. ಯಾಕೆ? ನಾನು ಅಲ್ಲೇ ಹೋಗಿ ಆಸರೆಯನ್ನು ಕೇಳಬೇಕು. ಅಂದರೆ
ಅವಳ ಕುರಿತಾಗಿ ನಾನು ಪ್ರಶ್ನೆ ಮಾಡಿದರೆ ನಾನೂ ಪ್ರಶ್ನಾರ್ಹಳಾಗಿ ಬಿಡುತ್ತೇನೆ ಅಲ್ಲೀಗ. ಹಾಗಾಗಿ ಅವಳ ಕುರಿತಾಗಿ ಯಾವುದೇ ಕೆಟ್ಟ ಭಾವನೆಯನ್ನು ಇಟ್ಟುಕೊಂಡವಳಲ್ಲ. ನನ್ನ ಉದ್ದೇಶ ಏನು? ಒಳ್ಳೆಯದಾಗಿ ನನ್ನ ಗಂಡನನ್ನು ಹುಡುಕುವುದು ಮಾತ್ರ. ಹಾಗಾಗಿ ಇಲ್ಲೇ ಬಂದು ಆಸರೆಯನ್ನು ಕೇಳಬೇಕು ಅಂತೇಳಿ ಒಳಗೆ ಬಾಗಿಲನ್ನು ಬಡದೆ, ಅಮ್ಮ ಯಾರೋ 19 ದಾಟಬಹುದು, ಮೀಸೆ ಮೂಡಲಿಲ್ಲ. ನಾನು 1 ಶತಪುಂಜ, ಇದು 100 ಶತಪುಂಜ ತೇಜೋಪುಂಜ ಮುಖದಲ್ಲಿ. ಇವನನ್ನ ಮನೆಗೆ ಬಂದನೆ, ಇಷ್ಟು ಚಿಕ್ಕ ಹುಡುಗ, ಇವನಿಗೊಂದು ಹುಡುಗಿ ಸಿಗದಾಯ್ತೆ. ಎಷ್ಟು ಚಂದ, ಎಷ್ಟು ಚಂದ. ಏನು ಬಂದದ್ದು? ನನ್ನ ಮೀಸೆ ಕೇಳಿದ್ದ ನೀನು? ಹೌದೌದು, ನನ್ನನ್ನ. ಹೌದು, ನಿನ್ನನ್ನೇ ಕೇಳಿದ್ದು. ನೀನು ನನ್ನಲ್ಲಿ ಬರ್ಬೇಕಾದ್ರೆ ನಿನಗೆ ನನ್ನ ಮೀಸೆ ಖಂಡಿತ ಅಂತ. ಮೀಸೆಯೇ ಇಲ್ಲದ ಇನ್ನು ಮೂಡ್ಲಿಲ್ಲ. ಸಂತೋಷ ಆಯ್ತು. ಹೌದು. ಅಂದ್ರೆ ಮೀಸೆ ಮೂಡ್ಲಿಲ್ಲ ಅಂತ ಹೇಳಿದ್ರೆ ನನ್ನನ್ನು ನೀನು ಗಂಡಸು ಅಂತ ಗುರುತಿಸಿದೆ ಅಲ್ಲ, ನನಗೆ ಸಂತೋಷ ಆಯ್ತು ಅಂತ. ನೀನು ಗಂಡೆ ಅಲ್ವಾ? ಹೌದು, ನನ್ನ ದೃಷ್ಟಿ ಸರಿ ಉಂಟು. ಗಂಡೆ. ಹೌದು, ಗಂಡೆ ಅಲ್ವಾ? ಅಲ್ಲ, ಹೌದೌದು. ಅಲ್ಲ, ಇಲ್ಲೆಲ್ಲ ನೋಡ್ತಾ ಇದ್ದಾರೆ, ನಾನು ಗಂಡೆ. ಹೌದಲ್ಲ? ಏನು ಬಂದು? ಅಲ್ಲ, ಅಮ್ಮ ತಾಯೇ ಬಾಗಿಲು ಬಡಿದಾಗ ಬಾಗಿಲು ಮೆಟ್ಟಿಲಲ್ಲೇ ಬಂದು ನಿಂತು ನೀನು ನನ್ನನ್ನು ಇಲ್ಲೇ ಮಾತಾಡಿಸುವುದಾ? ಅಲ್ಲಲ್ಲ, ಹಾಗೆ ಅಲ್ಲ. ನನ್ನದು ಕೆಲಸ. ರಾಜರ ಆಸ್ಥಾನದಿಂದ ಇವತ್ತು ಯಾರು ಬರ್ತಾರೆ, ಯಾವ ಕೆಲಸಕ್ಕೆ ಬರ್ತಾರೆ, ಅವರು ಬರಬೇಕಾದ್ರೆ ನಾನು ಕೂಡ ನನ್ನ ಕೆಲಸಗಳನ್ನು ಮುಗಿಸಿ ತಯಾರಿರ್ಬೇಕಲ್ಲ. ಆ ರಾಜನ ಆಸ್ಥಾನದ ಸಮನಾಗಿರುವವರಿಗೆ ನಾನು, ನಂತರದ ಇನ್ನು ಕೆಲ ಕೆಳಗಿನ ಹುದ್ದೆಯವರಿಗೆ ನನ್ನಲ್ಲಿ ಎಷ್ಟೋ ಜನ ಇದ್ದಾರೆ. ಆದ್ರೆ ನೀನು ನೋಡುವಾಗ ಒಂದು ನನ್ನ ಸಮ ಕಾಣ್ತಿ, ಆದ್ರೆ ಪ್ರಾಯದಲ್ಲಿ ಇನ್ನು ಚಿಕ್ಕ ಹುಡುಗ. ಹಾಗಾಗಿ ನನಗೆ ಸಂದೇಹ, ನೀನು ಬಂದಂತ ಕಾರಣ, ಇಲ್ಲಿ ಬರ್ಲಿಕ್ಕಾದ್ರೂ ಕಾರಣ ಏನು? ಅಲ್ಲ, ನಾನು ಇಲ್ಲಿಗೆ ಬಂದದ್ದು. ಇಲ್ಲಿಗೆ ಬಂದದ್ದು? ನಿನ್ನ ಮನೆಯನ್ನೇ ಹುಡ್ಕೊಂಡು ಅಲ್ಲ ಬಂದದ್ದು. ಅಪರಾಧ ಆಯ್ತಾ? ಇಲ್ಲ, ಅಲ್ಲ ಹಾಗೆ ಕೇಳಿದ್ರೆ ನಾನು ಬೇರೆ. ಈ ರತ್ನಕಲೆ ಮನೆಗೆ ಬಂದದ್ದು ಅಪರಾಧ ಎಂದಿಗೂ ಆಗುವುದಿಲ್ಲ. ಯಾಕಂದ್ರೆ ರಾಜನ ಆಸ್ಥಾನಕ್ಕೆ ಬಂದವರು ಇಲ್ಲಿ ಬರಲೇಬೇಕು. ಅವರನ್ನು ಅವರ ಬೇಕು ಬೇಡಿಕೆಗಳನ್ನು. ನಾನು ರಾಜನ ಆಸ್ಥಾನಕ್ಕೆ ಬಂದದಲ್ಲ, ಅಲ್ಲಿ ಬಂದವಳಲ್ಲ. ನಾನು ಇಲ್ಲಿಯೇ ಬಂದದ್ದು. ಅಲ್ಲಿ ಬಂದವನಲ್ಲ, ಇಲ್ಲಿಗೆ ನನ್ನನ್ನೇ. ಹಾಗಾದ್ರೆ ರಾಜರ ಆಸ್ಥಾನಕ್ಕೆ ಬರದೇ ಇರುವಂತ ಪ್ರಜೆಗಳಿಗೂ ನಾನು ಪ್ರಚಾರದಲ್ಲಿದ್ದೇನೆ. ಇಲ್ಲಿ ರಾಜರ ಆಸ್ಥಾನಕ್ಕೆ ಬಂದವರೆಲ್ಲ ಬರ್ತಾರೆ ಅಂತ ಆಯ್ತು. ಹೌದೌದು. ಅದಕ್ಕಾಗಿ ಇರುವವಳು ನಾನು. ರತ್ನಕಲೆ, ಗಣಿಕಾಂಗನೆ, ಅಂದ್ರೆ ಗಣನೆಗೆ ಸಿಗುವವಳು. ರಾಜನ ಆಸ್ಥಾನದಲ್ಲಿ ಗಣನೆಗೆ ಸಿಗುವಂತವಳು ನಾನು. ಇನ್ನೊಂದು ಹೇಳ, ನೀನು ಹೇಳಿದ ಮೇಲೆ ಗೊತ್ತಾಯ್ತು ನನಗೆ ಗಣಿಕಾಂಗನೆ ಅಂತ. ಹೌದು, ನಾನೇ. ಗಣ್ಯರಿಗೆ ಅಂಗನೆ ಅಂತ. ಗಣ್ಯರಿಗೂ ಅಂಗನೆ. ಹೌದು. ಹಾಗಾಗಿ ನಾನು ಇಲ್ಲಿ ಬಂದೆ. ನಾನು ಗಣ್ಯ ಆಗಬೇಕಲ್ಲ. ಅಮ್ಮ, ಒಳಗೆ ಹೋಗೋಣವಾ? ಒಳಗೆ ಹೋಗೋಣವಾ? ಒಳಗಡೆಯ? ಇದು ಬಂದ ಅತಿಥಿಗಳಿಗೆ ಅವರ ವಿಚಾರಣೆಗಾಗಿ ಇರುವಂತಹ ಸ್ಥಳ. ಪುನಃ ಒಳಗೆ ಹೋಗ್ಬೇಕಾ? ಇಲ್ಲಿಂದ ಒಳಗೆ ಹೋಗ್ಬೇಕು? ಅಲ್ಲ, ಈಗ ನಾವು ಮಾತಾಡುದು ಯಾರಿಗೆ ಗೊತ್ತಾಗಬಾರ್ದು, ಬೇರೆಯವರು ನೋಡಬಾರ್ದು. ಅಲ್ಲಲ್ಲ, ಇಲ್ಲಿ ಹೇಗೆ ಗೊತ್ತುಂಟಾ? ಒಬ್ಬರ ನಂತರವೇ ಒಬ್ಬರು ಬರುವುದು. ಅಲ್ಲ, ಏಕಕಾಲಕ್ಕೆ ಎಲ್ಲರೂ ಬರುವಾಗಿಲ್ಲ. ಹಾಗಾಗಿ ಈಗ ಸದ್ಯ ಬೇರೆ ಯಾರು ಬರುವವರು ಇಲ್ಲ. ಸುದ್ದಿ ಅಲ್ಲಿ ಮುಟ್ತದೆ, ಈಗ ಅಲ್ಲಿ ಇದ್ದಾರೆ, ನಂತರ ಹೋಗ್ಲಿಕ್ಕೆ ಅಂತ. ಹಾಗಾಗಿ ಹೆದರಬೇಕು ಅಂತಿಲ್ಲ. ಇನ್ನು ನಿನಗೆ ಒಳಗೆಯೇ ಹೋಗಿ ಮಾತಾಡಬೇಕು ಅಂತಿದ್ರೆ ಒಳಗೆ ಹೋಗೋಣ, ಬಾ. ಬನ್ನಿ. ಒಳಗೆ ಬಂದಾಯ್ತು. ಹಾಗಾದ್ರೆ ನಾನು ಯಾರು ಅಂತ ಗುರುತಿಸಿದ್ರ? ಒಂದು ಚಂದದ ಹುಡುಗ. ನೀವು ಅಲ್ಲ, ನೀವು ಹುಡುಗರನ್ನೆಲ್ಲ ಗುರುತಿಸಿದ್ದು ಇಷ್ಟೇ ಅಂತ? ಅಲ್ಲಲ್ಲ, ಸ್ವಲ್ಪ ಈಗ ಒಂದು ನೋಡುವಾಗ ಉಂಟಲ್ಲ, ಇಷ್ಟು ಸ್ಫುರದ್ರೂಪಿ ಹುಡುಗನೂ ಇರ್ತಾನೋ ಅಂತ ಒಂದು ಸಂಶಯ ಬಂದದ್ದು. ಸುಂದರವಾದ ಕೆನ್ನೆ, ಗಲ್ಲ, ಹುಬ್ಬು, ಮೂಗು, ಕಿವಿಗಳು, ಈ ರೀತಿ ಇರುವಂತದ್ದು ಹುಡುಗಿಯರಿಗೆ. ಆದ್ರೆ ಹುಡುಗನಿಗೂ ಇಷ್ಟು ಚಂದ ಇಷ್ಟು ಸುಂದರವಾದ ರೂಪ ಉಂಟಲ್ಲ ಅಂತ ಹಾಗೆ ನಾನು ಹೇಳಿದ್ದು. 100 ಕೋಟಿ ಶತಪುಂಜ ತೇಜೋಪುಂಜ ನನ್ನೆದುರು ಬಂದಂತಾಯ್ತು ಅಂತ. ನಾನು ಹುಡುಗ ಅಲ್ಲ. ಹುಡುಗಲ್ವಾ? ಹುಡುಗ ಅಲ್ಲ. ಎಲ್ಲ ಕಥೆಯೇ. ಅಂದ್ರೆ ಏನು ಹಾಗಾದ್ರೆ? ನಾನು ಹುಡುಗ ಅಲ್ಲ, ಆದ್ರೆ ನಿನ್ನಲ್ಲಿಗೆ ಬಂದಿದ್ದೇನೆ. ಹುಡುಗ ಅಲ್ಲ. ನಿನ್ನನ್ನು ನಾನು ಮಾತಾಡಿಸಿದ್ದೇನು ಅಂತೇಳಿ
ರತ್ನಕಲೆ ಅಂತ ಹೇಳಲಿಲ್ಲ, ಹೌದು, ಅಮ್ಮ ಅಂತ ಹೇಳಿದೆ, ಅಕ್ಕ ಅಂತ ಕರೆದೆ, ಅಕ್ಕ ಅಂತ ಹೇಳಿದ್ದಿ, ಅಮ್ಮ ಅಂತ ಹೇಳಿದ್ದಿ. ಹಾಗಾದ್ರೆ ನನ್ನ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಬೇಕು. ಅಂದ್ರೆ ನೀನು ಹುಡುಗ ಅಲ್ಲ. ಹುಡುಗ ಅಲ್ಲ. ಹಾಗಾದ್ರೆ ಮತ್ತೆ ಯಾರು? ನಾನು ಯಾರು ಅಂತ ಹೇಳಬೇಕಾ? ಯಾರು? ನಾನು ವೇಷಾಂತರದಲ್ಲಿ ಬಂದವಳು. ವೇಷಾಂತರ? ಇದು ವೇಷ ಮಾಡಿಕೊಂಡದ್ದು. ನೀನು ಬಂದ ಕೂಡಲೇ ನನ್ನನ್ನು ಗುರುತಿಸಿದೆ, ಮೀಸೆ ಇಲ್ಲ ಅಂತೇಳಿ. ಮೀಸೆ ಚಿಗುರದೆ ಹೋದದ್ದಲ್ಲ, ಮೀಸೆ ಇಲ್ಲ ನನಗೆ. ಕೆಲವು ವೇಷಧಾರಿಗಳು ನನ್ನಲ್ಲಿ ಬರ್ತಾರೆ, ಬಂದಿದ್ರು. ಆದ್ರೆ ಬರುವಾಗ ವೇಷ ಕಳಚಿ ಬಂದಿದ್ರು, ವೇಷ ಕಳಚಿ ಬಂದವರು. ಆದ್ರೆ ನೀನೀಗ ವೇಷಧಾರಿಯಾಗಿ ಬಂದಿದ್ದಿ. ಹಾಗಾದ್ರೆ ವೇಷ ಹಾಕಿಕೊಂಡೆ ವೇಷಧಾರಿಗಳೂ ಬರುವಂತಾಯ್ತಲ್ವಾ? ನಾನು ವೇಷ ಹಾಕಿಕೊಂಡು ಬಂದೆ. ಹಾಗಾದ್ರೆ ನಾನು ಪುರುಷ ಅಲ್ಲ. ಪುರುಷ ಅಲ್ಲ, ಮತ್ತೆ? ನಾನು ಓರ್ವಳು ಮಹಿಳೆ. ನೀನು ಮಹಿಳೆಯ? ಮಹಿಳೆ. ನಾನು ಕಾಯ್ತಾ ಇದ್ದೆ. ನಾನು ಮನೆಯೊಡತಿ. ಹಲವು ಭಾಷೆಗಳಲ್ಲಿ ಹಲವು ಶಬ್ದ ಉಂಟು. ನನ್ನ ನಂತರ ಯಾರು ಅಂತ. ಹಾಗಾದ್ರೆ ನೀನು ಒಂದು ವೇಳೆ ಈಗ ಪುರುಷ ಅಲ್ಲ ಅಂತ ಆಯ್ತು, ಮಹಿಳೆ. ಇಷ್ಟು ಚಂದದವಳನ್ನು ನಾನು ನನ್ನ ನಂತರಕ್ಕೆ ಶಿಷ್ಯ ಸ್ವೀಕಾರಕ್ಕೆ ಕಾಯ್ತಾ ಇದ್ದೆ. ಅಕ್ಕ, ಬಂದುದು ಒಳ್ಳೇದಾಯ್ತು. ಅಕ್ಕ, ನಿನ್ನ ಶಿಷ್ಯ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿವರೆಗೆ ವೇಷ ಮರೆಸಿಕೊಂಡು ಬರಬೇಕು ಅಂತಿರ್ಲಿಲ್ಲ. ಹೌದಲ್ಲ? ನಿಜವಾದ ವೇಷ ಮೈಮಾಟವನ್ನು ಹೊರಗೆ ತೋರಿಸ್ತಾ ತೋರಿಸ್ತಾ ಇಲ್ಲಿಗೆ ಬರಬಹುದಿತ್ತು. ಹೌದಲ್ಲ? ಆದರೆ ಅದಕ್ಕೋಸ್ಕರ ನಾನು ಬಂದದ್ದಲ್ಲ. ಹೌದೇ? ನಿನ್ನನ್ನು ಅಕ್ಕ ಅಂತ ಕರೆದೆ. ಹೌದು ಹೌದು. ಇಲ್ಲಿ ನಿನ್ನ ಹತ್ರ ನಾನು ಕೇಳುವುದು, ನನ್ನ ಮನಸ್ಥಿತಿಯನ್ನು ಇನ್ನೂ ನಾನು ಬದಲಿಸಿಕೊಳ್ಳಬೇಕು ಒಬ್ಬಳು ಸ್ತ್ರೀಯಾಗಿ. ಹೇಳು ಹೇಳು. ಇಲ್ಲಿ ನಾನು ಕೇಳುವುದು, ಮೊದಲು ನನಗೆ ಒಂದು ಆಸರೆ ಬೇಕು. ಈ ವೇಷಾಂತರಕ್ಕೂ ಕಾರಣ ಇದೆ. ಈ ವೇಷಾಂತರವನ್ನು ಮಾಡಿಕೊಂಡು ಬರದೇ ಹೋದರೆ ನನಗೆ ರಕ್ಷಣೆ ಎನ್ನುವಂಥದ್ದು ಇರಲಿಲ್ಲ. ಈಗ ನಿನ್ನ ರಕ್ಷಣೆ ಸಿಗ್ತದೆ ಅಂತ ಹೇಳಿದರೆ ಈ ವೇಷವನ್ನು ಕಳಿತೇನೆ, ವೇಷವನ್ನು ಮಾತ್ರ ಕಳಿತೇನೆ. ನಿನ್ನ ಹೆಸರು ಏನು ಅಂತ ಹೇಳಿದಿ ಅಕ್ಕ? ನನ್ನ ಹೆಸರು ನನ್ನ ಹೆಸರು ಕಲಾದರೆ. ಕಲಾದರೆ? ನೀನೊಬ್ಬಳು ಸ್ತ್ರೀ. ಯಾವುದೋ ಸಂಕಟದಿಂದ ನೀನು ಹಾಗಾದರೆ ಬಂದಿದೆಯೆಂದು ನಾನು ತಿಳಿದೆ. ಒಬ್ಬಳು ಸ್ತ್ರೀಗೆ ಇನ್ನೊಂದು ಸ್ತ್ರೀಯ ಸಂಕಟ ಅರಿವಾಗದೇ ಇದ್ದಲ್ಲಿ ಆಕೆ ಸ್ತ್ರೀಯಾಗಲು ಸಾಧ್ಯವೇ? ಅಕ್ಕ, ನನಗೊಂದು ಸಂಕಟ ಬಂದಿದೆ. ಈಗ ನೀನು ಆಸರೆಯನ್ನು ಕೊಟ್ಟಿ ಅಂತ ಹೇಳಿ ಆದರೆ ಆಜೀವನ ಪರ್ಯಂತ ನಿನ್ನನ್ನು ನಾನು ಸ್ಮರಿಸ್ತಾ ಇರ್ತೇನೆ. ಆದರೆ ನನ್ನನ್ನು ಉದ್ಯೋಗಕ್ಕೆ ಮಾತ್ರ ಕರೀಬಾರದು. ಅಂದರೆ ನೀವು ಮಾಡುವ ಉದ್ಯೋಗಕ್ಕೆ ಕರೀಬಾರದು. ಕಲಾದರೆ? ಸುಶೀಲಲಾಗಿಯೇ ಇರುವವಳು ನಾನು. ಕಲಾದರೆ, ಯಾವಾಗ ನೀನು ನನ್ನನ್ನು ಅಕ್ಕ ಅಮ್ಮ ಅಂತ ಕರೆದೆಯೋ ಎಂದೆಂದಿಗೂ ನಿನ್ನನ್ನು ಈ ವ್ಯವಹಾರಕ್ಕೆ, ನನ್ನ ವ್ಯವಹಾರಕ್ಕೆ ನಿನ್ನನ್ನು ಸೆಳೆದುಕೊಳ್ಳಲಾರೆ. ನಿನಗೆ ಆಶ್ರಯ ನಾನು ಕೊಡುತ್ತೇನೆ. ಒಬ್ಬಳು ಸ್ತ್ರೀಯ ಸಂಕಟವನ್ನು ಇನ್ನೊಬ್ಬಳು ಸ್ತ್ರೀ ಅರಿಯಬಲ್ಲಳು. ನಿನ್ನ ಸಂಕಟ ಪರಿಹಾರವಾಗುವಲ್ಲಿವರೆಗೆ ಅಷ್ಟು ಮಾತ್ರವಲ್ಲದೆ ಆಜೀವ ಪರ್ಯಂತ ನಿನ್ನನ್ನು ನಾನು ಸಹೋದರಿಯಾಗಿ ನಿನಗೆ ನಾನು ರಕ್ಷಣೆ ಕೊಡುತ್ತೇನೆ. ನನ್ನೊಂದಿಗೆ ಇರಬಹುದು ಎಂದೆಂದು. ನಿನ್ನಂಥವರು ಬದುಕಿನಲ್ಲಿ ಸಿಗ್ತಾರೆ ಎನ್ನುವಂಥ ಕಲ್ಪನೆಯೇ ಇರಲಿಲ್ಲ ನನಗೆ. ಅಕ್ಕ, ಕಲಾದರೆ, ಹಾಲು ಕುಡಿದಷ್ಟು, ಅಮೃತ ಸವಿದಷ್ಟು ಸಂತೋಷ ಆಯಿತು. ಆಗಲಿ, ನನ್ನ ಈ ಕಲಾಧರೆಯ ಜೀವನ ಧನ್ಯವಾಯಿತು ಅಕ್ಕ. ಬಾ, ಸಂತೋಷ ಆಯಿತು. ಬಾ, ಹೀಗೆ ಬಾ. ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಇದರ ವತಿಯಿಂದ ಇವತ್ತು ಇಲ್ಲಿಯವರೆಗೆ ಮಹಾಕವಿ ಕಾಳಿದಾಸ ಅರ್ಥಾತ್ ಕವಿರತ್ನ ಕಾಳಿದಾಸ, ದಂತಕಥೆಯಾಗಿ ಕವಿರತ್ನ ಕಾಳಿದಾಸ. ದಂತಕಥೆ ಹೇಳುವ ಶಬ್ದವನ್ನು ನಾವೆಲ್ಲೂ ತೋರಿಸಿಲ್ಲ. ಈ ಕಥೆಗಳು ಹೇಗಿದ್ದಾವೆ ಅಂತಂದರೆ, ಬೇರೆ ಬೇರೆ ಕಥೆಗಳು ಬೇರೆ ಬೇರೆ ಸಂದರ್ಭದಲ್ಲಿ ಸೇರಿ ಆ ನಂತರದಲ್ಲಿ ನಮಗೆ ಗೊತ್ತಿದೆ, ಪ್ರಸಿದ್ಧವಾಗಿ ಚಲನಚಿತ್ರವಾಗಿ ಬಂದದ್ದು ಇದೇ ಕಥೆ. ಅದನ್ನು ಶೇಣಿ ಗೋಪಾಲಕೃಷ್ಣ ಭಟ್ರು ಕಾವ್ಯವಾಗಿ ಬರೆದಿದ್ದಾರೆ. ಆದ್ದರಿಂದ ಇದು ದಂತಕಥೆಯಲ್ಲಿ ಕವಿರತ್ನ ಕಾಳಿದಾಸ ಎನ್ನುವುದನ್ನು ಇಟ್ಕೊಂಡು ಹೋಗಬೇಕು. ಇದ್ರ ಬಗ್ಗೆ ಬೇಕಾದಷ್ಟು ವಿಷಯಗಳು ಪೂಜ್ಯರಾದ ಡಾಕ್ಟರ್ ಜೋಶಿ ಅವರು ನಮಗೂ ತಿಳಿಸ್ಕೊಟ್ಟಿದ್ದಾರೆ, ನಮ್ಮ ಇಡೀ ತಂಡಕ್ಕೆ ತಿಳಿಸ್ಕೊಟ್ಟಿದ್ದಾರೆ, ಅದರ ಬೇರೆ ಬೇರೆ ಬದಲಾವಣೆಗಳೆಲ್ಲ ಹೇಗಾಯಿತು ಅಂತ. ಹಾಗಾಗಿ
ಇದನ್ನೊಂದು ಹೆಸರು ಮಾರ್ಪಡಿಸಿದ್ದೆವು, ದಂತಕಥೆಯಾಗಿ ಕವಿರತ್ನ ಕಾಳಿದಾಸ ಅಂತ. ಮುಂದುವರಿದ ಭಾಗವಾಗಿ ಈ ಕಾರ್ಯಕ್ರಮದ ಇನ್ನೊಂದು ಬಹಳ ಮುಖ್ಯ ಅಂಗ ಸಭಾ ಕಾರ್ಯಕ್ರಮ ಇದೀಗ ಜರುಗಲಿಕ್ಕಿದೆ. ಅದಾದ ಮೇಲೆ ಪ್ರಸಂಗ ಮುಂದುವರಿತದೆ. ನಮ್ಮ ಎದುರಿನಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರು ಹಾಗೂ ಪ್ರೇಕ್ಷಕ ವರ್ಗ ಮತ್ತು ಆನ್ಲೈನ್ನಲ್ಲಿ ನೋಡ್ತಾ ಇರುವಂತಹ ಎಲ್ಲ ಪ್ರೇಕ್ಷಕ ವರ್ಗದವರಿಗೆ ನಾವು ತಲೆಬಾಗಿ ನಮಸ್ಕರಿಸ್ತಾ ತಮ್ಮೆಲ್ಲರ ಸಹಕಾರ ಮನನೀಯ ಅಂತ ಹೇಳ್ತಾ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. 2 ನಿಮಿಷದಲ್ಲಿ ಆರಂಭ ಆಗುತ್ತೆ. ನಮಸ್ಕಾರ. ಬಂದರು. ಇದನ್ನೇ ರೈಟ್ 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 ಹಲೋ, ಸ್ವಲ್ಪ ಜಾಸ್ತಿ ಮಾಡಿ ಧ್ವನಿ. ಹಲೋ, ಸರಿ ಸರಿ ಓಕೆ 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 ಸರಿ. ಹಾಂ ಹಾಂ ಆಯ್ತು 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 ಆಯ್ತು. ಅದು ನೀವು ಹೇಳ್ತೀರಲ್ಲ ಯಾರು ಅಂತ. ಸಜ್ಜನ ಪ್ರೀತಿಯ ಯಕ್ಷಗಾನ ಕಲಾ ಅಭಿಮಾನಿ ಬಂಧುಗಳೇ, ಪ್ರಪ್ರಥಮವಾಗಿ ರಸಭಂಗಕ್ಕೆ ತಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಯಾಚಿಸ್ತೇವೆ. ಕಲೆ ಎಷ್ಟು ಮುಖ್ಯವೋ ಅದೇ ರೀತಿ ಕಲಾರಾಧನೆ ಮಾಡುವಂತಹ ಕಲಾ ತಪಸ್ವಿಗಳು ಗತಿಸಿದ್ದಾರೆ. ಅವರನ್ನು ಸಂಸ್ಮರಣೆ ಮಾಡುವುದು ಅಷ್ಟೇ ಮುಖ್ಯ. ಇವತ್ತಿಗೆ ಕಲೆ ಈ ಸ್ಥಾನಕ್ಕೆ, ಈ ಮಟ್ಟಕ್ಕೆ ತಲುಪುವಲ್ಲಿ ತನ್ನ ಜೀವನ ಪೂರ್ತಿ ಶ್ರಮಿಸಿದಂತಹ ಇಬ್ಬರು ಮಹಾನ್ ಕಲಾವಿದರನ್ನು ನಾವು ಸ್ಮರಿಸಲಿಕ್ಕಿದ್ದೇವೆ. ಆಷಾಢ ಮಾಸದಲ್ಲಿ ಈ ಮಾಸವನ್ನು ಕವಿರತ್ನ ಕಾಳಿದಾಸನ ಮಾಸ ಅಂತ ಹೇಳ್ತಾರೆ. ಈ ಕವಿರತ್ನ ಕಾಳಿದಾಸ ಯಕ್ಷಗಾನ ತಾಳ ಮೊದಲೇ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಇದರ ವತಿಯಿಂದ ಆಯೋಜಿಸಬೇಕೆಂಬಂತಹ ಒಂದು ಮನಸ್ಸು, ಜೊತೆಗೆ ಕವಿರತ್ನ ಕಾಳಿದಾಸ ಪ್ರಸಂಗದಲ್ಲಿ ದಾಖಲೆ ಮಟ್ಟದಲ್ಲಿ ಅದರ ಒಂದು ಭಾಗವತಿಕೆ ಮಾಡಿದಂತಹ ಶ್ರೀಯುತ ಸುಬ್ರಹ್ಮಣ್ಯ ದಾರೇಶ್ವರರು ಅವರ ಪದ್ಯವನ್ನು ನೀವೆಲ್ಲ ಕೇಳಿರಬಹುದು. ಅದು ಜೇನಿನ ರಸಧಾರೆ. ಅಂತಹ ಮಹಾನ್ ಕಲಾವಿದರು ನಮ್ಮೊಂದಿಗಿಲ್ಲ. ಅವರನ್ನು ಸ್ಮರಿಸಬೇಕಾದ್ದು ಬಲು ಅಗತ್ಯ. ಇದಕ್ಕೆ ಒಂದು ಆಶಯ ಕೊಟ್ಟವರು
ಯೋಗಿ ಶ್ರೀಯುತ ಪಿ ಸುಧಾಕರ್ ತಂತ್ರಿ ಅವರು. ಅವರ ಈ ಸುಂದರ ಸಭಾಂಗಣದಲ್ಲಿ ತಾಳಮದ್ದಲೆ ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭ ಆಗಿದೆ. ಸಂಸ್ಮರಣಾ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭ ಆಗಲಿಕ್ಕಿದೆ. ಈ ಸಂಸ್ಮರಣಾ ಕಾರ್ಯಕ್ರಮದ ಸಭೆಯನ್ನು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆತ್ಮೀಯರಾದಂತಹ ಕಲಾಪೋಷಕರಾದಂತಹ ಶ್ರೀಯುತ ಶ್ರೀಪತಿ ಭಟ್ ಧನಲಕ್ಷ್ಮಿ ಉದ್ಯಮದ ಉದ್ಯಮಿಗಳಾದಂತಹ ಶ್ರೀಪತಿ ಭಟ್ರವರು ಸಭಾಧ್ಯಕ್ಷನ್ನು ವಹಿಸಿಕೊಳ್ಬೇಕು. ನಂತರ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ತಲ್ಲೂರು ಶಿವರಾಮ್ ಶೆಟ್ಟರು ನಮ್ಮೊಂದಿಗೆ ಮತ್ತೆ ಸೇರಿಕೊಳ್ಳಿಕ್ಕಿದ್ದಾರೆ. ಈಗಾಗಲೇ ಪ್ರಾರಂಭದ ಮೊದಲು ಡಾಕ್ಟರ್ ಜೋಶಿಯವರು ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟಿಸಿದ್ದಾರೆ. ಅವರು ದಾರೇಶ್ವರರ ಬಗ್ಗೆ ನುಡಿನಮನ ಮಾತಾಡಲಿಕ್ಕಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕು. ಮೂಡುಬಿದಿರೆಯ ಪ್ರಸಿದ್ಧ ನ್ಯಾಯವಾದಿಗಳು, ಹಿರಿಯ ನ್ಯಾಯವಾದಿಗಳಾದಂಥ KR ಪಂಡಿತ್ರವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ಚಂದ್ರಶೇಖರ್ ರಾವ್ MCS ಬ್ಯಾಂಕಿನ ಕಾರ್ಯನಿರ್ವಾಹಕರು, ಮಾರ್ಗದರ್ಶಕರು, ಅವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿ ಗೌರವ ಉಪಸ್ಥಿತಿ ಬ್ರಹ್ಮಶ್ರೀ ಪೂಜ್ಯ ಡಾಕ್ಟರ್ ಯೋಗಿ ಪಿ ಸುಧಾಕರ್ ತಂತ್ರಿ ಇವರ ಅಧ್ಯಕ್ಷತೆಯಲ್ಲಿ, ಇವರ ಉಪಸ್ಥಿತಿಯಲ್ಲಿ ಕವಿಗಳು ಚಾರ ಪ್ರದೀಪ್ ಹೆಬ್ಬಾರ್ ಇವರು ಕೂಡ ವೇದಿಕೆಗೆ ಬರಬೇಕು. ಶ್ರೀಧರ ಕುಂಬಳೆಯವರ ನುಡಿನಮನ ಮಾಡಲಿಕ್ಕಿರುವಂತಹ ವಿನಾಯಕ್ ಭಟ್ ಗಾಳಿಮನೆಯವರು ಕೂಡ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಇದರ ಸ್ಥಾಪಕ ಅಧ್ಯಕ್ಷರು, ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಪ್ರವರ್ತಕರು ಆದಂತಹ ಶ್ರೀಯುತ ಗಾಳಿಮನೆ ವಿನಾಯಕ್ ಭಟ್ ಗಾಳಿಮನೆ ವಿನಾಯಕ್ ಭಟ್ರವರು ವೈದಿಕ ಪ್ರಾರ್ಥನೆಯನ್ನು ನೆರವೇರಿಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈಗ ವೈದಿಕ ಪ್ರಾರ್ಥನೆ ಅಂದರೆ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಸ್ತೆ. ವಂದನೆಗಳು ಗಾಳಿಮನೆ ವಿನಾಯಕ್ ಭಟ್ರವರಿಗೆ. ಬಂದಂತಹ ಅತಿಥಿಗಳನ್ನು, ಅಭ್ಯಾಗತರನ್ನು ಸೇರಿದಂತಹ ಎಲ್ಲ ಕಲಾಭಿಮಾನಿಗಳನ್ನು ಹೃತ್ಪೂರ್ವಕ ಸ್ವಾಗತಿಸಲಿಕ್ಕಿದ್ದಾರೆ ಅಶ್ವತ್ಪರ ಯಕ್ಷ ಚೈತನ್ಯದ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಕೃಷ್ಣಮೂರ್ತಿ ಮಾಯಣ ಇವರು. ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಮೂಡುಬಿದಿರೆ ಹಾಗೂ ಆಮ್ನಾಯ ವಿಷ್ಣು ಯಕ್ಷಸಭಾ ಸಂಪಿಗೆ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮ ಧಾರೇಶ್ವರರ ಅನುಸ್ಮೃತಿ ಹಾಗೂ ಕುಂಬ್ಳೆ ಶ್ರೀಧರ ರಾವ್ ಇವರ ನುಡಿ ನಮನ ಕಾರ್ಯಕ್ರಮ
ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸುವಲ್ಲಿ ನಾವು ಯಕ್ಷಗಾನ ಬಯಲಾಟ ಸಮಿತಿಯ ಅಧ್ಯಕ್ಷರಾದಂತಹ ತಲ್ಲೂರು ಶಿವರಾಮ್ ಶೆಟ್ಟರನ್ನು ನಾವು ಕೇಳಿಕೊಂಡಿದ್ದೆವು. ಅವರು ಈಗ ಬರ್ತಾ ಇದ್ದಾರೆ ಅಂತೇಳುವಂತಹ ನಮ್ಮನ್ನು ಸೇರಿಕೊಳ್ಳುತ್ತಾರೆ ಕೆಲವೇ ನಿಮಿಷಗಳಲ್ಲಿ. ಈಗ ವೇದಿಕೆಯಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿಬಿಟ್ಟು ಈ ಕಾರ್ಯಕ್ರಮವನ್ನು ಮುನ್ನಡೆಸಲಿಕ್ಕಿರುವವರು ನಮ್ಮೆಲ್ಲರ ಹಿತೈಷಿಗಳು, ಕಲಾಭಿಮಾನಿಗಳ ಪಾಲಿನ ಒಂದು ರೀತಿಯಲ್ಲಿ ಮೂಡುಬಿದ್ರೆಯಲ್ಲಿ ಯಾವುದೇ ಕಲೆ ನಡೆಯಬೇಕು ಅಂತೇಳಿದರೆ ಅದಕ್ಕೆ ಪ್ರಧಾನ ಆಶ್ರಯದಾತರು ಶ್ರೀಯುತ ಶ್ರೀಪತಿ ಭಟ್ರು ಮೂಡುಬಿದ್ರೆಯವರು. ಇವರನ್ನು ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಪರವಾಗಿ, ಆಮ್ನಾಯ ವಿಷ್ಣು ಯಕ್ಷ ಸಭಾ ಪರವಾಗಿ, ಹಾಗೆ ಸೇರಿದಂತಹ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಧಾರೇಶ್ವರರ ಅನುಸ್ಮೃತಿಯನ್ನು ಮಾಡಲಿಕ್ಕಿರುವವರು ಶ್ರೀಯುತ ಪ್ರಭಾಕರ್ ಜೋಶಿಯವರು. ಬಹುಶ್ರುತ ವಿದ್ವಾಂಸರು ಅಂಥೇಳಿದರೆ ಅಷ್ಟೇ ಸಾಕು, ಬೇರೆ ಏನು ಹೇಳಲಿಕ್ಕೂ, ಯಾಕಂದರೆ ನಾವು ಎಷ್ಟು ಹೇಳಿದರೂ ಅದು ಕಡಿಮೆ. ಹಾಗೆ ಅಂತಹ ಪ್ರಭಾಕರ್ ಜೋಶಿಯವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ವೇದಿಕೆ ಮೇಲೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಮೂಡುಬಿದ್ರೆಯ MCS ಬ್ಯಾಂಕಿನ ವಿಶೇಷ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಚಂದ್ರಶೇಖರ ಭಟ್ರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ನಮ್ಮ ಎಲ್ಲರ ಆತ್ಮೀಯರು, ಹಿರಿಯರು, ಮೂಡುಬಿದ್ರೆಯಲ್ಲಿ ನ್ಯಾಯವಾದಿಗಳಾಗಿ ಪ್ರಸಿದ್ಧರಾದಂಥವರು KR ಪಂಡಿತ್ ಇವರು, ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ಪ್ರಧಾನ ಆಶ್ರಯದಾತರು ನಮ್ಮೆಲ್ಲರಿಗೂ ಹಿರಿಯರಾಗಿದ್ದುಕೊಂಡು ನಮಗೆಲ್ಲರಿಗೂ ಮಾರ್ಗದರ್ಶಕರು, ಹಾಗೆ ನಮ್ಮ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಇದರ ಪ್ರಧಾನ ಸಲಹೆಗಾರರು ಆಗಿರುವಂತಹ ಜ್ಯೋತಿಷಿ B. ಸುಧಾಕರ ತಂತ್ರಿಯವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕುಂಬ್ಳೆ ಶ್ರೀಧರ್ರಾವ್ ಇವರ ನುಡಿ ನಮನವನ್ನು ಮಾಡಲಿಕ್ಕಿರುವಂತಹ ಶ್ರೀಯುತ ವಿನಾಯಕ್ ಭಟ್ ಗಾಳಿಮನೆ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಪ್ರವರ್ತಕರು, ಇವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಇಲ್ಲಿಯವರೆಗೆ ಬಂದಂತಹ ಎಲ್ಲ ಹಿಮ್ಮೇಳ ಕಲಾವಿದರು ಬಹಳ ದೂರದಿಂದ ಬಂದಿದ್ದಾರೆ. ಶಿವಶಂಕರ ಭಟ್ರು ಇರ್ಬೋದು, ಕೋಟಾ ಶಿವಾನಂದ ಇರ್ಬೋದು, NJ ಹೆಗಡೆ ಇರ್ಬೋದು, ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಸಭೆಯಲ್ಲಿ ಆಸೀನರಾಗಿರುವಂತಹ ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಆಗಮಿಸಿದಂತಹ ಮೂಡುಬಿದಿರೆಯ ಎಲ್ಲ ಪತ್ರಕರ್ತ ಬಂಧುಗಳಿಗೂ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣ ಕವಿಗಳಾದಂಥ ಯುವ ಕವಿಗಳು, ತಾಳಮದ್ದಲೆ ಅರ್ಥಧಾರಿಗಳು, ನೀವೀಗಾಗಲೇ ಕೇಳಿದ್ದೀರಿ, ಕಾಳನ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ. ಅವರು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಚಾರ ಪ್ರದೀಪ್ ಹೆಬ್ಬಾರ್. ಆಮಾಯಿ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಇದರ ಹೆಸರೇ ಸೂಚಿಸುವಾಗೆ ಹಿಂದೂ ಸಂಸ್ಕೃತಿಯ ಪ್ರತೀಕವೊಂದು ಎಂದು ಈ ತಂಡವನ್ನು ಗುರುತಿಸಲಾಗಿದೆ. ಇದನ್ನು ಸ್ಥಾಪಕ ಅಧ್ಯಕ್ಷರಾಗಿ ಶ್ರೀಯುತ ಡಾಕ್ಟರ್ ವಿದ್ವಾನ್ ವಿನಾಯಕ ಭಟ್ ಗಾಳಿಮನೆಯವರು ಹೋದ ವರ್ಷ ಜೈನ ಮಠದಲ್ಲಿ ಸ್ಥಾಪನೆ ಮಾಡಿ ಮೊದಲು ಗಾಯತ್ರಿ ಮಹಿಮೆ ಅಂತ ತಾಳಮದ್ದಲೆ ಮಾಡಿದ್ದೀವಿ. ಆಮೇಲೆ ಚಿತ್ರಕೇತ ಹಾಗೂ ಸತ್ಯಾವನ ಸಾವಿತ್ರಿ ಮುಂತಾದ ಕಡೆಯಲ್ಲಿ ದಕ್ಷಿಣೋತ್ತರ ಜಿಲ್ಲೆಗಳಲ್ಲಿಯೂ ಸಹ ತಾಳಮದ್ದಲೆಯನ್ನು ಮಾಡಿ, ಹಾಗೂ ಉಳಿದ ಸಾಂಸ್ಕೃತಿಕ ನೆಲೆಯಾದಂಥ ವೇದಪಾಠ, ಸಂಸ್ಕೃತಿ ಪಾಠ ಮುಂತಾದ ಆನ್ಲೈನ್ ಪಾಠಗಳನ್ನು ಕಲಿಸುವುದರ ಮೂಲಕ ಈ ಗಾಳಿಮನೆ ಆಮಾಯಿ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆಯು ಮುಂದುವರಿಯುತ್ತಾ ಇರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಹಾಗೂ ಇಂದಿನ ಕಾರ್ಯಕ್ರಮವನ್ನು ನಾನು ಇಲ್ಲಿ ಆಯೋಜಕ ಮಾಡಬೇಕು ಎಂಬುದಾಗಿ ಗಾಳಿಮನೆಯವರು ಒಂದು ಸಾರಿ ಹೇಳಿದರು. ನಮ್ಮ ಧಾರೇಶ್ವರದ್ದು ಅನುಸ್ಮೃತಿ ಮೂಡುಬಿದ್ರೆಯಲ್ಲಿ ಆಗಬೇಕು ಅಂತ. ಅದಕ್ಕೆ ಕನ್ನಡ ಸಾಹಿತ್ಯ, ಕನ್ನಡ ಮತ್ತು ಸಂಸ್ಕೃತಿ
ಇಲಾಖೆಯವರಲ್ಲಿ ಶ್ರೀಯುತ ರಾಜೇಶ್ವರವರಲ್ಲಿ ಕೇಳಿಕೊಂಡಾಗ ಅವರು ಆಯಿತು ಅಂತ ಒಪ್ಪಿಗೆ ಕೊಟ್ಟರು. ಅವರು ಹೇಳಿದ್ದು ಜೈನ ಮಠದಲ್ಲಿ ಆಗಬಹುದು ಅಂತ ಯೋಚನೆ ಮಾಡಿದ್ದರೋ ಇರಬಹುದು. ಆದರೆ ಕಾರಣಾಂತರದಿಂದ ನಮ್ಮ ಭಾವನಾದಂತಹ ಶ್ರೀಯುತ ಯೋಗಿ ಡಾಕ್ಟರ್ ಯೋಗಿ ಸುಧಾಕರ್ ತಂತ್ರಿಯವರ ಮನೆಯ ಅಂಗಳದಲ್ಲಿ ಮಾಡುವಂಥ ಭಾಗ್ಯ ನಮಗೆ ಸಿಕ್ಕಿತು ಎಂಬುದಾಗಿ ಅವರಿಗೂ ಅವರು ನಂಬಿದಂತಹ ದುರ್ಗಾ ದೇವಿಯು ಹಾಗೂ ನಾನು ಸಹ ದುರ್ಗೆಯ ಭಕ್ತ, ಆ ದುರ್ಗೆಯು ಸಕಲ ಐಶ್ವರ್ಯಗಳನ್ನು ಕೊಡಲಿ ಎಂಬುದಾಗಿ ನಾವು ಹಾರೈಸುವುದು ಮಾತ್ರ. ಯಾಕಂದರೆ ಎಲ್ಲ ಉಪಚಾರ, ಆಸನ ವ್ಯವಸ್ಥೆ, ಮೈಕಸಟ್ಟು ವ್ಯವಸ್ಥೆಯು ಸಹ ಅವರೇ ಮಾಡಿದ್ದರು. ಅದಕ್ಕಾಗಿ ಧರ್ಮಾರ್ಥವಾಗಿ ಈ ಹಾಲಿಗೆ ಏನು ಬಾಡಿಗೆ ಕೊಡದೆ ಧರ್ಮಾರ್ಥವಾಗಿ ಮಾಡ್ತಾ ಇದ್ದೀವಿ ಎಂಬುದು ಖುಷಿ ಆಗ್ತಾ ಇದೆ. ಮುಂದೆಯೂ ಸಹ ಇಂತಹ ಸಹಕಾರವನ್ನು ನಮ್ಮ ಭಾವನವರು ಕೊಡ್ತಾರೆ ಎಂಬುದಾಗಿ ಹೇಳುತ್ತಾ ಈ ಆಮಾಯ ಯಕ್ಷಗ ಸಂಸ್ಕೃತಿ ಹಾಗೂ ಇಂದು ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟರು ಈಗಾಗಲೇ ಆಗಮಿಸುತ್ತಾ ಇದ್ದಾರೆ ವೇದಿಕೆಗೆ. ಅವರನ್ನು ಚಪ್ಪಾಳೆ ಮೂಲಕ ವೇದಿಕೆಗೆ ಆಗಮಿಸಬೇಕಾಗಿ ಶ್ರೀಯುತ ಗಾಳಿಮನೆಯವರು ಕರೆದುಕೊಂಡು ಬರಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಪ್ರೀತಿಪೂರ್ವಕವಾಗಿ ದೂರದ ಉಡುಪಿಯ ಕಾರ್ಯಕ್ರಮವನ್ನು, ಅಲ್ಲಿ ಒಂದು ಸಂಸ್ಮರಣೆಯ ಕಾರ್ಯಕ್ರಮವನ್ನು ಮುಗಿಸಿ ಇತ್ತ ಪ್ರೀತಿಪೂರ್ವಕವಾಗಿ ಈ ಹೆಬ್ಬಾರರು ಬಿಡುವುದಿಲ್ಲ ನನ್ನನ್ನು ಅಂತ ಯೋಚನೆ ಮಾಡಿ ಬಂದಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾಗಿ ಅಹಮಾಯಿ ಯಕ್ಷ ಸಂಸ್ಕೃತಿ ಬಳಗ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಗಳೂರು ಇದರ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಪ್ರಾಸ್ತಾವಿಕ ನುಡಿಗಳನ್ನು ವಿರಮಿಸುತ್ತಾ ಇದ್ದೇನೆ. ಜೈ ಕರ್ನಾಟಕ, ಜೈ ಹಿಂದ್. ವಂದನೆಗಳು ಶ್ರೀಯುತ ಚಾರ ಪ್ರದೀಪ್ ಹೆಬ್ಬಾರವರಿಗೆ. ಸಭೆ ಶ್ರೀಪತಿ ಭಟ್ರವರ ಅಧ್ಯಕ್ಷತೆಯಲ್ಲೇ ಮುನ್ನಡೆಯುತ್ತಿದ್ದರೂ ಅಧ್ಯಕ್ಷರು ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ, ಅಧ್ಯಕ್ಷರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಪ್ರವರ್ತಕರು ಅವರಿಗೆ ಆಮ್ನಾಯ ಯಕ್ಷ ಸಂಸ್ಕೃತಿ ಗಾಳಿಮನೆ ಬಳಗ ಹಾಗೂ ಆಮ್ನಾಯ ವಿಷ್ಣು ಯಕ್ಷ ಸಭಾ ಹಾಗೂ ಅತಿಥಿಗಳ ಪರವಾಗಿ ಸಭಿಕರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇಬ್ಬರು ಮಹಾನ್ ಕಲಾವಿದರ ನುಡಿನಮನಕ್ಕಿಂತ ಮೊದಲು ಯೋಗಿ ಪಿ ಸುಧಾಕರ್ ತಂತ್ರಿ ಅವರಿಂದ ಶುಭಾಶಂಸನೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಿಕೆ ದೇವಿ ನಾರಾಯಣೀ ನಮೋಸ್ತುತೆ. ಸಭೆಯಲ್ಲಿ ಆಸೀನರಾಗಿರುವಂತಹ ವಿದ್ವಜ್ಜನರಿಗೆ, ಹಿರಿಯವರಿಗಾಗಲಿ ಕಿರಿಯವರಿಗಾಗಲಿ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ಸಭೆಯಲ್ಲಿದ್ದಂತಹ ಎಲ್ಲರಿಗೂ ಸಭಾಸದರಿಗೆ ನನ್ನ ನಮಸ್ಕಾರಗಳು. ಪ್ರಥಮವಾಗಿ ವಂದಿಸಬೇಕಂತೆ, ನಮ್ಮಿಂದ ಕಿರಿಯನಾಗಲಿ ಹಿರಿಯನಾಗಲಿ ಈ ಲೋಕವನ್ನು ಮುಗಿಸಿ ಇಹಲೋಕದ ಯಾತ್ರೆಯನ್ನು ಯಾರು ಮಾಡುತ್ತಾರೋ ಅವರು ನಮ್ಮಿಂದ ಚಿಕ್ಕವರಾದರೂ ನಮಗೆ ಹಿರಿಯವರು ಅಂತ ಹೇಳುವಂತಹ ತತ್ವ ವೇದಗಳಲ್ಲಿ ಕಂಡುಬರುವಂಥದ್ದು. ಹಾಗಾಗಿ ಇಲ್ಲಿ ಮಹಾನ್ ಎರಡು ಯಕ್ಷಮಣಿಗಳು ಅಂತ ಹೇಳಬಹುದು. ಯಾಕೆ ಯಕ್ಷಮಣಿ ಅಂತ ನಾನು ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ, ಒಂದು ಕಾಲದಲ್ಲಿ ನನಗೆ ಗೊತ್ತಿರುವಂತೆ 15 ವರ್ಷದಿಂದ, ನನ್ನ ಪ್ರಾಯದಿಂದ ಇವತ್ತು ನನಗೆ 51 ವರ್ಷ, ಇಲ್ಲಿಯವರೆಗೆ ಕಂಡಂತಹ ಒಂದು ವ್ಯಕ್ತಿಗಳಲ್ಲಿ ನಾನು ಹೇಳುವಂತಹ ಇಬ್ಬರು ಮಹಾನ್ ವ್ಯಕ್ತಿಗಳವರು. ಉಳಿದವರೆಲ್ಲ ಅಲ್ಲ ಅಂತಲ್ಲ, ಎಲ್ಲರೂ ಇದ್ದಾರೆ. ಆದರೆ ಇಲ್ಲದವರನ್ನು ಚಿಂತಿಸಬೇಕಂತೆ. ಯಾಕೆ ಅಂತ ಕೇಳಿದ್ರೆ, ಯಕ್ಷಗಾನದಲ್ಲಿ ಭಾಗವತಿಕೆ ಎನ್ನುವುದು ಪ್ರಧಾನ ವೇಷಧಾರಿಯಾದಂತಹ ಕರ್ತವ್ಯ ಅಂತ ಲೆಕ್ಕ. ಪ್ರಧಾನ ವೇಷಧಾರಿ ಅಂತಲೇ ಹೆಸರು ಅವನಿಗೆ. ಹಾಗಾಗಿ ಅಂತಹವರೇ ಅಲ್ಲಿ ಪ್ರಧಾನವಾಗಿ ಯಕ್ಷಗಾನದ ಇಡೀ ಕಥೆಯನ್ನು ಮುಂದುವರಿಸ್ತಾರೆ ಅಂತ ಆಗುವಾಗ ನೋಡಿ, ಅವರ ಹೆಸರು ಎಷ್ಟು ಚಂದ ಅಂತ ಕೇಳಿದ್ರೆ ಧಾರೇಶ್ವರ. ಯಾವ ಧಾರೆ? ರಸಗಳ ಧಾರೆ.
ಆ ರಸಗಳ ಧಾರೆಗೆ ಒಡೆಯ ಅಂತ. ಈಶ್ವರ ಅಂದರೆ ಒಡೆಯ. ಇವರಲ್ಲದೆ ಇನ್ಯಾರು ಒಡೆಯ ಅಂತ ಪ್ರಶ್ನೆ ಬರ್ತದೆ. ಯಾಕೆ ಅಂತ ಕೇಳಿದ್ರೆ, ಯಕ್ಷಗಾನದ ಶೈಲಿ ಜೋಶಿಯವರ ಎದುರು ನಾನು ಮಾತಾಡೋದು ತಪ್ಪಾಗುತ್ತದೆ. ಆದರೆ ಇವತ್ತಿನ ಕಾಲಕ್ಕೆ ಹೇಗಾಗಿದೆ ಅಂತ ಕೇಳಿದ್ರೆ, ಯಕ್ಷಗಾನದ ಶೈಲಿ ಹೋಗಿ ಅದು ಸಂಗೀತಮಯವಾಗಲಿಕ್ಕೆ ಶುರುವಾಗಿದೆ. ಎಂದು ಯೋಚಿಸಿ ಮಹಾಮಯನ್ನು ಅರ್ಧ ಗಂಟೆ ಹಾಡ್ತಾರೆ ಜೋಶಿಯವರೇ. ನಾನು ಅದನ್ನು ಸ್ವಲ್ಪ ವಿರೋಧಿಸುವವ, ಆನ್ಲೈನಲ್ಲಿ ಬಂದರೂ ಬೇಸರ ಇಲ್ಲ. ಯಾಕೆಂತ ಕೇಳಿದರೆ, ಮಾಲಿನಿ ಪಾತ್ರವೂ ದೇವಿ ಪಾತ್ರವೂ ಒಂದೇ ಆಗಬಾರ್ದು, ಅದು ಬೇರೆ ಬೇರೆ. ದೇವಿಯ ವಿಚಾರವೇ ಬೇರೆ, ಮಾಲಿನಿಯ ವಿಚಾರವೇ ಬೇರೆ. ಹಾಗಾಗಿ ಇಬ್ಬರಲ್ಲಿ ಧಾರೇಶ್ವರರ ಭಾಗವತಿಕೆಯನ್ನಂತೂ ಪ್ರತಿಯೊಂದು ಕ್ಷಣದಲ್ಲಿಯೂ ಮೆಚ್ಚಿಕೊಂಡವನು ನಾನು. ಹಾಗಾಗಿ ಧಾರೇಶ್ವರರು ಇವತ್ತು ನಮ್ಮೊಂದಿಗೆ ಇಲ್ಲ ಅಂತ ನಾವು ಹೇಳ್ಬೋದು. ಆದರೆ ಯಾವುದೋ ಒಂದು ಬಿಂದುವಿನ ರೂಪವಾಗಿ ಅಥವಾ ಯಾವ ರೂಪವಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಅಂತ ನಾವು ಖುಷಿ ಪಡಬೇಕು. ಯಾಕೆ ಅಂತ ಕೇಳಿದ್ರೆ, ಅವರ ರಸ ಅಥವಾ ಭಾವ ಅಥವಾ ಅವರ ರಾಗ ನಮ್ಮ ಕಿವಿಗೆ ಆಲಿಸ್ತಾ ಇದ್ದಾರೆ. ಹಾಗಾಗಿ ಧಾರೇಶ್ವರರನ್ನು ಕೊಂಡಾಡುವಂತಹ ಒಂದು ಯೋಗ ನನಗೆ ಸಿಕ್ಕಿತು. ಇದರಲ್ಲಿ ನಾನು ಹೇಳುವುದೇನು, ಅದಕ್ಕೆ ಕೊಟ್ಟದ್ದು ಯಾರು ಇದು ದಾರಿ ಅಂತ ಕೇಳಿದ್ರೆ ಸರ್ವಮಂಗಲಿಯೇ. ಯಾಕಂತ ಕೇಳಿದ್ರೆ ಎಲ್ಲರಿಗೂ ಮಂಗಲವನ್ನು ಕೊಡುವಂಥವಳವಳು. ಹಾಗಾಗಿ ಮಂಗಲವನ್ನು ಯಾವ ರೀತಿಯಲ್ಲಿ ಕೊಡ್ತಾಳೆ ಅಂತ ಕೇಳಿದ್ರೆ, ಒಳ್ಳೆಯವನಿಗೆ ಒಳ್ಳೆಯ ಮಂಗಲವನ್ನೇ ಕೊಡ್ತಾಳೆ. ಅಂತಹ ಮಂಗಲವನ್ನು ಎಲ್ಲರಿಗೂ ಕೊಡಲಿ. ಇಂತಹ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾದಂತಹ ನೆಲೆಗಟ್ಟನ್ನು ನಾನು ಕೊಟ್ಟೆ ಅಂತ ಎಲ್ಲರೂ ಭಾವಿಸಿದರೆ ಅದು ತಪ್ಪು. ಅದು ತಾಯಿ ಅನುಗ್ರಹ. ಯಾಕೆ ಅಂತ ಕೇಳಿದ್ರೆ, ಪ್ರದೀಪ್ ಹೆಬ್ಬಾರ್ ಕೇಳುವಾಗ ನಾನಿದ್ದದ್ದು ಮೈಸೂರಿನಲ್ಲಿ, ಆದೀತು ಅಂತ ಒಪ್ಪಿಕೊಂಡೆ. ಹಾಗಾಗಿ ಅಂತಹ ಮಹಾತಾಯಿ ಆ ರೂಪಕದಲ್ಲಿ ಸರ್ವರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಜೊತೆಗೆ ಕುಂಬಳೆ ಶ್ರೀಧರ ರಾಯರು ಎಷ್ಟು ಅನುಭವಿ ಅಂತ ಕೇಳಿದರೆ, ಅವರ ಹತ್ರ ಇರುವಂತಹ ವಿದ್ವತ್ತು ಅಷ್ಟು ದೊಡ್ಡದು. ಆದರೆ ಅವರಿಗಿಂತ ನಾನು ಕಡಿಮೆ ಪಕ್ಷ ಒಂದು 20 ವರ್ಷಕ್ಕಾದರೂ ಚಿಕ್ಕವ. ಮಾತಾಡುವ ಶೈಲಿ ಹೇಗೆ ಅಂತ ಕೇಳಿದ್ರೆ, ಗುರುಗಳೇ ಅಂತ. ಅವರು ಗುರುಗಳೇ ಅಂತ ಹೇಳುವಾಗ ನನಗೆ ಮನಸ್ಸಿಗೆ ಏನು ಅಂತ ಹೇಳಿದ್ರೆ, ದೊಡ್ಡ ಒಂದು ಬಂಡೆಗಲ್ಲನ್ನು ತಲೆಗೆ ಹೊತ್ತಾಕಿದಾಗೆ ಆಗ್ತಿತ್ತು. ಯಾಕೆ ಅಂತ ಕೇಳಿದರೆ, ಅವರತ್ತಿರುವಂತಹ ವಿದ್ವತ್ತಿನ ಎದುರು ನಾವೇನೂ ಅಲ್ಲ, ನಾವು ಶೂನ್ಯರು. ಆದರೂ ಕೂಡ ಒಂದು ಧರ್ಮಸ್ಥಳ ಮೇಳದಲ್ಲಿ ಬಂದವಾಗಲೂ ಅವರು ಮಾತಾಡ್ತಿರುವಂತಹ ಶೈಲಿಯನ್ನು ಗಮನಿಸಬೇಕು. ಅದಕ್ಕೆ ಹೇಳುವುದು, ಪೂರ್ಣ ಕಲಿತವ ಯಾವಾಗಲೂ ತಲೆ ಬಗ್ಗಿಕೊಂಡೇ ಇರ್ತಾನೆ. ಈ ಅರ್ಧ ಕಲಿತವ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅಹಂಕಾರವನಿಗೆ ನಾನೇ ಆ ಅಹಂ ಅಂತ ಬರ್ತದೆ. ಅದಕ್ಕೆ ಹೇಳುವಂಥದ್ದು, ಅಹಮ್ಮಿನೊಟ್ಟಿಗೆ ಕಾರ ಸೇರಿದರೆ ಅಹಂಕಾರ ಆಗುತ್ತದೆ ಅಂತ. ಅಂತಹ ಅಹಂಕಾರ ಪ್ರದರ್ಶನವಿಲ್ಲದೆ ತನ್ನ ಜೀವನದಲ್ಲಿ ಪ್ರತಿಯೊಂದು ಪಾತ್ರಗಳು ಎಷ್ಟು ಚಂದ ಅಂತ ಕೇಳಿದ್ರೆ, ಕುಂಬಳೆ ಶ್ರೀಧರರಾಯರ ಒಂದು ಮಂತರ ಕೇಳಿದ್ದೇನೆ, ಇವತ್ತಿಗೂ ಕೂಡ ನನ್ನ ಕಿವಿಗೆ ಕೇಳ್ತಾ ಉಂಟು ಅಂತ ಕಾಣ್ತದೆ. ಎಷ್ಟೋ ಜನ ಈ ಲೋಕವನ್ನು ಬಿಟ್ಟು ಹೋದರೆ, ಆದರೆ ಹೋಗುತ್ತಾರೆ ಕೂಡ. ಆದರೆ ಶ್ರೀಧರರಾಯರು ಹೋದರು ಅಂತ ಹೇಳುವಾಗ 2 ಕಣ್ಣುಗಳ ಆಲಿಯಿಂದ ಸ್ವಲ್ಪ ನೀರು ಉದುರಿದ್ದು ಸತ್ಯ. ಹಾಗಾಗಿ ಅಂತಹ ಕುಂಬಳೆ ಶ್ರೀಧರರಾಯರು ನನ್ನೊಟ್ಟಿಗೆ ಅತೀ ಆತ್ಮೀಯತೆ ಇದ್ದು, ಇವತ್ತು ನನ್ನ ಜಾಗದಲ್ಲಿ ಅಂದರೆ ನನ್ನ ಮನೆಯಲ್ಲಿ ಆ ತಾಯಿ ಕೊಟ್ಟ ಒಂದು ಸ್ಥಳದಲ್ಲಿ ಅವರ ಸ್ಮೃತಿ ನೆನಪು ಮಾಡಿಕೊಳ್ಳುವಂತಹ ಯೋಗಗಳು ನಮ್ಮದಾಯಿತು ಅಂತ. ಹಾಗಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಂತರ್ಗತವಾದಂತಹ ದುರ್ಗೆ ಬಂದಂತಹ ಎಲ್ಲರಿಗೂ ಕೂಡ ಅನುಗ್ರಹವನ್ನು ನೀಡಲಿ. ಮರಣಿಸಿದಂತಹ, ಈ ಲೋಕವನ್ನು ಬಿಟ್ಟು ಹೋದಂತಹ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿದು ಮುಂದಿನ ಜೀವನಕ್ಕೂ ಕೂಡ ಅವರಿಗೆ ಅವರು ಕೊಡುವಂತಹ ದಾರಿ ಏನುಂಟು ಆ ಜೀವನಕ್ಕೆ ನಾವು ಅದನ್ನು ಮಾರ್ಗವನ್ನಾಗಿ ಪೋಣಿಸಬೇಕಂತೆ. ಯಾಕೆ ಅಂತ ಕೇಳಿದ್ರೆ, ಯಕ್ಷಗಾನ ಅಂತ ಹೇಳಿದ್ರೇ ಹಾಗೆ, ಅದನ್ನು ಮರೆತು ಬಿಡುವಂಥದ್ದಲ್ಲ. ಯಾಕೆ ಅಂತ ಕೇಳಿದರೆ, ಇವತ್ತು ಹೊಸ ಹೊಸ ಕಲಾವಿದರು ಬಂದು ಹಳೆ ಕಲಾವಿದರನ್ನು ಸ್ವಲ್ಪ ಮೂಲೆಗೆ ಮಾಡಿದ್ದರೋ ಏನೋ ಅಂತ ಕಾಣುತ್ತದೆ ನನಗೆ ಕೆಲವೊಂದು ಭಾವನೆಗಳಲ್ಲಿ. ಆದರೆ ಮೂಲೆಗೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ತಾಯಿ ದುರ್ಗೆಯ ಅನುಗ್ರಹ ಇದ್ದೇ ಇರ್ತದೆ. ಆ ದುರ್ಗೆಯ ಅನುಗ್ರಹ ಇದ್ದವಾಗ ಇಂತಹ ಎಲ್ಲ ಅವಕಾಶಗಳು ನನ್ನ ಮನೆಗೆ ಬರಬೇಕೋ? ಹಾಗಾದರೆ ಇದು ಯಾರೋ ಯೋಗ? ಅದು ತಾಯಿಯ ಅನುಗ್ರಹ. ಹಾಗಾಗಿ ಈ ಕೆಲಸವನ್ನು ಇಷ್ಟು ಚಂದವಾಗಿ ನೆರವೇರಿಸಿಕೊಟ್ಟಂತಹ ಅಥವಾ ಅಧ್ಯಕ್ಷೀಯ ನೆಲೆಯಲ್ಲಿ ಕೂತವರಾಗಲಿ ಜೊತೆಯಲ್ಲಿ ಕೂತವರಾಗಿ ಆಗಲಿ, ಸರ್ವ ಬಾಧೆಯಿಂದಲೂ ತಾಯಿ ದೂರವನ್ನು ಮಾಡಲಿ. ಆ ಬಾಧಕಗಳು ಬರುವುದು ಬೇಡ. ಯಾಕೆ ಅಂತ ಕೇಳಿದ್ರೆ, ಸರ್ವಬಾಧಾ ಪ್ರಶಮನೀಯಕ್ಕೆ. ಹಾಗಾಗಿ ಅಂತಹ ಸರ್ವ ಬಾಧೆಗಳಿಂದಲೂ ದೂರವಾಗಿ ಅದರ ಮೇಲೆ ಬರುವಂಥದ್ದು ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯ ಅಖಿಲೇಶ್ವರಿ, 3 ಲೋಕಕ್ಕೂ ಕೂಡ ಆಕೆ ಒಡತಿಯಂತೆ. ಹಾಗಿದ್ದರೆ ನಾವಿಲ್ಲಿ ಏನು? ನಮಗೆ ಮಾತ್ರ ಅಲ್ಲ, 3 ಲೋಕವನ್ನು ಕಾಪಾಡಿದಳು. ಹಾಗಾಗಿ ಅಂತಹ ಮಹಾತಾಯಿ ಸರ್ವರಿಗೂ ಅನುಗ್ರಹ ಮಾಡಲಿ. ಒಳ್ಳೆಯ ಕೆಲಸಗಳು ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ
ಹಾಗೆ ಕನ್ನಡ ಮತ್ತು ಸಾಹಿತ್ಯ ಇಲಾಖೆ ಅವರಿಗೂ ಕೂಡ ಸಂಪೂರ್ಣವಾದಂತಹ ಶ್ರೀರಕ್ಷೆ ತಾಯಿ ದೊರಕಲಿ. ಮುಂದೆ ಮಾಡುವಂತಹ ಕಾರ್ಯಕ್ರಮಗಳಿಗೂ ಕೂಡ ಕನ್ನಡ ಸಾಹಿತ್ಯ ಇಲಾಖೆ ಹಾಗೆ ಯಕ್ಷಗಾನದ ರೂವಾರಿಗಳು ಬಂದಿದ್ದಾರೆ, ಅವರಿಂದ ಸಹಕಾರವನ್ನು ಎಲ್ಲರೂ ಕೂಡ ಬಯಸ್ತೇವೆ. ಜೊತೆಯಲ್ಲಿ ಆಮ್ನಾಯ ನಾವೊಂದು ಈ ಭಾವದಿಂದ ಒಂದು ಪಂಚಾಂಗವನ್ನು ಪ್ರಾರಂಭಿಸಿದ್ದೇವೆ. 4 ವರ್ಷದ ಸತತ ಕಾಲ ನಡೆಸ್ತಾ ಇದ್ದೇವೆ ಅಂತ ಹೇಳುವುದಕ್ಕಿಂತಲೂ ತಾಯಿ ನಡೆಸ್ತಾ ಇದ್ದಾಳೆ. ಹಾಗಾಗಿ ಅಂತಹ ಆ ನಮ್ಮ ಕ್ಯಾಲೆಂಡರಿಗೆ ಸರ್ವರೂ ಕೂಡ ಅನುಗ್ರಹ ಮಾಡಬೇಕು. ಯಾವ ರೀತಿಯಲ್ಲಿ ಅಂತ ಕೇಳಿದ್ರೆ, ನೀವು ಪಂಚಾಂಗವನ್ನು ಬಿಡಿಸಿ ನೋಡುವ ಕೆಲಸ ಇಲ್ಲ. ಆ ಪಂಚ ಅಂಗಗಳು ಕೂಡ ಒಂದು ಕ್ಯಾಲೆಂಡರ್ ದಿನದರ್ಶಿಕೆಯ ರೂಪದಲ್ಲಿ ಆಗಿದೆ. ಅದಕ್ಕೆ ಸಂಪೂರ್ಣವಾಗಿ ಅದನ್ನು ಒಂದೊಂದನ್ನಾದರೂ ನೀವು ತೆಕ್ಕೊಂಡು ನಾವು ಮಾಡಿದಂತಹ ಈ ಕೆಲಸಕ್ಕೆ ನಿಮ್ಮ ಸಹಕಾರವಿರಲಿ ಅಂತ ಬಯಸ್ತಾ ಅವಕಾಶಕ್ಕಾಗಿ ವಂದನೆಯನ್ನು ಸಲ್ಲಿಸ್ತಾ ವಿರಮಿಸ್ತಾ ಇದ್ದೇನೆ. ಜೈ ದುರ್ಗಾಂಬ, ಜೈ ದುರ್ಗಾಂಬ, ಜೈ ದುರ್ಗಾಂಬ. ಶುಭಾಶಂಸನೆ ಕೈದಂತಹ ಯೋಗಿ ಶ್ರೀ ಪಿ ಸುಧಾಕರ್ ತಂತಿಯವರಿಗೆ ವಂದನೆಗಳು. ಈಗ ಇವತ್ತಿನ ಕಾರ್ಯಕ್ರಮದ ಪ್ರಧಾನ ಅಂಗ ಸಂಸ್ಮರಣೆ, ನುಡಿ ನಮನ. ಸುಬ್ರಹ್ಮಣ್ಯ ದಾರೀಶ್ವರ ಇವರ ಸಂಸ್ಮರಣೆಯನ್ನು ಬಹುಶ್ರುತ ವಿದ್ವಾಂಸರಾದಂತಹ ಪುಷ್ಪಾರ್ಚನೆ ಮೊದಲ ಸಂಸ್ಮರಣೆಯ ಮೊದಲು ಅಗಲಿದ 2 ಹಿರಿಯ ಚೇತನಗಳಿಗೆ ಗಣ್ಯರಿಂದ ಪುಷ್ಪಾರ್ಚನೆ, ನಂತರ ನಿಧಾನವಾಗಿ ಸಭಾಸದರು ಪುಷ್ಪಾರ್ಚನೆ ಮಾಡಬಹುದು. ಪ್ರಥಮದಲ್ಲಿ ಗಣ್ಯರಿಂದ ಅಗಲಿದ ಯಕ್ಷಗಾನದ 2 ಮಹಾನ್ ಚೇತನಗಳಿಗೆ ಪುಷ್ಪಾರ್ಚನೆ. ಭಾಗವತರು ಹರಿಹರಪುರ ಮಲೆನಾಡಿನ ಗಾನಕೋಗಿಯಲ್ಲಿ ಬಿರುದಾಂಕಿತ ಶಿವಶಂಕರ ಭಟ್ ಹರಿಹರಪುರ ಇವರು ಕೂಡ ಯಕ್ಷರಂಗದ 2 ಮಹಾನ್ ಧ್ರುವ ತಾರೆಗಳ ಸಂಸ್ಮರಣೆ, ಪುಷ್ಪಾರ್ಚನೆಯ ನಂತರ ಶ್ರೀಯುತ ದಿವಂಗತ ಸುಬ್ರಹ್ಮಣ್ಯ ದಾರೀಶ್ವರ ಇವರ ಸಂಸ್ಮರಣೆಯನ್ನು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಾಗರ್ಥಾವ್ಯವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರು ವಂದೇ ಪಾರ್ವತಿ ಪರಮೇಶ್ವರ. ಯಾ ದೇವಿ ಸರ್ವಭೂತೇಷು ಕಲಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅಧ್ಯಕ್ಷರು ನಿಡುಗಾಲದ ಆತ್ಮೀಯರಾದಂತಹ ಶ್ರೀಪತಿ ಭಟ್ರೆ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರುವ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರು ತಲ್ಲೂರು ಶಿವರಾಮ್ ಶೆಟ್ಟರು, ಹಾಗೆ ಡಾಕ್ಟರ್ ಯೋಗಿ ಸುಧಾಕರ್ ತಂತ್ರಿಗಳು, ಆತ್ಮೀಯರಾದ ಪಂಡಿತರು, ಎಲ್ಲ ಸಂಘಟಕರು, ಚಂದ್ರಶೇಖರರು ಮತ್ತು ಗಾಳಿ ಮನೆಯವರು ಮತ್ತು ಇಲ್ಲಿರುವ ಭಾಗವತರೇ, ಕಲಾವಿದರೇ ಮತ್ತು ಬಂಧುಗಳೇ, ಸಂಸ್ಮರಣೆಗಿಂತ ಮೊದಲು 2 ಕೆಲಸಗಳನ್ನು ನಾನು ತಮ್ಮೆಲ್ಲರ ಪರವಾಗಿ ಮಾಡಲಿಕ್ಕೆ ಅನುಮತಿಯನ್ನು ಕೋರ್ತೇನೆ. ಒಂದು, ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿ ನಿಡುಗಾಲದಿಂದ ಯಕ್ಷಗಾನದ ಸೇವಾ ಕಾರ್ಯಗಳಲ್ಲಿ ತತ್ಪರರಾಗಿರುವ ನಮಗೆಲ್ಲರ ಆಪ್ತರಾದಂತಹ ಶ್ರೀಯುತ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟರನ್ನು ಸಭೆಯ ಪರವಾಗಿ ಅಧ್ಯಕ್ಷ ಸ್ಥಾನಕ್ಕಾಗಿ ಹಾರ್ದಿಕವಾಗಿ ಅಭಿನಂದಿಸ್ತೇನೆ.
ಅಭಿನಂದಿಸೋದ್ರಲ್ಲಿ ಉದ್ದೇಶ ಉಂಟು, ದುರುದ್ದೇಶ. ಯಕ್ಷಗಾನಕ್ಕೆ ಬೆಳೀತಾದ ಕೆಲಸಗಳನ್ನು ಅವರು ಮಾಡಲಿ. ಇನ್ನೊಂದು, ನಾನು ಇಲ್ಲಿ ಒಳಗೆ ಬರಬೇಕು ಅಂತ ನಾಕಾರಸಲ್ಲಿ ಎಣಿಸಿ ಇವತ್ತೇ ಬರ್ತಾ ಇದ್ದೇನೆ. ಇಲ್ಲೊಂದು ದುರ್ಗಾ ಮಂದಿರವನ್ನು ನಿರ್ಮಾಣ ಮಾಡಿ ಅಷ್ಟು ಅಚ್ಚುಕಟ್ಟಾಗಿ ಕಲಾ ನಿಲಯವಾಗಿ, ದುರ್ಗಾ ಮಂದಿರವಾಗಿ, ಸಭಾಭವನವಾಗಿ ತುಂಬ ಸುಯೋಜಿತವಾಗಿ, ತುಂಬ ಕಾನ್ಸೆಪ್ಚುವಲ್ ಆಗಿ ಆಲೋಚನೆ ಮಾಡಿದವರು. ಈಗಲೂ ಇನ್ನೂ ತರುಣರೇ, ತುಂಬ ಸಮರ್ಥರಾದ ಅಮ್ನಾಯ ವಿದ್ವಾಂಸರು, ಸ್ವತಃ ಜ್ಯೋತಿಷಿಯೂ ಅರ್ಥಧಾರಿಯೂ ಆಗಿರುವ ಶ್ರೀಯುತ ಡಾಕ್ಟರ್ ಯೋಗಿ ಸುಧಾಕರ್ ತಂತ್ರಿಯವರಿಗೆ ಹೇಗೂ ಅಭಿನಂದನೆ ಸಲ್ಲಬೇಕು. ವಿಶೇಷವಾಗಿ ಇತ್ತೀಚೆಗೆ ಬಂದಿರುವ ಪದವಿ ಡಾಕ್ಟರೇಟ್ಗಾಗಿ ಅವರನ್ನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಬಂಧುಗಳೇ, ಆಮ್ನಾಯ ಅಂದರೆ ಶಾಸ್ತ್ರವೂ ಹೌದು, ವೇದವೂ ಹೌದು, ಪೀಠವೂ ಹೌದು, ಮತ್ತು ಸಾರ್ವತ್ರಿಕವಾಗಿ ಆಶ್ರಯವಾಗಿ ಅನಾದಿಯಾಗಿ ನಡೆದುಕೊಂಡು ಬಂದಿರುವ ಸನಾತನ ಧರ್ಮದ ಒಂದು ಶ್ರೇಷ್ಠವಾದ ಶಬ್ದ ಅದು. ವೇದ ಇದ್ದ ಹಾಗೆ ವೇದವು ಆಮ್ನಾಯವೇ. ಆಮ್ನಾಯ ಅದನ್ನು ಸಂಸ್ಕೃತ ರೂಪದಲ್ಲಿ ಉಳಿಸಿಕೊಂಡಿದ್ದಾರೆ ಅವರು. ನಾವು ಕನ್ನಡ ಮೇಷ್ಟ್ರುಗಳಾದರೆ ನಾವು ಆಮ್ನಾಯ ಸಂಸ್ಕೃತಿ ಪೀಠ ಅಂತ ಮಾಡ್ತೀವಿ, ಆಮ್ನಾಯ ಅಂತ ಮಾಡಿದ್ದಾರೆ. ಕ್ಯಾಲೆಂಡರ್ ಮಾಡುವಾಗಲೂ ಆಮ್ನಾಯ ಮಾಡುವಾಗಲೂ ಹೇಳಿದ್ದೇನೆ ನಿಮಗೆ, ಪೂರ ಹುಚ್ಚು ಆದರೆ ಒಳ್ಳೆಯದು ಅಂತ, ಒಳ್ಳೆ ಹುಚ್ಚು. ಎಷ್ಟು ಜನ ಓದ್ತಾರೆ ಅಂತಲ್ಲ, ನಾನು ಹಾಗೆ ಬರೆದಿದ್ದೇನೆ. ನೀವು ಟು ಸೆಟ್ ಇನ್ ರೋಲಿಂಗ್, ಒಂದು ರೋಲ್ ಮಾಡಿಬಿಡಬೇಕು, ನಾಳೆ ಅಭ್ಯಾಸ ಆಗ್ತದೆ. ಅವರು ಯುಗಾಬ್ದದಿಂದ ಕಾಲವನ್ನು ಹಿಡಿದಿದ್ದಾರೆ. ನಮ್ಮಲ್ಲಿ ಅನೇಕ ಗಣನೆಗಳು, ಇತಿಹಾಸದ ಪರಿಗಣನೆಗಳು, ಸಾಂಸ್ಕೃತಿಕ ಭಾವನೆ, ಇದನ್ನೆಲ್ಲ ತುಂಬ ಬದಲಾಯಿಸಬೇಕಾದ ಅಗತ್ಯ ಇದೆ. ನರೇಟಿವ್ ಚೇಂಜರ್ ಅಂತ, ಗೇಮ್ ಚೇಂಜ್ ಅಂತ ಒಂದು ಕೆಲಸಕ್ಕೆ ಗಾಳಿ ಮನೆಯವರು ಬಂದಿದ್ದಾರೆ. ಅದು ಗಾಳಿ ಮನೆಯಲ್ಲಿ ಇದ್ದವನಿಗೆ ಮಾತ್ರ ಗೊತ್ತಾಗೋದು. ಅದು ಮೇಲೆ ಗಂಧವಹ ಸದನಂ, ಹಾಗೆ ಒಂದು ಪ್ರಾಣಶಕ್ತಿ ಇದೆ ಅವರಲ್ಲಿ, ಉತ್ಸಾಹ ಇದೆ. ಈ ಉತ್ಸಾಹ ಬಹುಕಾಲ ಉಳಿಲಿ ಅಂತ ಹಾರೈಸ್ತೇನೆ. ನನ್ನ ಸಹ ಪಾತ್ರಧಾರಿಯೂ ಹೌದು, ಅವರು ಅರ್ಥಧಾರಿಯೂ ಹೌದು. ಅವರು ವಿದ್ವಾಂಸರು, ನಿಜವಾಗಿ ಕಲಿತ ವಿದ್ವಾಂಸರು. ನಾನು ಉಪಾಯ ವಿದ್ವಾಂಸ. ನಾನು ಕಾಮರ್ಸ್ ಕಲಿತು ಸಂಸ್ಕೃತ ಅದು ಇದೆಲ್ಲ ಸ್ವಲ್ಪ ನಿಮಗೆ ಪಕ್ಕನೆ ಬಹುಶ್ರುತ ವಿದ್ವಾಂಸ ಅಂತ ಒಂದು ಭ್ರಮೆಯನ್ನು ನಿರ್ಮಾಣ ಮಾಡಿದ್ದೇನೆ. ನಾನು ನಿಜವಾಗಿ ಅಷ್ಟು ದೊಡ್ಡ ವಿದ್ವಾಂಸ ಅಲ್ಲ. ನನ್ನ ತಂದೆಯವರು ಮತ್ತು ನನ್ನ ಗುರುಗಳು ನಿಜವಾದ ವಿದ್ವಾಂಸರು. ಅವರದ್ದನ್ನು ನಾನು ಒಂದು ಚೂರು ಚೂರು ಹೇಳುವುದಷ್ಟೇ. ನಮ್ಮ ಬಂಧುಗಳಲ್ಲಿದ್ದಾರೆ ಸದಾಶಿವರಾಯರು, ಎಲ್ಲ ನಮ್ಮ ಮಿತ್ರರೇ. ಇಬ್ಬರು ಕಲಾವಿದರನ್ನು ಅನುಸ್ಮರಣೆ ಅಂತ ಹೇಳಿದ್ದಾರೆ, ಮಾಡ್ತಾ ಇದ್ದೇವೆ. ಇಬ್ಬರು ನನಗೆ ಆತ್ಮೀಯರೇ. ಆದರೆ ಶ್ರೀಧರರನ್ನು ಕಿಂಚಿನ್ ಮಾತ್ರ ನಾನು ಹೇಳ್ತೇನೆ, ಯಾಕಂದರೆ ಬೇರೆ ಹೇಳುವರಿದ್ದಾರೆ. ಅವರೊಟ್ಟಿಗೆ ನಾನು ವೇಷ ಮಾಡಿದ್ದೇನೆ, ಅರ್ಥ ಹೇಳಿದ್ದೇನೆ. ದುಬೈ, ಬಹರೇನ್ ಕನ್ನಡ ಸಂಘದ ಮೂಲಕವಾಗಿ ದುಬೈಗೂ ಕೂಡ ಹೋಗಿದ್ದಾಗ ಆ ತಂಡದ ನೇತಾರನಾಗಿ ಇದ್ದೆ. ಇತ್ತೀಚೆಗಿನವರೆಗೂ ಅವರು ಒಂದು ತಮಾಷೆ ಹೇಳ್ತಾರೆ, ಯಜಮಾನ್ಯರು ಅಂತ. ಯಜಮಾನ್ಯರು ಈ ಸರಿ ಈರಿನ ಬಟವಾಡ ವೈದ್ಯ ಅಂತ. ಒಬ್ಬ ಮೇಳದ ಯಜಮಾನಿಗೆ ಆಗುವಷ್ಟು ಅನುಭವ ನನಗೆ 15 ದಿವಸದಲ್ಲಿ ಆಗಿದೆ. ಅದು ವಿದೇಶ ಯಾತ್ರೆ ಆಗ ಸುಲಭ ಇರಲಿಲ್ಲ, ಪಾಸ್ಪೋರ್ಟ್ ಎಲ್ಲ ಒಬ್ಬೊಬ್ಬರದ್ದು ಒಂದೊಂದು ಕಡೆ. ಇದೆಲ್ಲ ಸುಧಾರಿಸುವಾಗ ನನಗೆ ತುಂಬ ನೆರವಾದವರಲ್ಲಿ ಶ್ರೀಧರರು, ಗೋವಿಂದ ಭಟ್ರು, ಶ್ರೀಧರ ಭಂಡಾರಿ ಇವರೆಲ್ಲ ಇದ್ದವರು. ದೊಡ್ಡ ತಂಡ ಅದು, ಶೇಣಿಯವರ ನೇತೃತ್ವದ್ದು. ಅಲ್ಲಿ ಅವರಿದ್ದರು. ವೇಷ ಮಾಡಿದ್ದೇನೆ ನಾನು. ಕ್ಯಾಸೆಟಲ್ಲಿಯೂ ಸಭೆಯಲ್ಲಿ ಅರ್ಥ ಹೇಳಿದ್ದೇನೆ. ತುಂಬ ಸರಳ ಸಜ್ಜನ ಮತ್ತು ಹಾರ್ಡ್ ವರ್ಕಿಂಗ್, ಕಲೆಗಾಗಿ ತನ್ನನ್ನು ಸಮರ್ಪಿಸಿಕೊಂಡು ಕೊನೆಯವರೆಗೂ ಕಲೆಯಲ್ಲಿ ಸಕ್ರಿಯರಾಗಿ 60 ತಿರುಗಾಟ ಮಾಡಿದ್ದು ಮಾತ್ರ ಅಲ್ಲ, ಆ 60 ತಿರುಗಾಟಗಳಲ್ಲಿ ಸಕ್ರಿಯರಾಗಿ ಮುಖ್ಯ ಪಾತ್ರಗಳನ್ನೇ ಮಾಡ್ತಾಯಿದ್ದು. ಸ್ತ್ರೀ ಪಾತ್ರ, ಪುರುಷ ಪಾತ್ರ, ಯಾವುದೇ ಪಾತ್ರ ಅಗತ್ಯ ಬಿದ್ದರೂ ಮಾಡ್ತಾ ಇದ್ದವರು. ವಿನಯಶೀಲ ವಿದ್ವಾಂಸ, ತಿಳುವಳಿಕೆ ಇಲ್ಲವರು. ಅವರನ್ನು ಅನುಸ್ಮರಣೆ ಮಾಡ್ತೇನೆ. ಮತ್ತು ಮುಖ್ಯವಾಗಿ ನನ್ನ ಕರ್ತವ್ಯವಾಗಿ ಒದಗಿ ಬಂದಿರುವುದು ಶ್ರೀಯುತ ಗಾನಧಾರೇಶ್ವರ. ನಾನು ಇಂಥ ಸಭೆಗಳಲ್ಲಿ ನೇರವಾಗಿ ಒಂದು ವಿಷಯ ಹೇಳ್ಬೋದು. ನಿಜವಾಗಿ ಅವರ ಸಂಸ್ಮರಣೆ ನಾವು ಮಾಡೋದಲ್ಲ, ನಮ್ಮದನ್ನು ಅವರು ಮಾಡಬೇಕು. ವಿಷಯ ಹಾಗೆ ಅದು. ಹೌದೌದು, ನನ್ನಿಂದ 10 ವರ್ಷ ಸಣ್ಣದವರು. ಹೌದು, 10 ವರ್ಷ ಸಣ್ಣ ಧಾರೇಶ್ವರ. ಇನ್ನೂ 10 ವರ್ಷ ಹಾಡಬೇಕಾಗಿದ್ದ ಸ್ವರವೂ ಇತ್ತು, ಚೈತನ್ಯವೂ ಇತ್ತು. ಅಂತ ಒಬ್ಬ ಶ್ರೇಷ್ಠ ಕಲಾವಿದ. ಅವರ ಪ್ರವೇಶ ಕಾಲದಿಂದ ಇವತ್ತಿನವರೆಗೆ ನಾವು ಒಂದು ಇನ್ ದ ಪರ್ಸ್ಪೆಕ್ಟಿವ್ ಹಿಸ್ಟಾರಿಕಲ್ ಆಗಿ ನೋಡಬೇಕು. ನಾವೀಗ ಏನು ಮಾಡ್ತೇವೆ ಅಂದರೆ, ಒಬ್ಬ ಶಿವರಾಮ ಹೆಗಡೆ, ಗೋವಿಂದ ಭಟ್ಟ, ಧಾರೇಶ್ವರ, ಶೇಣಿಯವರು ಯಾರೇ ಆಗಲಿ ಯಕ್ಷಗಾನದ ಮತ್ತು ಕರಾವಳಿಯ ಶ್ರೇಷ್ಠ ಕಲಾವಿದರಂತ ಅಲ್ಲ. ಹಾಗೆ ಹೇಳೋದು ಬಿಡಬೇಕು. ನಾವು ಕರ್ನಾಟಕದ ಶ್ರೇಷ್ಠ ಕಲಾವಿದರಲ್ಲಿ ಒಬ್ಬರು. ನಾವು ನೋಡುವ ರೀತಿ ಬದಲಾಗಬೇಕು. ಯಕ್ಷಗಾನ ಅಲ್ಲ ಅದು, ಕನ್ನಡದ
ಬೇರೆ ಬೇರೆ ವಿಭಾಗದ ಹಾಡುಗಾರರು ಯಾರಿದ್ದಾರೆ ಅವರೊಟ್ಟಿಗೆ ನಿಲ್ಲಬಹುದಾದ ಪ್ರತಿಭೆ ಅದು. ಶೇಣಿಯವರೋ ನಮ್ಮ ಪ್ರಸಂಗಕರ್ತರೋ ಹೊಸತೋಟ ಭಾಗವತರೋ ಕನ್ನಡದ ಶ್ರೇಷ್ಠ ಸಾಹಿತಿಗಳ ಸಾಂಸ್ಕೃತಿಕ ಸಾಧಕರೊಟ್ಟಿಗೆ ನಿಲ್ಲಬೇಕು. ನಾವು ಪರಿಗಣಿಸುವಾಗ ಹಾಗೆ ಗಣಿಸಬೇಕು. ಕುವೆಂಪು, ಕಾರಂತ ಒಟ್ಟಿಗೆ ಶೇಣಿಯು ಇನ್ನೊಬ್ಬರು ಹೊಸತೋಟ ಭಾಗವತರ ನಿತ್ತು ನಾವು ನೋಡಬೇಕು, ಒಟ್ಟಿಗಿಟ್ಟು ನೋಡಬೇಕು, ಮತ್ತೆ ತಾರತಮ್ಯ ನೋಡು. ನಾವು ಯಕ್ಷಗಾನವನ್ನು ಬೇರೆಯಾಗಿ ನೋಡೋದ್ರಿಂದಲೇ ಇದು ಯಕ್ಷಗಾನ ಅಂತ ಉಳಿದವರು ಹಾಗೆ ಮಾಡುವಾಗಿದೆ. ಹಾಗಲ್ಲ, ಸಮಗ್ರ ಕನ್ನಡ ಕಲೆಯ ಪರಿಪೂರ್ಣತೆಯಲ್ಲಿ ಶ್ರೇಷ್ಠವಾದ ಒಂದು ಸ್ಥಾನ ಯಕ್ಷಗಾನ. ಮತ್ತು ವಾಂಗ್ಮಯದಲ್ಲಿ ಕಳೆದ 500 ವರ್ಷಗಳಲ್ಲಿ ಎಷ್ಟು ಕೋಟಿ ಗಂಟೆ ಮಾತುಗಾರಿಕೆ, ನಾಟ್ಯ ಎಲ್ಲ ನಡೆದಿರ್ಬೋದು, ವೇಷ. ಈ ವಿಶಿಷ್ಟವಾದ ಕಲೆ ನಮಗೇನಾಗಿದೆ ಅಂದರೆ ಪುಸ್ತಕ ಹತ್ತಿರದಿಂದ ನೋಡಿದಾಗೆ ಅಕ್ಷರ ಕಾಣುವುದಿಲ್ಲ, ಅದು ಹಾಗೆ ನೋಡಿದರೆ. ದೂರದಿಂದ ನೋಡಿದರೂ ಕಾಣುವುದಿಲ್ಲ. ಹದಾ ದೂರದಿಂದ ತದ್ದೂರೇ ತದಂತಿಕೆ ಅಂತ ನಾವು ನೋಡಬೇಕು ಉಪನಿಷತ್ ಭಾವದಿಂದ. ಹಾಗೆ ಒಂದು ಶ್ರೇಷ್ಠವಾದ ಕಲೆಯಲ್ಲಿ ನಾನು ಧಾರೇಶ್ವರ ಒಟ್ಟಿಗೆ ಇದ್ದೆ ಅನ್ನೋದು ಹೆಮ್ಮೆ. ಅವರು ಮುಖ್ಯವಾಗಿ ಹಿರಿಯರಿಂದ ಕಲಿತು ಬೇರೆಯವರಿಂದ ಪ್ರಭಾವಿತರಾಗಿಯೂ, ಮುಖ್ಯವಾಗಿ ನಾರಾಯಣಪುಪ್ಪೂರು ಗುರುಗಳಾಗಿ ಪ್ರಸಿದ್ಧರಾದವರು, ಆಚಾರ್ಯ ನಾರಾಯಣಪುಪ್ಪೂರು ಪ್ರಾಚಾರ್ಯರು ಅವರ ಶಿಷ್ಯರಾಗಿ ಇದ್ದವರು. ಮೂಲತಃ ಅವರು ದಕ್ಷಿಣ ಕನ್ನಡದವರೇ. ಧಾರೇಶ್ವರಕ್ಕೆ ಅವರು ವಲಸೆಯಾಗಿ ಮೈಗ್ರೇಟ್ ಆಗಿ ಗೋಕರ್ಣದಲ್ಲಿದ್ದರು. ಪುನಃ ಬಂದು ಅವರು ಕಿರಿಮಂಜೇಶ್ವರದಲ್ಲಿ ನೆಲೆಯಾದರು. ಸುಮಾರು 40-45 ವರ್ಷಗಳ ಕಾಲ ಮೇಳದ ಪ್ರಧಾನ ಆಕರ್ಷಣ ಶಕ್ತಿಯಾಗಿ ಅವರಿದ್ದರು. ಸಂಪ್ರದಾಯ ಚೆನ್ನಾಗಿ ಗೊತ್ತಿದ್ದವರು. ಅವರು ಪ್ರವೇಶ ಮಾಡಿದ ಕಾಲಕ್ಕೆ ನೀವು ಗಣಿಸಿದರೆ 7-8-10 ಭಾಗವತರು ಬಂದರು ಒಂದೇ ಸಲ. ಮಧ್ಯಾಹ್ನಗಳವರು ದಿನೇಶ್ ಅಮ್ಮಣ್ಣಯರು, ಕಾಳಿಂಗನವಡರು, ಪುರುಷೋತ್ತಮ ಪೂಂಜರು, KP ಹೆಗಡೆ, ಹೀಗೆ ತುಂಬ ಹೆಸರು ಹೇಳ್ಬೋದು. ಅವರ ಮಧ್ಯದಲ್ಲಿ ಇವರಿದ್ದರು. ಮುಖ್ಯವಾಗಿ ಜನಾಕರ್ಷಣೆಯಲ್ಲಿ ನಾವಡರಿದ್ದರು. ಆಗ ನಾವಡರ ಜನಾಕರ್ಷಣೆಯನ್ನು ಮೀರಿ ಆ ದಾರಿಯನ್ನು ತುಳಿಯದೆ ತನ್ನ ಸ್ಥಾನವನ್ನು ಇಟ್ಟುಕೊಂಡದ್ದಕ್ಕಾಗಿ ಅವರಿಗೊಂದು ಇದು ಕೊಡಬೇಕು. ಏನಾಗ್ತದೆ ಅಂದರೆ ಈಗಲೂ ಅದು ನಡೀತಾ ಇದೆ. ಒಂದು ಒಳ್ಳೆ ಕಲಾವಿದ ಬಂದರೆ ಒಂದು 10-20 ವರ್ಷ ಆ ಪ್ರತಿಭೆಯಲ್ಲಿ ಎಲ್ಲ ಕಲಾವಿದರು ಕೊಚ್ಚಿ ಹೋಗ್ತಾರೆ. ಎಡತೊಕ್ಕ ಭಾಗವತರನ್ನೇ ಹಿರಿಯ ಭಾಗವತರು ಕೂಡ ಇಮಿಟೇಟ್ ಮಾಡಿದ್ದನ್ನು ನೋಡಿದ್ದೇವೆ. ಇಮಿಟೇಟ್ ಆದರೆ ಆ ಕಲಾವಿದನಿಗೆ ಅದು ಶ್ರೇಷ್ಠ, ಅವನಿಗೆ ದೊಡ್ಡ ಹೊಗಳಿಕೆ. ಇಮಿಟೇಷನ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಅಪ್ರಿಸಿಯೇಷನ್. ಒಬ್ಬನನ್ನು ಹೆಚ್ಚು ಹೊಗಳೋದು ಹೇಗೆ, ಅವನ ಹಾಗೆ ಆಗಲಿಕ್ಕೆ ನೋಡೋದಲ್ಲ. ಆದರೆ ಶೇಣಿಯವರಾಗೆ ನಾವು ಆಗಲಿಕ್ಕೆ ಆಗೋದಿಲ್ಲ, ಅವರಾಗೆ ಶರ್ಟ್ ಹಾಕ್ಬೋದು ಅಷ್ಟೇ. ಸ್ವತಂತ್ರವಾಗಿ ನಿಂತು ತಾನು ಆಗಬಲ್ಲೆ ಅಂತ ತೋರಿಸಿ ಒಂದು ಯುವ ಕಲಾವಿದರಿಗೆ ಮಾರ್ಗ ಪ್ರವರ್ತಕರಾಗಿದ್ದವರು ಅವರು. ಹಲವು ಮೇಳಗಳಲ್ಲಿ, ಮುಖ್ಯವಾಗಿ ಪೆರಡೂರು ಮೇಳದ ಮುಖ್ಯ ಭಾಗವತರಾಗಿ ಅವರಿದ್ದವರು. ಸ್ವಚ್ಛ ಉಚ್ಚಾರ, ನಿರಾಯಾಸ ಕಂಠ. ನಮ್ಮ ಭಾಗವತರು ಮೊದಲು ಕಲಿಬೇಕಾದ್ದು ಅವರಿಂದ ಅದನ್ನು. ತುಂಬ ಜನ ಭಾಗವತರು ಒಳ್ಳೆ ಹಾಡುಗಾರರು ಕೂಡ ಕಷ್ಟಪಟ್ಟು ಹಾಡ್ತಾರೆ ಅಂತ ಕಾಣ್ತದೆ. ಹಾಗೆ ಆಗದೆ ನಿರಾಯಾಸವಾಗಿ ಸಹಜವಾಗಿ ಎಂಬಂತೆ ಹಾಡಬೇಕು. ಅದನ್ನು ತೋರಿಸಿದ ಇವತ್ತಿನ ಭಾಗವತರಲ್ಲಿ ಆ ಅನುಸ್ಮರಣೆ ದಿವಸವೇ ಭಾಗವತಿಕೆ ಮಾಡ್ತಾ ಇರುವ ಹರಿಹರಪುರ ಶಿವಶಂಕರ್ ಕೂಡ ಕಷ್ಟಪಡುವುದಿಲ್ಲ ಅವರು ಭಾಗವತ. ಅದನ್ನು ತುಂಬ ನಾನು ನೋಡಿದ್ದು ಮಾಂಬಾಡಿಯವರಲ್ಲಿ ಮತ್ತು ಕಡತೋಕದವರಲ್ಲಿ. ಈಸಿ ವಾಯ್ಸ್ ಅಂತ ಒಬ್ಬ ಭಾಗವತ ಅವರು. ಸಭಾಲಕ್ಷಣ ಸಹಿತವಾಗಿ ಸುಮಾರು 70-80 ಪ್ರಸಂಗಗಳ ನಡೆ ಗೊತ್ತಿತ್ತು. 10-25 ಹೊಸ ಪ್ರಸಂಗಗಳನ್ನು ನಡೆಸಿದ್ದಾರೆ. ಹೊಸ ಪ್ರಸಂಗ ಬಂದಾಗ ಅದವರ ಮೂಸೆಯಲ್ಲಿ ಕರಗಿ ಬದಲಾಗಿ ಅದೃಶ್ಯಾವಳಿ ಮಾಡಿ ನೂತನ ಪ್ರಸಂಗ ಅಂತ ಹೊರಗಿಂದ ನೋಡುವವರು ಅದರಲ್ಲಿ ಏನಿಲ್ಲ ಹೇಳ್ಬೋದು. ಆದರೆ ಭಾಗವತನ ಕಲಾವಿದರಿಗೆ ಸಮಸ್ಯೆ ಅದು. ಇವತ್ತೀಗ ಈ ಕಾಳಿದಾಸ ಮಾಡಬೇಕಾದ್ರೆ ಈ ನಮ್ಮ ಹೆಡ್ ಮಾಸ್ಟ್ರು ಗಾಳಿಮನೆಯವರು ನನಗೆ ಮಾಡಿದ ಹೋಮ್ವರ್ಕ್ ಎಂಥ ಉಪದ್ರ ಅಂತ ಹೇಳಿದರೆ, ಹೌದು ಅದು ಕತೆ ನೋಡು. ಯಾವಾಗ ನಾನು ಒಂದು ಅರ್ಥ ಹೇಳಿದ್ದೇನೆ ಅದರಲ್ಲಿ, ಯಾವಾಗಲೂ ನನಗೆ ಮರ್ತೋಗಿದೆ ಅದು. ಕ್ಯಾಸೆಟ್ ಅವರು ಕಳಿಸುವಾಗಲೇ ಗೊತ್ತಾದ್ದು. ಆಮೇಲೆ ತಾಳಮಂದಲೆಗೆ ಬರುವುದಿಲ್ಲ ಅದು. ವಾಲಿವದೆ ಕರ್ಣಾರ್ಜುನ ಇನ್ನೊಂದು ಮತ್ತೊಂದು ಆಗ್ತಾ ಇರ್ತದೆ. ಇದು ದೃಶ್ಯ ಗೊತ್ತಿರಬೇಕು. ಭೋಜ ಇದ್ದ ಜಿಲ್ಲೆಗೆ ನಾವು ಮೊದಲು ಹೋಗಬೇಕು, ಮತ್ತು ಊರಿಗೆ ಹೋಗುವುದಲ್ವ. ಅದಕ್ಕೆ ಅವರು ಒಂದು ನನಗೆ ಅಂತ ಹವಿಕ ಭಾಷೆಯಲ್ಲಿ ಹೇಳಿದ್ರೆ ಕೂಪಲ ಕೊಡ್ತಾ ಇಲ್ಲ ಮಾಡಿದ್ದಾರೆ. ಅದನ್ನು ಈ ದುರ್ಗಾಲಯದಲ್ಲೇ ಮಾಡಿದ್ದಾರೆ. ಕಾಳಿದಾಸ ದುರ್ಗೆಯ ಪರಮಭಕ್ತ. ಇದೆಲ್ಲ ಒಂದು ಯೋಗ. ಇದು ಕಾಳಿದಾಸ ಮಂತ್. ಆಷಾಢವನ್ನು ಕಾಳಿದಾಸ ಮಾಸವಾಗಿ ಆಚರಿಸ್ತಾ ಇದ್ದೇವೆ. ನಾಳೆ ಗುರುಪೂರ್ಣಿಮೆ ಕೂಡ ಬಂತು, ವ್ಯಾಸ ಪೂರ್ಣಿಮೆ.
ಕಾವ್ಯಕ್ಷೇತ್ರದಲ್ಲಿ ವ್ಯಾಸ ಅಳತೆ ಮಾಡಿದವ ಒಬ್ಬ, ಅಮ್ನಾಯವನ್ನೇ ನಿರ್ಮಾಣ ಮಾಡಿದವ ಅದ್ಭುತ ಕವಿ ಕಾಳಿದಾಸ. ಕಾಳಿದಾಸನ 10 ಶ್ಲೋಕ ಬಂದರೆ ನೀವು ಒಂದು ನಮನೆ ಕವಿ ಆಗ್ಬೋದು. ಮತ್ತು ಔಟ್ಸ್ಟ್ಯಾಂಡಿಂಗ್, ಇನ್ನೊಮ್ಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಕೆಲವು ವಿಷಯ ಉಂಟು ಜಗತ್ತಿನಲ್ಲಿ, ಇನ್ನೊಮ್ಮೆ ಆಗೋದಿಲ್ಲ. ಅದು ಯು ಕಾನ್ ಡೂ ಇಟ್ ಅಗೈನ್ ಅಂತ ಇಂಗ್ಲೀಷ್ನಲ್ಲಿ ಹೇಳೋದು. ಈಗ ನೋಡಿ, ಬುದ್ಧನ ಒಂದು ಚಿತ್ರ ಇಡೀ ಭಾರತೀಯ ಯೋಗ ಪರಂಪರೆಯ ಜೀವಂತ ಸ್ವರೂಪ. ತೀರ್ಥಂಕರದ್ದು ಸುಮಾರು ಹಾಗೆ ಇರ್ತದೆ. ಅದು ನೀವು ಇನ್ನೊಮ್ಮೆ ಕ್ರಿಯೇಟ್ ಮಾಡಲಿಕ್ಕೆ ಆಗ್ತದೆ ಇಲ್ಲ, ಅದು ಹಾಗೇ ಆಗ್ತದೆ ಮಾಡಿದರೆ. ಓಂಕಾರ, ನಟರಾಜ ಚಿದಂಬರಂ, ಸಿಂಧು ಬುಲ್ ನೋಡಿದ್ದೀರಿ ನೀವು, ಎತ್ತು, ಸಿಂಧು ಸಂಸ್ಕೃತಿಯ ಒಂದು ಎತ್ತು ಜೇಬ್, ಅಂಥ ಚಿತ್ರ ಇನ್ನೂ ಮಾಡಲಿಕ್ಕಾಗ್ತದೆ. ಹಾಗೆ ಕಾಳಿದಾಸ, ಅದು ಕೆಲವರು ಏನೋ ಒಂದು ಮಾಡಲಿಕ್ಕೆ ಇಳಿದವರು ಅಂತ. ನಮ್ಮಲ್ಲಿ ಅವತಾರ ಕಲ್ಪನೆ ಮೌಢ್ಯ ಅಂತ ಹೇಳಬೇಡಿದೆ, ಮೌಢ್ಯ ಅಲ್ಲ ಅದು. ಯಾವುದೋ ಒಂದು ಸಮಾಜದ ಒತ್ತಡ ಬೀಳುವಾಗ, ಅವಶ್ಯಕತೆ ಬರುವಾಗ ಏನೋ ಮಾಡಲಿಕ್ಕೆ ಒಬ್ಬ ಬರ್ತಾನೆ, ಅಂಥವ ಕಾಳಿದಾಸ. ನಾನು ಆಗಲೇ ಹೇಳಿದಿಲ್ಲ, ವಾಗರ್ಥ ವಿವ ಸಂಪೃಕ್ತವು, ವಾಗು ಮತ್ತು ಮಾತು ಮತ್ತು ಅರ್ಥಗಳಂತೆ ಒಟ್ಟಾಗಿರುವ ವಾಗರ್ಥ ಪ್ರತಿಬತ್ತೆ, ವಾಕು ನಮಗೆ ಅರ್ಥ ಆಗಬೇಕಾದರೆ ಇರುವ ಜಗತಃ ಪಿತರೌ ಒಂದೇ, ಮಾತಾ ಪಿತ ಸೇರಿ ಪಿತರವು, ಪಾರ್ವತಿ ಪರಮೇಶ್ವರು. ಬೇಕಾದರೆ ಚಮತ್ಕಾರಕ್ಕೆ ಪಾರ್ವತಿ ರಮೇಶ್ವರು ಹಾಗೂ ಮಾಡ್ಬೋದು. ಇಂಥ ಶ್ಲೋಕ ಇನ್ನೊಮ್ಮೆ ಬರೀಲಿಕ್ಕೆ ಸಾಧ್ಯ ಇಲ್ಲ ಒಬ್ಬನಿಗೆ, ಬೇರೆ ನಮನೆ ಬರಿಬೋದು ಅಷ್ಟೇ. ಅಂತಹ ಅದು ಕ್ರಿಯೇಟಿವಿಟಿ. ತನ್ನ ಎಲ್ಲ ಕೃತಿಗಳಲ್ಲಿಯೂ 3 ಮಹಾಕಾವ್ಯಗಳು, ನಾಟಕಗಳು, ಸಂದೇಶ ಕಾವ್ಯ, ಮೇಘ ಸಂದೇಶದ ಮೇಲೆ ಎಷ್ಟು 100 ಸಂದೇಶ ಕಾವ್ಯಗಳಾಯಿತು. ಋತು ಸಂಹಾರದ ಮೇಲೆ ಋತುವರ್ಣನೆ ಆಯಿತು. ಅವನು ಕವಿ ಕುಲ ಗುರು. ವಿಚಿತ್ರ ಅಂದರೆ ಅವನ ಹುಟ್ಟೂರು ಬೆಳವಣಿಗೆ ಕೂಡ ನಮ್ಗೆ ಗೊತ್ತಿಲ್ಲ. ಅವನ ಕಾಲದ ಬಗ್ಗೆ ಇವತ್ತಿಗೂ ವಿವಾದ ಉಂಟು. ನಮ್ಮಲ್ಲಿ ತಮ್ಮನ್ನು ದೂರ ಇಟ್ಟುಕೊಂಡು ಮಾಡಿದ್ದಾರೆ ಎಲ್ಲರೂ. ನಮ್ಮ ಯಕ್ಷಗಾನ ಕಲಾವಿದಲ್ಲಿ ಅದು ಕಾಣ್ತದೆ ಇವತ್ತಿಗೂ ಕೂಡ. ಅಮನಾಯ ಪ್ರಜ್ಞೆ ತನ್ನನ್ನು ಕಾಣಿಸಿಕೊಳ್ಳದೆ ಕಲೆಯನ್ನು ಮುಖ್ಯವಾಗಿ ಕಾಣಿಸಿಕೊಳ್ಳೋದು. ಸ್ಟಾರ್ ವ್ಯಾಲ್ಯೂ ಎಲ್ಲ ಈಗ ಬಂದದ್ದು. ಅಂತಹ ಒಂದು ಪರಂಪರೆಯಲ್ಲಿ ಬಂದ ಈ ಕಾಳಿದಾಸ ಚರಿತ್ರೆಯನ್ನು ಕೂಡ ಧಾರೇಶ್ವರ ಹಾಡಿದ್ದಾರೆ 3 ಕ್ಯಾಸೆಟನ್ನು. ಅದು ಅವರಿಗೊಂದು ಸಾರ್ಥಕ. ಅವರು ಹೇಳಿದರು, ಆಗಲಿ ನಾವು ಎಷ್ಟೋ ಕ್ಯಾಸೆಟ್ ಹಾಡಿದ್ದೇವೆ, ಇದೊಂದು ನಮಗೆ ದಾಖಲೆ ಅಂತ. ಶೇಣಿಯವರ ಪ್ರಸಂಗ ಅದನ್ನು 3 ಸುರುಳಿಗಳಾಗಿ ಆ ಕಾಲದಲ್ಲಿ ಹಾಡಿದ್ದಾರೆ. ಅದರಲ್ಲಿ ನಾನು ಒಂದು ಅರ್ಥ ಹೇಳಿ, ನನಗದು ನೆನಪಾದ್ದೇ ಗಾಳಿಬನವರು ಹೇಳುವರು, ಮಂತ್ರಿ. ಮಂತ್ರಿಯಲ್ಲಿಯೂ ಕೂಡ ನನಗೆ ಬೇಕಾದ್ದೇ ದುರ್ಮಂತ್ರಿ. ಅದನ್ನು ನಾನು ಮಾಡಿದ್ದೇನೆ. ಧಾರೇಶ್ವರರ ಒಡನಾಟ, ಸಹವಾಸ, ತಾಳಮದ್ದಲೆಯನ್ನು ನೋಡಿ ಅವರು, ನಾವು ಶೃಂಗೇರಿ ಹತ್ತಿರ ತಾಳಮದ್ದಲೆಗೆ ಹೋದಾಗ ಒಂದು ಹೇಳಿದರು, ಹೇಗೆ ಇದಕ್ಕೆ ಹೆಸರಿಡಬಹುದು ಅಂತ. ಕಡೆಗೆ ತಾಳಮದ್ದಲೆ ಅವರ ಸರಣಿಗೆ ಜ್ಞಾನ ಯಜ್ಞ ಅಂತ ಅವರು ಹೇಳೋದು. ಅವರ ಆಟದ ಭಾಗವತರಾಗಿ ಅದರಲ್ಲೇ ವೃತ್ತಿಪರರಾದರೂ ಕೂಡ ಅವರಿಗೆ ತಾಳಮದ್ದಲೆಯಲ್ಲಿ ಮೊದಲ ಆಸಕ್ತಿ. ತುಂಬ ಸೇರಿಕೊಳ್ತಿದ್ರು, ಬರೇ ಭಾಗವತಿಕೆ ಮಾಡೋದಿಲ್ಲ, ಅರ್ಥಗಾರಿಕೆಯಲ್ಲಿ ಒಂದಾಗ್ತಿದ್ರು. ರಂಗಸ್ಥಳದಲ್ಲಿ ಅವರೇ ಒಂದು ಪಾತ್ರ ಆಗುತ್ತೆ, ತೋರಿಸಿಕೊಳ್ಳದೆ ಭಾಗವತನ ಸ್ಥಾನವನ್ನು ಇಟ್ಟುಕೊಂಡು ನಿಯಂತ್ರಣವನ್ನು ಕೂಡ ಸೌಮ್ಯವಾಗಿಯೇ. ಹಿಂದೆ ಭಾಗವತರೆಲ್ಲ ಬೈಯುವ ಕ್ರಮ ಇತ್ತು, ಆಗ ಭೂಷಣ ಅದು. ಹಾಗೆ ಮಾಡದೆ ಆಧುನಿಕ ಕಾಲದ ಒಬ್ಬ ಡೆಮೊಕ್ರೆಟಿಕ್ ಭಾಗವತನಾಗಿ ಎಲ್ಲರ ಮೇಲೆ ವರ್ಚಸ್ಸು ಸ್ಥಾಪಿಸಿದ ಒಬ್ಬ ಶ್ರೇಷ್ಠ ಕಲಾವಿದ ಕಳ್ಕೊಳ್ಬಾರ್ದಿತ್ತು. ಜೇನುಕಂಠ, ಗಾನಧಾರೇಶ್ವರ, ತುಂಬ ಸಜ್ಜನ, ವೆಲ್ ಪ್ರೆಸೆಂಟೆಡ್, ನೆಗೆಮುಖ, ವೆರಿ ಪ್ಲೆಸೆಂಟ್, ಯಾವಾಗಲೂ ಸಂತೋಷದಲ್ಲಿರುವಂಥ ಒಬ್ಬ ವ್ಯಕ್ತಿ. ಅವರಿಗೆ ನಾನು ಕುಟುಂಬ ಮಿತ್ರ. ಅಲ್ಲಿ ತಾಳಮಂದಿರಕ್ಕೆ ಹೋದರೆ ನಾವು ರೂಮ್ ಮಾಡಿ ನಿತ್ರೆ ಬೈತಿದ್ರು ಅವರು, ನಮ್ಮನ್ನೇ ಬಗ್ಗೆ ಬರಬೇಕು ಅಂತ. ಅಂದರೆ ಬರೇ ಪ್ರೊಫೆಷನಲ್, ವೃತ್ತಿಪರ ಕನೆಕ್ಷನ್ ಅಲ್ಲ ಅವರು, ಅದನ್ನು ಮೀರಿದ ಒಂದು ಸ್ನೇಹ ಸಂಬಂಧವನ್ನು ಇಟ್ಟುಕೊಳ್ಳುವಂಥ ಅಂದುಂಟು. ಅವರ ಗುಣಗಾನವನ್ನು ಎಷ್ಟು ಮಾಡ್ಬೋದು. ಇಲ್ಲಿ ಸೇರಿದ ಎಲ್ಲ ಕಲಾವಿದರ ಮತ್ತು ಕಲಾ ಪ್ರೇಮಿಗಳ ಪರವಾಗಿ, ಸ್ನೇಹಿತರ ಪರವಾಗಿ ಧಾರೇಶ್ವರನ್ನು ನಾನು ಸ್ಮರಣೆ ಮಾಡುವುದು ಮಾತ್ರ ಅಲ್ಲ, ಮೋಕ್ಷ ಪದಕ್ಕೆ ಸನ್ನಿದ್ದಾರೆ, ಸ್ಮೃತಿ ಪದವಿಯನ್ನು ಇದ್ದಿದ್ದಾರೆ ಅವರು ಮತ್ತು ಶ್ರೀಧರ ರಾಯರು. ನಾನು ಹೇಳೋದು ಅವರ ಪ್ರಜ್ಞೆ, ಅವರ ಸ್ವಭಾವ, ಅವರ ಕಲೆಗಾರಿಕೆ ಪುನರ್ಜನ್ಮವನ್ನು ಪಡೆಯಲಿ ಅಂತ ಈ ದುರ್ಗಾಲಯದಲ್ಲಿ ಹಾರೈಸಿ ವಿರಮಿಸ್ತೇನೆ. ಓಂ ಸ್ವಸ್ತಿ. ಧಾರೇಶ್ವರರ ಬಗ್ಗೆ ಸಂಸ್ಮರಣೆ ಮಾಡಿದಂಥ ಶ್ರೀಯುತ ಡಾಕ್ಟರ್ ಜೋಶಿ ಅವರಿಗೆ ವಂದನೆಗಳು. ಈಗ ಕುಂಬ್ಳೆ ಶ್ರೀಧರ್ ರಾವ್ ಇವರ ಬಗ್ಗೆ ಸಂಸ್ಮರಣೆಯನ್ನು ಮಾಡಲಿಕ್ಕಿದ್ದಾರೆ ಡಾಕ್ಟರ್ ವಿನಾಯಕ್ ಭಟ್ ಗಾಳಿಮನೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರನ್ನು, ಆತ್ಮೀಯರನ್ನು ಒಂದೇ ಮಾತಿನಲ್ಲಿ ಅಭಿವಂದಿಸ್ತಾ,
ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಸರ್ವಪ್ರಥಮವಾಗಿ ನಮ್ಮ ಕರೆಯನ್ನು ಮನ್ನಿಸಿ ತಾವೆಲ್ಲ ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ, ಆಮ್ನಾಯ ವಿಷ್ಣು ಯಕ್ಷ ಸಭಾ ಮತ್ತು ದುರ್ಗಾ ಜ್ಯೋತಿಷಾಲಯದ ಪರವಾಗಿ, ಇಲ್ಲಿರುವ ವೇದಿಕೆಯ ಮೇಲಿರುವ ಎಲ್ಲರ ಪರವಾಗಿ ತಮಗೆಲ್ಲ ನಾನು ನತಮಸ್ತಕ ಎನ್ನುವುದನ್ನು ಮೊದಲನೇದಾಗಿ ಹೇಳ್ತೇನೆ. ಇಂತಹ ಕಾರ್ಯಕ್ರಮಗಳಾಗಬೇಕಿದ್ದರೆ ನಮಗೆ ಪ್ರೇಕ್ಷಕರು ನಮ್ಮ ಮುಂಭಾಗದಲ್ಲಿ ಬೇಕು. ಇವತ್ತು ಆನ್ಲೈನಿಗೆ ಬಂದರೂ ಕೂಡ ಮುಂಭಾಗದಲ್ಲಿ ಬೇಕು. ಇವತ್ತದು ಸೊರಗುತ್ತಾ ಇದೆ. ಒಂದು ಪ್ರೇಕ್ಷಕ ವಲಯವನ್ನು ಕಟ್ಟುವಲ್ಲಿ ನಾವು ಬಹಳ ಹೋರಾಟ ಮಾಡ್ತಾ ಇದ್ದೇವೆ. ಫೋನ್ ಮಾಡ್ತೇವೆ, ಬೇರೆ ಬೇರೆ ಜಾಹೀರಾತು ಕೊಡ್ತೇವೆ, ಬೇರೆ ಬೇರೆ ರೀತಿಯಲ್ಲಿ ಮತ್ತೆ ಅದರಿಂದ ಕಳಿಸ್ತೇವೆ. ಕೆಲವೊಮ್ಮೆ ಇವು ಯಾಕೆ ಇಷ್ಟು ರಗಳೆ ಹಿಡಿತಾನೆ ಅಂತ ಕಾಣ್ಬೋದು, ಅಷ್ಟು ನಾವು ಕಳಿಸ್ತಾ ಇರುವಂತಹ. ಯಾಕೆ ಅಂದರೆ ಕಲೆ ಇರುವುದು ಎರಡು ಮುಖದಲ್ಲಿ, ಮುನ್ಮುಖದಲ್ಲೂ ಬೇಕು, ಹಿಮ್ಮುಖದಲ್ಲಿ. ಇಲ್ಲಿ ಚೆನ್ನಾಗಿ ಆಗಬೇಕು ಅಂದರೆ ಮುಂದಿರುವ ಪ್ರೇಕ್ಷಕರು ನಮಗೆ ಅಗತ್ಯವಾಗಿದೆ. ಜೊತೆಯಲ್ಲಿ ಈಗಾಗಲೇ ಕಾಳಿದಾಸರ ಸಂಸ್ಮರಣೆಯ ಪ್ರಸಂಗ ರೂಪದಲ್ಲಿ ಪ್ರತಿಷ್ಠಿತವಾಗಿದೆ. ಕಾಳಿದಾಸ ಮಾಸ ಈಗಾಗಲೇ ಪೂಜ್ಯರಾದ ಡಾಕ್ಟರ್ ಜೋಶಿ ಅವರು ಹೇಳಿದ್ದಾರೆ. ಹಾಗೆ ಸದಾಕಾಲ ಪ್ರೇರಣೆಯನ್ನು ಕೊಟ್ಟಂತಹ ದಾರೇಶ್ವರರ ಬಗ್ಗೆ ಈಗಾಗಲೇ ನಾವು ಪುಷ್ಪ ನಮನವನ್ನು, ನುಡಿ ನಮನವನ್ನು ಮಹನೀಯರಿಂದ ಕೇಳಿದ್ದೇವೆ. ನಾವೆಲ್ಲ ಪುಷ್ಪ ನಮನವನ್ನು ಸಲ್ಲಿಸಿದ್ದೇವೆ. ಅದೇ ರೀತಿಯಲ್ಲಿ ಒಬ್ಬ ನಿಷ್ಠಾವಂತ ವ್ಯಕ್ತಿಯಾಗಿ, ನಿಷ್ಠಾವಂತ ಕಲಾವಿದನಾಗಿ ಪೋಷಕ ಪಾತ್ರಗಳು, ಸ್ತ್ರೀ ಪುರುಷ ಪಾತ್ರಗಳಲ್ಲಿ ಧರ್ಮಸ್ಥಳ ಮೇಳ, ಕುಂಡಾವು ಮೇಳ, ಹಾಗೆ ಬೇರೆ ಬೇರೆ ನಮ್ಮ ದಕ್ಷಿಣ ಕನ್ನಡದ ತೆಂಕುತಿಟ್ಟಿನ ಪ್ರಸಿದ್ಧ ಮೇಳಗಳಲ್ಲಿ ದುಡಿದಂತಹ ಕುಂಬ್ಳೆ ಶ್ರೀಧರ್ ರಾಯರ ಬಗ್ಗೆ ಹೇಳುವಂತಹ ಒಂದು ಅವಕಾಶ ನನಗಿದೆ. ಈ ಸಂದರ್ಭದಲ್ಲಿ ನನ್ನ ಮಿತ್ರರು ನಾನು ಈ ವಿಷಯವನ್ನು ತಿಳಿಸಿದಾಗ ಮೈಸೂರಿಂದ ಒಂದು ಶ್ಲೋಕವನ್ನು ಇಡೀ ಕಾರ್ಯಕ್ರಮದ ಬಗ್ಗೆ ಬರೆದು ಕಳಿಸಿದ್ದಾರೆ. ಅದು ಮಂದಾಕ್ರಾಂತ ವೃತ್ತದಲ್ಲಿದೆ. ಕಾಳಿದಾಸನ ಮೇಘದೂತದ ಮಂದಾಕ್ರಾಂತ ಏನಿದೆ ಅದರಲ್ಲಿ ಬರೆದು ಕಳಿಸಿದ್ದಾರೆ. ಅದನ್ನು ಓದಿ ಮುಂದೆ ಹೋಗೋದು ಒಳ್ಳೆಯದು ಅಂತ ಅಂದ್ಕೊಳ್ತೀನಿ. ಎಲ್ಲ ವಿಷಯವನ್ನು ಸೇರಿಸಿದ್ದಾರೆ. ಸುಬ್ರಹ್ಮಣ್ಯಂ ಪ್ರಥಿತ ಯಶಸಂ ಯಕ್ಷಗಾನೇ ಪ್ರವೀಣಂ ಲೋಕೆ ಧಾರೇಶ್ವರ ಪದಗತಂ ಸಂಸ್ಮರಂತ ಸಭಾಯಾಂ ಸಾಧ್ವೀಂ ಕೀರ್ತಿಂ ಲಲಿತವಚಸಾ ಶ್ರೀಧರಂ ಲಬ್ಧವಂತಂ ಧ್ಯಾಯಂ ಕುರುತ ರುಚಿರಂ ಮರ್ದಲಂ ತಾಲಪೂರ್ಣಂ ಎನ್ನುವಂತಹದ್ದು. ಇದರಲ್ಲಿ ಅರ್ಥ ಇಷ್ಟೇ: ಸುಬ್ರಹ್ಮಣ್ಯ ಧಾರೇಶ್ವರರು, ಕಾಳಿದಾಸನ ಮಂದಾಕ್ರಾಂತ ವೃತ್ತದ ಪ್ರೀತಿ, ಹಾಗೆ ಶ್ರೀಧರರಾಯರ ಸಂಸ್ಮರಣೆ ಮತ್ತು ಮರ್ದಲ ಅಂದರೆ ಮದ್ದಳೆ ಅಂತ ಅರ್ಥ ಸಂಸ್ಕೃತದಲ್ಲಿ. ತಾಳ ಮದ್ದಳೆಯ ರೂಪದಲ್ಲಿ ಪ್ರಕೀರ್ತಿತನಾದಂತಹ ಕಾಳಿದಾಸ. ಇದನ್ನೆಲ್ಲ ನಾನು ಮತ್ತೆ ಸ್ಮರಿಸ್ತೇನೆ ಅಂತ ನನ್ನ ಹಿರಿಯ ಮಿತ್ರರಾದ ಪೂಜ್ಯರಾದ ಡಾಕ್ಟರ್ ದೀಪಕ್ ಭಟ್ ಅವರು ಮೈಸೂರಿನಿಂದ ಬರೆದು ಕಳಿಸಿದ್ದಾರೆ. ಇದನ್ನು ಓದಬೇಕಾದದ್ದು ನನ್ನ ಕರ್ತವ್ಯ. ಅವರ ಪ್ರೀತಿಗೆ ನಾನು ಈ ಮುಖೇನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ಆತ್ಮೀಯರೇ, ಶ್ರೀಧರರಾಯರ ಇತಿಹಾಸ ನಮ್ಮ ಜೊತೆಯಲ್ಲಿದೆ, ದಾರೇಶ್ವರರ ಇತಿಹಾಸ ನಮ್ಮ ಜೊತೆಯಲ್ಲಿದೆ. ಆದರೆ ನನ್ನ ಕಣ್ಣಿಂದ ನಾನೇನು ನೋಡಿದ್ದೇನೆ ಅನ್ನೋದನ್ನು ಹೇಳ್ಬೋದು. ಪುಸ್ತಕದಲ್ಲಿ ಇದ್ದದ್ದನ್ನು ನಾವೆಲ್ಲ ಓದ್ಕೊಳ್ಬೋದು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಬಗ್ಗೆ ಬಂದಿದೆ. ಶ್ರೀಧರರಾಯರ 7 ಅಥವಾ 8ನೇ ವಯಸ್ಸಿಗೆ ಕುಂಡಾವು ಮೇಳದ ಯಾವುದೋ ಒಂದು ಆಟ ನೋಡಬೇಕಿದ್ರೆ ಅವರು ಕಂಡ ಆಸಕ್ತಿಯಿಂದ ಅವರನ್ನು ಮೇಳದ ಜೊತೆಯಲ್ಲಿಯೇ ಒಡನಾಡುವಂತಹ ಸನ್ನಿವೇಶ ಒದಗಿ ಬಂತು ಎನ್ನುವುದನ್ನು ಇವತ್ತು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರ ಬಗ್ಗೆ ಬರೆದದ್ದನ್ನು ನೋಡ್ತಾ ಇದ್ದೇವೆ. ಹೀಗೆ ಆರಂಭವಾದಂತಹ ಶ್ರೀಧರರಾಯರ ಯಕ್ಷಯಾನ ಧರ್ಮಸ್ಥಳ ಮೇಳದಲ್ಲಿ ಉಚ್ಛ್ರಾಯ ಸ್ಥಿತಿಯನ್ನು ಹೊಂದಿತು. ಇವತ್ತು ಎಷ್ಟು ಉಚ್ಛ್ರಾಯ ಸ್ಥಿತಿ ಅಂತಂದರೆ ರಾಷ್ಟ್ರಪತಿ ಪದಕದವರೆಗೆ ಅವರನ್ನು ಕರೆದುಕೊಂಡು ಹೋಗಿ ನಿಲ್ಲಿಸಿದ್ದು ಯಕ್ಷಗಾನ ಎನ್ನುವುದನ್ನು ನಾವು ನೆನಪಿಡಬೇಕು. ಆ ಮುಖೇನ ಯಕ್ಷಗಾನಕ್ಕೆ ರಾಷ್ಟ್ರಪತಿಯ, ನಮ್ಮ ದೇಶದ ಸರ್ವೋಚ್ಚವಾದಂತಹ ಒಂದು ಸ್ಥಾನ, ಒಂದು ಮನೆ, ಒಂದು ಧಾಮ ಇದ್ದರೆ ಅದು ರಾಷ್ಟ್ರಪತಿ ಭವನ. ಆ ರಾಷ್ಟ್ರಪತಿ ಭವನದಲ್ಲಿ ಅನೇಕ ಯಕ್ಷಗಾನ ವಿದ್ವಾಂಸರು ಹೋಗಿ ಅಲ್ಲಿ ಗೌರವವನ್ನು ಪಡೆದಿದ್ದಾರೆ. ಅದರಲ್ಲಿ ನಮ್ಮ ಕುಂಬ್ಳೆ ಶ್ರೀಧರ್ ರಾಯರು ಅನ್ಯತಮರು ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸ್ಪಷ್ಟವಾದ ಉಚ್ಚಾರಣೆ, ಭಾವುಕವಾದಂತಹ ಮಾತಿನ ಸ್ವರೂಪ, ಸರಳ ಸುಂದರವಾದ ಹೃದಯವಾಗಿ ಏನೋ ಒಂದು ತುಂಬ ತಾನು ಆ ಪಾತ್ರದ ಒಳಗೆ ಹೋಗಿ ಯಾವುದೂ ಒಂದು ನಾಟಕೀಯತೆ ಇಲ್ಲದೆ ಅದನ್ನು ಪ್ರಸ್ತುತಪಡಿಸುವಂತಹ ರೀತಿ ಅತ್ಯಂತ ಮನನೀಯವಾದದ್ದು. ಅವರು ಇದಕ್ಕೆ ಜೊತೆಯಲ್ಲಿ ನಮಗೆ ಆತ್ಮೀಯವಾಗಿ ಕಾಣೋದು ಅವರ ಆತ್ಮೀಯತೆ. ಈಗಾಗಲೇ ಅನೇಕ ಸಲ ಬಂತು ಆ ವಿಷಯ. ಶ್ರೀಧರರಾಯರ ಬಗ್ಗೆ ಹೇಳಿದರು. ಅವರು ಎಲ್ಲರನ್ನೂ ತಮ್ಮವರಂತ ಅಂದ್ಕೊಂಡು ತುಂಬ ಮುಗ್ಧವಾಗಿ ಬದುಕಿದವರು. ಶರಣರ ರೀತಿಯಲ್ಲಿ ಯಕ್ಷಗಾನ ಕಲೆಯೊಳಗಿರುವಂತಹ ಅನೇಕರಲ್ಲಿ ಪ್ರಾಯಃ ಶ್ರೀಧರರಾಯರು ಕೂಡ ಒಬ್ಬರು. ಅವರು ಮೊನ್ನೆ ಜುಲೈ 5ನೇ ತಾರೀಕಿಗೆ ಅವರಿಗೆ 73 ವರ್ಷ ತುಂಬಿತು ಅಂತ ನೋಡ್ತಾ ಇದ್ದೇನೆ. ಅವರ ಡೇಟ್ ಆಫ್ ಬರ್ತನ್ನು ನೋಡಿದಾಗ ಕಾಣ್ತಾ ಇತ್ತು. 74 ವರ್ಷದ ಒಂದು ವಯೋಮಾನವನ್ನು ಅವರು ಬದುಕಿದ್ದಾರೆ. ಧರ್ಮರಾಜ,
ಅಥವಾ ಇಂತಹ ಪೋಷಕ ಪಾತ್ರಗಳು ಅಂತ ಯಕ್ಷಗಾನದಲ್ಲಿ ಏನಿದೆ, ಆ ಪೋಷಕ ಪಾತ್ರಗಳನ್ನು ಇನ್ನಿಲ್ಲದಂತೆ ತುಂಬಿದವರು. ದಾಮೋದರ ಮಂಡಚ್ಚರಿರಬಹುದು, ಕಡತೋಕದವರು ಇರಬಹುದು, ಅಥವಾ ಆ ನಂತರ ಬಂದಂತಹ ನಮ್ಮ ರಘುರಾಮ್ ಹೊಳ್ಳರು ಇರಬಹುದು. ಈ ಎಲ್ಲ ಕಾಲಮಾನದಲ್ಲಿ ಅವರು ನಿರಂತರವಾಗಿ ಆ ಮೇಳದಲ್ಲಿ ಇದ್ದುಕೊಂಡು ಯಕ್ಷಗಾನ ಏನು ತಿರುಗಾಟವನ್ನು ಯಶಸ್ವಿಗೊಳಿಸಿದವರು. ತಾಳಮದ್ದಳೆಯಲ್ಲಿ ಕೂಡ ಅರ್ಥ ಹೇಳಿದವರು. ತುಳು ಯಕ್ಷರಂಗವನ್ನು ತುಂಬ ದೊಡ್ಡವಾಗಿ ಸಮೃದ್ಧವಾಗಿ ಅವರು ಅದನ್ನು ವಿಜೃಂಭಿಸುವ ಹಾಗೆ ಮಾಡಿದವರು. ಇದೇ ರೀತಿಯಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿಯೂ ಕೂಡ ಅವರು ಪರಿಣತರಾಗಿ ಅಲ್ಲಿಯೂ ಕೂಡ ಯಕ್ಷಗಾನದ ಕೈಂಕರ್ಯವನ್ನು ಮಾಡಿದವರು ಅನ್ನೋದನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಇದೆಲ್ಲ ಅವರ ಯಕ್ಷಗಾನದ ಇತಿಹಾಸ. ಆದರೆ ನಾನು ಕಂಡಿದ್ದು ನನ್ನ ವೈಯಕ್ತಿಕವಾದ ನನ್ನ ಘಟನೆಯನ್ನು ನಾನು ಹೇಳಬೇಕು. ನಾನು ಪುತ್ತೂರಿನಲ್ಲಿ 1-2 ವರ್ಷ ಸೇವೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ನನಗೆ ಅವರ ಪರಿಚಯ ಅಲ್ಲಿರುವ ಭಾಸ್ಕರ್ ಬಾರಿಯರ ಮೂಲಕ ಆಯಿತು. ಆದಾಗ ಅವರ ಮಾಸಿಕ ಕೂಟಗಳಲ್ಲಿ ನಾವು ಸಿಗ್ತಾ ಇದ್ವಿ. ಅಲ್ಲಿ ತುಂಬ ಪ್ರೀತಿಯಿಂದ ಕಾಣ್ತಾ ಇದ್ರು. ಎಷ್ಟು ಅಂದರೆ ಅವರ ಊರಿಗೆ, ಕುಂಬಳೆ ಊರಿಗೆ ನನ್ನನ್ನು ಕರೆದುಕೊಂಡು ಹೋಗಿ ಅರ್ಥ ಹೇಳಿಸಿದರು. ನಾನೊಬ್ಬ ಉತ್ತರ ಕನ್ನಡದ ಸಿದ್ದಾಪುರದ ಮೂಲೆಯ ಗಾಳಿ ಮನೆ ಅಂತ, ಪೂರ್ತಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಎನ್ನುವ ಹಾಗೆ ತುಂಬ ಕೆಳಗಡೆಯಲ್ಲಿರುವಂತಹ ಪ್ರದೇಶದ ನಾನು, ಮಲೆನಾಡಿನ ಆ ಪ್ರದೇಶದ ನಾನು ಇವತ್ತು ಕಾಸರಗೋಡಿನ ಕುಂಬಳೆಗೆ ಏನಾದರೂ 2 ಅರ್ಥ ಹೇಳಿದ್ದೇನೆ ಅಂತ ನನಗದು ನನ್ನ ಮನೆಗೆ, ನನ್ನ ಊರಿಗೆ ತುಂಬ ದೊಡ್ಡ ಹೆಮ್ಮೆ. ಕಾಸರಗೋಡು ಪಾರ್ಥಿಸುಬ್ಬನ ಊರು ಎನ್ನುವ ಕಾರಣಕ್ಕೆ ಅಲ್ಲಿ ಅರ್ಥ ಹೇಳುವ ಅವಕಾಶ ಯಾಕೆ ಕೊಟ್ಟಿದ್ದಾರೆ ಅಂದರೆ, ನೀವು ಚೆನ್ನಾಗಿ ಅರ್ಥ ಹೇಳ್ತೀರಿ, ನಮ್ಮ ಊರಿಗೆ ಬರಬೇಕು ಅಂತ. ಅವರು ಈ ರೀತಿಯಲ್ಲಿ ಅವ್ರ ಜೊತೆಗೆ ಅರ್ಥವನ್ನು ಹೇಳಿಸಿದರು. ಕಂಡಾಗಲೆಲ್ಲ ಹೇಳ್ತಿದ್ರು. ನಾನು ಹೇಳಿದರೆ ಅಹಂಕಾರ ಅಂತ ಆಗ್ತದೋ ಗೊತ್ತಿಲ್ಲ, ಆದರೆ ಅವರು ಎಲ್ಲರಲ್ಲಿಯೂ ಚರ್ಚೆ ಮಾಡಿದ್ದಾರೆ. ನನ್ನಲ್ಲೂ ಒಂದು ರಾಮನಿರ್ಯಾಣ, ಇಲ್ಲಿ ಕಿನ್ನಿಗೋಡಿಯಲ್ಲೊಂದು ರಾಮನಿರ್ಯಾಣದ ರಾಮನ ಪಾತ್ರ ಹೇಳುವ ಸ್ಥಿತಿ ಬಂತು. ಅದು ಆಗುವ 1 ತಿಂಗಳದ ಹಿಂದೆ ಉಪ್ಪಿನಂಗಡಿಯಲ್ಲಿ ನಮ್ಮ ಉಪ್ಪಿನಂಗಡಿಯಲ್ಲಿರುವಂತಹ ಏನು ಯಕ್ಷಕಲಾ ಸಂಘ ಇದೆ, ದಿವಾಕರಾಚಾರ್ಯರು, ಅವರ ಒಂದು ಸಂಘಟನೆಯಲ್ಲಿ ಒಂದು ಅರ್ಥಕ್ಕೆ ಕರೆದು ರಾಮನಿರ್ಯಾಣದ ರಾಮನನ್ನು ಹೇಳಿದ್ದೆ. ಅವತ್ತು ಆ ಅರ್ಥವನ್ನು ಗ್ರಹಿಸಿಕೊಂಡಂತಹ ಅವರು ಈ ಕಿನ್ನಿಗೋಳಿ ಕಾರ್ಯಕ್ರಮಕ್ಕೆ ನನ್ನಲ್ಲಿ ಅರ್ಥ ಹೇಳೋದು ಹೇಗೆ ಅಂತ ಕೇಳಿದ್ರು. ಇದರಿಂದ ನಾನು ಏನು ಹೇಳೋದು ಅಂದರೆ, ನನ್ನ ಹೆಚ್ಚುಗಾರಿಕೆ ಅಲ್ಲ ಇದು, ಆದರೆ ಒಬ್ಬ ವ್ಯಕ್ತಿ ಹೇಗಿರಬೇಕು, ಎಷ್ಟು ವಿನಯಶೀಲವಾಗಿರಬೇಕು ಅಂತ ನಾನು ಈಗಲೂ ನನಗೆ ರೋಮಾಂಚ ಆಗುತ್ತೆ. ಅವರ ಆ ಪ್ರೀತಿ, ಅವರ ವಿಶ್ವಾಸ, ಅವರು ಕೊಟ್ಟಂತಹ ಸ್ನೇಹ, ಅವರ ಅತಿಶಯವಾದಂತಹ ಭಾವುಕತೆಯನ್ನು ನಾನು ಮತ್ತೆ ಮತ್ತೆ ನೆನಪಿಸಿಕೊಂಡು ಅವರು ದಿವಂಗತರಾದಾಗ ಕಣ್ಣೀರಾದೆ. ಇಲ್ಲೇ ಇರುವ ಹೆಬ್ಬಾರರದ್ದೊಂದು ತುಂಬ ಪ್ರಸಿದ್ಧವಾದ ಇರಾವಂತ ಅಂತ ಪ್ರಸಂಗ ಬಂತು. ಅದರಲ್ಲಿ ಅವ್ರ ಜೊತೆಯಲ್ಲಿ ಕಣ್ಣೀರಾಗಿ ಅರ್ಥ ಹೇಳಿದ ಸನ್ನಿವೇಶ ಇದೆ. ನಮ್ಮ ಭರತ ಆಗಮನದಲ್ಲಿ ವಸಿಷ್ಠ ಭರತನ ಪಾತ್ರವನ್ನು ನಾನು ಹೇಳಿದೆ. ನನ್ನನ್ನೇ ನಾನು ಕೇಂದ್ರೀಕರಿಸಿ ಹೇಳೋದಲ್ಲ, ನನಗೆ ಸಿಕ್ಕ ಅನುಭವ ಶ್ರೀಧರಾಯರು ಹೇಗೆ ಅಂತಂದರೆ, ಒಬ್ಬ ಹಿರಿಯ ಅಜ್ಜನಾಗಿ, ಒಬ್ಬ ಹಿರಿಯ ಅಣ್ಣನಾಗಿ ತುಂಬ ಪ್ರೀತಿಯಿಂದ ನಮ್ಮನ್ನು ಸಾಗಿಸ್ಕೊಂಡು ಹೋದವರು. ಅಂತಹ ಮಹನೀಯರು, ಯಾಕೆಂದರೆ 60-65 ವರ್ಷ ತಿರುಗಾಟ ಮಾಡಿದಂತಹ ಅವರನ್ನು ನಾನು ಇತ್ತೀಚೆಗೆ ಭೇಟಿಯಾದದ್ದು. ವೇಷಗಾರಿಕೆಯಲ್ಲಿ ಮೊದಲೇ ನೋಡಿದ್ದೇನೆ, ಇಲ್ಲ ಅಂತಲ್ಲ, ಆದರೆ ಅವರಿಗೆ ನನ್ನಲ್ಲಿ ಅಷ್ಟು ಸಲುಗೆಯಿಂದ ಅಥವಾ ನಿರಹಂಕಾರಿಯಾಗಿರಬೇಕಾದ ಯಾವ ಇಲ್ಲ, ಆದರೆ ಅವರ ವ್ಯಕ್ತಿತ್ವವೇ ನಿರಹಂಕಾರ. ಕಲಾವಿದರಿಗೆ ಇದು ಸೂತ್ರಪ್ರಾಯ ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಒಬ್ಬ ಕಲಾವಿದ ಹಿರಿತನದಲ್ಲಿ ಹೇಗೆ ಮಾಗಬೇಕು, ಹೇಗೆ ಅದು ಬಾಗಬೇಕು ಹೇಳುವುದನ್ನು ಶ್ರೀಧರಾಯರು ತೋರಿಸ್ಕೊಟ್ಟಿದ್ದಾರೆ. ಅವರನ್ನು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾಳಿದಾಸ ಮಾಸ ಬಂತು, ದಾರೇಶ್ವರ ಅನುಸ್ಮೃತಿ ಬಂತು. ಈ ದಾರೇಶ್ವರ ಅನುಸ್ಮೃತಿ ಎನ್ನುವುದನ್ನು ಹೇಳಿದ್ರು. ಅನುಸ್ಮರಣೆ ಅಂತಂದರೆ ನಿರಂತರ ಸ್ಮರಣೆ. ಸ್ಮರಣಂ ಸ್ಮೃತಿಂ ಅನುಸೃತ್ಯ ಗಚ್ಚತಿ. ಸ್ಮೃತಿ ಅಂತಂದರೆ ಕಳೆದು ಹೋದದ್ದನ್ನು ಮತ್ತೆ ನೆನಪು ಮಾಡಿಕೊಂಡು ಅದರಿಂದ ಸ್ಥಾಪನೆ ಮಾಡೋದಕ್ಕೆ ಸ್ಮೃತಿ ಅಂತ ಹೇಳ್ತಾರಂತೆ. ಅಂತಹ ಸ್ಮೃತಿಯಲ್ಲಿ ಇವತ್ತು ಶ್ರೀಧರಾಯರು ಕೂಡ ನಮಗೆ, ನಾನು ಅವರನ್ನು ಕೂಡ ನಾವು ಹೇಳಬೇಕಾದದ್ದು ಯಾಕೆ ಅಂತಂದರೆ, ಎಲ್ಲ ಕಲಾವಿದರು ಸೇರಿದಾಗ ಆಟ ಚೆಂದ ಆಗ್ತದೆ, ಒಂದು ಕೂಟ ಚೆನ್ನಾಗಾಗುತ್ತೆ. ಆದ್ದರಿಂದ ನಮ್ಮ ಇಡೀ ಯಕ್ಷರಂಗದಲ್ಲಿ ಪೋಷಕ ಪಾತ್ರಗಳಿಗೆ, ಬೇರೆ ಬೇರೆ ಹಂತದ ಪಾತ್ರಗಳಿಗೆ, ಸ್ತ್ರೀ ಪಾತ್ರಗಳಿಗೆ, ಎಲ್ಲ ವಿಧವಾದ ಪಾತ್ರಗಳಿಗೂ ಜೀವ ತುಂಬಿದಂತಹ ಶ್ರೀಧರಾಯರು ತಮ್ಮ ಪಾತ್ರಗಳಿಂದ, ಅದಕ್ಕಿಂತ ಮುಗಿಲಾಗಿ ತಮ್ಮ ಅತ್ಯಂತ ಸರಳವಾದ ವ್ಯಕ್ತಿತ್ವದಿಂದ ಪ್ರಾತಸ್ಮರಣೀಯರು, ಚಿರಸ್ಮರಣೀಯರು. ಅವರು ಇವತ್ತು ಅಳಿವುದು ಕಾಯವು, ಉಳಿವುದು ಯಶವು ಎನ್ನುವ ಹಾಗೆ ಅವರು ಇವತ್ತು ಕಾಯಕವಾಗಿ ನಮ್ಮ ಜೊತೆಯಲ್ಲಿಲ್ಲ, ಆದರೆ ಯಕ್ಷರಂಗ ಇರುವವರೆಗೆ, ಕಲಾರಂಗ ಇರುವವರೆಗೆ ಶ್ರೀಧರಾಯರಿರಬಹುದು, ದಾರೇಶ್ವರ ಇರಬಹುದು, ಎಂದೂ ನಮ್ಮಿಂದ ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೆಲ್ಲೋ ನಮ್ಮ ಜೊತೆಯಲ್ಲಿ ಜ್ಯೋತಿ ಸ್ವರೂಪದಲ್ಲಿ ಅವರು ಇರ್ತಾರೆ ಎನ್ನುವುದು ನನ್ನ ಭಾವನೆ. ಅವರೆಲ್ಲ ಹಾಕಿಕೊಟ್ಟಂತಹ ದಾರಿಯಲ್ಲಿ ನಾವು ಮುಂದೆ ಸಾಗಬೇಕಾದದ್ದೇ ಅವರಿಗೆ ಒದಗಿಸುವ ಭಾವಪೂರ್ಣವಾದಂತಹ ಶ್ರದ್ಧಾಂಜಲಿ ಅಂತ ಹೇಳ್ತಾ, ಧಾರೇಶ್ವರರು ಮತ್ತು ಶ್ರೀಧರಾಯರನ್ನು ನೆನಪಿಸಿಕೊಳ್ತೇನೆ. ಜೊತೆಗೆ ಇತ್ತೀಚೆಗೆ ಇದು ಕಾರ್ಯಕ್ರಮ ಸಿದ್ಧ ಆಗಿತ್ತು, ಹಾಗಾಗಿ ನಾವು ಮತ್ತೆ ಸೇರಿಸ್ಲಿಕ್ಕಾಗಿಲ್ಲ.
ಇನ್ನೋರ್ವ ಮಹಾನ್ ಕಲಾವಿದ ಕೆಪ್ಪೆಕೆರೆ ಮಹಾದೇವ ಅವರು ಕೂಡ ದಿವಂಗತರಾಗಿದ್ದಾರೆ. ಅದ್ಭುತವಾದಂತಹ ಕಲಾರತ್ನ ಅವರು. ಕೆಪ್ಪೆಕೆರೆ ಹೇಳೋದೊಂದು ಪರಂಪರೆ. ಮಹಾದೇವ ಭಾಗವತರು ಎನ್ನುವುದಾಗಿ ನಾವು ಅವರನ್ನು ಮಹಾದೇವ ಹೆಗಡೆ ಎನ್ನುವುದಾಗಿ ನಾವೆಲ್ಲ ಅವರ ಪಾತ್ರಗಳನ್ನು ನೋಡಿದ್ದೇವೆ. ಅಂತಹ ಕೆಪ್ಪೆಕೆರೆ ಅದು ತಾಳವನ್ನು ಹಿಡಿದು ಅವರ ಒಂದು ಸ್ವರೂಪದಲ್ಲಿ ಅವರ ಮುಂದಿನ ಪೀಳಿಗೆ ಕೂಡ ಮುಂದುವರಿತು. ಅವರು ಕೂಡ ಉತ್ತಮ ವೇಷಧಾರಿಗಳಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಇಡೀ ರಂಗವನ್ನು ತುಂಬಿಕೊಂಡವರು. ಅವರನ್ನು ಕೂಡ ಅವರ ಆತ್ಮಕ್ಕೂ ಚಿರಶಾಂತಿಯನ್ನು ಕೋರಿ ತಮ್ಮನ್ನೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೀಧರ್ ಕುಂಬಳೆ ಇವರ ಬಗ್ಗೆ ನುಡಿ ನಮನ ಸಂಸ್ಕೃತಿ ಕೊಟ್ಟಂತಹ ವಿನಾಯಕ್ ಭಟ್ ಗಾಳಿಮನೆಯವರಿಗೆ ಹೃತ್ಪೂರ್ವಕ ವಂದನೆಗಳು. ಈಗ ತಲ್ಲೂರು ಶಿವರಾಮ್ ಶೆಟ್ಟರು ಅಧ್ಯಕ್ಷರು, ಕರ್ನಾಟಕ ಯಕ್ಷಗಾನ ಜಾನಪದ ಅಕಾಡೆಮಿ ಅವರಿಗೆ ಪ್ರಥಮವಾಗಿ ನಾವು ಗೌರವಿಸಲಿಕ್ಕಿದೆ. ಅದರ ಜೊತೆಯಲ್ಲೇ ಉಳಿದ ಅತಿಥಿ ಅಭ್ಯರ್ಥಿಗಳನ್ನು ನಾವು ಗೌರವಿಸಲಿಕ್ಕಿದ್ದೇವೆ. ಆನಂತರ ಅತಿಥಿಗಳ ಅನಿಸಿಕೆಗಳು. ಶ್ರೀಯುತ ತಲ್ಲೂರು ಶಿವರಾಮ್ ಶೆಟ್ಟರು ಇವರ ಸನ್ಮಾನ ಪತ್ರವನ್ನು ಚಾರ ಪ್ರದೀಪ್ ಹೆಬ್ಬಾರ್ ಇವರು ವಾಚಿಸಲಿಕ್ಕಿದ್ದಾರೆ. ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಿಗೆ ಗೌರವ ಕವನಾಲಂಕಾರ. ಸಾಗರದ ಅಲೆಗಳ ಸುಂದರ ನಿಸರ್ಗ, ಮರವಂತೆಯ ಕಡಲ ವಿಹಂಗಮ ಸಂಗ್ರಮ, ಪೊಡವಿಗೊಡೆಯ ಶ್ರೀಕೃಷ್ಣನ ಸನ್ನಿಧಿ, ಕುಂದ ಕನ್ನಡದ ತಲ್ಲೂರಿನ ಸುಪುತ್ರರು, ಕುಂದಾಪುರ ತಲ್ಲೂರ ಬಂಟರ ಸೂನು, ಕಡೆಯ ದಿಕ್ಕಿನ ವಾಸ ಶಿವ, ಇನಕುಲದ ವಾರಿದಿ ರಾಮ, ಕನಕ ಅಣ್ಣಯ್ಯರ ಶೆಟ್ಟರ ಗರ್ಭ ಸಂಜಾತ, ವರ ಕರುಣಾನಿಧಿ ದಯಪಾಲಿಸಿದ ಜನಿಸಿದ ಶಿವರಾಮ. ಹೋಟೆಲ್ ಮಾಲೀಕ ಕಾಯಕ ತೊಡಗಿ ಹಲವಾರು ಸಂಘಟನೆಯ ನೇತಾರನಾಗಿ ಕರ್ನಾಟಕ ಜಾನಪದ ಪರಿಷತ್ತಿನ ಚುಕ್ಕಾಣಿ ಪಿಡಿದಂ ಯಕ್ಷಗಾನ ಕಲಾರಂಗವನ್ನು ಬೆಳೆಸಿದ ಡಾಕ್ಟರ್ ಶಿವರಾಮ್ ಶೆಟ್ಟರ್. ಕನ್ನಡ ಜಾನಪದ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪದವಿ ಪುರಸ್ಕಾರಂ ಪಡೆದು ಅಂತಾರಾಷ್ಟ್ರೀಯ ಆರ್ಯಭಟ ಮಾನ್ಯತೆ ಪಡೆದು ಕಾಯಕಯೋಗಿ ಬಸವಣ್ಣ ಪುರಸ್ಕಾರಂ ಹಿಡಿದು ಅಷ್ಟಮಠಗಳಿಂ ಸ್ವಾಮೀಜಿಯವರ ಶ್ರೀಕೃಷ್ಣಾನುಗ್ರಹ ಪಡೆದು ಸೃಷ್ಟಿಯಲ್ಲಿ ಗೌರವ ಕರ್ನಾಟಕ ರತ್ನಂ ಸೇರಿ ಸಮಷ್ಟಿಯಲ್ಲಿ ಗೌರವ ಸನ್ಮಾನ ಪಡೆದು ಸರಿದೃಷ್ಟಿಯಲ್ಲಿ ಹರಿಸಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷ ಸ್ಥಾನ ಅಲಂಕರಿಸಿ ತಲ್ಲೂರು ಫ್ಯಾಮಿಲಿ ಟ್ರಸ್ಟಿನ ಪ್ರವರ್ತಕರು ವರುಷ ಹರುಷದಲ್ಲಿ ಘನ ವಿದ್ವಾಂಸರಿಗೆ ಗೌರವದಿಂ ಹರಸಿ ಸನ್ಮಾನ ಕೊಡಿಸಿದ ಉಡುಪಿಯ ಧರ್ಮ ರತ್ನಾಕರಂ ಕಲಾ ಪ್ರೋತ್ಸಾಹಕ ನೀಡಿದ ತಾಂಬೂಲ ಯಜಮಾನಂ. ಅಂದರೆ ಇವರು ತಾಂಬೂಲ ಅಂತ ಅವರ ವ್ಯಾವಹಾರಿಕದ ಉದ್ಯಮದ ಹೆಸರು, ಅದಕ್ಕೆ ತಾಂಬೂಲ ಯಜಮಾನ. ಅಮ್ಮಾಯಿ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ, ಶ್ರೀ ಮಹಿಷಾಮರ್ದಿನಿ ಯಕ್ಷಕಲಾ ಪ್ರತಿಷ್ಠಾನ ಚಾರ ಹೆಬ್ರಿ ಹರಸುವೆವು ಗೌರವದಿಂ ದಾರೇಶ್ವರ ಕುಂಬಳೆಯವರ ಅನುಸ್ಮೃತಿ ಶುಭವೇಳೆಯೇ ಗೌರವ ಸನ್ಮಾನಂ. ಅಮ್ಮಾಯಿ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಅಧ್ಯಕ್ಷರು, ಸಹ ಕಲಾವಿದರು ಹಾಗೂ ಗಣ್ಯರು ಸೇರಿ ದಿನಾಂಕ 20/7/2024 ಶನಿವಾರ ದುರ್ಗಾ ಜ್ಯೋತಿಷ್ಯಾಲಯ ಮನೆಯಂಗಳದಲ್ಲಿ ಸನ್ಮಾನ. ಮಾಲೆ ಹಾಕಿದ್ದು ಸನ್ಮಾನ ಮಾಡಿದ್ದಲ್ಲ, ತಾಯಿಯ ಆ ದುರ್ಗಾಂಬೆಯ ಪ್ರಸಾದವನ್ನು ಕೊಟ್ಟದ್ದಷ್ಟೇ. ಸನ್ಮಾನ ಮಾಡುವಷ್ಟು ದೊಡ್ಡವ ನಾನಲ್ಲ. ಯಾಕೆ ಅಂತ ಕೇಳಿದ್ರೆ
ಮಾನವರ ಹತ್ರ ಇದೆ. ಹಾಗಾಗಿ ಇವತ್ತು ಸನ್ಮಾನ ಅಂತೇಳಿದರೆ ಹೊಸ ಮಾನವನ್ನು ಕೊಡುವಂತಹ ದಮ್ಮು ನನ್ನ ಹತ್ರ ಇಲ್ಲ, ಸಾಮರ್ಥ್ಯ ನನ್ನ ಹತ್ರ ಇಲ್ಲ. ಆದರೆ ತಾಯಿ ದುರ್ಗೆಯು ಇನ್ನೂ ಅವರಿಗೆ ಶ್ರೀರಕ್ಷೆಯನ್ನು ಕೊಟ್ಟು ಆಯುಷ್ಯಾರೋಗ್ಯವನ್ನು ಬೆಳಗಿ ಸಂಪೂರ್ಣವಾದಂತಹ ಸ್ಥಿತಿ, ಯಕ್ಷಗಾನಕ್ಕೆ ಸಂಪೂರ್ಣವಾದಂತಹ ತಮ್ಮ ಕೊಡುಗೆ ಇನ್ನು ಮುಂದೆಯೂ ಹೀಗೆ ಇರಲಿ ಅಂತ ಭಾವಿಸ್ತಾ ಕೊಟ್ಟಿರುವಂತಹ ಏಲಕ್ಕಿ ಹಾರ ಹಾಗೂ ಶಾಲು. ತೊಂದರೆ ಇಲ್ಲ, ನಮಗೆ ಸಾಕು. ಈಗ ಸ್ಪೀಚ್ ಯಾರು? ಈಗ ಅಧ್ಯಕ್ಷ ಸಭಾಧ್ಯಕ್ಷ ಶ್ರೀಪತಿ ಭಟ್ರು ಮಾತಾಡ್ರ ಮೇಲೆ ಇವರು ಮಾತಾಡ್ತಾರೆ. ಅಲ್ಲ, ಈಗ ಇವರಿಗೆ ಕೊಡಬೇಕು ಸನ್ಮಾನಿತರು. ಸನ್ಮಾನಿತರು ಅವರಿಗೆ. ಬಂಧುಗಳೇ, ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಯುತ ತಲ್ಲೂರು ಶಿವರಾಮ್ ಶೆಟ್ಟರು, ಅಧ್ಯಕ್ಷರು, ಕರ್ನಾಟಕ ಯಕ್ಷಗಾನ ಜಾನಪದ ಅಕಾಡೆಮಿ, ಇವರಿಂದ ಮುಖ್ಯ ಅತಿಥಿಗಳ ನೆಲೆಯಲ್ಲಿ ಎರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸ್ಥಳೀಯ ದೇವರಾದ ದುರ್ಗಾಂಬೆಯನ್ನು ಸ್ಮರಿಸಿಕೊಳ್ಳುತ್ತಾ, ಶ್ರೀಕೃಷ್ಣ ಮುಖ್ಯ ಪ್ರಾಣ ಸ್ಮರಿಸಿಕೊಳ್ಳುತ್ತಾ, ಅಮ್ಮನ ಯಕ್ಷ ಸಂಸ್ಕೃತಿ ಬಳಗದ ಅಡಿಮನೆ, ಪ್ರಯೋಜಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಗಳೂರು, ನಾಡಿನ ಗಣ್ಯರಿಂದ ದಾರೇಶ್ವರ ಅನುಸ್ಮೃತಿ, ಕುಂಬೆ ಶ್ರೀಧರ ಮತ್ತು ನುಡಿ ನಮನ. ಇಂದಿನ ವಿದ್ವಾಂಸರು, ಬಹುಮುಖ ಪ್ರತಿಭೆ ಇರುವ ವಿಮರ್ಶಕರು, ಚಿಂತಕರು, ಸರ್ವಗುಣ ಸಂಪನ್ನರು, ಯಾವ ವಿಧದಲ್ಲಿ ಕೂಡ ಆದ ಪ್ರಭಾಕರ್ ಜೋಶಿಯವರೇ. ಮತ್ತು ನನಗೆ ಅವರ ಮೇಲೆ ಅಪಾರ ಗೌರವ, ಒಂಥರ ಬೇರೆ ಗೌರವ ಇದೆ. ಈಗ ನಾನು ಲ್ಯಾನ್ಸ್ ರೀಜನ್ ಚೇರ್ಮನ್ ಆಗುವಾಗ ಒಂದು ಕಾನ್ಫಿಡೆನ್ಸ್ನಲ್ಲಿ ಅವರನ್ನು ಈಗ ತುಂಬ ಬೈದು ಹೋಗಿದ್ದಾರೆ. ಅದು ಸಭಾ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಮಾಡಿಕೊಡ್ತಾರೆ. ಅದರಿಂದ ಅವ್ರ ಮೇಲೆ ಒಂದು ಅಪಾರ ಗೌರವ ಆಗೋದ್ರಿಂದ, ಈಗಲ್ಲ ಒಂದು 10-25 ವರ್ಷದಿಂದ. ಹಾಗೆ ಶ್ರೀಪತಿ ಭಟ್ರೆ, ಚಂದ್ರಶೇಖರ್ರೆ, ನನ್ನ ಆತ್ಮೀಯರಾದ ಚಾರ ಪ್ರದೀಪ್ ಹೆಬ್ಬಾರ್ರೆ, ಬ್ರಹ್ಮಶ್ರೀ ಪೂಜ್ಯ ಡಾಕ್ಟರ್ ಯೋಗಿ ಸುಧಾಕರ್ ತಂತ್ರಿಯವರೇ, ಹಾಗೂ ಡಾಕ್ಟರ್ ವಿನಾಯಕ ಭಟ್ ಗಾಳಿಮನೆಯವರೇ, ವೇದಿಕೆಯಲ್ಲಿದ್ದ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಲ್ಲ ಕಲಾಭಿಮಾನಿಗಳೇ. ನಾನು ದಾರೇಶ್ವರು ಭಾರಿ ಆತ್ಮೀಯರು, ಭಾರಿ ಅನ್ಯೋನ್ಯತೆ. ಸಾಧಾರಣ 25 ವರ್ಷ ನಾವು ಒಟ್ಟಿಗಿದ್ದು. ಕಡೆಗೆ ಒಂದು ಅವರಲ್ಲಿ ಫಸ್ಟಿಗೆ ತಾಳಮದ್ದಲೆ ಮಾಡಿದರು. ನಮ್ಮನ್ನು ಇಲ್ಲಿ ನೀವು ಎಲ್ಲಿ ಸಹ ನೋಡಲಿಕ್ಕಿಲ್ಲ. ಒಂದು ಅದ್ಭುತವಾದ ಒಂದು ತಾಳಮದ್ದಲೆ ಪ್ರಥಮವಾಗಿದ್ದಾಗ ಮುಂದಿನ ವರ್ಷಕ್ಕೆ ತಾಳಮದ್ದಲೆಗೆ ಸಂಪೂರ್ಣ ಸಂಗ್ರಹ ಆಗಿದೆ. ಹಾಗಾದರೆ ಅವರಲ್ಲಿ ಎಂಥ ವ್ಯಕ್ತಿತ್ವ ಇರ್ಬೋದು. ಒಂದು ಸುಬ್ರಹ್ಮಣ್ಯ ದಾರೇಶ್ವರಲ್ಲಿ ಈ ವರ್ಷ ದಾರೇಶ್ವರ ನಾನು ಸಮಾರೋಪಕ್ಕೆ ಹೋದಾಗ ಅಲ್ಲಿ ಅವರು ಹಣ ಮುಂದಿನ ಸಪ್ತಕ್ಕೆ ಹಣ ಸಂಗ್ರಹ ಆಗಿದೆ. ಹಾಗಾದರೆ ಅವರ ತಲೆ ಅದ್ಭುತವಾದ ಒಂದು ಶಕ್ತಿ ಇದೆ. ಮತ್ತು ಅವರು ಭಾಷಾ ರಾಗದಲ್ಲಿ ಎಲ್ಲರಾಗಿರ್ಬೋದು. ಮತ್ತು ಅವರು ಜಾನಪದದ ಅದ್ಭುತ ಒಂದು ರಾಗ ಅವರ ಹತ್ರ ಜಾನಪದದ ಭಾರಿ ಶೋಕಿತ್ತು. ಅಲ್ಲಿ ಆ ಒಂದು 3ನೇ ವರ್ಷ 4ನೇ ವರ್ಷದಲ್ಲಿ ಅಲ್ಲಿ ಹೇಳಿಸಿದ ಇದರ ಬಗ್ಗೆ. ಅಂಥ ಒಂದು ಅದ್ಭುತವಾದ ಒಂದು ಕಲಾವಿದ. ಅಂಥ ಕಲಾವಿದನಿಗೆ ಮತ್ತು ಸರಳ ಸಜ್ಜನಿಕೆ ಮತ್ತು ನಗುಮುಖದ ಕಲಾವಿದ. ನೀವು ಏನೇ ಹೇಳಿ ಅವರಿಗೆ ನಗಾಡ್ತಾ ಇರ್ತಾರೆ ಚಂದತೆ. ನಾನು ಮತ್ತು ಒಟ್ಟಿ ಸೇರಿ ರಾಜಾಂಗಣದಲ್ಲಿ ಈ ಅಷ್ಟ ಕಾರ್ಯಕ್ರಮ 10 ವರ್ಷ ನಾನು ಮಾಡ್ಕೊಂಡು ಬಂದೆ ನೋಡಿ. 10 ವರ್ಷದಲ್ಲಿ ಅವರಿಗೆ ಜನ ಎಂಥ ಜನ, ಮತ್ತು ಅವರಿಗೆ ಹಣದ ಬಗ್ಗೆ ಅಲ್ಲಿ ಚಿಂತೆ, ಅಷ್ಟು ಹಣ ಸಹ ಒಟ್ಟಾಗ್ತಿತ್ತು, ಯಾವ ಸಮಸ್ಯೆಗಳಿರಲಿಲ್ಲ. ಅಂದರೆ ಅವರ ಮೇಲೆ ಅಭಿಮಾನ, ಪ್ರೀತಿ, ವಾತ್ಸಲ್ಯ. ಮತ್ತು ಅವ್ರು ಹೋಗೋದು ಕೂಡ ಹಾಗೆ. ಆವಾಗ ನಾನು ಒಂದು ದಿವಸ ನಂತರ ಬಂದು ಹೇಳಿದರು, ಅಲ್ಲ ಮರ್ರೆ, ಇವರು ಪೇಜೋರ್ ಸ್ವಾಮಿಯವರು ನೋಡಲಿಕ್ಕೆ ಬಿಡುವುದಿಲ್ಲ ಮರ್ರೆ, ಅವರು ಹೇಳ್ತಾರೆ ನಾಳೆ ಬಾ ನಾಡ್ದು ಬಾ ಅಂತ ಹೇಳಿದ್ರು. ನಾನು ಹೇಳೋಕ್ಕೆ ನೀವು ಅದಷ್ಟಲ್ಲ, ಯಾರ ಹತ್ರ ಕೇಳಿ ಓದ್ಯಾಕೆ ನೀವು ಸೀದಾ ಹೋಗಿ ನಾಳೆ 4 ಗಂಟೆ ಸಿಗ್ತಾರೆ. ಮಠಕ್ಕೆ ಹೋಗ್ಕೊಂಡು ನೀವು ಹೇಳಿದಾಗ ಅಲ್ಲಿ ಕೇಳ್ತಾರೆ, ಪೂರ್ವ ಯಾರದ್ದು ಇರ್ತಾರೆ. ನಾನು ಸುಬ್ರಹ್ಮಣ್ಯ ದಾಸೇಶ್ವರ ಅಷ್ಟೇ ಹೇಳಿ ಅವರಿಗೆ ಆ ವ್ಯಕ್ತಿಗೆ ಗೊತ್ತಾಗದಿದ್ರೆ ನಾನು ಭಾಗವತ ಅಂತೇಳಿ ಸೀದಾ ಸ್ವಾಮಿಯವ್ರು ಕಾಣಲಿ ನೋಡಲಿ ಬಿಡ್ತಾರೆ. ಸೀದಾ ಸ್ವಾಮಿಯವ್ರು ಕಾಣ್ಬೋದು, ಸೀದಾ ಹೋಗಿ ಅಂತ ಹೇಳಿ. ಹಾಗೆ ಆಯ್ದುಕೊಂಡು ಮರದಿವಸ ಓಡಿ ಬಂದರು. ಎಂಥ ಮಾರಿದ್ರು ನೀವು, 1 ವಾರ ಮೊದಲೇ ನೀವು ಕೇಳಿದರೆ ಇಲ್ಲಲ್ಲ, ಕೇಳೋದಕ್ಕೆ ನಾನು ಇವತ್ತು ಕೇಳಿದರೆ ನಾನು ಹೇಳಿದ್ದೆ. ಅಂಥ ಒಂದು ವ್ಯಕ್ತಿತ್ವ ಹೊಂದಿದವರು 10 ವರ್ಷ ನಾವು ಇಬ್ಬರು ಸೇರಿಕೊಂಡು ಅಷ್ಟ ಮಾಡಿದ್ದೇವೆ. ಎಂಥ ಜನ
ಪ್ರಸಂಗಗಳು ಹೊಸ ಹೊಸ ಪ್ರಸಂಗ ತಂದು ಆ ರಾಜನಿಗೆ ತಂದು ಕುಣಿಸಿದವರು. ಅಂಥ ವ್ಯಕ್ತಿ ನಾಲ್ಕೊಂಡೆ. ಅವ್ರಿಗಿಂತ ಜಾಸ್ತಿ ನೋವು ನನಗೆ, ಬೇರೆಯವ್ರಿಗೆ ನನಗೆ ನೋವು ತುಂಬ ನೋವಾಗಿದೆ, ದುಃಖ ಬಂದಿದೆ. ಯಾಕಂತ ಹೇಳಿದರೆ ನಾವು ಅಷ್ಟು ಆತ್ಮೀಯತೆ ಅನ್ಯೋತೆ ಎಲ್ಲಿ ಹೋದು ಅಂತ ಫೋನ್ ಮಾಡ್ತಾಯಿದ್ದು. ಅದು ನನ್ನ ಅದೃಷ್ಟೋ ದುರದೃಷ್ಟೋ ಗೊತ್ತಿಲ್ಲ. ನಾನು ಅವರಿಗೆ ಹೇಳಿದೆ, ಈ ವರ್ಷ ಜಾನಪದ ವೈಭವದಲ್ಲಿ ಜಾನಪದ ಪ್ರಶಸ್ತಿ ನಿಮಗೆ ಕೊಡೋದು ಅಂತೇಳಿ ಅವ್ರಿಗೆ ಹೇಳಿದೆ. ಅವ್ರಿಗೆ ಗೊತ್ತಿತ್ತು, ಸೌಖ್ಯಲಿಂದ ಗೊತ್ತಿತ್ತು, ಅವ್ರು ನನ್ನ ಹತ್ರ ಹೇಳಿಲ್ಲ. ಗಂಡ ಹೆಂಡತಿ ಇಬ್ಬರು ಬಂದುಕೊಂಡು ಜಾನಪದ ಪ್ರಶಸ್ತಿ MGMನಲ್ಲಿ ತಗೊಂಡು ಅವರು ಅಲ್ಲಿಂದ ಬೆಂಗಳೂರು ಹೋಗೋರು. ನನಗೆ ಇವರು ಪ್ರಶಸ್ತಿ ಅವ್ರು ಮರುದಿವಸ ಯಾವಾಗಲೂ ಫೋನ್ ಮಾಡೋದು, ಎಂಥ ಪ್ರೋಗ್ರಾಮ್ ಆದರೂ ಮರುದಿವಸ ಹೇಗಾಯ್ತು ಅದು ಹೇಗಾಯ್ತು ಇದು ಹೇಗಿತ್ತು ಹೇಳ್ತಿದ್ರು. ಆವಾಗ ನಾನು ಇವ್ರು ಯಾಕೆ ಫೋನ್ ಮಾಡಲಿಲ್ಲ ನನಗೆ ಹೇಳ್ತಿದ್ರು ಅಂದರೆ 8 ಗಂಟೆ 9 10 ಗಂಟೆವರೆಗೆ ಕಾದೇ ಕಡೆ ನಾನೇ ಫೋನ್, ಅಯ್ಯೋ ಮರ ನಾನು ಬೆಂಗಳೂರಿಗೆ ಬಂದೆ ಮರ, ಎಂತೂ ಸ್ವಲ್ಪ ಸಣ್ಣ ಕೆಲಸ ಇತ್ತು ನಾನು ಬಂದೆ ಹೀಗೆ ಅಂತ ಹೇಳಿದಗಳು ಏನಾಯಿತು ಆಗ ನೀವು ಬೆಂಗಳೂರು ಅಷ್ಟು ಅರ್ಜೆಂಟ್ ಯಾಕೆ ಬಂದರೆ ಇವತ್ತು ಅಲ್ಲಿ ಯಾಕೆ ಹೇಳಿದೆ ಅಂತ ಹೇಳಿದೆ. ಅವ್ರದ್ದು ಗೊನೆ ಬುಟ್ಟಿ ಮತ್ತು ಬೊಂಡದ ಸನ್ಮಾನಕ್ಕೆ ಅಷ್ಟು ಎಲ್ಲಿಂಟು ಐಟಮ್ ಜಾನಪದ ಸಂಸ್ಕೃತಿವಾಗಿ ಅವ್ರಿಗೆ ತೋರಿಸ್ಲಿಕ್ಕೆ ನಮ್ಮನೆ ಸನ್ಮಾನ ಅದು ಹಿಡ್ಕೊಂಡು ಎಲ್ಲಿ ಹೋದರೆ ನಿಮ್ಮ ಬೆಂಗಳೂರು ಹೋದ ಮಾರ ಕೇಳಿ. ಈ ಥರದ ಒಂದು ವ್ಯಕ್ತಿತ್ವ ಅಲ್ಲಿ ಅವರಿಗೆ ಹುಷಾರಿಲ್ಲ. ಆಗ ನನ್ನ ಹತ್ರ ಹೇಳಿಲ್ಲ. ಕಡೆಗೆ ಇದೆಲ್ಲ ಆದ ನಂತರ ಅವ್ರಿಗೆ ಕನ್ಫರ್ಮ್ ಎಲ್ಲ ಆದ ನಂತರ 1 ತಿಂಗಳ ನಂತರ ಫೋನ್ ಮಾಡಿದ್ದು, ನನಗೆ ಹೀಗೆ ಸ್ವಲ್ಪ ಹುಷಾರಿಲ್ಲ ಏನಂತ ಹೇಳಿದ್ರು. ಸ್ವಲ್ಪ ಹುಷಾರಿಲ್ಲ ನನಗೆ, ಸ್ವಲ್ಪ ನನಗೇನು ಆಯ್ತು, ನಾವು ಇದೆಲ್ಲ ಈ ಸತಿ ಅಷ್ಟೇ ವಹಿಸ್ಕೊಂಡು ಎಲ್ಲ ಆಗಿದೆ, ಮುದ್ದಾಗಿದೆ, ಅದು ಈ ಸತಿ ಬೇಡ ಮಾಡೋದು, ನಂಗೆ ಸ್ವಲ್ಪ ಸಮಸ್ಯೆ ಉಂಟು ಅಂತ ಹೇಳಿ. ಅಲ್ಲಿವರೆಗೆ ಕಡೆಗೆ ನಾವು ಅವರನ್ನು ನಿಮಗೆಲ್ಲ ಗೊತ್ತಿದೆ ಅಂತಹ ವ್ಯಕ್ತಿತ್ವ ಹೊಂದಿದವರು. ಅವ್ರ ಮೇಲೆ ಅಪಾರ ಪ್ರೀತಿ ವಾತ್ಸಲ್ಯದಿಂದ ನಾವಿದೆ. ಅವರು ಒಂದು 25 ವರ್ಷದಿಂದ ನಾವು ಒಡನಾಡಿಯಾಗಿದ್ದು. ಹಾಗೆ ಇಂತಹ ಒಂದು ಸಾಧಕ ವ್ಯಕ್ತಿ ಮತ್ತು ಅವರು ರಾಗ ಸಂಗೀತ ಎಲ್ಲ ಯಾರೊಟ್ಟಿಗೆ ಇರಲಿ, ಅದು ಅವರದ್ದೇ ಒಂದು ರಾಗ ಬೇರೆ, ಅವರದ್ದೇ ಒಂದು ಸೃಷ್ಟಿ, ಅವರನ್ನೇ ಒಂದು ಸೃಷ್ಟಿ ಮಾಡಿಕೊಂಡರೆ ಆ ರಾಗವನ್ನೇ ಸೃಷ್ಟಿ ಮಾಡಿಕೊಂಡ ವ್ಯಕ್ತಿತ್ವದವರು. ನೀವೆಲ್ಲರೂ ಹೇಳಿದೆಲ್ಲ ಸತ್ಯ, ಅದು ಸತ್ಯ. ಅದು ಮನುಷ್ಯನಿಗೆ ಆಯುಷ್ಯ ಅಂದರೆ ಇಷ್ಟೇ ಉಂಟು. ಅವನು ಕರೆಯುವಾಗ ಹೋಗಲೇಬೇಕಾಗ್ತದೆ. ಅದು ನಾವು ನಾಳೆ ಇರ್ತೇವೆ, ಇವತ್ತು ಮಾತಾಡ್ತೇವೆ, ನಾಳೆ ಇರ್ತೇವೆ, ಯಾರು ಹೇಳಿಕಾಗಲ್ಲ. ಹಾಗೆ ಅಂತಹದ್ದ ವ್ಯಕ್ತಿ. ಹಾಗೆ ಶ್ರೀಧರಯ್ಯರು ಅವರು ಕೂಡ ಉತ್ತಮ ಕಲಾವಿದರು. ಮನುಷ್ಯ ಯಾವಾಗಲೂ ಇದರಲ್ಲಿ ವಿವೇಕಾನಂದರು, ಶಂಕರಾಚಾರ್ಯರು ಅವರೆಲ್ಲ ಇವತ್ತು ಸ್ಥಿರವಾಗಿದ್ದಾರೆ ಅಂತ ಹೇಳಿದೆ. ಯಾಕೆ ಗೊತ್ತಾ ನಿಮಗೆ? ಅವರೆಲ್ಲ 33-30 ವರ್ಷ ಹೋದ್ದು. ಯಾಕೆ? ಸಾಧನೆ ಮಾಡಿ ಜಾಸ್ತಿ ಆಗಿದೆ. ತುಂಬ ಸಾಧನೆ ಮಾಡಿದವರನ್ನು ಬೇಗ ಭಗವಂತ ಕರ್ಕೊಂಡು ಅದು ಸ್ಥಿರವಾಗಿರಬೇಕು. ಸೂರ್ಯಚಂದ್ರವರೆಗೆ ನಿನ್ನ ಹೆಸರು ಸ್ಥಿರವಾಗಿ ಅಲ್ಲ ಸ್ವಾಮಿ ಅದು ಹೇಳಿದೆ ಎದುರಿಗೆ ಇರಬೇಕು ಅಂತ ಹೇಳಿಕೊಂಡು ಅವರು ಬೇಗ ಕರ್ಕೊಂಡು ಹೋಗೋದು, ಸುಮ್ಮನೆ ಕರ್ಕೊಂಡು ಹೋಗೋದಿಲ್ಲ. ಅವರು ಮಾಡಿದ ಸಾಧನೆ ಭಗವಂತನಿಗೆ ತೃಪ್ತಿಯಾಗಿದೆ. ಬಾ ನೀನು ಸಾಕು, ನೀನು ಇನ್ನು ಹೆಚ್ಚಲ್ಲಿ ಇರೋದು ಬೇಡ, ಮುಂದೆ ನಿನ್ನನ್ನು ಅವ್ರು ಬೇರೆ ಜನರು ನಿನ್ನನ್ನು ಸ್ಮರಣೆ ಮಾಡ್ತಾರೆ ಅಂತ ಹೇಳಿಕ್ಕೆ ಅದಕ್ಕೆ ನಮಗೆ ಬಿಟ್ಟು ಹೋಗಿದ್ದಾರೆ. ನಾವು ಸ್ಮರಣೆ ಅವರನ್ನು ಮಾಡ್ತಾಯಿದ್ದೇವೆ. ಕಲಾವಿದ ಅಂತ ಇಂಥ ಒಂದು ನಡೆಯುವಂಥ ಮಹಾನ್ ಸಾಧಕ. ನೀವೆಲ್ಲ ಅವ್ರ ಮಾತು ಕೇಳ್ತಾಯಿದ್ದೀರಿ, ಕೇಳಲಿಕ್ಕೆ ಖುಷಿ ಆಗ್ತದೆ. ಜೋಶಿಯರಂಥ ಪ್ರಭಾಕರ್ ಜೋಶಿಯರಂಥ ಮಹಾಸಾಧಕರು, ಚಿಂತಕರು, ಆ ವ್ಯಕ್ತಿತ್ವವನ್ನು ಇನ್ನೊಬ್ಬರು ಹುಡುಕಲಿಕ್ಕೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾನು ಅವ್ರು ಹೊಗಳಿದ್ದನ್ನೆಲ್ಲ ಪ್ರಭಾಕರ್ ಜೋಶಿ ಅವ್ರ ಜೋಶಿ ಅದು ಅವರ ತಲೆ ಇರೋ ಒಂದು ವ್ಯಕ್ತಿತ್ವ. ನಾನು ಇವತ್ತಲ್ಲ 25 ವರ್ಷ ನೋಡ್ತಾಯಿದ್ದೆ. ಆದರೆ ಅವರಲ್ಲಿ ಒಳ್ಳೆಯದು ಒಂದೊಂದು ಅವ್ರು ನನಗೆ ಬೈತಾರ, ಹೊಗಳ್ತಾರ, ಭಾಷಣ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಅಂತ ಅವ್ರಿಗೆ ಏನೋ ಒಂದು ಅದ್ಭುತ ಶಕ್ತಿ ಅದು ಎಲ್ರಿಗೂ ಉಂಟಾ? ನಮ್ಗೆ ಹೇಳಿಗಾದ್ರೆ ಇವ್ರಿಗೆ ಅಲ್ಲಿ ಬಾಲ್ಕೊಂಡು ಅವ್ರದ್ದು ಅವರಿಗೆ ಒಂದು ಅದ್ಭುತ ಶಕ್ತಿ ಕೊಟ್ಟಿದ್ದಾರೆ. ಅವ್ರು ಎಲ್ಲೇ ಭಾಷಣ ಮಾಡಲಿ, ತಾಳ ಬದಲ ಮಾಡಲಿ, ನೋಡಿ ಅವ್ರು ಎದುರಲ್ಲಿ ಬೈತಾರ, ಅದು ಅರ್ಥ ಹೇಳ್ತಾರೆ ಗೊತ್ತಾಗೋದಿಲ್ಲ. ಅಂದರೆ ಆ ಥರ ವ್ಯಕ್ತಿತ್ವ ಹೊಂದಿದ ಅವ್ರ ವ್ಯಕ್ತಿತ್ವ ಹಾಗೆ ಭಗವಂತನಿಗೆ ಎಲ್ರಿಗೂ ಒಂದೊಂದು ವ್ಯಕ್ತಿತ್ವ ಕೊಟ್ಟಿದ್ದಾರೆ. ಹಾಗೆ ಅವರೊಂದು ಶೀಘ್ರವಾಗಿ ಅವರು ಸಾಧಾರಣ 106 ವರ್ಷ ಬಗೆದು ಸಮಾಜಕ್ಕೆ ಇಂತಹ ಒಂದು ಸೇವೆ ಕೊಡ್ತಾ ಇರಬೇಕು. ನಿಮಗೆ ನಿಮ್ಮನ್ನು ಹೊಗಳಿ ಖಂಡಿತ ಸತ್ಯ ಇಲ್ಲ ಹೊಗಳಿದ್ದು, ಯಾಕಂದರೆ ಪ್ರೀತಿಯಿಂದ ಹೊಗಳಿದ್ದು. ನಾನು ಇದರಿಂದಲ್ಲ, ಅವರ ಮೇಲೆ ಅಪಾರ ಗೌರವದಿಂದ ಪ್ರತಿಯೊಂದಕ್ಕೆ ಅಂತಹ ವ್ಯಕ್ತಿತ್ವ ಇವತ್ತು ನಾವು ಕೊಂಡ್ಕೊಂಡಿದ್ದೆ. ಏನಾಗಲಿ ಗುರುಗಳೇ, ನಿಮ್ಮ ಒಂದು ಸನ್ನಿಧಾನಕ್ಕೆ ಬರಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಮತ್ತು ಆ ದೇವಿ ನಮ್ಮಲ್ಲಿ ಕರೆಸಿಕೊಂಡಿದ್ರು. ಈ ಪ್ರದೀಪ್ ಕಲ್ಕೂರು, ನೀವು ಪ್ರದೀಪ್ ಹೆಬ್ಬಾರು ಯಾವಾಗಲೂ ನಮ್ಮ ಆತ್ಮೀಯರು ಪ್ರತಿಯೊಂದಿಗೆ ಎಲ್ಲಿ. ಏಕೆಂದರೆ ನನಗೆ ಮೊನ್ನೊಂದು ದೊಡ್ಡ ನಾನು ಯಕ್ಷಗಾನ ಅಕಾಡೆಮಿಯಲ್ಲಿ ನನಗೆ ಇವರು ಮಿನಿಸ್ಟ್ರು ಕರೆದು ಹೇಳಿದರು, ಕರ್ನಾಟಕ 50 ವರ್ಷ ಭುವನೇಶ್ವರ ಸ್ಥಾಪನೆ ಮಾಡ್ತೀವಿ, ನನಗೆ ಒಂದು ಯಕ್ಷಗಾನ ಆಗಬೇಕು, ಅದರದ್ದೇ ಒಂದು ಟೈಪ್ ಯಕ್ಷಗಾನ, ಅದು ಯಾವ ಥರ ಮಾಡ್ತಾರೆ ನನಗೆ ಗೊತ್ತಿಲ್ಲ, ನನಗೆ ಆಗಬೇಕು ಅಂತ ಹೇಳಿ. ಇವರು ಎಂತ ಹೇಳ್ತಾರೆ, ನನಗೆ ಎಂತ ಆಲೋಚನೆ ಮಾಡಿಕೊಂಡು ಇವ್ರು ಹೇಳಿದಂಗೆ ಅರ್ಥ ಆಗಲಿಲ್ಲ. ಕಡೆಗೆ ಬಿಳಿ ಮನೆಯವರು ಇದ್ದರು, ಅವರು ಏನು ಹೇಳ್ತಾ ಇದ್ದಾರೆ, ನಮ್ಗೆ ಯಾವ ರೀತಿ ಯಕ್ಷಗಾನ ಮಾಡೋದು. ಆಗ ನೀವು ಬಿಳಿ ಮನೆಯವ್ರ ಅಂತ ಕೇಳಿದ ಯಾವ ಥರ ಮಾಡೋದು ಅಂತ.
ಅಲ್ಲ ಬಿಳಿ ಮನೆ ನಮ್ಮ ಪುರುಷೋತ್ತಮ ಬರಬೇಡಿ. ಆವಾಗ ಅವರದ್ದು ಕೇಳ ಅವ್ರು ಹೇಳಿ, ನೀ ಅದು ತಲೆ ಬಿಸಿ ಮಾಡ್ಕೊಳ್ಬೇಡಿ, ನೀವು ಏನಿಲ್ಲ ಬನವಾಸಿ ಅದು ಇದನ್ನು ತಗೊಂಡು ಬಂದು ಆಗಲ್ಲ. ಆಗುವಾಗ ಕಡೆಗೆ ಯಾರನ್ನು ಹುಡುಕಿ ಇವೆಲ್ಲ 4-5-6 ಇವರಿಗೆ ವಿದ್ವಾಂಸರಿಗೆ ಫೋನ್ ಮಾಡಿದೆ, ಅದಕ್ಕೆ ಪ್ರಸಂಗಕರ್ತರಿಗೆ ಫೋನ್ ಮಾಡಿದೆ. ಯಾರಿಗೆ ಬರೆದಾಗ ನನಗೆ ಸರಿಯಾದ ಮಾಹಿತಿ ಸಿಕ್ಕಲಿಲ್ಲ. ಸರಿಯಾದ ಮಾಹಿತಿ ಸಿಕ್ಕಿದ ಈ ವ್ಯಕ್ತಿ ಮಾತ್ರ ನಮ್ಮ ಆಚಾರ ಹೆಬ್ಬಾರ್, ಪ್ರದೀಪ್ ಹೆಬ್ಬಾರ್. ಎಂಥ ಅದ್ಭುತವಾದ ಒಂದು ಕಥೆಯನ್ನು ಬರೆದು ನನಗೆ ಇಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಅದು ನಾಡ್ದು ಸೆಪ್ಟೆಂಬರ್ 24ಕ್ಕೆ ಆ ಆಟ ಆಗ್ತದೆ. ಅದೆಲ್ಲ ಪೂರ್ಣ ಜವಾಬ್ದಾರಿ ಅವರೇ ತಗೊಂಡಿದ್ದಾರೆ. ಒಂದು ಆಟಕ್ಕೆ ನಾನು ಮಾಡಿಕೊಟ್ಟಿದ್ದಾರೆ. ಭುವನೇಶ್ವರಿ ಅದು ಎಷ್ಟು ಖುಷಿ ಆಯಿತು ಅಂತ ಹೇಳಿದೆ. ಭುವನೇಶ್ವರಿ ಎಲ್ಲೆಲ್ಲಿ ಪ್ರತಿಷ್ಠಾಪನೆ ಆಗಿದೆ, ಏನಾಗ್ತಾ ಇದ್ದಾನೆ ಕಡೆಗೆ ಇವರು ಏನೋ ಕರ್ನಾಟಕ ಇದ್ದರೆ ನಾನು ಅದಕ್ಕೆ ಒಂದು ಸೇರಿಸಿದೆ. ಏನಂತ ಹೇಳಿದರೆ, ನಾವೆಲ್ಲ ಇವತ್ತು ಕರ್ನಾಟಕ ಭುವನೇಶ್ವರನು ನಮ್ಮ ಈಗಿನ ಅರಸರಾದ ಸಿದ್ದರಾಮಯ್ಯನವರು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ, ನಾವೆಲ್ಲ ಅಲ್ಲಿಗೆ ಹೋಗೋಣ ಅಂತ ಹೇಳಿಕೊಂಡು ಕಡೆಯ ಒಂದು ವಾಕ್ಯನ ಆ ಸಾಕ್ಯನ್ನು ಸೇರಿಸಿಕೊಂಡು ನಾನು ಅಲ್ಲಿ ಪ್ರೆಸೆಂಟ್ ಮಾಡಿದೆ. ಭಾರಿ ಒಳ್ಳೆಯ ಕವಿ, ಉತ್ತಮವಾದ ಕವಿ, ಮುಂದೆ ಭವಿಷ್ಯ ಉಂಟು ಅವರಿಗೆ ಹೇಳ್ತಾ ಅವಕಾಶಗಳು ಹೊಂದಿಸ್ತಾ 2 ಮಾತು ಮುಗಿಸ್ತಾ ನಮಸ್ಕಾರ. ತಮ್ಮ ರಂಜನೀಯ ಭಾಷಣದಲ್ಲಿ ನಿಮ್ಮೆಲ್ಲರನ್ನು ರಂಜನೆಗೊಳಿಸಿ ಹಿತನುಡಿಗಳನ್ನಾಡಿದಂಥ ಶ್ರೀಯುತ ತಲ್ಲೂರು ಶ್ರೀರಾಮ್ ಶೆಟ್ಟರವರಿಗೆ ಅಭಿನಂದನೆಗಳು. ಮುಂದೆ KR ಪಂಡಿತ್ರವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿದ್ದವರದ್ದು ಪ್ರತಿ ಹೆಸರು ಹೇಳಿ ನಾನು ಹೇಳುವುದಿಲ್ಲ, ಯಾಕಂತ ಸಮಯ ಮೀರ್ತಾ ಇದೆ. ನಾನು ಅತಿಥಿಯಾಗಿ ಬಂದವಲ್ಲ, ಜೋಶಿಯವರ ಮತ್ತು ಗಾಳಿಮನೆಯವರ ಅರ್ಥವನ್ನು ಕೇಳಲಿಕ್ಕಾಗಿ ಬಂದವ. ನಾನು ಹುಟ್ಟು ಕೃಷಿಕ, ಪ್ರೊಫೆಷನ್ನಲ್ಲಿ ವಕೀಲರು. ನಮಗೇನು ಬೇಕಾಗ್ತದಂದರೆ ಇನ್ ಬಿಟ್ವೀನ್ ಲೈನ್ಸ್ ಅಂತ ಉಂಟು. ಆ ಪ್ರಕಾರ ನನಗೆ ಕತೆಗಾಗಿ ಅಲ್ಲ, ಕಾಳಿದಾಸನ ಕತೆ ಓದಿದವರು ಎಲ್ಲವೂ ಓದಿದಾದರು. ಅದು ಪ್ರೆಸೆಂಟ್ ಮಾಡುವುದು ಗಾಳಿಮನೆಯವರು ಹೇಳಿದ್ದಿರ್ಬೋದು, ಜೋಶಿಯವರು ಹೇಳಿದ್ದಿರ್ಬೋದು. ವಿಟ್ ಅಂತ ಉಂಟು. ಆ ವಿಟ್ಟನ್ನು ನಾವು ನಮ್ಮ ಪ್ರೊಫೆಷನ್ನಲ್ಲಿ ಅಳವಡಿಸಿಕೊಂಡ್ರೆ ನಮಗೆ ಸ್ವಲ್ಪ ಉಪಯೋಗ ಆಗ್ತದೆ ಅಂತ ಹೇಳುವ ಉದ್ದೇಶದಿಂದ ನಾನು ಬಂದದ್ದು. ನಾನು ಹಿರಿಯ ವಕೀಲ ಅಂತ ಹೇಳಿದರೆ, ನನಗಿಂತ ಹಿರಿಯರು ಮೂಡುಬಿದ್ರೆಯಲ್ಲಿ ಈಗ ಇಲ್ಲದೇ ಇದ್ದಿದ್ದರಿಂದ ಹಿರಿಯ ವಕೀಲರು. 48 ವರ್ಷ ಪ್ರಾಕ್ಟೀಸ್ ಆಯಿತು ನಂದು. ಇನ್ನು 2 ವರ್ಷದಲ್ಲಿ 50 ವರ್ಷ ಕಂಪ್ಲೀಟ್ ಆಗ್ತದೆ. ನಾನು ಲಾ ಮಾಡುವಾಗ ಎಲ್ಲ ಎಮರ್ಜೆನ್ಸಿ ಎಲ್ಲ ಇದ್ದವರು. ನಾವು ಉಡುಪಿಯಲ್ಲಿ ಕಲಿತವರು, ಆಗ ಮಂಗಳೂರು ಕಾಲೇಜ್ ಇರಲಿಲ್ಲ. ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ, ನಮ್ಮ ಎದುರು ಯಾರೆಲ್ಲ ಮಹಾನುಭಾವರು ಇರ್ತಾರೆ ಅಂತ ಹೇಳುವುದಕ್ಕೆ ಕೆಲವರನ್ನು ಹೇಳಬೇಕಾಗುತ್ತದೆ. ನಮ್ಮ ರಾಷ್ಟ್ರಪತಿಯವರಾಗಿದ್ದವರು ಅಥವಾ ಬೇರೆ ಯಾರಾಗ ಇರ್ಬೋದು. ಇವತ್ತು ಕವಿರತ್ನ ಕಾಳಿದಾಸ ಅಂತ ಹೇಳುವಂಥದ್ದು, ಅಥವಾ ನಮ್ಮ ಧಾರೇಶ್ವರರ ಬಗ್ಗೆ ಶಿವರಾಮ್ ಶೆಟ್ಟರು ತುಂಬ ಒಳ್ಳೆಯ ಹೇಳಿದ್ದಾರೆ. ಏನಾಗ್ತದೆ ಅಂತ ಹೇಳಿದರೆ, ಜೋಶಿಯವರಂಥ ಒಂದು ಇಕೋನಾಮಿಕ್ಸ್ನಲ್ಲಿ ಪ್ರೊಫೆಸರ್ ಆಗಿ ಪ್ರಿನ್ಸಿಪಾಲ್ರಾಗಿ ರಿಟೈರ್ಡ್ ಆದ ನಂತರ ಸಹ ಮೊದಲುಗಿಂತಲೂ ಆ್ಯಕ್ಟಿವ್ ಆಗಿ ಇರ್ತಾರಂತ ಹೇಳಿದರೆ ಅದು ಯಕ್ಷಗಾನದಿಂದ ಅಂತ ನಾನು ಎಣಿಸಿದ್ದೇನೆ. ಆ ತಾಳಮದ್ದಳೆಯಲ್ಲಿ ನನಗೆ ಆಟ ನೋಡಿದ್ವ, ಯಾಕಂದರೆ ರಾತ್ರಿ ಡ್ರೈವಿಂಗ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಆಟ ನೋಡೋದಿಲ್ಲ. ತಾಳಮದ್ರೆ ಇದ್ದರೆ ಮೊದಲು ಶ್ರೇಣಿಯವರಾಗಲಿ, ಆನಂತರ ನಾನು ಕಾಲೇಜ್ನಲ್ಲಿರುವಾಗ ಕೆಲವು ಅರ್ಥಧಾರಿಗಳನ್ನು ಕರೆದು ನಾವು ಮಹಾವೀರ ಕಾಲೇಜಿನಲ್ಲಿ ಆಗಲಿ, ಉಡುಪಿ ಲಾ ಕಾಲೇಜಿನಲ್ಲಿ ಆಗಲಿ ಮಾಡಿದವರು. ಅಂಥ ಒಂದು ಇದನ್ನು ಕೇಳುವಂಥ, ಯಾಕಂದ್ರೆ ನಾನು ಯಾವತ್ತೂ ಹೇಳೋದುಂಟು, ಗಾಳಿಮನೆಯವರಂಥ ಒಳ್ಳೆಯ ವಿದ್ವಾಂಸರು, ಜೋಶಿಯವಂಥ ಒಳ್ಳೆಯ ಅರ್ಥಧಾರಿಗಳು ಹೇಳುವಂಥದ್ದು ನಮ್ಮ ಬಡ್ಡು ಮಂಡೆಗೆ ಏನಾದರೂ ಪ್ರಯೋಜನ ಆದೀತ ಅಂತ ಹೇಳುವಂಥ ವಿಷಯದಲ್ಲಿ ನಾವು ಕೇಳಲಿಕ್ಕೆ ಬಂದವರು. ಅವರು ಕರೆದ್ರು, ಮೇಲೆ ಬೇಡ ಅಂತ ಹೇಳಿದೆ ನಾನು. ಕೆಳಗೆ ಕೂತ್ಕೊಂಡ್ರೆ ಒಳ್ಳೆಯದು, ಮೇಲೆ ಕೂತ್ಕೊಂಡ್ರೆ ಅದು ಸುಮ್ಮನೆ ಕೂತ್ಕೊಳ್ಬೇಕಾಗ್ತದೆ ಅಂತ. ಆದರೂ ಅತಿಥಿ ಅಂತ ಹೇಳಿದರೆ ತಿಥಿ ಇಲ್ಲದೆ, ಇನ್ವಿಟೇಷನ್ ಇಲ್ಲದೆ ಬಂದವ ಅತಿಥಿ ಅಂತ ಹೇಳುವಂಥದ್ದು ಕೇಳಿದ್ದೇನೆ ನಾನು. ಆದ್ದರಿಂದ ನನ್ನ ಹೆಸರು ನನ್ನ ಯಾವುದೇ ಇದರಲ್ಲಿ ಇಲ್ಲ. ಯಾಕಂದರೆ ನಾನು ಬರ್ತೇನೆ ಅಂತೂ ಸಹ ನನಗೂ ಸಹ ಗೊತ್ತಿಲ್ಲ. ಯಾಕೆ ಕೋರ್ಟು ಸ್ವಲ್ಪ ಬೇಗ ಮುಗ್ದದ್ರಿಂದ ನಾನು ಬಂದವ. ಹೆಚ್ಚು ಹೊತ್ತಾದರೆ ನನಗೆ ಡ್ರೈವಿಂಗ್ ಮಾಡಲಿಕ್ಕೆ ಆಗೋದಿಲ್ಲ.
ಇಂಥ ಪರಿಸ್ಥಿತಿಯಲ್ಲಿ ಅಹಂಕಾರವಿಲ್ಲದೆ ಆಡಳಿತ ಮಾಡುವವರು ಅಥವಾ ಮೇಲಿದ್ದವರು ಯಾರು ಅಂತ ಹೇಳಿದರೆ, ನನ್ನ ಮಟ್ಟಿಗೆ ಈಗ ಇರುವವರಲ್ಲಿ ಜಸ್ಟಿಸ್ ಅಬ್ದುಲ್ ನಜೀರ್ ಅಂತ ಸುಪ್ರೀಂ ಕೋರ್ಟ್ನ ಆಗಿ ಸದ್ಯಕ್ಕೆ ರಿಟೈರ್ಡ್ ಆಗಿ ಈಗ ಆಂಧ್ರ ಪ್ರದೇಶದ ಗವರ್ನರ್ ಆಗಿರ್ತಾರೆ. ನಾನು ಮತ್ತು ಅವರು ಕಾರ್ಕಳಕ್ಕೆ ಒಟ್ಟು ಬಸ್ಸಿನಲ್ಲಿ ಹೋಗ್ತಿದ್ದೆವು. ಒಂದು ಅವರಿಗೆ ಎಷ್ಟು ಕಷ್ಟ ಇತ್ತು ಅಂದರೆ ಬಸ್ಸಿಗೆ ಕಾಪಿಗೆ ದುಡ್ಡಿರಲಿಲ್ಲ. ಆದರೂ ಇವತ್ತಿಗೂ ಆ ಒಂದು ಇದನ್ನು ಅವರು ಮೆಚ್ಚಿಕೊಳ್ತಾ ಇದ್ದರು. ಇವತ್ತಿಗೂ ಯಾರಿಗೂ ಮೊನ್ನೆ ಹೇಳ್ತಿದ್ರು, ತಿರುಪತಿಗೆ ಪೋಂಡ ಹೆಂಗೆ ಫಸ್ಟ್ ಸುರೂತಲೆತ್ತದ್ದು ಕೇನ್ವೇರು ಯಾನು ಪಣೊಂದಿಪ್ಪೆ ಅಂತ ಅವ್ರು ಹೇಳ್ತಾರೆ. ಯಾವತ್ತು ಫೋನ್ ಮಾಡ್ತಾರೆ. ಆ ಒಂದು ಹುದ್ದೆಗೆ ಹೋದರೂ ಸಹ ನೆನಪು ಉಂಟು ಅಂತ ಹೇಳುವಂಥದ್ದು ಗ್ರೇಟ್. ಅಂಥ ಮನುಷ್ಯರು ನಮ್ಮಲ್ಲಿ ಇವರು ತಲ್ಲೂರು ಶಿವರಾಮ್ ಶೆಟ್ಟರು ಧಾರೇಶ್ವರದವರು ಹೇಳಿದರು. ಹಾಗೆ ಕೆಲವರು ಒಳ್ಳೆಯತನವನ್ನು ಗಳಿಸಿಕೊಂಡದ್ದನ್ನು ಉಳಿಸಿಕೊಳ್ಳುವುದು ಮುಖ್ಯ. ನಾವು ದೊಡ್ಡ ಜನ ಅಂತ ಈಗ ಯಾರು ಕೇಳುವುದಿಲ್ಲ. ನೀವು ದೊಡ್ಡ ಜನ ಆದರೆ ನಿಮ್ಮ ಮನೆಯಲ್ಲೇ ಆಯಿತು ಅಂತ ಹೇಳುವವರು. ಆದ್ದರಿಂದ ಈಗ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರು ತಲ್ಲೂರು ಶಿವರಾಮ್ ಶೆಟ್ಟರು ಆಗಿದ್ದಾರೆ ಕುಂದಾಪುರ ಸೈಡ್ನಲ್ಲಿ. ಆ ವಿಷಯದಲ್ಲಿ ಇನ್ನೂ ಸಹ ಒಳ್ಳೆಯ ರೀತಿಯಲ್ಲಿ ಯಕ್ಷಗಾನವನ್ನು ಮೇಲೆ ತರಲಿ. ನಮ್ಮಂಥವರಿಗೆ ಸ್ವಲ್ಪ ಕೇಳುವ ಹಾಗೆ ಎಲ್ಲರೂ ಗಾಳಿಮನೆ ಅಂಥವರು, ಜೋಶಿ ಅಂಥವರು, ಬಾಕಿಯವರು ಯುವಕರೆಲ್ಲ ಇನ್ನೂ ಸಹ ಸ್ವಲ್ಪ ಮೇಲೆ ಹೋಗಿ ಆದರೆ ಇನ್ನೂ ಸಹ ಒಳ್ಳೆಯದಾದೀತು. ಆ ಸಂಸ್ಕೃತಿಯನ್ನು ಉಳಿಸುವ ಜವಾಬ್ದಾರಿ ಈ ಯಕ್ಷಗಾನ ಅಥವಾ ಇದರಲ್ಲಿಯೇ ಇರುವಂಥದ್ದು. ಹಿಂದೂ ಸಂಸ್ಕೃತಿಯನ್ನು ನಾವು ಉಳಿಸಬೇಕು ಅಂತಾದರೆ ಜನ ಜಾಸ್ತಿ ಅಲ್ಲ, ಒಳ್ಳೆಯ ಜನ ಬಂದರೆ ಸಾಕು. ಜನ ಇದ್ದವರು ಒತ್ತಾಯಕ್ಕಾಗಿ ಬರುವುದು ಬೇಡ. ಒತ್ತಾಯ ಇಲ್ಲದೆ ಯಾರು ಬರ್ತಾರ ಅವರು ತಿಳ್ಕೊಂಡ ಮಟ್ಟಿಗೆ ನಮ್ಮ ಸಂಸ್ಕೃತಿ ಉಳಿತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ತನ್ನ ಅನುಭವದ ನುಡಿಗಳಿಂದ ನಮಗೆ ಸಂದೇಶ ನೀಡಿದಂತಹ KR ಪಂಡಿತ್ರವರಿಗೆ ಧನ್ಯವಾದಗಳು. ಈಗ ಕೊನೆಯ ಹಂತ ಶ್ರೀಪತಿ ಭಟ್ರು, ನಮ್ಮೆಲ್ಲರ ಕಲೆಯ ಹಾಗೂ ನಮ್ಮೆಲ್ಲರ ಹಿತೈಷಿಗಳು, ಕಲೆಯ ಪೋಷಕರು ಶ್ರೀಪತಿ ಭಟ್ರವರು ಅಧ್ಯಕ್ಷೀಯ ನೆಲೆಯಲ್ಲಿ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಧಾರೇಶ್ವರರ ಅನುಸ್ಮೃತಿ ಕುಂಬಳೆ ಶ್ರೀಧರರಾಯರ ನುಡಿ ನಮನದ ಈ ಒಂದು ಸಭಾ ವೇದಿಕೆಯಲ್ಲಿ ಗೌರವ ಉಪಸ್ಥಿತರಿರುವಂಥ ಗೌರವಾನ್ವಿತ ನನ್ನ ಬಹಳ ಆತ್ಮೀಯರಾದಂಥ ಪ್ರಭಾಕರ ಜೋಶಿಯವರೇ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಇದರ ಅಧ್ಯಕ್ಷರಾದಂಥ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿಯವರೇ, ಈ ಒಂದು ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಗಾಳಿಮನೆಯ ಪ್ರಾಯೋಜಕರಾದಂಥ ಪ್ರತಿಷ್ಠಾಪಿತರಾದಂಥ ಶ್ರೀಯುತ ವಿನಾಯಕ್ ಭಟ್ ಗಾಳಿಮನೆಯವರೇ, MCS ಬ್ಯಾಂಕಿನ ಕಾರ್ಯನಿಯೋಜಕರಾದಂಥ ಚಂದ್ರಶೇಖರ್ರವರೇ, ಚಾರ ಪ್ರದೀಪ್ ಹೆಬ್ಬಾರ್ರವರೇ, ಹಾಗೆ ಈ ಒಂದು ಸಭಾಮಂಟಪದ ಈ ಒಂದು ಸಂಪಿಗೆಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲ ಕಂಪನ್ನು ಕೊಡುವಂಥ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಳೆದ 2 ತಿಂಗಳ ಹಿಂದೆಯೂ ಕೂಡ ಇಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು. ಇವತ್ತು ಒಂದು ಒಳ್ಳೆಯ ಯಕ್ಷಗಾನದ ತಾಳಮದ್ದಲೆ ನಡೀತಿದೆ. ಇನ್ನು ಆಗಸ್ಟು 8ನೇ ತಾರೀಕು 11ನೇ ತಾರೀಕಿಗೂ ಕೂಡ ಇಡೀ ದಿವಸದ ಬೆಳಿಗ್ಗೆ 8ರಿಂದ ರಾತ್ರಿ 8 ಗಂಟೆವರೆಗೆ ಅಂದರೆ ಬಹಳ ಒಂದು ಸಂತೋಷದ ವಿಚಾರ. ಯಕ್ಷಗಾನದ ಕಲೆ ಹಾಗೂ ಸಾಂಸ್ಕೃತಿಕ ಕಲೆಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಈ ಭಾಗದ ಜನರಿಗೆ ಕೊಡುವಂಥ ಒಂದು ಯೋಗ್ಯ ಕಾರ್ಯಕ್ರಮವನ್ನು ಇಟ್ಟುಕೊಂಡಂಥ ಈ ಒಂದು ಸಂಪಿಗೆಯ ದುರ್ಗಾ ನಿಲಯದ ಶ್ರೀಯುತ ಡಾಕ್ಟರ್ ಸುಧಾಕರ ತಂತ್ರಿಯವರೇ, ಹಾಗೆ ಮೂಡಬಿದ್ರೆಯ ಖ್ಯಾತ ನ್ಯಾಯವಾದಿಗಳು ರಮಾನಂದ ಪಂಡಿತರವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ
ಯಕ್ಷಗಾನದ ಕಲಾ ಮಿತ್ರರೇ, ಮಾಧ್ಯಮದ ಮಿತ್ರರೇ, ಹಾಗೆ ಕರ್ನಾಟಕ ಬ್ಯಾಂಕಿನ ನಿವೃತ್ತ ಜನರಲ್ ಮ್ಯಾನೇಜರ್ ಚಂದ್ರಶೇಖರ್ ರಾಯರೇ, ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ತಾಳಬದ್ಲೆ ಕವಿರತ್ನ ಕಾಳಿದಾಸ ನಡೀತಾ ಇತ್ತು. ಮಧ್ಯದಲ್ಲಿ ಒಳ್ಳೆಯ ಒಬ್ಬ ಶ್ರೇಷ್ಠ ಕರ್ನಾಟಕದ ಶ್ರೇಷ್ಠ ಕಲಾವಿದರಿಬ್ಬರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಈ ಭಾಗ ಮೂಡಬಿದ್ರಿ, ಸಂಪಿಗೆ, ಇದೆಲ್ಲ ಭಾಗ ಒಂದು ಜೈನ ಕಾಶಿ ಇದ್ದಂಥ ಮೂಡಬಿದ್ರಿಯಲ್ಲಿ ಇವತ್ತು ವಿದ್ಯಾಕಾಶಿಯಾಗಿ ಬೆಳೆಯುತ್ತಿರುವಂಥ ಸಂದರ್ಭದಲ್ಲಿ ಇಂಥ ಒಂದು ಯಕ್ಷಗಾನಕ್ಕೆ ಬಹಳಷ್ಟು ಅರ್ಥ ಕೊಡುವಂಥ ಒಂದು ವೇದಿಕೆಗಳು ಇವತ್ತು ಮೂಡಬಿದ್ರಿಯ ಸುತ್ತಮುತ್ತ ತುಂಬ ಆಗ್ತಾ ಇರುವಂಥದ್ದು ನಮಗೆಲ್ಲ ಭಾಳ ಸಂತೋಷ ಹಾಗೂ ಹೆಮ್ಮೆ ಕೊಡುವಂಥ ಒಂದು ವಿಚಾರ. ಯಾಕಂತ ಹೇಳಿದ್ರೆ ಅಶ್ವತ್ಥಪುರದಲ್ಲಿ ಯಕ್ಷಮೇನಕದ ಶ್ರೀಯುತ ನಮ್ಮ ಸದಾಶಿವರಾಯರು, ಮೂಡಬಿದ್ರಿಯಲ್ಲಿ ಶಾಂತರಾಮ ಕೊಡುವರದ್ದೊಂದು ಯಕ್ಷ ಸಂಘಟನೆ, ದೇವಾನಂದ ಭಟ್ರದ್ದೊಂದು ಯಕ್ಷ ಸಂಘಟನೆ, ಸಮಾಜ ಮಂದಿರದಲ್ಲಿ ಅವಿರತ ಕಾರ್ಯಕ್ರಮಗಳು ನಡೀತಾನೆ ಇದೆ. ಅದಕ್ಕೊಂದು ಹೊಸ ಸೇರ್ಪಡೆ ಸಂಪಿಗೆಯ ದುರ್ಗಾ ದೇವಿಯ ಒಂದು ಸ್ಥಾನ. ಇದೊಂದು ಹೊಸತ್ತು ಇವತ್ತಲ್ಲ, ಒಂದು ವರ್ಷದಿಂದ ಸೇರಿದ್ದು ನಮಗೆಲ್ಲ ಸಂತೋಷ ಹಾಗೂ ಹೆಮ್ಮೆಯ ವಿಚಾರ. ಹಾಗಾಗಿ ಒಳ್ಳೆಯ ಕಾರ್ಯಕ್ರಮಗಳಿಗೆ ಒಳ್ಳೆಯ ವ್ಯಕ್ತಿಗಳು ಎಲ್ಲರೂ ಬಂದೇ ಸೇರ್ತಾರೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಈಗಾಗಲೇ ದಾರೇಶ್ವರರವರು ಹಾಗೂ ಕುಂಬ್ಳೆ ಶ್ರೀಧರರಾಯರ ಎಲ್ಲ ಅವರ ನಡೆದು ಬಂದ ಏನು ಗತಿ ಇದೆ ಅದನ್ನೆಲ್ಲವನ್ನು ಸುಸೂತ್ರವಾಗಿ, ಅಂದರೆ ಒಳ್ಳೆಯ ರೀತಿಯಲ್ಲಿ ನಮಗೆಲ್ಲ ತಿಳಿಯುವ ಹಾಗೆ ಶ್ರೀಯುತ ಪ್ರಭಾಕರ್ ಜೋಶಿಯವರು ಹಾಗೂ ಗಾಳಿಮನೆಯವರು ತಿಳಿಸಿದ್ದಾರೆ. ನಾವು ಕೂಡ ಅವರಿಗೆ ಅವರ ಏನು ಆತ್ಮಕ್ಕೆ ಚಿರಶಾಂತಿ ಸಿಗಬೇಕು, ಅಂತಹ ಕಲಾವಿದರು ಇನ್ನೂ ಕೂಡ ಹುಟ್ಟಿ ಬರಬೇಕು. ಇಂಥ ಒಂದು ಸಂಸ್ಕೃತಿ ಹಾಗೂ ಸಂಸ್ಕಾರವನ್ನು ಉಳಿಸುವಂಥ ಯಕ್ಷಗಾನ ಕಲೆಯನ್ನು ನಾವೆಲ್ಲ ಉಳಿಸಿ ಬೆಳೆಸುವಲ್ಲಿ ನಮ್ಮ ಶಕ್ತಿಯಾನುಸಾರ ನಾವು ಅದಕ್ಕೆ ಯಾವ ರೀತಿಯಲ್ಲಿ ಆದರೂ ನಾವು ಕೂಡ ಸ್ಪಂದಿಸ್ತಾ ಇರಬೇಕೆಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಸುಧಾಕರ ತಂತ್ರಿಯವರಿಗೆ ಮಗದೊಮ್ಮೆ, ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಅವರಿಗೆ ಜ್ಯೋತಿಷ್ಯ ವಿಚಾರದಲ್ಲಿ ಅವರಿಗೆ ಅಮೇರಿಕದ ಯೂನಿವರ್ಸಿಟಿ ಒಂದು ಡಾಕ್ಟ್ರೇಟ್ ಸಿಕ್ಕಿದೆ. ಇಂಥ ಒಬ್ಬ ಶ್ರೇಷ್ಠ ಏನು ಜ್ಯೋತಿಷಿ ಹಾಗೂ ಒಳ್ಳೆಯ ಕವಿ ಕೂಡ ಅವರು. ಈ ಯಕ್ಷಗಾನದ ಬಗ್ಗೆ, ಸಾಹಿತ್ಯದ ಬಗ್ಗೆ ಭಾಳಷ್ಟು ಆಸಕ್ತಿ ಇರುವಂಥ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿದಂಥ ಸುಧಾಕರ ತಂತ್ರಿಯವರ ಈ ಒಂದು ಕ್ಷೇತ್ರದಲ್ಲಿ, ಅವರ ಈ ವಠಾರದಲ್ಲಿ, ಈ ಒಂದು ಹಾಲ್ನಲ್ಲಿ ಪ್ರಭಾಕರ್ ಜೋಶಿ ಅವರಿಗೆ ಸಹ ಭಾಳ ಸುಂದರವಾಗಿ ಈ ಒಂದು ಹಾಲನ್ನು ನೋಡಿ ಭಾಳ ಸಂತೋಷ ಆಯಿತು. ಅವರು ಹಾಗೆಲ್ಲ ಯಾವುದೇ ವಿಚಾರವನ್ನು ಸುಮ್ಮನೆ ಯಾವ ಒಂದು ಮಾತನ್ನು ಮುಖಸ್ತುತಿಗೆ ಅಂತ ಮಾತಾಡುವಂಥ ವ್ಯಕ್ತಿ ಅಲ್ಲ ಪ್ರಭಾಕರ ಜೋಶಿ ಅವರು. ಇಲ್ಲಿ ಭಾಳ ಮನ ತುಂಬಿ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಒಳ್ಳೆಯ ಒಂದು ಹಾಲನ್ನು ನಿರ್ಮಿಸಿದ್ದಾರಂತ. ನಿಜವಾಗಿ ಒಳ್ಳೆಯ ಒಂದು ಹಾಲಿನ ವಾತಾವರಣ ಇಲ್ಲಿ ಚೆಂದಾಗಿದೆ. ಇದು ಅವಿರತ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಈ ಭಾಗದಲ್ಲಿ ನಡೀತಾ ಇರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ನನಗೂ ಕೂಡ ನಿಮ್ಮ ಜೊತೆ ಇರುವಂಥ ಒಂದು ಒಳ್ಳೆಯ ಸದಾವಕಾಶ ಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ವಂದನಾರ್ಪಣೆಯ ಮೊದಲು ಬಂದಂತಹ ಎಲ್ಲ ಅತಿಥಿಗಳಿಗೆ ಯೋಗಿ ಸುಧಾಕರ್ ತಂತ್ರಿಯವರು ಶಾಲು ಹೊದಿಸುವ ಮೂಲಕ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಶ್ರೀಯುತ ಶ್ರೀಪತಿ ಭಟ್ರವರಿಗೆ, ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರಿಗೆ, MCS ಬ್ಯಾಂಕ್ನ ವಿಶೇಷ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಶ್ರೀಯುತ ಚಂದ್ರಶೇಖರ್ ಅವರಿಗೆ, ಮೂಡಬಿದಿರೆಯ ಪ್ರಸಿದ್ಧ ವಕೀಲರಾದಂತಹ, ಕ್ಷಮಿಸಿ,
ಮತ್ತೊಮ್ಮೆ ಸಭಾನೆಲೆಯಲ್ಲಿ ಹಾಂ ಶ್ರೀಯುತ ತಲ್ಲೂರು ಶಿವರಾಮ್ ಶೆಟ್ಟಿಯವರಿಗೆ ಹಿಮ್ಮೇಳದ ಶ್ರೀಯುತ ಹರಿಹರಪುರ ಭಾಗವತರು ಬರಬೇಕು. ಅದೇ ರೀತಿ ಮೊದಲೆಗಾರರಾದಂತಹ ರಾಘವೇಂದ್ರ ಹೆಗಡೆ ಯಲ್ಲಾಪುರ, ಅದೇ ರೀತಿ ಚಂಡೆಯವರಾದಂತಹ ಶ್ರೀಯುತ ಶಿವಾನಂದ ಕೋಟ ಇವರು ಕೂಡ ಬಂದು ಗೌರವ ಸ್ವೀಕಾರ ಮಾಡಬೇಕು. ಕಾರ್ಯಕ್ರಮ ನಿರ್ವಹಣೆ ಮಾಡುವಂಥ ನನಗೊಂದು ಸಣ್ಣ ಗೊಂದಲವಾಗಿತ್ತು. ಯಾಕಂದರೆ ಇವತ್ತಿನ ಈ ಸರಿಯಿಲ್ಲದ ರಸ್ತೆಗಳಲ್ಲಿ ಅಧ್ಯಕ್ಷರು ಒಂದು ಕಡೆಯಿಂದ ಒಂದು ಕಡೆಗೆ ಹಲವಾರು ಕಡೆಗೆ ಹೋಗಲಿಕ್ಕಿರ್ತದೆ. ತಾಳಮದ್ಲೆಯ 30 ಭಾಗ ಆದ ಕೂಡಲೇ ಸಭಾ ಕಾರ್ಯಕ್ರಮ ನಿರ್ಣಯ ಮಾಡುವಾಗ ಅವರು ಅಜಪುರದಲ್ಲಿದ್ದರು. ಕಾರ್ಯಕ್ರಮದ ತಾಳಮದ್ಲೆಯ 50 ಭಾಗ ಆದಾಗ ಮುಲ್ಕಿಯಲ್ಲಿದ್ದರು. ಮತ್ತು ನಾವು ಕತೆ ಮುಂದುವರಿಸಿದ್ದೇವೆ. ಆಗಲೂ ಅವರ ಮುಖ ನೋಡಿದ ಮೇಲೆ ಅವರನ್ನು ಸಭಾ ಅಧ್ಯಕ್ಷತೆ ವಹಿಸೋಣ ಅಂತ. ಆದರೆ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾದ್ರೆ ಸಭಾಧ್ಯಕ್ಷ ಬೇಕಲ್ಲ, ಶ್ರೀಪತಿ ಭಟ್ರನ್ನು ಕೇಳಿಕೊಂಡೇವೆ. ಅವರು ಒಪ್ಪಿದ್ರು, ಅತಿಥಿಗಳಾಗಿ ಬಂದಿದ್ದರು. ಹಿರಿಯ ಪತ್ರಕರ್ತರು ಏನು ಹೇಳಿದ್ರು ಅಂದರೆ ನಿಗದಿಯಾದಂಥ ಅಧ್ಯಕ್ಷರು ಬಂದಾಗ ಬದಲಾವಣೆ ಮಾಡ್ಬೋದಿತ್ತು ಅಂತ. ಆ ಸಭಾ ನಿಯಮ ನನಗೆ ಗೊತ್ತಿದ್ದಿಲ್ಲ. ಹಾಗಾಗಿ ಪ್ರಥಮವಾಗಿ ಆಯ್ಕೆ ಮಾಡಿದಂಥ ಶ್ರೀಪತಿ ಭಟ್ರನ್ನೇ ಅಧ್ಯಕ್ಷರಾಗಿ ಮುಂದುವರಿಸಿದ್ದೇವೆ. ಇಬ್ಬರು ನನ್ನನ್ನು ಕ್ಷಮಿಸಬೇಕು, ತಲ್ಲೂರು ಶಿವರಾಮ್ ಶೆಟ್ಟರು ಮತ್ತು ಶ್ರೀಪತಿ ಭಟ್ರು ನಮ್ಮನ್ನು ಕ್ಷಮಿಸಬೇಕು. ಹಾಗೆ ನನಗೆ ನಿಯಮ ಗೊತ್ತಾಗಲಿಲ್ಲ. ಯಾಕಂದರೆ ಮೋಹನ್ ಅವರು ಎಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಈ ಒಂದು ರಸ್ತೆಯಲ್ಲಿ ಸಮಯಕ್ಕೆ ಸರಿಯಾಗಿ ಮುಟ್ಟಬೇಕಲ್ಲ. ಅದೇ ರೀತಿ ಕಾರ್ಯನಿಬಿಡವಾದಂಥ ತಲ್ಲೂರು ಶಿವರಾಮ್ ಶೆಟ್ಟರು ಕೂಡ ಬರುವಾಗ ತಡವಾದುದರಿಂದ ನಮ್ಮ ತಾಳಮದ್ಲೆ ಮುಕ್ಕಾಲಾಂಶ ಆಗಿದೆ. ಇನ್ನು 25% ಉಂಟು. ತಾವುಗಳೆಲ್ಲ ನಿಂತು ಕೇಳಿ ಈ ಕವಿರತ್ನ ಕಾಳಿದಾಸ ಎಂಬ ಒಂದು ಆಖ್ಯಾನವನ್ನು ನೋಡಿ ರಂಜಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಕೊನೆಯದಾಗಿ ಒಂದರ್ಪಣೆ. ಈ ದಿನದ ಸಭಾಧ್ಯಕ್ಷನ ವಹಿಸಿಕೊಂಡಂಥ ಶ್ರೀಪತಿ ಭಟ್ರು, ಅಧ್ಯಕ್ಷರು ಕರ್ನಾಟಕ ಯಕ್ಷಗಾನ ಜಾನಪದ ಅಕಾಡೆಮಿ ಅಧ್ಯಕ್ಷರಾದ ತಲ್ಲೂರು ಶಿವರಾಮ್ ಶೆಟ್ಟರು, ಡಾಕ್ಟರ್ ಜೋಶಿಯವರು, KR ಪಂಡಿತರು, ಚಂದ್ರಶೇಖರ್ ರಾಯರು, ಸ್ಥಳದಾನ ಮಾಡಿದಂತಹ ಶ್ರೀಯುತ ಸ್ಥಳ ಆಶ್ರಯ ಕೊಟ್ಟಂತಹ KP ಸುಧಾಕರ್ ತಂತ್ರಿ ಅವರು, ಇವರಿಗೆಲ್ಲರಿಗೂ ಧನ್ಯವಾದಗಳು. ಹಿಮ್ಮೇಳವನ್ನು ಸುಶ್ರವಾಗಿ ನಡೆಸಲಿರುವ, ಮುಂದೆ ಮುಗಿಯುವಲ್ಲಿಗೆ ನಡೆಸಲಿರುವಂಥ ಹಿಮ್ಮೇಳ ತಂಡದವರಿಗೂ ಧನ್ಯವಾದಗಳು. ಅರ್ಥ ಹೇಳುತ್ತಿರುವಂತಹ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು. ಕೊನೆಯವರೆಗೆ ನಿಂತು ಕೇಳುತ್ತಲಿರುವಂತಹ ತಮಗೂ ವಿಶೇಷವಾದ ಧನ್ಯವಾದಗಳು. ಪತ್ರಕರ್ತರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ತಾಳಮದ್ದಳೆಯ ಉಳಿದ ಭಾಗವನ್ನು ಮುಂದುವರಿಸಲಿಕ್ಕೆ ಹಿಮ್ಮೇಳದವರಿಂದ ಅನುಮತಿ ಕೇಳಿಕೊಳ್ತಾ ಇದ್ದೇನೆ. ವಂದನೆಗಳು. ಉದ್ಯಾನ ಕುಭಯರು ಬರುತ್ತೊಂದು ದಿನ ಕಂಡು ಉದ್ಯಾನ ಕುಭಯರು ಬರುತ್ತೊಂದು ದಿನ ಕಂಡ ಉದ್ಧಾಮ ಕವಿಯನಲ್ಲಿ ಕಂಡರ್ ಉದ್ಧಾಮ ಕವಿಯನಲ್ಲಿ ಇದ್ದಲ್ಲಿ ಗೈದಿ ವಿಲಾಸ
ಕೇಳುತ್ತಲೇ ಕ್ಷೇಮದ ಸುದ್ದಿಯ ಕೇಳುತ್ತಲೇ ಉದ್ಯಾನ ಕುಭಯರು ಬರುತ್ತೊಂದು ದಿನ ಕಂಡರು ಧಾಮ ಕವಿಯನಲ್ಲಿ ಕಲಾದರೆ ಅಕ್ಕ ಹೇಗೆ ಮನಸ್ಸು ಸಹಜ ಸ್ಥಿತಿಗೆ ಬಂತಾ? ಮನಸ್ಸು ಅತ್ಯಂತ ಸಂತೋಷವನ್ನು ಅನುಭವಿಸ್ತಾ ಇದೆ. ಬಲು ಚಂಚಲ ಮನಸ್ಸಿನಿಂದ ಬಂದವಳು. ಚಂಚಲ ಮನಸ್ಸು ಇನ್ನೂ ಚಂಚಲವಾಗ್ತಾ ಇದೆ. ವೇಷ ಬದಲಿಸಿ ಬಂದವಳು. ನಿಂತಲ್ಲಿ ನಿಲ್ತಾ ಇಲ್ಲ. ನಿನ್ನ ಸಂಪೂರ್ಣ ಮಾಹಿತಿ ತಿಳಿದ ನಂತರ ಸ್ತ್ರೀತ್ವದ ಒಳದುಗುಡ ಬೇಗುದಿ ಅರ್ಥ ಮಾಡಿಕೊಂಡು ನನ್ನಲ್ಲೇ ಇರು, ತಂಗಿಯಾಗಿಯೇ ಇರು, ಮಗಳಂತೆಯೇ ಇರು ಎಂದು ಆಶ್ರಯ ಕೊಟ್ಟಿದ್ದೇನೆ. ಅಷ್ಟು ಮಾತ್ರವಲ್ಲ, ಹೆದರಿಕೊಂಡಿದ್ದಿ ಎಲ್ಲಿ ನಾನು ಮಾಡುತ್ತಿರುವಂತಹ ಒಂದು ಕಾಯಕಕ್ಕೆ ನಿನ್ನನ್ನು ನಾನು ಬಳಸುವೆನೋ ಎಂದು. ಆದರೆ ಮಾತೃ ಹೃದಯವಲ್ಲವೇ, ಅಂತಹ ಒಂದು ಅವಕಾಶ ಎಂದೆಂದಿಗೂ ಕೊಡಲಾರೆ ಎಂಬಂತೆ ಆಶ್ವಾಸನೆ ಕೊಟ್ಟು ಅಕ್ಕ ಧೈರ್ಯ ತುಂಬಿ ಕೆಲವು ದಿನಗಳೇ ಕಳೆದವು. ಕೆಲವು ಸಲ ಕೆಲವು ಜನರು ಆಶ್ವಾಸನೆ ಕೊಡ್ತಾರೆ, ಆದರೆ ಅದು ಕಾರ್ಯರೂಪಕ್ಕೆ ಬರುವುದೇ ಇಲ್ಲ. ಅಥವಾ ಕೊಟ್ಟ ಆಶ್ವಾಸನೆಯನ್ನು ಮೀರಿ ನಡೆದು ಬಿಡುತ್ತಾರೆ. ನನಗೆ ಆ ಒಂದು ಭಯವೂ ಇತ್ತು. ಅಂದ್ರೆ ಪ್ರಥಮ ದರ್ಶನದಲ್ಲಿಯೇ ನನಗೊಂದು ವಿಶ್ವಾಸ ಒಡಮೂಡಿತು. ಮುಖ ಎನ್ನುವಂತಹದ್ದು ಮನಸ್ಸಿನ ಕೈಗನ್ನಡಿ. ನಿನ್ನ ಮುಖವನ್ನು ನೋಡಿದಾಗ ಅಕ್ಕ ಅಂತೇಳಿ ನಾನು ಸ್ವೀಕರಿಸುವಾಗ ನೀನು ಅಂತರಂಗದಿಂದ ಒಪ್ಪಿಕೊಂಡೆಯಲ್ಲ, ಆಗಲೇ ಸಂತೋಷ ಆಯಿತು. ಆ ಅಕ್ಕನ ಸ್ಥಾನವನ್ನು ತುಂಬಿ ತಂಗಿ ಅಂತೇಳಿ ಅಕ್ಕರೆಯಿಂದ ಕರೀತಾ ಇದ್ದಿ. ಹೌದಪ್ಪ. ಕಲಾದರೆ ಅಂತೇಳಿ ಪ್ರೀತಿಯಿಂದ ಕರೀತಾ ಇದ್ದಿ. ಪ್ರತಿಯೊಂದು ಹಂತದಲ್ಲಿಯೂ ಅಲ್ಲಿ ಹೋಗುವ ಇಲ್ಲಿ ಹೋಗುವ ಅಂತೇಳಿ ನನ್ನನ್ನ ಕರೆದುಕೊಂಡು ಹೋಗ್ತಾ ಇದ್ದಿ. ಅಧಿಕಾರ ಎನ್ನುವಂಥದ್ದು ಇಲ್ಲವೇ ಇಲ್ಲ. ನಾನು ಊರನ್ನ ಬಿಟ್ಟು ಮನೆಯನ್ನ ಬಿಟ್ಟು ನನ್ನದಲ್ಲದಂತಹ ಗ್ರಹದಲ್ಲಿ ಇದ್ದರೂ ನನಗೆ ಆ ಒಂದು ಭಾವನೆಯೇ ಇಲ್ಲ. ನನ್ನ ಮನೆಯಲ್ಲಿಯೇ ಇದ್ದೇನೆಯೋ ಎನ್ನುವಂತಹ ಒಂದು ವಿಶ್ವಾಸ. ಅಕ್ಕ, ಇವತ್ತು ಬಂದ ಈ ಉದ್ಯಾನವನ್ನು ನೋಡಿದಾಗ ಮನಸ್ಸು ಅರಳುತ್ತಾ ಇದೆ. ಎಷ್ಟು ಸುಂದರವಾದಂತಹ ಉದ್ಯಾನ. ಈ ಉದ್ಯಾನದಲ್ಲಿರುವಂತಹ ತರುಲತೆಗಳನ್ನೆಲ್ಲ ನೋಡಿದಾಗ ಎಂತಹ ಮನಸ್ಸಿನವರ ಮನಸ್ಸು ಕೂಡ ಅರಳುತ್ತದೆ. ಕಲ್ಲಿನಂತಹ ಮನಸ್ಸು ಕೂಡ ಹೂವಾಗುತ್ತದೆ. ಅಂತಹ ಸುಂದರವಾದಂತಹ ಈ ಉದ್ಯಾನಕ್ಕೆ ನನ್ನನ್ನು ಕರೆದುಕೊಂಡು ಬಂದಿಯಲ್ಲ. ಹೌದಪ್ಪ. ಯಾಕೆ ಅಂದ್ರೆ ಪುರುಷರಿಗೆ ಬಿಡು, ಮಹಿಳೆಯರಿಗೆ ಈ ದೇವದಾಸಿಯರೋ ಅಥವಾ ವೇಶ್ಯೆಯರೋ ಅವರು ಹೇಗೋ ಅವರು ಎಂತೋ ಅವರಿಗೇ ವಿಶ್ವಾಸವಿಲ್ಲ. ಆದರೆ ಈ ದೇವದಾಸಿಯರಿಗೂ ಹೃದಯ ಎಂಬುದು ಇದೆ ಎಂದು ನೀನು ಅರಿತುಕೊಂಡೆಯಲ್ಲ. ಇದರಿಂದ ಎಷ್ಟೋ ಸಮಾಜಗಳು ತಿಳಿದುಕೊಂಡಾವು. ದೇವದಾಸಿಯರಿಗೂ ಹೃದಯವಿದೆ, ಅವರಲ್ಲಿಯೂ ಮಾನವೀಯತೆ ಇದೆ, ಮನುಷ್ಯತ್ವವಿದೆ ಎಂದು. ಇಂತಹ ಸಂಕಟ ಒದಗಿ ಬಂದಂತಹ ಸಂದರ್ಭದಲ್ಲಿ ಒಬ್ಬಳು ಮಾನವೀಯತೆಯ ನೆರವಿನಿಂದ ನೆರವಾಗದಿದ್ದರೆ ಮಾನವೀಯತೆಗೆ ಎಂತೂ ಅರ್ಥ. ಅಕ್ಕ, ಕೆಲವು ಸಲ ಮೈಯಲ್ಲಿ ಗಾಯ ಆದಾಗ ಅದನ್ನು ನಿವಾರಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಅರಣ್ಯದ ಔಷಧವೇ ಬೇಕಾಗುತ್ತದೆ. ಅದು ನನ್ನ ದೇಹದಲ್ಲೇ ಆದ ಗಾಯ ಅಂತೇಳಿ ಹಾಗೆ ಬಿಟ್ರೆ ದೇಹಕ್ಕೆ ಸಮಸ್ಯೆ ಆಗುತ್ತದೆ. ಊರಿನಲ್ಲಾದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿಕ್ಕೆ ಬಂದಂತಹ ನನಗೆ ಇಲ್ಲಿ ಅರಣ್ಯದಂತಾದರೂ ಔಷಧವಾಗಿ ನೀನು ಒದಗಿದೆ. ಹೌದಪ್ಪ. ನನ್ನ ಬದುಕಿನಲ್ಲಿ ವಿಶೇಷವಾದಂತಹ ಸ್ಥಾನವನ್ನು ನೀಡಿದೆ. ಅಕ್ಕ, ನಿನ್ನಲ್ಲಿ ಬಂದು ಉಳಿದಾಗಿನಿಂದ ನನ್ನ ಮನಸ್ಸು ಪ್ರತಿ ದಿವಸವೂ ಅರಳುತ್ತವೇ ಇದೆ. ನಿನ್ನ ಕುರಿತಾಗಿ ಬೇರೆಯವರು ಯಾವುದೇ ದೃಷ್ಟಿ ಇಟ್ಟುಕೊಂಡ್ರೂ ಕೂಡ ನಾನು ಕೌಟುಂಬಿಕವಾಗಿ ನನ್ನವಳಂತೆಯೇ ನಿನ್ನನ್ನು ಭಾವಿಸ್ತಾ ಇದ್ದೇನೆ. ದೂರದಲ್ಲಿ ನೋಡಿದ್ದೆಲ್ಲ ಸತ್ಯ ಅಂತ ಹೇಳಲಿಕ್ಕಾಗುವುದಿಲ್ಲ. ಹತ್ತಿರದಲ್ಲಿ ಬಂದಾಗ ಮಾತ್ರ ಸತ್ಯ ಅರಿವಿಗೆ ಬರ್ತದೆ ಎನ್ನುವಂಥದ್ದು ನಿನ್ನನ್ನು ನೋಡಿ ನಿನ್ನ ಆಸರೆಯನ್ನು ಪಡೆದು ಅರ್ಥ ಆದ್ದಲ್ವ ನನಗೆ. ಹೌದಪ್ಪ. ಅಲ್ಲ, ಈ ಉದ್ಯಾನದಲ್ಲಿ ಅದೆಷ್ಟು ಜನ ಬರುವುದಿಲ್ಲಿ? ಬರ್ತಾ ಇರ್ತಾರೆ. ಅಲ್ಲ, ಇವರಿಗೆಲ್ಲ ಎಂತ ಕೆಲಸ? ಭೋಜರಾಜನ ಆಸ್ಥಾನಕ್ಕೆ ಬಂದವರು ಕೆಲವರು ಕಾರ್ಯನಿಮಿತ್ತವೋ ಅಥವಾ ಇನ್ನು ಕೆಲವರು ಇನ್ಯಾವುದೇ ಕಾರ್ಯನಿಮಿತ್ತವೋ ಅಥವಾ ಇನ್ನು ಯಾವುದೋ ಭೋಜರಾಜನಿಂದ ಕೆಲಸ ಮಾಡಿಸಲಿಕ್ಕಾಗಿ ನನ್ನಿಂದ ಒಂದು ಹೇಳಿಸಿಕೊಳ್ಳುವಂತಹ ಕಾರ್ಯನಿಮಿತ್ತವಾಗಿಯೂ ಬರುವವರು ಇರ್ತಾರೆ. ಅಲ್ಲ,
ಇಲ್ಲಿ ಬರುವವರೆಲ್ಲರೂ ಪರಿಚಯ ನಿನಗಿದೆಯಾ? ನನಗೆ ಪ್ರತಿಯೊಂದು ಕೂಡ ಹೊಸತು. ಇಲ್ಲಿ ಯಾವುದೂ ಗೊತ್ತಿಲ್ಲ, ಪರಿಚಯ ಇಲ್ಲ. ನಿತ್ಯ ನೂತನವಾದದ್ದು ನವೋನ್ಮೇಷ ಶಾಲಿನಿಯಾದಂತಹ ವಿಷಯಗಳು. ಯಾವುದನ್ನ ನೋಡಿದ್ರು ಇದು ನೋಡಿ ಆದದ್ದಲ್ಲ ಅಂತಲೇ ನನಗೆ ಕಾಣ್ತದೆ. ಅಕ್ಕ, ಇಲ್ಲಿದ್ದವ್ರದೆಲ್ಲ ಪರಿಚಯ ಇದೆಯಾ ನಿನಗೆ? ಹೆಚ್ಚಿನವರದೆಲ್ಲ ಪರಿಚಯ ಇದೆ. ಒಮ್ಮೆ ಬಂದು ಹೋದ ನಂತರ ಪ್ರಪ್ರಥಮವಾಗಿ ಪರಿಚಯ ಸಿಗೋದು. ಆದರೆ ಆಸ್ಥಾನಕ್ಕೆ ಬಂದವರು ಅಲ್ಲಿಯ ಪರಿಚಯ ಇರುವವರು ಇಲ್ಲಿ ಬಂದಾಗ ಇದು ಪರಿಚಯದ ಮುಖವೆಂದಲೇ ಭಾಸವಾಗ್ತದೆ. ಹಾಗಾದ್ರೆ ನಿನಗೆಲ್ಲರೂ ಗೊತ್ತು, ಆದರೆ ನನಗೆಲ್ಲವೂ ಹೊಸತು ಇದು. ನನಗೆಂದರೆ ಸುದೀರ್ಘ ವರ್ಷಗಳಿಂದ ಈ ಧಾರಾನಗರದ ಭೋಜರಾಜನ ಆಸ್ಥಾನದಲ್ಲಿ ಗಣಿಕಾಂಗನೆಯಾಗಿ ಬಂದವರು ನನ್ನನ್ನೇ ಗಣನೆಗೆ ಸಿಗುತ್ತಿರುವವಳು ಅಂತ ಆದುದರಿಂದ ನನಗೆ ಪರಿಚಯ ಇರುವುದು ಸಾಮಾನ್ಯವಲ್ವೇ? ಓ, ಯಾರು ಬರುತ್ತಾ ಇದ್ದಾರಲ್ಲ. ಓ, ಪರಿಚಯದ ಮುಖ. ಧಾರಾನಗರದ ಭೋಜರಾಜನ ಆಸ್ಥಾನಕ್ಕೆ ಬಂದಂತಹ ಕವಿಗಳು, ಶ್ರೇಷ್ಠ ಕವಿಗಳು ಇತ್ತಲೇ ಬರುತ್ತಿದ್ದಾರಲ್ಲ. ಓಹೋ ಹೋ ಹೋ. ಕವಿಗಳೆಂದೊಮ್ಮೆ ಪಾದವ ಬೇಳಸುವರೆಮ್ಮೊ, ಕವಿಗಳೊಂದೊಮ್ಮೆ ಪಾದವ ಬೇಳಸುವರೆಮ್ಮೊ. ಹೀಗೆ ಬರಬೇಕು. ಭವನಕ್ಕೆನ್ನುತ್ತ ಸತತ, ಭವನಕ್ಕೆನ್ನುತ್ತ ಸತತ. ತವಕದಿಂದಿರುವೆ ಉದಯ ಮಾಡಬೇಕೇನು, ತವಕದಿಂದಿರುವೆ ಉದಯ ಮಾಡಬೇಕೇನು. ಅವರಿಗೆ ವಶನಾಗುತ್ತ, ಅವರಿಗೆ ವಶನಾಗುತ್ತ. ಕವಿಗಳೊಂದೊಮ್ಮೆ ಪಾಪದ ಬೇಳೆ ಸುವರೆಮ್ಮ, ಭವನಕ್ಕೆನ್ನುತ್ತ ಸತತ. ಕವಿಗಳು ನನ್ನ ಭಾಗ್ಯದ ಬಾಗಿಲು ತೆರೆದಂತಾಯಿತು. ಈ ಧಾರಾನಗರದ ಗಣಿಕಾಂಗನೆಯ ಮನೆಗೆ ಭೋಜರಾಜನ ಆಸ್ಥಾನದ ಪ್ರಧಾನ ಕವಿಗಳು ಕಾಳಿದಾಸರು ನಮ್ಮ ಮನೆಗೆ ಪಾದ ಬೆಳೆಸಿದಿರ ಅಂದರೆ ಸಂತೋಷದ ವಿಷಯವಲ್ಲ. ಬರಬೇಕು, ಹೀಗೆ ಬರಬೇಕು. ನೀನು ಗಣಿಕಾಂಗನೆ ಭೋಜರಾಜನ ಆಸ್ಥಾನದಲ್ಲಿ ನಿನ್ನನ್ನು ನೋಡಿದ ನೆನಪು ನನಗೆ. ನಾನೂ ನಿಮ್ಮನ್ನು ನೋಡಿದ್ದೇನೆ. ನಿಮ್ಮನ್ನು ಆಸ್ಥಾನದ ಕವಿಗಳಾಗಿ ನಮ್ಮ ಭೋಜರಾಜರು ನೇಮಿಸಿದದ್ದನ್ನು ಕಂಡವಳಿದ್ದೇನೆ. ಅರ್ಥ ಆಗುತ್ತಾ ಇದೆ. ಉದ್ಯಾನವನದಲ್ಲಿ ಹೀಗೆ ಒಮ್ಮೆ ಓಡಾಡೋಣ ಅಂತ ಬಂದಾಗ ಕೆಲವರು ನನ್ನಲ್ಲಿ ಮಾತನಾಡಿದ್ದಾರೆ. ಆದರೆ ಕವಿಗಳೆಂದೊಮ್ಮೆ ಪಾದವ ಬೆಳೆಸುವರೆಮ್ಮಗೆ ಇದನ್ನು ಹೇಳಿದವರು ಯಾರಿಲ್ಲ. ಅದರ ನಿರೀಕ್ಷೆಯಲ್ಲೇ ಇರುವವಳು ನಾನು, ಎಂದು ಬಂದಾರೋ ಎಂದು. ಧಾರಾನಗರದ ಭೋಜನ ಆಸ್ಥಾನದ ಯಾರ ಮಾತು ಕೇಳಿದರೂ ಒಂದು ಕಾವ್ಯವನ್ನೇ ಕೇಳಿದ ಅನುಭವ. ಪಾದವ ಬೆಳೆಸುವರು ಅಂತಾದಾಗ ನನಗೆ ವಾಮನ ತ್ರಿವಿಕ್ರಮ ಆದದ್ದು ನೆನಪಾಗುತ್ತದೆ. ಓಹೋ, ಪಾದವನ್ನು ಬೆಳೆಸುವುದು ಅಂತಾದಾಗ ಕರ್ತೃತ್ವ ಎಲ್ಲಿ ನಿಕ್ಷಿಪ್ತವಾಗಿದೆ ಎನ್ನುವುದನ್ನು ಯೋಚನೆ ಮಾಡುವ ಹಾಗಾಗುತ್ತದೆ. ಪಾದ ಎನ್ನುವುದು ಬೆಳೆಯುವುದಕ್ಕಿರುವುದಲ್ಲ, ಶರೀರ ಬೆಳೆಯುವುದು ಎನ್ನುವಂತಹ ಹೊಸ ಭಾವವನ್ನು ಉತ್ತೇಜಿಸುವ ಹಾಗಿದೆ. ಒಟ್ಟಿನಲ್ಲಿ ಹೇಳೋ, ನಿನ್ನ ಒಟ್ಟು ಆವರಣವೇ ಯಾವುದೋ ಒಂದು ಹೊಸ ಕಾವ್ಯದ ನಿಷ್ಪತ್ತಿಗೆ ಕಾರಣವಾಗುವ ಹಾಗೆ ಕಾಣುತ್ತದೆ. ಹೌದೇ? ಕಾವ್ಯ ಸಂಸಾರದಲ್ಲಿ ಕವಿಯೇ ಪರಬ್ರಹ್ಮ ಅಂತ ಇವತ್ತಿನ ವಿದ್ವಾಂಸರು ಹಾಡಿ ಹೊಗಳುತ್ತಾ ಇದ್ದಾರೆ. ವಿದ್ವಾಂಸ ಕವಿಯೇ ಪರಬ್ರಹ್ಮ ಯಾಕೆ? ಕವಿಗಳ ಸಂಸರ್ಗದಿಂದಲೇ ಬದುಕನ್ನು ಕಟ್ಟಿಕೊಂಡ ನಿನಗೆ ಕಾವ್ಯವಾಣಿ ಅರ್ಥವಾಗುತ್ತದೆ ಅಂತ ನಿನ್ನಲ್ಲಿ ಆಡುವುದು ನಾನು. ಕವಿವಾಣಿಯನ್ನು ಉತ್ಪ್ರೇಕ್ಷಿತವಾಗಿ ಆಡಿದಂತಹ ಮಹನೀಯರು ಆಡುತ್ತಾರೆ, ಯಥಾಸ್ಮೈ ರೋಚತೆ ವಿಶ್ವಂ ತಥೇದಂ ಪರಿವರ್ತತೆ. ಯಾವುದನ್ನು ಹೇಗೆ ಪರಿವರ್ತನೆಯನ್ನು ಮಾಡಿ
ಸಹೃದಯ ಹೃದಯ ಆಹ್ಲಾದಕ್ಕೆ ಒಳಗಾಗುವಂತೆ ನೀಡಬೇಕು ಎನ್ನುವುದು ಕವಿಯಿಂದ ಸಿದ್ಧವಾಗುವುದು. ಆದ್ದರಿಂದ ಕಾವ್ಯ ಪ್ರಪಂಚದ ಸೃಷ್ಟಿಕರ್ತೃ ಕವಿಯೇ, ಅವನೇ ಪರಬ್ರಹ್ಮ. ರತ್ನಕಲೆ ಅಲ್ಲವೋ ನೀನು? ಹೌದು, ನಾನೇ. ನೋಡು, ನಿನ್ನ ಹೆಸರಿನಲ್ಲಿಯೇ ಎಷ್ಟು ದೊಡ್ಡ ಕಾವ್ಯವಿದೆ. ಲೋಕದಲ್ಲಿ ಕಲಾಪೂರ್ಣನಾದಂತಹ ಚಂದ್ರ 16ನೆಯ ಕಲವೆಯನ್ನೂ ತನ್ನೊಳಗಿಟ್ಟುಕೊಂಡಾಗ ಪರಿಪೂರ್ಣತೆ ಹೊಂದಿದಂತಹ ಸನ್ನಿವೇಶ. ಮೊನ್ನೆ ಭೋಜನಲ್ಲಿ ಮಾತನಾಡುತ್ತಾ ಆಡಿದ್ದೆ ನಾನು ಅದನ್ನು. ಏಕೋ ಹಿ ದೋಷಃ ಗುಣಸನ್ನಿಪಾತೆ ನಿಮಜ್ಜತಿ ಇಂದೋ ಕಿರಣೇಶ್ವಿವಾಂಕ. ಚಂದ್ರನಲ್ಲಿ ಆದರೂ ಒಂದು ದೋಷವಿದೆ, ಆದರೆ ಆ ದೋಷ ಅವನಿಗೆ ಯಾವತ್ತೂ ದೋಷವಾಗಿ ಕಳೆಯಾಗಿ ಕಾಣಲಿಲ್ಲ, ಕಲೆಯಾಗಿ ಅವನನ್ನು ತುಂಬಿತು. ಪ್ರಾಯ ಭೋಜನ ಆಸ್ಥಾನದಲ್ಲಿರಬಹುದಾದ ಕಳೆಯನ್ನೆಲ್ಲ ಕಳೆದು ರತ್ನವನ್ನು ಕಲೆಯಾಗಿ ನೀಡಬಹುದಾದವಳು ನೀನು. ಹಾಗಾಗಿ ನೀನು ರತ್ನ ಕಲೆ ಇರಬೇಕು. ಧನ್ಯೋಸ್ಮಿ. ಯಾವಾಗ ಬರ್ತೀಯ ಅಂತಲ್ವ ಕೇಳುವುದು? ಹೌದು, ಬರಬೇಕು ನಾನು. ಬರುವ ಸಂಕಲ್ಪ ಆಗಿದೆ, ಹೇಗೆ ಗೊತ್ತುಂಟೋ? ಬರುವೆನೊಮ್ಮೆಗೆ ಕಾವ್ಯ ವಸ್ತು ಒಂದರ ಹಿಂದೆ, ಬರುವೆನೊಮ್ಮೆಗೆ ಕಾವ್ಯ ವಸ್ತು ಒಂದರ ಹಿಂದೆ, ಕಾವ್ಯ ವಸ್ತು ಒಂದರ ಹಿಂದೆ ತಿರುಗುತ್ತಲೇ ನಮಗೆ, ನಾನು ತಿರುಗುತ್ತಲೇ ಅದಕ್ಕೆ ಸರಿಬಪ್ಪಳಿ ಹೆಣ್ಣು, ಈ ಹೆಣ್ಣು ಕವಿಯ ಭಾವದ ಕಣ್ಣು ತೆರೆಸುವ. ಸರಿಬಪ್ಪಳಿ ಹೆಣ್ಣು ಕವಿಯ ಭಾವದ ಕಣ್ಣು ತೆರೆಸ ಅಂಜಾನ ಬಿಡಿಸಿ, ಬರುವೆ ನಮಗೆ ಕಾವ್ಯ ವಸ್ತು ಒಂದರ ಹಿಂದೆ ತಿರುಗುತ್ತಲೇ ನಮಗೆ. ಸ್ಫೂರ್ತಿದಾಯಕವಾದಂತಹ ಒಂದು ಕಾವ್ಯವನ್ನು ಹೆಣೆಯುವುದಕ್ಕೆ ಬೇಕಾಗಿ ಎಲ್ಲಾದರೂ ಒಂದು ಸ್ಫೂರ್ತಿ ಸಿಗುತ್ತದೋ ಅಂತ ನೋಡುತ್ತಾ ಇದ್ದೆ. ಹಾಗಾಗಿ ಹೊರಟು ಬಂದವರು. ಹಾಗೆ ಆಸ್ಥಾನದ ಒಳಗಿರಬಹುದಾದಂತಹ ಮಣಿಮಯ ಖಚಿತವಾದ ಸಿಂಹಾಸನಗಳಲ್ಲಿ ಕಾವ್ಯ ಹುಟ್ಟುವುದಕ್ಕಿಲ್ಲ ರತ್ನಕಲೆ. ಓಹೋ. ಯಾವುದೋ ಒಂದು ಭವ್ಯವಾದ ಅರಮನೆಯ ಒಳಾಂಗಣದಲ್ಲಿ ಹುಟ್ಟುವುದಕ್ಕೆ ಕಾವ್ಯ ಅಂತ ಹೇಳುವುದಕ್ಕಿಲ್ಲ, ಅದು ರಾಜಕೀಯವಾಗುತ್ತದೆ. ಹುಟ್ಟುವುದು ರಾಜಕೀಯ. ಓಹೋ. ಅರಮನೆಯ ಒಳಗೆ ಹುಟ್ಟುವುದು ರಾಜಕೀಯ, ಆದರೆ ಉದ್ಯಾನದಲ್ಲಿ ಹುಟ್ಟುವುದು ಅದು ಕಾವ್ಯ ಸ್ವರೂಪ. ಹೀಗೆ ಪ್ರಕೃತಿ ರಮಣೀಯವಾದಂತಹ ಇಂತಹ ಸನ್ನಿವೇಶದಲ್ಲಿ ಎಲ್ಲಾದರೂ ಒಂದು ಕಾವ್ಯದ ಸ್ಫೂರ್ತಿ ದೊರೆತರೆ ಹೇಗೆ ಅಂತ ಆಗುವಾಗ ಮನಸ್ಸಿನಲ್ಲಿ ಮಂದವಾಗಿದ್ದಂತಹ ಒಂದು ಆಶಾ ಕಿರಣ ಜ್ವಾಜ್ವಲ್ಯಮಾನವಾಗಿ ಪ್ರಜ್ವಲಿಸುವ ಮಹಾಜ್ಯೋತಿಯಾಗಿ ಬೆಳಗುವಂತಹ ಪ್ರೇರಣೆ ನಿನ್ನ ಸನ್ನಿಧಾನದಲ್ಲಿದೆ. ಓಹೋ. ಸರಿಬಪ್ಪಳಿ ಹೆಣ್ಣು ಕವಿಯ ಕಾವ್ಯದ ಕಣ್ಣು ತೆರೆಸುವಳು. ಅದನ್ನು ಅರಿತೆ ತಾವು ಇತ್ತ ಪಾದ ಬೆಳೆಸಿದವರು? ನಾನು ಪಾದ ಬೆಳೆಸಿದ್ದೇನೆ ಅಂತಂದ್ರೆ ಅಹಂಕಾರವಾಗುತ್ತದೆ. ಓ, ನನ್ನೊಳಗಿರಬಹುದಾದ ಕಾವ್ಯ ಭಾವ ಈ ಕಡೆಗೆ ಸೆಳೆದು ತಂತು. ಆಗ ಭೋಜ ಕೊಟ್ಟ ಊಟಕ್ಕೆ ಒಂದು ಋಣ ಸಂದಾಯದ ಮಾರ್ಗದಲ್ಲಿದ್ದೇನೆ ಅಂತ ಆಗುತ್ತದೆ. ನಿಮ್ಮ ಕಾವ್ಯ ಭಾವಕ್ಕೆ ಬೇಕಾದಂತಹ ವಸ್ತು ಬರುವೆನೊಮ್ಮೆಗೆ ಕಾವ್ಯ ವಸ್ತು ಒಂದರ ಹಿಂದೆ ತಿರುಗುತ್ತಲಿಹೆ. ಹೀಗೆ ಅಲ್ಲಲ್ಲಿ ಒಂದಷ್ಟು ವಿಷಯಗಳು ಸಿಕ್ಕಿದೆ. ಅಂಧಗಜನ್ಯಾಯ ಅಂತ ಲೋಕದಲ್ಲಿದೆ. ಒಂದಷ್ಟು ಕುರುಡರು ಆನೆಯ ಹತ್ತಿರ ಬಂದ್ರಂತೆ. ಬಂದಂತಹ ಅವರು ಆನೆಯನ್ನು ಸ್ಪರ್ಶ ಮಾಡಿದರು. ಸ್ಪರ್ಶ ಮಾಡಿದಾಗ ಒಬ್ಬನಿಗೆ ಅದರ ಸೊಂಡಿಲು ಸಿಕ್ಕಿತು. ಸೊಂಡಿಲನ್ನೇ ಆನೆ ಅಂತ ಹೇಳಿದ. ಇನ್ನೊಬ್ಬನಿಗೆ ಬಾಲ, ಕಿರಿದಾದ ಬಾಲ ಸಿಕ್ಕಿತು. ಕಿರಿದಾದ ಬಾಲ ಇದ್ರೆ ಅದೇ ಆನೆ ಅಂತ ಹೇಳಿದ. ಮತ್ತೊಬ್ಬನಿಗೆ 2 ದಂತಗಳು ಸಿಕ್ಕಿದವು.
ಮಹಾದಂತವಿದ್ರೆ ಅದೇ ದಂತಿ ಆನೆ ಅಂತ ಹೇಳಿದ. ಆದರೆ ಅದೆಲ್ಲ ಆನೆಯ ಉಪಲಕ್ಷಣಗಳು ಅಂತ ತಿಳಿದವರಾಡಿದ್ರು. ಲಕ್ಷಿತವಾದ ಆನೆ ಹೇಗಿದೆ, ಅದು ಮಹಾ ದೈತ್ಯ ಶರೀರದಿಂದ ಇದೆಲ್ಲವನ್ನೂ ಒಳಗೊಂಡ್ರೆ ಆನೆ. ಇವತ್ತಿಗಾಗುವಾಗ ಹೀಗೆ ಅಲ್ಲಲ್ಲಿ ಯಾವುದೋ ಒಂದಷ್ಟು ಕಾವ್ಯದ ಹೊಳಹುಗಳನ್ನು ಹೊಂದಿದ್ದೆ, ಅದಕ್ಕೊಂದು ರೂಪದರ್ಶಿಯಾಗಿ ನಿನ್ನ ಜೊತೆಯಲ್ಲಿರುವ ಇವಳು ಸಿಗುತ್ತಾ ಇದ್ದಾಳೆ. ಅವಳೇ ನನಗೆ ಸ್ಫೂರ್ತಿಯಾಗುವಂತಹ ಸಾಧ್ಯತೆ ನನ್ನ ನಾಭಿಮೂಲದಲ್ಲಿ ಹುಟ್ಟಿದಂತಹ ಭಾವದಲ್ಲಿದೆ. ಹಾಗಾಗಿ ಲೋಕದಲ್ಲೊಂದು ಮಾತುಂಟಲ್ಲ, ಅಜ್ಞಾನ ಎನ್ನಬಹುದಾದ ಕತ್ತಲೆಯ ಅಂಧಕಾರಕ್ಕೆ ಜ್ಞಾನವೆನ್ನುವುದು ಅಂಜನವಾಗುತ್ತದೆ. ಆ ಜ್ಞಾನವೆನ್ನುವ ಅಂಜನವನ್ನು ಕೊಡುವವನೇ ಗುರು. ಹಾಗೆಯೇ ನನ್ನ ಒಳಗೆ ಇರಬಹುದಾದಂತಹ ಕಾವ್ಯವೆನ್ನಬಹುದಾದ ಭಾವದ ಆ ಒಳ ಆವರಣವನ ಯಾವ ನಿಜಾರ್ಥದ ಗೂಢವಾದ ಭಾವ ಇತ್ತೋ ಅದನ್ನು ತೆರೆಸುವ ಅಂಜನ ಈ ಹೆಣ್ಣು ಎನ್ನುವುದಾಗಿದೆ. ಹಾಗಾಗಿ ಅವಳ ಜೊತೆಯಲ್ಲಿದ್ದು ಅವಳ ಸ್ಥಾನದಲ್ಲಿದ್ದು ಪಡೆಯಬೇಕಾದ ಕಾವ್ಯ ಸ್ವರೂಪವನ್ನು ಪಡೆಯುವುದಕ್ಕೆ ಬೇಕಾಗಿ ಬರ್ತೇನೆ. ಒಂದು ದಿವಸ, ಇವತ್ತಲ್ಲ ಇನ್ನೊಂದು ದಿವಸ ಬರ್ತೇನೆ. ಅದಕ್ಕಾಗಿಯೇ ಏನಿದು ರತ್ನಕಲೆಯನ್ನು ಅದು ಜೊತೆಯಲ್ಲಿದ್ದವಳು ನಿನ್ನ ಕಲಾಧರೆ, ನನ್ನ ತಂಗಿ ಸಹೋದರಿ, ನಿನ್ನ ತಂಗಿ ಕಲಾಧರೆ ಅಂತ ಹೆಸರು. ಸರಿ, ಬರ್ತೇನೆ, ಒಮ್ಮೆ ನೋಡುವುದಕ್ಕೆ ಬರ್ತೇನೆ. ನಿನ್ನದ್ದು ಇದೇ ವೀಥಿಯ ಕೊನೆಯಲ್ಲಿರುವ ಮನೆ ಅಲ್ವೋ, ಅರಮನೆಯ ಹಾಗೆ ಮಹಾ ಭವ್ಯ ಸೌಧ. ಬರ್ತೇನೆ ಕಾಯುತ್ತಿರ್ತೇನೆ. ಕರಬಿಡಿನಾಗೆಯು ಎಂದರಿಯಾದೆ ಯಾರಿವಳು? ಕರಬಿಡಿನಾಗೆ ಎಂದರಿಯಾದೆ ಕಾವ್ಯ ಸುಂದರಿಯಂದೆ ಬಗೆ ದವಳು ಸುಂದರಿಯಂದೆ ಬಗೆದವಳು ಪರಿಪರಿಯಲಿ ಕನವರಿಸುತ್ತ ರಾಜ ಮಂದಿರಕ್ಕಾಗಿ ಬರೆ ಭೂಪನು. ಪರಿಪರಿಯಲಿ ಕನವರಿಸುತ್ತ ರಾಜ ಮಂದಿರಕ್ಕಾಗಿ ಬರೆ ಭೂಪನು. ಯಾರೆನ್ನುವುದು ಅರ್ಥವಾಗದೇ ಹೋಯಿತು. ಯಾರಿರಬಹುದು ಈಕೆ? ಕಲಾಧರೆ ಎನ್ನುವ ಹಾಗೆ ತನ್ನ ಪರಿಚಯವನ್ನು ಮಾಡಿಕೊಳ್ತಾಳೆ. ನೇರವಾಗಿ ನನ್ನ ಮುಖವನ್ನು ನೋಡುವುದಕ್ಕೆ ಸಾಧ್ಯವಿಲ್ಲದವಳ ಹಾಗೆ ಆನತ ಶಿರಸ್ಕಳಾಗಿದ್ಲು. ಮಾತನ್ನಾಡುವುದಕ್ಕೆ ಅವಳನ್ನು ನೋಡಿದರೂ ಅದಕ್ಕೆ ಪ್ರತಿಸ್ಪಂದನೆಯನ್ನು ಮಾತಾಗಿ ಕೊಡುವುದಕ್ಕೆ ಸಿದ್ಧಳಾಗುತ್ತಾ ಇಲ್ಲ. ರತ್ನಕಳೆ ಎಷ್ಟು ವಿಶ್ವಾಸದಿಂದ, ಎಷ್ಟು ಪ್ರೀತಿಯಿಂದ, ಎಷ್ಟು ಆತ್ಮೀಯಲ್ಲಿ ಮಾತನಾಡಿದಳೋ ಅಷ್ಟೇ ಅಂತರವನ್ನಿತ್ತು ಮಾತನಾಡುವ ಹಾಗೆ ಕಾಣುತ್ತಾ ಇದ್ದಾಳೆ. ಏನೇ ಇರಲಿ, ಅವಳೇ ನನ್ನ ಕಾವ್ಯ ಸ್ಫೂರ್ತಿ ಎನ್ನುವುದನ್ನು ಕಂಡುಕೊಂಡಿದ್ದೇನೆ. ಅವಳ ಕಾವ್ಯ ಸ್ಫೂರ್ತಿಯನ್ನೇ ಇಟ್ಟುಕೊಂಡು ಕಾವ್ಯ ರಚನೆಗೂ ಮುಂದಾಗಿದ್ದೇನೆ. ಈಗಾಗಲೇ ಹೇಳಿದ ಹಾಗೆ ಭೋಜ ಯಾವ ನಿರ್ಬಂಧವನ್ನೂ ಹೇರದೆ ನನ್ನನ್ನು ಮುನ್ನಡೆಸಿಕೊಂಡು ಹೋಗುವ ಹಾಗೆ ಕಾವ್ಯ ರಚನೆ ಮಾಡುವ ಹಾಗೆ ಆಡಿದ. ಅವನಾಡಿದ ಮಾತಿಗನುಗುಣವಾಗಿ ಕಾವ್ಯ ರಚನೆಯಲ್ಲಿ ತೊಡಗಿಸಿಕೊಂಡೆ ನಾನು. ಕೆಲವು ಕಾವ್ಯಗಳ ಆರಂಭ ಆಗಿದೆಯಲ್ಲ, ಇದಕ್ಕೆ ಸ್ಫೂರ್ತಿಯಾಗಿ ಕಲಾಧರೆ ಇದ್ದಾಳೆ. ಕಾಳಿದಾಸನ ಕಲೆಗೆ ಅವಳೇ ಆಧಾರ ಸ್ವರೂಪಿಣಿ ಎನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಕಾವ್ಯ ಸ್ವರೂಪದಲ್ಲಿ ಕಾವ್ಯಕನ್ನಿಕೆಯಾಗಿ ಕಾವ್ಯನಾಯಿಕೆಯಾಗಿದ್ದಾಳೆ ಎನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಇವಳನ್ನೇ ಆಧಾರವಾಗಿಟ್ಟುಕೊಂಡು ಬರೆಯಬೇಕು. ಯಾಕೆ? ಕಲಾವಿದರಿಗಾಗಲಿ ಕವಿಗಳಿಗಾಗಲಿ ಸ್ಫೂರ್ತಿ ಇಲ್ಲದೆ ಅವರ ವೈದುಷ್ಯವಾಗಲಿ ಕಲಾ
ಕೋವಿದತ್ವವಾಗಲಿ ಕಾವ್ಯ ನೈಪುಣ್ಯವಾಗಲಿ ಹುಟ್ಟುವುದಕ್ಕೆ ಸಾಧ್ಯವಿಲ್ಲ. ಒಬ್ಬನಿಗೆ ಮದ್ಯವ್ಯಸನವೇ ಅವನ ಕಲಾ ವೈದುಷ್ಯಕ್ಕೋ ಕೋವಿದತ್ವಕ್ಕೋ ಕಾರಣವಾಗ್ತದಂತೆ. ಮದ್ಯವನ್ನು ಪಾನ ಮಾಡದೆ ಹೋದರೆ ಒಂದು ಅಕ್ಷರವನ್ನೂ ಬರೆಯಲಾರೆ ಎನ್ನಬಹುದಾದಂತಹವರಿದ್ದಾರೆ. ಇನ್ನೊಬ್ಬನಿಗೆ ಒಂದು ಹೆಣ್ಣು ಕಾವ್ಯಸ್ಫೂರ್ತಿಯಾಗಬಲ್ಲಳು. ಅವಳನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳದೆ ಕಾವ್ಯದ ಯಾವ ಸ್ವರೂಪವೂ ಮುಂದೆ ಹೋಗುವುದಿಲ್ಲ ಅಂತ ಆಡುತ್ತಾನೆ. ಹೀಗೆ ಬೇರೆ 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 ವಿಧವಾದಂತಹ ಸ್ಫೂರ್ತಿಗಳು ಕವಿಯಾದವನಿಗೆ ದೊರಕುವುದಿದೆ. ಅಂತೂ ನನಗೊಂದು ಕಾವ್ಯಸ್ಫೂರ್ತಿ ದೊರಕಿದೆ ಎನ್ನುವುದು ಸ್ಪಷ್ಟ. ಇದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಹಲವು ದಿವಸಗಳಾಗಿ ಹೋಯಿತು ಭೋಜನನ್ನು ಕಾಣದೆ. ಇಲ್ಲಿಯವರೆಗೆ ಆದಂತಹ ಕಾವ್ಯಗಳ ಬಗ್ಗೆ ಮಾತನಾಡುವುದಕ್ಕೆ, ಅವನಿಗೆ ಒಪ್ಪಿಸುವುದಕ್ಕೆ ಬೇಕಾಗಿ ಭೋಜನಲ್ಲಿ ಹೋಗ್ತದೆ. ಕವಿವರ ಹೀಗೆ ಬರಬೇಕು, ಹೀಗೆ ಬರಬೇಕು. ಬಹಳ ದಿವಸಗಳಾಯಿತು. ನಾನು ಆಶ್ರಿತರಾದ ಯಾರ ಮೇಲೂ ನಿರ್ಬಂಧವನ್ನು ಹೇರುವುದಿಲ್ಲ. ನನ್ನ ಪದ್ಧತಿಯೇ ಹಾಗೆ. ಬದುಕು ಅವರಿಗೆ ಸ್ವತಂತ್ರವಾದ್ದು. ನಮ್ಮ ಅರಮನೆಯಲ್ಲೇ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳುವಾಗ ನೀನು ಹೇಳಿದಿ ಬೇಡ ಅಂತ. ಹೇಗೆ ಬೇಕೋ ಹಾಗೆ. ಹೌದು, ನೀನೇ ನಿನಗೆ ಯಾವುದು ಆತ್ಮೀಯವೋ ಏಕಾಂತವೋ ಅದನ್ನು ಆರಿಸಿಕೊಂಡು ಗಣ್ಯವಾದ ಸ್ಥಾನದಲ್ಲಿದ್ದಿ ಅಂತ ತಿಳಿಯಿತು. ಭೋಜ ಮಂದಿರಕ್ಕೋ ಅಲ್ಲ ಧಾರಾನಗರಕ್ಕೋ ಬಂದ ಮೇಲೆ ನಿನ್ನ ಕಾವ್ಯಗಳನ್ನು ಅಷ್ಟಿಷ್ಟು ನೋಡಿದ್ದೇನೆ. ಆದರೆ ಪ್ರಧಾನವಾದಂತಹ ಇಲ್ಲಿ ನೆಲೆಯಾದ ಮೇಲೆ ನಿರ್ಮಿತವಾದಂತಹ ಅಲ್ಲ ಸೃಜನವಾದಂತಹ ಕಾವ್ಯಗಳ ಬಗ್ಗೆ ಸಂಕ್ಷೇಪವಾಗಿ ತಿಳಿಬೇಕು ಅಂತ ಇದ್ದೇನೆ. ಕವಿವರನೇ ಪೇಡೆನಗೆ ಕವಿವರನೇ ಪೇಡೆನಗೆ ರಸಭಾವಗಳ ಕಾವ್ಯರಜ ರಸಭಾವಗಳ ಕಾವ್ಯರಜ ವಿರಚಿತ ಕಾವ್ಯಗಳಾವು ಎನಗೆ ವಿರಚಿತ ಕಾವ್ಯಗಳಾವು ಎನಗೆ ಮುಸುರವೇ ಕವಿ ಹೃದಯ ಮುಖ್ಯನೋ ವಿರಚಿತ ಕಾವ್ಯಗಳಾವು ಎನಗೆ ಮುಸುರಿದ ಕವಿ ದುಃಖದ ಕಾವ್ಯವ. ಕವಿವರ ಕಾವ್ಯಕ್ರಿಯಾ ಇದು ಬಹಳ ಸೂಕ್ಷ್ಮವಾದ ವಿಷಯ. ಕಾವ್ಯ ಸ್ವತಂತ್ರವೋ ಸ್ವತಂತ್ರವೇ ಅಲ್ಲವೋ ಅಂತ ಕೇಳಿದರೆ ಅಲ್ಲ, ಎರಡೂ ಹೌದು. ಕಾವ್ಯವು ಭಾವಾಶ್ರಯವಾಗಬಹುದು, ರಸಾಶ್ರಿತವೂ ಆಗಬಹುದು, ಯೋಗ್ಯತಾಶ್ರಿತವೂ ಆಗಬಹುದು. ಕಾವ್ಯಕ್ಕೆ ರಸವೇ ಆತ್ಮ ಅಂತ ಕೆಲವರು ವಾದಿಸಿದರು. ಇಲ್ಲ, ರೀತಿ ಸಾಕು, ಶೈಲಿ. ಎಲ್ಲವನ್ನೂ ವಿಚಾರ ಮಾಡಿದ ಕೆಲವರು ಹೇಳಿದ್ರಂತೆ ಧ್ವನಿ ಅಂತ ಒಂದು ಇದೆ. ಅಲ್ಲ, ವಸ್ತು ಪ್ರಧಾನ. ಹೌದು, ವಸ್ತುವಾದರೂ ಏನು, ಜಗತ್ತಿನಲ್ಲಿ ಇದ್ದದ್ದೇ. ಹೌದು, ಕಾವ್ಯ ವಸ್ತು. ಜಗತ್ತು ಹೇಗುಂಟು ಅದು ಕವಿಗೆ ಯಾವಾಗಲೂ ಸಮಾಧಾನ ಇಲ್ಲ. ಜಗತ್ತನ್ನು ಹೀಗೆ ಮಾಡಬೇಕು. ಸೂರ್ಯೋದಯವನ್ನು ಸೂರ್ಯ ಉದಯಿಸಿದ ಅಂದರೆ ಕಾವ್ಯ ಅಲ್ಲ. ತನಗೆ ಬೇಕಾದಂತೆ ಜಗತ್ತನ್ನು ಪರಿವರ್ತಿಸುವ ಬ್ರಹ್ಮನೇ ಕವಿ. ಹಾಗಾಗಿಯೇ ಸರಸ್ವತಿ ನದಿ ತೀರದ ವೈದಿಕ ಧರ್ಮದಲ್ಲಿ ವ್ಯಾಸರು ಹೊಸ ಬ್ರಹ್ಮರಾದರಂತೆ. ವ್ಯಾಸಾಯ ಕವಿವೇದಸೆ, ಹೀಗೆ ಮಾತುಗಳನ್ನು ನಾವು ಕೇಳ್ತೇವೆ. ರಸಾಶ್ರಿತವಾಗಿ, ಭಾವಾಶ್ರಿತವಾಗಿ. ಬರೇ ಪಾಂಡಿತ್ಯ ಇದ್ರೆ ಸಾಕ,
ಸಾಕಾಗುವುದಿಲ್ಲ. ಆಹಾ ಕಾವ್ಯ ಪಾಂಡಿತ್ಯ ಅಲ್ಲ. ಆಹಾ ಆದರೆ ಕವಿಗೆ ಪಾಂಡಿತ್ಯ ಬೇಡವಾ? ಬೇಕು. ಬೇಕು. ಈ ಎಲ್ಲವನ್ನು ಗುಂಪನ್ನು ಮಾಡಿ ಜೋಡಿಸುವುದು ಕವಿತ್ವ. ಆ ದೃಷ್ಟಿಯಿಂದ ಅರ್ಧಂ ದಾನವ ವೈರಿಣ ಅಂತ ಆರಂಭದಲ್ಲಿ ಹೇಳುವಾಗಲೇ ಈ ಎಲ್ಲ ಗುಣಗಳನ್ನು ನಾನು ಕಂಡಿದ್ದೇನೆ. ಅದನ್ನು ಆಶ್ರಯಿಸಿ ಬೆಳೆಸಿದ ಕಾವ್ಯದ ಕೆಲವು ಸೂಚ್ಯವಾದ ವಿಷಯಗಳು, ಸಂಕೇತಗಳನ್ನು ಕವಿಯಿಂದ ತಿಳಿಸಬೇಕು ಅಂತ ಕೇಳ್ತೇನೆ. ಯಾವುದೆಲ್ಲ ಇದೆ, ಹೇಗೆಲ್ಲ ಇದೆ, ಸರಿ, ಯಾವ ರೀತಿಯ ಕಾವ್ಯ ರಚನೆ ಆಯಿತು. ಹಾಗಾಗಿ ಭೋಜ ಶಬ್ದ ಮತ್ತು ಮಹಾಕವಿ ಶಬ್ದ ಸಾರ್ಥಕವಾಗಬೇಕಾದ್ರೆ ಕಾವ್ಯದ ಬಗ್ಗೆ ಕವಿಯ ಹೃದಯ ಏನಿದೆ, ಉದ್ದೇಶ ಏನಿದೆ ಅಂತ ತಿಳ್ಕೊಳ್ಳೋದು ಮುಖ್ಯ. ಕಡೆಗೆ ಮುಗಿಯುವಾಗ ಆದ್ರಿಂದ ಕಾವ್ಯಾಂತ್ಯವೂ ಬಹಳ ಮುಖ್ಯವೇ. ಇದನ್ನು ಕವಿಯಿಂದ ತಿಳಿಯಲಿಕ್ಕೆ ಬಯಸ್ತೇನೆ. ಭೋಜ, ನಿನ್ನಿಂದಲೇ ಎಲ್ಲ ವಿಧವಾದಂತಹ ಆನುಕೂಲ್ಯಗಳು ಒದಗಿದ ಕಾರಣ ನಿರಂತರವಾಗಿ ಕಾವ್ಯಾನುಸಂಧಾನದಲ್ಲಿ ತೊಡಗಿದೆ. ಧಾರಾನಗರದ ಸಕಲ ವಿಧವಾದಂತಹ ಯಾವ ಸ್ಥಾನಗಳಿದ್ದಾವೋ ಅಲ್ಲೆಲ್ಲ ನನಗೆ ಪ್ರವೇಶವನ್ನಿತ್ತೆ. ಅದರ ಕಾರಣದಿಂದ ಒಂದಷ್ಟು ಕಾವ್ಯ ಸ್ವರೂಪಗಳು ಸಿದ್ಧವಾಗಿದೆ, ನಿಂದ ಮುಂದೆ ಬಿತ್ತರಿಸುವುದಕ್ಕೆ. ರಾಮನೀಯಕ ದಿವ್ಯ ರಾಮಾಯಣದೋ ರಾಮನ ಚಿತ್ರಿಸುತ್ತ ರಾಮಣೀಯಕ ಕಾವ್ಯ ರಾಮಾಯಣದೋ ರಾಮನ ಚಿತ್ರಿಸುತ್ತ ಪೇಳ್ದ ರಘುವಿನ ವಂಶ ಕಲೆಯನು ರಾಮನ ಚಿತ್ರಿಸುತ್ತ ಪೇಳ್ದ ರಘುವಿನ ವಂಶ ಕಥೆಯನು ವಿನಯ ಭಾವದಲ್ಲಿ ಪೇಡ ಸ್ಕಂದ ಸ್ವಾಮಿ ಜನನೀ ಮಾರವೈರ್ಯ ಪ್ರೇಮ ಭಾವ ಮಾರವೈರ್ಯ ಪ್ರೇಮ ಭಾವ ಕೇಳಿ ಸಂತಸದಿಂದ ತುಂಬಿತು, ಕೇಳಿ ಸಂತಸದಿಂದ ತುಂಬಿತು ಭೋಜ ಚಿತ್ತವನು. ರಾಮಣೀಯಕ ಕಾವ್ಯ ರಾಮಾಯಣದೋ ರಾಮನ ಚಿತ್ತಿಸುತ್ತ ರಾಜನ್, ಮಹಾಕವಿ, ನಿನ್ನಲ್ಲಿ ಬಂದಾಗ ತೊಡಗಿದಂತಹ ಅರ್ಧದಾನವ ವೈರಿ ಎನ್ನಬಹುದಾದ ಚಿಂತನೆ ಏನಿದೆ ಅದರ ವಿಸ್ತಾರ ರೂಪವಾಗಿ ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತೀ ಪರಮೇಶ್ವರವು. ಪಾರ್ವತಿ ಪರಮೇಶ್ವರನು ಇದಕ್ಕಿಂತ ಸೊಗಸಾಗಿ ವರ್ಣಿಸುವುದು ಕಷ್ಟ. ಲೋಕ ಆಡಿತು,
ಶಬ್ದಾರ್ಥಗಳ ಸಂಯೋಗ ಇದೆ, ವಾಗರ್ಥಗಳ ಸಂಯೋಗ ಹೇಗೆ? ಶಬ್ದವು ವಾಕ್ಯನಿಂದಲೇ ಬಂದದ್ದೋ ಎನ್ನಬಹುದಾದ ಮಾತು. ಅದರಿಂದಲೇ ವಾಂಗ್ಮಯವೇ ಸಾಹಿತ್ಯ. ವಾಂಗ್ಮಯವೇ ಸಾಹಿತ್ಯ. ಯಾಕೆ? ಲೋಕಮುಖದಲ್ಲಿ ಇರಬಹುದಾದಂತಹ ಶಬ್ದಾರ್ಥಗಳು ಪ್ರಸಿದ್ಧವಾದದ್ದು. ಆದರೆ ಶಬ್ದ ನಿತ್ಯವೋ ಅನಿತ್ಯವೋ ಎನ್ನಬಹುದಾದಂತಹ ಚಿಂತನೆಯಿಂದ ತೊಡಗಿ ದೈವಿಕವಾದ ನೆಲೆಯ ನಿತ್ಯಾನಿತ್ಯತೆಯವರೆಗೆ ಬೆಳೆದು ಹೋಯಿತು. ವಾಕ್ ನಿತ್ಯ ಅಂತ ವೈದಿಕರೇ ಮೀಮಾಂಸಕರೇ ಹೇಳಿದ್ದಾರೆ ಅಲ್ವೋ? ಹಾಗಾಗಿ ಅಲ್ಲಿಂದಲೇ ತೊಡಗಿದಂತಹ ನಾನು ಸ್ತುತಿ ಮಾಡಿದ್ದು ಶಬ್ದಾರ್ಥಗಳಂತೆ ಅಪೃಥಕ್ಕಾದಂತಹ ಪಾರ್ವತಿ ಪರಮೇಶ್ವರರು. ಅದರ ಒಳಗೆ ನೀನು ನಿನ್ನಂತಹ ಕವಿಗಳೇ ನೋಡಬಹುದಾದ ಪಾರ್ವತೀಪ ರಮೇಶ್ವರವು. ಪಾರ್ವತಿ ಪರಮೇಶ್ವರರ ಜೊತೆಗೆ ಲಕ್ಷ್ಮೀನಾರಾಯಣರನ್ನೂ ಸ್ತುತಿ ಮಾಡಿದಂತಹ ಸ್ವರೂಪ. ಶಂಕರನಾರಾಯಣ ಸ್ವರೂಪಿಯಾದಂತಹ ಶಿವನು ನಾರಾಯಣನು ಪಾರ್ವತಿ ಪರಮೇಶ್ವರನೂ ಆಗಿದ್ದಾನೆ. ಹಾಗೆ ತೊಡಗಿದಂತಹ ಕಾವ್ಯ ವಸ್ತು ಯಾವುದು ಅಂತಂದ್ರೆ ರಾಮಣೀಯಕವಾದ ರಾಮಾಯಣದ ಮಹಾವಸ್ತು. ಜಗತ್ ಪ್ರಥಮ ಮಂಗಲಂ ರಾಮ. ಹೌದು. ಜಗತ್ತಿನಲ್ಲಿ ಆದಿಕಾವ್ಯ ಆದಿಕವಿ ಎನ್ನಬಹುದಾದ ನೆಗಳತೆಯನ್ನು ಪಡೆದವರು ರಾಮಾಯಣ ಮತ್ತು ಕವಿ ವಾಲ್ಮೀಕಿ. ಹುತ್ತವು ಆಶ್ರಯವಾಗಿದ್ದು ಮಾತ್ರ ಅಲ್ಲ, ಚಿತ್ತವೇ ಹುತ್ತವಾಗಿ ಪರಿಣಮಿಸಿದೆ. ಹೌದು. ಚಿತ್ತವೊಂದು ಹುತ್ತವಾಗದೆ ಕಾವ್ಯವೊಂದು ಹುಟ್ಟಲಾರದು ಎನ್ನಬಹುದಾದ ಅನುಭಾವ. ವಿಭಾವ ಅನುಭಾವ ಸಂಚಾರಿ ಭಾವಗಳ ಒಟ್ಟು ಸಂಯೋಗವಾಗಿ ಹುಟ್ಟಬಹುದಾದ ರಸ ಇಲ್ಲಿ ಉತ್ಕರ್ಷವಾಗುವಂತಹ ನೆಲೆಯಲ್ಲಿ ಜಗತ್ಪ್ರಥಮ ಮಂಗಲರಾದಂತಹ ಸೀತಾರಾಮರ ಕಥೆ ಅದು ಪೂರ್ಣ ರಸಯುಕ್ತವಾದ. ಹೌದು. ಯಾಕೆ? ವಾಲ್ಮೀಕಿಗಳೇ ಹೇಳುವ ಹಾಗೆ ರಾಮನ ಕಥೆಯನ್ನು ಹೇಳುತ್ತೇನೆ ಅಂತ ಪ್ರತಿಜ್ಞೆ ಮಾಡುವ ವಾಲ್ಮೀಕಿ ಸೀತಾಯಾಹ ಚರಿತಂ ಮಹತ್ ಅಂತ ಆರಂಭದಲ್ಲೇ ತೊಡಗಿದನು. ಸೀತೆಯ ಚಾರಿತ್ರ್ಯವೂ ನನಗಷ್ಟೇ ಪ್ರಮುಖವಾದದ್ದು ಎನ್ನಬಹುದಾದ ನೆಲೆ. ಆದರೆ ನೀವು ನಿಮ್ಮಂತಹವರ ಸಂಸರ್ಗದಿಂದ ಇವತ್ತಿಗಾಗುವಾಗ ಕೇವಲ ರಾಮನ ಕಥೆಯನ್ನು ನಿರೂಪಿಸುವಲ್ಲಿ ರಾಮನೇ ತೊಡಗುವ ಹಾಗೆ ನನ್ನ ಲೋಕದ ನನ್ನ ಬದುಕಿನ ಆದರ್ಶ ನನ್ನ ವಂಶದವರು ಎನ್ನುವ ಕಾರಣಕ್ಕೆ ಹಿರಿಯನಾದಂತಹ ಸೂರ್ಯ, ನಂತರದಲ್ಲಿ ಬಂದಂತಹ ಮನು, ಆ ನಂತರದಲ್ಲಿ ಸಿಗಬಹುದಾದ ದಿಲೀಪ, ವೈವಸ್ವತೋ ಮನುರ್ನಾಮ ಮಾನನೀಯೋ ಮನೀಷಿಣ ಪ್ರಣವ ಛಂದಸಾಮಿವ ಅಂತ ತೊಡಗಿದೆ. ಅಂದರೆ ಒಬ್ಬ ಯಾವನೇ ವ್ಯಕ್ತಿ ಸ್ವತಂತ್ರನಲ್ಲ, ಅವನು ವಂಶದಲ್ಲಿ ಹುಟ್ಟಿದ್ರಿಂದ ಶ್ರೇಷ್ಠ. ಆದ್ರಿಂದ ಸಮಗ್ರ ರಾಷ್ಟ್ರವೂ ರಾಜ್ಯವೂ ಚಿತ್ರಿಸಲ್ಪಡಬೇಕಾದ್ರೆ ವಂಶ ಚಿತ್ರಣ ಬೇಕು. ಆ ಕಾರಣಕ್ಕೆ ರಾಮನನ್ನ ಚಿತ್ರಣದಲ್ಲಿ ಕೊನೆಯ ಭಾಗದಲ್ಲಿ ಇದ್ದುಕೊಂಡು ಅದಕ್ಕೆ ಪೂರ್ವದಲ್ಲಿ ರಘುವಿನ ವಂಶವನ್ನು ಹೇಳಿದ್ದೇನೆ. ರಘು ಮಹಾತ್ಮನಿದ್ದಾನೆ. ಹೌದು. ದಿಲೀಪನಿಂದ ಕಥೆ ತೊಡಗಿದರು, ರಘುವಿನಿಂದಲೇ ಅದು ಪ್ರಕೀರ್ತಿತವಾಗಿ ರಾಘವ, ರಾಘವೇಂದ್ರ, ರಾಘವೇಶ್ವರ ಎನ್ನುವ ನೆಲೆಗೆ ಹೋದ ಕಾರಣ ರಾಮನಿಗಾದರೂ ರಘುರಾಮ ಅಂತ ಪ್ರಸಿದ್ಧಿ ಅಲ್ವೇ. ಹಾಗಾಗಿ ಅಂತಹ ನೆಲೆಯಲ್ಲಿ ರಾಮನ ಕಥೆಯನ್ನು ಬರೆಯುವುದಕ್ಕೆ ಸಿದ್ಧನಾದಾಗ ಪೂರ್ವಭಾವಿಯಾಗಿ 9 ಸರ್ಗಗಳವರೆಗೆ ದಿಲೀಪನಿಂದ ತೊಡಗಿ ದಶರಥನವರೆಗೆ ಬೇರೆ ಬೇರೆ ದಿಲೀಪ, ರಘು, ಅಜ, ದಶರಥ 4 ಚರಿತ್ರೆಯನ್ನು ವರ್ಣಿಸಿ ಅಲ್ಲಿ ಬೇಕಾದಂತಹ ಎಲ್ಲ ವಿಧವಾದ ಸಾಹಿತ್ಯ ಸಾಮಗ್ರಿಗಳನ್ನೂ ಸೇರಿಸಿ ಸಹಜವಾಗಿ ನನ್ನ ಮಾತಿನ ಜೊತೆಯಲ್ಲಿಯೇ ನೀನೂ ಗುರುತಿಸಿದ ಹಾಗೆ ಅಲಂಕಾರಗಳ ಜೊತೆಯಲ್ಲಿ ಸಿದ್ಧನಾಗಿ ಮುಂದೆ ಹೋದೆ. ಜೊತೆಯಲ್ಲಿ ತೊಡಗಿದ ಅಜ ಮೊದಲಾದವರ 5 ಸರ್ಗಗಳವರೆಗೆ ರಘುವಿನ ಕಥೆಯನ್ನು, ರಾಮನ ಕಥೆಯನ್ನು ಹೇಳಿ ಸೀತಾರಾಮರ ದಾಂಪತ್ಯವನ್ನು, ಹನುಮನ ಪ್ರೇಮವನ್ನು, ಲಕ್ಷ್ಮಣ ಭರತರ ಭ್ರಾತೃತ್ವವನ್ನು ಹೇಳಿ ರಾಮಾಯಣ ಅಂತಂದ್ರೆ ಹೀಗೆ ಎನ್ನಬಹುದಾದ ನನ್ನ ಆ ಸ್ವರೂಪವನ್ನು ಬರೆದಿದ್ದೇನೆ, ಅರ್ಪಣೆ ಮಾಡ್ತಾ ಇದ್ದೇನೆ. ಸಂತೋಷವಾಯಿತು. ಜೊತೆಗೆ ನಮ್ಮ ಸಂಕಲ್ಪ ಸಿದ್ಧಿಯಾಯಿತು. 19 ಸರ್ಗಗಳ ಮಹಾಕಾವ್ಯವಿದು. ಬೇಕಾದ ಎಲ್ಲ ಸರ್ಗ ಬಂಧಗಳು, ವರ್ಣನೆಗಳು, ಪ್ರತಿ ಸರ್ಗದ ಅಂತ್ಯದಲ್ಲಿ ಬೇರೆಯ ಛಂದಸ್ಸಿನ ಪದ್ಯಗಳನ್ನು ಸೇರಿಸಿ ಯಾವ ವಿಧವಾದ ಚಿತ್ರಬಂಧಾದಿಗಳಿಂದ ವಿರಹಿತವಾಗಿ ಚಿತ್ರಬಂಧ ಚಮತ್ಕಾರಕ್ಕೆ ಇದೊಂದು ಆ ನೆಲೆಗಿಂತಲೂ ಮಹಾಕಾವ್ಯವಾಗಬೇಕು. ಪರ್ವತಗಳ ವರ್ಣನೆಯೋ, ನದಿ ನದಗಳ ವರ್ಣನೆಯೋ, ಮಹಾ ಅರಣ್ಯಗಳ ವರ್ಣನೆಯನ್ನೋ ಮಾಡಿ
19 ಸರ್ಗಗಳಲ್ಲಿ ರಘುವಂಶದ ಅಗ್ನಿವರ್ಣ ನಾಮಕ ರಾಜನವರೆಗಿನ ವರ್ಣನೆಯನ್ನು ಮಾಡಿದ್ದೇನೆ. ಅಗ್ನಿವರ್ಣ ಉತ್ಥಾನವನ್ನು ಕಂಡಂತೆ ಪತನವನ್ನು ವಂಶದಲ್ಲಿ ಕಾಣಿಸಬೇಕು. ಸಹಜ, ಈ ಪ್ರಕೃತಿಯ ಸಹಜತೆ ಮಳೆ ಇದ್ದಲ್ಲೇ ಪುನಃ ಅದೇ ಆಕಾಶದಿಂದಲೇ ಬಿಸಿಲು ಬರುವುದಲ್ವೋ. ಎಲ್ಲಿ ಪತನ ಇದೆಯೋ ಅಲ್ಲಿಯೇ ಉತ್ಥಾನವಾಗಬೇಕು, ಎಲ್ಲಿ ಉತ್ಥಾನವಾಗಿದೆಯೋ ಅದೇ ಪತನಶೀಲವಾದದ್ದು. ಈ ನ್ಯಾಯೇನ ಕೆಲವರಿಗೆ ತಂಪು ಒಳ್ಳೆಯದು, ಕೆಲವರಿಗೆ ತಂಪು ಇರಬಾರ್ದು. ಹೌದು. ಹಾಗಾಗಿ ಈ ಕಾರಣದಿಂದ ರಘುವಂಶ ಕಾವ್ಯದ ಈ ವಿಶೇಷ ಪ್ರತಿಯನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಭೋಜನ ಈ ಧಾರೆಯಲ್ಲಿ ಕಾವ್ಯ ಧಾರೆ ಹರಿದು ಬಂದದ್ದು ಸಂತೋಷವಾಯಿತು. ಜೊತೆಗೆ ಅದು ರಾಮಧಾರೆ, ರಘುವಂಶದ ಧಾರೆ. ಹೌದು. ಮುಂದೆ ನನ್ನ ಆರಾಧ್ಯ ದೈವ ನಾನು ಸದಾಕಾಲ ಪೂಜಿಸಿ ರಘುವಂಶವಾದರೂ ಪ್ರಕೀರ್ತಿ ಮಾಡಿದ್ದು ಪಾರ್ವತೀ ಪರಮೇಶ್ವರರು ಎನ್ನುವ ನೆಲೆಯಲ್ಲಿ ಸ್ಕಂದಸ್ವಾಮಿ ಜನನದ ಕಥೆಯನ್ನೇ ಆಧಾರವಾಗಿಟ್ಟುಕೊಂಡು ನಮ್ಮ ಭೋಜೇಶ್ವರನಿಗೂ ಅದು ಪ್ರಿಯವಾದ ಹೌದು ಕುಮಾರ ಸಂಭವ ಎನ್ನುವ ಕಾವ್ಯವನ್ನು ಬರೆಯುವಂತಹ ಸಿದ್ಧತೆ ಎಲ್ಲ ಅರ್ಥಗಳಲ್ಲಿಯೂ ಹೌದು. ಹೇಗೆ ಈಗ ಕೇಳಿದಂತೆ ನಮ್ಮ ಜಂಬೂದ್ವೀಪ ಭರತಖಂಡದ ಸುತ್ತ ಪರಿಸ್ಥಿತಿ ಚೆನ್ನಾಗಿಲ್ಲ. ಯವನರು ಬಹಳ ಹಿಂದೆ ಮಾಡಿದ ಆಕ್ರಮಣ ಮುಂದುವರಿಯುವ ಲಕ್ಷಣ. ಈಗ ನಮಗೊಬ್ಬ ಕುಮಾರ ಬೇಕು. ಯಾಕೆ ಇಲ್ಲಿಯವರೆಗೆ ಮಾರಸಂಭವರಿದ್ದರು. ಹೌದು, ಬರೇ ಮಾರಸಂಭವರಿದ್ರೆ ಆಗುವುದಿಲ್ಲ, ಕುಮಾರ ಸಂಭವ ಆಗಬೇಕು. ಅಂದರೆ ತಮ್ಮ ಕಾಮಕ್ರೋಧಾದಿಗಳಿಂದಲೇ ವಿಜೃಂಭಿತರಾದವರ ಮುಂದೆ ಹೇಗೆ ಕುಮಾರ ವಿಜೃಂಭಿಸಿದ, ಕೇವಲ ಕುಮಾರನಾಗಿ ಉಳಿಲಿಲ್ಲ. 6 ದಿನಗಳಲ್ಲಿ 6 ಸೇನಾನಿ ಎನ್ನುವಂತಹ ದೇವಸೇನಾನಿ ಎನ್ನುವ ಪ್ರಕೀರ್ತಿ. ಒಳ್ಳೆ ಸೇನಾನಿಯೂ ಬೇಕು. ಹೌದು, ಕುಮಾರತ್ವ ಅಂತಂದ್ರೆ ಬಾಲಿಶ ಅಲ್ಲ. ಪ್ರೌಢತೆಯಲ್ಲಿ ಬರುವ ಕಾಮಾದಿ ವಿಕಾರಗಳು ಇಲ್ಲ, ಶುದ್ಧ ಚರಿತ್ರ. ಆದ್ರಿಂದಲೇ ಸನತ್ ಕುಮಾರ, ಹಾಗಾಗಿಯೇ ಇವರೆಲ್ಲ ಕುಮಾರರು. ಕೆಲವು ಹೆಸರು ಹೇಳಲಿಕ್ಕೆ ಕಷ್ಟ ಇದೆ. ಅದು ಹೌದು. ಸುಬ್ರಹ್ಮಣ್ಯ, ಹೌದು, ಸುಬ್ರಹ್ಮಣ್ಯ ಧಾರಾ ಈಶ್ವರ ಆಗಬೇಕು. ಹಾಗೆ ಆಗುವಂಥದ್ದು. ಯಾಕೆ ಧಾರೆಯಾಗಿ ಹರಿದಂತಹ ಸುಬ್ರಹ್ಮಣ್ಯನ ಜನನ ಆ ಕಥೆಯ ಕೊನೆ. ಅದಕ್ಕೂ ಪೂರ್ವದಲ್ಲಿ ಕುಮಾರ ಹುಟ್ಟುವುದಕ್ಕೆ ಕಾರಣನಾದ ತಾರಕನಿಂದ ದೇವೇಂದ್ರ ಇತ್ಯಾದಿ ಪುರಾಣದ ಕಥೆಗಳನ್ನು ಇಟ್ಟುಕೊಂಡು ಹೇಗೆ ಪಾರ್ವತಿ, ನಮ್ಮ ತಾಯಿ ಪಾರ್ವತಿ ಪರಮೇಶ್ವರನನ್ನು ಮದುವೆಯಾದ್ಲು ಎನ್ನುವಂತಹ ವಿಚಾರ. ಹಾಗಾದ್ರೆ ವಾಗರ್ಥದಿಂದ ಸಂಪೃಕ್ತರಾಗಿ ವಾಗರ್ಥವಾಗಿ ಮಗು ಹುಟ್ಟು ವಾಗರ್ಥವಾಗಿ ಪುನರ್ ಜನ್ಮವನ್ನು ಪಡೆದಂತಹ ಪಾರ್ವತಿ ಪರ್ವತರಾಜನ ಕುಮಾರಿ. ತಾನು ಮದುವೆ ಆಗುವುದಿದ್ರೆ ಶಿವನನ್ನೇ ಅಂತ ಹೇಳಿ ತಪಸ್ಸಿಗೆ ತೊಡಗಿದಂತಹ ಅವಳನ್ನ ಒಂದು ಕಲ್ಪನೆ, ಬ್ರಹ್ಮಚಾರಿಯಾಗಿ ಬಂದಂತಹ ಶಿವನೇ ಪರೀಕ್ಷೆ ಮಾಡುವ ಹೊಸ ಕಲ್ಪನೆಯನ್ನು ಒಳಿತು. ಹಾಗೆ ಇತ್ತಾಗ ಅವಳ ಬಾಯಿಂದಲೇ ಹೇಳಿಸಿದ್ದೇನೆ ಈಶ್ವರ ಹೇಗೆ ಎನ್ನುವುದನ್ನ. ಇದು ನಮ್ಮ ಕಲ್ಪಿತವಾದಂತಹ ಕಾವ್ಯದ ವಿಸ್ತಾರ. ಒಳಿತು. ಹೀಗೆ ವಿಸ್ತೃತವಾದ ಕಾವ್ಯ ಕೊನೆಯಲ್ಲಿ ತೊಡಗಿದ್ದು ಹೇಗೆ ಅಂತಂದ್ರೆ ಕ್ಲೇಶ ಪುನೇ ಫಲೇನ ಹಿ ಪುನರ್ ನವತಾಂ ವಿಧತ್ತೆ. ತಪಸ್ಸಿನಿಂದ ತನ್ನ ತನುಕಾಂತಿಯನ್ನು ತನುಶ್ರಮವನ್ನು ಹೊಂದಿದ್ದಂತಹ ಪಾರ್ವತಿ ಪುನಃ ಈಶ್ವರನನ್ನು ಪಡೆದಾಗ ನ ಯಯೌ ನ ತಸ್ಥೌ, ಮುಂದೆ ಹೋಗಲಿಕ್ಕೂ ಆಗದೆ ಹಿಂದೆ ನಿಲ್ಲಲಿಕ್ಕೂ ಆಗದೆ ಕಷ್ಟಪಟ್ಟಂತಹ ಆ ಸನ್ನಿವೇಶವನ್ನು ವರ್ಣಿಸುವ ಒಂದು ಪ್ರಯತ್ನ ಮಾಡಿದ್ದೆ. ಕ್ಷತ್ರಿಯನಿಗೂ ಹಾಗೆ ಕ್ಲೇಶ ಫಲೇನ ಹಿ ಪುನರ್ನವತಾಂ ವಿಧತ್ತೆ. ಹೋರಾಟ ಮಾಡಿ, ಹೌದು, ಮನೆಯಿಂದ ದೂರ ಇದ್ದು ಕೆಲವೊಮ್ಮೆ ತಿಂಗಳು ವರ್ಷ ಹೌದು ಅನ್ಯ ಭೂಮಿಗಳಲ್ಲಿದ್ರು ದಿಗ್ವಿಜಯವನ್ನು ಸಾಧಿಸಿದಾಗ ಪುನರ್ನವತಾಂ ವಿಧತ್ತೆ. ನವತಾಂ ವಿಧತ್ತೆ. ಹಾಗಾಗಿ ಕಾವ್ಯದಿಂದ ನಾನು ಕಂಡುಕೊಂಡಿದ್ದು ರಾಜನ್, ನನ್ನ ಹಿನ್ನೆಲೆ ನನಗೆ ತಿಳಿದಿಲ್ಲ. ನಿನ್ನಲ್ಲಿ ಬಂದ ಮೇಲೆ ನೀನು ಆಶ್ರಯ ಕೊಟ್ಟೆ. ಕ್ಲೇಶ ಫಲೇನ ಹಿ ಪುನರ್ ನವತಾಂ ವಿಧತ್ತೆ. ನನಗೂ ಅನ್ವಯ ಮಾಡಿಕೊಂಡೆ. ನನ್ನ ಕ್ಲೇಶ ಬಡವನಾದಂತಹ ನನ್ನ ಭಿಕ್ಷಾ ಪಾತ್ರೆ ಆಗಿತ್ತು. ಆದರೆ ಅದು ನವತೆಯನ್ನು ಹೊಂದಿದ್ದು ಹೇಗೆ? ನನಗೆ ಗೊತ್ತಿಲ್ಲದ ನನ್ನ ಕಾವ್ಯವನ್ನು ಗುರುತಿಸಿದ ನಿನ್ನಿಂದ. ಈಗ ಭೋಜೇಶ್ವರನಲ್ಲಿ ನಾನೇ ಪ್ರಾರ್ಥಿಸ್ತೇನೆ, ಕಾಳಿದಾಸನ ಯೋಗ್ಯತೆ ಕವಿಗಳಿದ್ರೆ ಅವರಿಗೆ ಒಂದು ಹಂತದಲ್ಲಿ ಬಡತನ ಬರಲಿ. ಬಡತನ ಬರಬೇಕು ಅಂತಲ್ಲ, ಕಾವ್ಯ ಸ್ವರೂಪ ಇಲ್ಲಿ ಬರಲಿ, ಧ್ವನಿ ಆಗ ಅವರು ಇಲ್ಲಿ ಬರ್ತಾರೆ. ಧ್ವನಿ ಕಾವ್ಯ. ಮುಂದೆ ಇದಕ್ಕಿಂತ ಉನ್ನತವಾದ ಕಾವ್ಯಗಳ ಸೃಷ್ಟಿ ಆಗಬೇಕು. ಯಾಕೆ ಅಂದ್ರೆ ಋತು ಸಂಹಾರ ಅಂತ ನಿನಗೆ ಆಗಲೇ ಆಡಿದ್ದೇನೆ. 6 ಋತುಗಳ ವರ್ಣನೆ, ಪ್ರತಿ ಋತುವು ಯಾವ ರೀತಿಯಲ್ಲಿ ಪ್ರಾಕೃತಿಕವಾಗಿದೆ, ಪ್ರಕೃತಿ ಸಹಜವಾಗಿ ಅದ್ಭುತವಾಗಿದೆ. ಅದು ಅದನ್ನ ವರ್ಣನೆ ಮಾಡಿದಂತಹ ನನಗೆ ನಿಜಾರ್ಥದ ಪ್ರಕೃತಿ ಪುರುಷರ ವರ್ಣನೆ ಮಾಡಬೇಕು ಅಂತ ಆದಾಗ ರಘುವಂಶದ ರಾಮ ಸೀತೆಯರು,
ನಂತರದ ಶಿವಪುರಾಣದ ಶಿವಪಾರ್ವತಿಯ ಅತೃಪ್ತಿಯೇ ಮುಖ್ಯ. ಸರಿ, ಮಹರ್ಷಿಗಳಾದ ವ್ಯಾಸರು ಹೌದು ಭಾರತವನ್ನೇ ರಕ್ಷಿಸಿದ ಮೇಲೆ ಅತೃಪ್ತಿ ಉಳಿದಾಗ ಹರಿವಂಶ ಬಂತಂತೆ. ಅತೃಪ್ತ ತಂ ಮುನಿಂಬಂದೇ ಪ್ರಾಚೇತಸಮ ಕಲ್ಮಷಂ. ಹಾಗೆ ಅತೃಪ್ತನೇ ಇದ್ರೆ ಒಳ್ಳೇದು. ಹಾಗಾದ್ರೆ ಇದಿಷ್ಟು ಈಗ ನಿನಗೆ ಸಮರ್ಪಣೆ ಮಾಡಿದ್ದೇನೆ. ಇನ್ನು ನಿನ್ನಲ್ಲಿ ಪ್ರಾಸ್ತಾವಿಕವಾಗಿ ಆಡಿದ ಹಾಗೆ 3 ಬೇರೆ ಬೇರೆ ಈ ದೃಶ್ಯ ಕಾವ್ಯಗಳ ಸಿದ್ಧತೆಗೆ ಹೋಗಬೇಕಾಗಿದೆ. ಹೇಗೆ, ನಿನ್ನ ಅಭಿಪ್ರಾಯ ಏನು ಇದರ ಕುರಿತು? ಆಡಬಹುದು. ರಾಜನಾದವನು, ಆಶ್ರಯ ನೀಡಿದವನು ಹೌದು ಕಾವ್ಯವನ್ನು ಮೆಚ್ಚುವುದು ಮಾತ್ರ ಅಲ್ಲ, ಕವಿಯಾದವನಿಗೆ ಅನಿರೀಕ್ಷಿತವಾದ ಆಶ್ಚರ್ಯಗಳನ್ನು ನಿರ್ಮಿಸಬೇಕು. ಇನ್ನೊಂದು ಬ್ರಹ್ಮನ ಮೇಲೆ ನೀನು ಕಾವ್ಯ ಸೃಷ್ಟಿ ಮಾಡು ಅಂದ್ರೆ ವಿಶೇಷ ಏನಿಲ್ಲ, ಶಿವನ ಮೇಲೆ ಮಾಡಿದ್ದಿ. ಹೌದು, ಸಮುದ್ರವನ್ನು ವರ್ಣಿಸುವಂತಂದ್ರೆ ಕಾಳಿದಾಸನಿಗಿಂತ ಬೇರೆ ಇಲ್ಲ. ಹಿಮಾಲಯವನ್ನು ಪೃಥ್ವಿಗೆ ಮಾನದಂಡವಾಗಿ ನೀನು ಬಳಸಿಕೊಂಡು. ಹೌದು, ಹಾಗಾದ್ರೆ ನೋಡುವವರಿಗೆ ಮೇಲಿಂದ ಮೇಲೆ ಅಸಂಭವ ಅಂತ ಕಾಣುವ ಒಂದನ್ನು ರಚಿಸುವ, ಇದಕ್ಕೆ ಕೂಟ ರಚನೆ ಅಂತ ಹೇಳ್ತಾರೆ. ಅದನ್ನು ನಿನ್ನಿಂದ ಬಯಸಿ, ಹೇಗೆ ಪರೀಕ್ಷೆ ಅಲ್ಲ, ಆಪ್ತ ಮಿತ್ರರಾಗಿ, ಕವಿ ಆಶ್ರಯದಾತರಾಗಿ ಅಲ್ಲ, ಕವಿ ಮಿತ್ರರಾಗಿರುವ ನಮ್ಮೊಳಗಿನ ಸಂಬಂಧಕ್ಕೆ ಹೊಸ ಬೆಳಕನ್ನು ಕೊಡುವುದಕ್ಕೆ. ಹಾಗೆ ರಚಿಸಿದರೆ ಹೇಗೆ, ಹೀಗೆ ರಚಿಸಿದರೆ ಹೇಗೆ? ಲೋಕದ ಯಾವ ವಸ್ತುವನ್ನು ನಿನಗೆ ಕೊಟ್ಟರು ನಿನ್ನನ್ನು ಮೀರಿಸುವ ಕವಿ ಇಲ್ಲ. ನಿನಗೆ ಸಮಸ್ಯೆ ಆಗುವ ಅತ್ಯಂತ ಪ್ರಿಯವಾದ ವಸ್ತುವಿನ ಮೇಲೆ ಒಂದು ಕಾವ್ಯವನ್ನು ಬೇಡ, ಒಂದು ಶ್ಲೋಕವನ್ನು ರಚಿಸುವ ಅನುಜ್ಞೆ ಅಲ್ಲ, ಆಜ್ಞೆ ಅಲ್ಲ, ಒಂದು ಪಂಥಾಹ್ವಾನ ಅಂತ ಹೇಳಬಹುದು. ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಕಿವಿಯಲ್ಲಿ ಹೇಳಬೇಕಾದ್ದು. ಹೇಗೆ ಹೇಳಿದ್ರೇನು? ಕಿವಿಯೊಳಗೆ ಕಾಂತದಲ್ಲಿ, ಕಿವಿಯೊಳಗೆ ಕಾಂತದಲ್ಲಿ ರಸ ಕವಿತೆಯ ರಚಿಸುತ್ತಲೇ, ರಸ ಕವಿತೆಯ ರಚಿಸುತ್ತಲೇ, ವಿವರಿಸು ಚರಮಾಟೋಕವನೆಂದರೆ, ವಿರಜಿರು ಚರಮಾಟೋಕವನೆಂದರೆ, ಕಿವಿ ಮುಚ್ಚುತ್ತ ಶಿವ ಶಿವನೆಂದೊರೆಯುತ್ತ, ವಿವರಿಸು ಚರಮಾಟೋಕವನೆಂದರೆ, ಕಿವಿ ಮುಚ್ಚುತ್ತ ಶಿವ ಶಿವನೆಂದೊರೆಯುತ್ತ. ಕವಿಯೇ, ಒಂದೇ ಒಂದು ಶ್ಲೋಕ ಸಾಕು. ಒಂದೇ ಶ್ಲೋಕ. ರಾಮರಾವಣರ ಯುದ್ಧವನ್ನು ವರ್ಣಿಸಲಾರದವನೋ ಎಂಬಂತೆ ಕವಿ ವಾಲ್ಮೀಕಿ ಸಂದರ್ಭಕ್ಕೆ ಬಂದಾಗ ಒಂದು ಉಪಾಯ ಮಾಡಿದರಂತೆ. ರಾಮರಾವಣರ ಯುದ್ಧ ಹೇಗೆ? ಆನೆಗಳ ಹೋರಾಟದ ಹಾಗೆ, ಸಿಂಹಗಳ ಹೋರಾಟದ ಹಾಗೆ ಅಲ್ಲ. ರಾಮರಾವಣೆಯ ಯುದ್ಧಂ ರಾವಣಯೋರ್ ಇವ, ಅವರ ಯುದ್ಧ ಹಾಗೆ. ಹೌದು, ಬೇರೆ ಪರ್ಯಾಯ ಮತ್ತೊಂದು ಅನನ್ಯ ಅಲಂಕಾರ. ಅದು ಅದಕ್ಕೆ ಅಲಂಕಾರ ಇಲ್ಲ. ಹೌದು, ಅನನ್ವಯ. ಸೀತಾ ಪರಿತ್ಯಾಗವೋ ಸೀತಾ ಪರೀಕ್ಷೆಯೋ ಅಲ್ಲಿ ಕಷ್ಟಪಟ್ಟನಂತೆ ಕವಿ. ಕವಿ ಕಷ್ಟಪಡಬೇಕಂತೆ. ಕವಿಗೆ ಬಡತನ ಬರಬೇಕು ಹೇಗೋ ಹಾಗೆ ಕವಿಗೆ ತನ್ನ ಅಭಿವ್ಯಕ್ತಿಯಲ್ಲಿ ಇನ್ನು ಮುಂದೆ ಅದಕ್ಕಿಂತ ಶ್ರೇಷ್ಠವಾದ್ದಿಲ್ಲ, ಅಥವಾ ಹೀಗೆ ರಚಿಸುವುದು ಸಾಧ್ಯವೇ ಅಂತ ಕಲ್ಪನೆಗೆ ಮೀರಿದ ವಸ್ತುವನ್ನು ಕೊಡಬೇಕಂತೆ. ಮಕ್ಕಳು ಹೇಳುವ ಕಥೆಯಲ್ಲಿ ಉಂಟಲ್ಲ, ಮುಗಿಯದ ಕಥೆ ಅಂತ. ಹಕ್ಕಿ ಬಂತು, ಧಾನ್ಯವನ್ನು ಹೆಕ್ಕಿತು ಅಂತ. ಅದು ಮುಗಿಯುವುದೇ ಇಲ್ಲ, ಎಷ್ಟು ಧಾನ್ಯಗಳನ್ನು ಹೆಕ್ಕಿದ್ರು. ಆದರೆ ಅದು ನೀರಸವಾಗ್ತದೆ. ಮುಗಿಯದ ಕಾವ್ಯವಾದ ಮುಗಿಯದ ಕಾವ್ಯವು ಮುಗಿಯುವ ರೀತಿಯಲ್ಲಿ ಆಗಬೇಕು. ಎಲ್ಲವನ್ನೂ ವರ್ಣಿಸಿದ ನೀನು ನಿನ್ನ ಕಲ್ಪನೆಗೆ ಮೀರಿದ ಒಂದು ವಸ್ತುವನ್ನು ನಾನು ಕೊಡ್ತೇನೆ. ಭೋಜನ ಚಿತ್ತದಲ್ಲಿ ಹಾಗೊಂದು ಕಲ್ಪನಾತೀತವಾಗಿ ಒಂದು ಭಾವ ಮೂಡಿದೆ ಅಂತ ಆದ್ರೆ ಕಾಳಿದಾಸ ಸಗೌರವವಾಗಿ ಕೇಳುವುದಕ್ಕೆ ಸಿದ್ಧನಿದ್ದಾನೆ. ಆಗುತ್ತದೆ ಅಂತಲ್ಲ, ಸೂಚನೆಯೇ ಕಾವ್ಯವಾದರೆ ನಾನು ರಚಿಸುವ ಕಾವ್ಯ ಅಲ್ಲ. ನನಗೆ ಕವಿಗಳ ಕವಿ ಅಂತಲೇ ಪ್ರಸಿದ್ಧಿ ಇರುವುದು. ಹೌದು, ಕವಿಗಳನ್ನು ಕವೀನಾಂ ಕವಿ, ಒಬ್ಬ ಗಣಪತಿಗೆ ಮತ್ತೆ ನಿನಗೆ. ಹೌದಲ್ಲ? ಹೌದು. ಹಾಗಿದ್ದರೆ ಹೀಗೆ ಮಾಡುವ. ಹೀಗೆ ಬೇಡ, ಹಾಗೆ ಮಾಡುವ. ಅಲ್ಲ, ಆಗಲಿಂದ ಹಾಗೆ ಹೀಗೆ ಆಗ್ತಾ ಇದೆ, ಹೇಗೆ ಅಂತ ಗೊತ್ತಾಗುವುದು. ಅದೇ ಕವಿತ್ವ. ಒಂದು ವೇಳೆ ಎಲ್ಲವನ್ನೂ ರಚಿಸುವ ನೀನು ಭೋಜನೆ ಅಲ್ಲ, ಭೋಜನು
ಭೋಜನಿಂದ 7 ವಿಭಕ್ತಿ ತಕ್ಕೋ. ಸರಿ, ಭಕ್ತಿ ಬಿಡುವ ಹಾಗಿಲ್ಲ. ಹೇ ಭೋಜನೆ ಅಂತ ಕೊನೆಗೆ ಬಂದು ಸಂಬೋಧನೆಯೂ ಬರಲಿ, ಹೇಗೆ ಬಂದರೂ ಅಡ್ಡಿ ಇಲ್ಲ. ಭೋಜನೆ ಎದೆ ಮೇಲೆ ಕೈ ಇಟ್ಟುಕೊಂಡು ಕೇಳಬೇಕು. ಈ ಲೋಕದಲ್ಲಿ ಇಲ್ಲದಾಗ ಚರಮ ಶ್ಲೋಕ ಶ್ರದ್ಧಾಂಜಲಿ ಹೇಗೆ ಬರೀತಿ ಹೇಳು. ಏನು ಏನು ಏನು? ಭೋಜನ ನಿರ್ಗಮನ, ಭೋಜನ ನಿರ್ಗಮದ ಕುರಿತು ಕಾಳಿದಾಸ ಬರಿಬೇಕು. ಏನು ಸ್ವಾಮಿ? ಚತುಶಬ್ದ ಹೀಗೆಣಿಸುವರೇ ನನ್ನ ಬದ್ಧ, ಹೀಗೆಣಿಸುವರೇ ನನ್ನ ಬದ್ಧ. ಮುನಿಯದೆ ಸತ್ಯವನೆಯುತ್ತಲೀ, ಮುನಿಯದೆ ಸತ್ಯವನೆಯುತ್ತಲೀ ಶಾಸನವನು ಹಿಂದಿಗೆಯಲು. ಕಾವ್ಯವೊಂದು ಸ್ಫೂರ್ತಿಯಿಂದ ಹುಟ್ಟುತ್ತದೆ ಎನ್ನುವುದನ್ನೇ ನಾನು ಆಗಾಗ ಅನುಭವದಿಂದ ಪಡೆದು ನಿನ್ನಲ್ಲಿ ಅದನ್ನೇ ವಿಸ್ತಾರವಾಗಿ ಆಡಿದೆ. ರಘುವಂಶವೋ, ಕುಮಾರ ಸಂಭವವೋ, ಋತು ಸಂಹಾರವೋ, ಈ ಕಾವ್ಯಗಳೆಲ್ಲ ಸ್ಫೂರ್ತಿದಾಯಕವಾದ ನಿನ್ನ ತಾಣದಲ್ಲಿ ಹುಟ್ಟಿದ್ದು ಅಂತ ಆಡಿದೆ. ಪೆಟ್ಟು ಬಿದ್ದಾಗಲೂ ಕಾವ್ಯ ಬರ್ತದೆ. ಅಲ್ಲ, ಪೆಟ್ಟೇ ಕಾವ್ಯವಾಗುತ್ತದೆ, ಆಗುವುದಿಲ್ಲ ಅಂತಲ್ಲ. 2 ಸರಿ ಪೆಟ್ಟು ಇಬ್ಬರು ಹೊಡೆದುಕೊಂಡ್ರು ಅದನ್ನು ಕಾವ್ಯ ಮಾಡಬಹುದು. ಇಲಿ ಹೋದದ್ದನ್ನು ಹುಲಿ ಅಂತ ಹೋಯಿತು ಅಂತ ಹೇಳಿದ್ರು ಕಾವ್ಯವಾಗ್ತದೆ. ಸ್ವಾಮಿ, ಏನಿದು ಹುಡುಗಾಟಿಕೆ? ಅಂತಹ ಒಂದು ಶಾಂತಂ ಪಾಪಂ ನನ್ನನ್ನು ನೀನಿಲ್ಲದೆ ಊಹಿಸಿಕೊಳ್ಳುವುದಕ್ಕಾಗುತ್ತದೋ ಕಾಳಿದಾಸನಿಗೆ? ದಿವಂಗತ ಭೋಜರಾಜ ಅಂತ ಬರಿಬೇಕು ನೀನು. ಹೇಳುವುದಕ್ಕೆ ನಿನಗೆ ಸುಲಭ ಅದು. ಯಾಕೆ? ನೀನು ಆಡುವಲ್ಲಿಯೇ ಕಾಣುತ್ತದೆ ಆ ಮಾತಿನ ಒಳಗಿರಬಹುದಾದ ಮರ್ಮ ಏನು. ಆದರೆ ಎದುರಿಗಿರುವ ನಾನು ನಿನ್ನಲ್ಲಿ ರಿಕ್ತ ಭಿಕ್ಷಾ ಪಾತ್ರೆಯನ್ನಿಟ್ಟುಕೊಂಡು ಬಂದವನು ಎನ್ನುವುದನ್ನು ಮರಿಬಾರದು. ಪರಾಕೆ ಎನಗೆ ತೋಚದು ಶಬ್ದ. ಅಂತಹ ಒಂದು ಕಾವ್ಯವನ್ನು ಬರೆಯುವಂತಹ ಸನ್ನಿವೇಶ ಬರಬಾರದು. ಕೆಲವು ಸಭೆಗಳಲ್ಲಿ ಹಿರಿಯ ವಿದ್ವಾಂಸರು ಹೇಳುವುದಿದೆ, ಕಿರಿಯರಿಗೆ ಶ್ರದ್ಧಾಂಜಲಿ ಕೊಡಬೇಕಿದ್ರೆ ಹಿರಿಯರು ಹೇಳುವುದು, ಅವರಿಗೆ ನಾವು ಶ್ರದ್ಧಾಂಜಲಿ ಕೊಡುವಂತಹ ರೀತಿ ಇರಬಾರದು ಅಂತ ಶ್ರದ್ಧಾಂಜಲಿಯಲ್ಲಿ ಭಾಷಣ ಮಾಡುವುದು, ಮತ್ತೆ ಬಂದಾಡುವುದು. ಹಾಗಾಗಬಾರದಲ್ಲ. ಹಿರಿಯರು ನೀವೇ ಹೀಗಾಡಿದರೆ ಅದನ್ನೆಲ್ಲವನ್ನು ಒತ್ತಟ್ಟಿಗಿಟ್ಟು ಯೋಚನೆ ಮಾಡಿದರು. ಭೋಜನ ಕುರಿತಾಗಿ ಕಾಳಿದಾಸನಿಗಿರುವುದು ಆ ಗೌರವ ಸ್ಥಾನ. ಶಬ್ದ ಹೊರಗೆ ಬರುವುದಿಲ್ಲ, ಅರ್ಥ ಸ್ಫುರಣೆ ಆಗುವುದಿಲ್ಲ. ನನ್ನ ಮನಸ್ಸು ಸಂಪೂರ್ಣವಾಗಿ ಕತ್ತಲಿನ ಆವರಣದಲ್ಲಿಯೇ ಕಳೆದು ಹೋಗುವ ಸ್ಥಿತಿ. ಹಾಗಾಗಿ ಇದು ಸೂಚನೆ ಅಂತ ಆಡಿದ್ದಕ್ಕೆ ಆಡುವುದು. ಈ ಶಾಸನವೊಂದನ್ನು ಹಿಂದೆ ತೆಗೆಯಬೇಕು ಪರಾಕೆ. ಇಂತಹ ಪರೀಕ್ಷೆಯನ್ನು ಕೊಡಬಾರದು. 1000 ಸಮಸ್ಯೆಗಳನ್ನು ಕೊಡು, ಪರಿಹಾರ ಇದೆ ಕಾಳಿದಾಸನಲ್ಲಿ, ನಿನ್ನ ಅನುಗ್ರಹದಿಂದ ಮಾಡಿಯೇನು. ಆದರೆ ಒಂದು ಚರಮ ಶ್ಲೋಕ ಶಾಂತಂ ಪಾಪಂ. ಕವಿಯ ಗಡಿಬಿಡಿ ಮಾಡಿಕೊಳ್ಳಬೇಡ ನೀನು. ನಾ ಸುಮ್ಮನೆ ಹೇಳಿದ್ದು. ಯಾಕೆ ಹೇಳಿದ್ದು ಗೊತ್ತುಂಟಾ? ನುಡಿದುದ ಕೇಳುತ್ತ ನುಡಿದುದ ಕೇಳುತ್ತ ಭೂಪ ಬಿಡು ಪಡಬೇಡ ಸಂತಾಪ, ಬಿಡು ಪಡಬೇಡ ಸಂತಾಪ. ಹುಡುಗಾಟಿಗೆ ವೀಣದೊಡೊಳೊಮ್ಮಿಗೆ, ಹುಡುಗಾಟಿಗೆ ವೀಣದೊಡೊಮ್ಮಿಗೆ ಹುಡುಗದ ನೀಟ ಬರೆಯುವಿಬ್ಬರು. ಅಯ್ಯ ಪರಮ ಮಿತ್ರನೇ, ನೆಲಕ್ಕಿಳಿದು ಹೋಗಿದ್ದಿ. ಮತ್ತೇನು? ಕಣ್ಣಿನಲ್ಲಿ ನೀರು ಬಂತು. ಆಜ್ಞೆ ಕೊಡಬಾರ್ದು, ಹಿಂದೆ ತೆಗಿಬೇಕು. ಇದೊಂದೇ ಪ್ರಾರ್ಥನೆ. ನಾ ಹೇಳಿದ ಯಾಕೆ ಅಂತ ಅರ್ಥ ಆಗಲಿಲ್ವ ಪುಣ್ಯಾತ್ಮ? ನನ್ನಲ್ಲಿ ನಿನಗೆ ಪ್ರೀತಿ ಉಂಟು ಅಂತ ನೋಡ್ಲಿಕ್ಕಲ್ಲ, ಮತ್ತೆ ಪರೀಕ್ಷೆ ಅಲ್ಲ, ಮತ್ತೆ ಒಂದನೇ ಆ ಮಾತಿನ ಧ್ವನಿ ಅದು ಒಂದು ಕಾವ್ಯವೇ. ಭೋಜನ ಬಗ್ಗೆ ಚರಮ ಶ್ಲೋಕ ಬರೀಬೇಕಾಗಿ ಬಂದರೆ ಕಾಳಿದಾಸನಿಗಿಂತ ಚೆನ್ನಾಗಿ ಬರೆಯೋರಿಲ್ಲ. ಇದು ಒಂದು ರೀತಿಯ ಕವಿ ಪ್ರಶಸ್ತಿ. ಇನ್ನೊಂದು ವಿನೋದದ ಮಾತಾಗಿ ಮಕ್ಕಳು ಆಡುವಾಗ ದೇವರನ್ನು ಮಾಡ್ತಾರೆ, ಆ ದೇವರನ್ನೇ ತೆಗೆದು ಬಿಸಾಡ್ತಾರೆ. ದ್ಯೂತವನ್ನು ಆಡ್ತಾರೆ, ಆ ಕಾಯಿಗಳನ್ನು ಬಿಸಾಡ್ತಾರೆ. ಚರಮವಾದ ಶ್ಲೋಕ ನಿನ್ನಿಂದ ಬರಬೇಕು. ಚರಮವೂ ಪರಮವೂ ಆದ ಪ್ರಯೋಜನ ಯಾವುದು ಲೋಕದಲ್ಲಿ? ಮೋಕ್ಷ ಸ್ವರೂಪ. ಓಹೋ, ಅದಕ್ಕೆ ಮರಣ ಇಲ್ಲ. ಸರಿ. ಹಾಗಾಗಿ ಮೋಕ್ಷ ಸ್ವರೂಪವಾದಂತಹ ಕಳೆದುಕೊಂಡದ್ದನ್ನು ಪಡೆಯುವ ಉದ್ದೇಶ. ಲೋಕದಲ್ಲಿ
ಭಗವತ್ ಸಾಕ್ಷಾತ್ಕಾರ, ಶಾಸ್ತ್ರಜ್ಞಾನ, ಇದೆಲ್ಲ ಏನು? ಮಾನವ ಲೋಕದಲ್ಲೇ ಇಲ್ಲದ್ದಲ್ಲ. ಲೇಬಿರೆ ತಪಸಾಪೂರ್ವಂ ಅನುಜ್ಞಾತ ಸ್ವಯಂಭುನ. ಸ್ವಯಂಭು ಅಂದರೆ ಬ್ರಹ್ಮನ ಅನುಜ್ಞೆಯಿಂದ ನಷ್ಟವಾದ ಶಾಸ್ತ್ರವನ್ನು ಪಡೆದರು. ಆದ್ರಿಂದಲೇ ವೇದವು ಸದಾ ವೇದೋ ನಿತ್ಯ ನಿತ್ಯ ಅನಾದಿ. ಈ ಅನಾದಿ ತತ್ವವನ್ನು ಇಟ್ಟುಕೊಂಡು ಪ್ರತ್ಯಭಿಜ್ಞೆ ಮತ್ತೊಮ್ಮೆ ಪಡೆಯುವ ಆ ಸಿದ್ಧಾಂತವನ್ನು ಒಳಗೊಂಡ ಮೇಲಿಂದ ಮೇಲೆ ಪ್ರೇಮವೋ ದ್ವೇಷವೋ ಆಗಿ ಕಾಣುವ ಒಳಗೆ ಮೋಕ್ಷವನ್ನುಳ್ಳ ಸಾರಗರ್ಭಿತವಾದಂತಹ ರಚನೆ ಮುಳ್ಳಿನಿಂದ ಕೂಡಿದ ಹಣ್ಣಿನಂತೆ ರಚಿಸಲ್ಪಡಲಿ, ಅದು ನಿನಗೆ ಸ್ಫೂರ್ತಿಯಾಗಲಿ ಅಂತ ಹೇಳು. ಬೇಸರವನ್ನು ಬಿಡು, ಮಕ್ಕಳಾಟಿಕೆ ಮಾತು ಅಂತ ಗ್ರಹಿಸು. ಸ್ವಾಮಿ, ನಮಗೂ ಸಣ್ಣ ಪ್ರಾಯ ಬಂದೋಯಿತು ಕವಿಗಳೊಟ್ಟಿಗೆ. ಸ್ವಾಮಿ, ನಾನೆಣಿಸುವುದು ಇಂತಹ ಸನ್ನಿವೇಶ ನಮ್ಮ ಜೀವನದಲ್ಲಿ ಬರಬಾರದು ಎನ್ನಬಹುದಾದ ಗಾಂಭೀರ್ಯ ಯಾಕೆ ನಿನಗೆ ಗೊತ್ತಿಲ್ಲ ಅಂತ ಅಲ್ಲ. ಭೋಜನ ಕುರಿತು ಕಾಳಿದಾಸನಿಗಿರುವ ಗೌರವ ಆ ಭಾವದ್ದು ಎನ್ನುವುದನ್ನು ಹೇಳುವುದಕ್ಕೆ. ವಯೋಮಾನದಿಂದ ನೋಡಿದರೆ ನೀ ಬರೆಯಬಹುದೇ, ಆದರೆ ನಿನ್ನ ಕಿವಿಗಳದನ್ನು ತಡೆದುಕೊಳ್ಳಲಾರವು. ಅಂತ ಸನ್ನಿವೇಶ ಬರುವಾಗ ಕಾಳಿದಾಸನ ಭಾವನೆ ಏನು? ಹೌದು, ಕಾಳಿದಾಸ ನಿಂತ ನೀರಾಗಿ ಹೋಗ್ತಾನೆ. ಹಾಗಾಗಬಾರದು. ಇನ್ನೊಂದು ಅರ್ಥವೂ ಇದೆ ನನ್ನ ಬೇಡಿಕೆಯಲ್ಲಿ. ಚರಮ ಶ್ಲೋಕ ಬರೆಯುವವನು ಉಳಿತಾನೆ, ಆಶ್ರಯ ಕೊಟ್ಟವನು ಇರುವುದಿಲ್ಲ. ಕಾಳಿದಾಸ ಸದಾ ಚಿರಂಜೀವಿ ಆಗಬೇಕು ಎನ್ನುವುದೇ ನನ್ನ ಉದ್ದೇಶ. ನಾನು ಚಿರಂಜೀವಿ ಆಗುವುದು ಹೌದು ಅಂತ ಆದ್ರೆ, ಚಿರಂಜೀವ ಎನ್ನುವುದೇ ನಿನ್ನದಾದ ಆಶೀರ್ವಾದ ಅಂತ ಆದ್ರೆ, ಆಶೀರ್ವಾದ ಮಾಡಿದ ಆ ಕೈಯ ಅಭಯ ಸದಾ ಸ್ಥಿರವಾಗಿರಬೇಕು ಅಂತ ನಾನು ಕೇಳಿಕೊಳ್ಳುವುದು ತಾಯಿಯಲ್ಲಿ. ಚಿರಂಜೀವ ಸರಿ. ಮುಂದಿನ ಹಂತದ ಕಾವ್ಯಗಳು, ಮುಂದಿನ ದೃಶ್ಯ ಕಾವ್ಯಗಳು ನಿರ್ಮಾಣವಾಗಲಿ. ಧನ್ಯ ಧನ್ಯ ಧನ್ಯ. ಏನಂತೆ? ಇತ್ತಿತ್ತ ಗಣಿಕಾಲಯ ಕವಿಯ ಭಾವಕ್ಕೆ ಸ್ಫೂರ್ತಿದಾಯಕ ತಾಣವೆನಿಸಿ ಕವಿಯ ಭಾವಕ್ಕೆ ಸ್ಫೂರ್ತಿದಾಯಕ ತಾಣವೆನಿಸಿ ವಿದ್ಯಾಧರೆಯು ಮತ್ತವನ ಕಾವ್ಯನಾಯಕಿ ಪಾತ್ರಗಳ ವಿದ್ಯಾಧರೆಯು ಮತ್ತವನ ಕಾವ್ಯನಾಯಕಿ ಪಾತ್ರಗಳ ಉಸಿರ ತುಂಬುತ್ತಲಿರಲಿದ್ದಲು ಇತ್ತಿತ್ತ ಗಣಿಕೆ ಆಲಯ ಕವಿಯ ಭಾವಕ್ಕೆ ಸ್ಫೂರ್ತಿದಾಯಕ ಕಲಾಧರೆ, ಸ್ವಾಮಿ, ನಿನ್ನಿಂದಲೇ ಸಿದ್ಧವಾದಂತಹ ಕಾವ್ಯಗಳನ್ನು ರಾಜನ ಮುಂದೆ ಹೇಳಿದೆ. ಇಕೋ, ರಾಜ ಕೊಟ್ಟಂತಹ ಬಹುಮಾನಗಳನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಕವಿವರೇಣ್ಯ, ಯಾಕೆ? ನಿನ್ನಿಂದಲೇ ಪಡೆದಂತಹ ಸ್ಫೂರ್ತಿ ಅಕ್ಷರ ಸ್ವರೂಪವನ್ನು ಪಡೆದು ನಿಜಾರ್ಥದಲ್ಲಿ ನಾಶವಿಲ್ಲದ ಅಕ್ಷರ ಕಾವ್ಯವಾಗಿದೆ ಈ ಕಾಲಕ್ಕಾಗುವಾಗ. ನಿನ್ನ ಕಿವಿಗೂ ಬೀಳುವ ಹಾಗೆ ಭೋಜನಿಂದಲೇ ಘೋಷಿತವಾದ ಮಾತು. ನಾನೆನ್ನಿಸಿಕೊಂಡಂತಹ ನವಮಮಣಿಯಾಗಿ ಈ ಕಾಳಿದಾಸ ಬಂದು ನಮ್ಮ ಆಸ್ಥಾನವನ್ನು ಮೆರೆಸಿದ್ದಾನೆ ಎನ್ನುವ ಭಾವ ನಿಜ ಅರ್ಥದಲ್ಲಿ ಹೇಳೋ. ಯಾವಾಗ ಉದ್ಯಾನದಲ್ಲಿ ರತ್ನಕಲೆಯ ಜೊತೆಗೆ ನಿನ್ನದ್ದಾದಂತಹ ದರ್ಶನವಾಯಿತು, ಕೇವಲ ದರ್ಶನವಲ್ಲ ಕಲಾಧರೆ, ನಿಜಾರ್ಥದ ಸಂದರ್ಶನವಾದದ್ದು ಕವಿಗೆ ಆಗ. ಕವಿಗಳೇ, ನಿಮ್ಮನ್ನು ನೋಡಿದಾಗ ಒಂದು ರೀತಿಯ ಕಾಂತಶಕ್ತಿ, ನಿಮ್ಮನ್ನು ನೋಡ್ತಾ ಇರುವಾಗ ಆ ಆಕರ್ಷಣೆ, ನಮ್ಮವರು ಎನ್ನುವಂತಹ ಭಾವ ನಿರಂತರವಾಗಿ ನಮ್ಮನ್ನು ಪ್ರಚೋದಿಸ್ತಾ ಇರ್ತದೆ. ಒಂದು ವಾಕ್ಯ ಇದೆ, ಕವಿಹಿ ಕರೋತಿ ಕಾವ್ಯಾನಿ,
ಕವಿಯಾದವನು ಕಾವ್ಯವನ್ನು ಮಾಡ್ತಾ ಇರ್ತಾನೆ. ಆದರೆ ರಸಂಜಾನಂತಿ ಪಂಡಿತ, ನಿಜವಾದ ರಸವನ್ನು ತಿಳಿದುಕೊಂಡು ಆಸ್ವಾದನೆ ಮಾಡುವವರು ಯಾರು? ಪಂಡಿತರು. ನಮ್ಮ ಅರಸರು ಕೂಡ ಒಳ್ಳೆಯ ಪಂಡಿತರು, ಸರಿ, ರಸಾಸ್ವಾದನೆಯನ್ನು ಮಾಡುವಂತಹ ಗುಣವುಳ್ಳವರು. ಅವರು ನೀಡಿದ ಪಾರಿತೋಷಕ ಎನ್ನುವಂತಹದ್ದು ಕೇವಲ ಒಂದು ವಸ್ತು ರೂಪದ್ದು ಅಂತೇಳಿ ನಾವು ಭಾವಿಸುವಾಗಿಲ್ಲ, ಅಂತರಂಗ ತುಂಬಿದಾಗ ಕೊಟ್ಟದ್ದು. ಅದನ್ನು ನನ್ನಲ್ಲಿ ತಂದು ಇಟ್ಟಾಗ ನನಗಾದ ಸಂತೋಷ ಬೇರೆ. ಯಾಕೆ? ವಿದ್ಯಾಧರೆ, ನಿನ್ನನ್ನು ನೋಡಿ ವರ್ಣಿಸಿದ್ದು, ನೀನು ನನ್ನ ಕಾವ್ಯಕ್ಕೆ ಸ್ಫೂರ್ತಿ. ಕಾವ್ಯ ನಾಯಿಕೆ ನೀನು. ಕಾವ್ಯ ನಾಯಿಕೆ ನೀವು. ಹಾಗಾದ್ರೆ ನೀವೇ ನನ್ನ ನಾಯಕರು ಒಂದು ದೃಷ್ಟಿಯಲ್ಲಿ. ಸರಿ. ನಿರ್ದೇಶನವನ್ನು ನೀಡುವವರು, ಸಂಪೂರ್ಣವಾದಂತಹ ವ್ಯವಹಾರ ಚಾತುರ್ಯ ಇರುವವರು, ರಚನಾ ಕೌಶಲ ಇರುವವರು, ನವೋನ್ಮೇಷ ಶಾಲಿನಿಯಾದಂತಹ ಪ್ರತಿಭೆ ಇರುವವರು, ಪ್ರತಿಭಾ ಸಂಪನ್ನರು. ಅಂತಹ ನೀವು ರಚಿಸಿದ್ದಕ್ಕಲ್ವೇ ಕಾವ್ಯ ಆದದ್ದು. ಹೌದು. ನಿಮ್ಮ ಸಮರ್ಪಣಾ ಭಾವ ಎನ್ನುವಂಥದ್ದು ವಿಶೇಷ. ಇದಂ ನಮ್ಮಮ್ಮ ನನ್ನದಲ್ಲ ಅಂತೇಳಿ ನನಗೆ ಕೊಡ್ತಾ ಇದ್ದೀರಲ್ಲ. ಹೌದು. ಯಾಕೆ? ನೀನಿಲ್ಲದೆ ಹೋದರೆ ಅಪೂರ್ಣವಾದಂತಹ ಕಾವ್ಯ, ಜೀವಂತ ಕಾವ್ಯ ಅಂತ ಒಪ್ಪಿದಂತಹ ಭಾವ ಉಂಟಲ್ಲ, ಆ ಜೀವಂತಿಕೆ ನೀನು. ಇದು ಅಂದರ್ಥದಲ್ಲಿ ಕಣ್ಣಿಗೆ ಕಾಣುವಾಗ ದ್ವೈತ, ಪಾರಮಾರ್ಥದಲ್ಲಿ ಅದ್ವೈತ. ಕಣ್ಣಿಗೆ ಕಾಣುವ ದ್ವೈತ ಯಾವುದು? ಕಲಾಧರೆ ಕಾಳಿದಾಸ ಎನ್ನುವ ದ್ವೈತ. ಅದ್ವೈತ ಯಾವುದು? ಅದೆರಡೂ ಸೇರಿ ಸಂತುಷ್ಟ ಮಾನಸನಾದಂತಹ ಭೋಜ ಇತ್ತಂತಹ ಈ ಉಪಾಯನ. ಸ್ವಾಮಿ, ಜೊತೆಯಲ್ಲಿ ಉಪಾಯನದ ಜೊತೆಗೆ ನನ್ನ ಹಸ್ತಪ್ರತಿಯನ್ನು ನಿನಗೆ ಕೊಡ್ತಾ ಇದ್ದೇನೆ. ಇದು ಹಸ್ತಪ್ರತಿ. ಇದು ಸ್ವಾಮಿ, ಅವನಿಗೆ ಕೊಟ್ಟಿದ್ದು ಮೂಲ ಪ್ರತಿ. ಯಾವುದನ್ನೆಲ್ಲ ಪರಿಷ್ಕಾರ ಮಾಡಿದ್ದೇನೋ, ಪರಿಷ್ಕೃತವಾದಂತಹ, ಆಗಾಗ ಅಲ್ಲಲ್ಲಿ ನೀನೇ ಓದಿದ್ದಿ. ಯಾವುದನ್ನ? ಸಂಚಾರಿಣಿ ದೀಪಶಿಖೆ ರಾತ್ರಿ ಹೇಗಿದೆ ಅಂತ ಕೇಳಿದೆ. ಇದು ಬಹಳ ಸೊಗಸಾಗಿದೆ ಅಂತ ಆಡಿದೆ ನೀನು. ಜೊತೆಯಲ್ಲಿ ಇರಬಹುದಾದಂತಹ ಬೇರೆ ಬೇರೆ ಸಹಜ, ಲೋಕದಲ್ಲಿ ಸಹಜವಾದದ್ದು, ಪ್ರಕೃತಿಯಾದದ್ದು ಮರಣ, ಬದುಕೆನ್ನುವುದು ವಿಕೃತಿ ವಿಕಾರದಿಂದ ಕೂಡಿದ್ದು ಅಂತ ಆಡುವಾಗಲೂ ಹೌದು ಹೌದು ಸರಿಯಾಗಿದೆ, ಇದನ್ನೇ ಕೊಡಿ ಅಂತ ನೀನು ನನಗೆ ಉಪದೇಶದ ರೂಪದಲ್ಲಿ ಆಡಿದೆ. ಸ್ವಾಮಿ, ನನ್ನ ಸ್ನೇಹವಾಗಿ, ನನ್ನ ಭಾವವಾಗಿ, ನನ್ನ ಸ್ವರೂಪವಾಗಿ ಒದಗಿದಂತಹ ನೀನು ಪ್ರಾರಂಭದಲ್ಲಿ ಸುದಕ್ಷಿಣೆಯಾದೆ, ನಂತರದಲ್ಲಿ ಅಜನರಾಣಿಯಾದಂತಹ ವಿಶೇಷವಾಗಿ ಆ ಮಗಧ ಕನ್ನಿಕೆಯಾದ ಇಂದುಮತಿಯಾದೆ. ಮುಂದೆ ಬಂದಂತಹ ನೀನೇ ದಶರಥನ ಮೂವರು ಪತ್ನಿಯರ ಸ್ವರೂಪದಲ್ಲಿ ಕಾಣಿಸಿಕೊಳ್ಳುವಾಗಲೂ ನೀನೇ ಆದರ್ಶವಾದೆ. ಸ್ವಾಮಿ, ಹಾಗೆ ಮುಂದೆ ಸಾಗಿದಂತಹ ಸಂದರ್ಭಕ್ಕೆ ಒದಗಿ ಬಂದಂತಹ ಸೀತೆಯೂ ನೀನೇ ಆದೆ. ಸೀತಾಂ ಹಿತ್ವಾ ಅಂತ ಆಡುವಾಗ ಕಣ್ಣೀರ್ಗರದೆ ನೀನು. ಸೀತೆಯನ್ನ ಬಿಟ್ಟಂತಹ ರಾಮ ಯಾವ ನೆಲೆಯಲ್ಲಿ ಅವಳಿಗೆ ನ್ಯಾಯ ಒದಗಿಸಿಕೊಟ್ಟ ಎನ್ನುವಂತಹ ಪ್ರಶ್ನೆ ಕೇಳಿದಾಗ ಆಡಿದೆ. ಸಾಧುರ್ವಾರಂ ಕಥಮಪಿ ಪರಿತ್ಯಾಗ ದುಃಖಂ, ಇದೇ ಸರಿ ಅಂತ ಆಡಿದೆ. ಪರಿತ್ಯಾಗ ದುಃಖವನ್ನು ಸಹಿಸಿಕೊಂಡದ್ದು ಹೇಗೆ ಎನ್ನುವುದು ಕವಿ ಕಾಳಿದಾಸನಿಗಾಗಲಿ, ಕವಿ ಕಾಳಿದಾಸನ ರೂಪದರ್ಶಿಯಾದ ಭಾವದರ್ಶಿಯಾದ ನಿನಗಾಗಲಿ ತಿಳಿದಿಲ್ಲ. ಇದನ್ನೇ ಭೋಜನಲ್ಲಿ ಆಡಿದಾಗ ಅವನ ಬಾಯಲ್ಲಿ ಬಂದ ಉದ್ಗಾರ, ಆಹಾ ಎನ್ನುವ ಉದ್ಗಾರ, ಅಲ್ಲಿಯೇ ಸಕಲವೂ ಅಡಗಿತು. ಇದೆಲ್ಲ ಪರಿಷ್ಕೃತ ಪಾಠ್ಯ ಅವನಿಗೆ ಒದಗಿದರು. ಮೂಲ ಪಾಠ್ಯಕ್ಕೆ ನೀನೇ ನೇತಾರಳಾದ ಕಾರಣ ಇದನ್ನೂ ನಿನಗೆ ಅರ್ಪಿಸ್ತಾ ಇದ್ದೆ. ಸ್ವಾಮಿ, ನೀವು ಹೇಳಿದ್ರಿ ನನ್ನಿಂದ ನಿಮ್ಮ ಕಾವ್ಯಕ್ಕೆ ಜೀವ ಬಂತು ಅಂತ. ನಿಮ್ಮಿಂದ ನನಗೆ ಜೀವ ಬಂತು. ಓಹೋ, ನಿಜವಾಗಿ ನಾನು ನನ್ನನ್ನು ತೆರೆದುಕೊಳ್ಳಲಿಕ್ಕೆ ಅವಕಾಶ ಆಯಿತು. ನಿಜವಾಗಿ ನನ್ನ ಬದುಕು ಹಸನಾಯಿತು. ಇಷ್ಟು ದಿನ ಯಾರು ನನ್ನನ್ನು ವರ್ಣಿಸಲಿಲ್ಲ. ಹಾಗಂತ ನನ್ನನ್ನು ನೋಡಿದವರು ತುಂಬ ಜನ ಇದ್ದಾರೆ. ಸರಿ, ನನ್ನನ್ನೇ ವರ್ಣಿಸಬೇಕು ಅಂಥೇಳಿ ನಿಮಗೆ ಕಂಡಿತು. ನನ್ನನ್ನೇ ನಾಯಕಿಯನ್ನಾಗಿಸಿಕೊಳ್ಳಬೇಕು ಅಂಥೇಳಿ ನಿಮಗೆ ಕಂಡಿತು. ಅಂತರಂಗ ಎನ್ನುವಂಥದ್ದು ಕುಣಿದಾಡ್ತಾ ಇದೆ, ಸಂಭ್ರಮಿಸ್ತಾ ಇದೆ ಸ್ವಾಮಿ. ಆ ಒಂದು ವಾಕ್ಯ ದೀಪ ಶಿಖೇವ ಇಂದುಮತಿಯನ್ನ ವರ್ಣಿಸಿದ್ರಲ್ಲ, ಆ ವರನನ್ನ ನೋಡ್ತಾ ನೋಡ್ತಾ ಎದುರಿಗೆ ಬಂದಾಗ ಆ ಪುರುಷರ ಮುಖದಲ್ಲಿ ಬೆಳಕು ಕಾಣ್ತಾ ಇತ್ತು, ಮುಖ ಕತ್ತಲಲ್ಲಿತ್ತು. ಇಂದುಮತಿ ಒಂದು ದೀವಟಿಗೆಯ ಹಾಗೆ ಇದ್ಲು ಅಂತ ಹೇಳಿ ವರ್ಣಿಸಿದ್ರಲ್ಲ. ನಾನು ಕೇಳುವುದು, ನನ್ನ ಮುಖದಲ್ಲೂ ಹಾಗೆ ಬೆಳಕುಂಟ? ಕವಿಗಳು ಬಂದ ಕ್ಷಣದಲ್ಲಿ ನಿನ್ನ ಮುಖದಲ್ಲಿ ಕಾಣುವಂತಹ ಆ
ವಿಶೇಷವಾದ ಕಾಂತಿ ಇದಕ್ಕೆ ಸ್ಫೂರ್ತಿ. ಅಲ್ಲ, ನನ್ನನ್ನು ನೋಡಿದಾಗ ನಿಮಗೆ ವಿಶೇಷ ಸ್ಫೂರ್ತಿ ಸಿಗುತ್ತದೆ. ಮನಸ್ಸಿನ ಸ್ಫೂರ್ತಿ ಅಲ್ಲಿಗೆ ನಿಲ್ಲಲಿಲ್ಲ, ಹೊಸದಾದ ದೃಶ್ಯ ಕಾವ್ಯಗಳ ನಿರೂಪಣೆಗೂ ಕಾರಣವಾಯಿತು. ಸೂಚ್ಯವಾಗಿ 2 ಮಾತಿನಲ್ಲಿ ಬರೆದದ್ದನ್ನು ಹೇಳ್ತೇನೆ, ಮತ್ತೆ ನೀನು ಓದಿ ಆಮೇಲೆ ಮಾತಾಡೋಣ. ಒಂದು ವಿಕ್ರಮೋರ್ವಶೀಯ, ಊರ್ವಶಿಯನ್ನು ಪುರೂರವ ಪಡೆದಂತಹ ಬಗೆಯಲ್ಲಿ ಪುರೂರವ ಊರ್ವಶಿಯರ ದಿವ್ಯ ಅದಿವ್ಯವಾದಂತಹ ಪ್ರೇಮ ಕಥೆ ಭರತನ ನಾಟ್ಯಶಾಸ್ತ್ರಕ್ಕೆ ಅನುಗುಣವಾಗಿಯೇ ಸಿದ್ಧವಾದದ್ದು. ದಿವ್ಯಾದಿವ್ಯವಾಗಿ ನಾಯಕನಿರಬೇಕು, ಲೋಕದಲ್ಲಿ ಇರಬಹುದಾದಂತಹ ನಾಯಕನೂ ದಿವ್ಯಾದಿವ್ಯ. ಇದು ಭರತನ ನಾಟ್ಯಶಾಸ್ತ್ರಕ್ಕೆ ಮುಂದುವರಿದ ಭಾಗ. ನಾಯಿಕೆಯೇ ದಿವ್ಯಾದಿವ್ಯಳು, ಊರ್ವಶಿ ನಾಯಿಕೆಯಾದ ಪ್ರಕರಣ. ವಿಕ್ರಮೋರ್ವಶೀಯ ಎನ್ನಬಹುದಾದ ದೃಶ್ಯ ಕಾವ್ಯ ನಾಟಕ ಬರದೆ ಮಾಳವಿಕೆ ಅಗ್ನಿಮಿತ್ರೆಯರ ಪ್ರೇಮ ಸಲ್ಲಾಪ. ಧಾರಿಣೀ ದೇವಿಯೇ ಮೊದಲಾದಂತಹ ಹಿರಿಯ ಪತ್ನಿ ಇದ್ದರು. ನಾಟ್ಯರಾಣಿಯಾಗಿ ನಾಟ್ಯದಿಂದ ಸಕಲವನ್ನು, ಸಂಗೀತದಿಂದ ಸಕಲವನ್ನು ಸೂರೆಗೊಂಡಂತಹ ಮಾಳವಿಕೆ ಅಗ್ನಿಮಿತ್ರನ ಪ್ರೀತಿಗೆ ಪಾತ್ರಳಾದಾಗ ಬರದದ್ದು ನಾಟ್ಯಂ ಭಿನ್ನ ರುಚೇ ಜನಸ್ಯ ಬಹುಧಾಪಿ ಏಕಂ ಸಮಾರಾಧನಂ. ನಾಟ್ಯ ಅಂತಂದ್ರೆ ಬಹುಜನರು ಬಹು ಪ್ರೀತಿಯಿಂದ ಒಂದೇ ಕಡೆ ಕುಳಿತು ಬಹು ಸಂತೋಷವನ್ನು ಅನುಭವಿಸುವುದು. ಅದರಲ್ಲಿ ಎಲ್ಲವೂ ಇರ್ತದೆ, ಎಲ್ಲವೂ ಇದೆ. ಆಂಗಿಕವೂ ಇರ್ತದೆ, ವಾಚಿಕವೂ ಇರ್ತದೆ, ಆಹಾರ್ಯ ಇರ್ತದೆ, ಸಾತ್ವಿಕ ಇರ್ತದೆ. ಅದನ್ನೇ ತೊಡಗಿಕೊಂಡು ವಿಸ್ತಾರವಾದ ಸ್ವರೂಪ ಮಾಳವಿಕಾಗ್ನಿ ಮಿತ್ರ ರಚನೆ ಆಯಿತು. ಇಲ್ಲಿರುವ ನಾಯಕಿಯರು ಇರುವರು ನಮಗೆ ಹಿಂದಿನ ಪಾಠ್ಯಗಳಲ್ಲಿ ಸಿಗುವವರೇ. ಒಂದು ವೈದಿಕವಾದಂತಹ ಛಂದೋಬದ್ಧವಾದ ಋಗ್ವೇದಗಳಲ್ಲಿ ಸಿಗುವ ಕಥೆಯನ್ನೇ ಈ ವಿಕ್ರಮೋರ್ವಶೀಯವನ್ನಾಗಿ ರೂಪಿಸಿದೆ. ಜೊತೆಯಲ್ಲಿ ಮಹಾಭಾರತದ ಒಂದು ಹೊಸ ಕಥೆಗೆ ಮುಂದಾದೆ. ಶಕುಂತಲೆಯ ಕಥೆಯನ್ನೂ ಬರೆಯುವುದಕ್ಕೆ ಸಿದ್ಧನಾದೆ. ಪಾಪ ಅವಳು ಅನಾಘ್ರಾತಂ ಪುಷ್ಪಂ ಅಂತ ಅವಳ ಸೌಂದರ್ಯವನ್ನು ನೋಡಿ, ಹೇಗೆ ನಿನ್ನ ರೂಪವನ್ನು ನೋಡಿ ರತ್ನಕಲೆಯ ಜೊತೆಗಿದ್ದಾಗ ಭಾವಿಸಿದೇನೋ, ಅನುಭವಿಸಿದೇನೋ, ರೂಪದರ್ಶಿ ನೀನು ಅಂತ ಆಡಿದೇನೋ, ಅದೇ ಸ್ಮರಣೆಯಲ್ಲಿಯೇ ಸಿದ್ಧಳಾದಂತಹ ನನ್ನ ಕಾವ್ಯದ ದೃಶ್ಯ ಕಾವ್ಯದ ನಾಯಕಿಯಾದ ಶಕುಂತಲೆ ಅನಾಘ್ರಾತಳಾದ, ಇಲ್ಲಿಯವರೆಗೆ ಯಾರೂ ಪರಿಮಳವನ್ನು ಆಘ್ರಾಣಿಸದೇ ಇರಬಹುದಾದ ಸರಳ ಸಹಜ ಪ್ರಕೃತಿ ರಮ್ಯವಾದ ಮಹಾಪರಿಮಳ ಭರಿತವಾದ ಹೂವು ಅಂತ ಬರೆದೆ. ಹೇಗೆ ಸರಿ ಉಂಟಲ್ಲ ಸ್ವಾಮಿ? ಇಷ್ಟೆಲ್ಲ ಕಾವ್ಯ ರಚನೆ ಮಾಡಬೇಕಾದ್ರೂ ನನ್ನ ಜೀವನಕ್ಕೆ ನೀವು ಹೋಲಿಸಿದಾಗ ಕಾಣುತ್ತದೆ ನನ್ನನ್ನು ವಸ್ತುವಾಗಿ. ಅದರೊಳಗೊಂದು ಶಕುಂತಲೆಯನ್ನು ನೋಡಿದಾಗ ನಿಜವಾಗಿ ಪಾಪ ಅಂತ ಕಾಣ್ತಾ ಉಂಟು. ಅವಳನ್ನ ನೋಡಿದಾಗ ನನ್ನ ಅಂತರಂಗ ಚುಚ್ಚುತ್ತಾ ಇದೆ. ಯಾಕೆ ಅಂದ್ರೆ ವ್ಯಾಸ ಪ್ರಣೀತವಾದ ಭಾರತದಲ್ಲಿರುವಂತಹ ಶಕುಂತಲೆ ಸಹಜವಾಗಿರುವವಳು. ಆದರೆ ನಾವು ಶಕುಂತಲೆಯನ್ನು ಕರುಣಾಪೂರ್ಣವಾಗಿ ಚಿತ್ರಿಸಿದ್ದು ಯಾಕೆ? ಶಕುಂತಲೆ ಎನ್ನುವುದು ಭಾರತೀಯ ಹೆಣ್ಣು ಮಕ್ಕಳ ಪ್ರತಿನಿಧಿ ಎನ್ನುವುದು ನನ್ನ ಭಾವ. ಸನಾತನ ಧರ್ಮದ ಪ್ರಾತಿನಿಧಿಕ ಹೆಣ್ಣು ಮಗಳವಳು ಆಗಬೇಕು ಎನ್ನುವುದು ನನ್ನ ಭಾವ. ಅದನ್ನು ನಾನು ಮಾಳವಿಕೆಯಲ್ಲಿ ತರಲಿಕ್ಕೆ ಆಗುವುದಿಲ್ಲ, ಊರ್ವಶಿಯಲ್ಲಿಯೂ ತರಲಿಕ್ಕೆ ಆಗುವುದಿಲ್ಲ. ಆ ಜೊತೆಯಲ್ಲಿ ಅವಳು ಹೇಗೆ ಅಂತಂದ್ರೆ ಅವಳ ಪರಿಸ್ಥಿತಿ ನೋಡು ಕಲಾಧರೆ. ಕಲ್ಪನೆ ಇದು ನನ್ನದು. ರಮ್ಯಾಣಿ ವೀಕ್ಷ್ಯ ಮಧುರಾಂಶ ನಿಶಮ್ಯ ಶಬ್ದಾನ್ ಪರ್ಯುತ್ಸುಕೀ ಭವತಿ ಅಂತ ಕುಳಿತಂತಹ ರಾಜ ಎಲ್ಲ ರಮ್ಯವಾದದ್ದನ್ನು ನೋಡ್ತಾನೆ, ಬೇಕಾದದ್ದನ್ನು ಅನುಭವಿಸ್ತಾನೆ. ಆದರೂ ದುಷ್ಯಂತ ರಾಜನಿಗೆ ಸಂತೋಷ ಇರಲಿಲ್ವಂತೆ. ಆಗ ಪ್ರತಿಹಾರಿಯ ಬಾಯಲ್ಲಿ ಹೇಳಿಸಿದೆ, ಭಾವಸ್ಥಿರಾಣಿ ಜನನಾಂತರ ಸೌಹೃದಾನಿ. ಶಕುಂತಲೆಯನ್ನು ನೋಡಿದಂತಹ ದುಷ್ಯಂತನಿಗೆ ಇವಳೇ ಶಕುಂತಲೆ ನನ್ನ ಹೆಂಡತಿ ಅಂತ ಗೊತ್ತಿಲ್ಲ, ಆದ್ರೆ ಶಕುಂತಲೆ ಗೊತ್ತಿದೆ ಇವನು ನನ್ನ ಗಂಡ. ಅದೇ ನಾನು ಹೇಳಿದ್ದು, ನಿನ್ನೆಂದು ನೋಡಿ ಅದನ್ನೇ ನಾನು ಹೇಳಿದ್ದು. ಎದುರಿಗಿದ್ದ ವಸ್ತು ನಮ್ಮದು ಅಂತ ಗೊತ್ತಿದ್ದು ಕೂಡ ಹೇಳಲಾಗದ ಪರಿಸ್ಥಿತಿ ಬಂತಲ್ಲ ಶಕುಂತಲೆಗೆ. ಹೌದು, ಈ ವಿದ್ಯಾಧರಿಗೆ ಅಂತರಂಗ ಕಲಕುವುದು ಅದಕ್ಕೆ ನಾನು ಹೇಳು. ನೀನು ರೂಪದರ್ಶಿ ಆದದ್ದೇ ಹಾಗೆ. ಶಕುಂತಲೆ ಪರಿಪೂರ್ಣತೆಯನ್ನು ಪಡೆದದ್ದು ನಿನ್ನ ರೂಪದರ್ಶಿತ್ವದಲ್ಲಿ. ಯಾಕೆ? ಮುಗ್ಧವಾದ ಹೆಣ್ಣು ಮಗಳು, ಸೌಂದರ್ಯಾತಿಶಯದಿಂದ ಬೆಳಗಿದವಳು. ಅವಳನ್ನ ನೋಡಿದಂತಹ ರಾಜನಿಗೆ ಹಿಂದಿರುಗಿ ಹೋಗ್ಲಿಕ್ಕೆ ಆಗಲಿಲ್ಲ. ಹೇಗೆ ನಿನ್ನನ್ನು ಕಂಡ ನನಗೆ ಈ ರತ್ನಕಲೆಯ ಈ ಆಲಯವೇ ನಿಜಾರ್ಥದ ಕಾವ್ಯದ ಲಯರೂಪವಾಗಿ ಹೋಯಿತು, ಕಾವ್ಯಕ್ಕೊಂದು ಲಯವನ್ನು ಕೊಡಬಹುದಾದ ಸ್ಥಾನವಾಗಿ ಹೋಯಿತು, ಹಾಗೆ ಆ ದುಷ್ಯಂತನಿಗೂ ಹಾಗೆ. ಬೇರೆ ಎಲ್ಲೂ ಹೋಗುವುದು ಬೇಡ, ಅರಮನೆಯನ್ನು ಮರೆತ, ನೆರೆಮನೆಯನ್ನು ಮರೆತ, ಬರಬಹುದಾದಂತಹ ಎಲ್ಲ ಶತ್ರುಗಳಿಗೆ ವ್ಯವಸ್ಥೆ ಮಾಡಿದ. ಇವನು ನಿಂತದ್ದಲ್ಲಿ ಅದೇ ಕಣ್ವರ ಆಶ್ರಮದಲ್ಲಿ. ಕಣ್ವರು ಇರಲಿಲ್ಲ ಆಗ.
ಕಣ್ವರಿಲ್ಲದ ಸ್ಥಿತಿಯಲ್ಲಿ ಬಂದಂತಹ ಶಕುಂತಲೆ ದುಷ್ಯಂತರ ಪ್ರೀತಿ ಪ್ರಣಯ ಗಾಂಧರ್ವ ವಿವಾಹಕ್ಕೆ ಏರಿತಲ್ಲ. ವಿವಾಹಿತರಾದ ನಂತರದಲ್ಲಿ ಅವಳನ್ನ ದೂರೀಕರಿಸಿದಂತಹ ರಾಜ ನೆನಪಾಗಿ ರಾಜ್ಯಕ್ಕೆ ಹೋದ್ರೆ ದುರ್ವಾಸರು ಬಂದ್ರಲ್ಲ. ದುರ್ವಾಸರು ಬಂದಾಗ ಅವಳ ನಿಜ ಪ್ರೀತಿಯನ್ನು ವರ್ಣಿಸಿದ್ದಲ್ಲಿ ನಾನು. ದುರ್ವಾಸರು ಎದುರಿಗಿದ್ರು, ದುರ್ವಾಸರು ಮಹಾಕೋಪಿಷ್ಟರು, ಅವರಿಗೆ ಎದುರಿಗೆ ಬಂದ್ರು, ಇವಳ ಬಾಯಲ್ಲಿ ಬಂದದ್ದು ದುಷ್ಯಂತ ಎಷ್ಟೊತ್ತಿಗೆ ಬರ್ತಾನೆ ಎನ್ನುವುದು. ನನ್ನ ಕಾವ್ಯದ ಹೆಣ್ಣು ಮಗಳಿರುವುದು ಹಾಗೆ. ಪ್ರಣಯಾತಿಶಯ, ವಿರಹಾತಿಶಯ, ವಿಪ್ರಲಂಭ ಶೃಂಗಾರ. ಸಂಭೋಗ ಶೃಂಗಾರಕ್ಕೆ ಎಷ್ಟು ಕಾವ್ಯಗಳು ಬೇಕೆ, ಸಂಭೋಗ ಶೃಂಗಾರಕ್ಕೆ ಕಾವ್ಯಗಳು ಬೇಕೋ ಅದು ಅನುಭವಗಮ್ಯ. ಆದ್ರೆ ವಿಪ್ರಲಂಭ ಶೃಂಗಾರಕ್ಕೆ ಕಾವ್ಯವೇ ಬೇಕು ಅಂತ ತೊಡಗಿದ್ದು, ಅದನ್ನ ಅನುಭವಿಸಿಯೇ ಬರೆದದ್ದು. ಒಂದು ಕ್ಷಣ ಕಲಾಧರೆಯನ್ನು ಕಾಣದೆ ಹೋದರೆ ಕಾಳಿದಾಸನು ವಿಪ್ರಲಂಭಿತನಾಗಿ ಬಿಡುತ್ತಾನೋ ಕಾವ್ಯಕನ್ನಿಕೆಯ ನೆಲೆಯಲ್ಲಿ ಎನ್ನುವುದನ್ನ ತೊಡಗಿ ಅವಿನಾದ್ವೈತವಾಗಿ ತೊಡಗಿದಂತಹ ನಾನು ಅಲ್ಲಿ ಬರೆದಂತಹ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡುವ ಪ್ರಯತ್ನ ಮಾಡಿದ್ದು ಹೇಗೆ ಸ್ವಾಮಿ? ಅಭಿಜ್ಞಾನದಿಂದ ಸ್ವಾಮಿ. ಆದ್ದರಿಂದಲೇ ಅದು ಅಭಿಜ್ಞಾನ ಶಾಕುಂತಲ ಅಂತ ಬರೆದಿದ್ದೇನೆ. ಇದಕ್ಕೆ ಹೇಳುವುದು ಮಹಾಕವಿಗಳು ಅಂತ. ವೇದವ್ಯಾಸರು ಬರೆದಿಟ್ಟರು ಮಹಾಕಾವ್ಯವನ್ನ ಮಹಾಭಾರತದಲ್ಲಿ. ಶಾಕುಂತಲೆ ಯಾಕೆ ಮರೆತಳು ಎನ್ನುವಂತಹ ಸಂಶಯ ಬರುತ್ತದೆ. ನಿಮ್ಮ ಕಾವ್ಯವನ್ನು ಓದುತ್ತಾ ಹೋದಾಗ ದೂರ್ವಾಸರನ್ನು ತಂದ್ರಿ. ಹೌದು, ದೂರ್ವಾಸರನ್ನ ತಂದು ನಮ್ಮ ಸೃಷ್ಟಿ ಅಂದ್ರೆ ಶಾಪ ವೃತ್ತಾಂತವನ್ನ ತಂದು ಶಕುಂತಲೆಯನ್ನು ಮರೆತ ರಾಜನನ್ನು ದುಷ್ಟನನ್ನಾಗಿಸ್ಲಿಲ್ಲ ನೀವು. ಸರಿ ಆಯ್ತಲ್ಲ, ಅದು ತುಂಬಾ ಸುಂದರ ಸ್ವಾಮಿ. ಇದನ್ನು ಓದ್ತಾ ಇದ್ರೆ ಕಾವ್ಯೇಶು ನಾಟಕಂ ರಮ್ಯಂ, ನಾಟಕೇಶು ಶಕುಂತಲ ಅಂತ ಕಾಣ್ತಾ ಉಂಟು. ತತ್ರಾಪಿ ಈ 4ನೆಯ ಅಂಕ ಉಂಟಲ್ಲ, ಅದರಲ್ಲಿರುವಂತಹ 4 ಶ್ಲೋಕಗಳು ರಮ್ಯಾತಿ ರಮ್ಯ ಸ್ವಾಮಿ. ಕಲಾಧರೆ, ಮೊದಲ ಓದುಗಳು ನೀನು, ಮೊದಲು ರೂಪದರ್ಶಿಯೂ ನೀನು, ಮೊದಲ ಅದರ ವಿವರಣೆಯನ್ನು ವಿಮರ್ಶೆ ಮಾಡುವವಳು ನೀನು. ನಿನ್ನಿಂದ ಹುಟ್ಟಿದ ಕಾವ್ಯದ ಸರ್ವಪ್ರಥಮ ವಿಮರ್ಶೆ ನನ್ನ ಪೂಜ್ಯನಾದಂತಹ ಭೋಜ ಮಾಡುವುದು ಸ್ವಾಮಿ. ಹಾಗಾದ್ರೆ ಕಣ್ಣೀರು ಅರ್ಪಣೆ ಮಾಡಬಹುದಲ್ಲ? ಕಣ್ಣೀರು ಬರ್ತಾ ಇದೆ. ಓಹೋ, ಕೆಲವೊಂದು ಸಲ ಸಂತೋಷದಿಂದಲೂ ಕಣ್ಣೀರು ಬರ್ತದೆ, ಕೆಲವೊಂದು ಸಲ ದುಃಖದಿಂದಲೂ ಕಣ್ಣೀರು ಬರ್ತದೆ. ನಿಮ್ಮ ಕಾವ್ಯವನ್ನು ನೋಡಿದಾಗ ನನ್ನ ಕಣ್ಣಿನಲ್ಲಿ ಕಣ್ಣೀರು ಬಂತು. ನಿಮಗೆ ನನ್ನ ಕಣ್ಣೀರು ಪನ್ನೀರಾಗಬೇಕು. ಕಣ್ಣೀರು ಬಂದ್ರೆ ಸಾರ್ಥಕ ಯಾಕೆ? ಕಾವ್ಯ ಅಷ್ಟು ಸೊಗಸಾಗಿದೆ. ರಾಮ ಅಳುವುದಲ್ಲ, ರಾಮನ ಪಾತ್ರವನ್ನು ನೋಡಿ ಪ್ರೇಕ್ಷಕರ ಹತ್ರ ಇವ ಸರಿಯಾದ ನಟ ಅಂತ ಆಗ್ತದೆ ಅಲ್ವೋ? ಹಾಗೆಯೇ ನಾನು ಅಳುವುದಲ್ಲ, ನಾನು ಬರೆಯುವುದು. ನನ್ನದ್ದು ಕಾವ್ಯ ಶಕ್ತಿಯಿಂದ ಬರವಣಿಗೆ. ನಿನ್ನೊಳಗೆ ಅದು ಸಂಚಾರವಾಗಿ ನಿನ್ನೊಳಗೊಂದು ಅನುಭಾವವನ್ನು ಹುಟ್ಟಿಸಿದರೆ, ಇಲ್ಲಿರುವ ವಿಭಾವ ಒಂದು ಅನುಭಾವವಾಗಿ ಸಂಚಾರಿ ಭಾವ ಸ್ವರೂಪವನ್ನು ಪಡೆದರೆ ಕಾವ್ಯ ನಿಷ್ಪತ್ತಿ ಎನ್ನಬಹುದಾದ ಶಾಸ್ತ್ರ ನೆಲೆಯಲ್ಲಿಯೂ ಸಿದ್ಧವಾಗುತ್ತದೆ. ರಸ ನಿಷ್ಪತ್ತಿಗೆ ವಿಭಾವ, ಅನುಭಾವ, ಸಂಚಾರಿ ಸಂಯೋಗಗಳೇ ಆಗಬೇಕು ಅಲ್ವೋ? ಇದೆಲ್ಲವೂ ಕೂಡ ಈ ಒಂದು ಕಾವ್ಯದಲ್ಲಿ ಆದಾಗ ಸರಿ ಸಂಪೂರ್ಣವಾದಂತಹ ಸಂತೋಷ ಆಯಿತು ಸ್ವಾಮಿ. ಹಾಗಾದ್ರೆ ಬದುಕು ಧನ್ಯವಾಯಿತು. ಸರಿ, ಹೀಗೆ ಸಾಗೋಣ. ಅಸ್ವಸ್ಥ ಚಿತ್ತದೊಳಿರಲಿ ಗೈ ಆಸ್ಥಾನ ಪಂಡಿತರು ಬಿತ್ತರಿಸಲು, ಆಸ್ಥಾನ ಪಂಡಿತರು ಬಿತ್ತರಿಸಲು ಉಪ್ಪು ಖಾರವ ಬೆರಸಿಯ ತಂಗೆ ಬುದ್ಧಿ ಕಲುಷಿತವಾಗಲು ಇದು ನಿಜವೇ? ಹೌದಾ? ಇದು ಪರಮಾಶ್ಚರ್ಯ. ಏನಂತೆ? ನಮಗೆ ಸಂತೋಷ, ಆನಂದ. ವೇದಾಂತ ಹೇಳುವ ಬ್ರಹ್ಮಾನಂದ ಸಹೋದರವಾದ ಕಾವ್ಯಾನಂದವನ್ನು ಕೊಟ್ಟು ನನ್ನ ಆತ್ಮೀಯ ಏನು, ನನ್ನ ಮನಸ್ಸಿನ ಆತ್ಮದ ಒಂದು ಭಾಗವೇ ಆಗಿ ಹೋದ ಕಾಳಿದಾಸ ನಮ್ಮೊಳಗಿನ ಮೈತ್ರಿ ಈ ವರ್ಷಗಳಲ್ಲಿ ಬೆಳೆದು ಬೃಹದಾಕಾರವಾಗಿ ವೃಕ್ಷವಾಗಿ ಫಲಗಳನ್ನು ಕೊಟ್ಟಿತ್ತು. ಎಲ್ಲ ಹೌದು. ಈಗ ನಾನು ಕೇಳಿದ್ದೇನು ಹಾಗಾದರೆ? ಆಲೋಚನೆ ಮಾಡಿದೆ, ಶತಪಥ ತಿರುಗಿದೆ, ಭೋಜೇಶ್ವರನಲ್ಲಿ ಪ್ರಾರ್ಥನೆ ಮಾಡಿದೆ, ಮಂತ್ರಿಗಳಲ್ಲಿ ಹೇಳುವುದಕ್ಕೂ ಉಪಾಯ ಇಲ್ಲ.
ಯಾರನ್ನೂ ಹೆಚ್ಚು ಹಚ್ಚಿಕೊಳ್ಬಾರ್ದಲ್ಲ. ಹೌದು ಹೌದು ಹೌದು. ನಾನು ತಪ್ಪು ಮಾಡಿದ್ದೇನೆ. ಛೇ, ಭರತ ಕಂಡ ಬಿಡಿ, ಜಗತ್ತೇ ಇನ್ನೊಮ್ಮೆ ಕಾಣಲಾರದ ಮಹಾಕವಿ ನನ್ನಲ್ಲಿ ಇರಬೇಕು ನವಮ ಮಣಿ ಅಂತ ಹೇಳಿದ್ದು ಸಾಕಾರವಾಗಿ ಶಿವಾನುಗ್ರಹದಿಂದ ಬಂತು. ಆದರೆ ಎಲ್ಲ ಕವಿಗಳು ಕಲಾವಿದರು ಹೀಗೆ, ಹೌದಾ? ಕಡೆಗೆ ಯಾವುದಕ್ಕಾದರೂ ಸಿಕ್ಕಿಬೀಳುದು. ನಮ್ಮ ಕಾಳಿದಾಸ ಹಾಗಾಗಲಿಕ್ಕಿಲ್ಲ. ಎಲ್ಲರೂ ಹೇಳುವುದು ಹಾಗೆ. ನನ್ನ ತಮ್ಮ ಹಾಗಲ್ಲ, ನನ್ನ ಬಂಧು ಹಾಗಲ್ಲ, ನನ್ನ ಮಿತ್ರ ಹಾಗಲ್ಲ. ಅದು ನನ್ನ ಮಿತ್ರ ಎಂಬುದರಿಂದ ಹೇಳುವುದಷ್ಟೇ. ಮನುಷ್ಯ ಮನುಷ್ಯ, ಕೇವಲ ಮನುಷ್ಯ. ಏನಂತೆ ಗಣಿಕೆಯಾದಂತಹ ರತ್ನಕಲೆ, ಅವಳ ಮನೆಯಲ್ಲೇ ಅವನ ಆಶ್ರಯ ಪಡೆದ. ನಾನು ತಪ್ಪು ತಿಳ್ಕೊಳ್ಳಿಲ್ಲ. ಯಾಕೆಂದರೆ ಗಣಿಕೆ ಎಂಬುದಕ್ಕೆ ಸಾಮಾನ್ಯರು ಮಾಡುವ ಅರ್ಥ ಅಲ್ಲ ಸ್ವಾಮಿ. ಮಹಾಮಂತ್ರಿ, ಸೇನಾಪತಿ, ದಂಡಾಧಿಕಾರಿ, ಕೋಶಾಧಿಕಾರಿ ಇದ್ದ ಹಾಗೆ ಗಣಿಕೆ. ಗಣಿಕಾ ಶಬ್ದಕ್ಕರ್ಥ ಏನು? ಗಣನೆಗೆ ಸಿಕ್ಕುವ 8 ಮಂದಿಯಲ್ಲಿ ಅವಳು. ಅವಳಿಗೂ ರಾಜಸ್ಥಾನದಲ್ಲಿ ಮೊದಲ ಅವಳ ಕೈ ಕೆಳಗಿರೋರು ಹೇಗೆ ಬೇಕಾದ್ರೆ ಇರ್ಬೋದು, ಅವಳು ಆಗಲ್ಲ. ರಾಜ ನರ್ತಕಿ ಎಂಬ ತಾತ್ಪರ್ಯ. ಆಗಲಿ, ಕಾವ್ಯಕ್ಕೆ ಸ್ಫೂರ್ತಿ ಆಗುವುದಾದರೆ ಕಲಾವಿದರು ಒಟ್ಟಾಗಿರಲಿ ಅಂತ ಮಾಡಿದರೆ ಅಲ್ಲಿದ್ದಂತಹ ಎಂಥದಂತೆ ಅವಳು ಕಲಾಧರೆಯ. ನನ್ನ ಮರ್ಯಾದೆ, ಕಾಳಿದಾಸನ ಮರ್ಯಾದೆ ಅಲ್ಲ, ಕಲಾವಿದರ ಮರ್ಯಾದೆ ತೆಗಿಲಲ್ಲ. ಕಲಾವಿದರು ಪೂರ ಈಗ ಯಾರೋ ಅಪವ್ಯಾಖ್ಯಾನ ಮಾಡಿ ಹೇಳಿದ್ದಾರೆ, ಕುಶೀಲವ. ಅದು ಹಾಗೆ. ಕುಶೀಲ ಉಳ್ಳವರನ್ನು ವಿನೋದ ಮಾಡಲಿಕ್ಕಾಗಿ ರಾಮನ ಮಕ್ಕಳಿಗೆ ಹೆಸರಿಟ್ಟದಂತೆ. ಏನೆಲ್ಲ ಅಪವ್ಯಾಖ್ಯಾನ ಬಂತು. ತಪ್ಪು ವಾಲ್ಮೀಕಿಯದ್ದಲ್ಲ, ತಪ್ಪು ನಮ್ಮ ಕಲಾವಿದರದ್ದು. ಒಬ್ಬ ಶುದ್ಧ ಕಲಾವಿದನ್ನು ನೋಡಿದ್ರು ನಿಮ್ಗೆ ಗೊತ್ತಿಲ್ಲ, ಅವನ ವಿಷಯ ಬೇರೆ ಉಂಟು. ಅಲ್ಲ, ಅವ ಎಲ್ಲರೂ ಹಾಗಲ್ಲ, ನೀವು ಸುಮ್ಮನಿರಿ, ಎಲ್ಲ ಒಂದೇ. ಪ್ರತ್ಯಕ್ಷ ನೋಡ್ತೇವೆ ಮಹಾನ್ ಕಲಾವಿದರ ಬಗ್ಗೆ. ಆದರೆ ನನ್ನ ಕಾಳಿದಾಸ ಹಚ್ಚಿಕೊಂಡದ್ದು ಹೆಚ್ಚಾಯ್ತು. ಇದು ಬಂದದ್ದು ನಿಂದೆ ಕಾಳಿದಾಸನಿಗಲ್ಲ, ನನಗೆ. ಜನ ಏನು ಹೇಳುವುದೀಗ? ಆಸ್ಥಾನ ಪಂಡಿತರು ವರರುಚಿಯಿಂದ ತೊಡಗಿ ಅಮರುಕನವರೆಗೆ ಅವರೇನು ಮತ್ಸರಿಗಳ? ಸ್ಪರ್ಧೆ ಇರಬಹುದು ಸ್ವಾಮಿ, ಇಷ್ಟು ವರ್ಷ ಒಟ್ಟಾಗಿ ಬದುಕಲಿಲ್ವ? ಕಾಳಿದಾಸರನ್ನು ನನ್ನ ಆಸ್ಥಾನದವರೇ ಗುಣಪಾಲಾದಿಗಳು ಹೊಗಳಿದ್ದಾರೆ. ಅವರಿಗೆ ಒಂದೇ ಸಲ ಮತ್ಸರ ಬಂತು ಅಂದರೆ ಹಾಗಾದ್ರೆ ಸುಳ್ಳದು. ವರ್ತನೆ ಸರಿ ಇಲ್ಲ ಅಂತೆ, ಬೀದಿಯಲ್ಲಿ ಮಾತಾಡಿಕೊಳ್ತಾರಂತೆ. ಮತ್ತೆ ನನಗೆ ಯಾಕೆ ಗೊತ್ತಾಗಲ್ಲ? ಅದು ಅಧಿಕಾರ ಸ್ಥಾನದಲ್ಲಿದ್ದವರಿಗೆ ಯಾರು ಹೇಳುವುದಿಲ್ಲ. ಶ್ರೀರಾಮಚಂದ್ರನಿಗೆ ಬಂದ ಸ್ಥಿತಿ ಇದು. ಹೌದಾ ಅಲ್ವಾ? ಮುಂದೆ ಎಂದೋ ವಿಪ್ರರಾಚಾರವಂಬಿಡುವಂತೆ ಸೀತೆಯನ್ನು ಪರೀಕ್ಷೆ ಮಾಡಬೇಕಾದ ಅಗತ್ಯ ಉಂಟಾ ಅಂತ ನೋಡದೆ ರಾಮ ಮಾಡಿದ. ಯಾಕೆ? ಲೋಕಾಪವಾದಕ್ಕಿಂತ ದೊಡ್ಡದಿಲ್ಲ ರಾಜನಿಗೆ. ಮತ್ತು ರಾಜ ಗಟ್ಟಿ ಆಗಬೇಕು, ಬರೇ ಕಾವ್ಯ ಇಟ್ಕೊಳ್ಳೋದಲ್ಲ, ಬೇರೆ ವಿಷಯ ಉಂಟಲ್ಲ. ಒಬ್ಬ ದುರ್ಬಲನಾದ ಕವಿಗೆ ಆಶ್ರಯ ಕೊಟ್ರೆ ನನ್ನ ಶತ್ರುಗಳಿಗೆ ಅದೇ ಆಯುಧ ಆಗುದಿಲ್ವ? ಇವನಿಗೆ ಇನ್ನೊಂದು ಆಯುಧ ಕೊಟ್ರೆ ಇವನನ್ನು ಮುಗಿಸಬಹುದು. ಗಟ್ಟಿ ಮನಸ್ಸು ಮಾಡಬೇಕು. ಬಹಳ ಬಿಕ್ಕಟ್ಟಿನ ಪರಿಸ್ಥಿತಿ. ಶ್ರೀಕೃಷ್ಣನಿಗೆ ಅಪವಾದ ಬಂದಾಗ ಬಲರಾಮದೇವರು ತ್ಯಜಿಸಿಯೇ ಬಿಟ್ರಂತೆ, ಕೃಷ್ಣ ದೇವರು ಅಂತ ಗೊತ್ತಿದ್ದು ಕೂಡ. ಇಲ್ಲಿ ಸಂಶಯಾಸ್ಪದವೇ, ಕಾಳಿದಾಸ ಮನುಷ್ಯನೇ. ಪುನಃ ಬಂದು ಸೇರಿಸ್ತಾರೆ. ಗೊತ್ತಿಲ್ಲದ ವಿಷಯವನ್ನು ನನಗೆ ತಿಳಿಸುವುದೇ ಉದ್ದೇಶ. ಇದು ಮಂತ್ರಿಗಳಿಗೂ ಗೊತ್ತುಂಟಂತೆ, ಇಷ್ಟವರೆಗೂ ಹೇಳಿಲ್ಲ. ಏನು ಮಾಡುವ? ಸತ್ಯಕ್ಕೆ ಜಯ ಉಂಟು ಹೌದಾದರೆ ನನ್ನ ನಿರ್ಧಾರ ವ್ಯತಿರಿಕ್ತವಾದರೂ ನಾಳೆ ಒಳ್ಳೆಯದೇ ಆದೀತಲ್ಲ ಕವಿಗೂ ನನಗೂ. ಬಹಳ ನೊಂದಿದ್ದೇನೆ, ಬಹಳ ಬೆಂದಿದ್ದೇನೆ, ಕಷ್ಟಪಡ್ತೇನೆ. ಕಾಳಿದಾಸನಿಲ್ಲದ ಭೋಜ ಎಂಬ ವಾಕ್ಯವೇ ತಪ್ಪು. ಆದರೆ ರಾಜನಾಗಿ ನಾ ಗಟ್ಟಿಗೊಳ್ಬೇಕಾಗಿದೆ. ಅವನ ಕಾವ್ಯದಲ್ಲೇ ಉಂಟು ದೃಢ ಮನಸ್ಕತೆ ಅನ್ನೋದು ರಾಜನಿಗೊಂದು ಗುಣ ಅಂತ. ಹೀಗೆ ನಿರ್ಧಾರ ಮಾಡಿದ್ದೇನೆ. ಹೇಗೆ? ಊರು ಬಿಡಬೇಕೆಂಬ ಶಾಸನ
ಶಾಸನ ಕ್ರೂರವಾದದ್ದು. ದೂರ್ವಾಸರನ್ನ ಅರೆ ನಿಮಿಷ ಒಳಗೆ ಬರಲಿಕ್ಕೆ ಬಿಟ್ಟದ್ದಕ್ಕೆ ರಾಮಚಂದ್ರ ಲಕ್ಷ್ಮಣನಿಗೆ ಏನು ಮಾಡಿದ? ಲಕ್ಷ್ಮಣನಿಗೆ ಮರಣದಂಡನೆ ಮಾಡಿದ. ಹೌದಾ? ನಾನು ಮರಣದಂಡನೆ ಮಾಡುವುದಿಲ್ಲ, ಕವಿ ಬದುಕಿಕೊಳ್ಳಲಿ, ಭೋಜನ ಮರ್ಯಾದೆ ಉಳಿಲಿ ಎಂಬ ದೃಷ್ಟಿಯಿಂದ ಇನ್ನು ಮುಂದೆ ಅಪವಾದ ತೊಲಗುವವರೆಗೆ ಕಾಳಿದಾಸನಿಗೆ ಭೋಜನ ಮುಖದರ್ಶನ ಇಲ್ಲ. ರಾಜ್ಯದಿಂದ ನಿಷ್ಕಾಸನ ಮಾಡಿದ್ದೇನೆ, ಹೊರಗೆ ಹಾಕಿದ್ದೇನೆ, ಊರು ಬಿಡಬೇಕು. ಚಿಂತೆ ಭಾರದಲ್ಲಿ ಮುಂದಿಟ್ಟು ಹೆಜ್ಜೆಯ ದೂರ ಸರಿದ ಊರ ಬಿಡಬೇಕೆಂಬ ಶಾಸನ ಸಾರಿದರೆ ಕವಿ ಕೇಳಿ ಚಿಂತೆಯ ಭಾರದಲ್ಲಿ ಮುಂದಿಟ್ಟು ಹೆಜ್ಜೆಯ ದೂರ ಸರಿದ. ಭೋಜಶಾಸನವನ್ನು ಕೇಳಿದೆ, ಅರ್ಥವಾಗಲಿಲ್ಲ ಕ್ಷಣಕ್ಕೆ. ಆದರೆ ಯಾವ ಸನ್ನಿವೇಶದಲ್ಲಿ ಅವರಾಡಿದಂತಹ ಮಾತಿನ ಮರ್ಮ ತಿಳಿದುಕೊಂಡೆನೋ ನನಗೆ ಅರ್ಥ ಆಯ್ತು. ಈಗ ಭೋಜ ಪರಿಪೂರ್ಣವಾಗಿ ತ್ರಿಕರಣಪೂರ್ವಕವಾಗಿ ಮಾಡಿದ ಶಾಸನ ಇದಲ್ಲ. ಯಾರೋ ಹತ್ತಿರ ಇದ್ದವರು ಇರ್ತಾರೆ ಕೆಲವರು, ಹೆಸರಿನಲ್ಲಿ ವಿಚಾರವಾದಿಗಳು, ಮಾತಿನಲ್ಲಿ ಆಚಾರವಾದಿಗಳು. ಆದರೆ ಉಪ್ಪು ಖಾರವನ್ನು ಬೆರೆಸಿ ವಿಷಯವನ್ನು ರಮಣೀಯವಾಗಿ ರಾಜನ ಕಿವಿಗೆ ಮುಟ್ಟಿಸುವುದು. ಒಂದು ದೊಡ್ಡ ಸಂಸ್ಥೆ ಅಂತಾದರೂ ಇರುವುದಿಲ್ವೋ, ಒಂದು ದೊಡ್ಡ ಸಾಮೂಹಿಕವಾದ ವ್ಯವಸ್ಥೆ ಅಂತಾದರೂ ಇರುವುದಿಲ್ವೋ, ಯಾರೋ ಒಬ್ಬ ಸ್ವಲ್ಪ ರಾಜನಿಗೆ ಹತ್ತಿರ ಆದ ಅಂತಾದರೆ ಅವನನ್ನು ದೂರಗೊಳಿಸುವುದಕ್ಕೆ ಉಪ್ಪು ಖಾರ ಹಾಕುವುದು. ಅವ ಕುಳಿತುಕೊಳ್ಳುವ ಸ್ಥಾನದಲ್ಲಿ ಉಪಾಯದಲ್ಲಿ ಇವ ಹೋಗಿ ಕುಳಿತುಕೊಳ್ಳುವುದು. ಇದು ಲೋಕದಲ್ಲಿ ಇರುವುದೇ. ಪ್ರಾಯ ಇವತ್ತು ನಮ್ಮ ರಾಜನಿಗೂ ಆದದ್ದದೇ. ಯಾರೋ ಹೇಳಿದ್ದಾರೆ ಇತ್ತೀಚಿನ ದಿವಸಗಳಲ್ಲಿ ಕಾಳಿದಾಸ ಆಸ್ಥಾನಕ್ಕೂ ಬರುವುದಿಲ್ಲ, ಹೊರಗಡೆಯೂ ಕಾಣಿಸುವುದಿಲ್ಲ, ಯಾವಾಗಲೂ ರತ್ನಕಲೆಯ ಮನೆಯಲ್ಲಿಯೇ ಆಶ್ರಯ ಪಡೆದಿದ್ದಾನೆ. ರತ್ನಕಲೆಯ ಆಶ್ರಯ ಎನ್ನುವಾಗ ಲೋಕ ಗುರುತಿಸುವುದು ಹೇಗೆ? ಅವಳು ಗಣಿಕಾಂಗನೆ, ಆದ್ರೆ ಅವಳ ಮನೆಯಲ್ಲಿದ್ದವರೆಲ್ಲ ಅದೇ ಸ್ಥಾನದಲ್ಲಿದ್ದಾರೆ ಅಂತ ಆಡುವುದಕ್ಕಿಲ್ವಲ್ಲ. ಆಗ ಇದೇ ಲೋಕದಲ್ಲಿ ಮಾತಾಯಿತು. ಪ್ರಾಯ ಈ ಕಾರಣಕ್ಕೆ ಹಾಗಾದದ್ದಿರಬೇಕು. ಕೃಷ್ಣಾರ್ಜುನರು ಸೇರುವಾಗ ಒಂದು ಮಾತು ಬರ್ತದೆ. ಕರ್ಣಾರ್ಜುನರು ವಿರೋಧಕ್ಕೆ ಪ್ರಸಿದ್ಧಿ, ಕೃಷ್ಣಾರ್ಜುನರು ಮೈತ್ರಿಯ ಸಿದ್ಧಿಯನ್ನು ಹೊಂದಿದವರು. ಮೈತ್ರಿಯ ಸಿದ್ಧಿ ಇದ್ದದ್ದು ಲೋಕಾಂತವಲ್ಲ, ಅದು ಏಕಾಂತ. ಇಲ್ಲಿಯೂ ಹಾಗೆ. ಪೌರಾಣಿಕವಾದ ಕಥೆಗಳಲ್ಲಿ ಕೃಷ್ಣಾರ್ಜುನರು ಗಯನ ಪ್ರಕರಣದಲ್ಲಿ ಹೊಡೆದಾಟ ಮಾಡಿಕೊಂಡಿರುವಂಥ ಕವಿವಾಣಿ ಹೇಳುವುದಿಲ್ವೋ, ಸಿದ್ಧ ಪ್ರಸಿದ್ಧ ಅಲ್ವೋ? ಆ ನಂತರದ್ದೇನೇ ಇರಲಿ, ಅಥವಾ ಆ ಕಥೆ ಹೌದೋ ಅಲ್ವೋ, ಕವಿ ಒಂದು ಪ್ರಚೋದನೆಯಲ್ಲಿ ಕೃಷ್ಣಾರ್ಜುನ ಕಾಳಗ ಅಂತ ಹುಟ್ಟಿದ್ದು ಲೋಕದಲ್ಲಿ ಸುಳ್ಳಲ್ವಲ್ಲ. ಇಲ್ಲಿಯೂ ಹಾಗೆ. ಭೋಜ ನನ್ನ ಕಾವ್ಯದ ನಾಯಿಕೆಯಾದಂತಹ ತಾಯಿ ಸೀತಾಮಾತೆಯನ್ನು ಪರಿತ್ಯಾಗ ಮಾಡಿದ ಕಾಳಿದಾಸ ಹೇಳಿದ ಮಾತನ್ನ, ನಾನಾಡಿದ ಮಾತನ್ನ ಆಡಿರಬೇಕು. ಅವೈಮಿ ಚೈನಾ ಮನಘೇತಿಕ್ಕಿಂತು ಲೋಕಾಪವಾದೋ ಬಲವಾನ್ ಮತೋಮೆ. ಗೊತ್ತಿದೆ ನನಗೆ ಅನಘ ಸೀತೆ ಪರಿಶುದ್ಧಳು, ಆದರೆ ಲೋಕಾಪವಾದ ಬಹಳ ದೊಡ್ಡದು, ಹಾಗಾಗಿ ಇವಳನ್ನು ಬಿಡುತ್ತೇನೆ ನಾನು ಅಂತ ಸಂಕಲ್ಪ ಮಾನಸನಾದಂತಹ ರಾಮನಂತೆ ತನ್ನ ಒಳಗೆ ಕಷ್ಟವನ್ನಿಟ್ಟುಕೊಂಡರೂ ಲೋಕದ ಮರ್ಯಾದೆಗೋಸ್ಕರ ರತ್ನಕಲೆಯ ಆಶ್ರಯವನ್ನು ಪಡೆದಿದ್ದೇನೆ. ಆದರೆ ನನಗೆ ಗೊತ್ತಲ್ಲ, ನಾನು ಪಡೆದ ಆಶ್ರಯ ರತ್ನಕಲೆಯದ್ದಲ್ಲ. ನಾನು ಹೊಂದಿದ ಸಂಸರ್ಗ ರತ್ನಕಲೆಯ ಜೊತೆಗಲ್ಲ, ರತ್ನಕಲೆಯ ಜೊತೆಯಲ್ಲಿರಬಹುದಾದ ಗಣಿಕಾಂಗನೆಯರದ್ದು ಅಲ್ಲ. ಶುದ್ಧ ಬುದ್ಧ ಪರಮ ಪ್ರೇಮ ಸ್ವರೂಪಿಣಿಯಾದಂತಹ ನನ್ನ ಕಾವ್ಯ ನಾಯಿಕೆಯಾದ ಕಲಾಧರೆ, ಅವಳನ್ನು ಇಲ್ಲಿಯವರೆಗೆ ಹಸ್ತಸ್ಪರ್ಶವೂ ಮಾಡಿದವನಲ್ಲ ಕಾಳಿದಾಸ. ನನಗೆ ಗೊತ್ತಿದೆ, ಕಲಾಧರೆ ಗೊತ್ತಿದೆ, ಉಳಿದವರಿಗೆ ಹೇಗೆ ಹೇಳುವುದು? ಆದರೂ ಬೆಲ್ಲವೊಂದು ಬಂದಲ್ಲಿ ತಾನಾಗಿ ಇರುವೆಗಳು ಮುತ್ತುವಂತೆ ಸಿದ್ಧಿ ಪ್ರಸಿದ್ಧಿಗಳು ಬಂದಾಕ್ಷಣದಲ್ಲಿ ಕೆಲವು ಅಪವಾದಗಳು ತಾನಾಗಿ ಬರ್ತದೆ. ಅದನ್ನು ಅವನೇ ಕಾಲಕ್ಕೆ ಬಿಟ್ಟು ಮುಂದೆ ಹೋಗಬೇಕಲ್ಲ. ಭೋಜನ ಬಗ್ಗೆಯೂ ಚಿಂತೆ ಇಲ್ಲ, ರತ್ನಕಲೆಯ ಬಗ್ಗೆಯೂ ಗೌರವದಲ್ಲಿ ಕೊರತೆ ಇಲ್ಲ. ಕಲಾಧರೆಯಂತೂ ನನ್ನೊಳಗೆ ಇರಬಹುದಾದ ನನ್ನ ಅರ್ಥಸ್ವರೂಪಿಣಿ. ಆದ್ದರಿಂದ ಅವ ಆಡಿದ್ದಾನೆ, ಉಳಿದವರು ಬೆಳಗಾದಾಗ ಹುಡುಕ್ತಾರೆ ಎಲ್ಲಿದ್ದಾನೆ ಕಾಳಿದಾಸ. ಅವ ಹೇಳುವ ಮೊದಲು ಇಲ್ಲಿಂದ ದೂರ ಸಾಗಿ ಭೋಜನ ಯಾವ ದೇಶ ಇದೆಯೋ ದೇಶದ ಗಡಿಯ ಹೊರಗಡೆಯಲ್ಲಿ ನಿಲ್ತೇನೆ.
ನಿಮ್ಮಂಥವರು ಬೇಕು ಸ್ವಾಮಿ. ಯಾಕೆ? ಇರುವುದು ಧಾರಾನಗರಿ, ಭೋಜರಾಜನ ಆಸ್ಥಾನ ಹೌದಾದರೂ ಕೂಡ ನಮ್ಮನ್ನೆಲ್ಲ ಬೆಳಕಿಗೆ ತರುವಂಥವರು ನೀವು. ಮಂಡಲಾಧಿಪ ಹೇಳಿದ್ರಲ್ಲ ನಮ್ಮಂಥವರನ್ನು ಕೂಡ, ಅದಕ್ಕಾಗಿಯೇ ನಿಮ್ಮಂಥವರು ಬೇಕು ಅಂತ. ಒಬ್ಬ ಕಾವ್ಯದಲ್ಲಿ ಕೃಷಿ ಮಾಡಿ ಬರೆಯುವಂಥದ್ದನ್ನು ಅಥವಾ ಏನನ್ನಾದರೂ ವ್ಯಕ್ತಪಡಿಸಬಹುದು, ಆದರೆ ಅದನ್ನು ಮುಟ್ಟುವಲ್ಲಿ ಮುಟ್ಟಬೇಕಾಗುತ್ತಾಳೆ, ಆದರೆ ಬೇಕು ನಿಮ್ಮಂಥವರು. ಆದರೆ ಒಂದು ಸಂತೋಷ ಇತ್ತು ನಮಗೆ. ಧಾರಾನಗರಿಯಲ್ಲಿ ಕವಿಗಳಿಗೆ, ಪಂಡಿತರಿಗೆ ಇತ್ಯಾದಿ ಎಲ್ಲ ವರ್ಗಗಳಿಗೆ ಆಶ್ರಯವನ್ನು ಕೊಡುವಂತಹ ಭೋಜರಾಜನ ಆಶ್ರಯದಲ್ಲಿ ಇರುವಂಥವರಲ್ಲಿ ನಾವೂ ಒಬ್ಬರು ಡಿಂಡಿಮ ನಾಮಕನಾದಂತಹ ಕವಿ ಅಂತ ಹೇಳುವಂಥದ್ದು. ನವ ನಿಧಿಗಳ ಸಂಗ್ರಹಕಾರ ಅಂತ ಹೇಳುವಂತಹ ಹೆಗ್ಗಳಿಕೆ ಇತ್ತು ನಮ್ಮ ರಾಜನ ಕುರಿತಾಗಿ. ಇವತ್ತು ನಿನ್ನೆಯವರೆಗೆ ಇದ್ದದ್ದು ಏನೋ ಏನೋ ಕೇಳಿದ್ದವಲ್ಲ ಸುದ್ದಿ ನಾವು. ಮೊನ್ನೆ ಬಂದಂತಹ ಯುವ ಕವಿ, ಅವನ ರಚನೆಗಳು ಅತ್ಯಂತ ವಿಶೇಷವಾಗುಂಟು. ಯಾರೋ ಏನೋ ಹೇಳಿದರು ಎಂಬ ಕಾರಣಕ್ಕಾಗಿ ರಾಜ್ಯದಲ್ಲಿ ಇರಲಿಕ್ಕೆ ಅವ ಅರ್ಹ ಅಲ್ಲ ಎಂಬಂತಹ ತೀರ್ಮಾನವನ್ನು ನಮ್ಮ ಪ್ರಭುಗಳು ಮಾಡ್ತಾರೆ ಅಂತೇಳಿ. ಆದರೆ ಇದರ ಹಿಂದೆ ಏನು ಉಂಟು ಅಂತ ತಿಳಿಯಬೇಕು. ಮಾತ್ರವಲ್ಲ, ರಾಜನಿಗೆ ಅವನ ಅವಶ್ಯಕತೆ ಎಷ್ಟುಂಟು ಈ ರಾಜ್ಯಕ್ಕೆ ಅಂತ ಹೇಳುವಂಥದ್ದನ್ನು ಅವನಿಗೆ ಮನದಟ್ಟಾಗಿಸಬೇಕು ಎಂಬಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಹೀಗೆ ಮಾತಾಡಿದ್ರೆ ಆಗ್ತದಾ? ಹೋಗಬೇಕು, ಹೋಗಿ ರಾಜನಲ್ಲಿಯೇ ಮಾತಾಡಬೇಕು. ಹಾಗಾಗಿ ಆ ಕಡೆ ತೆರಳುತ್ತೇನಂತೆ. ಡಿಂಡಿಮ ಕವಿಗಳು ರಾಜನ್, ಬಹಳ ಸಮಯ ಆಯ್ತು ನಿಮ್ಮಿಂದ ಕಾವ್ಯ ಕೇಳದೆ. ಇವತ್ತು ಕಾವ್ಯಗೋಷ್ಠಿ ಇದೆ. ನಮ್ಮ ಕವಿಗಳಲ್ಲಿ ಶ್ರೇಷ್ಠರಾದವರು 8 9 ಹಾಗೆ ಅರ್ಥ ಅಲ್ಲ, ಎಲ್ಲರೂ ಮಣಿಗಳೇ. ಒಂದು ಹಂತ ದಾಟಿದ ಮೇಲೆ ಹಿಂದಿನಿಂದ ಬರಬೇಕು. ಯಾವುದೇ ಕ್ಷೇತ್ರದಲ್ಲಿ ಸಂಸ್ಕೃತಿ ಆಗಲಿ, ಹೋರಾಟವಾಗಲಿ, ಸೈನ್ಯವಾಗಲಿ, ಒಂದು ಸಾಲು ಸಾಕಾಗುವುದಿಲ್ಲ, 2ನೇ ಸಾಲು ಬೇಕು, ಅವರ ಹಿಂದೆ 3ನೇ ಸಾಲು ಬೇಕು. ಈ ಕವಿಗಳ ಸಾಲಿಗೆ ಬರಬಲ್ಲ ಯೋಗ್ಯತೆ ಡಿಂಡಿಮ. ಡಿಂಡಿಮ ಅಂತಂದ್ರೆ ವಾದ್ಯವೂ ಹೌದು, ದೂರದವರೆಗೆ ಕೇಳುವ ಧ್ವನಿಯೂ ಹೌದು. ಸಂತೋಷ, ಹೊಸ ಕಾವ್ಯವೋ ಹೊಸ ಸೂಚನೆಯೋ ಇದ್ದರೆ ಪ್ರಸ್ತುತವಾಗಲಿ. ರಾಜನ್, ನಿನ್ನಲ್ಲಿ ಮಾತನಾಡುವುದು ಅಂತ ಹೇಳಿದ್ರೆ ನಮಗೆ ನೆನಪಾಗುವುದು ಯಾವುದು ಕೇಳಿದ್ರೆ ವಾಜಪೇಯಿ. ಯಾಕೆ ಅಂತ ಕೇಳಿದ್ರೆ ಕವಿ ಹೃದಯದ ಆಡಳಿತಗಾರ ನೀನು. ವಾಜಪೇಯ ಯಾಗದಲ್ಲಿ ಯಾಗ ಎಲ್ಲ ಸಂಪೂರ್ಣ ಆದ ಮೇಲೆ ಸೇರಿದವರಿಗೆಲ್ಲರಿಗೆ ರಸಪಾನ ಮಾಡಲಿಕ್ಕೆ ಹೇಗೆ ಸಿಗ್ತದೋ, ನಿನ್ನಲ್ಲಿ ಮಾತನಾಡುವಾಗ ನಮಗೆ ಆ ಮಾತಿನ ಅಂತ್ಯದಲ್ಲಿ ನಿಮಗೆ ಸಿಗುವುದು ಕಾವ್ಯ ರಸಪಾನ ಮಾಡಲಿಕ್ಕೆ. ಕಾವ್ಯವೇ ಹೌದಾದರೆ ಕಾವ್ಯವೇ ಯಜ್ಞವಾಗಲಿ. ಹೌದು, ಹಾಗಿರುವ ಅಂತಹ ನಿನ್ನಲ್ಲಿ ಮಾತನಾಡುವುದಕ್ಕೆ ನಮಗೆ ರಸದೌತಣ ಅಂತ ಆ ಹಿನ್ನೆಲೆಯಲ್ಲಿ ಆಡಿದ್ದು ನಾನು. ಹೊಸ ಡಿಂಡಿಮ ಇದ್ದರೆ ನಾನು ಹೇಳಬಹುದಲ್ಲ, ನಮ್ಮಲ್ಲಿ ಕೆಲವು ಕೊರತೆ ಬಂದರೂ ಹಾಗೇನಿಲ್ಲ, ಹೊಸಬರಿದ್ದಾರೆ. ಅದಕ್ಕಾಗಿಯೇ ಒಂದು ಸಮಸ್ಯೆಯನ್ನು ಹಿಡ್ಕೊಂಡೇ ಬಂದವನಿದ್ದೇನೆ ರಾಜ್ಯಕ್ಕೆ. ಬೇರೆ ಬೇರೆ ಕಡೆಗಳಲ್ಲಿ ಅಲ್ಲ, ವೈಯಕ್ತಿಕ ಸಮಸ್ಯೆ, ವೈಯಕ್ತಿಕ ಸಮಸ್ಯೆ ಅಲ್ಲ, ಕಾವ್ಯಾತ್ಮಕವಾದಂತಹ ಸಮಸ್ಯೆ. ಸಹಾಯಾರ್ಥವೋ ಜೀರ್ಣೋದ್ಧಾರವೋ ಅದಕ್ಕೆ ಕೇಳುವಂತಹ ಬಡತನ ಈ ರಾಜ್ಯದಲ್ಲಿ ಇಲ್ಲಿಯವರೆಗೆ ಬರಲಿಲ್ಲ. ಆ ಹಿನ್ನೆಲೆಯಲ್ಲಿ ಅದು ಅಲ್ಲವೇ ಅಲ್ಲ, ಕಾವ್ಯಾತ್ಮಕವಾದಂತಹ ಸಮಸ್ಯೆ. ಹೌದು, ಆ ಹಿನ್ನೆಲೆಯಲ್ಲಿ ಎಲ್ಲಿಯೂ ಪರಿಹಾರ ಸಿಗದೇ ಇದ್ದಂತಹ ಸಂದರ್ಭಕ್ಕಾಗುವಾಗ ನಿನ್ನ ಆಸ್ಥಾನದಲ್ಲಿ ಇದಕ್ಕೆ ಸಮಸ್ಯೆ ಪರಿಹಾರ ಸಿಕ್ಕೀತು ಎಂಬಂತಹ ಹಿನ್ನೆಲೆಯಲ್ಲಿ ಒಬ್ಬನಿಲ್ಲ. ಆದರೆ ಅದನ್ನೇ ನಾವು ಚಿಂತಿಸುವುದಕ್ಕಾಗುವುದಿಲ್ಲ. ಉಳಿದವರು ಬಿಡಿಸಿ ಯಾರು ನೋಡುವ. ಸಮಸ್ಯೆ ಏನು ಅಂದ್ರೆ, ಎಂದನು ಕಮಲೆ ಕಮಲೋತ್ಪತ್ತಿಯ ಎಂದರೆ ಅದರ ಧ್ವನಿಯೇನು. ಎಂದನು ಕಮಲೆ ಕಮಲೋತ್ಪತ್ತಿಯ ಎಂದರೆ ಅದರ ಧ್ವನಿಯೇನು, ಎಂದರೆ ಅದರ ಧ್ವನಿಯೇನು. ಮುಂದಿನ ಮುಂದಿನ ತವತಿಗೆ ಬಂದಿವೆ, ಮುಂದಿನ ಮುಂದಿನ ತವತಿಗೆ ಬಂದಿವೆ, ಅಂದನ ಉತ್ತರ ಸಿಗೆ ಸಾಕು. ಮುಂದಿನ ಮುಂದಿನ ತವತಿಗೆ ಬಂದವೆ,
ರಾಜನ್, ಸಮಸ್ಯೆಯೊಂದು ಪೂರ್ಣವಾಗ್ತದೆ ಎಂಬಂತಹ ವಿಶ್ವಾಸದಿಂದ ಬಂದವ ನಾನಿದ್ದೇನೆ ಅಂತ ಆಸ್ಥಾನ ನಮ್ಮದು. ಹೌದು. ಅದಕ್ಕೆ ಬೇಕಾದಂತಹ ಹೂರಣ ಸಿಗುವುದಿದ್ರೆ ಇಲ್ಲಿ ಹೂರಣದಿಂದ ಪೂರ್ಣವಾಗಬೇಕು ಎಂಬಂತಹ ಹಿನ್ನೆಲೆ. ಸಮಸ್ಯೆ ಏನು ಗೊತ್ತೋ? ಏನು? ಕಾವ್ಯದ ಸಾಲು ಕಮಲೆ ಕಮಲೋತ್ಪತ್ತಿ, ಕಮಲೆ ಕಮಲೋತ್ಪತ್ತಿ, ಸರಸೇ ಕಮಲೋತ್ಪತ್ತಿ ಅಲ್ಲ. ಕಮಲೆ ಕಮಲೋತ್ಪತ್ತಿ, ಹೆಸರಿನಲ್ಲಿ ಕಮಲ ಹುಟ್ಟಿತು ಅಂತ ಸಮಸ್ಯೆ ಅಲ್ಲ. ಈ ಸಮಸ್ಯೆ ಪೂರ್ಣವಾಗಬೇಕು. ಕಮಲದಲ್ಲಿ ಕಮಲ. ಹೌದು. ಗಿಡದಲ್ಲಿ ಹಣ್ಣು, ಆ ಹಣ್ಣಿನಲ್ಲಿ ಪುನಃ ಗಿಡ ಆಗುವುದೆಲ್ಲ ಉಂಟು. ಹೌದು ಹೌದು. ಬೀಜದಲ್ಲಿ ಗಿಡ, ಗಿಡದಲ್ಲಿಯೂ ಬೀಜ ಉಂಟು, ಗಿಡದಲ್ಲಿ ಬೀಜವೇ ಆಗ್ತದೆ, ಹಣ್ಣಾಗದೆ. ಹೌದು. ಇದಾಗಲ್ಲ, ಕಮಲದಲ್ಲಿ ಕಮಲೋತ್ಪತ್ತಿ. ಹೌದು. ವಿದ್ವಾಂಸರು ಬಿಡಿಸಬೇಕು. ಹೌದು. ಮರದಲ್ಲಿ ಮರ ಹುಟ್ಟಿ ಮರ ಬೆಳೆದು ಕಾಯಾಗಿ ತಿನ್ನಬಾರದ ಹಣ್ಣು ಹಾಗೂ ಉಂಟು. ಇದ್ರಲ್ಲ ಹಾಗೆ. ಇಲ್ಲೇ ಕೂತ್ಕೊಳ್ತೀರಾ? ಇವರಲ್ಲಿ ಕೇಳಬೇಕಾ? ಅಲ್ಲ, ಕೇಳಿ ತಿಳಿಸುವುದಿದ್ರೆ ಆದೀತು. ಹಾಗಂತ ಈಗಲೇ ಆಗಬೇಕು ಅಂತೇಳಿಲ್ಲ, ಬೇಗ ಆಗಬೇಕು. ಅಂದರೆ ಈಗಲೂ ಅಲ್ಲ, ಬಹಳ ತಡವೂ ಅಲ್ಲ. ಮಾಸದ ಅವಧಿಯೂ ಇಲ್ಲ. ಹೇಗೆ ಅವಧಿ? ಕೇವಲ 3 ದಿನದ ಅವಧಿಯಲ್ಲಿ ಇದಕ್ಕೊಂದು ಪರಿಹಾರ ಸೂಚಿಸಿದ್ರೆ ಸಾಕು. ಬಹಳ ಆತ್ಮವಿಶ್ವಾಸ ಇದ್ದಾಗ ಕಾಣ್ತದೆ. ಯಾಕಂದ್ರೆ 3 ದಿವಸ ಅಲ್ಲದಿದ್ರೆ ಇದು ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬ ಅರ್ಥ. ಅಲ್ಲ, ಕೆಲವರಲ್ಲಿ ಸಮಸ್ಯೆ ತರ್ತಾರೆ, ಅದು ಸಮಸ್ಯೆ ಅಂದರೆ ಸಮಸ್ಯೆ ಆಗಿರುವುದಿಲ್ಲ, ಅರ್ಥವೇ ಇಲ್ಲದ್ದು, ಅದು ಬಿಡಿಸುವುದೇ ಬೇಡ. ಇನ್ನು ಕೆಲವರು ಸಮಸ್ಯೆ ಉತ್ತರವೇ ಬೇಡ, ಅದಕ್ಕೆ ಅದರಲ್ಲೇ ಉಂಟು. ಯಾರೋ ಒಬ್ಬ ಹೇಳಿದಂತೆ, ಲೋಕದಲ್ಲಿ ಋತುಗಳು ಎಷ್ಟು? 6 ಋತುಗಳು ಯಾವುದು? ಅಲ್ಲೇ ಉಂಟದು. ವಸಂತದಿಂದ ಶಿಶಿರದವರೆಗೆ ಋತುಗಳ ಸ್ವರೂಪ ಏನು? ಬಂದವ ಹೇಳಿದ, 1ನೇದು ಉತ್ತರ 2ರಲ್ಲಿ ಉಂಟು, 2ರದ್ದು 3ರಲ್ಲಿ ಉಂಟು. ಸಿಕ್ಕುವುದು ಸಿಕ್ಕಲಿ ನನಗೆ. ಹಾಗೆ ಉದಯ, ಮಧ್ಯಾಸ್ತ, ಸಂಧ್ಯಾವಂದನೆ ಬಗ್ಗೆಯೂ ಇಂಥ ವಿನೋದಗಳನ್ನು ಮಾಡಿದ್ದಾರೆ. ಆದರೆ ಇದು ವಿನೋದ ಅಲ್ಲ. ಕಮಲೆ ಕಮಲೋತ್ಪತ್ತಿ, ಶ್ರೂಯತೆ ಅಲ್ಲ, ದೃಶ್ಯತೆ. ನಾವು ಕೇಳಿದ್ದೇವೆ ಅಂತ ಹೇಳಿದರೆ ಅದು ಅದ್ಭುತ ಕಥೆ ಆಗ್ಬೋದು. ಒಂದು ಬಾಣಕ್ಕೆ 1,00,000 ಜನ ಸಾಯುವುದು, ಒಬ್ಬ ಗುದ್ದು ಹೊಡೆಯುವಾಗ 100 ಜನ ಬೀಳುವುದು, ಅತಿಶಯೋಕ್ತಿ. 1,000,000 ವರ್ಷ ಬದುಕಿದ ರಾವಣ, ಹೌದಾ ಅಲ್ವಾ? ಅತಿಶಯೋಕ್ತಿ. ಸಮುದ್ರವನ್ನೇ ಕುಡಿದ, ಶ್ರೂಯತೆ. ಕೇಳ್ತೇವೆ. ಇದು ದೃಶ್ಯತೆ, ಕಾಣ್ತದಂತೆ, ಲೋಕದಲ್ಲಿ ಉಂಟು ಅಂತಾಯಿತು. ಹಾಗಾದರೆ ನಾವು ಕಂಡ ವಿಷಯವೇ ಆಗಬೇಕಲ್ಲ. ವಿದ್ವಾಂಸರ ಮುಂದೆ ಮಂಡಿಸುವ ಒಂದು ಹೊಸ ಪರೀಕ್ಷೆ ಆಗಲಿ. ಡಿಂಡಿಮ ಕವಿಗಳೇ, ರಾಜನ್, 3 ದಿವಸದ ನಂತರ ಹೇಳ್ತೇವೆ. 3 ದಿನದಲ್ಲಿ ಮತ್ತೆ ಬರ್ತೇನೆ ಉತ್ತರಕ್ಕೆ. ಅಲ್ಲದಿದ್ದರೆ ನಿಮ್ಮ ಕಿವಿಗೆ ಬೀಳುವ ಹಾಗೆ ನಾನೇ ಮಾಡ್ತೇನೆ. ವಿದ್ವಾಂಸರಲ್ಲಿ ಕೇಳಿದೆ, ಉತ್ತರ ಇಲ್ಲ. ಹಾಗಾದ್ರೆ ಈ 9 ತೆಗೆದ ಕೂಡಲೇ 8ಕ್ಕೆ ಬೆಲೆ ಇಲ್ಲ ಅಂತ ಆಯ್ತಾ? ಎಂತೆಂಥ ವಿದ್ವಾಂಸರಿದ್ದಾರೆ. ಒಬ್ಬ ಹೇಳ್ತಾನೆ, ನನಗೆ ಗೊತ್ತಿತ್ತು, ಈಗ ನೆನಪಿಲ್ಲ. ಇದೊಂದು ವಿದ್ವಾಂಸರಲ್ಲಿ ಒಂದು ಗುಣ ಉಂಟು. ವಸ್ತುವನ್ನು ಹುಡುಕುವಾಗ ಹೇಳೋರಿದ್ದಾರೆ. ನೀವು ಕಷ್ಟಪಡೋದು ಯಾಕೆ? ಎಲ್ಲಿಟ್ಟಿದ್ದೀರಿ? ಅಲ್ಲಿ ಎಲ್ಲಿಟ್ಟಿದ್ದೇನೆ ಅಂತ ಗೊತ್ತಿದ್ರೆ ಹುಡುಕುತ್ತಾನೆ. ನೀವು ಬಂದ ಕೂಡಲೇ ಎಲ್ಲಿ ಹೋದ್ರಿ? ಇವ ಹುಡುಕುವುದಕ್ಕಿಂತ ಇವನ ಪ್ರಶ್ನೆ ಕೇಳಿಯೇ ಸಾಕಾಗ್ತದೆ. ಅನಾರೋಗ್ಯದಲ್ಲಿದ್ದವರಿಗೂ ಮದ್ದು ಹೇಳೋರಿದ್ದಾರೆ ತುಂಬ ಜನ. ಹಾಗಿದ್ದ ಕಥೆ ಆಯ್ತಲ್ಲ 8 ಜನರದ್ದು. ಘನವಿದ್ವಾಂಸರು ನಾನು ಹೆಮ್ಮೆ ಪಟ್ಟುಕೊಳ್ತಾ ಇದ್ದವರು ಅಲ್ಲ. ಡಿಂಡಿಮ ರೂಪದಲ್ಲಿ ಏನೋ ಒಂದು ಡಿಂಡಿಮ ಬಂದಿರಬೇಕು, ಭವಿಷ್ಯಕ್ಕೆ ಅನುಕೂಲಕರವಾದಿರಬೇಕು. ಹೀಗೆ ಘೋಷಣೆ ಮಾಡುವ. ದೇಶ ದೇಶಾಂತರಗಳಲ್ಲಿ ಪ್ರಚಾರ ಆಗಲಿ, ಮುಖ್ಯವಾಗಿ ಧಾರಾನಗರಿಯಲ್ಲಿ ಪ್ರಚಾರವಾಗಲಿ. ರಾಜನ ಮರ್ಯಾದೆಯ ಪ್ರಶ್ನೆ, ಕಾಳಿದಾಸನಿಲ್ಲದಾಗಲೇ ಪ್ರಶ್ನೆ ಕೇಳಿ. ಯಾಕೆಂದರೆ ಎಂತೆಂಥ ಸಮಸ್ಯೆ ಕುಂತಿಸುತ್ತವು, ರಾವಣ ಕುಂಭಕರ್ಣ, ಅದೆಲ್ಲ ನಿಮಿಷದಲ್ಲಿ ಮುಗಿಸಿದ್ದಾರೆ. ಈಗ ಇಷ್ಟು ಜನ ಇದ್ದು ಏನಿಲ್ಲ,
ಕೀರ್ತಿ ಗಳಿಸುವುದು ದೊಡ್ಡದಲ್ಲ ವಿದ್ವಾಂಸನಿಗೆ, ರಾಜನಿಗೆ. ಅದರ ಹಿಂದೆ ಬರುವ ಮಾತುಂಟಲ್ಲ, ಅದು ಚೂರಿಯ ಹಾಗೆ. ಮೊದಲು ಹೌದು, ಈಗ ಏನಿಲ್ಲ. ಇದು ವಿದ್ವಾಂಸನ ಬಗ್ಗೆ, ಶ್ರೀಮಂತನ ಬಗ್ಗೆ, ದಾನಿಯ ಬಗ್ಗೆ, ಎಲ್ಲರ ಬಗ್ಗೆ ಬರ್ತದೆ. ಇನ್ನೊಂದು ಮತ್ತು ಅಪಾಯದ್ದು ಅವರ ವಿಷಯ. ಇಲ್ಲಿ ಬನ್ನಿ, ನಿಮಗೆ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ ಅಂದರೆ ಸಾಕು. ಹಾಗಾಗಬಾರ್ದು. ಖಂಡಿತ ನನ್ನ ರಾಜ್ಯದಲ್ಲಿ ಅದಕ್ಕೆ ಹೇಳಬಲ್ಲ ಸಮರ್ಥರಿದ್ದಾರೆ ಅಂತ ವಿಶ್ವಾಸ ಉಂಟು. ಭೋಜೇಶ್ವರನ ಅನುಗ್ರಹ ಉಂಟು. ಒಂದು ಘೋಷಣೆ ಮಾಡುವ, ಈ ಶ್ಲೋಕವನ್ನು ಪೂರ್ತಿ ಮಾಡಿದರೆ ನನ್ನನ್ನು ಉಳಿಸಿದ ಪುಣ್ಯ ಅದು ಸಾಲದು, ಅದು ಲಕ್ಷ ನಿಷ್ಕಗಳು ಅದು ಸಾಲದು, ಅರ್ಧ ರಾಜ್ಯ ಕೊಟ್ಟೇನು. ರತ್ನಕಲೆಯ ಮನೆಯಲ್ಲಿ ಇದ್ದಾಗ ಕೇಳಿತು ವಿಷಯ. ನಾನೊಬ್ಬಳೇ ಎಲ್ಲಿಗೂ ಹೋದವಳಲ್ಲ ಅವಳನ್ನು ಬಿಟ್ಟು. ಆದರೆ ಈ ವಿಷಯವನ್ನು ಕೇಳಿದ ಮೇಲೆ ಹೋಗದೇನೆ ಇರಲಿಕ್ಕಾಗುವುದಿಲ್ಲ. ಡಂಗುರ ಸಾರ್ತಾ ಇದ್ದಾರೆ, ವಿಷಯ ಗೊತ್ತಾಯಿತು. ನಮ್ಮವರನ್ನು ಹೊರಗಟ್ಟಿದ್ದಾರೆ ಅಲ್ಲಿಂದ. ಅಲ್ಲಿ ಅವರಿದ್ದಾರೆ ಎನ್ನುವಂತಹ ಸಂತೋಷದಲ್ಲಿ, ಸಂಭ್ರಮದಲ್ಲಿ ನಾನಿದ್ದರೆ, ಇವತ್ತು ಅವರು ಅಲ್ಲಿ ಇಲ್ಲ, ಊರಿಂದ ಹೊರಗೆ ಕಳಿಸಿದ್ದಾರಂತೆ. ಯಾಕೆ ಅಂತ ಪ್ರಶ್ನಿಸಬೇಡುವೆ? ರಾಜನಾದರೂ ಕೂಡ ಇಂತಹ ಕಾರ್ಯವನ್ನು ಮಾಡ್ತಾರೆ ಅಂತೇಳಿ ಆದರೆ ನಾನು ಇಲ್ಲೇ ಕುಳಿತುಕೊಳ್ಳಬಾರ್ದು. ನೇರವಾಗಿ ಬಂದದ್ದು ರಾಜಸ್ಥಾನಕ್ಕೆ. ಸ್ವಾಮಿ, ಸ್ವಾಮಿ, ಯಾರು? ವಂದಿಸಿಕೊಂಡಿದ್ದೇನೆ. ಹೇಳಮ್ಮ. ಯಾರಮ್ಮ ನೀನು ಕಣ್ಣೀರಗರೆಯುತ್ತಲಿಂದು, ಯಾರಮ್ಮ ನೀನು ಕಣ್ಣೀರಗರೆಯುತ್ತಲಿಂದು, ಅಪಾರ ದುಃಖದಿ ನುಡಿಗಪ್ಪವೇನೋ. ಅಮ್ಮ, ಸ್ವಾಮಿ, ನೀನು ವಂದಿಸುವುದಲ್ಲ, ನಾನು ವಂದಿಸಬೇಕು. ಕಣ್ಣೀರಿಳಿಸ್ತಾ ಬಂದಿದ್ದಿ. ಭೋಜನ ರಾಜ್ಯದಲ್ಲಿ ಹಾಗಾಗ ಕೂಡದು. ಮಧ್ಯರಾತ್ರಿ ಆಗಲಿ, ನಾ ಸಂಧ್ಯಾ ವಂದನೆಗೆ ಕೂತಿರ್ಲಿ, ದೂರು ಕೊಡುವವರಿಗೆ ಪ್ರಾಶಸ್ತ್ಯ, ಅದು ಆಡಳಿತ. ಇನ್ನು ನೋಡಿದ ಹಾಗೆ ಉಂಟು, ಆದರೆ ಪರಿಚಿತಳಲ್ಲ. ತೀರಾ ಅಪರಿಚಿತರು ಆಗ್ಲಿಕ್ಕಿಲ್ಲ. ಧರಾನಗರದವಳೇ ಅಲ್ವೇ? ಹೌದು. ಏನಮ್ಮ ಕಣ್ಣೀರಿಳಿಸ್ತಿ? ಏನು ಸಮಸ್ಯೆ? ಸ್ವಾಮಿ, ಇಲ್ಲಿ ಹೀಗಾಗ್ತದೆ ಅಂತ ನಾನು ಏನಾಯ್ತು? ಆರೋಪಣೀಯ ಸತ್ಯ ಮಿಥ್ಯಗಳ ಶೋಧಿಸದೆ, ಆರೋಪಣೀಯ ಸತ್ಯ ಮಿಥ್ಯಗಳ ಶೋಧಿಸದೆ, ಊರ ಹೊರಗಟ್ಟಿದೆಯ ಭುವನ ಭಾಗ್ಯನು, ಊರ ಹೊರಗಟ್ಟಿದೆಯ ಭುವನ ಭಾಗ್ಯವನು, ಕೊರಳ ಮಂಗಳ ಸೂತ್ರವಿದೆ ನೋಡು ಮೌಢ್ಯದಲ್ಲಿ, ಕೊರಳ ಮಂಗಳ ಸೂತ್ರವಿದೆ ನೋಡು ಮೌಢ್ಯದಲ್ಲಿ, ವರನಾಗಿ ಕಟ್ಟಿದನು ವಿಸ್ಮರಣೆಯಾಗಿ, ತೊರೆದೆನ್ನ ಬಂದಿಲ್ಲಿ ಕವಿಯಾಗಿ ನಿಂದಿರಲು, ಕನಸುತ್ತ ಬಂದಾನು ಮನಸೂರೆಗೊಂಡೆ. ಸ್ವಾಮಿ, ಏನಮ್ಮ? ಭೋಜನಾಸ್ಥಾನ ಧಾರಾನಗರ ಅಂಥೇಳಿ ಆದರೆ ಅದು ಸತ್ಯದ ಒಂದು ಆಶ್ರಯ ಸ್ಥಾನ, ಅಭಯಧಾರೆ ಉಂಟಿಲ್ಲಿ. ಮಿಥ್ಯೆ ಎನ್ನುವಂಥದ್ದು ಈ ಪ್ರದೇಶಕ್ಕೆ ಸುಳಿಯುವುದಿಲ್ಲ. ಸರಸ್ವತಿಯ ಆರಾಧನಾ ಕೇಂದ್ರ. ಇಲ್ಲಿ ಬಂದವರು ಯಾರೂ ಕೂಡ ಸುಳ್ಳನ್ನು ಆರೋಪ ಮಾಡುವುದೂ ಇಲ್ಲ, ಸುಳ್ಳನ್ನು ಹೇಳುವುದೂ ಇಲ್ಲ, ಸುಳ್ಳನ್ನು ನೋಡುವುದೂ ಇಲ್ಲ. ಸದಾಕಾಲ ಭದ್ರಂಕರ್ಣೇಭಿ ಶೃಣುಯಾಮ ದೇವಾಹ ಎನ್ನುವಂತಹ ವೇದೋಕ್ತಿಗಳನ್ನು, ಅದರ ಅರ್ಥವನ್ನು ಅರಿತು ಬದುಕುವವರು. ಹೀಗೆ ಇದ್ದ ಆಸ್ಥಾನದಲ್ಲಿಯೂ ಸ್ವಾಮಿ ಭದ್ರನೇ ಬಂದು ಅಭದ್ರವಾದ್ದನ್ನು ಶ್ರೀರಾಮಚಂದ್ರನಿಗೆ ಹೇಳಿದ್ದನಂತೆ. ಅದು ನೆನಪು ನಮ್ಮ ಇರಬೇಕು.
ತೂಕಕ್ಕೆ ಚಿನ್ನವೇ ಆದರೂ ಕೂಡ ಇರೋದು ಚಿನ್ನವೇ. ತೂಕಕ್ಕೆ ಗುಲುಗುಂಜಿ ಬೇಕಾಗ್ತದಮ್ಮ. ಕೆಲವು ಸಲ ಬರ್ತದೆ ಅಪವಾದ. ಬರಬೇಕು ಅಂತ ಹೇಳಿದಲ್ಲ ನಾನು. ನಿನ್ನ ಸಮಸ್ಯೆ ಏನು ಹೇಳು? ನಾನು ಚಿನ್ನಕ್ಕೆ ತೂಕಕ್ಕೆ ಗುರುಗುಂಜಿ ಬೇಕು, ಆದ್ರೂ ಗುರುಗುಂಜಿಯೇ ಚಿನ್ನ ಆಗಬಾರದು. ಗುಲುಗುಂಜಿಯನ್ನು ಚಿನ್ನ ಅಂತ ಹೇಳಿದ್ರೆ ಮತ್ತೆ ಅವ ರಾಜನಾಗಿ ಉಳಿಬಾರ್ದು. ಅದೇ ನಾನು ಹೇಳುವುದು. ಈಗ ಭೋಜನ ಆಸ್ಥಾನದಲ್ಲಿ ಆಗಬಾರ್ದು. ಸತ್ಯಕ್ಕೂ ಸುಳ್ಳಿಗೂ ಕೇವಲ ನಾನೇ ಒಂದು ಸಮಸ್ಯೆಯಲ್ಲಿ ಇದ್ದೇನೆ, ಆದರೆ ನಿನ್ನ ಸಮಸ್ಯೆ ನನಗೆ ದೊಡ್ಡದು. ಸ್ವಾಮಿ, ಸಮಸ್ಯೆ ಎನ್ನುವಂಥದ್ದು ಎಲ್ಲರಿಗೂ ದೊಡ್ಡ. ಶಾಸಕನಾದವ ನನ್ನದೇ ಊಟ ಆಗಲಿಲ್ಲ ಅಂತ ಹೇಳಬಾರ್ದು. ಅವನಿಗೆ ಊಟ ಆಗಲಿಲ್ಲ ಅಂತ ಆದರೆ ಮೊದಲು ಅದರ ವ್ಯವಸ್ಥೆ ಮಾಡಬೇಕು. ಸತ್ಯ. ರಾಜನಾಗಿ ನನ್ನ ಹೊಣೆ ಅದು. ಸತ್ಯ. ಹೇಳಿ ಅಮ್ಮ. ಸ್ವಾಮಿ, ಸತ್ಯಕ್ಕೂ ಸುಳ್ಳಿಗೂ ಇರುವಂತಹದ್ದು 4 ಅಂಗುಲ ಮಾತ್ರ. ಹೌದು. ಕಣ್ಣಿನಿಂದ ಕಿವಿಯಿಂದ ಕೇಳಿದ್ದೆಲ್ಲ ಸತ್ಯ ಆಗಿಬಿಡ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಕಂಡದ್ದೇ ಪೂರ್ತಿ ಅಲ್ಲ, ಆದ್ರೆ ಕಣ್ಣಿಂದಾದರೂ ಅದು ಸತ್ಯ. ಪರಾಂಬರಿಸಿದಾಗ ಪ್ರತ್ಯಕ್ಷವಾಗಿ ನೋಡಿದ ಮೇಲೆ ಸತ್ಯ ಆಗುತ್ತದೆ. ಹೊಗೆ ಬಂದರೆ ಬೆಂಕಿ ಉಂಟು, ವ್ಯಾಪ್ತಿ. ಕೆಲವು ಸಲ ಮನೆ ಮೇಲೆ ಹೊಗೆ ಹಾಗೆ ಕಾಣುತ್ತದೆ, ಅದು ಮಳೆ ಮರುದಿವಸ ಅಂತ ಮತ್ತೆ ಗೊತ್ತಾಗ್ತದೆ. ಅದು ಭ್ರಮೆ. ಆದರೂ ಭ್ರಮೆ ಅದು. ಎತ್ರ ಎತ್ರ ವನ್ನಿಹಿ ತತ್ರ ತತ್ರ ಧೂಮ ಎನ್ನುವಂತ ಸತ್ಯ ಸ್ವಾಮಿ. ಧೂಮ ಹೌದಾದ್ರೆ ವನ್ನಿ ಹೌದು. ವನ್ನಿ ಹೌದು, ಧೂಮವೇ ಅಲ್ಲದೆ ಹೋದ್ರೆ ಸ್ವಾಮಿ ನಿಜವಾಗಿ ಹೇಳಿದ್ರೆ ಇಂಥದ್ದೆಲ್ಲ ಆಗಬಾರದು. ಇಲ್ಲಿ ಎಂತ ಬೇಕಲ್ಲ. ನಿಜವಾಗಿ ಈ ಭೋಜನ ಆಸ್ಥಾನಕ್ಕೆ 8 ಮಣಿಗಳಿದ್ದಾಗ ಇದ್ದ ಕಳೆಗಿಂತಲೂ ಕೂಡ ಇನ್ನೊಬ್ಬರು ಬಂದು ಸೇರಿಕೊಂಡಾಗ ಬಂದಂತಹ ಕಳೆ. ನೀನು ನಿಜವಾಗಿ ಅಂತ 2 ಸಲ ಹೇಳುವಾಗಲೇ ನನಗೆ ಮತ್ತಷ್ಟು ಸಂಶಯ ಬರುವುದು. ಈಗ ಏನೋ ನಿಜವಾದ ಅಲ್ಲದ್ದಾಗಿದೆ ಆಗಿದೆ. ಅಲ್ಲ, ಅವರನ್ನ ಹೊರಗೆ ಕಳಿಸಿದ್ರಲ್ಲ ಸ್ವಾಮಿ, ಊರನ್ನ ಬಿಟ್ಟು ಹೋಗಿ ಅಂತೇಳಿ. ಶ್ರೇಷ್ಠರಾದಂತಹ ಊರ ಹೊರಗೆ. ಹೌದು, ಕಾಳಿದಾಸ ಕಳಿಸಿದ್ ಯಾಕೆ ಅಂತ ಪ್ರಶ್ನೆ ಮಾಡುವಾಗಿಲ್ಲ. ಆಸ್ಥಾನ ಇದು. ನಿಮಗೆಲ್ಲ ಬೇಸರ. ಸೀತೆಯನ್ನು ಹೊರಗಟ್ಟಿದಾಗ ರಾಮನಿಗೆ ಶಿಕ್ಷೆ, ನಾನಾ ಶಿಕ್ಷೆ ಅನುಭವಿಸ್ತಾ ಇದ್ದೇನಮ್ಮ. ಆದ್ರೆ ಅನಿವಾರ್ಯ ಆಯ್ತು. ಈಗ ಶಿಕ್ಷೆಯನ್ನು ನೀವು ಅನುಭವಿಸ್ತಾ ಇದ್ದದಲ್ಲ, ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದವಳು ನಾನು. ಈಗ ನಿನಗೇನು ಬೇಸರ? ಕಾವ್ಯ ಬೇರೆಯವರು ಇದ್ದಾರೆ ಇಲ್ಲಿ, ಕವಿಗಳು ಬೇಕಲ್ಲ ನನಗೆ ಅವರೇ ಬೇಕಿತ್ತು. ಅಪವಾದ ಬಂದದ್ದು ಅವರಿಗೆ. ಯಾಕೆ ಅಪವಾದ ಬಂತು? ನಾನು ರತ್ನಕಲೆಯ ಮನೆಯಲ್ಲಿ ಇದ್ದವಳು ಸ್ವಾಮಿ. ವಿದ್ಯಾಧರೆ, ಕಲಾಧರೆ, ವಿದ್ಯಾಧರೆ. ನನ್ನನ್ನು ಒಂದೊಂದು ಸಲ ವಿದ್ಯಾಧರೆ ಅಂತಲೂ ಕರಿತಾ ಇದ್ರು. 2 ಹೆಸರು ಸ್ವಾಮಿ. ವಿದ್ಯೆಯು ಕಲೆಯೇ, ಕಲೆಯು ವಿದ್ಯೆಯೇ. ನಿನಗೇನು ಸಂಬಂಧ? ಮನೆಯಲ್ಲಿದ್ರೇನು ಸ್ವಾಮಿ? ನನ್ನ ಕೊರಳಲ್ಲಿ ಮಾಂಗಲ್ಯ ಕಾಣ್ತದ? ಮಾಂಗಲ್ಯವನ್ನು ಕಟ್ಟಿಸಿಕೊಂಡವಳು ನಾನು. ಯಾರಿಂದ ಎನ್ನುವಂತಹ ಪ್ರಶ್ನೆ ಬರ್ತದೆ ಸ್ವಾಮಿ. ನಿಮ್ಮ ಆಸ್ಥಾನದಲ್ಲಿ ಬಂದಂತಹ ಈ ಕಾಳಿದಾಸ ಮತ್ಯಾರು ಅಲ್ಲ, ನನ್ನ ನಿಜವಾದ ಪತಿ, ನನ್ನನ್ನು ಕೈ ಹಿಡಿದವರು. ಹಾಗಾದ್ರೆ ಕಾಳಿದಾಸ ಇನ್ನೊಂದು ವಂಚನೆ ಮಾಡಿದ, ನಾನು ಅಲ್ಲಿ ಹೇಳಲಿಲ್ಲ ಅಲ್ಲ? ವಂಚನೆ ಮಾಡಿ ಪುನಃ ರಾಜ್ಯದಿಂದ ಹೊರಗೆ ಹಾಕಬೇಕು. ವಂಚನೆ ಮಾಡಿದ್ದಲ್ಲ, ಪುನಃ ರಾಜ್ಯದಿಂದ ಹೊರಗೆ ಹಾಕಬೇಕು ಅಂತ ಹೇಳಿದ್ರೆ ವಂಚನೆ ಮಾಡಿದ್ದಲ್ಲ ಸ್ವಾಮಿ. ಅವರು ಆಗ ಮುಗ್ಧರಾಗಿದ್ದವರು, ಅವರಿಗೆ ಏನೂ ಗೊತ್ತಿರಲಿಲ್ಲ. ಅವರೊಂದು ಕಾಳನಾಗಿದ್ದವರು. ನನ್ನನ್ನು ಮದುವೆಯಾದ ಮೇಲೆ ದೇವಿಯ ಅನುಗ್ರಹದಿಂದ ಕಾಳಿದಾಸನಾದವರು ಅಲ್ಲಿಂದ ಹೊರಟು ಬಂದವರು. ಮದುವೆ ಆದ ಮೇಲೆ ದೇವಿಯ ಅನುಗ್ರಹ ಒಂದು ರೀತಿಯಲ್ಲಿ ಆಗ್ತದೆ ಪ್ರತಿ ವ್ಯಕ್ತಿಗೂ ಸ್ವಾಮಿ. ಈ ದೇವಿಯ ಅನುಗ್ರಹ ಆದದ್ದಲ್ಲ, ನಿಜವಾಗಿ ಕಾಳಿಮಾತೆಯ ಅನುಗ್ರಹ ಆಗಿ ಕವಿಯಾಗಿ ಹೊರಗೆ ಬಂದವರು. ಮೊದಲು ಏನೂ ತಿಳಿಯದವರು ಸ್ವಾಮಿ. ಅವಳು ಈಗ ನಾನು ಅವರನ್ನು ಗುರುತಿಸ್ತೇನೆ, ನನಗೆ ಎಲ್ಲ ವಿಷಯವೂ ಗೊತ್ತಿದೆ. ಕವಿಗಳು ಹೇಳಿಲ್ಲ. ಆದರೆ ಕವಿಗಳಿಗೆ ಪೂರ್ವ ಸ್ಮೃತಿ ಇಲ್ಲ. ಅಲ್ಲಿವರೆಗೆ ಏನಾಯ್ತು ಮುಂದಿನದು ಗೊತ್ತಿಲ್ಲ ಅವರಿಗೆ. ಆದರೆ ನನಗೆ ಗೊತ್ತಿದೆ, ನನಗೆ ಸಂಪೂರ್ಣವಾಗಿ ಗೊತ್ತಿದೆ ಸ್ವಾಮಿ. ಹಾಗಾಗಿ ಒಂದು ಕಡೆ ಅಪವಾದದ ಸಮಸ್ಯೆ, ಒಂದು ಕಡೆ ಗೊತ್ತಿಲ್ಲದ ವಿವಾದ ಸಮಸ್ಯೆ. ಅಲ್ಲ, ಈಗ ಸಮಸ್ಯೆ ಅದ್ಯಾವುದೂ ಅಲ್ಲ. ಇಲ್ಲಿಂದ ಅವರನ್ನು ಹೊರಗೆ ಕಳಿಸಿದ್ದೇ ದೊಡ್ಡ ಸಮಸ್ಯೆ. ಅವರು ಇಲ್ಲಿದ್ದಾಗ ಇದು ಭುವನ ಭಾಗ್ಯವಾಗಿತ್ತು ಈ ಧಾರಾನಗರಿಗೆ. ಅಷ್ಟೇ ಅಲ್ಲ, ಈಗ ಅವರನ್ನು ನೀವು ಹೊರಗೆ ಕಳಿಸಿದ್ರಿ ಅಂದರೆ ಲೋಕಾಪವಾದ ಮತ್ತೊಂದು ರೀತಿಯಲ್ಲಿ ಯಾವುದು? ಹೌದು, ಆಕ್ಷೇಪವೇ. ನನ್ನನ್ನು ಹೇಗೆ ಕಾಣುತ್ತಾರೆ? ಚಾರಿತ್ರ್ಯದ ಕಾರಣದಿಂದಲೇ ಕಳಿಸಿ. ನನ್ನನ್ನು ಹೇಗೆ ಕಾಣುತ್ತಾರೆ? ಚಾರಿತ್ರ್ಯ ಅಲ್ವಾ? ಯಾರು ವಿಡನಿಂದವರು ಕುರುಡರಂದದಲ್ಲಿ ನಾರಿ ವಿದ್ಯಾಧರೆಯು ನಾನೇನುವೆ
ಸ್ವಾಮಿ, ಯಾರು ಏನೇ ಹೇಳಿದ್ರು ನನಗೆ ಗೊತ್ತುಂಟು ಅವರು ಸರಿಯಾಗಿದ್ದಾರೆ ಅಂತೇಳಿ. ನಾನು ಆ ಒಂದು ರತ್ನಕಲೆಯ ಮನೆಗೆ ಬರುವಾಗ ಹೀಗೆ ಬಂದವಳಲ್ಲ, ವೇಷಾಂತರದಲ್ಲಿ ಬಂದವಳು. ಸಂಬಂಧಗಳು ಜನ ತಿಳಿದಾಗ ಇರುವುದೇ ಇಲ್ಲ. ಒಳ್ಳೆತನ, ದೋಷ, ಸಂಬಂಧಗಳು ಲೋಕ ತಿಳಿಯುವುದೇ ಬೇರೆ, ಇರುವ ರೀತಿಯೇ ಬೇರೆ. ಸತ್ಯವನ್ನು ನೋಡದವರು ಹೇಳುವಂಥದ್ದು. ಸ್ವಾಮಿ, ಕೆಲವು ಸಲ ಕಪ್ಪೆಯ ಚಿಪ್ಪನ್ನು ನೋಡಿಕೊಂಡು ಭ್ರಮಿಸ್ತಾರೆ. ಇದು ಶುಕ್ತಿ ರಜತ ನ್ಯಾಯ ಅಲ್ವಾ? ಅದು ಗೊತ್ತಾಗ್ತದೆ ಕೂಡಲೇ ಗೊತ್ತಾಗ್ತದೆ. ಯಾರಿಗೆ ಗೊತ್ತಾಗ್ತದೆ? ಪರಾಂಬರಿಸಿದವರಿಗೆ ಗೊತ್ತಾಗ್ತದೆ. ಹಾಗಾದರೆ ಕೆಲವು ಜನ ಭ್ರಮೆಯನ್ನೇ ತಂದೊಡ್ಡುವವರು ಇರ್ತಾರೆ. ಪ್ರಮಾಣದಿಂದ ಅರ್ಥ ಪರೀಕ್ಷಣ, ಪ್ರಮಾಣೇರ ಅರ್ಥ ಪರೀಕ್ಷಣ. ಆ ಪ್ರಮಾಣವನ್ನು ಮಾಡುವವನು ಶ್ರೇಷ್ಠನಾಗ್ತಾನೆ. ಸ್ವಾಮಿ, ನೀವು ಪ್ರಮಾಣವನ್ನು ಮಾಡುವಲ್ಲಿ ಸೋತಿರಿ ಅಂತ ಹೇಳಬಾರ್ದು, ಆದರೆ ಈಗ ಮಾಡಿದ್ದು ಸರಿ ಇಲ್ಲ ಅಂತ ಹೇಳಬೇಕಾಗ್ತದೆ. ಯಾಕೆ? ನಿಮ್ಮೊಟ್ಟಿಗೆ ಇರುವಂತಹ ನಿಮ್ಮ ಜೀವದ ಗೆಳೆಯ, ಅವನನ್ನು ಸಂಪೂರ್ಣವಾಗಿ ಅರಿತವರು, ಮಿತ್ರಂ ಸ್ವಚ್ಛತೆಯ ಸಂಪೂರ್ಣವಾಗಿ ಅರಿತುಕೊಂಡವರು. ಲೋಕವೇ ಹೇಳ್ತದೆ, ಅಟ್ಟಕ್ಕೇರಿಸಿದೆ, ಆಕಾಶಕ್ಕೇರಿಸಿದೆ ಕಾಳಿದಾಸನನ್ನು ನೋಡಿದೆಯಾ ಈಗ? ಅಲ್ವಾ? ಅವರು ಅವನ ಮೇಲಿನ ಪ್ರೀತಿಯಿಂದ ಹೇಳುದಲ್ಲ, ಆಶ್ರಯ ಕೊಟ್ಟವನನ್ನು ಸಣ್ಣದು ಮಾಡಿ. ನೋಡಿದ್ರ ನೀವು ದೊಡ್ಡ ಜನ ಮಾಡಿದವ, ಈಗ ಏನು ಅಂದ್ರೆ ಇವನನ್ನು ಸಣ್ಣದು ಮಾಡು. ಸ್ವಾಮಿ, ನಿಂತಲ್ಲಿ, ಕುಳಿತಲ್ಲಿ, ಉಮ್ಮುವಲ್ಲಿ, ನಿಲ್ಲುವಲ್ಲಿ, ನೋಡುವಲ್ಲಿ, ಬರೆಯುವಲ್ಲಿ ಎಲ್ಲ ಸಂದರ್ಭದಲ್ಲಿ ಕೂಡ ಅವನನ್ನು ಬಿಟ್ಟಿದ್ದವರಲ್ಲ. ಪ್ರಾಣದ ಒಂದು ಭಾಗ ಕಾಳಿದಾಸ. ಅವನು ವಿಟನ ಹಾಗೆ ಕಾಣ್ತಾನ ನಿಮಗೆ? ಆದರೆ ಆ ಅಪವಾದ ನನಗೆ. ವಿಟನ ಹಾಗೆ ಕಾಣ್ತಾನ? ವಿಟನ್ ಅಲ್ಲ ಅವನು, ಎಂದೂ ಅಲ್ಲ. ಇವರು ಯಾಕೆ ಹಾಗೆ ಹೇಳಿದ್ರು? ಅವರ ಹಂತವನ್ನು ಇವರಿಗೆ ತಲುಪಲಿಕ್ಕಾಗಲಿಲ್ಲ. ತಮ್ಮ ಒಂದು ವ್ಯವಸ್ಥೆಗೆ ಏನೋ ಭಂಗ ಬರ್ತದೆ ಎನ್ನುವ ದೃಷ್ಟಿಯಿಂದ ಉಂಟಮ್ಮ ಈ ಪೂರ್ವ ವಿಸ್ಮೃತಿ. ರತ್ನಕಲೆ ಮನೆಗೆ ಅಮ್ಮ ಬರುವುದು, ಅಲ್ಲೇ ನೀನಿರುವುದು, ನಿಮಗೂ ಪರಸ್ಪರ ಪರಿಚಯ ಇಲ್ಲದಿರುವುದು, ಸತ್ಯವೇ ಇದ್ರು ಇದು ನಂಬಲಿಕ್ಕೆ ಕಷ್ಟ ಉಂಟಮ್ಮ. ಯಾಕೆ? ಯಾರಿಗಾದ್ರೂ ಊರಿನವಲ್ಲ ನೋಡಿದವರು ಮೇಲಿಂದ ಮೇಲೆ ನೋಡುದಲ್ವಾ? ನಿನಗೆ ಸಮಸ್ಯೆ ಅಲ್ಲ ಇದು, ನನಗೆ ಸಮಸ್ಯೆ. ಹಾಗಾಗಿ ನಾನು ರಾಜಸ್ಥಾನಕ್ಕೆ ಬಂದು ನಾನೇ ವಿಷದಪಡಿಸಿದ. ಸ್ವಾಮಿ, ನಾನು ವೇಷಿ ಅಲ್ಲ. ಹೆದರಬೇಡಮ್ಮ, ಹಾಗೆ ಬರುವುದಿಲ್ಲ. ನಾನು ಪರಿಹಾರ ಮಾಡ. ಮರುಗದಿರು ತಂಗಿ ಪರಿಹಾರವನು ಕಂಡಪೇನು, ನಾ ಪರಿಹಾರವನ್ನು ಕಂಡಪೇನು. ತೆರಳೀಗ ನಮ್ಮಮ್ಮನ ಆಸರೆಗೆ ನೀನು ಕಲಾಧರೆ, ವಿದ್ಯಾಧರೆ ಸ್ವಾಮಿ, ಒಂದು ಮಾತು ಹಿರಿಯರದ್ದು. ಪ್ರಾಮಾಣಿಕತನ ಇದ್ರೆ, ದೈವ ಪ್ರಾರ್ಥನೆಗೆ ಬಲ ಇದ್ರೆ, ಸುಳ್ಳು ಅಪವಾದ ಒಂದು ದಿವಸ ನಡೆದೀತು, ಒಂದು ವರ್ಷ ನಡೆದೀತು, ಸತ್ಯ ಹೊರಗೆ ಬಾರದೆ ಇರುವುದಿಲ್ಲಮ್ಮ. ನಾನು ಭೋಜ, ನ್ಯಾಯದಿಂದ ರಾಜ್ಯವನ್ನು ನಾನು ಪರಿಪಾಲನೆ ಮಾಡಿದ್ದವುದಾದ್ರೆ ಈ ನಿನ್ನ ಅಪವಾದದಿಂದ ಬಿಡುಗಡೆ ಆಗ್ತದೆ. ಅರಮನೆಯಲ್ಲಿ ಆಶ್ರಯ ಕೊಡ್ತೇನೆ, ಅಲ್ಲ ರತ್ನಕಲೆಯಲ್ಲಿ ಆಶ್ರಯವನ್ನು ಪಡೆ, ನಿರ್ಭೀತಿಯಿಂದ ಹೋಗು, ನಾನು ಸಮಸ್ಯೆಯನ್ನು ಬಿಡಿಸ್ತೇನೆ. ಹಾಗೇ ಆಗಲಿ ಸರ್. ನಿರೀಕ್ಷೆ ಜನಗಾಣದ ತೆರದಿ ಕರದುಳ ಗಣಮಣಿ ಮಂಟಪದಿ, ಕರದುಳ ಗಣಮಣಿ ಮಂಟಪದಿ ಅನುನಯದಿಂದ ಉಪಚರಿಸಿದ ಡಿಂಡಿವನನು ಕಾಡಿದ ಸಂದೇಹದ ತೊರೆದು ಜನಗಾಣದ ತೆರದಿ ಕರದುಳ ಗಣಮಣಿ ಮಂಟಪದಿ. ಓ, ಕಾಳಿದಾಸರು ಬರಬೇಕು, ಬರಬೇಕು, ಹೀಗೆ ಬರಬೇಕು, ಇತ್ತ ಬರಬೇಕು. ಈ ರಾತ್ರಿ ಹೊತ್ತಲ್ಲಿ ಏನು ಮಾಡುವುದು ರತ್ನಕಲೆ? ನನ್ನನ್ನು ಇಲ್ಲಿಂದ ಹೊರದೂಡಿದಂತಹ ರಾಜ, ಅವನ ಆಜ್ಞೆಯನ್ನು ನಾನು ಮೀರ್ಲಿಕ್ಕಾಗ್ತದೋ? ಅದು ಆಗಲಿಕ್ಕಿಲ್ಲ. ಹಾಗಂತ ನಾನೇ ನನ್ನ ಶಾಕುಂತಲೆಯ ಕುರಿತಾಗಿ ದುಷ್ಯಂತನ ವಿರಹವನ್ನು ಬರೆಯುವಾಗ ಬರೆದಿದ್ದೆ. ರಥ ಮುಂದೆ ಹೋಗ್ತಾ ಇದೆ, ರಥದ ಕೇತನ ಶಕುಂತಲೆಯ ಆಶ್ರಮದ ಎಡೆಗೆ ಬರ್ತಾ ಇದೆ ಅಂತ ಒಂದು ಮಾತು ಬರೆದಿದ್ದೆ. ಹಾಗೆ ನನ್ನ ದೇಹವೆನ್ನುವಂತಹ ರಥ ಈಗಾಗಲೇ ಭೋಜನ ಈ ಧಾರಾನಗರದಿಂದ ಹೊರಗಡೆ ಹೋಗಿದೆ, ನಿಷ್ಕಾಸನ ಆಗಿದೆ. ಆದರೆ ನನ್ನ ಭಾವಕೇತನ ನಿನ್ನ ಮನೆಯಲ್ಲೇ ಅಲ್ವ ಇರುವುದು? ನನ್ನ ಮನೆಯಲ್ಲೇ? ಅದು ನಿಮ್ಮ ಭಾವಕೇತನ? ಹೌದು. ಅವಳು ಕಾಣ್ತಾ ಇಲ್ಲ, ಕಲಾಧರೆ. ರಾತ್ರಿ ಅಲ್ವಾ?
ಅಲ್ಲ, ರಾತ್ರಿಯಾಗಲಿ ಹಗಲಾಗಲಿ ನಾನು ಅವಳ ಜೊತೆಯಲ್ಲಿ ಮಾತನಾಡುವುದು, ಅವಳ ಜೊತೆಯಲ್ಲಿ ವಿಹಾರ ವಿನೋದವನ್ನು ಅನುಭವಿಸುವುದು ಗೊತ್ತಲ್ಲ ನಿನಗೆ. ಎಲ್ಲಿದ್ದಾಳೆ ಕಲಾಧರೆ? ಆದರೆ ಅವಳಿಗೆ ಬೇರೆ ಶಯ್ಯ ಇದು ಕೋಣೆ ಉಂಟು, ಅವಳಿಗೆ ಬೇರೆ ಕೋಣೆಯಲ್ಲಿ ಇದ್ದಾಳೆ. ಆದರೆ ಅಲ್ಲ, ಅವಳಲ್ಲಿ ಹೋಗುವ ಮೊದಲು ನನಗೊಂದು ಉಪಕಾರ ಮಾಡಬೇಕು. ರತ್ನಕಲೆ, ನನ್ನ ಬದುಕಿಗೆ ನೀನಿತ್ತಂತಹ ಉಪಕಾರ ಅದು ಭೋಜನಷ್ಟೇ ದೊಡ್ಡದು. ಯಾಕೆ? ನನ್ನ ಕಾವ್ಯಕನ್ನಿಕೆಯನ್ನೇ ನೀನು ಆಶ್ರಯದಲ್ಲಿ ಇಟ್ಟುಕೊಂಡೆ. ಯಾವ ಕಾವ್ಯಕ್ಕೆ ನಾನು ಮನ್ನಣೆಯ ಮಹಾಮಣೆಯನ್ನ ಏರಿ ಕುಳಿತಿದ್ದೇನೋ ಒಂದು ಕಾಲದಲ್ಲಿ, ಅದಕ್ಕೆ ಆಧಾರ ಯಾರು? ನೀನಾಶ್ರಯವಿತ್ತಂತಹ ನನ್ನ ಕಲಾಧರೆ ಅಲ್ವೋ? ಮತ್ತೆ ಒಂದು ಮಾತು ಕೇಳಿದೆ, ಹಾಗಾಗಿ ನಾನು ಈ ರಾತ್ರಿಯಲ್ಲಿ ಬಂದೆ. ಅದಲ್ಲದೆ ಹೋದರೆ ರಾತ್ರಿಯಲ್ಲಿ ಬಂದು ಕಲಾಧರೆಯನ್ನು ನಾನು ಕೇಳಿದ್ದಿಲ್ಲ. ಹೌದಪ್ಪ. ಇತ್ತಿತ್ತಲಾಗಿ ಕಲಾಧರೆಯೂ ನಿನ್ನ ಮನೆಯಲ್ಲಿಲ್ಲ, ಅವಳು ಇಲ್ಲಿಂದ ದೂರ ಹೋಗಿದ್ದಾಳೆ ಎನ್ನಬಹುದಾದ ಮಾತು. ಏನೋ ಹೋಗಿ ಬೇರೆ ಕಡೆಗೆ ಸೇರಿದ್ದಾಳೆ, ಅದಲ್ಲ ಹೋಗಿ ಭೋಜನಲ್ಲಿಯೇ ಆಶ್ರಯವನ್ನು ಪಡೆದಿದ್ದಾಳೆ ಅಂತ ಕೇಳಿದೆ. ಹೌದಾ? ಯಾವುದೋ ಚಿಂತೆಯಲ್ಲಿ ಇದ್ದಳು, ಎಲ್ಲಿಗೋ ಹೊರಗೆ ಹೋಗಿದ್ದಾಳೆ. ಅವಳ ವಿಚಾರ ಈಗ ಬೇಡ. ಅಲ್ಲ, ಈಗ ನೀನು ಮತ್ತೇನೋ ಹೇಳುವುದಕ್ಕೆ ತವಕ ಪಡುವ ಹಾಗೆ ಕಾಣ್ತದೆ. ಏನು? ನನಗೊಂದು ಉಪಕಾರ ಮಾಡಬೇಕು. ಏನು ಉಪಕಾರ? ಇಲ್ಲಿ ಬೇಡ, ಇಲ್ಲಿ ಬೇಡ, ಇದು ಹೊರಗಿನ ಚಾವಡಿ, ಇಲ್ಲಿ ಬೇಡ. ಹೊರಗಿನ ಚಾವಡಿಯಿಂದ ಒಳಗೆ ಗುಪ್ತ ಕೋಣೆಗೆ ಬರಬೇಕು. ಯಾವುದು? ಅನ್ಯತಾ ಭಾವಿಸಬೇಡ. ಯಾವ ಕೋಣೆ? ಒಳಗೆ ನನ್ನದೇ ಆದಂತಹ ಒಂದು ಕೋಣೆ ಉಂಟು, ಅಲ್ಲಿಗೆ ಬರಬೇಕು. ಸರಿ ಸರಿ, ಹೌದು, ಅನ್ಯತಾ ಭಾವಿಸಬೇಡ. ಇಲ್ಲ, ನಾನು ಯಥಾರ್ಥವನ್ನೇ ಸ್ವೀಕಾರ ಮಾಡ್ತೇನೆ. ಬಂದಾಯ್ತಲ್ಲ? ಬಂದಿದ್ದೇವೆ. ಬಾಗಿಲುಗಳನ್ನೆಲ್ಲ ಭದ್ರಪಡಿಸ್ತೇನೆ. ಯಾಕೆ? ಗೊತ್ತಾಗ್ಲಿಲ್ಲ. ಹೊರಗಿಂದ ಗೋಡೆಗಳಿಗೆ ಬಹಳಷ್ಟು ಕಿವಿಗಳು ಉಂಟು. ಮತ್ತೆ ಗಣಿಕಾಂಗನೆಯ ಮನೆಯ ಸ್ವಾರಸ್ಯವೇ ಉಳಿಯಿರುವಂತಹ ಗೃಹಸ್ಥನಿಗೂ ಬೇಕು, ಯುವಕನಿಗೂ ಬೇಕು. ಆದರೆ ನಾನೀಗ ಹೇಳುವಂತಹ ವಿಚಾರ ಬಲುಗುಪ್ತ. ಅದು ನನಗೆ ಮಾತ್ರ ನೀನು ಹೇಳಬೇಕು. ಒಂದು ಸಮಸ್ಯೆ ಉಂಟು. ಕಲಾಧರೆ ರತ್ನಕಲೆಗೂ ಒಂದು ಸಮಸ್ಯೆ. ಏನು ಸಮಸ್ಯೆ ಕೇಳೋಣ. ಕಮಲೇ ಕಮಲೋತ್ಪತ್ತಿ. ಓ, ಅದನ್ನು ಬಿಡಿಸಿ ಕೊಡಬೇಕು ನೀನು ನನಗೆ. ಏನು ಏನು? ಕಮಲೇ ಕಮಲೋತ್ಪತ್ತಿ, ಅದನ್ನು ಬಿಡಿಸಿ. ಇದು ಸಮಸ್ಯೆ ನಿನಗೆ? ಸಮಸ್ಯೆ. ಕಮಲೇ ಕಮಲೋತ್ಪತ್ತಿ. ಕಮಲದಲ್ಲಿ ಕಮಲ ಹುಟ್ಟುತ್ತದೆ. ಅಬ್ಬಾ, ಬಿಡಿಸುವುದು ಮಾತ್ರ ಅಲ್ಲ, ಬರೆದು ಕೊಡಬೇಕು. ಅಲ್ಲ, ಬಿಡಿಸುವುದು ಬರೆಯುವುದು ಎರಡನೆಯದ್ದು. ನೀನೂ ಒಂದು ಜೇನು ಮರಿದುಂಬೆ ಆದೆಯಲ್ಲ. ಸೇರಿ 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 ಗಣಿಕಾಂಗನೆಯರು ರಾಜನ ಆಸ್ಥಾನದಲ್ಲಿರುವುದು ಯಾಕೆ? ಸಮಾಜವನ್ನು ಸಭ್ಯವಾಗಿಡುವುದಕ್ಕಷ್ಟೇ ಅವರಿರುವುದು. ಆದರೆ ನೀನೀಗ ಕಾವ್ಯವಾಣಿಯಲ್ಲಿಯೂ ಮುಂದೆ ಹೋದೆ, ನಿನಗೂ ಒಂದು ಸಮಸ್ಯೆ ಬಂತಲ್ಲ ಕಮಲದಲ್ಲಿ. ಎಂಥ ಅದ್ಭುತ ಸಮಸ್ಯೆ! ಆದರೆ ಇದಕ್ಕೆ ನಿನಗೆ ಪರಿಹಾರ ಬೇಕು, ನಿನಗೆ ಬರೆದು ಕೊಡಬೇಕು. ರತ್ನಕಲೆ, ಈ ಸಮಸ್ಯೆಗೆ ಹೊರಗೆ ಹುಡುಕಿದ್ರೆ ಉತ್ತರ ಇಲ್ಲವಮ್ಮ. ಮತ್ತೆ ನಿನ್ನ ಒಳಗೆ ಉತ್ತರ ಉಂಟು, ನಿನಗೆ ಕಾಣಿಸುವುದಿಲ್ಲ. ನನ್ನ ಒಳಗೆ ಉಂಟು ಉತ್ತರ. ನೀನು ಕೇಳುತ್ತೆ, ನಿನಗೆ ಕಾಣಿಸುವುದಿಲ್ಲ. ಹೊರಗೆ ಬರುವುದು ಹೇಗೆ? ಅದು ಭರಿಸಬೇಕು, ನೀವು ಭರಿಸಬೇಕು. ಅದೇ ಕಾವ್ಯದ ಕವಿಗಳಿಗಿರಬಹುದಾದಂತಹ ವ್ಯವಸ್ಥೆಯೇ ಅದು, ಹೊರ ಭರಿಸುವುದು. ಹುತ್ತದ ಒಳಗಿರುವಂತಹ ಭಾವ ತೀವ್ರತೆಯನ್ನು ಹುತ್ತದಿಂದ ಹೊರತರುವುದು. ವಾಲ್ಮೀಕಿಯೂ ಆದದ್ದು ಹಾಗೆ ಅಲ್ವೋ? ವ್ಯಾಸರದ್ದು ಅದೇ ಕಥೆ ಅಲ್ವೋ? ಈಗಿರುವ ಕವಿಮಣಿಗಳು ಅದನ್ನೇ ಆಡುವುದು. ಹಾಗಾದ್ರೆ ಕಮಲೆ ಕಮಲೋತ್ಪತ್ತಿ ಅಂತ ಹೇಳಿದ್ರೆ ನಿಲ್ಲಿಸಿದ್ರೆ ಅಪೂರ್ಣ. ಅದು ಹೌದಾ? ಅದು ಸಮಸ್ಯೆ ಅಲ್ಲ, ಅದೊಂದು ಅದ್ಭುತ ಕಾವ್ಯ. ಕೇಳು ಹೇಗೆ ಅಂದರೆ, ಕಮಲೆ ಕಮಲೋತ್ಪತ್ತಿ ಕಮಲೆ ಕಮಲೋತ್ಪತ್ತಿ ಶ್ರೂಯತೆ ನ ದೃಶ್ಯತೆ. ಕಮಲೆ ಕಮಲೋತ್ಪತ್ತಿ ಶ್ರೂಯತೆ ನ ಚ ದೃಶ್ಯತೆ. ಬಾಲೆ ತವ ಮುಖಾಂಬೋಜೆ. ಓ ಬಾಲೆ ತವ ಮುಖಾಂಬೋಜೆ. ಬಾಲೆ ತವ ಮುಖಾಂಬೋಜೆ. ದೃಷ್ಟಮಿಂದೀವರದ್ವಯೋ. ಕಮಲೆ ಕಮಲೋತ್ಪತ್ತಿ ಶೂರ್ಯತೆ ನ ಚ ದೃಶ್ಯತೆ. ಬಾಲೆ ತವ ಮುಖಾಂಬೋಜೆ. ದೃಷ್ಟಮಿಂದ
ವರದ್ವಯೋ ದೃಷ್ಟಮಿಂದಿ ವರದ್ವಯಂ ಕಮಲೇ ಕಮಲೋತ್ಪತ್ತಿ ಶ್ರೂಯತೆ ನ ಚ ದೃಶ್ಯತೆ ಬಾಲೆ ತವ ಮುಖಾಂಬುಜಿ ದೃಷ್ಟಮಿಂದಿ ವರದ್ವಯಂ ಹೊರ ನೋಡಿದರೆ ಉತ್ತರ ಇಲ್ಲ. ಕಾವ್ಯವೆನ್ನುವುದು ಹೊರಪ್ರಪಂಚ ನೋಡುವುದಕ್ಕಿರುವುದಲ್ಲ, ನಮ್ಮ ಒಳಪ್ರಪಂಚವನ್ನು ನೋಡುವುದಕ್ಕಿರುವುದು ಎನ್ನುವುದು ಈ ಸಮಸ್ಯೆಯ ಆಶಯ. ಹಾಗಾಗಿ ಕಮಲದಲ್ಲಿ ಕಮಲ ಹುಟ್ಟುತ್ತದೆ. ಓ ಬಾಲೆ, ನೀನು ಹೊರಗಡೆ ನೋಡಿ ನೋಡಿ ಸಾಕಾಗಿ ಹೋಯಿತು. ಸುಂದರವಾಗಿ ಸಿದ್ಧಳಾಗಿ ಗಣಿಕಾಂಗನೆಯಾಗಿ ನೀನು ರಾಜಸಭೆಗೆ ಹೋಗುವ ಪೂರ್ವದಲ್ಲಿ ಏನನ್ನು ಮಾಡುತ್ತಿ? ನಿನ್ನೆದುರಿಗೆ ಇರಬಹುದಾದಂತಹ ದರ್ಪಣದಲ್ಲಿ ನಿನ್ನ ಮುಖಭಾವವನ್ನು, ನಿನ್ನ ಹಾವಭಾವವನ್ನು, ನಿನ್ನ ಆಂಗಿಕವನ್ನು, ನಿನ್ನದ್ದಾದಂತಹ ಸೌಂದರ್ಯಾತಿಶಯದ ನೈಪುಣ್ಯವನ್ನು ಮತ್ತೊಮ್ಮೆ ಸಂದರ್ಶನ ಮಾಡುತ್ತೀಯೋ ಇಲ್ಲವೋ? ಹೌದು. ಅದೇ ಕಮಲ ನೀನು. ಕಮಲದ ಉತ್ಪತ್ತಿ ದರ್ಪಣದ ಒಳಗೆ ಕಾಣುವ ನೀನು. ಅದೇಯಾ? ಅಷ್ಟಕ್ಕಾಗಲಿಲ್ಲ. ಹಾಗೆ ಹೇಳಿದರೆ ಶುಷ್ಕವಾಗುತ್ತದಮ್ಮ, ಶುಷ್ಕವಾಗುತ್ತದೆ. ಲೋಕ ಭಾವಿಸುವುದು ಹಾಗೆ. ಅದನ್ನೇ ರಸಕಾವ್ಯವಾಗಿ ಮಾಡುವುದಿದ್ದರೆ ದರ್ಪಣದಲ್ಲಿ ಕಾಣುವಂತಹ ನಿನ್ನನ್ನು ನೋಡುವುದಲ್ಲ. ನೀನು ನಾನು ಬಂದ ತಕ್ಷಣದಲ್ಲಿ ಕವಿಗಳೇ ಬನ್ನಿ ಬನ್ನಿ, ಇವತ್ತಲ್ಲ ಅವತ್ತಾಡಿದೆಯಲ್ಲ, ಕವಿಗಳು ಎಂದೊಮ್ಮೆ ಎನ್ನ ಭವನಕ್ಕೆ ಬಂದು ನನ್ನನ್ನು ಸಂತೋಷಪಡಿಸ್ತೀರಿ ಅಂತ ಆಡುವಾಗ ಇದ್ದಂತಹ ವಿಸ್ಮಯಾದ್ಭುತವಾದ ಏನೋ ಒಂದು ಆಕರ್ಷಣೆಯ ಆ ತೇಜಸ್ವಿಯಾದ ಓಜಸ್ವಿಯಾದ ದೃಷ್ಟಿ ಉಂಟಲ್ಲ, ಹೌದಪ್ಪ, ನೀನೇ ಒಂದು ಕಮಲ. ನಿನ್ನ ಮುಖ ಮತ್ತೊಂದು ಕಮಲ. ನಿನ್ನ ಮುಖದಲ್ಲಿರುವಂತಹ ಎರಡು ಕಪ್ಪಾದ ಹೊಳ್ಳೆಗಳಿಂದ ಕೂಡಿ ಬಿಡಿದಾದೆ ತುದಿಯ ಕಣ್ಣಿನಲ್ಲಿಯೇ ಸಕಲನ್ನು ಸೆಳೆಯಬಹುದಾದ ಆಕರ್ಷಕವಾದ ನಯನಗಳು ಮತ್ತೆರಡು ಕಮಲ. ಹಾಗಾದ್ರೆ ಮುಖವೆನ್ನುವಂತಹ ಒಂದು ಕಮಲ, ಆ ಮುಖ ಕಮಲದಲ್ಲಿ ಅರಳಿದಂತಹ ಎರಡು ಕಮಲ, ಕಣ್ಣು ಕಮಲ. ಆಗ ಮುಖ ಕಮಲದಲ್ಲಿ ಕಣ್ಣು ಕಮಲ ಅರಳಿದೆ. ಕಮಲದಲ್ಲಿ ಕಮಲ ಹುಟ್ಟಿದೆ ಅಂತಂದ್ರೆ ಮುಖ ಕಮಲದಲ್ಲಿ ಕಣ್ಣೆನ್ನುವ ಎರಡು ಕಮಲಗಳು. ಆ ಕಮಲದಲ್ಲಿ ಎರಡು ವಿಧ ಇದೆ. ಪ್ರಾಯಃ ಈ ಪ್ರಶ್ನೆ ಹೇಳಿದ್ದು ನಿನಗೆ ಹುಟ್ಟಿದ ಆ ಕಾರಣಕ್ಕೆ. ಒಂದು ಲೋಕದಲ್ಲಿ ಕಾಣಬಹುದಾದ ಶ್ವೇತಕಮಲ, ಬ್ರಹ್ಮಕಮಲ. ಇನ್ನೊಂದು ಇಂದೀವರದ್ವಯಂ, ಕನ್ನೈದಿಲೆ ಕಪ್ಪಾದ ಕಮಲ. ಲೋಕದಲ್ಲಿ ಸುಪ್ರಸಿದ್ಧವೂ ಕಾಣದೇ ಇರುವುದರಿಂದ ಅಪ್ರಸಿದ್ಧವೂ ಹೌದು. ನಿನ್ನ ಕಣ್ಣಿನಲ್ಲಿ ಇದು ಎರಡೂ ಇದೆ. ಕಣ್ಣಿನ ತುದಿಯಲ್ಲಿ ಕಾಣಬಹುದಾದಂತಹ ಬಿಳಿಯ ಭಾವ, ಕಣ್ಣಿನ ಮಧ್ಯೆ ಇರುವಂತಹ ದೃಷ್ಟಿಯ ಆ ಕರಿಯ ಭಾವ, ಅದೇ ನಿಜವಾದ ಆಕರ್ಷಣೆ. ಹಾಗಾಗಿ ಮುಖ ಕಮಲದಲ್ಲಿ ಕಣ್ಣೆನ್ನುವ ಕಮಲ ಹುಟ್ಟಿದೆ. ಹುಟ್ಟುವುದಕ್ಕೆ ಕಾರಣ ಯಾವುದು ಅಂತಂದ್ರೆ ಕವಿಗಳು ಬಂದಿದ್ದಾರೆ, ಮಹನೀಯರು ಬಂದಿದ್ದಾರೆ ಎನ್ನುವ ಆ ಸಂತೋಷದ ಭಾವ. ಸಂತೋಷದಿಂದ ಹುಟ್ಟಿದ ಆ ಭಾವದ ಅನಾವರಣವಾಗುವುದು ಮುಖ ಕಮಲದಲ್ಲಿ, ಮುಖದಲ್ಲಿರುವ ಕಣ್ಣು ಕಮಲದಲ್ಲಿ. ಮುಖ ಎಷ್ಟೇ ಸುಂದರ ಇದ್ರೂ ಕಣ್ಣು ಸರಿಯಾಗಿಲ್ಲ ಅಂತಾದ್ರೆ ಸೌಂದರ್ಯ ನ್ಯೂನವಾಗಿ ಹೋಗುತ್ತದಲ್ವೋ, ಹಾಗಾಗಿ ಕಮಲದಲ್ಲಿ ಕಮಲ ಹುಟ್ಟುತ್ತದೆ ಎನ್ನುವುದು ಲೋಕ ಪ್ರಸಿದ್ಧ. ಪೂರ್ಣ ಮಾಡ್ತೇನೆ, ಬರೆದಿಟ್ಟುಕೋ. ಕಮಲೆ ಕಮಲೋತ್ಪತ್ತಿ, ಹೊರಗಡೆ ಸಿಗುವುದಿಲ್ಲ. ಆದ್ರಿಂದ ಶ್ರೂಯತೆ, ಕೇಳ್ತೇವೆ, ನಚ ದೃಶ್ಯತೆ. ಈಗ ನಿನ್ನ ಕಣ್ಣನ್ನು ನಿನಗೆ ನೋಡಿಕೊಳ್ಳಿಕ್ಕಾಗುತ್ತದೋ? ಇಲ್ಲ. ನಿನ್ನ ಭಾವ ನಿನಗೆ ಅರ್ಥವಾಗ್ತದೋ? ನಾನು ಅರ್ಥ ಮಾಡಿಕೊಳ್ತೇನೆ. ಆದ್ರಿಂದ ನಿನ್ನ ಒಳಗೆ ಇರಬಹುದಾದ ಭಾವಕಮಲ ಹುಟ್ಟಿದ್ದು ನಿನಗೆ ತಿಳಿಯಲಿಲ್ವಲ್ಲ. ಆ ಕಾರಣಕ್ಕೆ ದೃಶ್ಯ ಶ್ರೂಯತೆ ನಚ ದೃಶ್ಯತೆ, ಕಾಣುವುದಿಲ್ಲ. ಬಾಲೆ, ಅದಕ್ಕೆ ಉತ್ತರ ಇದು. ತವ ಮುಖಾಂಬೋಜ, ನಿನ್ನ ಮುಖವೆನ್ನುವ ಅಂಬೋಜ ಅಂದ್ರೆ ಕಮಲ. ಅಲ್ಲಿ ಇಂದೀವರದ್ವಯಂ ದೃಷ್ಟಂ, ಆಹಾ, ಎರಡು ಆಕರ್ಷಕವಾದ ಆ ನೋಟದ ಕುಡಿನೋಟದ ಕಣ್ಣನ್ನು ಕಂಡೆ. ದೃಷ್ಟಂ. ಕವಿವರ್ಯರೇ, ಬಿಡಿಸಿಕೊಟ್ಟಿದ್ದೀರಲ್ಲ, ನನ್ನನ್ನು ಸಂತೋಷಗೊಳಿಸಿದ್ದೀರಿ. ಹೌದು. ಈಗ ನಾನು ನಿಮ್ಮನ್ನು ಸಂತೋಷಗೊಳಿಸಬೇಕಲ್ಲ. ಅಲ್ಲ, ಕಲಾಧರೆಯಲ್ಲಿದ್ದಾಳೆ. ಹಿಕ್ಕುತ ವಿಷ ಸಹಿತ ಪಾತ್ರಯ ಬಕ್ಕಿಸಿ ಹಾಲೆನುತ, ಪಾತ್ರಯ ಬಕ್ಕಿಸಿ ಹಾಲೆನುತ, ಮಕ್ಕಳಿಗೆ ಕವಿ ಕೊಳ್ಳುವುದರ್ಪಿಸಿ ನಿರ್ಗಮೆ ಸುತ್ತರ ಸೋಲಗ ಸೇರಿ. ಕವಿಗಳೇ, ಓ, ನನ್ನ
ನನಗೆ ಬೇಕಿದ್ದಂತಹ ಸಹಾಯವನ್ನು ಮಾಡಿದ್ದೀರಿ. ಉಪಕಾರ ಆಯ್ತು ಅಂತ ಹೇಳುತ್ತೆ. ಉಪಕಾರ ಆಯ್ತು, ನಿನ್ನಿಂದ ನಾನು ನನ್ನನ್ನು ಖುಷಿಪಡಿಸಿದ್ದೀರಿ. ಸಂತೋಷ. ನಿಮ್ಮನ್ನು ಖುಷಿಪಡಿಸುವ ಕೆಲಸ ನನ್ನದು. ಅಲ್ಲ, ನನಗೆ ಕಲಾದರೆ ಇದ್ರೆ ಸಂತೋಷ ಆಗುತ್ತಿತ್ತು. ಈಗ ನಿನ್ನ ಸಮಸ್ಯೆಯನ್ನು ಬಗೆಹರಿಸಿದೆ, ನಾನು ಹೋಗ್ತೇನೆ. ನಾನಿರಬಾರದು, ಸಮಯ ಆಗುದಿಲ್ಲ. ಈಗಾಗಲೇ ನಿಷ್ಕಾಸಿತನಾದವ. ನಿಮಗೆ ನಾನು ಹಾಲು ಕೊಡ್ತೇನೆ. ಓ, ಹಾಲು. ನಿಮಗೆ ಯಾವ ಹಾಲು ಇಷ್ಟ? ಕಲಾಧರೆಯ ರೂಪದಲ್ಲಿ ನೀನು ಅಮೃತವನ್ನು ಕೊಟ್ಟಿದ್ದಿ, ಇನ್ನೇನು ಹಾಲಿದೆ? ಅಲ್ಲ, ಕಲಾಧರೆಯ ರಹಿತವಾಗಿ ಇನ್ನೇನು ಕೊಡುವುದಕ್ಕಿದೆ? ಕವಿವರಿಯರೇ, ನಿಮಗೆ ಸಕ್ಕರೆ ಹಾಕಿದ ಹಾಲು ಇಷ್ಟವೋ, ಕೇಸರಿ ಹಾಕಿದ ಹಾಲು ಇಷ್ಟವೋ, ಬಾದಾಮಿ ಹಾಕಿದ ಹಾಲು ಇಷ್ಟವೋ, ಯಾವ ಹಾಲು ಇಷ್ಟ ಹೇಳಿ? ಅಲ್ಲ, ಎಲ್ಲ ವಿಧವಾದ ಹಾಲನ್ನು ನಿನ್ನ ಮನೆಯಲ್ಲಿ ಕುಡಿಯಲಿಲ್ವೋ? ನನಗೆ ಯಾವ್ದು ಇಷ್ಟ ಅಂತ ನಿನಗೆ ಗೊತ್ತಿಲ್ವೋ? ಇರಲಿ, ನಾನು ಒಳಗೆ ಹೋಗಿ ಹಾಲು ತರುವಷ್ಟರಲ್ಲಿ ನೀವು ಅದನ್ನು ನನಗೆ ಬರ್ದಿಡಿ. ಆಯ್ತು. ನಾನು ಒಳಗೆ ಹೋಗ್ತೇನೆ. ಆದೀತು. ಅರ್ಧ ರಾಜ್ಯ ಇವರಿಗೆ ಹಾಲು, ಕವಿಗಳಿಗೆ ಹಾಲಿಗೆ ಕೊಡ್ತೇನೆ ಹಾಲು. ಇದೇ ಕೊನೆಯ ಹಾಲಾಗಬೇಕು. ವಿಷ ಹಾಕಿ ಕೊಡ್ತೇನೆ. ಯಾಕೆ? ಇವರು ಬಿಡಿಸಿಕೊಟ್ಟಂತಹ ಸಮಸ್ಯೆ ನನ್ನ ಬದುಕಿಗೆ ಆಧಾರ. ಇವರು ಒಂದು ವೇಳೆ ಬದುಕಿದರೆ ನಾಳೆ ಭೋಜರಾಜನಲ್ಲಿ ಹೇಳುವುದಿಲ್ಲವೋ, ಕಮಲೇ ಕಮಲೋತ್ಪತ್ತಿ ಬಿಡಿಸಿದ್ದು ನಾನೇ ಎಂದು. ಹಾಗಾಗಿ ಏನ್ ಮಾಡ್ತೀರಿ? ಇವರಿಗೆ ಕೊಡುವಂತಹ ಹಾಲಿಗೆ ವಿಷವನ್ನು ಸೇರಿಸಿ ಕೊಡ್ತೇನೆ. ಕವಿವರಿಯರೇ, ತಗೊಳ್ಳಿ ಹಾಲು. ಹಾಲು ಇದನ್ನು ಕುಡಿದ ಮೇಲೆ ಮತ್ತೆ ಇಲ್ಲೇ ಇರು ಅಂತ ಹೇಳುವುದಿಲ್ವಲ್ಲ? ಕಳಿಸಿ ಕೊಡ್ತೀಯಲ್ಲ, ಮತ್ತೆ ನೀನು ಬಲವಂತ ಮಾಡುವುದಿಲ್ಲವಲ್ಲ? ಅದನ್ನು ಕುಡಿ, ಇದನ್ನು ಕುಡಿ. ಇನ್ನು ನಾನು ನಿಮ್ಗೆ ಹಾಲು ತಗೊಳ್ಳಿ ಅಂತ ಕೇಳುವುದಿಲ್ಲ ಅಲ್ವಾ? ಇದೇ ಕೊನೆ. ರತ್ನಾಕರ, ಆದೀತು. ನಿನ್ನ ಪ್ರೀತಿಗಾಗಿ, ನೀನು ನನ್ನ ಕುರಿತು ಹೊಂದಿರುವ ಅಸೀಮವಾದಂತಹ ನಂಬಿಕೆಗಾಗಿ ಕುಡಿತಾ ಇದ್ದೇನೆ. ಓದಿದಳವಳದನು ಧ್ರುವ ಸಂವಾದದಿ ಮುಳುಗಿದನು, ಆದರೆ ನಿಲು ಯಾಗಿ ತೆರ ಸಂಬೋಧನೆ ಬೇಡಿ ಬಾಲೆಯದನು. ಓದಿದಳವಳದನು ಧ್ರುವ ಸಂವಾದದಿ ಮುಳುಗಿದನು. ದೊರೆಗಳೇ, ಓಹೋ, ರಾಜನರ್ತಕಿ. ಹೌದು. ರತ್ನಕಲೆ. ಅನಿರೀಕ್ಷಿತ ಆಗಮನ. ಈಗ ಬರಬೇಕು. ಬಂದಿದ್ದೇನೆ. ವಿಷಯ ಕವಿ ಡಿಂಡಮರು ಕೊಟ್ಟಂತಹ ಒಂದು ಸೂಕ್ಷ್ಮವಾದಂತಹ ಸಮಸ್ಯೆ. ಹೌದು, ಕವಿಗಳ ಮುಂದೆ ಇಟ್ಟಿದ್ದೆ. ನಮ್ಮ ಆಸ್ಥಾನ ವಿದ್ವಾಂಸರೇ ಅದನ್ನು ಮಾಡ್ಲಿಕ್ಕೆ ಆಗಲಿಲ್ಲ. ನಾನು ಸಮಸ್ಯೆಯಲ್ಲಿ ಬಿದ್ದೆ. ನಾನು ಮಾಡಿದ್ದೇನೆ, ನಾನು ಬಿಡಿಸಿದ್ದೇನೆ. ಕವಿಗಳು, ದೊರೆಗಳೇ, ಇಕೊಳ್ಳಿ ಓಲೆಯನ್ನು. ಓದಬೇಕು. ಓಲೆಯಲ್ಲಿ ಇವಳು ಬಿಡಿಸಿದ್ದು ಇರ್ಬೋದು. ಯಾರ ತಲೆಗೆ ಯಾವ ವಿಷಯ ಬರ್ತದೆ, ಇವರಿಂದ ಆದೀತು ಅವರಿಂದ ಆದೀತು ಅಂತ ನಾವು ನೋಡ್ಲಿಕ್ಕಿಲ್ಲ. ವಿದ್ವಾಂಸರಿಂದ ಆಗದಿದ್ದದ್ದು ಕೆಲವು ಸಲ ಕೇವಲ ಹಳ್ಳಿ ಹೆಡ್ಡರಿಂದ ಆಗ್ತದೆ. ಹಳ್ಳಿಯವರೆಲ್ಲ ಹೆಡ್ಡರಲ್ಲ, ಅವರು ವಿದ್ವಾಂಸರು ಅಂತ ತೋರಿಸಲಿಕ್ಕೆ ಇರುವುದು. ಕಮಲೆ ಕಮಲೋತ್ಪತ್ತಿ ದೃಶ್ಯತೆ ಶ್ರೂಯತೆ ನಚ ದೃಶ್ಯತೆ. ಮುಂದಿನದ್ದು ಅವ ಹುಡುಕುವುದು ಬೇಡ, ನಿನ್ನ ಮುಖದಲ್ಲಿ ನೋಡು. ಬಾಲೆ ತವ ಮುಖಾಂಬೋಜೆ ದೃಷ್ಟಂ ಇಂದೀವರ ದ್ವಯಂ. ಕಮಲದಲ್ಲಿ ಕಮಲ, ಹಣ್ಣಿನಲ್ಲಿ ಗಿಡ ಇದ್ದಾಗೆಲ್ಲ ಇದು ಎರಡೆರಡು ಕಾಣಬೇಕು. ಉಂಟಲ್ಲ ಮುಖವೆಂಬ ಕಮಲದಲ್ಲಿ ಎಂಥದ್ದು, ಕಣ್ಣೆಂಬ ಕಮಲ. ಬಲೆ ಮೆಚ್ಚಿದೆ. ಅರ್ಧರಾಜ್ಯ ಕೊಡ್ತೇನೆ ಅಂತ ಹೇಳಿದ್ದು ಕೂಡ ಹೌದು. ಏನು ಕಷ್ಟ ಆಯ್ತಲ್ಲ ಇದು. ಹೌದಲ್ಲ, ರಾಜನಾದ ನಾನು ಕವಿಯಾದ್ದು ವ್ಯಾಕರಣ ಗೊತ್ತಿದ್ದದ್ದೇ ನನಗೆ ಕಟ್ಟವ ಅಂತ ಅಲ್ವಾ? ಗೊತ್ತಿಲ್ಲದಿದ್ದರೆ ಈಗ ಕೊಡುವುದೇ ಅಲ್ವ. ಒಂದು ಸಂದೇಹ ಬಂತಲ್ಲ ರತ್ನಕಲಾ. ಏನು ಹೌದು, ನೀನು ಸಮಸ್ಯೆಯನ್ನು ಬಿಡಿಸಿದ್ದಿ, ನಮ್ಮ ಆಸ್ಥಾನದ ಮರ್ಯಾದೆಯನ್ನು ಉಳಿಸಿದ್ದಿ, ಹೌದು. ಆದರೆ ಬಾಲೇ ತವ ಮುಖಾಂಬೋಜೆ ದೃಷ್ಟಮಿಂದೀವರ ದ್ವಯಂ. ಇಲ್ಲಿ ಸಂಬೋಧನೆ ರಾಜನಿಗಿಲ್ಲ. ರಾಜ ತವ ಮುಖಾಂಬೋಜೆ ಇಲ್ಲ, ದೇವಿ ತವ ಮುಖಾಂಬೋಜೆ ಅಂತ ಇಲ್ಲ. ಬಾಲೇ ತವ ಮುಖಾಂಬೋಜೆ. ನೀನು ರಚಿಸಿದ್ದಾದ್ರೆ ಹೀಗೆ ಬರಲಿಕ್ಕಿಲ್ಲ. ಯಾರು ರಚನೆ ಮಾಡಿದ್ದೆ ಹೇಳು? ಕೇಳಿ ನಡುಗುತ್ತಿದ್ದಳು
ದೊರೆಗಳೇ, ಮಾತಿಲ್ಲ. ದೊರೆಗಳೇ, ಒಳ್ಳೆ ಕಾವ್ಯ ಬರೆದವ್ರು ಹೀಗೆ ನಡಗಬಾರ್ದು, ಬಾಲೆ ಕಂಗಾಲಾಗಬಾರ್ದು. ಕಮಲೆ ಕಮಲ, ಅದಕ್ಕಿಂತ ಆಚೆ ಭಾಷೆ ಗೊತ್ತಿಲ್ಲ. ಏನೋ ಉಂಟಿದಲ್ಲಿ ರಾಜಭಟ್ಟರು ನೋಡ್ತೀರಿ, ಹಿಡೀರಿ ಇವಳನ್ನು. ಕಮಲ ಆಘಾತದ ಮೇಲೆ ಆಘಾತ ಯಾರಿಗೂ ಬರಬಾರ್ದು. ನಾನು ಆಡಳಿತ ಮಾಡಿದ್ದಕ್ಕೆ, ಕವಿಗಳಿಗೆ ಆಶ್ರಯ ಕೊಟ್ಟದ್ದಕ್ಕೆ ಇದು ನನಗೆ ಫಲ ಅಲ್ವಾ? ಕವಿಗಳನ್ನು ಕರಿಬಾರ್ದೆ, ಹಚ್ಚಿಕೊಳ್ಳಬಾರ್ದು. ಯಾರೋ ಒಬ್ಬ ಪತ್ನಿ ವಿಯೋಗದಲ್ಲಿ ಹೇಳಿದನಂತೆ, ಮದುವೆ ಆಗಬಾರ್ದು. ಮದುವೆ ಆದ್ರೆ ಅಲ್ವಾ ಹೆಂಡತಿ ವಿಯೋಗ ಆಗೋದು. ನಾನು ಎಷ್ಟು ಹಚ್ಚಿಕೊಂಡೆ ಇವನನ್ನು. ರತ್ನಕಲೆ ಎಂಬವಳು ಬಂದು ಹೇಳಿದಾಗ ಅದನ್ನು ನಂಬಿದ್ರೆ ಗೊತ್ತಾಯಿತು ಸಂದೇಹ, ಹುಡುಕಿದ್ರೆ ಸತ್ಯ ಗೊತ್ತಾಯಿತು. ಬಿಡಲಾರದೆ ರಾಜ್ಯದ ನಂಟನ್ನು, ವಿದ್ಯಾಧರೆಯ ಶುದ್ಧವಾದಂತಹ ಪ್ರೇಮವನ್ನು ರಾತ್ರಿಯ ಕಾಲ ಭೇಟಿ ಕೊಡ್ತಿದ್ದ. ಎಲ್ಲಿದ್ದಾನಂತ ಕೇಳಿದ್ರೆ ವಿಷ ಪ್ರಯೋಗ. ನಮ್ಮ ದೇಶದಲ್ಲಿ ವಿಷ ಪ್ರಯೋಗ ನಡೀಲಿಕ್ಕಿಲ್ಲ. ಪ್ರಯೋಗ ಆದರೂ ಸಾಯ್ಲಿಕ್ಕಿಲ್ಲ ನನ್ನ ಕಾಳಿದಾಸ. ನನಗೆ ಧೈರ್ಯ ಉಂಟು, ಕಳೆದುಕೊಂಡದ್ದಲ್ಲ, ಮರಳಿ ಪಡೆದೇನು ಪ್ರತ್ಯಭಿಜ್ಞೆಯನ್ನು. ಈ ಮೃತ ಶರೀರ ಅಲ್ಲ, ಚೇಷ್ಟೆ ಇಲ್ಲದ ನಿಶ್ಚೇಷ್ಟಿತವಾಗಿ ಬಿದ್ದ ಶರೀರವನ್ನು ಕಾಳಿಕಾಲಯಕ್ಕೆ ಕೊಂಡೋಗಿ ಪ್ರಾರ್ಥನೆಯನ್ನು ಮಾಡಬೇಕಲ್ಲ. ದೇವಿಯನ್ನು ಪ್ರಾರ್ಥಿಸ್ತೇನೆ. ಮಕ್ಕಳು ಕನವರಿ ಕೃಪೆದವರಮ್ಮ ಕಾಳಿಕೆ, ನನ್ನ ಕಾಳಿದಾಸನನ್ನು ಉಳಿಸು, ನನ್ನ ಕಾಳಿದಾಸನನ್ನು ಉಳಿಸು. ಮಕ್ಕಳು ಕನವರಿ ನನಗೆ ಬೇರೆ ಏನು ಬೇಡ, ಕಾಳಿದಾಸ ಬೇಕು. ಉಕ್ಕಿದು ಮೇಘದಿ ಭೋಜ ಭೋಜ ಏನು ಇಕ್ಕೆಲವನ್ನು ನೋಡಲು. ಅಮ್ಮ, ನನ್ನ ಕಾಳಿದಾಸರನ್ನು ಉಳಿಸಿಕೊಡು, ನನ್ನ ಪ್ರಾಣವನ್ನು ಉಳಿಸಿಕೊಡು. ನಿನಗೊಬ್ಬ ಕವಿ ಬೇಕಾದ್ರೆ ನನ್ನ ಜೀವ ತೆಕ್ಕೋ. ಸಕಲ ಜೀವ ಪ್ರಧಾನಿಯಾಗಿ ಸರ್ವಭೂತೇಷು ಆತ್ಮರೂಪೇಣ ಜೀವರೂಪೇಣ ಸಂಸ್ಥಿತಳಾದ ನೀನು ಈ ಪರೀಕ್ಷೆ ಕಾಲದಲ್ಲಿ ಇನ್ನಷ್ಟು ಪರೀಕ್ಷೆ ಮಾಡಬೇಡಮ್ಮ. ಕಾಳಿದಾಸನ ಮೇಲೆ ಅಪವಾದ ಬಂದದ್ದು ನನಗೆ ಗೊತ್ತಾಗಲಿಲ್ಲ, ಡಿಂಡಿಮ ಬಂದದ್ದು ಇದಕ್ಕೆ ಇರಬೇಕಲ್ಲ. ಡಿಂಡಿಮ ಸಮಸ್ಯೆಯನ್ನು ತಂದದ್ದಲ್ಲ, ಸಮಸ್ಯೆಯನ್ನು ಬಿಡಿಸಲಿಕ್ಕೆ ತಂದದ್ದು. ಕಾಳಿದಾಸನ ಶರೀರ ಉಂಟು, ಆತ್ಮ ಉಂಟು ಖಂಡಿತ. ಉಳಿಸಿಕೊಡು, 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 ಚೈತನ್ಯ ಬರಲಿ. ರತ್ನಕಲೆಯ ಮನೆಯಲ್ಲಿ ಮಲಗಿದ್ದು ನೆನಪಿದೆ. ಪ್ರಯತ್ನಪೂರ್ವಕವಾಗಿ ಪುನಃ ಸ್ಮರಣೆಗೆ ತೆಗೆದುಕೊಂಡ್ರೆ ಹಾಲನ್ನು ಕೊಟ್ಟಿದ್ದು ನೆನಪಿದೆ. ಆ ಮಹಾತಾಯಿ ಕೊಟ್ಟಂತಹ ಹಾಲಿನ ಸವಿಯನ್ನು ಅನುಭವಿಸಿದ್ದು ನೆನಪಿದೆ. ಆದರೆ ಈಗ ಎಲ್ಲಿದ್ದೇನೆ ಅಂತ ನೋಡಿದರೆ ಧಾರಾನಗರದ ಅಧಿಷ್ಠಾತೃ ದೇವತಿ ಸರಸ್ವತಿ ಮಂದಿರ, ಕಾಳಿ ಮಂದಿರ. ಪ್ರಾಥಮಿಕವಾಗಿ ಭೋಜರಾಜನನ್ನು ನಾನು ದರ್ಶನ ಮಾಡಿದಾಗ ಕಾಳಿ ಮಂದಿರ ಅಂದೆಯಲ್ಲ ಅಂತ ಕೇಳಿದಾಗ ಆ ಕಾಳಿ ಮಂದಿರವೇ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕೆಯಾದಂತಹ ತ್ರಿಗುಣಾತ್ಮಿಕಿ ಪರಮೇಶ್ವರಿಯ ಮಂದಿರ, ಮಹಾಮಾಯೆಯ ಮಂದಿರ ಅಂತ ಆಡಿದ್ದೆ. ಮಗುವಿನ ಹಾಗೆ ಕಣ್ಣುಜ್ಜಿ ಆ ಕಡೆ ಈ ಕಡೆ ನೋಡ್ತಾ ಇದ್ದೇನೆ. ಯಾರೂ ಇಲ್ಲದ ನಿರ್ಜನ ಸ್ಥಿತಿಯಲ್ಲಿ ಅಲ್ಲಿಂದ ಇಲ್ಲಿಗೆ ಹೇಗೆ ಬಂದೆ ನಾನು? ಯಾರು ನನ್ನನ್ನು ಕರೆತಂದರು? ಯಾರು ಕಾಣುವುದಿಲ್ಲ ಅಂತಾದಾಗ ಏನೋ ಅಶರೀರವಾಣಿ ಅಸ್ಪಷ್ಟವಾಗಿ ಕೇಳ್ತಾ ಇದೆ. ಭೋಜರಾಜೇ ದಿವಂಗತೆ. ಏನು 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 ಭೋಜರಾಜ?
ನನ್ನ ಕೆಲಸ ಆಯಿತು. ಈಗ ಇನ್ನೊಂದು ಪರೀಕ್ಷೆ ಆಗಲಿ. ನಾನು ಆಗ ಹೇಳಿದ್ದು ದಿವಂಗತನಾದಂತೆ ನೀವೆಲ್ಲ ಹೇಳಿ ನಾನು ದೇವಿ ಮಂದಿರದ ಮೇಲೆ ಕುಳಿತುಕೊಳ್ತೇನೆ. ಭೋಜರಾಜ ಇಲ್ಲವೋ ಹೇಳುವುದನ್ನು ಕೇಳಿದೆ. ಕಾಳಿದಾಸನಿಗೆ ರತ್ನಕಲೆ ವಿಷವಿತ್ತ ವಿಚಾರವನ್ನು ಕೇಳಿದೆ. ವಿಷವಿತ್ತಂತಹ ಸನ್ನಿವೇಶದಲ್ಲಿ ನೇರವಾಗಿ ಭೋಜನೆ ತನ್ನ ಕೈಯಾರೆ ತಂದು ಈ ಸರಸ್ವತಿಯ ಮಂದಿರದಲ್ಲಿ ಈ ಕಾಳಿದಾಸನನ್ನು ಇಟ್ಟು ಕಾಳಿಯನ್ನು ಪ್ರಾರ್ಥನೆ ಮಾಡಿದ ವಿಚಾರವನ್ನು ಕೇಳಿದೆ. ಆದರೆ ಅದೇ ಬಾಯಲ್ಲಿ ಅದೇ ವ್ಯಕ್ತಿಗಳು ಆಡುತ್ತಾ ಇರುವ ಮಾತೇನು, ನನ್ನ ಬದುಕಿಗೆ ಆಘಾತವನ್ನಿಟ್ಟಂತಹ ಕಾರಣದಿಂದ ತಾನು ದೋಷಿ ಅಂತ ಬಗೆದು ಕಾಳಿದಾಸನಿಗೆ ಮೋಸ ಮಾಡಿದೆ ಅಂತ ಬಗೆದು ತಾನೇ ಇಲ್ಲಿಂದ ದೂರ ಸರಿದ. ಶಾಂತಂ ಪಾಪಂ ಶಾಂತಂ ಪಾಪ. ನವಮಣಿಗಳಿಗೆ ಆಶ್ರಯ ಕೊಟ್ಟ ಮಹಾಮಹಿಮ, ರಾಮಾಯಣದ ಕರ್ತೃವನ್ನೇ ಮೀರಿಸುವಂತೆ ಚಂಪೂ ಕಾವ್ಯದಲ್ಲಿ ರಾಮನ ಚರಿತ್ರೆಯನ್ನು ಹಾಡಿದ ಪರಮಪಾವನ ಮೂರ್ತಿ, ಶೃಂಗಾರ ಪ್ರಕಾಶ ಸರಸ್ವತಿ ಕಂಠಾಭರಣದಂತಹ ಮಹೋನ್ನತವಾದ ಆಲಂಕಾರಿಕ ಕಾವ್ಯ ರತ್ನಗಳನ್ನಿಟ್ಟಂತಹ ಮಹಾಮಹಿಮ, ಗ್ರಂಥರತ್ನಗಳನ್ನಿಟ್ಟ ಮಹಾಮಹಿಮ, ನಮ್ಮಂತಹ ಕಡುಬಡವರಿಗೆ ನಮ್ಮಂತಹ ರಿಕ್ತ ಪಾತ್ರೆಯ ಭಿಕ್ಷಾ ಪಾತ್ರೆಯನ್ನು ಅನ್ನಪೂರ್ಣೇಶ್ವರಿಯಾಗಿ ತುಂಬಿದಂತಹ ಮಹಾಮಹಿಮನಾದಂತಹ ಭೋಜ ಇಲ್ಲವೋ ಇಲ್ಲಿ? ಭೋಜನಿಲ್ಲದೆ ಹೋದರೆ ನನ್ನ ಅಸ್ತಿತ್ವಕ್ಕೆ ನಾನು ಯಾಕೆ ಪುನಃ ಹುಟ್ಟುವ ಹಾಗಾಯಿತು? ತಾಯೇ, ಭೋಜನಿಲ್ಲದೆ ಕಾಳಿದಾಸ ಇರುತ್ತಾನೋ? ಇಲ್ಲ. ಹಾ, ಹೌದಲ್ಲ. ಭೋಜ ಹೇಳಿದ ಒಂದು ಮಾತು ನೆನಪಾಗುತ್ತದೆ. ವಿನೋದಕ್ಕೆ ಆಡಿದ ಮಾತು ಇವತ್ತಿಗೆ ಸತ್ಯವಾಗಿ ಹೋಯ್ತಲ್ಲಮ್ಮ. ನಿನ್ನ ಈ ಆಶ್ರಯವು ನನ್ನ ಶವವನ್ನು ಇಡುವ ಮೂಲಕ ಮಾಲಿನ್ಯ ತುಂಬಿಕೊಳ್ಳುವ ಹಾಗಾಯಿತು. ನನ್ನ ಮನಸ್ಸು ಮಾಲಿನ್ಯವಾಯಿತು. ನನ್ನ ಈ ಭೋಜನ ಧಾರಾನಗರವು ಮಾಲಿನ್ಯಪೂರ್ಣವಾಗಿ ಹೋಯ್ತಲ್ಲ ತಾಯೇ. ಒಂದು ವಿನೋದದಲ್ಲಿ ಆಡಿದ ಚರಮ ಶ್ಲೋಕ ಹೀಗೆ ಮನಸ್ಸನ್ನು ಕುಕ್ಕಿ ಹಿಡಿದು ಹಿಂಡಿ ಹಿಪ್ಪೆ ಮಾಡುತ್ತದೆ ಅಂತ ಗೊತ್ತಿರಲಿಲ್ಲ. ಧಾರಾನಗರ ಏನಾಗಿ ಹೋಯಿತು? ಈಗಲಾದರೂ ಬರೆಯುವಂತಹ ಸನ್ನಿವೇಶ ಬಂತಲ್ಲ, ಹೇಳಬೇಕಲ್ಲ. ಭೋಜರಾಜ ಇಲ್ಲ. ಭೋಜರಾಜನಿಲ್ಲದಿದ್ರೆ ಧಾರಾನಗರಕ್ಕೆ ಅಸ್ತಿತ್ವವೇನು? ಸರಸ್ವತಿಯ ಅಸ್ತಿತ್ವವೇನು? ಕವಿಗಳ ಅಸ್ತಿತ್ವವೇನು? ಹಾಗಾಗಿ ಅದ್ಯಧಾರ ಸದಾಧಾರ, ಅದ್ಯಧಾರ ನಿರಾಧಾರ, ನಿರಾಲಂಬ ಸರಸ್ವತಿ, ಸರಸ್ವತಿ ಪಂಡಿತಾ ಖಂಡಿತಾ ಸರ್ವೇ ಭೋಜರಾಜೇ ದಿವಂಗತೆ. ಭೋಜರಾಜ ಖಂಡಿತ ಸರ್ವೇ ಭೋಜರಾಜೇ ದಿವಂಗತೆ. ಇವತ್ತು ಧಾರಾನಗರಕ್ಕೆ ಅಸ್ತಿತ್ವವಿಲ್ಲ. ಸರಸ್ವತಿಯು ನಿರಾಲಂಬೆಯಾದಳು. ನಿರಾಲಂಬ ಸರಸ್ವತಿ. ಮಂಡಿತರಾದ ಪಂಡಿತರೆಲ್ಲ ಇವತ್ತಿಗೆ ತಮ್ಮ ಆಶ್ರಯವನ್ನು ಕಳೆದುಕೊಂಡರು. ತಾಯಿಯನ್ನು ಕಳೆದುಕೊಂಡ ಅನಾಥ ಮಕ್ಕಳಂತೆ ಕವಿಗಳೆಲ್ಲ ನಿರ್ಗತಿಕರಾದರೂ ಭೋಜರಾಜ ದಿವಂಗತನಾದಾಗ. ಭೋಜರಾಜ ದಿವಂಗತನಾದ. ಧನ್ಯನಾದೆ. ಈಗ ಕಾಣಿಸಿಕೊಳ್ಬೇಕಲ್ಲ. ಅದ್ಯಧಾರ ನಿರಾಧಾರ ನಿರಾಲಂಬ ಸರಸ್ವತಿ. ಇದನ್ನು ನಾನು ಕೇಳಿದೆ ಅಂತಾದ್ರೆ ಕಾಳಿದಾಸನ ಮನಸ್ಸೇನು ಅಂತ ಗೊತ್ತಾಯಿತು. ದೇವಿಯ ಅನುಗ್ರಹ ಇದೆಲ್ಲ. ನಾನು ಹೊರಗೆ ಬಂದದ್ದಲ್ಲ, ಉರುಳಿ ಬಿದ್ದಿದ್ದೇನೆ. ತಾಯೇ, ನಿನ್ನ ಕರುಣೆ. ಭೋಜನನ್ನ ಕಾಣ್ತಾ ಇದ್ದೇನೆ. ಏನು ವಿನೋದ ಕಾಳಿದಾಸ, ಏನು ವಿನೋದ ಕಾಳಿದಾಸ. ಭೋಜ ಏನು ಇದು? ಏನನ್ನೇ ನಿನಗೆ ಕೊಟ್ಟುಕೊಂಡಿದ್ದೇನೆ. ನಿಷ್ಕಾಸಿತನಾದಂತಹ ಕಾಳಿದಾಸನಿಗೆ ಆಲಿಂಗನದ ಪರಮ ಸೌಖ್ಯ ಕೊಡುವುದಕ್ಕೆ ಸಿದ್ಧನಾದಯ ಮಹಿಮಾ. ಶ್ರೀರಾಮಚಂದ್ರ ಆಂಜನೇಯನಿಗೆ ಕಡೆಗೆ ಹೇಳಿದನಂತೆ, ಎಲ್ಲರಿಗೂ ಕೊಟ್ಟೆ, ನಿನಗೆ ಕೊಡುವುದಕ್ಕೆ ನಾನೇ ಇದ್ದೇನೆ, ಅದಕ್ಕಿಂತ ದೊಡ್ಡ ಬಹುಮಾನ ಇಲ್ಲ. ಇದು ಬಂದದ್ದು ಅಪವಾದದಿಂದ, ಅದರ ಪರಿಣಾಮವಾಗಿ ಬಂದ ನಿನ್ನ ಚರಮ ಶ್ಲೋಕದಿಂದ ಅಂತ ಭಾವಿಸಬೇಡ. ನಾ ಬದುಕುವುದಕ್ಕೆ ಚರಮ ಶ್ಲೋಕ ಕಾರಣವಾಯಿತು, ನನ್ನನ್ನು ಉದ್ಧರಿಸಿದಾಗಾಯಿತು. ಆದರೆ ಬದುಕಿದ ಜೀವಂತ ದಂತಕಥೆಯಾದಂತಹ ಭೋಜನಿಗೆ ಇಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿದಂತಹ ನನ್ನ ನಾಲಿಗೆ 100 ಹೋಳಾಗಿ ಬೇಡ. ಚರಮ ಶ್ಲೋಕವನ್ನೇ ಪ್ರತ್ಯೇಕ ಮಾಡಿದರೆ ಪಾಪ ಪರಿಹಾರ ಆಗ್ತದೆ. ಕಾಳಿ ಮಂದಿರ ಜೀವನ ಶ್ಲೋಕವಾಗಲಿ. ಸರಿ, ಯಾಕೆ ಆ ಚರಮ ಶ್ಲೋಕ ಅದು ಪರಮ ಶ್ಲೋಕವಾಗಕೂಡದು?
ನಿನ್ನ ಬದುಕಿನ ಪರಮ ಶ್ಲೋಕವನ್ನು ಹೀಗೆ ಮಾಡೋಣ. ಹೇಗೆ? ಅದ್ಯಧಾರ ಸದಾಧಾರ. ಅಧ್ಯಧಾರ ಸದಾಧಾರ ಸದಾಲಂಬ ಸರಸ್ವತಿ. ಈಗ ಇರುವ ಅದ್ಯಧಾರ ಸದಾ ಸರ್ವೇ ಭೋಜರಾಜೇ ಭುವಂ ಗತೆ. ಸ್ವಾಮಿ, ನಿನ್ನ ಅನುಗ್ರಹ ಪರಮ ಸರಸ್ವತಿಯ ಅನುಗ್ರಹ. ಅದ್ಯಧಾರ ನಿರಾಧಾರ ಅಲ್ಲ. ಭೋಜರಾಜ ಭೌತಿಕವಾಗಿದ್ದಾನೋ ಇಲ್ಲವೋ ಪ್ರಶ್ನೆ ಇಲ್ಲ, ಸದಾಧಾರ ನೀನೇ. ಸದಾಧಾರ ನಿರಾಧಾರವಾದಂತಹ ಧಾರ ಇವತ್ತು ಭೋಜನಿಂದಲೇ ಸದಾಧಾರವಾಯಿತು. ನಿರಾಲಂಬೆ ಅಂತ ಹೇಳಿದಂತಹ ಸರಸ್ವತಿ ಸದಾಲಂಬೆಯಾದಳು. ಯಾವಾಗ ಪಂಡಿತರೆಲ್ಲ ಖಂಡಿತರಾದರು ಅಂತ ಇದ್ದವರು ಮಂಡಿತರಾದರು. ನೀನು ಬಂದಾಗ ಖಂಡಿತ ಹೋಯ್ತು. ಪಂಡಿತ ಮಂಡಿತ ಸರ್ವೆ. ಭೋಜರಾಜೆ ಭುವಂಗತೆ. ದಿವಂಗತನಾಗಲಿಲ್ಲ. ದಿವಂಗತನಲ್ಲ. ಇದೆಲ್ಲವೂ ದೇವಿ ಆಡಿದ ನಾಟಕ ಮುಗಿಲಿಲ್ಲ. ಓ, ಇದರ ಸಂತೋಷವನ್ನು ಅನುಭವಿಸಿ ನಿನ್ನೊಡನೆ ಬಹುವತ್ತು ಮಾತಾಡಬೇಕಿತ್ತು. ಆದರೆ ಪುನರ್ಮಿಲನ ಎನ್ನುವುದೇ ಎಲ್ಲ ಕಾವ್ಯಗಳ ನಿಜವಾದ ಅರ್ಥ. ಸರಿ. ರಾಮಾಯಣ ಏನ್ ಹೇಳ್ತದೆ? ಕಳ್ಕೊಂಡ ಸೀತೆಯನ್ನು ಪಡ್ಕೊಂಡದ್ದನ್ನು ಹೇಳ್ತದೆ. ಹೌದು. ಮಹಾಭಾರತವೂ ಹಾಗೆ. ವೇದವನ್ನು ಕಳೆದುಕೊಂಡದ್ದು. ಹೌದು. ಮರಳಿ ಪಡೆದದ್ದು. ಹೌದು. ಇದು ಹಯಗ್ರೀವನ ಕಥೆ, ಮತ್ಸ್ಯನ ಕಥೆ. ಭಾರತವಾದರೂ ಅಷ್ಟೇ, ಕಳ್ಕೊಂಡ ರಾಜಶ್ರೀಯನ್ನು ಪಡೆದದ್ದು. ನಾವು ಇಬ್ಬರೂ ಕಳ್ಕೊಂಡು ಪಡೆದೆವು. ಆದರೆ ಅದು ಎಲ್ಲದಕ್ಕಿಂತಲೂ ಶ್ರೇಷ್ಠವಾದ್ದು ನೀ ಕಳ್ಕೊಂಡದ್ದನ್ನು ಪಡೆದದ್ದನ್ನು ನೀನು ನಿನ್ನ ಋಣ ಸಂದಾಯಕ್ಕಾಗಿ ನಾನು ಮಾಡುತ್ತೇನೆ. ಹೇಗೆ? ಏನು ಅರ್ಥವಾಗ? ಈಗ ಯಾರಿವಳು ನೋಡಿದ್ಯಾ? ಕರೆದು ಕಲಾಧರೆ ಸ್ವಾಮಿ, ಹೀಗೆ ಬಾ. ನೋಡಿದೀಯಾ? ಕಾಣ್ತಾ ಇದ್ದ. ಯಾರಿವಳು? ವಿದ್ಯಾಧರೆ. ನಂದು ಇವಳು ವಿದ್ಯಾಧರೆ, ಕಲಾಧರೆ ಅಲ್ಲ. ವಿದ್ಯಾಧರೆ ಅಲ್ವೋ? ನಾಟಕದ ಕಪ್ಪು ಪರದೆಯನ್ನು ಸರಿಸುವುದಕ್ಕೆ ಕಾಳಿಯಾಲಯ. ಕಾಳಿ ಕಾಳ ಸ್ವರೂಪ ಅಂತಂದ್ರೆ ಕಪ್ಪು. ಕಪ್ಪನ್ನು ಕಳೆದಳು, ಯವನಿಕೆಯನ್ನು ಸರಿಸಿದಳು. ನಿನ್ನೆ ಬದುಕನ್ನು ಸರಿಸಿ ನಾಳೆಯ ಬದುಕನ್ನು ಉಳಿಸಿ ಇಂದಿನದನ್ನು ತೋರಿಸುವುದೇ ದೈವ ತತ್ವ. ಧನ್ಯ. ಕಳೆದದ್ದನ್ನು ಪಡೆಯುವುದೇ ತತ್ವ. ಧನ್ಯ. ಕಾಳಿ ಅನುಗ್ರಹವಾದಾಗ ನಿನಗೊಂದು ನಿಗ್ರಹವೇ ಆಯ್ತಂತೆ. ಎಲ್ಲವೂ ಮರೆತೋಯ್ತು. ಹೌದು, ಮರೆತು ಇವಳನ್ನೇ ಮರೆತೆ. ನಿಂತನೆಲ್ಲ ಅವಳಿಗೆ ಮರೆಯಲಿಲ್ಲ. ಶಾಕುಂತಲ ಬರೆದದ್ದು ಸಾರ್ಥಕ ಆಯ್ತು. ಯಾರೋ ಒಬ್ಬ ಘನ ವಿದ್ವಾಂಸ ವ್ಯಾಖ್ಯಾನವನ್ನು ಬರೆಯುವ ಹೊತ್ತಿಗೆ ಹೆಂಡತಿಯಾದವಳು ಹಾಲು ತಂದಂತೆ. ಇವನದ್ದು ಬರೆದು ಮುಗಿಲಿಲ್ಲ, ಇವನಿಗೆ ತೊಂದರೆ ಕೊಡೋದು ಬೇಡ ಅಂತ ನಿಂತವಳು ಹಾಲು ಸಹಿತ ಬೊಂಬೆ ಆದಳಂತೆ. ಬ್ರಹ್ಮ ಹೇಳಿದಂತೆ ದೊಡ್ಡವ ಅವಲ್ಲ ಬರ್ದವ, ಇವಳು ದೊಡ್ಡವಳು. ಇವಳ ತಪಸ್ಸು ತನ್ನನ್ನೇ ತೆತ್ತುಕೊಂಡ್ಳು. ಕಾಳಿದಾಸ ದೊಡ್ಡ ಕವಿಯೇ, ಆದರೆ ಕವಿಯನ್ನಾಗಿಸಿ ಹೆಡ್ಡ ಮಾತಿಗೆಂತದ್ದು ಜಾತಿಯನ್ನು ನಿಂದಿಸಿ ಕೇವಲ ಹೆಡ್ಡನಾದಂತಹ ಕಾಳನನ್ನು ಮುಗ್ಧನನ್ನು ಮಹಾಕವಿಯನ್ನಾಗಿಸಿದ ಕಲಾಧರೆಯು ವಿದ್ಯಾಧರೆಯು ಅಪ್ಸರ ಸ್ತ್ರೀ ವಿದ್ಯಾಧರೆ ಅಪರಾಧವನ್ನು ಮಾಡುವುದರ ಮೂಲಕ ಈ ಪ್ರಕರಣಕ್ಕೆ ಕಾರಣರಾದ ರತ್ನಕಲಾ ಶಿಕ್ಷೆ ಇಲ್ಲ. ಸರಿಯಾದ ಸರಿ. ಯಾಕೆ? ಪ್ರತ್ಯಭಿಜ್ಞೆ ಅವಳಿಂದ ಆಯ್ತು. ಪ್ರತ್ಯಭಿಜ್ಞೆಗೆ ಕಾರಣನಾದವಳು ರತ್ನಕಲೆ. ಒಂದು ಮಾತುಂಟಲ್ಲ, ಸುಗ್ರೀವ ರಾಮನಿಗೆ ಸಿಕ್ಕಬೇಕಾದ್ರೆ ವಾಲಿ ಅನ್ಯಾಯವೇ ಕಾರಣ. ಮೋಹಿನಿ ಎನ್ನುವವಳು ಬಂದದ್ದೇ ರುಕ್ಮಾಂಗದನನ್ನು ತೋರುವುದಕ್ಕಲ್ವೋ? ಹಾಗಾಗಿ ಪರೀಕ್ಷಾ ಸ್ವರೂಪವಾದಂತಹ ಈಗ ಅದ್ಯಧಾರ ಯಾವುದು? ಧಾರ ನಗರ ಅಲ್ಲ, ಕಾಳಿದಾಸನ ಬದುಕಿನ ಧಾರ, ಸದಾಧಾರ. ಓಹೋ. ಸದಾಲಂಬ ಸರಸ್ವತಿ ಇವಳು ವಿದ್ಯಾಧರೆ. ಈಗ ಪಂಡಿತ ಮಂಡಿತ ಸರ್ವೆ. ಪಾಂಡಿತ್ಯದ ಮಂಡನೆ ನಿನ್ನ ಮೂಲಕ ಆಯಿತು. ಅವಳನ್ನು ಕಂಡು ನೀನು ಹೇಗೆ ಶಾಕುಂತಲದಲ್ಲಿ ಅದ್ಭುತವಾದ ಚಿತ್ರಣವನ್ನು ಮಾಡಿದೆ. ನಡುವೆ ಒಬ್ಬ ಬರ್ತಾನಲ್ಲಿ, ದುರ್ವಾಸಸ್. ಶಾಪ ಕೊಡುವಾಗ ಎಲ್ಲರಿಗೆ ಸಿಟ್ಟು ಬರ್ತದೆ. ಗಂಡ ಹೆಂಡತಿಯನ್ನು ಬೇರೆ ಮಾಡಿದ ಇವ. ಒಂದು ದುರ್ವಾಸ ಎಲ್ಲಿ ಬಂದ್ರು ಇವ ಶಾಪ ಕೊಡ್ಲಿಕ್ಕೆ ಇರುವ.
ಕೆಲವರು ಶಾಪದಿಂದ ದೊಡ್ಡವರು, ಹಾ. ಕೆಲವರು ವರದಿಂದ ದೊಡ್ಡವರು, ಆಹಾ. ಕೆಲವರು ಸಂತೋಷದಿಂದ ಓಹೋ. ದೊಡ್ಡವರು, ಕೆಲವರ ಕೋಪವೇ ಲೋಕಕ್ಕೆ ಅನುಗ್ರಹ. ಸಮುದ್ರ ಮಥನವಾಗುವುದಕ್ಕೆ ದುರ್ವಾಸರು ಕಾರಣ. ಹೌದು. ಇಲ್ಲಿಯೂ ಸಮುದ್ರ ಮಥನವೇ, ಅದು ನಿನ್ನ ಕಲ್ಪನೆ, ಬದುಕಿನ ಮಥನವಾಯಿತು. ನಿನ್ನ ಕಲ್ಪನೆ ಸಾರ್ಥಕವಾಯಿತು. ಮಾತನಾಡಿಸು ಸ್ವಾಮಿ. ಸ್ವಾಮಿ, ರೂಪದರ್ಶಿಯಾಗಿ ಭಾವದರ್ಶಿಯಾಗಿ ತಿಳಿದುಕೊಂಡು ನೀನೇ ನನ್ನ ಕಾವ್ಯ ನಾಯಿಕೆಗಳಲ್ಲೆಲ್ಲ ಸ್ವರೂಪವನ್ನು ಪಡೆದೆ. ಆದರೆ ನನ್ನ ಬದುಕೆನ್ನುವ ನಾಟಕದ ರೂಪದರ್ಶಿ ಸೂತ್ರಧಾರಿಣಿಯು ನೀನು ಎನ್ನುವುದು ಕಾಳಿಕಾಲಯದಲ್ಲಿ ಮರೆತ ನಾನು ಅದೇ ಕಾಳಿಕಾಲಯ ಸರಸ್ವತಿ ಮಂದಿರದಲ್ಲಿಯೇ ಭೋಜನ ಮುಖೇನ ತಿಳಿಯುವ ಹಾಗಾಯಿತು. ಸ್ವಾಮಿ, ವಿದ್ಯಾಧರೆಯಾದ ನಾನು ಅಪೇಕ್ಷೆ ಪಟ್ಟದ್ದು ವಿದ್ಯಾವಂತನನ್ನು. ಆದರೆ ಇವತ್ತು ಲೋಕೋತ್ತರವಾದಂತಹ ಕವಿ ನನ್ನ ಗಂಡ ಆದ. ಅವನೇ ಹೇಗೆ ಅಂತ ಕೇಳಿದರೆ, ಮುಗ್ಧತೆ ಎನ್ನುವಂತಹದ್ದು ಬದುಕಿನಲ್ಲಿ ಬಂತು ಅಂದ್ರೆ ಶ್ರೇಷ್ಠತೆಯನ್ನು ಸಾಧಿಸ್ತಾರೆ. ಮುಗ್ಧತೆಯೇ ಬದುಕಿನ ಪರಮೋನ್ನತ ಸಿದ್ಧತೆ ಎನ್ನುವುದು ಅರ್ಥ ಆಯಿತು. ಕಾಳಿಯ ಆಲಯಕ್ಕೆ ಕರೆದುಕೊಂಡು ಹೋಗಿ ಕಾಳಿ ಹೊರಗೋಗಿದ್ದಾಳೆ, ಬಾಗಿಲು ಹಾಕಿಕೊಂಡು ಚಿಲಕ ಹಾಕಿಕೊಂಡು ಕೂತ್ಕೊಂಡು ಕೇಳಿ ಅಂತ ಹೇಳಿದ್ರೆ ಪ್ರಶ್ನಿಸದೇನೆ ಕೇಳಿದ್ರಲ್ಲ ಅಂದು. ಅಲ್ಲ, ಕಾಳಿ ಬಾಗಿಲು ಹಾಕೊಂಡು ಹೋಗ್ತಾಳ? ಆ ರೀತಿಯಾದಂತಹ ವಿಮರ್ಶೆಯನ್ನು ಮಾಡಲೇ ಇಲ್ಲ. ಮುಗ್ಧತೆ ಇತ್ತು. ಆಗ ನಿಮ್ಮ ಅಂತರಂಗದ ಬಾಗಿಲನ್ನು ಮುಚ್ಚಿಕೊಳ್ಳಿಲ್ಲ. ಅಂತರಂಗದ ಬಾಗಿಲನ್ನು ಯಾವಾಗ ತೆರೆದುಕೊಂಡ್ರೋ ಸತ್ಯದರ್ಶನ ಆಗುತ್ತದೆ. ನಿಜವಾಗಿ ನಿಮ್ಮಂತಹ ಮುಗ್ಧರು ಸಿಕ್ಕದೇ ಹೋದರೆ ಮಂತ್ರಿ ಮಾಡಿದ್ದು ಒಳ್ಳೆಯದೇ ಆಯಿತು ಅಂತ ಭಾವಿಸ್ತೇನೆ. ಅದಕ್ಕೆ ಅಲ್ವೇ ಮಕ್ಕಳನ್ನು ಮುಗ್ಧರನ್ನು ದೇವರು ಅಂತ ಹೇಳುದು. ಹೌದು. ಯಾಕೆ? ಕಾಳಿದಾಸ ಬರೆದ ಕಾವ್ಯವೇ ಆಗಲಿ, ಸಣ್ಣ ಮಗುವಿನ ನೆಗೆ ಮುಂದೆ, ಹೌದು, ಅದು ದೊಡ್ಡ ಕಾವ್ಯ, ದೊಡ್ಡ ಕಾವ್ಯ, ಮಹಾಕಾವ್ಯ. ನಮ್ಮ ಊರಿನಲ್ಲಿ ಶ್ರೇಷ್ಠರಾದಂತಹ ವಿದ್ಯಾವಂತರನ್ನು ಮದುವೆಯಾಗಿ ಅವರೊಂದಿಗೆ ಜೀವನವನ್ನು ಸಾಗಿಸುವಂತಹ ಪರಿಸ್ಥಿತಿ ಇತ್ತು. ಆದರೆ ಲೋಕೋತ್ತರವಾದಂತಹ ಕವಿ ಸಿಕ್ಕಿದ್ರಲ್ಲ, ಇದು ನಮ್ಮ ಮಂತ್ರಿ. ಕವಿ ಪ್ರಪಂಚಕ್ಕೆ ಸಿಕ್ಕಿದ್ದು ನಿನ್ನ ರೂಪದರ್ಶಿತ್ವದಿಂದ ವಿದ್ಯಾಧರೆ. ನೀನು 1000 ಸಲ ನಾನೇ ನಿಮ್ಮ ಹೆಂಡತಿ ಅಂತ ಹೇಳಿದ್ರು ನಾನು ಒಪ್ಪುವ ಸ್ಥಿತಿ ಇರಲಿಲ್ಲ. ಸ್ವಾಮಿ, ಮೌನವಾಗಿದ್ದು ಅದನ್ನು ಸಹಿಸಿಕೊಂಡೆಯಲ್ಲ. ನನ್ನ ಶಾಕುಂತಲೆ, ನನ್ನ ಸೀತೆ ಮೊದಲಾದಂತಹ ಪಾತ್ರಗಳಂತೆ ನೀನು ನನ್ನ ಬದುಕಿನ ನಿಜಾರ್ಥದ ನಾಯಿಕೆಯಾಗಿ ಹೊರ. ಕಾವ್ಯದಲ್ಲಿ ಧ್ವನಿ ಅಪ್ರತ್ಯಕ್ಷ ಇರುವುದು. ಹೌದು. ಪತ್ನಿಯಾದರೂ ಅಪ್ರತ್ಯಕ್ಷಳಾಗಿ ಪ್ರೇರಣೆ ಕೊಟ್ಲು. ಹೌದು ಸ್ವಾಮಿ. ಆಸ್ಥಾನದ ವಿದ್ವಾಂಸರಿಗೂ ಇದೊಂದು ಪಾಠವಾಯಿತು. ಓಹೋ. ದಾರಿಯಲ್ಲಿ ನಡೆಯುವಾಗ ಮುಳ್ಳು ಚುಚ್ಚುತ್ತದೆ, ಕಲ್ಲುಗಳಿರುತ್ತವೆ, ಹಳ್ಳ ಕೊಳ್ಳಗಳಿರುತ್ತವೆ. ಓಹೋ. ಅದನ್ನು ಎದುರಿಸಿ ನಡೆದರೆ ಮಾತ್ರ ವಿದ್ಯಾಧರೆಗೆ ಕಾಳಿದಾಸ ಸಿಕ್ಕಿದ ಹಾಗೆ ಬದುಕಿನಲ್ಲಿ ಸಿಕ್ಕುತ್ತಾರೆ. ನನ್ನ ಬಾಳಿನಲ್ಲಿ ಮುಳ್ಳು ಚಿಚ್ಚಿತು, ಕಷ್ಟ ಆಯಿತು ಅಂತೇಳಿ ಆ ದಿವಸ ನಿಮ್ಮನ್ನು ತಿರಸ್ಕರಿಸಿ ಬಿಟ್ಟಿದ್ರೆ ನನ್ನ ಬದುಕಿನಲ್ಲಿ ಲೋಕೋತ್ತರವಾದ ಮಹಾಕವಿಯನ್ನ ಪಡೆಯಲಿಕ್ಕೆ ಆಗ್ತಾ ಇರಲಿಲ್ಲ. ಸ್ವಾಮಿ, ತಾಳ್ಮೆಯೂ ಬೇಕು. ಅನುದಿನವೂ ನಿಮ್ಮನ್ನು ಕಣ್ಣೆದುರಿಗೆ ಕಂಡಿದ್ದೇನೆ. ಕಾವ್ಯವನ್ನು ರಚಿಸಿ ನನ್ನ ಕೈಗಿತ್ತಾಗ ಕಾಂತ ಅಂತ ಹೇಳಿಬಿಟ್ಟೆ. ಆದರೆ ನಾನು ಸಂತೋಷವನ್ನು ಅನುಭವಿಸ್ತಾ ಇದ್ದೇನೆ, ನಿಮಗೂ ಗೊತ್ತಾಗ್ತಾ ಇಲ್ಲ. ಇದು ವಿಶೇಷ. ನಿಮ್ಮನ್ನು ನೋಡಿ ಪ್ರತಿದಿನವೂ ಸಂತಸವನ್ನು ಅನುಭವಿಸ್ತಾ ಇದ್ದಂತಹ ನಾನು ಇವತ್ತು ರಾಜನ ಮಂದಿರದಲ್ಲಿ ನನ್ನ ಪತಿದೇವರನ್ನು ಪಡೆಯುವಂತಹ ಭಾಗ್ಯ ಸಿಕ್ಕಿತು ಅಂತೇಳಿ. ಆದರೆ ಇದು ನನ್ನ ಪೂರ್ವಜನ್ಮದ ಸುಕೃತ ವಿದ್ಯೆಯ ಫಲ. ಸ್ವಾಮಿ ಭೋಜರಾಜ, ಕವಿ ಕಾಂತಾರಹಿತನಾಗಬೇಕಂತೆ, ತಪಸ್ವಿ ಅಂತೆ. ಹೌದು. ಕಾಂತಾರಹಿತನಾಗಬಾರದು. ಈ ಪರಮ ಸಂತೋಷ, ಪುನರ್ಮಿಲನ ಒಂದು ಮಾತಿದೆ, ಒಂದು ಮಾತಿನಲ್ಲಿ ಬರಬೇಕು. ಒಂದು ಮಾತಿದೆ. ಯಾವ ಸಂದರ್ಭದಲ್ಲಿ ಕಲಾಧರೆಯಾದ ವಿದ್ಯಾಧರೆಯಿಂದ ನಾನು ದೂರ ಆಗಿ ನಿನ್ನಿಂದಲೂ ನಿಷ್ಕಾಸಿತನಾದೆನೋ, ಆಗ ನಿನ್ನ ಮತ್ತು ಅವಳ ಇಬ್ಬರ ವಿರಹವನ್ನು ಹೊಂದಿದ ಕಾರಣದಿಂದ ಕುಬೇರನಿಂದ ಶಕ್ತನಾಗಿ ಯಕ್ಷನಾಗಿ ಭೂಮಿಗೆ ತನ್ನ ಮಹಿಮೆಯನ್ನು ಕಳೆದುಕೊಂಡು ಬಿದ್ದಂತಹ ಒಬ್ಬ ಯಕ್ಷನ ಕಾಲ್ಪನಿಕ ಕಾವ್ಯವನ್ನು ಮಂದಾಕ್ರಾಂತ ವೃತ್ತದಲ್ಲಿ ಬರೆದಿದ್ದೇನೆ. ಮೇಘ ಸಂದೇಶ, ನನ್ನ ಬದುಕಿನ ಭಾವ ಸಂದೇಶವನ್ನು ಭಾವಲಹರಿಯಲ್ಲಿ ಕೊಡುವ ಪ್ರಯತ್ನವನ್ನ ಮಾಡಿ. ಮೇಘ ಅಂತಂದ್ರೆ ಭಗವಂತ. ಹೌದು. ಭಗವಂತನ ಸಂದೇಶವಾಗಿ ಅದೇ ಸ್ಥಿರವಾದ ಬಾಳಿನ ಅದನ್ನು ನಿನಗೆ ಸಮರ್ಪಣೆ ಮಾಡಲೇನೆ. ಇದು ನನ್ನ ಇಲ್ಲಿಯವರೆಗಿನ ಕಾವ್ಯಗಳಲ್ಲಿ ನಿಜಾರ್ಥದ ಅನುಭವದಿಂದ ಒಂದರ್ಥದ ಅಹಂಕಾರರಹಿತ ಬದುಕೇ ಆಗಿರುವ ಕಾವ್ಯ, ಬದುಕೇ ಆದ ಕಾವ್ಯ ಮೇಘದೂತ. ಪೂರ್ವ ಮೇಘ, ಉತ್ತರ ಮೇಘ, ಇಡೀ ಸಮಗ್ರ ಭರತಖಂಡವನ್ನು, ಈ ಉಜ್ಜಯಿನಿ ಮೊದಲಾದ ಮಹಾಪಟ್ಟಣವನ್ನು ವರ್ಣಿಸಿರುವ ಕಾವ್ಯ. ಈ ಮಂಗಲ ಸಂದರ್ಭದಲ್ಲಿ ಅದರ ಒಂದು ಪಾದದ ದರ್ಶನವಾಗಲಿ. ಕಶ್ಚಿತ್ ಕಾಂತ ವಿರಹ ಗುರುಣ ಸ್ವಾಧಿಕಾರಾತ್ ಪ್ರಮತ್ತಃ ಶಾಪೇನಾಸ್ತಂಗಮಿತ ಮಹಿಮಾ ವರ್ಷ ಭೋಗ್ಯೇಣ ಭರ್ತು ಯಕ್ಷಶ್ಚಕ್ರೆ ಜನಕತನಯಾ ಸ್ನಾನ ಪುಣ್ಯೋದಕೇಶು
ಸ್ನಿಗ್ಧಛಾಯಾತರುಷು ವಸತಿಂ ರಾಮಗಿರಿಯಾಶ್ರಮೇಶು. ಒಂದು ಯಕ್ಷ ತನ್ನೊಡೆಯನಿಂದ ನಲ್ಲೆಯನ್ನು ಬೆಂದು ಕಳೆದು ತನ್ನ ಒಡೆಯನ ಕಾರಣದಿಂದ ಮಹಿಮೆ ಕಳೆದುಕೊಂಡು ಜನಕತನೆಯೇ ತಾನುಂಡು ಬದುಕಿದ ಆ ರಾಮಗಿರಿಯ ಆಶ್ರಮದಲ್ಲಿ ತನ್ನ ಬದುಕನ್ನು ಕಾಣುವುದಕ್ಕೆ ಸಿದ್ಧನಾದಾಗ 8 ತಿಂಗಳು ಕಳೆದ. ಆಷಾಢಸ್ಯ ಪ್ರಥಮ ದಿವಸೇ ಮೇಘಮಾಶ್ಲಿಷ್ಟ ಸಾನುಂ ವಪ್ರಕ್ರೀಡಾ ಪರಿಣತಗಜ ಪ್ರೇಕ್ಷಣೀಯಂದದರ್ಶ. ಕಥಮಪಿ ಆಷಾಢ ಮಾಸ ಪ್ರಥಮ ಏಕಾದಶಿಯ ಪರಮ ದಿವಸ ಲೋಕಕ್ಕೆಲ್ಲ ಪರಮಮಂಗಳವಾದಂತಹ ಗುರುದರ್ಶನದ ಆ ಸ್ಥಾನದಲ್ಲಿ ನನಗೆ ಕಂಡಿದ್ದು ಮೋಡಗಳ ದರ್ಶನ. ಆ ಮೋಡಗಳಲ್ಲಿಯೇ ನನ್ನ ಕಲಾಧರೆ ವಿದ್ಯಾಧರೆಗೆ ಸಂದೇಶ ಕೊಡುವುದಕ್ಕೆ ಸಿದ್ಧನಾದೆ, ನಾನು ಬದುಕಿದ್ದೇನೆ ಅಂತ. ಆ ಸಂದೇಶ ಕಾವ್ಯವನ್ನು ನಿನಗಿತ್ತಿದ್ದೇನೆ. ಹೇಗೆ ರಾಮನ ಸಂದೇಶವನ್ನು ಹೊತ್ತಂತಹ ಹನುಮತ್ ಸಂದೇಶ ಸೀತೆಗೂ ಸೀತೆಯಿಂದ ರಾಮನಿಗೂ ಬಂತೋ ಅದೇ ಸಂದೇಶವನ್ನು. ಅದೇ ಈಗ ವಿದ್ಯಾಧರ ಪತಿಯಾದೆ ನೀನು, ಸರಿ, ನಾವು ವಿದ್ಯಾಧರರಾದೆವು. ಸರಿ, ಅವಳು ಸಾರ್ಥಕ ವಿದ್ಯಾಧರೆ ಆದಳು. ಮಂಗಲ ಶ್ಲೋಕವನ್ನುಂಟು ಪರಾಮರ್ಶಿಸಿ ಲೋಕವನ್ನು ಲೋಕಕ್ಕೆ ಜಯ ಉಂಟಾಗಲಿ. ಕಾಳಿದಾಸ ಪ್ರವರ್ತತಂ ಪ್ರಕೃತಿ ಹಿತಾಯ ಪಾರ್ಥಿವ. ಸರಸ್ವತಿ ಶ್ರುತಿಮಯಿತಿ ಮಹೀಯತ. ಸರಸ್ವತಿ ಶ್ರುತಿ ಮಹತಿ ಮಹೀಯತಾಂ ಕ್ಷಪಯತು ನೀಲಲೋಹಿತಃ. ನೀಲಲೋಹಿತಂ ಪುನರ್ಭವಂ ಪರಿಗತ ಶಕ್ತಿರಾತ್ಮಭೂ. ರಂಗನಾಯಕ ರಾಜೀವಲೋಚನ. ರಂಗನಾಯಕ ರಾಜೀವಲೋಚನ. ರಮಣೋನಿ ಬೆಳಗಾಯಿತೇಳೆನ್ನುತ್ತ. ರಮಣೋನಿ ಬೆಳಗಾಯಿತೇಳೆನ್ನುತ್ತ. ಅಂಗನೇಲ ಕುಮಿತ ರಂಗ ನೆಪ್ಪಿಸಿದಳು. ಅಂಗನೇಲ ಕುಮಿತ ರಂಗ ನೆಪ್ಪಿಸಿದಳು. ಪದಿಯ ನೆಪ್ಪಿಸಿದಳು. ಶೃಂಗಾರದ ನಿತ್ಯ ಸಾಗೆನ್ನುತ್ತ. ಆದಿದೇವ ಸಕಲಾಗಮ ಪೂಜಿತ ಯಾದವ ಫಲಮೋಹನ ರೂಪ. ವೇದು ತಾರಕ ತಿರುಪತಿ ವೆಂಕಟ ವೇಣು ರಾಜಪ್ರಿಯ ನಮೋ ನಮೋ. ನಾರಾಯಣತೆ ನಮೋ ನಮೋ. ಭವನಾಥ ಸಂಭೃತ ನಮೋ ನಮೋ. ತಾತಯ್ಯ ಕರದೊಂದು ಪರಶು ಪರಶೋಲಗಿ ಔಷಧಿ ಬಂದಾರ ಭಯವಗೆ. ಪುರಜಭೂಷಣ ಸುಕುಮಾರ ಗಜವದನ ಚರಣದ ಒಳಗೆ ಆರತಿ ಎತ್ತಿವೆ. ಆರತಿಯ ಬೆಳಗಿವೆ. ಆರತಿ ಎತ್ತಿವೆ. ಮುಖದ ಬಗೆಗಳು ಬಗೆ. ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಇದರ ವತಿಯಿಂದ ಇವತ್ತು ಸಂಪೂರ್ಣವಾಗಿ ಮಧ್ಯಾಹ್ನ 2:30ಯಿಂದ 9 ಗಂಟೆ ಇಷ್ಟು ಹೊತ್ತು ನಡೆದಂತಹ ಕಾರ್ಯಕ್ರಮವನ್ನು ಉಪಸ್ಥಿತರಿದ್ದು ವೀಕ್ಷಿಸಿದ ಮತ್ತು ನಮ್ಮ ಆನ್ಲೈನ್ ಮೂಲಕ ವೀಕ್ಷಿಸಿದಂತಹ ಎಲ್ಲ ಕಲಾಹೃದಯಿ ಬಂಧುಗಳಿಗೆ ತಲೆಬಾಗಿದ್ದೇವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಗಳೂರು ದಕ್ಷಿಣ ಕನ್ನಡ ಇವರ ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬಂದಿದೆ. ಅವರಿಗೂ ಕೂಡ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೊತೆಯಲ್ಲಿ ಇಲ್ಲಿ ಸ್ಥಳವನ್ನಿತ್ತು ಇಡೀ ವ್ಯವಸ್ಥೆಯನ್ನು ನೋಡಿಕೊಂಡಂತಹ ಮತ್ತು ಆಮ್ನಾಯ ವಿಷ್ಣು ಯಕ್ಷ ಸಭಾ ಇದರ ಪ್ರವರ್ತಕರಾಗಿ ನಮಗೆಲ್ಲ ಮಾರ್ಗದರ್ಶಕರಾಗಿರುವಂತಹ ಚಾರ ಪ್ರದೀಪ್ ಹೆಬ್ಬಾರ್ ಇವರಿಗೆ ಆನುಕೂಲ್ಯವನ್ನು ಒದಗಿಸಿಕೊಟ್ಟು ಈ ಕಾರ್ಯಕ್ರಮ ನಡೆಯುವಲ್ಲಿ ನಮಗೆ ತನುಮನ ಧನ ಸಹಕಾರವನ್ನಿತ್ತಂತಹ ಡಾಕ್ಟರ್ ಯೋಗಿ ಪಿ ಸುಧಾಕರ ತಂತ್ರಿ ಬ್ರಹ್ಮಶ್ರೀಗಳು ಅವರಿಗೂ ಕೂಡ ನಾವು ನತಮಸ್ತಕರು ಕೃತಜ್ಞರು. ಜೊತೆಯಲ್ಲಿ ಇದಕ್ಕೆ ಬೇಕಾದಂತಹ ಆನ್ಲೈನಿನ ವ್ಯವಸ್ಥೆ ಮಾಡಿಕೊಟ್ಟಂತಹ ಪುನೀತ್ ಮತ್ತು ಯಶೋಧರ್ ಈ ತಂಡಕ್ಕೆ ಅವರ ಲೈವ್ ಏನು ಟೆಲಿಕಾಸ್ಟ್ ಆಯಿತು ಇದಕ್ಕೆ ಕೂಡ ನಾವು ನಮ್ಮ ತಂಡ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಈ ಕಾರ್ಯಕ್ರಮವನ್ನು ಸಂಯೋಜಿಸುವಲ್ಲಿ ಸಹಕರಿಸಿದಂತಹ ಚಾರ ಪ್ರದೀಪ್ ಹೆಬ್ಬಾರ್ ಅವರು,
ಎಲ್ಲ ವಿಧವಾದ ಯೋಜಕಸ್ತತ್ರ ದುರ್ಲಭ ಅಂತ ತಮ್ಮ ಎಲ್ಲ ಕೆಲಸಗಳ ನಡುವೆ ತುಂಬ ಒತ್ತಡ ಬಂತು. ಅದನ್ನೆಲ್ಲ ಮೀರಿ ಅವರು ಈ ಕಾರ್ಯವನ್ನು ಸುಧಾಕರಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ನೆರವೇರಿಸಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆ. ಹಿಮ್ಮೇಳ ಮತ್ತು ಮುಮ್ಮೇಳದಲ್ಲಿ ಭಾಗವಹಿಸಿದಂತಹ ಭಾಗವತರಾದ ಶ್ರೀಯುತ ಹರಿಹರಪುರ ಶಿವಶಂಕರ ಭಟ್ರಿಗೆ, ಹಾಗೆ ಚಂಡೆ ಮದ್ದಳೆ ವಾದನದಲ್ಲಿ ಸಹಕರಿಸಿದ ರಾಘವೇಂದ್ರ ಹೆಗಡೆ ಯಲ್ಲಾಪುರ ಮತ್ತು ಹಿರಿಯ ಚಂಡೆ ವಾದಕರಾದ ಶಿವಾನಂದ ಕೋಟಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಜೊತೆಯಲ್ಲಿ ಇವತ್ತು ಪಾತ್ರಧಾರಿಗಳಾಗಿ ನಮ್ಮ ಜೊತೆಗೆ ತಾಯಿ ದೇವಿಯ ಪಾತ್ರದಲ್ಲಿ ಸಾಕ್ಷಾತ್ ದೇವಿ ಸ್ವರೂಪದಲ್ಲಿ ಕಾಣಿಸಿಕೊಂಡಂತಹ ಸುಧಾಕರಣ್ಣ ಅವರಿಗೆ ಅತ್ಯಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇಡೀ ಈ ಕಾರ್ಯಕ್ರಮ ಒಂದು ಅತ್ಯಂತ ಸೀರಿಯಸ್ ಆಗಿ ಗಂಭೀರವಾಗಿ ನಡೆಯಬೇಕು ಅಂತ ಆಗಾಗ ನಮಗೆ ಮಾರ್ಗದರ್ಶನ ಮಾಡಿ 2-3 ಮೀಟಿಂಗ್ಗಳನ್ನು ಮಾಡುವುದಕ್ಕೂ ಪ್ರಚೋದನೆ ಕೊಟ್ಟು ಮಾರ್ಗದರ್ಶನ ಮಾಡಿ ಇವತ್ತು ಇಡೀ ಕಾರ್ಯಕ್ರಮದ ನಿಜಾರ್ಥದ ನಿರ್ದೇಶನವನ್ನು ಮಾಡಿ ನಮ್ಮ ಹಿರಿಯರಾದಂತಹ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ಇವತ್ತು ಭೋಜರಾಜನ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಒಂದು ಮಾತು ಹೇಳಬೇಕು, ನಿಜವಾಗಿ ಅವರು ಕಾಳಿದಾಸನ ಪಾತ್ರವನ್ನು ಮಾಡಬೇಕು ಎನ್ನುವುದು ನಮ್ಮ ಅಪೇಕ್ಷೆ ಆಗಿತ್ತು. ಆದರೆ ಅವರ ವಿದ್ಯೆ, ಅವರ ವಿನಯ ವಿದ್ಯೆಗಿಂತ ಮಿಗಿಲು ಎನ್ನುವುದು ನಮಗೆಲ್ಲ ಮಾರ್ಗದರ್ಶನ. ಇಲ್ಲ, ಅದು ಸಂಸ್ಕೃತ ಗೊತ್ತಿದ್ದವ, ನಮಗೆ ಗೊತ್ತಿದೆ ಅಂತಲ್ಲ, ಆದರೆ ಅವ್ರು ಹೇಳೋದು ಮಾಡಿ ನೀನು ಮಾಡೋದ್ರಿ ನಾನಲ್ಲ ಅಂತ ಹೇಳಿ ನನ್ನ ಬಾಯಲ್ಲಿ 4 ಮಾತನ್ನೂ ಆಡಿಸಿದರು. ನಮಗೆಲ್ಲರಿಗೂ ಮಾರ್ಗದರ್ಶನ ಕೊಟ್ಟರು. ಅವರ ಆ ವಿದ್ಯೆಗಿಂತ 10-100 ಪಟ್ಟು ಮಿಗಿಲಾದ ವಿನಯಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಇದು ನಮ್ಮ ತಂಡಕ್ಕೆ ಒಂದು ಬಹಳ ದೊಡ್ಡದಾದಂತಹ ಮಾರ್ಗದರ್ಶನ ಅಂತ ಭಾವಿಸ್ತೇವೆ. ಡಾಕ್ಟರ್ ಪ್ರಭಾಕರ್ ಜೋಶಿ ಅವರೇ, ಸದಾಕಾಲ ನೀವು ನಮಗೆ ಹೀಗೆ ಆಶೀರ್ವಾದ ಮತ್ತು ಮಾರ್ಗದರ್ಶನ ಮಾಡಬೇಕು ಎನ್ನುವುದಾಗಿ ನಾವು ತುಂಬ ಗೌರವಯುತವಾಗಿ ನಿಮ್ಮಲ್ಲಿ ಪೊಡಮಟ್ಟು ಕೇಳಿಕೊಳ್ತಾ ಇದ್ದೇನೆ. ತಮಗೆ ಭೂಯೋ ನಮಾಮ್ಯಹಂ ಕೃತಜ್ಞತೆಗಳು. ಜೊತೆಯಲ್ಲಿ ಇವತ್ತಿನ ಪ್ರಸಂಗದಲ್ಲಿ ಪಾಲ್ಗೊಂಡಂತಹ ಚಾರ ಪ್ರದೀಪ್ ಹೆಬ್ಬಾರ್ ಅವರು ಕಾಳನ ಪಾತ್ರ, ಮುಗ್ಧನ ಪಾತ್ರವನ್ನು ಸೊಗಸಾಗಿ ನಿರೂಪಿಸಿದರು. ಅದೇ ರೀತಿಯಲ್ಲಿ ಕಲಾಧರೆ ಮತ್ತು ವಿದ್ಯಾಧರೆಯಾಗಿ ಸೊಗಸಾಗಿ ಕಾವ್ಯಸ್ವರೂಪದ ಜೊತೆಗೆ ನವಿರಾದಂತಹ ಭಾವದಲ್ಲಿ ಮಾತನಾಡಿ ನಮ್ಮನ್ನು ರಂಜಿಸಿದಂತಹ ವೆಂಕಟರಮಣ್ ಕೆರೆಗದ್ದೆ ಅವರು ಈವರೆಗೂ ಕೂಡ ಕೃತಜ್ಞತೆಗಳು. ಹಾಗೆ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಎಲ್ಲ ಕಾರ್ಯಗಳಿಗೆ ಅವರು ಈರ್ವರೂ ಕೂಡ ನಮ್ಮ ಜೊತೆಯಲ್ಲಿ ಸಹಕಾರವನ್ನು ನೀಡುತ್ತಾರೆ. ಆ ನೆಲೆಯಲ್ಲಿ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮ್ಮ ತಂಡದ ಸದಸ್ಯರುಗಳು, ಹೆಮ್ಮೆಯ ಸದಸ್ಯರುಗಳು. ಅದೇ ರೀತಿಯಲ್ಲಿ ಅಶ್ವತ್ಪುರ ವಲಯದ ಈರ್ವರು ಮಹನೀಯರು ನಮ್ಮ ಈ ತಂಡದಲ್ಲಿ ನಮಗೆ ಸದಾಕಾಲ ಬೆನ್ನೆಲುಬಾಗಿರುವವರು ಹಿರಿಯರಾದ ಕೃಷ್ಣಮೂರ್ತಿ ಮಾಯಣ್ಣ ಅವರು, ಹಾಗೆ ಮತ್ತೋರ್ವರು ಆತ್ಮೀಯರಾದಂತಹ ಶ್ರೀಯುತ ಸದಾಶಿವರಾವ್ ನೆಲ್ಲಿಮಾರವರು. ಯಾವ ಸಂದರ್ಭ ಇದ್ದರೂ ಎಲ್ಲ ಒತ್ತಡವನ್ನು ಮೀರಿ ಕಾರ್ಯಕ್ಕೋಸ್ಕರ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವವರು. ಎಲ್ಲ ಕೆಲಸವನ್ನು ತಾವು ಮಾಡ್ತೇವೆ ಅಂತ ನಮಗಿಂತ ತುಂಬ ಹಿರಿಯರು, ನಮಗೆ ವೇದಿಕೆಯನ್ನು ಪ್ರಥಮವಾಗಿ ಮೂಡುಬಿದಿರೆ ಪರಿಸರದಲ್ಲಿ ಒದಗಿಸಿಕೊಟ್ಟಂಥ ಮಹನೀಯರು ಸದಾಶಿವಣ್ಣ. ಅದನ್ನು ಯಾವಾಗಲೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ನೆನಪಿಸಿಕೊಳ್ತಾ ನಿಮಗೂ ಕೂಡ ನಮ್ಮದೇ ತಂಡ, ನಮ್ಮದೇ ಮನೆ, ಆದರೂ ಒಂದು ಸಾಂದರ್ಭಿಕವಾಗಿ ಸಭಾ ಮರ್ಯಾದೆಯಲ್ಲಿ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಹಾಗೆ ಧನಂಜಯರು, ಅದೇ ರೀತಿಯಲ್ಲಿ ನಮ್ಮ ಆಚಾರ್ಯರು, ಈಗ ಪತ್ರಕರ್ತ ಸಂಘದ ಆಚಾರ್ಯರು, ಅವರೆಲ್ಲ ನಮ್ಮ ಜೊತೆಯಲ್ಲಿದ್ದು ನಮಗೆ ಸದಾಕಾಲ ಸಹಕರಿಸುವವರು, ಪತ್ರಿಕಾಕರ್ತರಾಗಿ ಇದನ್ನು ಪ್ರೋತ್ಸಾಹಿಸಿದವರು. ಈ ಸಮಗ್ರವಾಗಿ ಮೂಡುಬಿದಿರೆಯ ಪತ್ರಿಕಾ ಸಂಘಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಹಾಗೆ ನಮ್ಮ ಜೊತೆಯಲ್ಲಿ ನಮಗೆ ಕಾಯಂ ಆಗಿ ತಮ್ಮ ಮಾತಿನ ಮೂಲಕ, ತಮ್ಮ ಪ್ರೋತ್ಸಾಹದ ಮೂಲಕ ಸಹಕಾರ ಕೊಡುವಂತಹ ರಾಘವೇಂದ್ರ ಭಂಡಾರ್ಕರ್ ಅವರು ಸಾಧ್ಯಂತ ಇವತ್ತು ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ನಾನು ಸದಾಕಾಲ ಗೌರವಿಸ್ತೇನೆ. ತಮ್ಮ ಉಪಸ್ಥಿತಿ, ತಮ್ಮ ಮಾರ್ಗದರ್ಶನ, ತಮ್ಮ ಪ್ರೀತಿ ವಿಶ್ವಾಸ ದೊಡ್ಡದು. ತಮಗೆ ವಿಶೇಷವಾಗಿ ನಾನು ಗೌರವಯುತವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಜೊತೆಯಲ್ಲಿ ಇಷ್ಟೇ ಮುಖ್ಯವಾಗಿ ಮನೆಯ ಅಮ್ಮಂದಿರು, ಅಕ್ಕಂದಿರು ಎಲ್ಲ ಇವತ್ತು ಈ ಕಾರ್ಯಕ್ರಮದಲ್ಲಿ ಕೆಲವು ದಿವಸದಿಂದ ತೊಂದರೆ ಕೊಟ್ಟಿದ್ದೇವೆ, ಆದರೂ ಅದರಿಂದೆಲ್ಲ ಮೀರಿ ಸಹಕರಿಸ್ತಾ ಇದ್ದೀರಿ. ತಮಗೆಲ್ಲರಿಗೆ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಸಕಲರಿಗೆ, ಅದೇ ರೀತಿಯಲ್ಲಿ ಆಗಮಿಸಿದ ಮೂಡುಬಿದಿರೆ ಎಲ್ಲ ಪ್ರಬುದ್ಧ ಪ್ರಜ್ಞಾವಂತ ಪ್ರೇಕ್ಷಕ ವರ್ಗದ ಚರಣಾರವಿಂದಗಳಿಗೆ ಪೊಡಮಡುತ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದೆ ನಮ್ಮ ಆಮ್ನಾಯ ವಾರ್ಷಿಕೋತ್ಸವ ಶೀಘ್ರದಲ್ಲೇ ಜರುಗಲಿಕ್ಕಿದೆ. ಆ ಕಾರ್ಯಕ್ರಮಕ್ಕೂ ಕೂಡ ನಾವು ತಮ್ಮನ್ನೆಲ್ಲ ಅತ್ಯಂತ ಗೌರವದಿಂದ ಆಹ್ವಾನಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಧನ್ಯವಾದ. ವಿಶೇಷವಾಗಿ ದುರ್ಗಾ ಜ್ಯೋತಿಷಾಲಯದ ಈ ಆವರಣದಲ್ಲಿ ಅವಕಾಶ ಕೊಟ್ಟಂತಹ ಅವರಿಗೆ ಮತ್ತೊಮ್ಮೆ ತ್ರಿಕರಣಾಂತಃಕರಣ ನಮಸ್ಕಾರವನ್ನು ಹೇಳಿ ನನ್ನ ಮಾತನ್ನು 11 ಬೆಳಿಗ್ಗೆ 8ರಿಂದ ರಾತ್ರಿ 8ರವರೆಗೆ ಈಗಾಗಲೇ ತೀರ್ಮಾನ ಆಗಿದೆ. ಆಗಸ್ಟ್ 11 ಬೆಳಗ್ಗೆ 8ರಿಂದ ಸಂಜೆ 8ರವರೆಗೆ ನಿರಂತರವಾಗಿ ನಮ್ಮ ಆಮ್ನಾಯದ ವಾರ್ಷಿಕೋತ್ಸವವನ್ನು ಇಲ್ಲೇ ಮಾಡಬೇಕು ಅಂತ ಸುಧಾಕರಣ್ಣನವರೇ ತೀರ್ಮಾನ ಮಾಡಿದ್ದಾರೆ. ಅವರು ಗೌರವ ಸಲಹೆಗಾರರು. ಅದಕ್ಕಿಂತ ಮಿಗಿಲಾದ ಗೌರವ ನಮ್ಮ ತಂಡ ಹೇಳಬಹುದಾದ ಆ ಭಾವದಲ್ಲಿದೆ. ಅದಕ್ಕೆ ಕೂಡ ತಮ್ಮನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಾ ನಮ್ಮ ಮಾತಿಗೆ ಮಂಗಲವನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ.
ಎಲ್ಲರಿಗೂ ನಮಸ್ಕಾರ. ಆಗಸ್ಟ್ 11ನೇ ತಾರೀಕಿಗೆ 8 ಗಂಟೆ ಸರಿಯಾದ ಸಮಯದಲ್ಲಿ ಉದ್ಘಾಟನೆ. ಯಕ್ಷ ಸಂಸ್ಕೃತಿ ಬಳಗ, ಗಾಳಿಮನೆ ವಿನಾಯಕ ಭಟ್ರ ಆ ತಂಡ ಅದನ್ನು ರಚನೆ ಮಾಡಿ 1 ವರ್ಷವಾಯಿತು. ಹಾಗಾಗಿ ಆ 1ನೇ ವರ್ಷದ ಕಾರ್ಯಕ್ರಮ ಮಾಡಿಕೊಳ್ಳಬೇಕು ಅಂತ ಆಸೆಪಟ್ಟಿದ್ದೇವೆ. ಹಾಗಾಗಿ 8ರಿಂದ 9 ಉದ್ಘಾಟನೆ ಹಾಗೂ ಉದ್ಘಾಟನಾ ಭಾಷಣ, 9ರಿಂದ 12ವರೆಗೆ ನಾನೇ ಬರೆದಂತಹ ಅಂದರೆ ಕಥೆಯನ್ನು ನಾನು ಬರೆದು ಮಂಜುನಾಥ್ ಭಟ್ರು ಪದ್ಯ ರಚನೆ ಮಾಡಿದಂತಹ ಪಂಚಮುಖಿ ರುದ್ರಾಕ್ಷಿ ಮಹಿಮೆ ಇದರದ್ದು ಆಟದ ರೂಪಕವಾಗಿ ಶಿವಕುಮಾರ್ ಪ್ರಸಿದ್ಧ ಕಟೀಲು ಮೇಳದ ವೇಷಧಾರಿ ಮೂಡುಬಿದ್ರೆಯವರು ಅವರ ತಂಡ, ಮಕ್ಕಳ ತಂಡ ಆಟವನ್ನು ಮಾಡಿ ತೋರಿಸಲಿಕ್ಕಿದ್ದಾರೆ. ಯಕ್ಷಗಾನದ ವೇಷ ಕಟ್ಟಿ ಅದರ ರೂಪಕವಾಗಿ ತೋರಿಸುವಂಥ ದಾರಿಯನ್ನು ಹುಡುಕಿದ್ದೇನೆ. 12 ಗಂಟೆಯಿಂದ 1 ಗಂಟೆಯವರೆಗೆ ಊಟ, ಅದರ ಮೇಲೆ 2 ಗಂಟೆಯ ಮೇಲೆ 8 ಗಂಟೆಯವರೆಗೆ ಶ್ರೀರಾಮ ಪಟ್ಟಾಭಿಷೇಕ ಹಾಗೂ ಭರತಾಗಮನವನ್ನು ಸೇರಿಸಿಕೊಂಡು ಮಾಡುವಂಥ ತೀರ್ಮಾನ ಮಾಡಿದ್ದೇನೆ. ಅದಕ್ಕೂ ಎಲ್ಲರಿಗೂ ಸ್ವಾಗತ. ಹೀಗೆ ಸಹಕರಿಸ್ತಾ ಇರಬೇಕಾಗಿ ಅನಂತ ವಿನಂತಿ.